ಅವನ ಹಸ್ತಕ್ಷೇಪದಿಂದ ಈ ಪ್ರದೇಶದಲ್ಲಿ ಅನೇಕ ಬದಲಾವಣೆಗಳನ್ನು ಕಾಣುತ್ತಾ ಇದ್ದೇನೆ. ಅಕಾಲದಲ್ಲಿ ಮಾಮರಗಳು ಹೂ ಬಿಟ್ಟಿದೆ, ಗಿಳಿಗಳು ಪಕ್ಷಿಗಳು ನಾನಾ ರೀತಿಯಲ್ಲಿ ಸುಮಧುರ ಧ್ವನಿಯಿಂದ ಹಾಡುತ್ತಾ ಇವೆ. ಮುಂದೆ ಮುಂದೆ ಸಾಗಿದ್ದೇನೆ, ಬಂದು ತಲುಪಿದ್ದೇನೆ ಈಶ್ವರನು ತಪೋಗೈಯುತ್ತಿರುವಂತಹ ಪ್ರದೇಶಕ್ಕೆ. ದೂರದಿಂದಲೇ ಶಿವನನ್ನು ನೋಡಿದರೆ ಒಂದು ಕ್ಷಣ ವಿಚಲಿತನಾದದ್ದಂತೋ ನಿಜ. ಅಬ್ಬಬ್ಬ, ಈ ಸ್ಥಾನವನ್ನು ವಿಚಲಿಸನಾಗುವುದು ನನ್ನಿಂದ ಸಾಧ್ಯವೇ ಎಂದು ಭಯಗೊಂಡಿದ್ದೇನೆ. ಆದರೆ ದೇವೇಂದ್ರನಿಗೆ ಕೊಟ್ಟ ವರದ ನೆನಪಾಯಿತು. ಇನ್ನು ಹಿಂದೆ ಸರಿಯುವುದು ಸರಿಯಲ್ಲ. ಎಂಥವರ ಮನಸ್ಸನ್ನು ಬದಲಿಸಬಲ್ಲೆ ಎನ್ನುವುದಕ್ಕಾಗಿ ಅಲ್ಲವೇ ನನಗೆ ಮನಸ್ಸಿದ ಎಂದು ಹೆಸರಿಟ್ಟದ್ದು. ಆದ ಕಾರಣವೇ ಇದು ಅವನ ಮನಸ್ಸನ್ನು, ಅವನ ಚಿತ್ತವನ್ನು ಬದಲಿಸುವುದಕ್ಕಾಗಿಯೇ ನನ್ನಲ್ಲಿರುವ ಅತ್ಯಂತ ಬಲಯುತವಾದಂತಹ ಶಕ್ತಾಯುಧವನ್ನೇ, ಸಂಮೋಹನ ಅಸ್ತ್ರವನ್ನೇ ಅವನ ಮೇಲೆ ಪ್ರಯೋಗಿಸುತ್ತೇನೆಂತೆ. ಮುಂದೆ ಏನಾಗುವುದು ಎಂದು ಅರಿವಿಲ್ಲದಿದ್ದರೂ ಇದು ಇದು ಸಂಮೋಹನ ಅಸ್ತ್ರವನ್ನೇ ಅವನ ಮೇಲೆ ಪ್ರಯೋಗಿಸಿದ್ದೇನೆ. ಏನಾಗ್ತಾ ಇದೆ? ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧಿ, ಆಜ್ಞಾ ಸಹಸ್ರಾರ ಎಂಬಂತಹ ನೆಲೆಯಲ್ಲಿ ತ್ರಿಕರಣ ಪೂರ್ವಕವಾದಂತಹ ಚಿಂತನೆಯನ್ನು ಮಾಡುತ್ತಾ ಇದ್ದೆ, ತಪಸ್ಸನ್ನು ಮಾಡುತ್ತಾ ಇದ್ದೆ. ಏನಾಯಿತೋ ಗೊತ್ತಿಲ್ಲ, ಮೈಯೆಲ್ಲ ಕಂಪಿಸುತ್ತಾ ಇದೆ. ಆ ಏಕಾಗ್ರ ಚಿತ್ತವಾದ ತಪಸ್ಸನ್ನ ಯಾರೋ ಏನೋ ಹೇಗೋ ಕೆಡಿಸಿದ ಹಾಗೆ ಕಾಣ್ತಾ ಇದೆ. ಅರ್ಥವಾಗ್ತಾ ಇದೆ. ಸಮುದ್ರದ ನೀರನ್ನು ಸಿಹಿ ಮಾಡಲಿಕ್ಕೆ ಯಾರೋ ಹೊರಟ ಹಾಗಿದೆ. ಇಲ್ಲ, ಚಂದ್ರನ 16 ಕಲೆಗಳನ್ನು ತಿದ್ದಿ ಸರಿಪಡಿಸಲಿಕ್ಕೆ ಯಾರೋ ಹೊರಟ ಹಾಗಿದೆ. ಅಲ್ಲ, ಸ್ವರ್ಗಕ್ಕೆ ಏಣಿಯನ್ನೇ ಯಾರೋ ಇಡುವ ಹಾಗಿದೆ. ಬಿಡಲಾರೆ, ಮೂರನೇ ಕಣ್ಣನ್ನು ತೆರೆದು ಬಿಡ್ತೇನೆ. ಇಲ್ಲ, ಪರಿವರ್ತನೆ ಅದು ಜಗತ್ತಿನ ನಿಯಮ, ಬದಲಾಗಲೇಬೇಕು. ಹುಟ್ಟಿದಂತಹ ಮಗು ಯೌವನಾವಸ್ಥೆಯನ್ನು ಪಡೆಯಬೇಕು, ಮತ್ತೆ ವಾರ್ಧಕ್ಯವನ್ನು ಪಡೆಯುವಂಥದ್ದು ಸಹಜವಾದಂತಹ ರೀತಿ. ಆದರೆ ನನ್ನಲ್ಲಿ ಯಾವುದೋ ಒಂದು ರೀತಿಯಾದಂತಹ ಆಕಾಂಕ್ಷೆ, ಇಚ್ಛೆ ಅಲ್ಲ, ತಪಸ್ಸಿನ ಕಡೆಗೆ ಏಕಾಗ್ರಚಿತ್ತತೆಯನ್ನು ಹರಿಸಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಆ ಕಡೆ ಈ ಕಡೆ ಏನೋ ಒಂದು ರೀತಿಯಾದಂತಹ ಆಕರ್ಷಣೆ ನನ್ನ ಎದುರಲ್ಲಿ. ಅದು ಯಾವುದೋ ಏನೋ ಒಂದು ಮಿಂಚು ಹೊಳೆದ ಹಾಗಿತ್ತು. ಅರ್ಥವಾಗ್ತಾ ಇದೆ. ಹೀಗಲ್ಲ, ಇದರ ಬಗೆಗೆ ನಾನೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ಹೌದು, ಯಾವುದೋ ಒಂದು ಶಕ್ತಿಯ ಆಕರ್ಷಣೆ, ಪ್ರಕೃತಿ ಪುರುಷ, ಅದು ಇಲ್ಲದೆ ಈ ಜಗತ್ತಿನ ಸೃಷ್ಟಿ ಸಾಧ್ಯವೇ ಇಲ್ಲ. ಆದರೆ ಆ ಪ್ರಕೃತಿ ಇಲ್ಲಿ ಇಲ್ಲ ಅಂತ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಪ್ರಕೃತಿಯೇ ಒಂದು ಪಾಣಿಪೀಠ, ಅದರ ಮೇಲೆ ಇರುವಂತಹ ದೇವರು, ಅದು ಈ ಪ್ರಪಂಚವನ್ನು ನಡೆಸುವ ಶಕ್ತಿ ಎಂಬುದಾಗಿ
ಎಲ್ಲರೂ ತಿಳಿದುಕೊಂಡಿದ್ದಾರೆ. ಹಾಗಿದ್ದರೆ ಪ್ರಕೃತಿ ಎಲ್ಲಿದೆ ಎಂಬುದನ್ನು ಶಕ್ತಿ ಹುಡುಕಿಕೊಂಡು ಹೋಗಬೇಕಾದ್ದು ಸಹಜವಾದಂತಹ ಧರ್ಮವಲ್ಲವೇ, ಸಹಜವಾದಂತಹ ಕರ್ಮವಲ್ಲವೇ? ಆದ ಕಾರಣ ಆ ಶಕ್ತಿಯನ್ನು ಹುಡುಕುತ್ತಾ ವೃದ್ಧ ವಿಪ್ರನ ಆಕಾರವಾಗಿ ಎಲ್ಲಿದ್ದಾಳೋ ಆ ಕಡೆಗೇ ಹೋಗುತ್ತೇನಂತೆ, ಆ ಕಡೆಗೆ ಹೋಗುತ್ತೇನಂತೆ. ಹಣೆಗೆ ಪದ್ಮವ ಧರಿಸಿ ದರ್ಬಾಸನ ನಿಘಾರದಲ್ಲಿ ದರ್ಬಾಸನ ನಿಘಾರದಲ್ಲಿ ಧ್ಯಾನಿಸೂತ ಅನುಪಮಿಗೆ ಖಡ ವಿಪ್ರ ರೂಪದೊಳಗೆ ಶಿವ ನುಡಿದ ಹಣೆಗೆ ಭಸ್ಮವ ಧರಿಸಿ ಓಂ ನಮಃ ಶಿವಾಯ. ಪರ್ವತರಾಜ ಹಾಗೂ ಮೇನಾದೇವಿಯ ಸುಂದರ ದಾಂಪತ್ಯದ ಫಲವಾಗಿ ಜನಿಸಿದ ಮುದ್ದು ಕುವರಿ ಗಿರಿಜೆ ನಾನು. ಪರ್ವತರಾಜನ ಮಗಳಾದುದರಿಂದ ಪಾರ್ವತಿ ಎಂಬುದು ಸಹ ನನ್ನ ನಾಮಧೇಯ. ತಂದೆಯ ಅರಮನೆ ಅಂಗಳದಲ್ಲಿ ಸುಖವಾಗಿ ಬೆಳೆದ ನನಗೆ, ಅವರ ಪ್ರೀತ್ಯಾದರದ ಮುದ್ದು ಮಗುವಾದ ನನಗೆ ನಾರದರು ಒಂದು ದಿವಸ ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿದಾಗ ಶಿವನೇ ನನ್ನನ್ನು ವರಿಸಲು ಸುಖವಾಗಿ ನನ್ನ ಜನ್ಮವಾಯಿತು ಎಂದು ತಿಳಿದೆ. ಅಂದಿನಿಂದ ಸಾಕ್ಷಾತ್ ಶಿವನನ್ನೇ ನನ್ನ ಆರಾಧ್ಯ ದೇವತೆಯಾಗಿ ನನ್ನ ಮನಸ್ಸಿನಲ್ಲಿ ಆರಾಧಿಸತೊಡಗಿದೆ, ಪ್ರೀತಿಸತೊಡಗಿದೆ. ಯುಕ್ತ ಕಾಲದಲ್ಲಿ ತಂದೆ ಹೆಣ್ಣು ಮಗಳ ವಿವಾಹವನ್ನು ಮಾಡಲು ಸಂಕಲ್ಪಿಸಿದಾಗ ಅಪ್ಪನಿಗೆ ನನ್ನ ಮನದಿಂಗಿತವನ್ನು ಅರುಹಿದೆ. ಮಾತ್ರವಲ್ಲ, ಅವರನ್ನು ಒಲಿಸಿದೆ. ಅರಮನೆಯನ್ನು ತ್ಯಜಿಸಿ ಶಿವನ ಆರಾಧನೆಯನ್ನು ಮಾಡಲು, ಶಿವನ ತಪಸ್ಸನ್ನು ಮಾಡಲು, ಎಲ್ಲ ಸುಖ ಭೋಗಗಳನ್ನು ಬಿಟ್ಟು ಹಿಮಾಲಯದ ತಪ್ಪಲಲ್ಲಿರುವಂತಹ ಸುಂದರ ಕಾನನ ಪ್ರದೇಶಕ್ಕೆ, ನಿರ್ಜನ ಪ್ರದೇಶಕ್ಕೆ ಬಂದು ಇಲ್ಲಿ ಶಿವನನ್ನೇ ಕುರಿತು ಏಕಭಾವದಿಂದ ತಪಸ್ಸನ್ನಾಚರಿಸುತ್ತಾ ಇದ್ದೇನೆ. ಅಂತೆಯೇ ಇಂದು ಸಹ ಅದು ಅಲ್ಲಿ ಹರಿಯುತ್ತಿರುವಂತಹ ಶುದ್ಧ ಸಲಿಲದ ಸರೋವರದಲ್ಲಿ ಮಿಂದು ಹಣೆಗೆ ಭಸ್ಮವನ್ನಿಟ್ಟು ದರ್ಭಾಸನ ಅಲಂಕೃತಳಾಗಿ ಶಿವನನ್ನು ಧ್ಯಾನಿಸುತ್ತಾ ಇದ್ದೇನೆ. ಏಕೆಂದರೆ ಶಿವ ಸುಲಭದಲ್ಲಿ ಒಲಿಯುವವನಲ್ಲ, ಆತನು ದುರ್ಲಭನು. ಆದುದರಿಂದ ಕಠೋರ ತಪಸ್ಸಿನಿಂದ ಮಾತ್ರ ಆತನನ್ನು, ಆ ಶಿವ ಸಾಂಗತ್ಯವನ್ನು ನನಗೆ ಪಡೆಯಲು ಸಾಧ್ಯ ಎಂಬುದನ್ನು ತಿಳಿದು ಶಿವನನ್ನೇ ಏಕೋಭಾವದಿಂದ ಧ್ಯಾನಿಸುತ್ತಾ ತಪಸ್ಸನ್ನಾಚರಿಸುತ್ತೇನಂತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೌದು, ಬಂದು ಸೇರಿದಂತಹ ಸ್ಥಳ ಸರಿಯಾಗಿಯೇ ಇದೆ. ಎಂತಹ ವಾತಾವರಣ! ಅಲ್ಲೇ ಹರಿಯುತ್ತಿರುವಂತಹ ನದಿ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತಾ ಇದೆ. ಸ್ವಲ್ಪ ಹೊತ್ತು ಅಲ್ಲಿ ಸ್ನಾನ ಮಾಡಿ ಬಂದು ಮತ್ತು ಭಸ್ಮವನ್ನು ಧರಿಸಿಕೊಂಡಿದ್ದೇನೆ. ಹೌದು, ಶಿವನ ಭಕ್ತನ ಹಾಗೆ ಕಾಣಬೇಕು. ತಪಸ್ಸನ್ನು ಮಾಡುತ್ತಾ ಇರುವಂಥವಳ ಬಗೆಗೆ ಗೌರವ ಇದೆ. ಆದರೆ ಅವಳ ಮನಸ್ಸನ್ನು ಬದಲಿಸಬೇಕಾದಂತಹ ಕರ್ತವ್ಯವೂ ನನ್ನದಿದೆ. ಮನಸ್ಸು ಆ ಕಡೆಗೆ ತುಡಿಯುತ್ತಾ ಇದೆ. ಅವಳನ್ನೇ ಮಾತಾಡಿಸ್ತೇನಂತೆ. ಏತಕಿ ಬಂಗದೋಳು ತಪವ ಮಾಡ್ಬೇಕೇತರ ಬಯಕೆನ್ನೋಳು.
ವಾಸದೋ ಇದು ಇದರ ದೊಡಲ ದಂಡಿಸಿ ಉಪವಾಸದೋ ಏಟಕ್ಕೆ ದಣಿವೆ ಪೇಳು ಏತಗಿ ಬಂಗದೋಳು ತಪವ ಮಾಡ್ಬೇದರ ಬಯಕೆ ನೋಡು ತಪಸ್ವಿನಿಯೇ, ಓ ಏನು ಕರೆಯುವಂಥದ್ದು? ಯಾರ ಬಗೆಗೆ ತಪಸ್ಸನ್ನು ಮಾಡುತ್ತಾ ಇದ್ದೀಯೋ ಗೊತ್ತಿಲ್ಲ, ಅಂತೂ ತಪಸ್ಸನ್ನು ಮಾಡುತ್ತಾ ಇದ್ದಿ ಅನ್ನುವಂಥದ್ದು ಸ್ಪಷ್ಟ. ಯಾವಾಗಲೂ ಕೂಡ ತಪಸ್ಸನ್ನು ಮಾಡಬೇಕು ಅಂತಾದರೆ ಅದಕ್ಕೆ ಒಂದು ಕಾಲ ಅಂತ ಇದೆ, ಒಂದು ಕರ್ಮ ಅಂತ ಇದೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಹೇಳ್ತೇವೆ, ದೇವರೇ ನೀನು ಯಾಕೆ ಹೀಗೆ ಮಾಡಿದೆ ಅಂತ. ಅದು ಕೇಳುವುದು ಯಾವಾಗ? ಕಷ್ಟದಲ್ಲಿ ಬಿದ್ದು ಇನ್ನು ಎಲ್ಲಿಯೂ ಯಾವ ದಾರಿಯೂ ಕಾಣುತ್ತಿಲ್ಲ, ಎಲ್ಲ ಕಡೆ ಬದುಕಿಗೆ ಕತ್ತಲೆ ಕವಿದಿದೆ ಅಂದಾಗ ದೇವರೇ ಯಾಕೆ ಹೀಗೆ ಮಾಡಿದೆ. ಅಧಿಕಾರದ ತುತ್ತ ತುದಿಯಲ್ಲಿ ಮೃಷ್ಟಾನ್ನ ಭೋಜನ ಮಾಡುವ ಹೊತ್ತಿಗೆ, ಹೆಂಡತಿ ಮಕ್ಕಳೊಡನೆ ಸುಖವಾಗಿ ಇರುವ ಹೊತ್ತಿಗೆ ದೇವರೇ ಯಾಕೆ ಹೀಗೆ ಮಾಡಿದೆ ಅಂತ ಯಾರೂ ಕೇಳುವುದಿಲ್ಲ. ನಿನ್ನ ಪರಿಸ್ಥಿತಿಯನ್ನು ನೋಡಿದಾಗ ನನಗೆ ಅರ್ಥವಾಗ್ತಾ ಇದೆ, ಏನೋ ಮಹತ್ತಾದಂತಹ ಇಚ್ಛೆಯನ್ನು ಇಟ್ಟುಕೊಂಡು ತಪಸ್ಸನ್ನು ಮಾಡುತ್ತಾ ಇದ್ದಿರಬೇಕು. ಉದ್ದೇಶ ಸಾಧನೆಗೆ ಬೇಕಾಗಿ ಹಲವು ರೀತಿಯ ತಪಸ್ಸನ್ನು ಮಾಡುತ್ತಾ ಇದ್ದಾರೆ ಎಂಬುದನ್ನು ನಾನು ಕೇಳಿದ್ದೇನೆ. ಒಳ್ಳೆಯದೇ. ಆ ತಪಸ್ಸಿನ ಪರಿಣಾಮವಾಗಿ ತಾಪವೇ ಏರ್ತದೆ. ಆ ತಾಪವನ್ನು ಕಡಿಮೆ ಮಾಡಬೇಕು ಅಂತಾದರೆ ಚಂದ್ರನೇ ಬರಬೇಕು, ಅಥವಾ ಚಂದ್ರನ ಹಾಗೆ ಇರುವಂತಹ ಯಾರಾದರೂ ಬರಬೇಕು. ಚಂದ್ರನ ತಂಪಾದಂತಹ ಕಿರಣಗಳಂತಹ ಮಾತುಗಳು ಬರಬೇಕು, ಕಿವಿಗೆ ಬೀಳಬೇಕು ಅಂತಾದರೆ ಏಕಾಗ್ರಚಿತ್ತವಾದಂತಹ ಮನಸ್ಸು ಸ್ವಲ್ಪ ಬದಿಗೆ ಹೋಗಬೇಕು. ಸಾಧ್ಯ ಉಂಟು. ಯಾಕೆಂತ ಹೇಳಿದರೆ, ಒಂದು ಹೊರೆಯನ್ನು ಹೊತ್ತುಕೊಂಡು ಹೋಗುವಂತಹ ವ್ಯಕ್ತಿ ಮನಸ್ಸಿನ ಒಳಗೆ ಬೇರೆ ಯೋಚನೆಯನ್ನೂ ಮಾಡಿಕೊಂಡು ಇರಲಿಕ್ಕೆ ಸಾಧ್ಯ ಆಗ್ತದೆ. ರಥವನ್ನು ನಡೆಸುವಂತಹ ವ್ಯಕ್ತಿ ರಥವನ್ನು ನಡೆಸುವ ಹೊತ್ತಿಗೆ ಹೆಂಡತಿ ಮಕ್ಕಳನ್ನು ನೆನೆಸಿಕೊಳ್ತಾನೆ, ಹತ್ತಿರ ಕುಳಿತವರನ್ನು ಮಾತಾಡಿಸ್ತಾ ಇರ್ತಾನೆ. ಹಾಗೆಂಬುದಾಗಿ ರಥ ಎಲ್ಲಿಗೆ ಹೋಗ್ತದೆ ಅನ್ನುವ ಪ್ರಜ್ಞೆಯೂ ಇದೆ ಅಂತಾದರೆ 3 ರೀತಿಯಲ್ಲಿ ಮನಸ್ಸು ಏಕಾಗ್ರವಾಗಿ ನಡೆದುಕೊಳ್ಳಲಿಕ್ಕೆ ಸಾಧ್ಯ ಎಂಬುದಾಗಿ ಆಯಿತು. ನೀನು ತಪಸ್ಸನ್ನು ಮಾಡ್ತಾ ಇದ್ದಿ, ನಾನೊಬ್ಬ ಬಂದಿದ್ದೇನೆ ಎಂಬಂತಹ ನೆಲೆಯಲ್ಲಿ ನಿನ್ನ ಮನಸ್ಸಿನ ಒಳಗೆ ಇನ್ನೊಂದು ಭಾಗದಲ್ಲಿ ಇವನೇನೋ ಮಾತಾಡ್ತಾ ಇದ್ದಾನೆ ಎಂಬುದನ್ನು ನೀನು ಕೇಳುತ್ತಾ ಇರಬಹುದು. ನಿನ್ನನ್ನು ನೋಡುವ ಹೊತ್ತಿಗೆ ಗೊತ್ತಾಗ್ತದೆ ಬಹಳವಾಗಿ ಕಷ್ಟಪಡುತ್ತಾ ಇದ್ದಿ. ಹೆಣ್ಣು ಮಕ್ಕಳು ತಪಸ್ಸು ಮಾಡಬಾರದು. ಅವರ ಕರ್ತವ್ಯವೇ ತಪಸ್ಸು, ಕಾಯಕವೇ ತಪಸ್ಸು. ನಾವು ಮಾಡ್ತಾ ಇರುವಂತಹ ಕರ್ಮ ಶುದ್ಧವಾಗಿದ್ದರೆ ಅದನ್ನು ಶಿವಾರ್ಪಣಮಸ್ತು ಅಥವಾ ಹರಿಗೆ ಅರ್ಪಣೆ ಎಂಬುದಾಗಿ ಮಾಡಿದರೆ ಅದೇ ದೇವರ ಪೂಜೆ ಆಗ್ತದೆ. ಅದು ಬಿಟ್ಟು ದೊಡ್ಡ ಋಷಿಮುನಿಗಳ ಹಾಗೆ ಏಕಾಗ್ರಚಿತ್ತದಿಂದ ಈ ಶರೀರವನ್ನು ಭಂಗಪಡಿಸಿಕೊಂಡು ಕಷ್ಟಪಡಿಸಿಕೊಂಡು ಊಟ ಮಾಡಿದ್ಯೋ ಇಲ್ವೋ ಗೊತ್ತಿಲ್ಲ, ನೀರು ಕುಡಿದಿದ್ಯೋ ಇಲ್ವೋ ಗೊತ್ತಿಲ್ಲ, ಇಲ್ಲೆಲ್ಲ ತಾಪ ತುಂಬಿದೆ, ಅದರ ಎಡೆಯಲ್ಲಿ ನೀನು ತಪಸ್ಸು ಮಾಡ್ತಾ ಇದ್ದಿ ಅಂತ ಹೇಳಿದರೆ ಯಾಕೆ? ಏನಾಗಬೇಕು? ನಿನ್ನ ಉದ್ದೇಶ ಏನು? ನೀನು ಎಲ್ಲಿಂದ ಬಂದವಳು? ಮೇಲಿಂದ ಇಳಿದು ಬಂದವಳೋ ಅಥವಾ ಅಪ್ಪ ಅಮ್ಮ ಮನೆಯಿಂದ ಹೊರಗೆ ತಳ್ಳಿ ಹಾಕಿದ್ರೋ ಎಲ್ಲಾದರೂ ಬದುಕಿಕೋ ಅಂತ, ಅಥವಾ ಗಂಡ ಏನಾದರೂ ಜಗಳ ಮಾಡಿ ನಿನ್ನನ್ನು ಹೊರಗೆ ಕಳಿಸಿದ್ನೋ, ಅಥವಾ ಗಂಡನಲ್ಲಿ ಜಗಳ ಮಾಡಿಕೊಂಡು ವಿರಹದಿಂದ ಇಲ್ಲಿ ಬಂದಿದ್ದೀಯೋ? ಮಾತಾಡೋ.
ಮಾತಾಡಲಿಕ್ಕೆ ಏನಾಗಿದೆ? ಬರೇ ಎಂಥದೋ ಓಂ ನಮಃ ಶಿವಾಯ ಎಂಬುದಾಗಿ ಹೇಳುವ ಹಾಗೆ ತುಟಿ ಅಲುಗಾಡುದು ಒಂದು ಕಾಣ್ತಾ ಇದೆ. ಮಣ 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 ಅಂತ ಹೇಳ್ತಾ ಇದ್ದೀಯ. ಸ್ವಲ್ಪ ಈ ಕಡೆಗೆ ನೋಡಿ ಮಾತಾಡಬಾರ್ದಾ? ತಪಸ್ಸು ಭಂಗ ಆಗಲಿಲ್ವಾ? ಸ್ವಲ್ಪ ನೀನು ಸ್ನಾನ ಮಾಡೋದು ಬೇಡುವಾ? ಏನಾದರೂ ತಿನ್ನುವುದು ಬೇಡುವಾ? ಈ ಶರೀರ ಬೇಕಾ ಬೇಡುವಾ? ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ಶರೀರವನ್ನು ಚೆನ್ನಾಗಿ ಉಳಿಸಿಕೊಳ್ಳಬೇಕು. ಇಲ್ಲ ಅಂತಂದರೆ ತಪಸ್ಸು ಮಾಡುವುದು ಹೇಗೆ? ಸ್ನಾನ ಮಾಡಲಿಕ್ಕೆ ಹೋಗಬೇಕು ಅಂತಾದರೆ ಈ ದೇಹಕ್ಕೊಂದು ಶಕ್ತಿ ಬೇಕಾ ಬೇಡುವಾ? ನೀನು ತಿಂದಿದ್ಯೋ ಉಂಡಿದ್ಯೋ ನನಗೆ ಗೊತ್ತಿಲ್ಲ. ಸ್ವಲ್ಪ ಮಾತಾಡು. ವಿಚಾರವನ್ನು ಹಂಚಿಕೊಂಡಾಗ ಸಂಕಟಗಳು ದೂರ ಆಗ್ತದೆ. ನಾವು ಸಂತೋಷದಲ್ಲಿದ್ದಾಗ ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಸೇರಿಕೊಳ್ತಾರೆ, ಕೈ ಚಪ್ಪಾಳೆ ತಡ್ತಾರೆ, ಬೆನ್ನು ತಡ್ತಾರೆ. ದುಃಖದಲ್ಲಿದ್ದಾಗ ನಾವೊಬ್ಬರೇ ಅಳಬೇಕು, ಬೆನ್ನು ತಟ್ಟಿಕೊಂಡು ಅಯ್ಯೋ ಹೀಗಾಗಬಾರ್ದಿತ್ತು ಅಂತ ಹೇಳಿ ಅವರ ಕೆಲಸಕ್ಕೆ ಅವರು ಹೋಗ್ತಾರೆ. ಏನಾಗಿದೆ ನಿನಗೆ? ಸ್ವಲ್ಪ ನಿನ್ನ ವಿಚಾರವನ್ನು ಹಂಚಿಕೊಂಡಾಗ ಮನದ ತಾಪವೂ ದೂರ ಆಗ್ತದೆ. ಅಥವಾ ನಿನ್ನ ಉದ್ದೇಶ ಏನು, ಆ ಉದ್ದೇಶ ಸರಿ ಇದೆಯೋ ಇಲ್ಲವೋ ಎಂಬುದಾಗಿ ನಾನು ಯೋಚನೆ ಮಾಡಿಕೊಂಡು ಇದು ಗುರಿ ಸರಿ ಇಲ್ಲ, ಹೀಗೆ ಈ ಮಾರ್ಗದಲ್ಲಿ ಹೋದರೆ ಅಲ್ಲಿಗೆ ಮುಟ್ಲಿಕ್ಕೆ ಸಾಧ್ಯ ಇದೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗಲೂ ಕೂಡ ಉತ್ತಮರ ಮನಸ್ಸಿನಲ್ಲಿ ದೇವರಿದ್ದಾರೆ ಅಂತ ತಿಳ್ಕೊಳ್ಬೇಕು. ಉತ್ತಮವಾದಂತಹ ವಿಚಾರವನ್ನು ಯಾರಾದರೂ ಹೇಳಿದರೆ ಅದು ದೇವರ ಮಾತು ಅಂತ ಸ್ವೀಕಾರ ಮಾಡಬೇಕು. ನಾನು ಹೇಳ್ತಾ ಇರುವಂಥದ್ದು ದೇವರ ಮಾತು ಅಂತ ಸ್ವೀಕಾರ ಮಾಡಿಕೊ, ಮಾತಾಡಬಾರ್ದೋ. ಎಲ ಬೈರಾಗಿ ನಡೆ ಸಡಗರ ಮಾತಿದಿಗಿ ಉಸುರ ಸಾರು ನುಡ ನುಡ ಗೂಡಲಿ ಏನು ಮಾತನಾಡುತ್ತಿರುವೆ? ಸಡಗರ ಮಾತಿದಿಗಿ ಉಸುರ ಸಾರು ಗೂಡಲಿಗೆ ತೊಡಗಿದ ತಪವನ್ನು ನುಡಿಸರಿ ಸಾರತ್ತ, ತೊಡಗಿದ ತಪವನ್ನು ನುಡಿಸರಿ ಸಾರತ್ತ, ನಡೆ ನಡೆ ಬೇಗಿಂದಳು ಬೇಗಿಂದಳು ಏಕಾಂತದಲ್ಲಿ ತಪಸ್ಸನ್ನಾಚರಿಸುತ್ತಿರುವಾಗ ಬಂದು ವ್ರತ ಗಳುಹುತ್ತಿರುವೆಯಲ್ಲ, ಯಾರಯ್ಯ ನೀನು? ನೀನು ಇಲ್ಲಿ ಹೇಗೆ ಬಂದೆ? ಯಾರಿಗೂ ನನ್ನಿಂದ ತೊಂದರೆಯಾಗಬಾರದು, ನನಗೆ ಇನ್ಯಾರಿಂದಲೂ ತೊಂದರೆಯಾಗಬಾರದೆಂದು ನಿರ್ಜನವಾದ ಪ್ರದೇಶವನ್ನೇ ನಾನು ನನ್ನ ತಪಸ್ಸಿಗಾಗಿ ಆರಿಸಿಕೊಂಡಿದ್ದೆ. ಆ ತಪಸ್ಸಿನಲ್ಲಿ ನಾನು ಮುಳುಗಿರುವಂತಹ ಹೊತ್ತಿನಲ್ಲಿ ನೀನು ದುತ್ತನೆ ಪ್ರತ್ಯಕ್ಷನಾದೆ. ಅಲ್ಲ, ಪ್ರತ್ಯಕ್ಷನಾದೆ ಏನೋ ಸರಿ, ತರುಣಿಯೊಬ್ಬಳು ತಪಸ್ಸನ್ನಾಚರಿಸುತ್ತಾ ಇರುವಳೆಂಬುದನ್ನು ನೀನು ನೋಡಿದೆ. ಅಲ್ಲ, ನೋಡಿ ನೇರ ನೀನು ಹೋಗುವುದಲ್ವಾ? ತಪಸ್ಸನ್ನಾಚರಿಸುತ್ತಿದ್ದರೆ ಆ ತಪಸ್ಸನ್ನು ಕೆಡಿಸಿ ವೃತ್ತ ಬಾಯಿಗೆ ಬಂದಂತೆ ಏನೇನೋ ಗಳುಹುತ್ತಿರುವೆಯಲ್ಲ, ನೋಡಿದರೆ ಬೈರಾಗಿಯಂತೆ ಇರುವಿ ನೀನು. ಹೌದು, ಜ್ಞಾನದ ಚಕ್ಷುಗಳು ನಿನಗಿವೆ, ಬೈರಾಗಿಗಳಿಗೆ ಇವೆ ಎಂದು ನಾನು ಭಾವಿಸಿದ್ದೇನೆ. ಅಂತಹುದರಲ್ಲಿ ಏಕಾಂತದಲ್ಲಿ ಇರುವಂತಹ ಈ ಹೆಣ್ಣು ಮಗಳನ್ನು ವೃಥ ಮಾತನಾಡಿಸಿ ಅವಳ ತಪಸ್ಸಿಗೆ ಭಂಗವನ್ನು ತರುವುದು ನಿನಗೆ ಶೋಭೆಯೇ ಹೇಳು. ಇದು ಸಾಮಾನ್ಯ ಜ್ಞಾನಕ್ಕೆ ಒಳಪಟ್ಟ ವಿಷಯವಲ್ಲವೇ? ಏನೇನೋ ಏನೇನೋ ನೀನು ಹೇಳುತ್ತಾ ಇದ್ದಿ. ನನ್ನನ್ನು ಅನೇಕ ರೀತಿಯಲ್ಲಿ ಪ್ರಶ್ನಿಸಿದ್ದಿ. ಹೌದು, ಆದರೆ
ನೀನು ಕೇಳುತ್ತಾ ಇರುವಿ ಅಂತ ನಾನು ಹೇಳಬೇಕಷ್ಟೇ, ಅಲ್ಲದೆ ನಿನ್ನಲ್ಲಿ ಮಾತನಾಡುವ ಅಗತ್ಯ ನಂಗೆ. ಹೇಳಿದ್ರೆ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು, ಸ್ವಲ್ಪ ಸುಧಾರಣೆಯೂ ಆಗ್ತದೆ. ಆರೋಗ್ಯದ ಸುಧಾರಣೆ ನಂಗೆ ನನ್ನ ತಪಸ್ ಶಕ್ತಿಯಿಂದಲೇ ಆಗಿದೆ. ನಿನ್ನಂತಹ ಅಪರಿಚಿತನಲ್ಲಿ ಮಾತನಾಡಿ ಆರೋಗ್ಯ ಸುಧಾರಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಬಲು ಅಧಿಕ ಪ್ರಸಂಗಿ ನೀನು ಎಂದು ತೋರುತ್ತದೆ. ಆದರೂ ನೀನು ಕೇಳಿದ್ದಕ್ಕಾಗಿ ನಾನು ಹೇಳ್ತೇನೆ. ಅದು ನನ್ನ ಸಂಪ್ರದಾಯವೂ ಹೌದು, ಸಂಸ್ಕಾರವೂ ಹೌದು, ನನ್ನ ಕರ್ತವ್ಯವೂ ಹೌದು. ನನಗೆ ನೀನು ಕೊಡುವ ಗೌರವವೂ ಹೌದು. ಹಾಗೆಂದೇ ತಿಳಿದುಕೋ. ಬೈರಾಗಿ, ಓ ಪರ್ವತರಾಜ ಮತ್ತು ಮೇನಾದೇವಿಯ ಮಗಳು ನಾನು ಪಾರ್ವತಿ. ಪಾರ್ವತಿ? ಹಾ, ಪರ್ವತರಾಜನ ಮಗಳು? ಹೌದು, ಪರ್ವತರಾಜನ ಮಗಳೇ. ಮನೆಯಿಂದ ಹೊರಗೆ ಹಾಕಿದ್ನ? ಮನೆಯಿಂದ ಹೊರಗೆ ಹಾಕುವಂತಹ ಯಾವುದೇ ಸಂದರ್ಭವೂ ಬರಲಿಲ್ಲ. ಅಲ್ಲ, ನಿನ್ನ ತಲೆಗೆ ಇದೇ ಯೋಚನೆ ಬರುದಾ? ಆಗಕ್ಕಿಂತಲೂ ಗಂಡ ಇಲ್ವಾ ನಿಂಗೆ? ಒಬ್ಳು ತಪಸ್ಸಿಗೆ ಕೂತ್ರೆ ಗಂಡನಲ್ಲಿ ಸಿಟ್ಟು ಮಾಡಿಕೊಂಡು ಬರುದು. ಅವರ ಮಗಳು ಅಂತ ಹೇಳಿದ ಕೂಡಲೇ ಮನೆಯಿಂದ ಹೊರಗೆ ಹಾಕಿದ ಅಂತ ಹೇಳುದು ಏನಿದು? ಏನಿದು ನಿನ್ನ ಮಾತು? ಕೆಲವೊಮ್ಮೆ ಪ್ರಾಯಕ್ಕೆ ಬಂದಾಗ ಇವಳನ್ನು ಮನೆಯಲ್ಲಿ ಇಟ್ಟುಕೊಂಡು ಸಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲಾದ್ರೂ ಹೋಗು ಅಂತ ಕಳಿಸಿ ಬಿಡ್ತಾರೆ. ನಿನಗೆ ಬೇಕಾದ್ದನ್ನು ಆಯ್ಕೆ ಮಾಡಿಕೋ ಅಂತ ಕಳಿಸಿ ಬಿಡ್ತಾರೆ. ಹಾಗೆ ಏನಾದ್ರೂ ನೀನು ಆಯ್ಕೆಗೆ ಬಂದದ್ದು ಅಂತ? ಹಾಗೇನೂ ಇಲ್ಲ. ಅಥವಾ ಎಲ್ಲಿಯೂ ಕೂಡ ಯಾರು ಸಿಗಲಿಲ್ಲ, ಅಯ್ಯೋ ಈ ಬದುಕು, ಈ ಹೆಣ್ಣಿನ ಬದುಕು ಹಾಳಾಗಿ ಹೋಗ್ಲಿ ಎಂಬುದಾಗಿ ಪರಿಸ್ಥಿತಿ ಏನು ನನಗೆ ಬಂದಿಲ್ಲ. ಇದನ್ನೇ ನಾನು ಹೇಳಿದೆ. ಸ್ವಲ್ಪ ಅಧಿಕ ಪ್ರಸಂಗಿ ನೀನು ಅಂತ ನನಗೆ ಗೊತ್ತಾಯ್ತು. ವೃತ್ತ ಗಳುಹ ಬೇಡ. ಹಾಗಾದ್ರೆ ನೀನು ಯಾವುದೋ ಒಂದು ಉದ್ದೇಶದಿಂದ ತಪಸ್ಸನ್ನು ಮಾಡಬಹುದು. ಉದ್ದೇಶವನ್ನೇ ನಿನಗೀಗ ನಾನು ಹೇಳ್ತಾ ಇದ್ದೇನೆ. ನಿನ್ನ ಮನಸ್ಸಿನ ಒಳಗೆ ಯಾರಿದ್ದಾರೆ? ಬೈರಾಗಿ, ನನ್ನನ್ನು ಅಪ್ಪ ಅಮ್ಮಂದಿರು ಪ್ರೀತಿಯಿಂದ ಪೋಷಿಸುತ್ತಿರುವಂತಹ ಸಂದರ್ಭದಲ್ಲಿ ನಾರದರಿಂದ ನನ್ನ ಜನ್ಮ ವೃತ್ತಾಂತವನ್ನು ತಿಳಿದೆ. ಶಿವನಿಗಾಗಿಯೇ ನಾನು ಜನಿಸಿದವಳು. ಅದಕ್ಕಾಗಿ ನನ್ನ ಅರಮನೆಯ ಸುಖ ಭೋಗಗಳನ್ನು ತ್ಯಜಿಸಿ ಶಿವನ ನಾಮಸ್ಮರಣೆಯನ್ನೇ ಉಸಿರಾಗಿಸಿ ನನ್ನ ಆರಾಧ್ಯ ದೈವವನ್ನು ಎಂದರೆ ಶಿವನ ಸಾಂಗತ್ಯವನ್ನು ಪಡೆಯಲೋಸುಗವಾಗಿ ಇಲ್ಲಿ ಬಂದು ತಪಸ್ಸನ್ನಾಚರಿಸುತ್ತಾ ಇದ್ದೇನೆ. ಶಿವನನ್ನು ವರಿಸಬೇಕು ಅಂತ ತಪಸ್ಸು ಮಾಡುವುದು? ಹೌದು. ಶಿವನು ಎಲ್ಲಿದ್ದಾನೆ ಅಂತ ನೋಡಿಕೊಂಡು ಅವನ ಮನೆ ಹುಡುಕಿಕೊಂಡು ಹೋಗುದಲ್ವಾ? ಕೂತಲ್ಲಿಗೆ ಯಾರಾದ್ರೂ ಬರ್ತಾರೋ? ಶಿವ ಎಲ್ಲಿದ್ದಾನೆ, ಅವನು ಹೇಗಿದ್ದಾನೆ ಎಂಬುದಾಗಿ ನೋಡಿಕೊಂಡು ಓಹೋ ಹೋ ಹೋ ಶಿವ ನೀನನ್ನು ಮದುವೆ ಆಗಬೇಕು ಅಂತ ಇದ್ದೇನೆ, ಹೋಗಿ ಅವನಲ್ಲಿ ಮಾತಾಡೋದು ಬಿಟ್ಟು ನೀನು ಶಿವನನ್ನು ನೋಡಿದ್ದೀಯಾ? ನೋಡು, ಶಿವನು ಹಾಗೆಲ್ಲ ಶಿವನಿದ್ದಲ್ಲಿಗೆ ಹೋಗಿ ನನ್ನನ್ನು ಮದುವೆಯಾಗು ಎಂದು ಕೇಳಿದರೆ ಒಲಿಯುವನಲ್ಲ ಶಿವ. ಶಿವ ಒಲಿಯಲಿಕ್ಕೆ ಕಷ್ಟವಿದೆ. ಆದುದರಿಂದಲೇ ನಾನು ಈ ರೀತಿ ತಪಸ್ಸನ್ನಾಚರಿಸಿ ಶಿವನನ್ನು ಒಲಿಸಬೇಕೆಂದು ಇಲ್ಲಿ ಕೂತಿದ್ದೇನೆ, ತಪಸ್ಸನ್ನಾಚರಿಸುತ್ತಾ ಇದ್ದೇನೆ. ನೋಡು, ನನ್ನ ತಪಸ್ಸಿಗೆ ನೀನು ಹೆಚ್ಚು ಭಂಗ ತರಬೇಡ. ನೋಡು, ಸಾಧ್ಯವಾದರೆ ನರಸ್ಯಾಭರಣಂ ರೂಪಂ, ಒಂದು ರೂಪವನ್ನು ನೋಡಿದ ತಕ್ಷಣ, ಒಂದು ಹುಡುಗನನ್ನ ಹುಡುಗಿಯನ್ನು ನೋಡಿದ ತಕ್ಷಣ ಆಗಬಹುದೋ ಆಗಬಾರದೋ ಅಂತ ಒಂದು ಕ್ಷಣದಲ್ಲಿ ತೀರ್ಮಾನ ಆಗ್ತದೆ. ಮತ್ತೆ ಉಳಿದವರೆಲ್ಲ ಮಾತಾಡಿಕೊಳ್ತಾರೆ, ಆಗಬಹುದು. ಆ ಮೊದಲ ನೋಟ ಉಂಟಲ್ಲ, ಅದರಲ್ಲೇ ಆಕರ್ಷಣೆ ಇರುವಂಥದ್ದು. ನೀನು ಏನಾದರೂ ಶಿವನನ್ನು ನೋಡಿದ್ದೀಯೋ? ನೋಡ್ಲಿಲ್ಲ. ನೋಡಿದ್ರೆ ಇಲ್ಲಿಗೆ ಯಾಕೆ ಬರ್ತಿ? ಅಥವಾ ನೋಡಿದ್ರು ಅವನನ್ನು ಒಲಿಸಿಕೊಳ್ಳಿಕ್ಕೆ ನಿನಗೆ ಆಗಿರ್ಲಿಕ್ಕಿಲ್ಲ. ಅವನ ಕತೆ ನಿನಗೆ ಗೊತ್ತಾ? ಅವನಿಗೆ ಎಷ್ಟು ಕಣ್ಣುಂಟು ಗೊತ್ತಾ ನಿನಗೆ? ಉರಿಯುತ್ತೀವಿ ಭಗದಗನೆ ಹಣೆಯಲ್ಲಿ ಮೂರನೇ ಕಣ್ಣು ಉರಿಯುತ್ತಾ ಇದೆ. ನಿಟ್ಟಿಲಾಚಿ ಉರಿಯುತ್ತಿದೆ ಉರಿಯುತ್ತಿದೆ ಉರಿಯುತ್ತಿದೆ
ನಿನಗೆ ಸುತ್ತಿಗನು ವ್ಯಾಘ್ರದ ಚರ್ಮ ವ್ಯಾಘ್ರದ ಚರ್ಮ ವ್ಯಾಘ್ರದ ಚರ್ಮ ಆ ಆ ಆ ಆ ವ್ಯಾಘ್ರದ ಚರ್ಮ ನಿನಗೆ ಸಂಘಟನೆ ಲೇಸಲ್ಲ ಕೇಳು ನಿನಗೆ ಸಂಘಟನೆ ನಿನಗೆ ಸಂಘಟನೆ ಲೇಸಲ್ಲ ಕೇಳು ಲೇಸಲ್ಲ ಕೇಳು ಲೇಸಲ್ಲ ಕೇಳು ನಿಟಿಲಾಕ್ಷಿ ಉರಿಯುತ್ತಿರಿ ಆತಗಿ ಬಾವ ಜಟಿಯು ಶೋಭಿತ ಬಪ್ಪುದಿ ಶೋಭಿತ ಅಪ್ಪುದಿ ನಿನಗೆ ಸಂಘಟನೆ ಸಲ್ಲ ಹೇಳು ಕನ್ಯಾವರಯತೆ ರೂಪಂ ಅಂತ ಒಂದು ಮಾತಿದೆ. ಓಹೋ, ರೂಪವನ್ನ ನೋಡಿ ಕನ್ಯೆ ವರಿಸುತ್ತಾಳೆ. ಮೊದಲು ರೂಪ ನೋಡುವಂಥದ್ದು. ನಾನು ಆಗಲೇ ಹೇಳಿದ್ದೆ, ನರಸ್ಯಾಭರಣಂ ರೂಪಂ, ರೂಪಸ್ಯಾಭರಣಂ ಗುಣಾಃ, ಗುಣಸ್ಯಾಭರಣಂ ಜ್ಞಾನಂ, ಜ್ಞಾನಸ್ಯಾಭರಣಂ ಕ್ಷಮಾ. ಇದು ಒಂದು ವ್ಯಕ್ತಿಯ ವ್ಯಕ್ತಿತ್ವದ ಲಕ್ಷಣಗಳು. ಓಹೋ, ನೋಡಿದ ತಕ್ಷಣ ರೂಪ ಚೆನ್ನಾಗಿ ಇರಬೇಕು, ಮನ್ಮಥ ಅಂತಲ್ಲ, ಚೆನ್ನಾಗಿ ಇರಬೇಕು. ಬರೇ ರೂಪ ಇದ್ರೆ ಸಾಕೋ, ಆ ರೂಪಕ್ಕೆ ತಕ್ಕುದಾದಂತಹ ಗುಣ ಇರಬೇಕು. ರೂಪಸ್ಯಾಭರಣಂ ಗುಣಾಃ, ಗುಣವೇ ಇಲ್ಲ ಅಂತಾದರೆ, ಗುಣಕ್ಕೆ ರೂಪಕ್ಕೆ ಮರುಳಾಗಿ ಮದುವೆಯಾದ ಅಂತಾದರೆ ಅವನು ಹೋದ ಅಂತಲೇ ಲೆಕ್ಕ. ಅಲ್ಲಿಗೋ ಗೊತ್ತಿಲ್ಲ. ಆಮೇಲೆ ಬರೇ ಗುಣ ಸಾಕೋ, ರೂಪವು ಉಂಟು ಗುಣವೂ ಉಂಟು. ಒಂದು ಮಾತಾಡಿದ್ರೆ ಓ ಅಂತ ಹೇಳುವುದಾಗಿದ್ರೆ, ಜ್ಞಾನ ಏನು ಇಲ್ಲ ಅಂತಾದ್ರೆ, ಗುಣಸ್ಯಾಭರಣಂ ಜ್ಞಾನಂ, ಸ್ವಲ್ಪ ಆದ್ರೂ ಬುದ್ಧಿ ಇರಬೇಕು. ಎಲ್ಲದರಲ್ಲಿ ಎಲ್ಲರೂ ಕೂಡ ಸಮವಾಗಿ ಇರುವುದಿಲ್ಲ, ಆದರೆ ಸ್ವಲ್ಪ ಸ್ವಲ್ಪ ಇರಬೇಕು. ಆ ಗುಣವೂ ಇರಬೇಕು, ಆ ಜ್ಞಾನವೂ ಇರಬೇಕು. ಜ್ಞಾನ ಇದೆ, ಗುಣ ಇದೆ, ರೂಪ ಇದೆ, ಮಾತಾಡಿದ್ರೆ ಅಂತ ಹೇಳುವುದಾಗಿದ್ರೆ ಅಲ್ಲಿ ಮುಗೀತಲ್ಲಿಗೆ. ಓಹೋ, ಕ್ಷಮಾ, ಜ್ಞಾನಸ್ಯಾಭರಣಂ ಕ್ಷಮಾ, ಕ್ಷಮೆ ಇರಬೇಕು. ಆದರೆ ನೀನು ತಪಸ್ಸು ಮಾಡುತ್ತಾ ಇದ್ದಿ. ಹೌದು.
ಶಿವನನ್ನು ಒಲಿಸಿಕೊಳ್ಳಿಕ್ಕೆ ಅಂತ ಹೇಳ್ತಾ ಇದ್ದಿ. ಖಂಡಿತ. ಅವನನ್ನು ನೋಡಿದೀಯೋ? ಹಣೆಯಲ್ಲಿ ಒಂದು ಕಣ್ಣು, ಹ, ಎಲ್ಲರಿಗೆ ಎರಡು ಕಣ್ಣು ಉಂಟು. ಹಣೆಯಲ್ಲಿ, ಕಿವಿಯಲ್ಲಿ, ಇಲ್ಲೆಲ್ಲ ಕಣ್ಣಿದ್ರೆ ಪುಣ್ಯಕ್ಕೆ ಕಿವಿಯಲ್ಲಿ ಒಂದು ಕಣ್ಣಿಲ್ಲ, ಹಣೆಯಲ್ಲಿ ಒಂದು ಕಣ್ಣುಂಟು. ಹಣೆಗೆ ಏನಾದರೂ ಅಲ್ಲ, ನೀನು ಮದುವೆ ಆದ ಮೇಲೆ ಮಗುವಿಗೆ ಮುತ್ತಿಡುವುದೆಲ್ಲಿಗೆ? ಹಣೆಗೆ. ನೀನು ಆ ಶಿವನ ಹಣೆಗೆ ಮುತ್ತಿಡ್ಲಿಕ್ಕೆ ಹೋದ್ರೆ ಸುಟ್ಟೆ ಹೋಗ್ತಿ. ಅದು ಬೆಂಕಿಯ ಕಣ್ಣು. ಅಲ್ಲಿ ಆ ಕಣ್ಣು ತೆರೆದ್ರೆ ನೀರು ಬರುವುದಿಲ್ಲ, ಬೆಂಕಿ ಹೊರಗೆ ಬರ್ತದೆ. ನಿಟಿಲಾಕ್ಷ, ಆ ಹಣೆಗಣ್ಣನನ್ನ ನೀನು ಮದುವೆ ಆಗಬೇಕು ಅಂತ ಹೊರಟ ಹಾಗೂ ಉಂಟು. ಹೌದು, ಹೋಗ್ಲಿ ಬಿಡು. ಹಣೆಗೆ ಏನಾದರೂ ಒಂದು ತಲೆನೋವಾದ್ರೆ ಕಟ್ಟಿಕೊಳ್ಳುವುದಿಲ್ಲ ಬಟ್ಟೆಯನ್ನ, ಹಾಗೆ ಏನೋ ಒಂದು ಕಟ್ಟಿಕೊಳ್ಬಹುದು ಅಂತ ಇಟ್ಟುಕೋ. ಹೌದು. ಮೈ ನೋಡಿದ್ರೆ ಅಬ್ಬ, ವ್ಯಾಘ್ರ ಚರ್ಮವನ್ನ ಸುತ್ತಿಕೊಂಡಿರುವವ ನೀನು. ಈಗ ಏನೋ ನಾರು ಬಟ್ಟೆ ಉಟ್ಟ ಹಾಗೆ ಇದ್ದಿ, ಮದುವೆ ಆಗುವ ಮಂಟಪದಲ್ಲಿ ನಾರು ಬಟ್ಟೆ ಉಟ್ಟುಕೊಂಡು ಯಾರಾದರೂ ಹೋಗ್ತಾರ? ಪೀತಾಂಬರ ಉಟ್ಟುಕೊಂಡು, ಜರತಾರಿ ಸೀರೆಯನ್ನು ಉಟ್ಟುಕೊಂಡು ಹೆಣ್ಣು ಮಗಳು ಸಭೆಗೆ ಬರಬೇಕು. ನೀನು ಹಾಗೆ ಬರ್ತಿ ಅಂತ ಇಟ್ಟುಕೋ. ಅವನು ಈ ಚರ್ಮವನ್ನು ಸುತ್ತಿದವ ಸಭೆಗೆ ಬಂದ್ರೆ ಯಾರಾದರೂ ಏನು ಹೇಳಿಯಾರು? ಹುಡುಗನಿಗೆ ಅಂತೂ ತಲೆ ಸರಿ ಇಲ್ಲ ಅಂತ ಕಾಣುತ್ತದೆ, ಇದಕ್ಕೂ ತಲೆ ಸರಿ ಇಲ್ಲ, ಜೋಡಿ ಸರಿ ಉಂಟು ಅಂತ ಹೇಳಿಯಾರು. ಏನೆಂದೇ? ಆಗ್ಲಿಲ್ಲ. ವ್ಯಾಘ್ರ ಚರ್ಮವನ್ನು ಸುತ್ತುಕೊಂಡಿದ್ದಾನೆ. ಸರಿಯಪ್ಪ, ಹೋಗಿ ಬಾಚಿ ತಪ್ಪಿಕೊಳ್ಳುವಂತಂದ್ರೆ ಬುರ್ಸು, ಸುತ್ತೆಲ್ಲ ಹಾವು. ಓಹೋ, ಹಾವನ್ನು ಸುತ್ತುಕೊಂಡಿದ್ದಾನೆ. ಕುತ್ತಿಗೆಗೂ ಹಾವು, ಸೊಂಟಕ್ಕೂ ಹಾವು, ಅದೇ ಆಭರಣ ಕೈಗೆಲ್ಲ. ಇರಲಿ ಬಿಡು. ನೀನು ಏನೋ ಧರಿಸಿಕೊಂಡಿದ್ದಿ, ಅವನು ಅದನ್ನು ಹಾವನ್ನೇ ಹೀಗೆ ಸುತ್ತಿಕೊಳ್ಳಿ ಬಿಡು, ಸುರುಳಿ ಮಾಡಿಕೊಂಡಿದ್ದಾನೆ. ನಿನಗೇನು ಕಷ್ಟ? ನನಗೆ ಏನಿಲ್ಲಪ್ಪ, ನನಗೆ ಒಂದು ಹೆಣ್ಣು ಮಗಳು ಪಾಪ ಗೊತ್ತಿಲ್ಲದೆ ಯಾರನ್ನೋ ಒಂದು ಅದೆಷ್ಟು ಕರುಣಾ ಹೃದಯ. ವಿವಾಹ ಆಗ್ಲಿಕ್ಕೆ ಹೊರಟಿದ್ದಾಳೆ, ಅವನೇ ಬೇಕು ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳಿದ್ರೆ ಬೇಸರ ಆಗ್ತದೆ. ಹಾಗೆಲ್ಲ ಆಗಬಾರದು. ಆದ ಕಾರಣ ಅವನ ಬಗೆಗೆ ಇನ್ನೂ ವಿವರ ಬೇಕು ಅಂತಾದ್ರೆ ಹೇಳ್ತೇನೆ. ಇಷ್ಟು ಮಾತ್ರ ಅಲ್ಲ, ಅವನ ಜೊತೆಯಲ್ಲಿ ಇರುವವರೆಲ್ಲ ಯಾರು? ಎಲ್ಲ ಭೂತ ಪ್ರೇತ ಪಿಶಾಚಿಗಳು ಜೈ ಜೈ ಅಂತ ಹೇಳ್ತಾರೆ. ಇರಲಿ ಬಿಡು, ಇರಲಿ. ಅಂಥವರು ಅವನ ಜೊತೆಯಲ್ಲಿ ಇರುವವರು. ಇನ್ನು ಅವನ ತಲೆಯ ಕತೆ ನೋಡಿದ್ರೆ ನೀನು ಅವನ ಹತ್ತಿರ ಹೋಗ್ಲಿಕ್ಕಿಲ್ಲ. ತಲೆಯಿಂದ ಹಾರಿ ಬಂದೀತು. ಯಾವುದು? ತಲೆಯ ಮೇಲೆ. ತಲೆಯನ್ನು ಸರಿಯಾಗಿ ತೊಳೆಯದಿದ್ರೆ ತಲೆಯಲ್ಲಿ ಏನಾಗ್ತದೆ? ಶೇಖರಣೆ ಆಗ್ತದೆ ಇಲ್ವಾ ಎಲ್ಲ. ಮತ್ತೆ ನೀನು ಹೀಗೆ ತೆಗೆದು ಹೀಗೆ ನಗು ಬರುತ್ತಿದೆ ನಂಗೆ. ಅಂತ ಜಡೆಯನ್ನ ಬೆಳೆಸಿಕೊಂಡಿದ್ದಾನೆ. ಅವನ ಮುಖದಿಂದ ಜಾಸ್ತಿ ಜಡೆ ಉಂಟು. ಓಹೋ, ಅವನ ಹೇಳಲಿಕ್ಕೆ ನನಗೆ ನಾಚಿಕೆ ಆಗ್ತದೆ. ಅವನನ್ನು ನೀನು ಅಯ್ಯೋ ಎಂತಹ ಸುಂದರಾಂಗಿ, ನಿನ್ನ ಹಾವವೋ ಭಾವವೋ ವಿಲಾಸವೋ ವಿಭ್ರಮವೋ ಅಬ್ಬಬ್ಬಬ್ಬಬ್ಬಾ, ನಿನ್ನನ್ನು ನೋಡಿದ್ರೆ ನೀನು ನಡಿಲಿಲ್ಲ ಬೈರಾಗಿ. ಅಷ್ಟು ಮಾತ್ರ ಅಲ್ಲ, ಅವನು ನಡೆಯುವುದು ನೋಡಿದ್ದೆ ನೀನು? ಕೆಲವರು ನೋಡ್ಲಿಕ್ಕೆ ಚಂದ ಇರ್ತಾರೆ, ನಡೆಯುವ ಹೊತ್ತಿಗೆ 9 10 9 10 9 10 ಅಂತ ನಡೆಯುವವರು ಇರ್ತಾರೆ. ಕಣ್ಣು ಸರಿಯಾಗಿ ನೋಡಿದ್ದೀಯಾ? ಪೂರ್ವಕ್ಕೆ ನೋಡಿಕೊಂಡು ಪಶ್ಚಿಮಕ್ಕೆ ಹೋಗುವವರು ಇರ್ಬೋದು, ಗೊತ್ತಾಗುವುದಿಲ್ಲ. ಮಾತಾಡಿಸಿದ್ಯಾ? ಕೆಲವರಿಗೆ ಮಾತಾಡುವ ಹೊತ್ತಿಗೆ ಎಲ್ಲರೂ ಸರಿ ಇರುವುದಿಲ್ಲ. ದೇವರು ಕೊಟ್ಟಿರುವಂಥ ಒಂದೊಂದು ದೋಷಗಳು ಇರ್ತವೆ. ಎಲ್ಲ ಸರಿ ಇರಬೇಕು ಅಂತಲೇ ಅಲ್ವಾ ವಿವಾಹ ಆಗುವಂಥದ್ದು. ಮಾತಾಡೋ ಹೊತ್ತಿಗೆ ಅವನು ಏನಾದರೂ ಮಾತಾಡಿದ್ದನ್ನೇ ಮಾತಾಡ್ತಾ ಇದ್ರೆ ಹೌದು 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 ಸರಿ 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 ಎಷ್ಟು ಸರಿ ಆಗಿದ್ದಾಗ ಅವನನ್ನು ಸರಿ ಅಂತಲೇ ಹೇಳಬೇಕು. ಬಹಳ ಬಹಳ ಅಧ್ಯಯನ ಮಾಡಿದ್ದಿ ನೀನು ಶಿವನನ್ನು. ಬೇಸರ ಆಗ್ತದ? ಸಿಟ್ಟು ಬರ್ತದ? ಸಿಟ್ಟು ಬರದೆ ಇನ್ನೇನಾಗುತ್ತದೆ ಹೇಳು? ಇನ್ನೇನಾದರೂ ಉಳಿದಿದೆ? ನಿನ್ನಯ ಮಾತು ಸಾಧೆಯ ನಡೆವಿದೆಯ ಆಕಪರ್ದಿಯ ಜಡೆ ನಿಡಿಲಾಕ್ಷ ಹುಲಿ ಧರ್ಮ ಆಕಪರ್ದಿಯ ಜಡೆ ನಿಡಿಲಾಕ್ಷ ಹುಲಿ ಧರ್ಮ ಲೋಕ ರಕ್ಷಾರ್ಥವಯ್ಯ.
ಸುಂದರವಾದಂತಹ ವನ ಪ್ರದೇಶದಲ್ಲಿ ಒಂಟಿಯಾಗಿ ಒಬ್ಬಳು ತರುಣಿ ಸಿಕ್ಕಿದ್ದಾಳೆ ಅಂತ ಬಾಯಿಗೆ ಬಂದಂತೆ ಬಂದಂತೆ ಶಿವನನ್ನು ದೂರುತ್ತಾ ನಿಂದನೆಯನ್ನು ಮಾಡುತ್ತಾ ಗಳುಹುತ್ತಾ ಇದ್ದೀಯಲ್ಲ ನೀನು. ಹೌದು. ಯಾರಯ್ಯ ನೀನು? ಯಕಶ್ಚಿತ್ ಮಾನವ ಬೈರಾಗಿ ನೀನು ಶಿವನನ್ನು ವರ್ಣನೆ ಮಾಡುತ್ತಿದ್ದೀಯಾ? ಹೇಗೆ ವರ್ಣನೆ ಮಾಡುತ್ತಿದ್ದಿ ಹೇಳು? ಕೇವಲ ಮಾನವ ಸ್ವಭಾವದಿಂದ ಶಿವನನ್ನು ವರ್ಣನೆ ಮಾಡುತ್ತಾ ಇದ್ದಿ. ಏನೆಂದೆ ನೀನು? ಶಿವನ ಹಣೆಯಲ್ಲಿ ನಿಟಿಲಾಕ್ಷಿ ಉರಿಯುತ್ತಿದೆ ಎಂದೆ. ಮೂರನೆಯ ಕಣ್ಣು ಉರಿಯುತ್ತಿದೆ. ಯಾವಾಗಲೂ ಶಿವನ ಹಣೆಯಲ್ಲಿ ಮೂರನೆಯ ಕಣ್ಣು ತೆರೆದಿರುವುದಿಲ್ಲ ಎಂಬುದನ್ನು ನೀನು ಮರೆತೆ. ಅದು ಅಂಗವೈಕಲ್ಯ ಅಲ್ವಾ? ಜಾಸ್ತಿ ಇದ್ರೆ ಅದೇ ಶಿವನಿಗಿರುವಂತಹ ವಿಶೇಷತೆ. ಅದು ಅಂಗವೈಕಲ್ಯ ಅಲ್ಲ, ಅದು ವಿಶೇಷತೆ. ಆದ್ದರಿಂದಲೇ ಅವ ಶಿವ. ನೀನು ಇದನ್ನು ಅರಿತಿಲ್ಲ. ಇನ್ನೇನು ಹೇಳಿದೆ? ಹಾವು ಶಿವನ ಕುತ್ತಿಗೆಯಲ್ಲಿ ಪೂತ್ಕರಿಸುತ್ತಾ ಇದೆ ಎಂದು. ನೋಡು, ಒಬ್ಬನನ್ನು ವಿಮರ್ಶೆ ಮಾಡುವಾಗ ಅದಕ್ಕೂ ಒಂದು ಯೋಗ್ಯತೆ ಇರಬೇಕು. ಸಾಮಾನ್ಯ ಮಾನವನಾಗಿ ನೀನು ವಿಮರ್ಶೆ ಮಾಡ್ತಾ ಇದ್ದಿ. ಆದರೆ ಶಿವನು ದೇವರ ದೇವ. ಶಿವನಿಗೆ ಉಚ್ಚ ನೀಚದ ಭೇದವಿಲ್ಲ. ಒಂದು ವಿಷಪೂರಿತ ಹಾವು ಸಹ ಆತನ ಸಂಘದಲ್ಲಿ ಸಾತ್ವಿಕ ಭಾವವನ್ನು ಪಡೆಯುತ್ತದೆ. ತನಗೆ ಉಚ್ಚ ನೀಚದ ಭೇದವಿಲ್ಲ ಎಂದು ತೋರಿಸಿಕೊಳ್ಳುವುದಕ್ಕಾಗಿ ಶಿವ ತನ್ನ ಕೊರಳಲ್ಲಿ ಕೈಯಲ್ಲಿ ಸರ್ಪ ಮಾಲೆಯನ್ನು ಧರಿಸಿದ್ದಾನೆ. ಅಷ್ಟೇ ಅಲ್ಲ, ಶಿವನಿಗೆ ಹುಟ್ಟು ಸಾವಿನ ಭೇದವೂ ಸಹ ಇಲ್ಲ. ಗೊತ್ತಿದೆಯೇನೋ? ಎಲ್ಲರೂ ಹುಟ್ಟನ್ನು ಸಂಭ್ರಮಿಸಿದರೆ ಸಾವಿನಿಂದ ಸಂಕಟ ಪಡುತ್ತಾರೆ. ಇದು ಮನುಷ್ಯ ಸ್ವಭಾವ. ನೀನು ಕೇವಲ ಮನುಷ್ಯ ಸ್ವಭಾವದಿಂದ ಮಾತ್ರ ಶಿವನನ್ನು ಯೋಗ್ಯತೆಯನ್ನು ಅಳೆಯುತ್ತಾ ಇದ್ದಿ. ಅವನು ಮನುಷ್ಯನೇ ಅಲ್ಲ, ದೇವರ ದೇವ. ಒಪ್ಪಿಕೋ, ಮನುಷ್ಯನಲ್ಲ. ಆದುದರಿಂದಲೇ ಅವನು ಚಿತಾಭಸ್ಮವನ್ನು ಧರಿಸುತ್ತಾನೆ, ಸ್ಮಶಾನದಲ್ಲಿ ಮಲಗುತ್ತಾನೆ. ಅಂತಹ ಶಿವನೇ ನನಗೆ ಪ್ರಿಯ. ನೀನು ಹೋಗಿ ಅವನ ಜೊತೆಯಲ್ಲಿ ಸ್ಮಶಾನದಲ್ಲಿ ಮಲಗ್ತೀಯ? ಇರಲಿ, ಶಿವನೆಲ್ಲಿ ನಾನಲ್ಲೇ. ಅದನ್ನೆಲ್ಲ ಮನಸ್ಸಿನಲ್ಲಿ ತುಂಬಿಕೊಂಡೇ ನಾನು ಶಿವನ ಧ್ಯಾನದಲ್ಲಿ ಲೀನನಾಗಿದ್ದೇನೆ. ಇನ್ನೇನು ಹೇಳಿದೆ ನೀನು ಶಿವನಿಗೆ? ಡೊಂಕು ಡೊಂಕಾಗಿ ನಡೆಯುವವ ಎಂದು. ಎಲ್ಲಿ ಶಿವ ನರ್ತನವನ್ನು ಮಾಡಿದ್ದನ್ನು ನೀನು ಕೇಳಿದ್ಯೇ ಹೇಳು? ತಾಂಡವ ನೃತ್ಯವನ್ನು ಮಾಡುವವ ಎಲ್ಲಿ ಡೊಂಕಾಗಿ ನಡೀತಾನೆ? ಶಿವನ ಮಾತುಗಳನ್ನು ನೀನು ಕೇಳಿದ್ದೆ? ಕೇವಲ ಮನುಷ್ಯ ಸ್ವಭಾವಗಳನ್ನು ಶಿವನಿಗೆ ಆರೋಪಿಸುತ್ತಾ ಇದ್ದಿ. ನನ್ನ ಶಿವ ಇಷ್ಟೆಲ್ಲ ಚಿತಾಭಸ್ಮವನ್ನು ಧರಿಸಿದರು, ಸರ್ಪಹಾರವಾಗಿದ್ದರು, ದೇವಾದಿ ದೇವತೆಗಳೇ ಆತನನ್ನು ಪೂಜಿಸುತ್ತಾರೆ. ದೇವರ ದೇವನಾದ ಜಗದೀಶ ಆತ. ಇದೆಲ್ಲ ನಿನಗೆಲ್ಲಿ ತಿಳಿಯಬೇಕು ಹೇಳು? ಏನೋ ನನ್ನನ್ನು ಯಾವುದೋ ಒಂದು ಉದ್ದೇಶದಿಂದ ನೀನಿಲ್ಲಿ ಪ್ರತ್ಯಕ್ಷನಾಗಿ ವ್ರತ ನನ್ನ ಸಮಯವನ್ನು ಹಾಳು ಮಾಡುತ್ತಾ ಇದ್ದಿ. ಶಿವನಿಂದನೆಯನ್ನು ಮಾಡಬೇಡ, ನಿನಗೆ ಬೇಕಾದಂತಹ ತಕ್ಕ ಉತ್ತರವನ್ನು ನಾನು ಕೊಟ್ಟಿದ್ದೇನೆ. ಅಂತಹ ಅನಂತ ರೂಪಿಯಾದ ಮಂಗಳಮಯನಾದಂತಹ ಶಿವನ ಆರಾಧನೆಯು ಇನ್ನೂ ನನ್ನಿಂದ ನಡೆಯಬೇಕಿದೆ. ವ್ರತ ಮಾತನ್ನು ನಿಲ್ಲಿಸಿ ತೊಲಗು ಇಲ್ಲಿಂದ. ಕರುಣೇ, ಬಿಡು ಶಿವನ, ಬಿಟ್ಟು ಬಿಡು. ಓ ಬಾಲೆ, ಶಿವನ
ನಿನ್ನ ಕಾಲಿಗೆ ರಗಿಸುವಿನು ಎರಗಿಸುವಿನು ಹೇಳಿ ಮಾಡುವೆ ದಿಕ್ಪಾಲ ಮುತ್ತಿರ ನಿನ್ನ ಕಾಲಿಗೆ ರಗಿಸುವಿನು ಎರಗಿಸುವಿನು ಕ್ಷಣ ಬಾಲಿ ಬಾಲಿನಿ ಬಿಡು ಶಿವನ ಬಾಲೆನಿ ಬಿಡು ಶಿವನ. ಏನೆಂದೆ? ಓ ಬಾಲೆ, ಹಾ ನಿನಗೆ ಎಷ್ಟು ಹೇಳಿದ್ರು ಪ್ರಯೋಜನ ಇಲ್ಲ. ಬರೇ ಬಾಲೆ ನೀನು. ಹಾ ಎಂತದೇ ಇಲ್ಲ ಅಂತಾದ್ರೆ ನಿನ್ನನ್ನು ನೀನು ನೋಡಿಕೊಂಡಿದ್ದೀಯ. ನೀರಿನಲ್ಲಿ ನೀನು ಸ್ನಾನ ಮಾಡ್ಲಿಕ್ಕೆ ಹೋಗೋತ್ತಿಗೆ ನಿನ್ನ ಪ್ರತಿಬಿಂಬವನ್ನಾದ್ರೂ ನೋಡು, ನೋಡಿದ್ದೀಯ? ಒಂದು ಮಾತು ಹೇಳ್ತೇನೆ ಕೇಳು. ನನ್ನನ್ನು ನಾನು ನೋಡಿಕೊಂಡಿದ್ದೇನೆ ಮಾತ್ರವಲ್ಲ, ನನ್ನ ಅಂತರಂಗದ ಒಳಗಿಂದಲೂ ನನ್ನನ್ನು ನೋಡಿಕೊಂಡಿದ್ದೇನೆ. ಆದರೆ ನಿನ್ನ ಮಾತು ಕೇಳಿದಾಗ ಕೇವಲ ನೀನು ನಿನ್ನ ಅಂತರಂಗದ ಒಳಗೆ ಇಣುಕಿ ನೋಡ್ಲಿಲ್ಲ ಅಂತ ಹೇಳುದು ನನಗೆ ಖಂಡಿತ ನಿಶ್ಚಯವಾಯಿತು. ನಿನ್ನ ಅಂತರಂಗವನ್ನು ನೀನು ನೋಡಿಕೊಂಡಿದ್ದಿ ಅಂತ ಹೇಳುವಂಥದ್ದು ಸುಳ್ಳೆ. ಹ ಅಂತರಂಗವನ್ನು ನೋಡಿಕೊಂಡಿದ್ರೆ ಅವನನ್ನ, ಆ ಸ್ಮಶಾನದಲ್ಲಿ ಇರುವವನನ್ನ, ಹಣೆಗಣ್ಣು ಇರುವವನನ್ನ, ವ್ಯಾಘ್ರಧರ್ಮವನ್ನ ಸುತ್ತಿದವನನ್ನ, ಸರ್ಪದ ಸ್ನೇಹದಲ್ಲೇ ಇರುವವನನ್ನ ನೀನು ಬಯಸ್ತಿರ್ಲಿಲ್ಲ. ಅವನ ತಲೆ ಏನು ಕುಟ್ಲಿಕ್ಕೆ ನಿನ್ನನ್ನು ನಾನು ಕರೆಸ್ತೇನೆ. ಯಾಕೆ? ನೀನು ಬಾಲೆ, ಹ ನಿನಗೆ ಎಂಥದ್ದು ಗೊತ್ತಿಲ್ಲ. ಒಂದು ಹೇಳಿದ್ರೆ 11 ಮಾತಾಡ್ತೀಯೋ, 11 ಮಾತಾಡಿದ್ರೆ 1 ಮಾತಾಡ್ತೀಯೋ ಅಂತಲೂ ನಿನಗೆ ಗೊತ್ತಿಲ್ಲ. ನಾನು ಹೇಳುವುದೇನು ಗೊತ್ತೋ, ನಿನ್ನನ್ನು ಬೈಯುವುದಲ್ಲ, ನೀನು ಚಂದವಾಗಿ ಒಪ್ಪಬೋರಣವಾಗಿ ಇದ್ದಿ. ಆಹಾ, ನನಗೆ ಕಾಣುವಂಥದ್ದು ನಿನಗೆ ಮದುವೆಯೇ ಆಗಬೇಕು ಅಂತ ಇದ್ರೆ ಅವನು ಹೇಳುವುದಿಲ್ಲ ನಾನು. ಅವನು ಬೇಕಾ ನಿನಗೆ? ಏನು? ನಿಲ್ಲು ನಿಲ್ಲು ನಿಲ್ಲು, ಅವಸರ ಮಾಡಬೇಡ. ಅವನ ಬಗೆಗೆ ನಿನಗೆ ಏನೂ ಗೊತ್ತಿಲ್ಲ. ಆದರೆ ದೇವಲೋಕದಲ್ಲಿ ಇರುವಂತಹ ದೇವೇಂದ್ರ, ಚಿನ್ನದಂತಹ ಬಣ್ಣ ಇರುವವ, ಕಣ್ಣು ಮುಚ್ಚುವ ಕ್ರಮವೇ ಇಲ್ಲ. ಅವನು ಕಣ್ಣು ತೆರೆದುಕೊಂಡೇ ಇರ್ತಾನೆ. ನೀನು ಅವನ ಎದುರು ಕುಳಿತರೆ ಕಣ್ಣು ಬಿಟ್ಟುಕೊಂಡೇ ನೋಡ್ತಾನೆ. ದೃಷ್ಟಿಯಾಗುವ ಪ್ರಶ್ನೆ ಇಲ್ಲ. ದೃಷ್ಟಿ ತೆಗೆದ್ರೆ ಅಲ್ವ ದೃಷ್ಟಿಯಾಗುವುದು. ನೋಡಿಕೊಂಡೇ ಇರ್ತಾನೆ. ಬೇಡ, ಅವನ ಜೊತೆಯಲ್ಲಿ ಸುಮಾರು ಮಂದಿ ಇದ್ದಾರೆ. ಆ ಕಡೆಯಲ್ಲಿ ಈ ಕಡೆಯಲ್ಲೆಲ್ಲ ಇದ್ದಾರೆ. ಬೇರೆ ಅಗ್ನಿಯ, ವರುಣನ, ವಾಯುವನ, ಕುಬೇರನ, ಯಾರು ಬೇಕು ಹೇಳು? ನಿನ್ನ ಕಾಲಿಗೆ ಬಿದ್ದು, ಯಾವಾಗಾದ್ರೂ ಗಂಡ ಅಂದರೆ ಹಾಗಿರಬೇಕು. ಹೇಳಿದ ತಕ್ಷಣ ಓ ಅಂತ ಓಡಿ ಹೋಗಿ ಏನಾಗಬೇಕು ಅಂತ ಕೇಳುವವ ಇದ್ರೆ ಆ ಹೆಣ್ಣಿಗೆ ಇನ್ನು ಅರಮನೆಯಲ್ಲಿ ಇದ್ದ ಹಾಗೆ ಅಷ್ಟೂ ಸಂತೋಷ. ಉಳಿದವರಿಗೆ ಹೇಳಿಕೊಂಡು ಬಾ ನೋಡು ಅಂತ ಸೀರೆಯನ್ನು ಹೀಗೆಲ್ಲ ಆಯ್ತು. ನಿಲ್ಲು ನಿಲ್ಲು, ಆಗಿಲ್ಲ ಇನ್ನು ಅಂತಹ ಆ ದೇವತೆಗಳು ನಿನ್ನ ಕಾಲಿನ ಹತ್ತಿರ ಬಂದು, ಏ ತಪಸ್ವಿನಿ, ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳುವ ಹಾಗೆ ಯಾರೋ ಅಲ್ಲಿ ಹೋಗುವವರಲ್ಲ, ಅಲ್ಲಿ ಕುಳಿತವರಲ್ಲ, ದೇವತೆಗಳೇ ಬಂದು ನಿನ್ನ ಕಾಲಿನಡಿಗೆ ಬಿದ್ದು ನಾವು ಮದುವೆ ಆಗ್ತೇವೆ, ನಿನ್ನನ್ನು ದೇವಿಯ ಹಾಗೆ ನೋಡಿಕೊಳ್ತೇವೆ, ನನ್ನ ಮನಸ್ಸಿನ ರಾಣಿಯ ಹಾಗೆ ನೋಡಿಕೊಳ್ತೇನೆ ಅಂತ ಹೇಳುವಂತಹ ದೇವತೆಗಳನ್ನು ನಿನ್ನ ಕಾಲಿಗೆ ಬೀಳಿಸ್ತೇನೆ. ಹೋಗಿ ಹೋಗಿ ಇವನನ್ನ ನನಗೆ ಅತಿಯಾಯಿತು ಬೈರಾಗಿ ನಿನ್ನ ಮಾತು. ನಾನು ಇನ್ನೂ ಇದೆಯಾ ನಿಂಗೆ ಏನಾದ್ರೂ ಹೇಳಲಿಕ್ಕೆ? ಅಲ್ಲ, ನನ್ನ ಮಾತುಗಳನ್ನು ನಾನು ಆರಂಭಿಸಲು ಹೇಳು. ಎಲ್ಲ ಬೈರಾಗಿ ಮತ್ತೆ ಮತ್ತೆ ಹೇಳಿದ್ದನ್ನೇ ಹೇಳುತ್ತಾ ನನ್ನನ್ನು ಶಿವ ನಾಮಸ್ಮರಣೆಯಿಂದ ದೂರಪಡಿಸಿ ಶಿವನನ್ನು
ನನ್ನನ್ನು ನಿಂದಿಸುತ್ತಾ ಇದ್ದಿ. ಒಂದು ಮಾತು ಹೇಳ್ತೇನೆ ಕೊನೆಯದಾಗಿ. ಹೇಳು. ದೇವತೆಗಳು ಬೇಡ, ಹ, ಅವರೂ ಬೇಡ, ಇವರೂ ಬೇಡ. ಓಹೋ, ನಾನಾದೀತ ನಾನು ಚಂದ ಇದ್ದೇನಲ್ಲ. ಯಾಕೆ ಅವನಿಂದ ನಾನು ಚಂದ ನಿನಗೆ ಈ ಮದ್ದು ಸಾಕಾಗುವುದಿಲ್ಲ. ದೇವರ ದೇವ ನಿನ್ನ ಭಾವದಿ ಭಜಿಸಿರಿ. ಈ ವಿಪ್ರ ನುಡಿಸಿದ ತಪವ ಕೆಡಿಸಿದ, ಈ ವಿಪ್ರ ನುಡಿಸಿದ ತಪವ ಕೆಡಿಸಿದ ದೇವರ ದೇವಿ. ಎಲ್ಲ ಬೈರಾಗಿ ಮತ್ತೆ ಮತ್ತೆ ಗಳುಹಿದ್ದನ್ನೇ ನೀನು ಗಳುಹುತ್ತಾ ಇದ್ದಿ. ಬಾಯಿ ಕಡೆಗೆ ನಾನು ಶಿವನಾಮ ಸ್ಮರಣೆಯಲ್ಲಿದ್ದರೆ ನೀನು ವ್ರತ ನನ್ನನ್ನು ಮತ್ತೆ 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 ಕೆಣಕಿ ಕಾಡಿಸುತ್ತಾ ಇದ್ದಿ. ಇಲ್ಲ, ನೀನು ಏನೇ ಮಾಡಿದರೂ ನನ್ನ ಮತ್ತು ಶಿವನ ಮಧ್ಯೆ ಭೇದವನ್ನು ತಂದಿಡುವೆ ಎಂದು ನೀನು ಭಾವಿಸಬೇಡ. ಏಕೆಂದರೆ ನನ್ನ ರಕ್ತದ ಕಣಕಣದಲ್ಲೂ ಶಿವನಿದ್ದಾನೆ, ಶಿವನಾಮಸ್ಮರಣೆ ಇದೆ. ನಿನ್ನ ಯಾವುದೇ ವ್ಯರ್ಥ ಆಲಾಪಗಳು ನನ್ನನ್ನು ಯಾವತ್ತೂ ಮರೆ ಮಾಡಲಾರವು ನನ್ನ ಮನಸ್ಸನ್ನು. ಆದುದರಿಂದ ಇಲ್ಲ, ಏನೆಂದೆ ನೀನು ಸುರಪನನ್ನು ಅವನನ್ನು ನನಗೆ ತರುತ್ತೀಯೆಂದು ನನ್ನ ಮಕ್ಕಳ ಸಮಾನ ಅವರು. ಹೇಗೆಲೆ ಬೈರಾಗಿ, ಹುಚ್ಚು ಬೈರಾಗಿ, ನೀನೆಲ್ಲಿ ಒಂದು ಕೊಳಕು ಗಾಜಿನ ಜೂರಲ್ಲಿ, ಆ ವಜ್ರವಾದಂತಹ ನನ್ನ ಶಿವನಲ್ಲಿ ವ್ಯರ್ಥ ನನ್ನನ್ನು ಮಾತನಾಡಿಸದಿರು. ಇಲ್ಲ, ಇನ್ನೂ ನೀನು ತೊಲಗುವುದಿಲ್ಲ. ಹೇಳಿದಂತಹ ಮಾತು ನಿನಗೆ ಸಾಕಾಗುವುದಿಲ್ಲ ಅಂತಿದ್ರೆ ಇಲ್ಲೂ ಕಲ್ಲುಗಳಿವೆ ಅಂತ ತಿಳ್ಕೊಂಡು ಭಸ್ಮದ ಉಂಡೆನೇ ನಿನಗೆ ಬಿಸಾಡುತ್ತೇನಂತೆ. ಭಸ್ಮದ ಉಂಡೆಯನ್ನೇ ಬಿಸಾಡುತ್ತಾನೆ ಅಂತ. ತೊಲಗಿಲ್ಲಿಂದ, ತೊಲಗು. ನೀನು ಬಿಸಾಡಿದ ಭಸ್ಮದ ಉಂಡೆ ಎಷ್ಟು ಪರಿಮಳ ಉಂಟು ಗೊತ್ತುಂಟ? ಇಲ್ಲ, ಎಷ್ಟು ಹೇಳಿದರೂ ಇಲ್ಲ, ಇಲ್ಲ, ಸಾಕಾಗೋದಿಲ್ಲ. ನಿನಗೆ ಭಸ್ಮದ ಉಂಡೆ ಪರಿಮಳವೇ ಇಲ್ಲ. ನಿನ್ನನ್ನು ಈ ತಪ್ಪಲಿನಿಂದಲೇ ನೂಗಿ ಬಿಡುತ್ತೇನೆ. ಹೊರಡು, ಹೊರಡಾಚೆ, ತೊಲಗಾಚೆ. ಓಹೋ ಓಹೋ, ಈ ಬೈರಾಗಿಯ ಮೈಯಲ್ಲಿ ನಾನು ಬಿಸಾಕಿದಂತಹ ಭಸ್ಮಗಳೆಲ್ಲವೂ ನಾಮಗಳಾಗಿ ಶೃಂಗರಿಸುತ್ತಾ ಇರುವೆ. ಇರಲಿ, ಏನೇ ಆದರೂ ನನಗೆ ತೊಂದರೆ ಇಲ್ಲ. ಆದರೆ ಏನಾಯಿತು ನನ್ನ ಪರಿಸ್ಥಿತಿ? ಶಿವನೇ ಶಿವನೇ, ಕೆಟ್ಟನೇನಾ? ಏಕೆ ಬಂದ ನಿವನಿಲ್ಲಿ, ಏಕೆ ಬಂದ ನಿವನಿಲ್ಲಿಗೆ? ಶ್ರೀಕರ ಮಾಧವ ಸಗನೇ ಸರಿದನು ಮತಿಯ ಮೆರೆದನು ದೇವರ ದೇವ ದೇವ. ಓ ನನ್ನ ದೇವರ ದೇವ, ನಿನ್ನನ್ನು ಅನವರತ ಧ್ಯಾನಿಸುತ್ತಾ ತಪಸ್ಸನ್ನು ಆಚರಿಸುತ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾವ ಪರಮ ಪವಿತ್ರವಾದಂತಹ ಭಾವನೆಯಿಂದ ನಾನಿದ್ದೇನೋ ಆ ಸಂದರ್ಭದಲ್ಲಿ ಶಿವನಿಂದೆಯನ್ನು ಯಾವುದೋ ಹುಚ್ಚು ಬೈರಾಗಿಯಿಂದ ನಾನು ಕೇಳಬೇಕಾಯ್ತಲ್ಲ. ಇದು ನನಗೆ ತರವೇ? ಇದು ಯಾವ ಜನ್ಮದ ಪಾಪ ಹೇಳು ದೇವ? ನಿನ್ನನ್ನು ಆರಾಧಿಸುತ್ತಾ ಇದ್ದಂತಹ ಹೃದಯಕ್ಕೆ ಈ ದುಷ್ಟನ ಮಾತುಗಳು ಬರ್ಜಿಯಂತೆ ನನ್ನನ್ನು ಇರಿದಿವೆ. ದುರುಳೆಯಾದೇನೆ ನಾನು, ಶಿವದ್ರೋಹಿಯಾದೇನೆ ನಾನು, ಹೇಳು. ಓ ಅಂತಕ ಅಂತಕ, ನನ್ನ ಮನಸ್ಸಿನಿಂದ ನಿನ್ನನ್ನು ಧ್ಯಾನಿಸುತ್ತಿದ್ದೆ. ಏಕೋ ಭಾವದಿಂದ ನಿನ್ನನ್ನು ಪ್ರೀತಿಸುತ್ತಾ ಇದ್ದೆ. ಶರಣಾಗತಿಯ ಭಾವದಿಂದ ನಿನ್ನನ್ನು ಧ್ಯಾನಿಸುತ್ತಾ ಇದ್ದರೆ ಆ ದುಷ್ಟನ ಮಾತಿನಿಂದ ಅವನ ಶಿವನಿಂದೆಯನ್ನು ಕೇಳಿ ನನ್ನ ಕಿವಿಯೆಲ್ಲ ಮಲಿನವಾಯಿತು. ಆ ಶಿವದ್ರೋಹಿಯನ್ನು ನೋಡಿ ನನ್ನ ಕಣ್ಣುಗಳೇ ಅಪವಿತ್ರವಾಯಿತು. ಶಿವದ್ರೋಹಿಯ ಮಾತನ್ನು ಅನುಭವಿಸಿ ಅನುಭವಿಸಿ ನನ್ನ ಶರೀರ ಮನಸ್ಸೆಲ್ಲವೂ ಮಲಿನವಾಯಿತು. ಏನು ಮಾಡಲಿ ಹೇಳು? ಏನು ದುರ್ವಿಧಿ ಇದು? ಯಾವ ಪ್ರಾಯಶ್ಚಿತ್ತವನ್ನು ನಾನು ಮಾಡಿಕೊಳ್ಳಲಿ?
ಆತನಿಗೆ ನನ್ನ ತಪಸ್ಸಿನ ಸದುದ್ದೇಶವೇ ಅರಿಯದೆ ಹೋಯಿತಲ್ಲ. ಕೆಟ್ಟೆನೇನಾ? ಇನ್ನೇನು ಮಾಡಲಿ? ಅದರೂ ಒಂದು ದಾರಿ ಇದೆ, ಎಲ್ಲದಕ್ಕೂ ಒಂದು ಪರಿಹಾರವಿದೆಯಂತೆ. ಅದು ಅಲ್ಲಿ ಕಾಣುತ್ತಿರುವಂತಹ ಸರೋವರ. ಎಂದಿನಂತೆ ನಾನು ಮಿಂದು ಬರುತ್ತಿದ್ದಂತಹ ಆ ಸರೋವರದಲ್ಲಿ ಮಲಿನಗೊಂಡಂತಹ ನನ್ನ ಶರೀರವನ್ನು ಶುದ್ಧಿ ಮಾಡಿಕೊಂಡು ಶುಚಿರ್ಭೂತಳಾಗಿ ಮಿಂದಿದ್ದೇನೆ. ಶರೀರವೇನೋ ಶುದ್ಧಿಯಾಯಿತು, ಆದರೆ ಮಲಿನಗೊಂಡಂತಹ ಮನಸ್ಸು, ಶಿವನಿಂದೆಯನ್ನು ಕೇಳಿದಂತಹ ಈ ಮನಸ್ಸನ್ನು ಹೇಗೆ ಶುದ್ಧಿ ಮಾಡಿಕೊಳ್ಳಲಿ ಹೇಳು? ಅದಕ್ಕಾಗಿಯೇ ಇಲ್ಲಿ ತನಕ ಮಾಡಿದ್ದಕ್ಕಿಂತಲೂ ಕಠೋರವಾಗಿ, ನಿರಾಹಾರಳಾಗಿ ಮನಸ್ಸನ್ನು ಮತ್ತೆ ಮತ್ತೆ ಶಿವನ ಜೊತೆ ಏಕಾಗ್ರತೆಯಿಂದ ಸಂಚಯಿಸಿಕೊಂಡು ಕಠಿಣವಾದ ತಪಸ್ಸನ್ನು ಆಚರಿಸುತ್ತೇನಂತೆ. ಹೇ ಶಿವನೇ, ಓಂ ನಮಃ ಶಿವಾಯ, ನಮಃ ಶಿವಾಯ. ತರುಣಿ ಬಿಡು ಶೋಕವಂ, ತರುಣಿ ಬಿಡು ಶೋಕವಂ, ತಪವೀರ್ದು ದೇಗವಂ ಬರಿದೆ ದಂಡಿಸಬೇಡ. ಓ ತರುಣಿ, ದೇಹವಂ ಬರಿದೆ ದಂಡಿಸಬೇಡ. ದೇಹವನು ನಿಲ್ಲರಸನ ನಿರುತ ಗಿರಿಜೆಯೋ ಸಂತವಿಸಿ ಸುರರಂಬರ್ಯತಿ ನೆರೆದು ಪೂಮಳೆಯ ಎರಗುತ್ತಾಗ. ತರುಣಿ ಬಿಡು ಶೋಕವೋ, ಓ ತರುಣಿ, ನೀನು ಎಷ್ಟು ಬಾರಿ ಹೋಗಿ ಸ್ನಾನ ಮಾಡಿ ಬಂದರೂ ಕೂಡ ನಿನ್ನ ಅಂತರಂಗದ ಮಲಿನ ಹೋಗಬೇಕು ಅಂತಾದರೆ ನನ್ನ ಕರುಣಾ ಕಟಾಕ್ಷ ಬೇಕು. ನಾನು ಯಾರು ಎಂಬುದನ್ನು ಒಂದು ಸಾರಿ ಕಣ್ಣು ಬಿಟ್ಟು ನೋಡು. ಯಾರು? ನೀನು ಯಾರನ್ನು ಅನವರತವೂ ಧ್ಯಾನ ಮಾಡುತ್ತಾ ಇದ್ದೀಯೋ, ಯಾರಿಗೆ ಬೇಕಾಗಿ ತಪಸ್ಸನ್ನು ಮಾಡುತ್ತಾ ಇದ್ದೀಯೋ, ಯಾರು ನನ್ನ ಪತಿದೇವರಾಗಬೇಕು ಎಂಬುದಾಗಿ ಚಿಂತನೆ ಮಾಡುತ್ತಾ ಇದ್ದೀಯೋ, ದೇಹವನ್ನು ತಪ್ಪಿಸಿ ಮನವನ್ನು ನಿಗ್ರಹ ಮಾಡಿ ಬರೇ ಎಲೆಯನ್ನೇ ತಿಂದು ತಪಸ್ಸನ್ನು ಮಾಡುತ್ತಾ ಇದ್ದೀಯೋ, ಆ ನಿನ್ನ ತಪಸ್ಸಿನ ಕೇಂದ್ರ ಮೂರ್ತಿಯಾಗಿರುವಂತಹ ನಿನ್ನ ಅರಸ ನಾನೇ. ಸ್ವಾಮಿ, ನಿಟಿಲಾಕ್ಷನು, ಆರಾಧ್ಯ ದೈವವಾದಂತಹ ಪರಶಿವನೇ ನೀವು. ನಿಟಿಲಾಕ್ಷನು, ಚರ್ಮಾಂಬರಧಾರನು, ಎಲ್ಲ ನಾನೇ ಆಗಿದ್ದೇನೆ. ಶಿವ 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 ಶಿವ, ಏನಿದು ನಾನು ನೋಡುತ್ತಾ ಇದ್ದೇನೆ? ಹೌದು. ಯದ್ಭಾವಂ ತದ್ಭವತಿ ಎಂಬ ಮಾತಿನಂತೆ ನನ್ನ ಮನಸ್ಸಿನ ಅರಸನಾಗಿರುವಂತಹ ನನ್ನ ಸದಾಶಿವ ಚಿನ್ಮಯ ಮೂರ್ತಿ ನನ್ನೆದುರು ಪ್ರತ್ಯಕ್ಷರಾಗಿದ್ದಾರೆ. ವಿಚಾರವೆಲ್ಲವನ್ನೂ ಕೂಡ ವಿಮರ್ಶೆ ಮಾಡಿದಾಗ ನನ್ನ ಮಡದಿಯಾದಂತಹ ದಾಕ್ಷಾಯಿಣಿಯನ್ನು ಕಳೆದುಕೊಂಡಂತಹ ನಾನು ಬಂದು ತಪಸ್ಸನ್ನು ಮಾಡುತ್ತಿರುವಂತಹ ವೇಳೆಯಲ್ಲಿ ನನ್ನನ್ನು ನೀನು ಆರಾಧನೆ ಮಾಡಿದಿ. ಅದೇ ಜೀವ ಇಲ್ಲಿ ಬಂದಿದೆ ಅನ್ನುವಂಥದ್ದು ನನಗೆ ಮತ್ತೆ ತಿಳಿಯಿತು. ನನ್ನ ತಪಸ್ಸನ್ನು ಕೆಡಿಸಿದಂತಹ ಆ ಸಂದರ್ಭದಲ್ಲಿ ಮತ್ತೆ ಪುನಃ ಮನ ನಿನ್ನ ಕಡೆಗೆ ಆಕರ್ಷಣೆಗೆ ಒಳಗಾಯಿತು. ನೀನು ಎಲ್ಲಿದ್ದಿ ಅಂತ ಹುಡುಕುತ್ತಾ 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 ಬಂದ್ರೆ ಇಲ್ಲಿ ತಪಸ್ಸು ಮಾಡುತ್ತಾ ಇದ್ದಿ. ಆದರೆ ನಿನ್ನ ಮನದ ಒಳಗೆ ಶಿವನ ಬಗೆಗೆ ಇರುವಂತಹ ಭಾವಗಳು ಎಷ್ಟು ತೀವ್ರವಾಗಿದೆ ಎಂಬುದನ್ನು ನಾನು ತಿಳಿದುಕೊಳ್ಳಬೇಕಿತ್ತು. ಯಾಕಂದ್ರೆ ಮನಸ್ಸು ಕೆಲವು ಸನ್ನಿವೇಶಗಳಲ್ಲಿ ದುರ್ಬಲವಾದಾಗ ಎಲ್ಲ ಸಮಸ್ಯೆ ಆಗ್ತದೆ. ಯಾವುದು ಕಂಡರೂ ಏನು ಮಾತಾಡಿದರೂ ಎಲ್ಲ ಸಮಸ್ಯೆ ಆಗ್ತದೆ. ಆದರೆ ಮನಸ್ಸು ಸಮತೋಲನ ಪರಿಸ್ಥಿತಿಯಲ್ಲಿ ಇದ್ದಾಗ ಸನ್ನಿವೇಶಗಳೆಲ್ಲ ನಮಗೆ ಸವಾಲಾಗ್ತದೆ. ನೋಡಿಬಿಡೋಣ, ಏನು ಬೇಕಾದರೂ ಆಗಲಿ, ದೇವರು ಇದ್ದಾನೋ ಇಲ್ವೋ, ಇಲ್ಲ ಅಂತಾದರೆ ಇಲ್ಲ, ಇದ್ರೆ ನನಗೆ ಪ್ರತಿಫಲ ಬರಲೇಬೇಕು ಅನ್ನುವಂತಹ ಒಂದು ಸವಾಲು ಎದುರಾಗ್ತದೆ. ಮನಸ್ಸು ಪ್ರಬಲವಾಗಿದ್ದಾಗ ಸನ್ನಿವೇಶಗಳೆಲ್ಲ ಒಂದು ಅವಕಾಶ ಆಗ್ತದೆ. ನಿನ್ನ ಮನಸ್ಸು ಪ್ರಬಲವಾಗಿದೆ,
ಹ, ಈಗ ನಿನ್ನ ಪತಿದೇವರನ್ನ ಪಡೆದುಕೊಳ್ಳುವಂತ ಅವಕಾಶ ನಿನಗಾಗಿದೆ. ಹ, ಇದು ಪ್ರಪಂಚಕ್ಕೂ ಒಂದು ಪಾಠ ಹೌದು. ಹ, ಮನಸ್ಸನ್ನು ಪ್ರಬಲವಾಗಿ ಇಟ್ಟುಕೊಳ್ಳಬೇಕು ಅಂತಾದ್ರೆ ಹ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನ ನಾವು ಇತಿಮಿತಿಯಲ್ಲಿ ಇಟ್ಟುಕೊಳ್ಬೇಕು. ಎಷ್ಟು ಬೇಕೋ ಅಷ್ಟು ಬೇಕು, ಅಷ್ಟನ್ನು ಮಾತ್ರ ಸ್ವೀಕರಿಸಬೇಕು. ಇತಿಮಿತಿಯಲ್ಲಿ ನಮ್ಮ ಬದುಕು ಇದ್ದಾಗ ಅದು ದೇವರಿಗೆ ಪ್ರೀತಿಯಾಗ್ತದೆ. ನಿನ್ನ ಮನಸ್ಸಿನ ಒಳಗೆ ಇದ್ದಂತಹ ದೃಢತೆ ನನ್ನನ್ನು ಇಲ್ಲಿಗೆ ಬರುವ ಹಾಗೆ ಮಾಡಿತು. ತರುಣಿ, ಸ್ವಾಮಿ, ಯೋಚನೆ ಮಾಡಬೇಡ. ತುಂಬಾ ದುಃಖ ಪಟ್ಟಿದ್ದಿ. ಹೌದು. ಊಟ ಸರಿಯಾಗಿ ಮಾಡಲಿಲ್ಲ, ಖಂಡಿತ. ನೀರು ಸರಿಯಾಗಿ ಕುಡಿಲಿಲ್ಲ. ಬಾ ಬಾ, ಹೋಗೋಣ, ಅಲ್ಲಿಗೆ ಹೋಗೋಣ. ಸ್ವಾಮಿ, ತ್ರಾಗಿ ಸದ್ಗುಣದ ಪರಮಾನಿಸಿ ತ್ರಾಯಿ ಸದ್ಗುಣಧಾಮ ಪರಮಾನಿಸಿ ತ್ರಾಯಿ ಸುಜನ ಭೀಮ ಸುರ ಸಾರ್ವಭೌಮ ತ್ರಾಯಿ ಭಿನ್ನಪವ ಕೈಗುಳು ಪೂರ್ಣಕ ತ್ರಾಯಿ ನಮ್ಮೆಲ್ಲರ ಪೊರೆಯೋ ಶುಭನಾಮ ತ್ರಾಯಿ ಸದ್ಗುಣಧಾಮ ಪರಮಾನಿಸಿ ತ್ರಾಯಿ ಜಯ ಜಯ ಪರಮೇಶ್ವರ, ಶಂಭೋ ಶಂಕರ, ಮಹೇಶ್ವರ, ಹರ ಹರ, ರಕ್ಷಿಸಬೇಕು ಯಾರದು ದೇವ, ರಕ್ಷಿಸಬೇಕು. ತ್ರಾಹಿ ತ್ರಾಹಿ ಅಂತ ಹೇಳಿದವರಿಗೆ ಇಲ್ಲಿ ಗತಿ ಇಲ್ಲ ಅಂತ ಹೇಳುವಂತ ಸ್ಥಾನ ಇದಲ್ಲ. ಹ, ಯಾರು? ದೇವೇಂದ್ರ, ಹೌದು. ಸುರಪಾಲ. ಸುರಪಾಲ. ಏನು ಇದು? ಕಣ್ಣೀರನ್ನ ಹರಿಸ್ತಾ ಇದ್ದಿ. ಹೌದು. ದೇವತೆಗಳೆಲ್ಲ ಇದ್ದಾರೆ. ಹ, ಏನು ಅಂತಲೂ ಅರ್ಥ ಆಗ್ಲಿಲ್ಲ. ಹ. ಏನು 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 ನಿನ್ನ ದುಃಖಕ್ಕೆ ಏನು ಕಾರಣ ಹೇಳು. ದೇವ, ಆ, ಈಗ ನಿನ್ನ ಸಹಸ್ರ ನಾಮಾವಳಿಯನ್ನ ಉಚ್ಚರಿಸುವುದನ್ನ ಬಿಟ್ಟರೆ ಆ. ಬೇರೆ ಗತಿ ಇಲ್ಲದಂತಾಗಿದೆ. ಸಹಸ್ರನಾಮಾವಳಿಯನ್ನು ಹೇಳುವುದರ ಜೊತೆಯಲ್ಲಿ ಕರ್ತವ್ಯವನ್ನು ಮಾಡಬೇಕಲ್ಲ. ಹೌದು. ನೀನು ಕರ್ತವ್ಯ ಬಿಟ್ಟು ಯಾಕೆ ಇಲ್ಲಿಗೆ ಬಂದೆ? ಅದಕ್ಕಾಗಿ ಈ ಸಂದರ್ಭದಲ್ಲಿ ಓಡೋಡಿ ನಿನ್ನ ಬಳಿಗೆ ಬಂದವನಿದ್ದೇನೆ. ನಾವು ಈಗ ಮದುವೆಯಾಗಿ ಮೊನ್ನೆ ಸೀಮಂತ ಆಗಿ ಈಗ ಒಂದು ಪುಟ್ಟ ಇದ್ದಾನೆ ಇಲ್ಲಿ. ಹ, ದೇವ, ಆ, ಒಂದು ಮಾತನ್ನ ನಿನ್ನಲ್ಲಿ ತಿಳಿಸುವುದಕ್ಕಾಗಿ ಬಂದವನು. ಆ, ಭೂಲೋಕದಲ್ಲಿ ಆ, ದಾನವನ ಉಪಟಳದಿಂದ ಆ, ಕಂಗೆಟ್ಟು ಆ, ಜನರೆಲ್ಲ ಆ, ವಿಪರೀತ ತೊಂದರೆಗೊಳಗಾಗಿದ್ದಾರೆ. ಆ, ಭೂಲೋಕದಲ್ಲಿ ಮಾತ್ರವೋ ಆ, ಆತ ಈಗ ಸುರಲೋಕಕ್ಕೂ ದಾಳಿ ಇಟ್ಟು ಹ್ಮ್. ನಮ್ಮನ್ನೆಲ್ಲ ಹೊಡೆದೋಡಿಸಿದ್ದಾನೆ. ರಾಕ್ಷಸರ ಉಪಟಳ. ಹೌದು, ದೇವಲೋಕಕ್ಕೆ ಹೌದು. ಮೊದಲಿಂದಲೂ ಇರುವಂಥದ್ದೇ. ಹ. ಅವರನ್ನು ಸಂಹಾರ ಮಾಡಲಿಕ್ಕೆ ಬೇಕಾಗಿ ವಿಷ್ಣುವೋ ಬ್ರಹ್ಮನೋ ನಾನೋ ಏನೋ ಒಂದು ಕೆಲಸವನ್ನ ಮಾಡಿ ಅವರನ್ನು ಓಡಿಸಿ ಬಿಡ್ತೇವೆ. ಹ. ಈ ಯಾರು ಸಿಗ್ಲಿಲ್ವಾ ನಿನಗೆ? ಬೇರೆ ಯಾರನ್ನು ಕೇಳಲಿಲ್ವಾ ನೀನು? ಈ ತಾರಕಾಸುರನೆಂಬ ದಾನವ ಆ, ಸಾಮಾನ್ಯನಲ್ಲ. ಆ, ಬ್ರಹ್ಮನಿಂದ ವರಬಲವನ್ನ ಪಡೆದುಕೊಂಡಿದ್ದಾನೆ. ಬ್ರಹ್ಮನೇ ಯಾವಾಗಲೂ ಇರುವಂಥದ್ದೇ. ಬ್ರಹ್ಮನಿಂದ ವರವನ್ನು ಪಡೆಯುವಂಥದ್ದು, ಆ ವರಕ್ಕೆ ಅನುಕೂಲಕರವಾಗಿ ಅವರ ಸಾವಾಗುವಂಥದ್ದು. ಹಾಗಾಗಿಯೇ ಆತನನ್ನು ನನ್ನಿಂದ ಸಂಹರಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ನಿನ್ನಿಂದ ಆಗಲಿಲ್ಲ. ಆತನ ವರಬಲ ಆ. ಆತನನ್ನ ವಧಿಸುವುದಕ್ಕೆ ಸಾಧ್ಯವಾಗದೇ ಹೋಯಿತು. ಆತನಿಗಿರುವ ಏನು ವರಬಲವಾದರೂ ಏನು ಗೊತ್ತೇ? ಏನು ವರಬಲ? ಈಶಸುತನಿಂದ ಮರಣ ಎಂಬುದಾಗಿ. ಈಶಸುತನಿಂದ ಮರಣ. ಹೌದು. ಆ, ಹಾಗಾಗಿ ದೇವ, ಆ. ಈಗ ಆ, ನಿನ್ನ ಸುತನನ್ನ ಆ, ನನ್ನೊಡನೆ ಕಳುಹಿಸಿ ಆ ದಾನವನನ್ನ ಸಂಹರಿಸುವುದಕ್ಕೆ ನೀನು ಸಹಾಯಕನಾಗಬೇಕು ಎಂದು ಕೇಳಿಕೊಳ್ಳುವುದಕ್ಕೆ ಬಂದವನು. ಸುರಪಾಲ, ದೇವ, ಮೊನ್ನೆ ನಮಗೆ ಮದುವೆ ಆದ್ದು. ಹ, ನಾವು ಸಂತೋಷದಲ್ಲಿದ್ದೇವೆ. ಹ, ಈಗ ಅದು ಎಷ್ಟು 3 ದಿವಸದ ಮಗು. ಅದು ಹೌದು. ಸ್ವಲ್ಪ ದೊಡ್ಡದಾಗಲಿ, ಸ್ವಲ್ಪ ಪ್ರಾಯಕ್ಕೆ ಬಂದ ಮೇಲೆ ನಾನು ಕಳಿಸ್ತೇನೆ. ಆಗ ಯುದ್ಧ ಎಲ್ಲ ಮಾಡಲಿಕ್ಕೆ ಅವನಿಗೆ ಅಭ್ಯಾಸ ಮಾಡಿ ಎಲ್ಲ ಹೇಳಿಕೊಡ್ತೇನೆ. ಈಗಲೇ ಕಳಿಸುವುದು ಈ ಹಸುಳೆಯನ್ನ. ಛೆ,
ಅದು ಆಗುವ ಕೆಲಸ ಅಲ್ಲ. ಅದು ಅವನಿಂದ ಆಗ್ಲಿಕ್ಕಿಲ್ಲ. ವರ ಹಾಗೆ ಉಂಟು ಅಂತ ನೆಪ ಸಾಕಾಗ್ತದೆ. ಸಾಯ್ಲಿಕ್ಕೆ ಒಂದು ನೆಪ ಅಲ್ವಾ ಬೇಕಾದ್ದು. ಆದ್ರೆ ಈಗ ಮಗುವನ್ನು ಕರ್ಕೊಂಡು ಹೋಗ್ತೀಯ ನೀನು? ಹೌದು, ಹೊತ್ಕೊಂಡು ಹೋಗಬೇಕು. ದೇವೇಂದ್ರ, ಪುಟ್ಟ ಮಗು ಅದು. ನಿನ್ನೆ ಮೊನ್ನೆ ತಾನೇ ಕಣ್ಣು ಬಿಟ್ಟಿದೆ. ಆ ಮಗುವನ್ನು ಕಳಿಸು ಅಂತ ನೀನು ಕೇಳ್ತಾ ಇದ್ದೀಯಲ್ಲ. ಮಾತ್ರ ಹೃದಯವಲ್ಲವೇ ನನ್ನದು. ಸ್ವಲ್ಪ ಸೈರಿಸಿಕೊಳ್ಳುವೆಯಾ? ಇಲ್ಲ, ನಿನಗೆ ನನ್ನ ಮಗು ಬೇಕು ಅಂತಲೇ ಆದ್ರೆ ಆತನ ಶಕ್ತಿಯ ಬಗ್ಗೆ ನಿನಗೆ ಅಷ್ಟೊಂದು ಗೌರವ ಇದೆ ಅಂತ ಆದ್ರೆ ಕರೆದುಕೊಂಡು ಹೋಗುವಾಗ ಕಲ್ಲು ಮುಳ್ಳುಗಳು ತಾಗದಂತೆ ಆತನನ್ನು ಹೊತ್ತುಕೊಂಡು ಹೋಗಬೇಕು. ಉಳಿದ ವಿಚಾರಗಳನ್ನೆಲ್ಲ ಇವರಲ್ಲಿ ಮಾತನಾಡ. ತಾಯಿ ಮನಸ್ಸು ಅಂದ್ರೆ ಹಾಗೆ ನೋಡು. ನಾನು ಒಂದು ಕಳಿಸಿಕೊಟ್ರು ಕೂಡ ಅವಳ ಮನಸ್ಸು ಕೇಳಲಿಲ್ಲ. ಬಹಳ ಜಾಗೃತಿಯಾಗಿರ್ಬೇಕು ಅಂತ ಹೇಳುವಂತದ್ದು. ಅಪರೂಪಕ್ಕೆ ಹುಟ್ಟಿರುವಂತಹ ಮಗು, ಹಾಗಾಗಿ ಹೊತ್ತುಕೊಂಡೇ ಹೋಗಬೇಕು. ಆಗ್ಲೇ ಪಲ್ಲಿವರೆಗೂ ಎತ್ತಿಕೊಂಡೇ ಹೋಗ್ತಾನೆ. ಅವನಿಗೆ ಏನು ಬಾಣ ತಾಗದ ಹಾಗೆ ನೋಡಿಕೊಳ್ಳುವ ಹೊಣೆಗಾರಿಕೆ ನೀನು. ನೆಪ ಮಾತ್ರ ಬೇಕಾದ್ದು. ಅವನು ಹೀಗೆ ಇಟ್ಟುಕೋ, ನೀನು ಹೀಗೆ ಹೊಡಿ, ಅವನು ಸಾಯ್ತಾನೆ. ಆದೀತಾ? ಆಗ್ಲಿ ಆಗ್ಲಿ ಆಗ್ಲಿ. ನಮ್ಮ ಸುಬ್ರಹ್ಮಣ್ಯನನ್ನು ನಿನ್ನ ಜೊತೆ ಕಳುಹಿಸಿಕೊಡುತ್ತಾ ಇದ್ದೇವೆ. ತುಂಬಾ ಜಾಗೃತೆಯಾಗಿ ಕರೆದುಕೊಂಡು ಹೋಗು ದೇವೇಂದ್ರ. ಆಗ್ಲಿ. ಆಶೀರ್ವಾದವನ್ನು ಪಡೆದುಕೊಂಡು ಆ ತಾರಕಾಸುರನ ವಧೆಗಾಗಿ ಬಂದಿದ್ದೇನೆ. ಎಲ್ಲಿದ್ದಾನೆ ಅವನು? ಎಲ್ಲವೋ ಇದು ಇನ್ನು ನನ್ನ ಪರಾಕ್ರಮವನ್ನು ನೋಡು. ನಾನು ಯಾರೆಂದು ನೀನು ಭಾವಿಸಿದ್ದಿ? ಶಿವಗಿರಿಜಯರಿಗೆ ಹುಟ್ಟಿದ ಷಣ್ಮುಖನೇ ನಾನು. ಇನ್ನು ನನ್ನ ಪರಾಕ್ರಮವನ್ನು ನೀನು ನೋಡು. ಮಗು ಯುದ್ಧವನ್ನು ವಿನೋದ ಎಂಬುದಾಗಿ ಭಾವಿಸಿ ನೀನು ಮುಂದೆ ಬಂದೆಯ? ಮಗು, ಸಮರವನ್ನು ಬದಿಗಿಟ್ಟು ತಾಯಿಯ ಮಡಿಲಲ್ಲಿ ಬೆಚ್ಚಗೆ ಮಲಗಿಕೋ. ಇಲ್ಲವಾದಲ್ಲಿ ಅಮ್ಮನ ಎದೆ ಹಾಲಿನ ರುಚಿಯನ್ನು ಅದರದಲ್ಲಿ ಆಗುವ ಮೊದಲೇ ನೀನು ತಿಲೋದಕದ ರುಚಿ ಅನುಭವಿಸಬೇಕಾದೀತು. ಆದ್ದರಿಂದ ಕಂದ, ಹೋಗು, ತಾಯಿಯ ಮಡಿಲಲ್ಲಿ ಮಲಗಿಕೋ. ಏನೆಂದೆ? ನೀನು ಬಾಲಕನಲ್ಲಿ ಬಾಲಕ. ಪದೇ ಪದೇ ನನ್ನನ್ನು ಬಾಲ ಬಾಲ ಬಾಲಕನೆಂದು ಎಚ್ಚರಿಸುತ್ತಿರುವೆಯಲ್ಲ. ಈಗ ನೋಡು,
ನಿನ್ನ ಬಾಲಕನ ಬಾಲಲೀಲೆಯನ್ನು ಈಗ ನಾನು ನಿನ್ನ ಮುಂದೆ ಪ್ರದರ್ಶಿಸುತ್ತೇನೆ. ನಿಲ್ಲು ಕಲಿಬಿಟ್ಟೆ ನಮ್ಮೆಲ್ಲರನ್ನು ನೀ ಗೆಲ್ದಿಯ ಶಿಶು ಹತ್ಯೆ ಪಾದಕಕ್ಕೆ ಬೆದರಿ ನಿನ್ನಲ್ಲಿ ಸಂಯಮದಲ್ಲಿ ವರ್ತಿಸಿದೆ. ಆದರೆ ನಮ್ಮವರನ್ನೆಲ್ಲ ಪುಡಿ ಪುಡಿ ಮಾಡಿ ಮುಂದೆ ಕೊತ್ತಿ ಬರುತ್ತಿದ್ದೀಯಲ್ಲ, ಇನ್ನು ನಾನು ಸುಮ್ಮನೆ ಇರಬೇಕೆ? ವ್ಯರ್ಥ ಸುಮ್ಮನೆ ಸುಮ್ಮನೆ ಬಗಳುತ್ತಿರುವೆ. ಆಗದಿಂದಲೇ ನೋಡುತ್ತಿದ್ದೇನೆ. ನಿನಗೆ ಯಾವ ರೀತಿಯಲ್ಲಿ ಉತ್ತರಿಸಬೇಕೆಂಬುದನ್ನು ಇದೋ ನೋಡು. ಇದು ಅಮೂಲ್ಯವಾದ ಬಲಪ್ರಯೋಗವನ್ನು ನಾನು ಮಾಡಿದ್ದೇನೆ. ಮೊಳಗೆ ಸುಖದಿಂದ ಹೂಮಳೆಗರಿದು ಒಂದಾಗಿ ನಲಿದು ಇಂದ್ರಾದಿ ಸುರವರರು ದುಷ್ಟದಾನವನಾದಂತಹ ತಾರಕಾಸುರನ ವಧೆಯಾಗಿದೆ. ದೇವತೆಗಳೆಲ್ಲ ಆಗಸದಿಂದ ಹೂಮಳೆಯನ್ನು ಸುರಿಸಿ ಸಂತೋಷ ಪಡುತ್ತಾ ಇದ್ದಾರೆ. ಮಾತ್ರವಲ್ಲ, ದೇವ ಸಿಂಹಾಸನವನ್ನ ಮರಳಿ ನನಗೊಪ್ಪಿಸಿದ್ದಾರೆ. ಸಂತೋಷದಿಂದ ಸ್ವರ್ಗವನ್ನಾಳು ಎಂದು ನನ್ನನ್ನು ಹರಸಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಷಣ್ಮುಖ ಸ್ತುತಿಯನ್ನು ಮಾಡುತ್ತಾ ಲೋಕಕ್ಕೆ ಮಂಗಳವನ್ನ ಸಾರೋಣ. ಮಧೂರು ಮದನಂತೇಶ್ವರ ಸಿದ್ಧಿವಿನಾಯಕ ಬ್ರಹ್ಮಕಲಶೋತ್ಸವದ ಅಂಗವಾಗಿಯೂ ಮೂಡಪ್ಪ ಸೇವೆಯ ಅಂಗವಾಗಿಯೂ ನಮಗೆ ಇಲ್ಲಿ ತಾಳಮದ್ದಳೆ ಗಿರಿಜಾ ಕಲ್ಯಾಣವೆಂಬ ಕಥೆಯನ್ನು ಪ್ರಸ್ತುತಿಪಡಿಸಿದ್ದೇವೆ. ಇದರಲ್ಲಿ ಸಂಚಾಲಕರಾಗಿ ಪ್ರಸನ್ನ ವೆಂಕಟೇಶ ಕೆದಿಲಾಯ ಮತ್ತು ಜ್ಯೋತಿ ಲಕ್ಷ್ಮಿ ಅಗ್ಗಿತಾಯ ಕಾಂಜಂಗಾಡು. ಹಿಮ್ಮೇಳದಲ್ಲಿ ಭಾಗವತರಾಗಿ ಲಕ್ಷ್ಮೀನಾರಾಯಣ ಹೊಳ್ಳ, ಚೆಂಡೆಯಲ್ಲಿ ಪವನ್ರಾಜ್ ಕಲ್ಲುರಾಯ, ಮದ್ದಳೆಯಲ್ಲಿ ಸುದರ್ಶನ ಕಲ್ಲುರಾಯ, ಪಾತ್ರಧಾರಿಗಳಾಗಿ ದೇವೇಂದ್ರನ್ ಸುಧಾ ಕಲ್ಲುರಾಯ, ಮನ್ಮಥನಾಗಿ ಸುಧಾ ಕಲ್ಲುರಾಯ, ಶಿವನಾಗಿ ಮೋಹನ ಕಲ್ಲುರಾಯ, ಮನ್ಮಥನಾಗಿ ಸಂಧ್ಯಾ ಮುರಳಿ ಮಾಧವ, ಗಿರಿಜೆಯಾಗಿ ನಯನಾ ಹೆಬ್ಬಾರ್, ತಾರಕಾಸುರನಾಗಿ ಮಂಗಳಾ ಗೌರಿ ನಲ್ಲುರಾಯ, ಷಣ್ಮುಖನಾಗಿ ಸಂಧ್ಯಾ ಮುರಳಿ ಮಾಧವ. ಈ ಸಂಘವನ್ನು ಮಲಯಾಳದಲ್ಲಿ ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕೆಂಬ ಉದ್ದೇಶದಿಂದ ಶುರು ಮಾಡಿಕೊಂಡಿದ್ದೇವೆ. ಇದಕ್ಕೆ ಮಲಯಾಳದಲ್ಲಿ ನನಗೆ ಮಾರ್ಗದರ್ಶಕರಾಗಿ ವಾಮನ ಆಚಾರಿ ಬೋವಿಕಾನ, ಹಾಗೆ ನಮಗೆ ಕನ್ನಡದಲ್ಲಿ ನನಗೆ ಮಾರ್ಗದರ್ಶಕರಾಗಿ ವಾಸುದೇವ ಕಲ್ಲುರಾಯ ಮತ್ತು ಉದಯ ಕಲ್ಲುರಾಯ ಹಾಗೂ ಮೋಹನ ಕಲ್ಲುರಾಯ ನಮಗೆ ಬೆಂಗಾವಲಾಗಿ ನಿಂತಿದ್ದಾರೆ. ಹಾಗೂ ಸುಧಾ ಕಲ್ಲುರಾಯರಿಂದ ನಮಗೆ ತುಂಬ ಸಹಕಾರವಾಗಿದೆ. ಎಲ್ಲ ಸದಸ್ಯರಿಗೂ ಧನ್ಯವಾದವನ್ನು ಹೇಳುತ್ತೇನೆ. ಇನ್ನು ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದವನ್ನು ಹೇಳುತ್ತಾ ಆ ಶ್ರೀ ದೇವರಾನುಗ್ರಹ
ಅನುಗ್ರಹವು ಎಲ್ಲರಿಗೂ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಶ್ರೀ ನೇತ್ರಿಯರು ತೋಟದಿ ನಡೆದರು ತವರು ಉಸುರರುಳಿದು ಮಂದ್ರಾಕ್ಷದಿಯಿಂದ ಸ್ಥಿತಿಯ ಬಯಲು ಗಿಟ್ಟಿಸಿ ಮುದನಿರ ಮಾಸದ ಕೀರ್ತಿಯ ಪಡೆಯಿರೆನು ಸರ್ವೀಸಗಾರತಿಯ ಬೆಳಗಿದರು ಶೋಭಾನಿ ಚಲಿ ಚಲಿ ಜಲದಲ್ಲಿ ಮಧ್ಯನಿಗೆ ಚಲಿಸುವ ಜಲದಲ್ಲಿ ಮಧ್ಯನಿಗೆ ಗಿರಿಯ ಬಿಲ್ಲಲ್ಲಿ ತುತ್ತಪೂರ್ವನಿಗೆ ಹರಿಯನ್ನು ಧರಿಸಿದ ವರಗವತಾರಗೆ ಅವರನ್ನ ಕಾಯ್ದ ಶ್ರೀ ಗುರು ನರಸಿಂಹಗೆ ಮಂಗಳು ಜಯ ಮಂಗಳು ಶುಭ ಮಂಗಳು ನಿತ್ಯ ಮಂಗಳು ಶ್ರೀ ಭ್ರಮರಾಂಬಿಕೆಗೆ ಶ್ರೀ ಮಗ ಗಣಪತಿಗೆ ಶ್ರೀ ಮಗಲಿಂಗೇಶ್ವರಗೆ ಶ್ರೀ ಗುರು ನರಸಿಂಹನಿಗೆ ಮಂಗಳು ಮಂಗಳು ಆತ್ಮೀಯ ಕಲಾಭಿಮಾನಿಗಳೇ, ಇಷ್ಟು ಹೊತ್ತು ಶ್ರೀ ಮಹಾಗಣಪತಿ ಯಕ್ಷಗಾನ ಕಲಾ ಸಂಘ ಕಾಂಜಂಗಾಡು ಇವರಿಂದ ಗಿರಿಜಾ ಕಲ್ಯಾಣ ಎನ್ನುವಂತಹ ತಾಳಮದ್ದಳೆಯನ್ನು ನಾವೆಲ್ಲ ಆಲಿಸಿದವರಿದ್ದೇವೆ, ವೀಕ್ಷಿಸಿದವರಿದ್ದೇವೆ. ಇವರಿಗೆ ಮದವೂರ ಸಿದ್ಧಿವಿನಾಯಕ ಮದನಂತೇಶ್ವರ ಕ್ಷೇತ್ರದಲ್ಲಿ ಜರುಗುತ್ತಾ ಇರುವಂತಹ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಮೂಡಪ್ಪ ಸೇವಾ ಸಮಿತಿ ವತಿಯಿಂದ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಹಿಮ್ಮೇಳ ಮುಮ್ಮೇಳ ಎಲ್ಲ ಕಲಾವಿದರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ತಂಡದ ಮುಖ್ಯಸ್ಥರು ವೇದಿಕೆಗೆ ಬರುವುದರ ಮೂಲಕವಾಗಿ ನಾವು ಕೊಡುವಂತಹ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ತಂಡದ ಮುಖ್ಯಸ್ಥರು ಆದಷ್ಟು ಶೀಘ್ರವಾಗಿ ವೇದಿಕೆಗೆ ಬರಬೇಕು. ತಂಡದ ಮುಖ್ಯಸ್ಥರು ವೇದಿಕೆಗೆ ಬರುವುದರ ಮೂಲಕವಾಗಿ ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಬಹಳ ಸೊಗಸಾಗಿ ಕ್ಲಪ್ತ ಸಮಯದಲ್ಲಿ ಗಿರಿಜಾ ಕಲ್ಯಾಣ ಎನ್ನುವಂತಹ ತಾಳಮದ್ದಳೆಯನ್ನು ಪ್ರಸ್ತುತಪಡಿಸಿದವರಿದ್ದಾರೆ. ಇವರಿಗೆ ಇವರ ಕಲಾ ತಂಡದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಜಯಲಕ್ಷ್ಮೀಮಯ್ಯ ಇವರು ಶಾಲನ್ನು ಹೊದಿಸಿ ಸಿರಿಬಾಗಿಲು ರಾಮಕೃಷ್ಣಮಯ್ಯರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಅದೇ ರೀತಿಯಾಗಿ ಸಾಂಸ್ಕೃತಿಕ ಸಮಿತಿಯ ಸದಸ್ಯರೆಲ್ಲರೂ ಕೂಡ ಜೊತೆ ಸೇರಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಈ ಕಲಾ ತಂಡದಲ್ಲಿ ಭಾಗವಹಿಸಿದಂತಹ ಎಲ್ಲ ಕಲಾವಿದರುಗಳಿಗೂ ಕೂಡ ಭಗವಂತನಾದಂತಹ ಸಿದ್ಧಿವಿನಾಯಕ ಮದನಂತೇಶ್ವರ ದೇವರು ಆಯುಷ್ಯ ಆರೋಗ್ಯ ಸಕಲ ಸಂಪದಗಳನ್ನುಂಟು ಅನುಗ್ರಹಿಸಲಿ ಎನ್ನುವ ಹಾಗೆ ಭಗವಂತನಲ್ಲಿ ಸಂಪ್ರಾರ್ಥಿಸ್ತಾ ಇದ್ದೇವೆ. ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಕಲಾ ಸೇವೆಯನ್ನು ಮಾಡುವಂತಹ ಯೋಗ ಭಾಗ್ಯವನ್ನು ಆ ಭಗವಂತ ನಿಮಗೆ ಅನುಗ್ರಹಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಇದ್ದೇವೆ. ಮುಂದೆ ಇದೇ ವೇದಿಕೆಯಲ್ಲಿ ದಕ್ಷಯಜ್ಞ ಎನ್ನುವಂತಹ ತಾಳಮದ್ದಳೆ ಸಂಪನ್ನಗೊಳ್ಳುವುದಕ್ಕಿದೆ. ನಡೆಸಿಕೊಡುವವರು ಯಕ್ಷಗಾನ ಕಲಾ ತಂಡ ಸುರತ್ಕಲ್ ಎನ್ನುವರು ಈ ವೇದಿಕೆಯಲ್ಲಿ ದಕ್ಷಯಜ್ಞ ಎನ್ನುವಂತಹ ತಾಳಮದ್ದಳೆಯನ್ನು ಪ್ರಸ್ತುತಪಡಿಸುವುದಕ್ಕಿದ್ದಾರೆ. ಅದಾದ ಬಳಿಕ ಬಂಟ ಮಹಿಳಾ ಸಂಘ ರಿಜಿಸ್ಟರ್ಡ್ ಬೆಳ್ಳೂರು ಕಾಸರಗೋಡು ಇವರಿಂದ ಸುಭದ್ರಾ ಕಲ್ಯಾಣ ಎನ್ನುವಂತಹ ತಾಳಮದ್ದಳೆ ಈ ವೇದಿಕೆಯಲ್ಲಿ ಜರುಗುವುದಕ್ಕಿದೆ. ಸಂಜೆ 4 ಗಂಟೆಗೆ ಶಿರಡಿಕಾವು ಪಾರ್ತಿಸುಬ್ಬ ಯಕ್ಷಗಾನ ಸಂಘ ರಿಜಿಸ್ಟರ್ಡ್ ಕುಂಬಳೆ ಇವರಿಂದ ರಾಜಸೂಯಾಧ್ವರ ಎನ್ನುವಂತಹ ತಾಳಮದ್ದಳೆ. 6 ಗಂಟೆಗೆ ಸರಿಯಾಗಿ ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ಗಮಕ ವಾಚನ ಇದೇ ವೇದಿಕೆಯಲ್ಲಿ ಸಂಪನ್ನಗೊಳ್ಳುವುದಕ್ಕಿದೆ. ಶ್ರೀ ಶ್ರೀಹರಿ ಭಟ್ ಪೇಲ್ತಾಜೆ ಪೆರ್ವಾ ಕಾಸರಗೋಡು ಇವರಿಂದ. ರಾತ್ರಿ 7:30ಕ್ಕೆ ಸರಿಯಾಗಿ ಯಕ್ಷಗಾನ ಬಯಲಾಟ ನಡೆಸಿಕೊಡುವವರು ಶ್ರೀ ವೆಂಕಟರಮಣ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಕಲಾ ಸಂಘ ರಿಜಿಸ್ಟರ್ಡ್ ಕಾಸರಗೋಡು ಇವರು. ಪ್ರಸಂಗ ಚಕ್ರವ್ಯೂಹ ಗದಾಯುದ್ಧ. ಇದೀಗ ನಿಮ್ಮ ಮುಂದೆ ಯಕ್ಷಗಾನ ತಾಳಮದ್ದಳೆಯನ್ನು ನಡೆಸಿಕೊಡುವುದಕ್ಕಿರುವವರು ಯಕ್ಷಗಾನ ಕಲಾ ತಂಡ ಸುರತ್ಕಲ್ ಇವರು. ಆಖ್ಯಾನ ದಕ್ಷಯಜ್ಞ. ಈಗ ತಾಳಮದ್ದಳೆಯನ್ನು ನಡೆಸಿಕೊಡುವಂತಹ ಯಕ್ಷಗಾನ ಕಲಾ ತಂಡ ಸುರತ್ಕಲ್. ಇದರ ಹಿಮ್ಮೇಳ ಮುಮ್ಮೇಳ ಎಲ್ಲ ಕಲಾವಿದರುಗಳಿಗೂ ಕೂಡ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಮದಬೂರು ಇಲ್ಲಿ ಜರುಗುತ್ತಾ ಇರುವಂತಹ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಮೂಡಪ್ಪ ಸೇವಾ ಸಮಿತಿ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಹೃದಯಿ ಕಲಾಭಿಮಾನಿಗಳೇ, ಮಹಾಗಣಪತಿಯ ಸನ್ನಿಧಾನದಲ್ಲಿ ಸೇವೆಯನ್ನು ಮಾಡಬೇಕು ಎನ್ನುವ ದೃಷ್ಟಿಯಿಂದ ಹಲವಾರು ಸಂಘ ಸಂಸ್ಥೆಗಳು ಕಾರ್ಯಕ್ರಮಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದವರಿದ್ದಾರೆ.
ಅದೆಷ್ಟು ಸಾಧ್ಯವೋ ಯಥಾಸಾಧ್ಯವಾಗಿ ನಮ್ಮಿಂದ ಸಾಧ್ಯವಾಗುವ ರೀತಿಯಲ್ಲಿ ಎಲ್ಲ ತಂಡಗಳಿಗೂ ಕೂಡ ಸೇವೆಯನ್ನು ಮಾಡುವುದಕ್ಕೆ ಅವಕಾಶವನ್ನು ನಾವು ಕಲ್ಪಿಸಿಕೊಟ್ಟವರಿದ್ದೇವೆ. ಆ ಎಲ್ಲರಿಗೂ ಸೇವೆ ಮಾಡಬೇಕು ಎನ್ನುವ ದೃಷ್ಟಿಯಿಂದಲಾಗಿ ಒಂದು ಸಮಯದ ಮಿತಿಯನ್ನು ಇಟ್ಟುಕೊಂಡಿದ್ದೇವೆ. ಆ ಸಮಯದ ಪರಿಧಿಯ ಒಳಗೆ ತಾಳಮದ್ದಳೆಯನ್ನು ಮುಗಿಸಿಕೊಡುವುದರ ಮೂಲಕವಾಗಿ ಮುಂದಿನ ತಂಡಕ್ಕೆ ವೇದಿಕೆಯನ್ನು ಅನುವು ಮಾಡಿಕೊಡಬೇಕು ಅಂತ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಪಾರ್ಥಿಸುಬ್ಬ ಸಭಾಂಗಣ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ದೇವ ಮಧವೂರ ವಿಘ್ನೇಶ ಎನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಮಧವೂರ ವಿಘ್ನೇಶ ಕಲಾವೇದಿಕೆಯಲ್ಲಿ ಕೂಡ್ಲು ಕುತ್ಯಾಳ ಗೋಪಾಲಕೃಷ್ಣ ದೇವಸ್ಥಾನದ ಮೇಳದ ರಂಗಸ್ಥಳದಲ್ಲಿ 27 ತಾರೀಕಿನಿಂದ ನಾಡಿದ್ದು 7 ತಾರೀಕಿನ ತನಕ ಬೇರೆ ಬೇರೆ ವಿವಿಧ ಯಕ್ಷಗಾನಕ್ಕೆ ಸಂಬಂಧಿಸಿದಂತಹ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಜರುಗುವುದಕ್ಕಿದೆ. ಯಕ್ಷಗಾನ ಬಯಲಾಟ, ಯಕ್ಷಗಾನ ತಾಳಮದ್ದಳೆ, ಗಾನವೈಭವ, ಗಮಕ, ಹರಿಕತೆ ಇತ್ಯಾದಿ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳುವುದಕ್ಕಿದೆ. ಹಾಗಾಗಿ ಎಲ್ಲ ಕಲಾವಿದರು ಕೂಡ ನಮ್ಮ ಜೊತೆ 27 ತಾರೀಕಿನಿಂದ ಇವತ್ತು ಬೆಳಿಗ್ಗೆಯ ತನಕ ಈಗಾದಂತಹ ತಾಳಮದ್ದಳೆಯ ತನಕ ಎಲ್ಲ ಸಂಘ ಸಂಸ್ಥೆಯವರು ಕಲಾವಿದರು ಕೂಡ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮವನ್ನು ಆರಂಭಿಸಿ ಸಮಯಕ್ಕೆ ಸರಿಯಾಗಿ ಮುಕ್ತಾಯಗೊಳಿಸಿ ನಮ್ಮ ಕಾರ್ಯಕ್ರಮ ಈ ಯಕ್ಷಗಾನ ವೇದಿಕೆ ಕಾರ್ಯಕ್ರಮ ಯಶಸ್ವಿಯಾಗುವ ಹಾಗೆ ಎಲ್ಲರೂ ಸಹಕಾರ ಕೊಟ್ಟವರಿದ್ದಾರೆ. ಆ ಸಹಕಾರ ಕೊಟ್ಟಂತಹ ಎಲ್ಲ ಯಕ್ಷಗಾನ ಕಲಾ ತಂಡದವರಿಗೂ ಕೂಡ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ 7ನೇ ತಾರೀಕಿಗೆ ಮಧ್ಯಾಹ್ನ 2:30ಕ್ಕೆ ಸರಿಯಾಗಿ ಇದೇ ವೇದಿಕೆಯಲ್ಲಿ ರಾಮ್ ಯಲ್ಲಂಗಳ ಇವರಿಂದ ರಚಿಸಲ್ಪಟ್ಟಂತಹ ಮಧವೂರ ಕ್ಷೇತ್ರ ಮಹಾತ್ಮೆ ಎನ್ನುವಂತಹ ಯಕ್ಷಗಾನ ಬಯಲಾಟ ಈ ವೇದಿಕೆಯಲ್ಲಿ ಜರುಗುವುದಕ್ಕಿದೆ. ಅದೇ ರೀತಿಯಾಗಿ ನಾಳೆ 2 ತಾರೀಕಿನ ಹೊತ್ತು ಸಂಜೆ 6:15 ಸರಿಯಾಗಿ ಪಾವಂಜೆ ಮೇಳದವರಿಂದ ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ಆಖ್ಯಾನು ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳುವುದಕ್ಕಿದೆ. 3ನೇ ತಾರೀಕಿನ ಹೊತ್ತು ಹನುಮಗಿರಿ ಮೇಳದವರಿಂದ ಸಾಕೇತ ಸಾಮ್ರಾಜ್ಞಿ ಎನ್ನುವಂತಹ ಪ್ರಸಂಗವೂ ಕೂಡ ಸಂಪನ್ನಗೊಳ್ಳುವುದಕ್ಕಿದೆ. ಅದೇ ರೀತಿಯಾಗಿ ನಾಡಿದ್ದು 7 ತಾರೀಕಿನವರೆಗೆ ಬೇರೆ ಬೇರೆ ಯಕ್ಷಗಾನಕ್ಕೆ ಸಂಬಂಧಿಸಿದಂತಹ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೆಯುವುದಕ್ಕಿದೆ. ಇದಕ್ಕೆಲ್ಲದಕ್ಕೂ ಆಗಮಿಸುವುದರ ಮೂಲಕವಾಗಿ ಯಕ್ಷಗಾನವನ್ನು ನೀವು ಪ್ರೋತ್ಸಾಹಿಸಬೇಕು ಅಂತ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ತಾಳಮದ್ದಳೆಯನ್ನು ನಡೆಸುವರೆ ವೇದಿಕೆಗೆ ಆಗಮಿಸಿದಂತಹ ಯಕ್ಷಗಾನ ಕಲಾ ತಂಡ ಸುರತ್ಕಲಿಯವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತ ಭಾಗವತರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಲ್ಗೆ.
ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಕೈ ಮುಗಿದಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡ ಮಡುತ್ತ ವರ್ಣಿಪೆ ನೀ ಕಥಾಮೃತವ ಸಿಂಹಕ್ಷೇತ್ರ ಗಂಗಾ ಯಮುನಾ ಸರಸ್ವತಿ ಈ ಪುಣ್ಯ ನದಿಗಳ ಪವಿತ್ರ ಸಂಗಮ ಸ್ಥಳವಿದು. ಲೌಕಿಕವಾಗಿ ಅವಲೋಕಿಸುವುದಿದ್ದರೆ ಇಚ್ಛಾ ಕ್ರಿಯಾ ಜ್ಞಾನ ಈ ಮೂರರ ಸಂಗಮವೂ ಇದು ಹೌದು. ಈ ಮೂರರ ಸಂಗಮವಿಲ್ಲದೆ ನೂತನ ಆವಿಷ್ಕಾರ ಸಾಧ್ಯವಿಲ್ಲ. ಇಲ್ಲಿ ನಡೆಯುವುದು ಜ್ಞಾನ ಸತ್ರವಾದ್ದರಿಂದ ಆಜ್ಯವೋ ಸಮಿಧೆಯೋ ಇನ್ನಿತರ ದ್ರವ್ಯಗಳನ್ನು ಸಮರ್ಪಿಸುವುದರ ಮೂಲಕ ನಡೆಯುವಂತಹ ಯಾಗವಿದಲ್ಲ. ಪ್ರಪಂಚದ ದಾರ್ಶನಿಕರೆಲ್ಲರೂ ಒಂದಾಗಿ ಕಲೆತು ಚಿಂತನ ಮಂಥನ ನಡೆಸುವುದರ ಮೂಲಕ ತಾರ್ಕಿಕವಾದ ಅಂತ್ಯವನ್ನು ಕಂಡುಕೊಳ್ಳುವುದು, ಅದು ಲೋಕ ಕಲ್ಯಾಣಕಾರಕವಾಗಿರಬೇಕು. ಇದು ಈ ಜ್ಞಾನ ಸತ್ರದ ಮುಖ್ಯವಾದಂತಹ ಉದ್ದೇಶ. ಎಲ್ಲವರು ಯಥೋಚಿತವಾಗಿ ಸತ್ಕರಿಸಲ್ಪಟ್ಟು ಅವರವರ ಆಸನಗಳಲ್ಲಿ ಮಂಡಿಸಿದ್ದೀರಿ. ದೇವೇಂದ್ರನೋ ಸುರಲೋಕಾಧಿಪತಿ, ಬ್ರಹ್ಮ ಸತ್ಯಲೋಕಕ್ಕೆ ಅಧಿಪತಿ, ಈಶ್ವರನಾದ ನಾನು ಕೈಲಾಸಾಧಿಪತಿ. ಇವೆಲ್ಲವೂ ವ್ಯವಹರಿಸುವುದಕ್ಕೆ ಬೇಕಾಗಿ ಮಾಡಿಕೊಂಡಂತಹ ವ್ಯವಸ್ಥೆಗಳಷ್ಟೇ. ಇವಾವುದೂ ಸತ್ಯವಲ್ಲ. ಅಹಂಕಾರ ತತ್ವದಿಂದಲೇ ಉಂಟಾದಂತಹ ಸ್ಥಿತಿ. ಅಹಂಕಾರ ತತ್ವವೂ ಸತ್ಯವಲ್ಲ, ಅದು ಮಾಯೆಯ ಪ್ರಭಾವದಿಂದ ಉಂಟಾದಂತಹ ಸ್ಥಿತಿ ಅದು. ಹಾಗಿದ್ದರೆ ಸತ್ಯವಾವುದು? ಸತ್ಯಂ ಶಿವಂ ಸುಂದರಂ. ಸತ್ಯವು ಇವೆಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು. ಅದು ನಿರ್ಗುಣ ನಿರಾಕಾರ ನಿರ್ಮಯವಾದಂತಹ ಬ್ರಹ್ಮ. ಶಿವನು ಅದೇ, ವಿಷ್ಣುವು ಅದೇ. ಈ ಮೂರರ ಅರ್ಥವೂ ಒಂದೇ. ಹೀಗಿರುವಾಗ ತಂದೆ ಮಗ, ತಾಯಿ ಮಗಳು, ಪತಿ ಪತ್ನಿಯೋ ಈ ಸಂಬಂಧಗಳು ಯಾವುದೂ ಶಾಶ್ವತವಲ್ಲ. ಇಲ್ಲಿ ಯಾರು ದೊಡ್ಡವನೂ ಅಲ್ಲ, ಯಾರು ಸಣ್ಣವನೂ ಅಲ್ಲ. ಪೂರ್ಣಮದಂ ಪೂರ್ಣಮಿದಂ
ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣದಿಂದ ಪೂರ್ಣವನ್ನು ಕಳೆದಾಗ ಅದು ಪೂರ್ಣವೇ, ಹಾಗೆ ಪೂರ್ಣಕ್ಕೆ ಪೂರ್ಣವನ್ನು ಕೂಡಿದಾಗಲೂ ಅದು ಪೂರ್ಣವೇ. ಹಾಗಿದ್ದರೆ ತರತಮ ಎಲ್ಲಿ? ಮಾಯೆಯೊಂದಿಗೆ ತ್ರಿಗುಣಗಳಾದ ಸತ್ವರಜ ತಮ ಇವುಗಳು ಬೆರೆತಾಗ ಜ್ಞಾನಕ್ಕೆ ಕತ್ತಲು ಕವಿಯುತ್ತದೆ. ಆಗ ಜ್ಞಾನವು ಮರೆಯಾಗುತ್ತದೆ, ಸೃಷ್ಟಿ ವೈವಿಧ್ಯವನ್ನು ಪಡೆಯುತ್ತದೆ, ಜೀವನು ಕರ್ಮಬದ್ಧನಾಗುತ್ತಾನೆ, ಪ್ರಾರಬ್ಧ ಹುಟ್ಟಿಕೊಳ್ಳುತ್ತದೆ. ಆಗ ನಾನು ಕೊಡುವವನು, ಇವನು ಪಡೆಯುವವನು, ಈ ರೀತಿ ತಾರತಮ್ಯ ಗುರುತಿಸಲ್ಪಡುತ್ತದೆ. ಕೊಡುವವನನ್ನು ಮೆಚ್ಚಿಸುವುದಕ್ಕಾಗಿ ಪಡೆಯುವನು ಮಾಡುವ ಕರ್ಮಗಳಲ್ಲಿ ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪರಿಗ್ರಹ ಈ ಷಟ್ಕರ್ಮಗಳು ಪ್ರಧಾನ ಪಾತ್ರ ವಹಿಸುತ್ತವೆ. ಇಲ್ಲೇ ನಡೆಯುವಂತಹ ಜ್ಞಾನ ಸತ್ರ ಒಂದು ಬಗೆಯಲ್ಲಿ ಅದೇ ವಿಧದ್ದೇ ಹೌದು. ದೇವೇಂದ್ರಾದಿ ಸುಮನಸರು, ಸುಮನಸ್ಕರು, ವೇದವಿದರಾದಂತಹ ಋಷಿಮುನಿಗಳು ಎಲ್ಲವರು ಇಲ್ಲಿ ನೆರೆದಿದ್ದೀರಿ. ಮರೀಚಿ ಬ್ರಹ್ಮರ ಅಧ್ವರ್ಯುತನದಲ್ಲಿ ಈ ಯಾಗ ನಡೆಯುತ್ತಾ ಇದೆ. ಲೋಕಹಿತಕ್ಕೆ ನಿಷ್ಠೆ ಉಳ್ಳವರಾಗಿ ನೀವೆಲ್ಲರೂ ಇಲ್ಲಿ ನೆರೆದಿದ್ದೀರಲ್ಲ, ಅದು ಬಹಳ ಸಂತೋಷ. ಜ್ಞಾನಕ್ಕೆ ಅಧೀಶನಾದ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಕೇಳಿಕೊಂಡಾಗ ನಾನು ಸಮ್ಮತಿಸಿದ್ದೇನೆ, ಆನಂದವಾಗಿದೆ. ಗೌರವವು ಯಾವ ಬಗೆಯದ್ದೇ ಆಗಿರಲಿ, ತ್ರಿಮೂರ್ತಿಗಳಲ್ಲಿ ಒಬ್ಬನನ್ನಾಗಿ ಅಲ್ಲ, ಪ್ರಬಲ ದೈವಿ ಶಕ್ತಿಯಾಗಿ ಭಾವಿಸಿರಿ. ಅಹಂ ಬ್ರಹ್ಮಾಸ್ಮಿ ಆಗಿರುವಾಗ ಶುದ್ಧ ಸತ್ಯದ ಅರಿವು ನನಗಿರುತ್ತ ಇವೆಲ್ಲವೂ ನನ್ನ ಪಾಲಿಗೆ ಕೇವಲ ವ್ಯವಹಾರಗಳೇ ಅಲ್ಲವೇ? ಪದ್ಮಪತ್ರ ವಿಮಾಂಭಸ, ಪದ್ಮಪತ್ರದ ಮೇಲಿನ ಜಲಬಿಂದುವು ಹೇಗೆ ಆ ಪತ್ರಕ್ಕೆ ಅಂಟಿಕೊಳ್ಳುವುದಿಲ್ಲವೋ ಅದೇ ರೀತಿಯಲ್ಲಿ ನಿರ್ಲಿಪ್ತನಾಗಿರುತ್ತೇನಂತೆ. ಕಲಾಪಗಳು ಸಾಂಗವಾಗಿ ಮುಂದುವರಿಯಲಿ. ಸಂದಣಿಗಳೊಪ್ಪಿರುವ ಸಭೆಗಾದಕ್ಷ ತಂದ ಲೋಕ ಸೃಷ್ಟಿಯ ಹೊಣೆ ಹೊತ್ತಂತಹ ಬ್ರಹ್ಮದೇವನ ಅತ್ಯದ್ಭುತವಾದ ಸೃಷ್ಟಿ ನಾನು. ಬ್ರಹ್ಮದೇವನ ಸೃಷ್ಟಿಯ ಕೈಂಕರ್ಯದಲ್ಲಿ ಕೈ ಜೋಡಿಸಿಕೊಂಡವ ಈ ದಕ್ಷ. ಒಂದು ಬಗೆಯಲ್ಲಿ ನೋಡಿದ್ರೆ ಅಪರ ಬ್ರಹ್ಮನೇ ಹೌದು. ದಕ್ಷತೆ ಎಂಬ ಪದಕ್ಕೆ ಅರ್ಥ ಬಂದದ್ದೇ ದಕ್ಷ ಹುಟ್ಟಿದ ಮೇಲೆ ಎಂಬ ಹಾಗೆ ಲೋಕ ಆಡುವುದಕ್ಕೆ ತೊಡಗಿದೆ. ಅಲ್ಲಿಯವರೆಗೆ ನಮ್ಮದಾದಂತಹ ಕೈಂಕರ್ಯಗಳನ್ನು ನಡೆಸುತ್ತಾ ಮುನ್ನಡೆಯುತ್ತಾ ಸಾಗುವವರು ನಾವಿದ್ದೇವೆ. ದಾರ್ಶನಿಕತೆ ಎಂಬುದು ಕೇವಲ ಕಾಣುವುದಕ್ಕಲ್ಲ, ಕಾರ್ಯರೂಪದಲ್ಲಿಯೂ ಇರಬೇಕು. ಪ್ರಪಂಚದ ಇತರರು ಕೂಡ ಅದಕ್ಕೆ ಸಿದ್ಧರಾಗಬೇಕು. ಇದು ನಮ್ಮ ಪ್ರಥಮ ಧ್ಯೇಯವೇ ಹೌದು. ಸೃಷ್ಟಿಯ ಬಗ್ಗೆ ಅಪಾರವಾದ ಕಾಳಜಿ ನನಗೆ. ಹಾಗಾಗಿ ಭುವಿಯಲ್ಲಿ ಸುಖ, ಶಾಂತಿ, ಸಮೃದ್ಧಿಯ ಸುದೆಯ ಸೆಲೆಗೆ ಯಾವತ್ತೂ ಭಂಗ ಉಂಟಾಗಬಾರದು ಎಂಬಂತಹ ಪ್ರಾಮಾಣಿಕ ಕಳಕಳಿವ ನನಗೂ ಕೂಡ ಸತ್ರವೊಂದಕ್ಕೆ ಬರಬೇಕು ಎಂಬ ಹಾಗೆ ಕರೆ ಬಂದಿದೆ ಎನ್ನುವಾಗ ಒಂದಷ್ಟು ಸಂತೋಷ, ಸಂಭ್ರಮ, ಸಡಗರ ಆದದ್ದು ಸತ್ಯ. ಹಾಗಾದ್ರೆ ಇದೆಲ್ಲ ನನ್ನ ಓಜಸ್ಸು, ವರ್ಚಸ್ಸು, ತೇಜಸ್ಸುಗಳಿಗೆ ಸಂದಂತಹ ಗೌರವ ಅಂದುಕೊಂಡಿದ್ದೇನೆ. ಸತ್ರ ಅನ್ನುವಾಗ ವೇದವಿದರು, ಬ್ರಾಹ್ಮಣೋತ್ತಮರು, ದೇವಾನುದೇವತೆಗಳು ಸಕಲರೂ ಸಮ್ಮೇಳನಗೊಳ್ಳುವಂತಹ ಒಂದು ಸಭೆ ಅದು. ಜ್ಞಾನ ಸತ್ರ. ಜ್ಞಾನ ಅನ್ನುವಾಗ ಅರಿವಿಲ್ಲದ ಹಾಗೆ ಅದರಲ್ಲಿ ಕರ್ಮದ ಭಾವವು ಬರ್ತದೆ. ಜ್ಞಾನ ಮತ್ತು ಕರ್ಮ ಅವಿನಾಭಾವ ಸಂಬಂಧವನ್ನು ಹೊಂದಿರ್ತದೆ. ಜ್ಞಾನವಿಲ್ಲದ ಕರ್ಮ ಅದು ಯಾವತ್ತೂ ಸತ್ಫಲವನ್ನು ನೀಡುವುದಕ್ಕಿಲ್ಲವೇ ಇಲ್ಲ. ಇಂತಹ ಒಂದು ಜ್ಞಾನ ಸತ್ರಕ್ಕೆ ಮರೀಚಿ ಬ್ರಹ್ಮರಿಂದ ನನಗೆ ಕರೆ ಬಂದಿದೆ ಎನ್ನುವಾಗ ಸಂತೋಷ ಆಗಿದೆ. ಸೇರಿದವರೆಲ್ಲ ಪರಸ್ಪರ ವಿಚಾರ ವಿಮರ್ಶೆ ಮಾಡುವುದರ ಮೂಲಕವಾಗಿ ಪ್ರಪಂಚದ ಸತ್ಪಥಕ್ಕೆ ಮುಂದೇನು ದಾರಿ ಎಂಬುದನ್ನು ಕಂಡುಕೊಳ್ಳುವಂತಹ ಸಭೆ ಆದ್ರಿಂದ ಅಂತಹ ಸಭೆಯಲ್ಲಿ
ಅಂತಹ ವಿಚಾರಗಳಲ್ಲಿ ಈ ದಕ್ಷನು ಇರಬೇಕು. ಅದು ಮರೀಚಿ ಬ್ರಹ್ಮರ ಆಶಯ ಅನ್ನುವಾಗ ಮಾತ್ರವಲ್ಲ, ಅಲ್ಲಿ ಸೇರಿರುವವರಲ್ಲಿಯೂ ಕೂಡ ದಕ್ಷ ಬ್ರಹ್ಮರು ಬರಬೇಕು ಎಂಬಂತಹ ಒಂದು ಭಾವ ಇದೆ ಅಂತಾದ್ರೆ ಇನ್ನು ಈ ದಕ್ಷಪುರಿಯಲ್ಲಿ ಕುಳಿತು ನಮಗೇನು ಕೆಲಸ? ಹೋಗ್ಬೇಕಲ್ಲ, ನಡೆಯುತ್ತೇನಂತೆ ತ್ರಿವೇಣಿ ಸಂಗಮದ ಕಡೆಗೆ. ವೃಂದವೆತ್ತಿದಿರಾಗಿ ಭಯದಲ್ಲಿ ವಂದಿಸುತ್ತಿರಲು ಭಯದಲ್ಲಿ ವಂದಿಸುತ್ತಿರಲು ಚಂದದಂ ಕುಳಿತಿರಲು ಕಂಡ ದಕ್ಷ ಕತ್ತಿಕೊಂಡ. ನನ್ನ ನಿರೀಕ್ಷೆ ಹುಸಿಯಾಗಲಿಲ್ಲ. ವೇದಿಕೆಯ ಮೇಲಿರುವವರಿಗೂ ಮುಂಭಾಗದಲ್ಲಿರುವವರಿಗೂ ಯಾವುದೇ ಬಗೆಯ ವ್ಯತ್ಯಾಸವೂ ಕೂಡ ಇಲ್ಲ. ನನ್ನ ಆಗಮನ ಆಗುತ್ತಲೇ ಎಲ್ಲರೂ ಎದ್ದು ನಿಂತಿದ್ದಾರೆ, ಗೌರವದಿಂದ ನನ್ನನ್ನು ಆದರಿಸಿದ್ದಾರೆ, ಮನ್ನಿಸಿದ್ದಾರೆ, ಮಾನಿಸಿದ್ದಾರೆ. ಆದ್ರೆ ದೇವೇಂದ್ರ ಯಾಕೋ ಸ್ವಲ್ಪ ನಡುಗುತ್ತಾ ಇದ್ದಾನೆ. ನಮ್ಮ ತೇಜಸ್ಸು ಅಂದ್ರೆ ಹಾಗೆ, ಕೆಲವರಿಗೆ ನಡುಕ, ಕೆಲವರಿಗೆ ಭಯ, ಕೆಲವರಿಗೆ ಸಂತೋಷ, ಇನ್ನು ಹಲವರಿಗೆ ಸಂಭ್ರಮ. ಇರಲಿ. ಅಂದ ಹಾಗೆ ಮುಂದಿನ ಸಾಲಿನಲ್ಲಿ ಕುಳಿತವರೆಲ್ಲ ಎದ್ದು ನಿಂತಿದ್ದಾರೆ. ತೆರೆದ ಕಣ್ಣು ಮುಚ್ಚುತ್ತಲೇ ಇಲ್ಲ. ಏನಿದರ ಅರ್ಥ? ಪ್ರಾಯಶಃ ಕಣ್ಣು ಮುಚ್ಚಿದ್ರೆ ಈ ದಕ್ಷ ಬ್ರಹ್ಮರನ್ನು ಕಾಣುವಂತಹ ಸುಯೋಗ ತಪ್ಪಿ ಹೋಗ್ತದಲ್ಲ, ಹಾಗಿರಬೇಕು. ನಿಂತವರು ನಿಂತ ಹಾಗೆ ಕಣ್ಣು ತೆರೆದುಕೊಂಡೇ ಇದ್ದಾರೆ. ಕೊನೆಯ ಸಾಲಿನವರು, ಅವರ ಮುಖದಲ್ಲಿ ಸ್ವಲ್ಪ ಬೇಸರದ ಛಾಯೆ ಕಾಣಿಸ್ತಾ ಇದೆ. ದಕ್ಷ ಬ್ರಹ್ಮರನ್ನು ಸಮೀಪದಿಂದ ಕಾಣುವ ಭಾಗ್ಯ ತಮಗೆ ದೊರಕಲಿಲ್ವಲ್ಲ ಅಂತ ಯಾರು ಬೇಸರಿಸಕೂಡದು. ಬರ್ತೇವೆ, ಅಲ್ಲಿಗೂ ಬರ್ತೇವೆ. ನಮ್ಮ ದರ್ಶನ ನಿಮಗೆಲ್ಲರಿಗೂ ಆಗಿಯೇ ಆಗುತ್ತದೆ. ಇಲ್ಲಿರುವವರನ್ನೆಲ್ಲ ಗಮನಿಸ್ತಾ ಸಾಗಿದ್ರೆ ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸಿದ್ಧಿ ಪ್ರಸಿದ್ಧಿಯನ್ನು ಪಡೆದವರು ಪರಸ್ಪರ ವಿಚಾರ ವಿಮರ್ಶೆ ಮಾಡಿಕೊಂಡು ಪ್ರಪಂಚದ ಸನ್ಮತಕ್ಕೆ ಮುಂದೇನು ದಾರಿ ಎಂಬುದನ್ನು ಕಂಡುಕೊಳ್ಳುವಲ್ಲಿ ನಿರತರಾಗಿದ್ದಾರೆ. ಸಂತೋಷ ಆಗಿದೆ. ಒಂದು ಬದಿಯಿಂದ ಯಾರೆಲ್ಲ ಬಂದಿದ್ದಾರೆ ಅಂತ ವೀಕ್ಷಿಸ್ತಾ ಸಾಗಿದ್ರೆ ಚತುರ್ಮುಖ ಬ್ರಹ್ಮ, ಪಂಚಭೂತಾಭಿಮಾನಿ ದೇವತೆಗಳು, ಷಟ್ಶಾಸ್ತ್ರ ಕೋವಿದರು,
ಸಪ್ತ ಋಷಿಗಳು, ಅಷ್ಟ ವಸುಗಳು, ನವಗ್ರಹರು, ದಶ ದಿಕ್ಕುಗಳ ದಿಕ್ಪಾಲಕರು, ಏಕಾದಶ ರುದ್ರರು, ದ್ವಾದಶರಾದಿತ್ಯರಾಗಿ ಸಮಸ್ತರೂ ಕೂಡ ಸಂಘಟಿಸಿದಂತಹ ಅದ್ಭುತವಾದಂತಹ ಸಭೆ ಇದು. ಇಂತಹ ಒಂದು ಸಭೆಗೆ ಮರೀಚಿ ಬ್ರಹ್ಮರಿಂದ ನನಗೆ ಆಹ್ವಾನ ಬಂದದ್ದು ಅನ್ನುವಾಗ, ನಾನಿಲ್ಲಿ ಬಂದಿದ್ದೇನೆ ಅನ್ನುವಾಗ ಸಾರ್ಥಕ್ಯದ ಭಾವ ಬರ್ತಾ ಇದೆ. ಇಂತಹ ಒಂದು ಸಭೆಗೆ ಒಂದು ಸಭಾಧ್ಯಕ್ಷ ಪೀಠ ಅಂತ ಇರ್ಬೇಕಲ್ಲ. ಆ ಪೀಠದಲ್ಲಿ ಒಬ್ಬ ಸಭಾಧ್ಯಕ್ಷ ಅಂತ ಇರ್ತಾನಲ್ಲ. ಯಾರು ಕುಳಿತಿದ್ದಾರೆ ಒಮ್ಮೆ ಕಣ್ಣು ಹಾಯಿಸಿ ನೋಡಿದ್ರೆ ಕುಳಿತವನು ಸದಾಶಿವ. ಬಹಳ ಸಂತೋಷ ಆಗಿದೆ. ಯಾಕೆ ಗೊತ್ತಾಗಿರ್ಬಹುದಲ್ಲ, ಈ ಸದಾಶಿವ ನನ್ನ ಅಳಿಯ. ಹೆಮ್ಮೆಯಾಗುತ್ತಾ ಇದೆ. ಯಾಕೋ ನನ್ನ ಕಡೆ ದೃಷ್ಟಿ ಹರಿಸ್ತಾ ಇಲ್ಲ, ಎತ್ತಲೋ ನೋಡುತ್ತಾ ಇದ್ದಾನೆ. ಅಲ್ಲ, ಇವನಿಗೆ ಏನಾಗಿದೆ ಅಂತ ಇಡೀ ಸಭೆಯೇ ಎದ್ದು ನಿಂತಿದೆ. ದೇವಾನು ದೇವತೆಗಳೆಲ್ಲ ನನ್ನನ್ನು ಕಂಡು ನಿಮ್ಮ ಆಗಮನ ನಮಗೆಲ್ಲ ಸಂತೋಷವನ್ನು ತಂದಿದೆ ಎಂಬಂತಹ ಭಾವವನ್ನು ಪ್ರಕಟಿಸುತ್ತಿರುವ ಈ ಕಾಲದಲ್ಲಿ ಅಧ್ಯಕ್ಷ ಪೀಠದಲ್ಲಿ ಕುಳಿತಂತಹ ಇವನಿಗೇನಾಗಿದೆ ಅಂತ. ಅಲ್ಲ, ಸಕಲರಿಂದಲೂ ಗೌರವಿಸಲ್ಪಡುವಂತಹ ಈ ಈಶ ತಾನು ಕೂಡ ಉಳಿದವರನ್ನು ಹಾಗೆಯೇ ಗೌರವಿಸಬೇಕು ಎಂಬಂತಹ ಸಾಮಾನ್ಯ ಪರಿಜ್ಞಾನ ಇಲ್ಲದವನ ಹಾಗೆ ವರ್ತಿಸ್ತಾ ಇದ್ದಾನಲ್ಲ. ತಾನು ಈಶ ಎಂಬಂತಹ ಬಿಂಕವೇ ಇವನಿಗೆ. ಅಲ್ಲ ಬಿಡಿ, ಕೆಲವೊಮ್ಮೆ ಅಧ್ಯಕ್ಷ ಪೀಠದಲ್ಲಿ ಕುಳಿತವರು ಎದ್ದು ನಿಂತ್ರೆ ಆ ಸ್ಥಾನಕ್ಕೆ ಒಂದು ಬಗೆಯ ಚ್ಯುತಿ ಅಂತ ಇದ್ರೆ, ಇವನು ಎದ್ದು ನಿಲ್ಲುವುದು ಬೇಡಪ್ಪ. ಒಂದು ನನ್ನತ್ತ ಕಡೆ ದೃಷ್ಟಿ ಹರಿಸಿ ಬಂದಿರೇ ಮಾವಯ್ಯ ಮಾತನಾಡೋದು ಬೇಡ. ಒಂದು ಕಣ್ಣಿನಲ್ಲಿ, ಒಂದು ಮುಖದಲ್ಲಿ ಸಂತೋಷದ ಭಾವ ಛಾಯೆಯನ್ನು ತರಬಾರ್ದೆ. ಅದ್ಯಾವುದು ಇಲ್ಲ. ಕಣ್ಣು ಎತ್ತಲೋ ದೃಷ್ಟಿ ಹರಿಸಿ ನಿಂತಿದೆ. ಮುಖಭಾವದಲ್ಲಿ ಒಂದಿನಿಸುತ್ತೂ ಸಂತೋಷದ ಸಂಭ್ರಮದ ಕಳೆ ಕಾಣಿಸ್ತಾ ಇಲ್ಲ. ಅಲ್ಲ, ಅಷ್ಟು ಮಾಡುತ್ತಿದ್ರೆ ಇವನ ಈ ಸ್ಥಾನಕ್ಕೆ ಏನು ಕೊರತೆ ಆಗುತ್ತಿತ್ತು ಅಂತ. ಇವನ ದುರಹಂಕಾರವೇ. ಕಾಯ ವಾಚ ಮನಸ ನನ್ನನ್ನು ದ್ವೇಷಿಸುತ್ತಿದ್ದಾನೆ ಎಂಬರ್ಥವೇ ಇದಕ್ಕೆ. ಹಾಗಾದ್ರೆ ಇಷ್ಟರವರೆಗೆ ನನ್ನನ್ನು ಗೌರವದಿಂದ ಕಂಡವರು ಅವರೆಲ್ಲ ಬುದ್ಧಿಹೀನರು ಅಂತ ಹೇಳುದ ಇವನು? ಅಲ್ಲ, ಇವನಿಗೇನಾಗಿದೆ ಅಂತ? ಇಲ್ಲ ಇಲ್ಲ, ಈತನ ಬಗ್ಗೆ ನಾನು ಕೈಗೊಂಡಂತಹ ನಿರ್ಣಯ ಅಂದು ನಮ್ಮ ಅಪ್ಪನ ಮಾತು ಕೇಳಿದಂತಹ ನಿರ್ಣಯ ಆ ಸರಸಿಜಾಸನ ಮರುಳಾಗಿ ಆ
ಬ್ರಹ್ಮದೇವನ ಸೃಷ್ಟಿಯ ಕಾರ್ಯದಲ್ಲಿ ಕೈ ಜೋಡಿಸಿಕೊಂಡಂತಹ ನಾನು 10 ಹಲವು ಹೆಣ್ಣು ಮಕ್ಕಳನ್ನು ಪಡೆದಿದ್ದೇನೆ. ಶ್ರದ್ಧಾ, ಬುದ್ಧಿ, ಸಂಭೂತಿ, ಶಾಂತಿ ಮುಂತಾದ ಹೆಣ್ಮಕ್ಕಳನ್ನೆಲ್ಲ ಯೋಗ್ಯರಾದವರಿಗೆ ವಿವಾಹ ಮಾಡಿಕೊಟ್ಟಿದ್ದೇನೆ. ನನ್ನ ಕೊನೆಯ ಮಗಳು, ನನ್ನ ಮೋಹದ ಕುವರಿ, ನನ್ನ ಹೆಸರಿನ ಮೂಲಕವಾಗಿಯೇ ಲೋಕ ಅವಳನ್ನು ಗುರುತಿಸುತ್ತದೆ. ಆಕೆಯ ವಿವಾಹ ಕಾಲದಲ್ಲಿ ನನ್ನಪ್ಪನಾದಂತಹ ಸರಸಿಜಾಸ ಬ್ರಹ್ಮದೇವರು ಹೇಳಿದರು, ಈತ ತ್ರಿಮೂರ್ತಿಗಳಲ್ಲಿ ಒಬ್ಬ, ಲಯದ ಅಧಿಕಾರವನ್ನು ಹೊಂದಿದ್ದಾನೆ, ಜಗದೀಶ ಸರ್ವೇಶ ಎಂಬ ಹಾಗೆ ಹಾಡಿ ಹೊಗಳುತ್ತಾ ನಿನ್ನ ಮಗಳಿಗೆ ತಕ್ಕವರ ಈತ ಅಂತ ಅವರು ಹೇಳಿದ ಕಾರಣ ನನ್ನ ಮಗಳನ್ನು ಈತನಿಗೆ ವಿವಾಹ ಮಾಡಿಕೊಟ್ಟೆ. ಆದರೆ ಈಗ ಯೋಚಿಸುವಾಗ ಈತನಿಗೆ ವಿವಾಹ ಮಾಡಿಕೊಟ್ಟದ್ದು ಹೇಗಾಯಿತು ಗೊತ್ತೇ? ಸುಮಧುರವಾದಂತಹ ಸುಗಂಧವನ್ನು ಸೂಸುವಂತಹ ಸುಮಗಳನ್ನು ದಾರವೊಂದರಿಂದ ಕಟ್ಟಿ ಮಾಲೆಯಾಗಿಸಿ ಆ ಮಾಲೆಯನ್ನು ಎತ್ತಿ ಕೋಡಗನ ಕೈಗೆ ಕೊಟ್ಟ ಹಾಗಾಗಲಿಲ್ವೇ? ಅಲ್ಲ, ಕೋಡಗಕ್ಕೆ ಆ ಸುಮಗಳ ಸುಗಂಧವನ್ನು ಸವಿಯುವಂತಹ ಅಥವಾ ಸೌಂದರ್ಯವನ್ನು ವೀಕ್ಷಿಸುವ, ಅನುಭವಿಸುವ, ಅನುಭವಿಸುವಂತಹ ಯೋಗ್ಯತೆ ಎಲ್ಲಿದೆ ಹೇಳಿ? ಅದನ್ನು ಉಜ್ಜಿ ತೆಗೆದು ಅತ್ತ ಬಿಸಾಕುವುದಲ್ವೇ ಕೋಡಗ? ಅಂತಹ ಒಂದು ಸ್ಥಿತಿ ಆಯ್ತಲ್ಲ ಈಗ. ಕೈಗೊಂಡಂತಹ ನಿರ್ಣಯ ಅದಕ್ಕಾಗಿ ಪಶ್ಚಾತ್ತಾಪ ಆಗುತ್ತಾ ಇದೆ. ಇರಲಿ, ಇವರಷ್ಟಕ್ಕೆ ಇವರು ಜೀವನ ಮಾಡ್ತಾ ಇದ್ದಾರೆ, ನಮಗೇನು ಅದರಿಂದ ಹಾನಿಯೂ ಇಲ್ಲ, ಒಳಿತೂ ಇಲ್ಲ, ಬಿಟ್ಟು ಬಿಡೋಣ ಅಂತ ಅಂದುಕೊಂಡ್ರೆ ಇವನು ಸಾಮಾನ್ಯರ ಹಾಗೆ ಬದುಕು ಉಂಟಾ ಇವನದು? ಇವನು ಸ್ನಾನವೇ ಮಾಡುವುದಿಲ್ಲ. ಸ್ನಾನವಿಲ್ಲವೂ ಜಪಾನುಷ್ಠಾನ ಮೊದಲಿಲ್ಲ. ವಿದ್ಯೋನ್ನತಿ, ಮಾನೋನ್ನತಿ, ವಿತ್ತೋನ್ನತಿ, ಯಾವ ಬಗೆಯ ಉನ್ನತಿಯೂ ಕೂಡ ಈತನಿಗಿಲ್ಲ. ಇವನು ಸ್ನಾನವೇ ಮಾಡುವುದಿಲ್ಲ. ಸ್ನಾನ ಇಲ್ಲ ಅಂದ ಬಳಿಕ ಜಪ, ತಪ, ಹೋಮ, ನೇಮ, ಯಾಗ, ಯಜನ ಇವುಗಳೆಲ್ಲ ಎಲ್ಲಿಂದ ಬರಬೇಕು? ಆದರೆ ಲೋಕಕ್ಕೆ ಇವನೇ ಆದರ್ಶ ಪುರುಷ, ಲೋಕಕ್ಕೆ ಇವನೇ ಮಂಗಳಕಾರಕ. ಭೂಮಿಯಲ್ಲಿ ಮಂಗಳವಾರ ಅಂತ ಒಂದಿದೆ ಅಂತೆ, ಹೆಸರಿಗೆ ಮಾತ್ರ ಮಂಗಳವಾರ. ಆ ದಿನದಂದು ಯಾವ ಒಳ್ಳೆಯ ಕೆಲಸಗಳು ಕೂಡ ನಡೆಯುವುದೇ ಇಲ್ಲ. ಅದೇ ಬಗೆಯಲ್ಲಿ ಈತ ಕೂಡ ಲೋಕಕ್ಕೆ ಮಂಗಳಕಾರಕ. ಹಾಗೆಂದು ಮನೆ ಉಂಟ ಇವನಿಗೆ? ಇವನಿಗೆ ಮನೆಯೇ ಇಲ್ಲ. ಇವನಿರುವುದು ಸ್ಮಶಾನದಲ್ಲಿ. ಹೇಗೆ? ಭಸ್ಮವನ್ನೆಲ್ಲ ಮೈಯಲ್ಲಿ ಲೇಪಿಸಿಕೊಳ್ಳುತ್ತಾ ಇರ್ತಾನೆ.
ಜೊತೆಯಲ್ಲಿದ್ದಾರೆ ಯಾರು ಅಂತ ನೋಡಿದ್ರೆ ಭೂತ ಪ್ರೇತ ಪಿಶಾಚಾದಿಗಳೆಲ್ಲ ಇವನ ಜೊತೆಯಲ್ಲಿರುವುದು. ಇವನ ಜೊತೆಯಲ್ಲಿ ಅವರು ಕೂಡ ಮೈಯೆಲ್ಲ ಭಸ್ಮ ಧರಿಸಿಕೊಂಡು ಅರೆನಿಮೀಲಿತ ನೇತ್ರದಿಂದ ಸದಾ ಯಾವುದೋ ಒಂದು ಬಗೆಯ ಧ್ಯಾನವೋ ನೃತ್ಯವೋ ಅದರಲ್ಲಿ ತೊಡಗಿಕೊಳ್ಳುತ್ತಾ ಇರ್ತಾರೆ. ಚಿತ್ತಶುದ್ಧಿ ಇಲ್ಲ, ಮನಶುದ್ಧಿ ಇಲ್ಲ, ಬುದ್ಧಿ ಶುದ್ಧಿಯೂ ಇಲ್ಲದವರ ಹಾಗೆ ಬುದ್ಧಿಹೀನರ ಹಾಗೆ ವರ್ತಿಸ್ತಾ ಇರ್ತಾನೆ ಅವನು. ಆದ್ರೆ ಆಶ್ಚರ್ಯ ಆಗುತ್ತಾ ಇದೆ, ಇಂಥವರನ್ನು ಕೂಡ ಪೂಜಿಸುವವರಿದ್ದಾರಲ್ಲ ಅಂತ. ಯಾರು ಗೊತ್ತೇ? ಪ್ರಪಂಚಕ್ಕೆ ಕಷ್ಟವನ್ನು ಕೊಡುವಂತಹ ಆಸುರರು, ಘೋರ ರೂಪಿಗಳು, ವಿಕಾರ ರೂಪಿಗಳು, ಪಾಷಂಡಿಗಳು ಇವರೆಲ್ಲರೂ ಸದಾ ಈತನನ್ನೇ ದೇವರ ದೇವ ಎಂಬ ಹಾಗೆ ಪೂಜಿಸುತ್ತಾ ಅರ್ಜಿಸುತ್ತಾ ಧ್ಯಾನಿಸುತ್ತಾ ಇರ್ತಾರೆ. ಇವರಿಗೆ ಒಂದಿಷ್ಟೂ ಕೂಡ ಸಂಸ್ಕಾರ ಸಂಸ್ಕೃತಿ ಎಂಬುದು ಇಲ್ಲವೇ ಇಲ್ಲ. ಮತ್ತೆ ಇವನಿಗೆ ಸಂಸ್ಕಾರದ ಗಂಧ ಗಾಳಿಯೇ ಇಲ್ಲ. ಇರುವುದೆಲ್ಲಿ? ಸ್ಮಶಾನದಲ್ಲಿ ವಾಸ, ಭಸ್ಮ ಧಾರಣ, ರುಂಡಮಾಲಾಧಾರಣ, ಪ್ರಾಣಿಗಳ ಚರ್ಮವೇ ಇವನ ವಸನ, ಬೇರಿ ಶಂಖ ನಗಾರಿಗಳೇ ಇವನ ವಾದ್ಯ. ಜೊತೆಯಲ್ಲಿ ಸೊಂಟ ಕಂಠ ಕಟಿ ಎಲ್ಲಿ ನೋಡಿದ್ರು ಕೂಡ ಹಾವುಗಳೇ ಇವನ ಆಭರಣಗಳು. ಅಷ್ಟು ಮಾತ್ರ ಅಲ್ಲ, ಇವನಿಗೆ ಹಣೆಯಲ್ಲಿ ಒಂದು ಕಣ್ಣುಂಟು, ವಿಚಿತ್ರ ಕಣ್ಣು, ಕಣ್ಣ ಇವನು, ಲೋಕ ಸುಡುವ ಕಣ್ಣು ಇವನದ್ದು. ಅಂತಹ ಒಂದು ಸಂಸ್ಕಾರಹೀನರಿಗೆ ಇಂತಹ ಒಂದು ವಿಚಿತ್ರ ವೇಷದವನು ದೇವೋತ್ತಮ, ದೇವರು. ಸರಿ ಹೋಯ್ತು ಇವರ ಜೋಡಿ. ಅಲ್ಲ, ನಾನು ಯೋಚಿಸುವುದು, ಇಂತಹ ಸಂಸ್ಕಾರಹೀನರ ಸಭೆಯಲ್ಲಿ ನಮ್ಮಂತವರಿರುವುದು ಎಷ್ಟು ಸರಿ ಅಂತ. ಒಂದರೆ ಕ್ಷಣವೂ ಈ ಸಭೆಯಲ್ಲಿ ನಾನು ನಿಲ್ಲುವುದಕ್ಕಿಲ್ಲ. ಅದಕ್ಕಾಗಿ ಈ ಈಶನಿಗೆ ನನ್ನ ಧಿಕ್ಕಾರ. ಎಲ್ಲರೂ ಸೇರಿ ತಂದು ಆತನನ್ನು ಅಧ್ಯಕ್ಷ ಪೀಠದಲ್ಲಿ ಕುಳಿತುಕೊಳ್ಳಿಸಿದ್ದೀರಲ್ಲ, ನಿಮಗೆಲ್ಲ ನನ್ನ ತಿರಸ್ಕಾರ. ಆಹಾ ಆಹಾ, ಅತ್ಯಂತ ಆರಾಧ್ಯ ಭಾವದಿಂದ ಅವನನ್ನೇ ದೃಷ್ಟಿಸಿ ನೋಡ್ತಾ ಇದ್ದಾರೆ ಎಲ್ಲರೂ. ನಿಮಗೆಲ್ಲರಿಗೂ ನನ್ನ ಧಿಕ್ಕಾರ, ತಿರಸ್ಕಾರ, ಧಿಕ್ಕಾರ. ಒಂದರೆ ಕ್ಷಣ ಈ ಸಭೆಯಲ್ಲಿ ನಾನಿರುವುದಕ್ಕಿಲ್ಲ. ನಮ್ಮಂತಹ ಮಾನಧನರು ಇಲ್ಲಿದ್ರೆ ನಮ್ಮ ಗೌರವ ಮನ್ನಣೆ ಇದಕ್ಕೆಲ್ಲ ಸ್ಥಾನ ಸಿಕ್ಕಿತೋ? ಇರ್ಲಿಕ್ಕಿಲ್ಲ. ನಡೆಯುತ್ತೇನಂತೆ. ದಕ್ಷ ಹೊರಟೇ ಹೋದ. ಬಿರುಗಾಳಿಯಂತೆ ಸಭಾ ಪ್ರವೇಶ ಮಾಡಿದವನು ಅಷ್ಟೇ ರಭಸವಾಗಿ ಹೊರವಂಟ. ಯಾರು ಭಯಪಡಬೇಕಾದದ್ದಿಲ್ಲ. ಮರೀಚಿ ಬ್ರಹ್ಮರು ತಮ್ಮವರನ್ನೆಲ್ಲ ಒಗ್ಗೂಡಿಸಿಕೊಂಡು ಮಾಡುವಂತಹ ಯಾಗ. ದಕ್ಷ ಯಾರು? ಅನ್ನಿಗನೋ? ಒಂದು ವಿಧದಲ್ಲಿ ಮರೀಚಿ ಬ್ರಹ್ಮರಿಗೆ ತಮ್ಮ, ಇನ್ನೊಂದು ವಿಧದಲ್ಲಿ ಹೆಣ್ಣು ಕೊಟ್ಟ ಮಾವನೇ ಅಲ್ವೋ. ತನ್ನ ಮಗಳಾದಂತಹ ಸಂಭೂತಿಯನ್ನು ಮರೀಚಿ ಬ್ರಹ್ಮರಿಗೆ ಮದುವೆ ಮಾಡಿಕೊಟ್ಟವನು. ಹಾಗೆಯೇ ದೇವತೆಗಳು ಈ ಸಂತಾನದವರೇ ಹೌದು. ಇನ್ನು ಅಧ್ಯಕ್ಷ ಪೀಠದಲ್ಲಿ ಕುಳಿತಂತಹ ನಾನು ಗೌರವ ಕೊಡುವುದಕ್ಕಾಗಿ ಎದ್ದು ನಿಲ್ಲಲಿಲ್ಲ.
ಎನ್ನುವಂತಹ ಹೇಳಿಕೆಯೇ ಸಾಧುವಾದದ್ದಲ್ಲ. ಅಧ್ಯಕ್ಷ ಸ್ಥಾನದಿಂದ ನಾನು ಎದ್ದು ನಿಂತೆನಾದರೆ ಅದು ಸಭಾ ಮರ್ಯಾದೆಗೆ ಎಸಗಿದ ಅಪಚಾರ ಎಂದೆನಿಸ್ತದೆ. ಅಲ್ಲ, ಈತನಿಗೆ ಆ ವಿಚಾರವನ್ನು ಕೇಳಿಸಿಕೊಳ್ಳುವಂತಹ ತಾಳ್ಮೆಯಾದರೂ ಎಲ್ಲಿದೆ? ತಾಳ್ಮೆಗೆಟ್ಟ ಮನದ ಭಾವವನ್ನು ನಾಲಿಗೆಯ ಮೂಲಕ ಹರಿಯಬಿಟ್ಟಿದ್ದಾನೆ. ನಾನು ಹುಟ್ಟುವುದಕ್ಕೆ ನಾನು ಹುಟ್ಟಿದ ಎಷ್ಟೋ ನಂತರ ಹುಟ್ಟಿದವನು ಈ ದಕ್ಷ. ಇದನ್ನು ಲೋಕವೆಲ್ಲ ಅರಿತಿದೆ. ನನ್ನನ್ನು ಒಂದು ಸ್ಥಾನದಲ್ಲಿಟ್ಟು ಗೌರವದಿಂದ ಪೂಜಿಸುವವರು ಲೋಕದಲ್ಲಿದ್ದಾರೆ. ಹಾಗಾಗಿ ಇವನ ಪ್ರತಿಯೊಂದು ಹೇಳಿಕೆಗೂ ನಾನು ಉತ್ತರಿಸಬೇಕಾದದ್ದಿಲ್ಲ. ಶುದ್ಧ ಕರ್ಮಠನಾದವನಿವ, ಸದಾ ಯಜ್ಞ ಯಾಗಾದಿಗಳಲ್ಲಿ ನಿರತನಾಗಿರುವವನು. ಇದು ಕರ್ಮಠರಲ್ಲದವರು ಸೇರಿದಂತಹ ಸಭೆ. ಸ್ನಾನವಿಲ್ಲ, ಜಪಾನುಷ್ಠಾನ ಮೊದಲೇ ಇಲ್ಲ ಹೇಳಿದನಲ್ಲ. ಯಾರಿಗೆ ಸ್ನಾನ? ಶುದ್ಧ ದೇಹದಿಂದ ಕರ್ಮ ಮಾಡು ಇದಲ್ವೇ? ವಿಷ್ಣು ಎಲ್ಲಿ ಸ್ನಾನ ಮಾಡಿದ, ಬ್ರಹ್ಮನು ಎಲ್ಲಿ ಸ್ನಾನ ಮಾಡಿದ ಅಂತ ಕೇಳಿದರೆ ಇದಕ್ಕೆಲ್ಲ ಉತ್ತರ ಇದೆ. ಅಶೌಚವೇ ಇಲ್ಲದವರಿಗೆ ಸ್ನಾನವೆಲ್ಲಿ? ಅದು ಇನ್ನು ಅಷ್ಟಕ್ಕೂ ಇವನಿಗೆ ಹೇಳುವಂತಹ ಸ್ಥಾನವೆಲ್ಲಿದೆ? ಒಂದು ಪ್ರಜಾ ಸೃಷ್ಟಿ ಬಿಟ್ರೆ ಮತ್ತೆ ಹೇಳಿಕೊಳ್ಳುವಂತಹ ದೊಡ್ಡ ಸ್ಥಾನವೇನು ಈತನದಲ್ಲ. ಅದೇ ಯಜ್ಞ ಯಾಗಾದಿಗಳಲ್ಲಿ ನಿರತನಾಗಿರುವಂಥದ್ದು. ಪರಮ ಧಾರ್ಮಿಕ ಹೌದು. ಇಂಥವನು ಮಾತನಾಡುವಾಗ ಸ್ವಲ್ಪ ಆಲೋಚನೆಯನ್ನು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಇನ್ನು ಕರ್ಮ ಪ್ರಧಾನವಾದಂತಹ ಯಜ್ಞಯಾಗಾದಿಗಳ ಕುರಿತಾಗಿಯೂ ಆಡುವುದಿದ್ದರೆ ಪ್ರಾರಂಭದಲ್ಲಿ ದಿಕ್ಪಾಲಕರಿಗೆ ಆವಿರ್ಭಾಗವನ್ನು ಸಮರ್ಪಿಸಿ ಯಜ್ಞಾಂತ್ಯದಲ್ಲಿ ಯಜ್ಞಶೇಷವನ್ನು ರುದ್ರನಿಗೆ ಅರ್ಪಿಸುವುದು. ಆ ಮೂಲಕ ಮನೆಯ ಯಜಮಾನನು ಮನೆಯವರೆಲ್ಲರೂ ಕೂಡ ಆ ಮಾಡಿದಂತಹ ಕರ್ಮ ಫಲವನ್ನು ಅನುಭವಿಸುವುದು. ಇಂಥದ್ರಲ್ಲಿ ಆರಾಧಿಸಲ್ಪಡುವವನಿಂದಲೇ ಆರಾಧನೆಯನ್ನು ನಿರೀಕ್ಷಿಸುತ್ತಾನೆ ಈ ದಕ್ಷ ಅಂತ ಹೇಳಿದ್ರೆ ವಿಪರ್ಯಾಸ ಅಲ್ವ? ಅಂತಹ ಆಲೋಚನೆ ಇವನಿಗೆ ಯಾಕೆ ಬರಲಿಲ್ಲ? ಏನೇ ಇರಲಿ, ಇವನಾದರೂ ಏನು, ರಾಜರುಗಳೆಲ್ಲ ಭೂಪತಿಗಳು ಎನಿಸ್ತಾರೆ. ಸುರರ ಒಡೆಯನಾದವನು ಸುರಪತಿ ನಿಜ. ಇವನು ಯಾವ ದೇಶದ ದೊರೆ ಅಂತ? ಅದು ಹೌದು. 10 ಮಂದಿ ಭೂಪತಿಗಳು ಇದ್ರೆ ಅವರಲ್ಲಿ ಒಬ್ಬ ಮುಖ್ಯಸ್ಥ ಇರ್ತಾನಂತೆ. ಹಾಗೆಯೇ ಇವನು ಪ್ರಜಾಪತಿ. 10 ಮಂದಿ ಪ್ರಜಾಪತಿಗಳಲ್ಲಿ ಇವನು ಒಬ್ಬ ಅಷ್ಟೇ. ಇನ್ನು ಇವನ ಪ್ರತಿಯೊಂದು ಹೇಳಿಕೆಗೂ ಉತ್ತರದ ಅಗತ್ಯ ಇಲ್ಲಿ ಇಲ್ಲ ಅಂತ ನಾನು ಹೇಳುವುದು. ಅಕ್ಷರಾಕ್ಷರ ಜೋಡಣೆಯಿಂದ ಶಬ್ದಗಳ ಅರ್ಥವತ್ತಾದ ಜೋಡಣೆಯಿಂದ ವಾಕ್ಯ ರಚನೆಯು ಆದೀತು. ಆದರೆ ಇವನ ಶಬ್ದಾಡಂಬರಗಳಿಗೆ ಸಭೆ ಒಂದು ಕ್ಷಣ ಮೂಕ ವಿಸ್ಮಿತರಾದದ್ದು ಹೌದು. ಆದರೆ ಇಲ್ಲಿ ಈ ನಡೆಯುತ್ತಿರುವಂತಹ ಈ ಯಾಗ ಲೋಕಹಿತ ದೃಷ್ಟಿಯಿಂದ ನಡೆಯುವಂತಹದ್ದು. ಇದಕ್ಕೆ ಇವನ ಈ ಹೇಳಿಕೆಗಳು ಮಾರಕವಾಗಕೂಡದು. ಆದ್ದರಿಂದಲೇ ಕಲಾಪಗಳು ನಿರ್ವಿಘ್ನವಾಗಿ ಮುಂದುವರಿಯಲಿ. ಒಂದು ದಿವಸ ಬೃಹಸ್ಪತಿಯನು ಕರೆಸುತ್ತಾ ಬೃಹಸ್ಪತಿಯನು ಕರೆಸುತ್ತಾ
ದಿವಸ ಬೃಹಸ್ಪತಿಯನು ಕರೆಸುತ್ತಾ ಅಂದು ಸಿಂಹಕ್ಷೇತ್ರದಲ್ಲಿ ನಡೆದಂತಹ ಜ್ಞಾನ ಸತ್ರ ನಡೆಯಿತು, ಯಾಗ ಮುಗಿಯಿತು. ದಕ್ಷನ ಮನಸ್ಸು ಮುರಿದು ಹೋಯಿತು. ಮುರಿದ ಮನಸ್ಸನ್ನು ಮತ್ತೆ ಜೊತೆಯಾಗಿಸುವುದಕ್ಕೆ ಮಗಳು ಬರಲಿಲ್ಲ, ಅಳಿಯನು ಬರಲಿಲ್ಲ. ಅತ್ಯಂತ ದುಃಖದಿಂದ, ಬೇಸರದಿಂದ, ಅವಮಾನದಿಂದ ನಾನು ಬಂದು ಹೇಳಿಕೊಂಡದ್ದು ನನ್ನ ಅಪ್ಪನಾದಂತಹ ಬ್ರಹ್ಮದೇವನಲ್ಲಿ. ಆತ ನನ್ನ ದುಃಖವನ್ನು ಪರಿಹರಿಸಲೋಸಗ ನನ್ನಲ್ಲಿರುವಂತಹ ಬೇಸರವನ್ನೆಲ್ಲ ಹೋಗಲಾಡಿಸುವುದಕ್ಕಾಗಿ ನನ್ನನ್ನು ದಕ್ಷ ಪ್ರಜಾಧೀಶ್ವರ ಎಂಬ ಹಾಗೆ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಟ್ಟು ನನ್ನನ್ನು ಸಮಾಧಾನ ಪಡಿಸಿದ. ಸ್ವಲ್ಪ ಸಮಾಧಾನ ಆಯಿತು. ಆದ್ರೆ ಅವನು ಈಶ ಆದ್ರೆ ನಾನು ಪ್ರಜೇಶ್ವರ. ಅವನಿಗಿಂತ ನಾನೇ ಮೇಲು ಖಂಡಿತ ಅಂತ. ಆದ್ರೂ ಯಾಕೋ ತ್ರಿವೇಣಿ ಸಂಗಮದಲ್ಲಿ ಆದಂತಹ ಅವಮಾನವನ್ನು ಮರೆಯುವುದಕ್ಕೆ ಆಗುತ್ತಾ ಇಲ್ಲ. ಈಶನಿಗೆ ತಕ್ಕ ಪ್ರತೀಕಾರ ಮಾಡುವ ತನಕ ಮನಸ್ಸಿಗೆ ವ್ಯವಧಾನ ಇಲ್ಲ. ಮಹೇಶ್ವರನ ಮಾನ ಕೆಡಿಸದೆ ಮನಕ್ಕೆ ಮುದವಿಲ್ಲ. ಹೇಳಿದಾನಂತೆ, ಜ್ಞಾನ ಸತ್ರದಲ್ಲಿ ಕರ್ಮನಿಷ್ಠನಾದಂತಹ ದಕ್ಷ ಯಾಕೆ ಬರಬೇಕಿತ್ತು ಅಂತ. ದಕ್ಷನಿಗೆ ಅವಮಾನ ಮಾಡಿದಂತಹ ಆತನಿಗೆ ಸುಮ್ಮನೆ ಬಿಡಲಾರೆ, ತಕ್ಕ ಪ್ರತೀಕಾರವನ್ನು ಕೈಗೊಳ್ಳಲೇಬೇಕು ಎಂಬ ಹಾಗೆ ನಿರ್ಧಾರ ಮಾಡಿದ್ದೇನೆ. ನನ್ನದಾದಂತಹ ಕರ್ಮಾನುಷ್ಠಾನ ನಿಷ್ಠದ ಮೂಲಕವಾಗಿ ಒಂದು ಯಾಗವನ್ನು ಮಾಡುತ್ತೇನಂತೆ. ಎಲ್ಲಾ ದಿಕ್ಕುಗಳಿಗೂ ಹವ್ಯದ್ಭಾಗವನ್ನು ನೀಡುತ್ತಾ ದೇವತೆಗಳನ್ನೆಲ್ಲ ಆಹ್ವಾನಿಸುವಂತಹ ಯಾಗ ಇದು. ಆದರೆ ಈಶಾನ್ಯ ಭಾಗ ಮಾತ್ರ ಬರಿದಾಗಿರಬೇಕು. ಈಶನಿಗೆ ಯಾವುದೇ ಭಾಗದ ಹವಿರ್ಭಾವ ಇಲ್ಲ ಎಂಬಲ್ಲಿಗೆ ಇದು ನಿರೀಶ್ವರ ಯಾಗ. ಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರನ್ನು ಕರೆಸಿದ್ದಾಯಿತು. ಸಕಲ ಸುವಸ್ತುಗಳನ್ನು ಜೋಡಿಸಿಕೊಂಡ ಹಾಗಾಯಿತು. ಇನ್ನೇನು ಯಾಗ ಪ್ರಾರಂಭವಾಗಿದೆ, ಮುಂದುವರಿಯುತ್ತಾ ಇದೆ. ಏನು ನಡೆಯುತ್ತದೋ ನಾನು ಕಾದು ನೋಡುತ್ತೇನಂತೆ. ನಡೆಯಲಿ ನಡೆಯಲಿ. ಭೂಸುರ ರೈ ತಂದರಾಗ, ಭೂಸುರ ರೈ ತಂದರಾಗ, ನಾನಾ ದೇಶದ ಜನರತಿ ಬೇಗ, ನಾನಾ ದೇಶದ ಜನರತಿ ಬೇಗ, ಶ್ರೀದೇವತಾರ್ಚನೆ ಪೆಟ್ಟಿಗೆಗಳ ಕೊಂಡು, ಶ್ರೀದೇವತಾರ್ಚನೆ ಪೆಟ್ಟಿಗೆಗಳ ಕೊಂಡು, ದ್ವಾದಶ ನಾಮಧೋತ್ರಗಳನೆ ಉಂಟು. ಭೂಸುರ ರೈ ತಂದರಾಗ, ನಾನಾ ದೇಶದ ಜನರತಿ ಬೇಗ, ಕಾಲೇ ವರ್ಷದ ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ, ದೇಶೋಯಂ ಶೋಭರಹಿತಂಚ ಸಜ್ಜನಾ ಸಂತು ನಿರ್ಭಯ. ಕಾಲ ಕಾಲಕ್ಕೆ ಸರಿಯಾಗಿ ಮಳೆಯಾಗಲಿ ಬೆಳೆಯಾಗಲಿ, ಜನ ಸುಖ ಸಂತೋಷದಿಂದ ಉಂಡು ಉಟ್ಟು ಸಂತೋಷವಾಗಿರಲಿ. ಮಾತ್ರವಲ್ಲ, ನಿರ್ಭಯವಾಗಿ ಓಡಾಡುವಂತಾಗಲಿ ಎಂದು ಹೇಳುವವರು ಯಾರು? ಬ್ರಾಹ್ಮಣರಲ್ವೇ. ಬ್ರಾಹ್ಮಣರು ಯಾವತ್ತೂ ಅವರ ಆಚಾರ ವಿಚಾರ ರೀತಿ ನೀತಿ ಸಂಪ್ರದಾಯವನ್ನು ಬಿಟ್ಟವರಲ್ಲ.
ಯಾವುದೇ ಕೆಲಸಕ್ಕೆ ಹೋದರೂ ಕೂಡ, ಉದಾಹರಣೆಯಾಗಿ ಮದುವೆ, ಮುಂಜಿ, ಉಪನಯನ ಅಥವಾ ಹೋಮ ಹವನ ಯಾಗ, ಯಾವುದೇ ವಿಚಾರ ಇರಲಿ ಅಲ್ಲಿ ಬ್ರಾಹ್ಮಣರು ಬೇಕೇ ಬೇಕು. ಅಲ್ಲದೆ ಬ್ರಾಹ್ಮಣರು ಯಾವತ್ತೂ ಇದ್ರು ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವವರು, ಸಕಲ ಸನ್ಮಂಗಲಾನಿ ಭವಂತು ಎನ್ನುವವರು, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಸುಖ ಸಂತೋಷದಿಂದ ಇರಲಿ ಅಂತೇಳಿ. ಅಂತೂ ಬ್ರಾಹ್ಮಣರ ಉದ್ಯೋಗ ಏನು ಅಂತ ಕೇಳಿದರೆ ಅವರು ಮುಖ್ಯವಾಗಿ ಮಾಡುವುದು ದೇವರ ಪೂಜೆಯನ್ನು. ಅರ್ಚಕರು ಅವರು, ಪುರೋಹಿತರು, ಶಿಕ್ಷಕರು, ಉತ್ತಮ ಸಲಹೆಗಾರರು, ವಿದ್ವಾಂಸರು. ಯಾವತ್ತೂ ಕೂಡ ಬ್ರಾಹ್ಮಣರು ಯಾವುದೇ ಒಂದು ಅಧಿಕಾರ ಲಾಲಸೆಗೆ ಹೋದವರಲ್ಲ. ಮುಖ್ಯವಾಗಿ ದೇವರನ್ನು ಒಂದು ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಸ್ಪಷ್ಟವಾದ ಉಚ್ಚಾರಣೆ ಮೂಲಕ ದೈವಿ ಸಾನ್ನಿಧ್ಯವನ್ನ ಅಲ್ಲಿ ಉಂಟು ಮಾಡಬೇಕಾದ್ರೆ ಅದಕ್ಕೆ ಬ್ರಾಹ್ಮಣರೇ ಬೇಕು. ಬ್ರಾಹ್ಮಣರು ಬಹುಜನ ಪ್ರಿಯರು. ಈ ಬಹುಜನ ಪ್ರಿಯರು ಎಂಬುದನ್ನ ದನ ಹೇಳಿ ಹೇಳಿ ಬಹುಜನ ಪ್ರಿಯರು ಹೇಳಿ ಭೋಜನ ಪ್ರಿಯರು ಅಂತ ಮಾಡಿಟ್ಟಿದ್ದಾರೆ. ನಿಜವಾಗಿ ಭೋಜನ ಪ್ರಿಯರಲ್ಲ, ಅವರು ಬಹುಜನ ಪ್ರಿಯರು. ಆ ಮರ ಈ ಮರ, ಆ ಮರ ಈ ಮರ ಹೇಳಿ ರಾಮ ರಾಮ ಅಂತ ಆಗ್ಲಿಲ್ವೇ? ಅದೇ ರೀತಿಯಲ್ಲಿ ಬಹುಜನ ಪ್ರಿಯರು ಭೋಜನ ಪ್ರಿಯರಾಗಿ ಬಿಟ್ಟಿದ್ದಾರೆ. ಆದ್ರೆ ಅದರಲ್ಲಿ ಬೇಜಾರೇನೂ ಇಲ್ಲ. ಯಾಕೆ? ಹೊಟ್ಟೆ ತುಂಬ ಊಟ, ಕೈ ತುಂಬ ದಕ್ಷಿಣೆ ಕೊಟ್ರೆ ಬ್ರಾಹ್ಮಣರು ಬಹಳ ತೃಪ್ತಿಯಿಂದ ಸಂತೋಷದಿಂದ ಆಶೀರ್ವಾದ ಮಾಡಿದ್ರು ಅಂತ ಹೇಳಿದ್ರೆ ಆ ದೇವರು ದೈವಕ್ಕಿಂತ ಹೆಚ್ಚಿನ ಅನುಗ್ರಹ ಜನರಿಗಾಗ್ತದೆ. ಆದ್ರಿಂದ ಬ್ರಾಹ್ಮಣರು ಭೋಜನ ಪ್ರಿಯರು ಅಲ್ಲ ಅಂತ ಹೇಳುವುದಿಲ್ಲ. ಹಾಗಂತ ಹೇಳಿ ಅದೇ ಒಂದು ಅವರ ಉದ್ಯೋಗವೂ ಅಲ್ಲ. ಕೆಲವರಿದ್ದಾರೆ ತಲೆಗೊಂದು ಜುಟ್ಟು, ಹಣೆಗೊಂದು ಬೊಟ್ಟು, ಕೈಯಲ್ಲಿ ಒಂದು ದರ್ಬೆಯ ಕಟ್ಟು, ಹಾಗೆ ಕಾಲಲ್ಲಿ ಒಂದು ಮೆಟ್ಟು ಹಿಡ್ಕೊಂಡು ಓಡಾಡುವಂತವರಿದ್ದಾರೆ. ಅವರನ್ನು ವೇಷದವರು ಅಂತ ಹೇಳ್ತಾರೆ. ವೇಷ ಹಾಕಿಕೊಂಡು ಓಡಾಡುವವರು. ಬೇಕಾದ್ರೆ ಒಂದು ಜನಿವಾರ, ಕೈಯಲ್ಲಿ ಒಂದು ಪನಿವಾರದ ಕಟ್ಟು, ಇದನ್ನೆಲ್ಲ ಹಿಡ್ಕೊಂಡು ಓಡಾಡುವವರು ಯಾರು ಅಂದರೆ ಬ್ರಾಹ್ಮಣರು. ಅದರ ಜೊತೆಯಲ್ಲಿ ಉಪನಯನಕ್ಕೆ ಎಲ್ಲಿಯಾದರೂ ಹೋಗ್ತಾರಾ, ಹೆಗಲಿಗೊಂದು ಶಾಲು, ಕೈಯಲ್ಲಿ ಒಂದು ಕೋಲು, ಯಾವುದರದ್ದು? ಪಾಲಾಸದ್ದು, ಉಪನಯನಕ್ಕೆ ತಕೊಂಡು ಹೋಗುದು. ಅಂತೂ ಬ್ರಾಹ್ಮಣರು ಯಾವುದಿದ್ದರೂ ಕೂಡ ಒಳ್ಳೆಯ ಕೆಲಸವನ್ನೇ ಮಾಡುವುದಕ್ಕೆ ಬಯಸುವವರು, ಎಲ್ಲರಿಗೂ ಉಪಕಾರ ಮಾಡುವುದಕ್ಕೆ ಬಯಸುವವರು, ಎಲ್ಲರ ಶ್ರೇಯಸ್ಸನ್ನೇ ಬಯಸುವವರು, ಯಾವುದೇ ಒಂದು ದುರಾಸೆ ಇಲ್ಲದವರು ಅಂದರೆ ಬ್ರಾಹ್ಮಣರು. ಆದ್ದರಿಂದಲೇ ಪ್ರತಿಯೊಬ್ಬರು ಬ್ರಾಹ್ಮಣರನ್ನು ಊಟಕ್ಕೆ ಕರೆದು ಅವರ ಆಶೀರ್ವಾದವನ್ನು ಪಡೀತಾರೆ. ಈಗ ನಾವು ಅದೇ ರೀತಿ ಮಾಡ್ತಾ ಇದ್ದೇವೆ. ನಮ್ಮದು ಒಂದು ದೊಡ್ಡ ಕೇರಿ ಉಂಟು, ಬ್ರಾಹ್ಮಣರ ಕೇರಿ. ಸಾವಿರಾರು ಜನ ಇದ್ದಾರೆ ಅಲ್ಲಿ. ಎಲ್ಲರನ್ನು ಒಬ್ರು ಶ್ರೀಮಂತರಂತೆ, ಹಣವಂತರಂತೆ, ಬೇಕಾದಷ್ಟು ದಾನ ಮಾಡುವವರಂತೆ ಊಟಕ್ಕೆ ಕರೆದಿದ್ದಾರೆ. ಕೈ ತುಂಬ ದಕ್ಷಿಣೆ ಕೊಡ್ತಾರೆ, ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಇನ್ನೇನಾಗಬೇಕು? ಅದಕ್ಕೆ ಬ್ರಾಹ್ಮಣರ ಕೇರಿಯಲ್ಲಿರುವಂಥ ಎಲ್ಲರೂ ಸಾಲು ಸಾಲಾಗಿ ಹೊರಟಿದ್ದೇವೆ. ನನಗೆ ಸ್ವಲ್ಪ ಪ್ರಾಯ ಆಯ್ತು, ಕಾಲು ನೋವು, ಕಿವಿ ಕೇಳುವುದಿಲ್ಲ, ಕಣ್ಣು ಸ್ವಲ್ಪ ಮಂದ. ಆದ್ರೂ ಕೂಡ ನಾನು ಹೊರಟಿದ್ದೇನೆ, ನಮ್ಮ ಮನೆಯವರೆಲ್ಲ ಹೊರಟಿದ್ದಾರೆ. ನಡೆದು 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 ಸ್ವಲ್ಪ ಆಯಾಸ ಆಗಿದೆ. ಸ್ವಲ್ಪ ನಿಂತು ಆಯಾಸ ಪರಿಹಾರ ಮಾಡಿಕೊಂಡು ಮುಂದೆ ಹೋಗುವ, ಇಲ್ಲೆಲ್ಲಾದ್ರೂ ಕುಳಿತುಕೊಳ್ಳುವ ಅಂತ ಹೇಳಿದ್ರೆ ಎಲ್ಲಿ ನೋಡಿದ್ರೆ ಅಲ್ಲಿ ಬರೀ ಮಂಜುಗಡ್ಡೆ, ಹಿಮದ ರಾಶಿ. ಎಲ್ಲಿ ಕುಳಿತುಕೊಳ್ಳುವುದು? ಎಲ್ಲಿ ಕುಳಿತುಕೊಳ್ಳಿಕ್ಕೆ ಜಾಗೆ ಕಾಣುವುದಿಲ್ಲ. ಹಾಗಂತೇಳಿ ಮುಂದೆ ಹೋಗ್ಲಿಕ್ಕೆ ಕಾಲು ಕೇಳುವುದಿಲ್ಲ. ಸ್ವಲ್ಪ ನಿಂತು ಮತ್ತೆ ಮುಂದೆ ಹೋಗ್ತೇನೆ. ಹಾಗೆ ಇಲ್ಲಿ ಏನಾದ್ರೂ ಕಾಣ್ತದ ಅಂತ ನೋಡ್ತಾ ಇದ್ದೇನೆ, ಏನು ಕಾಣುವುದಿಲ್ಲ, ಯಾರೂ ಕಾಣುವುದಿಲ್ಲ. ಹಾಗೆ ನಿಂತು ಸ್ವಲ್ಪ ಆಯಾಸ ಪರಿಹಾರ ಮಾಡಿಕೊಂಡು ಹೋಗ್ತೇನೆ. ವರಮಹಾ ಕೈಲಾಸ ಶಿಖರದಿ, ವರಮಹಾ ಕೈಲಾಸ ಶಿಖರದಿ, ಹರ ನರಸಿ ಕಂಡಾಗ
ಸಾಧಿಸುವ ಗುರಿ ಅಚಲವಾಗಿದ್ದುಕೊಂಡು ಸಾಧನೆಯ ಮಾರ್ಗ ಧಾರ್ಮಿಕವಾಗಿದ್ದಾಗ ವಾಂಛಿತ ಫಲಗಳನ್ನು ತಾನಾಗಿ ದೊರೆಯುತ್ತದೆ ಅನ್ನುವುದಕ್ಕೆ ಜ್ವಲಂತ ಉದಾಹರಣೆ ಈ ದಾಕ್ಷಾಯಿಣಿ. ದಾಕ್ಷಾಯಿಣಿ ಅನ್ನುವುದಕ್ಕಿಂತಲೂ ನನಗೆ ಅತ್ಯಂತ ಅಪ್ಯಾಯಮಾನವೆನಿಸುವುದು ಶಿವನರಸಿ ಎನ್ನುವಂತಹ ಮಾತು ಸತ್ಯ ತಾನೆ. ಹೌದು, ನಂದ ವ್ರತವನ್ನು ಕೈಗೊಂಡು ಆ ಶಿವನೇ ತನಗೆ ಪತಿಯಾಗಬೇಕು ಎನ್ನುವ ಹಾಗೆ ನಾ ಇಚ್ಛೆಯನ್ನು ಧರಿಸಿದ ಕಾಲಕ್ಕೆ ಆ ತಪೋಪುಂಜದ ಫಲವನ್ನು ತಾನಾಗಿ ಕರುಣಿಸಿದ ಪರಶಿವ. ಹಾಗಾಗಿ ಈ ಪ್ರಪಂಚಕ್ಕೆ ಆದಿ ದಂಪತಿಗಳು ಶಿವಶಿವೆಯರು ಎನ್ನುವಂತಹ ನೆಗಳ್ತೆ ನಮ್ಮ ಪಾಲಿಗೆ ಬಂದದ್ದು ನನ್ನ ಪರಮ ಸೌಭಾಗ್ಯ ಎಂಬುದಾಗಿಯೇ ನಾ ಭಾವಿಸಿದವಳು. ಇನ್ನು ಕಲ್ಯಾಣ ಪ್ರದಾತನೂ ಕಲ್ಯಾಣ ಸ್ವರೂಪನೂ ಆದಂತಹ ಆ ಪರಶಿವನೇ ನನಗೆ ವರನಾಗಿ ಒದಗಿರುವುದರಿಂದ ಬೇರೆಲ್ಲ ವರಗಳು ಮಹಾ ಎಂದೆನಿಸುವುದಿಲ್ಲಪ್ಪ. ಅವರನ್ನು ಬಿಟ್ಟರೆ ನನಗಿಲ್ಲಿ ವರಮಹ ಎಂದೆನಿಸಿಕೊಳ್ಳುವುದು ಯಾವುದು ಅಂತ ಕೇಳಿದ್ರೆ ನಾವಿರುವಂತಹ ಈ ಆವಾಸ ಸ್ಥಳ ಕೈಲಾಸಗಿರಿ. ಹೌದು, ಗೌರವರ್ಣದ ಶಿವನಂತೆ ಶುಭ್ರ ಸ್ಫಟಿಕದಂತೆ ಕಂಗೊಳಿಸುತ್ತಾ ಇದೆ ನಮ್ಮ ಈ ಕೈಲಾಸ ಪರ್ವತ. ಉಚ್ಚಕೋಟಿ ಸಿದ್ಧರಿಗೂ ಆತ್ಮಕಲ್ಯಾಣ ಸಾಧಕರಿಗೂ ಸರ್ವೇ ಸಾಧಾರಣ ಆಸ್ತಿಕರಿಗೂ ಪರಮ ಚರಮ ಗಮ್ಯ ಸ್ಥಾನವೆನಿಸಿದ ನಮ್ಮ ಈ ಕೈಲಾಸಗಿರಿ. ಇಂತಹ ಮಹದೆತ್ತರವಾದಂತಹ ಕೈಲಾಸವನ್ನು ಶಿವನ ಅನುಭೂತಿಯಿಂದಲೇ ನಾ ಏರಿದವಳು. ಹಾಗಾಗಿ ಅವರ ಅನುಭೂತಿಯನ್ನೇ ಭದ್ರ ನೆಲೆಯಾಗಿಸಿಕೊಂಡು ಇಲ್ಲಿನ ಸೌಂದರ್ಯವನ್ನೆಲ್ಲ ಆಸ್ವಾದಿಸುತ್ತಾ ಬಂದವಳು. ನೋಡಿದ್ರೆ ನಮ್ಮ ಕೈಲಾಸದ ತುಹಿನ ಕರಗಲಾಗದಷ್ಟು ಬೆಟ್ಟವನ್ನು ಅಪ್ಪಿದೆ. ಆದರೂ ಕೆಲವು ಕಡೆ ಸೂರ್ಯ ರಶ್ಮಿ ತಾಗಿ ಮಂಜು ಕರಗಿ ನೀರಾಗಿ ಕೆಳಗಿಳಿಯುವುದನ್ನು ಕಂಡೆ. ಹೌದಲ್ಲ, ನಾ ಯೋಚಿಸುವುದು ಪರಾತ್ಪರನಾದಂತಹ ಪರಮತತ್ವನೆನಿಸಿದಂತಹ ಶಿವನಿರುವಂತಹ ಈ ಕೈಲಾಸಕ್ಕೆ ಒಮ್ಮೆ ಏರಿದ ಮೇಲೆ ಈ ಸ್ವಾರ್ಥ ಬಂಧನಗಳ ಸೆಳೆತ ಬಂತು ಅಂತಾದಾಗ ಮಂಜು ಕರಗಿ ನೀರಾಗಿ ಕೆಳಗೆ ಇಳಿಯುವ ಹಾಗೆ ಮೇಲಿನಿಂದಲೇ ಕೆಳಗೆ ಇಳಿಯಬೇಕಾದಿತ್ತು ಅಲ್ವ. ಮತ್ತೆ ಮೇಲೇರಬೇಕು ಅಂತಾದ್ರೆ ಜಲತತ್ವದ ನಿಯಮದ ಹಾಗೆ ಮರಳಿ ಮಂಜಾಗುವ ಹಾಗೆ ಇದು ಜೀವಿಗಳಿಗೂ ಅನ್ವಯಿಸುವುದು ತಾನೆ. ಸರಿ, ಇದನ್ನೆಲ್ಲ ಆಲೋಚಿಸುತ್ತಾ ಮುಂದೆ ಬಂದರೆ ಅದೇನದು ತಪ್ಪಲಿನ ಪ್ರದೇಶದಲ್ಲಿ ಸಾಲಾಗಿ ಹೋಗುತ್ತಿರುವಂತಹ ಜನಸಂದೋಹ. ಇಲ್ಲ, ಕೇವಲ ಜನಸಂದೋಹವು ಅಂತ ನೋಡಿದ್ರೆ ಅಲ್ಲ, ವಿಪ್ರಸಂದೋಹ. ಅವರ ವೇಷಭೂಷಣಗಳನ್ನು ಗಮನಿಸಿಯೇ ನಾನು ಅರ್ಥವಿಸಿಕೊಂಡೆ ಇದು ವಿಪ್ರಸಂದೋಹ ಎನ್ನುವ ಹಾಗೆ. ಯಾವುದೋ ಒಂದು ಕಾರ್ಯವನ್ನೇ ಲಕ್ಷಿಸಿಕೊಂಡು ಇವರೆಲ್ಲ ಸಾಗುತ್ತಾ ಇದ್ದಾರೆ. ಅಂದ್ರೆ ಕೈಲಾಸದತ್ತ ಅವರದು ಲಕ್ಷ್ಯವಿಲ್ಲ. ಎಲ್ಲಿಗೆ ಸಾಗುತ್ತಿರ್ಬೋದು? ಇಲ್ಲ, ಕುತೂಹಲವನ್ನು ತಡ್ಕೊಳ್ಳಿಕ್ಕೆ ಆಗತ್ತಾ ಇಲ್ಲ, ಕೇಳಲೇಬೇಕಲ್ಲ. ಒಬ್ಬರು ವಿಪ್ರರು ಮುಂದಾಗಿ ಬರ್ತಾ ಇದ್ದಾರೆ. ಅವರಲ್ಲೇ ಮಾತನಾಡಿಸಿದ್ರೆ ಹೇಗೆ ಅಂತೆ. ಸ್ವಾಮಿ, ಯಾರು? ವಂದಿಸಿಕೊಂಡಿದ್ದೇನೆ. ಒಳ್ಳೇದಾಗ್ಲಿ. ಅರೆಗಳಿಗೆ ನಿಮ್ಮನ್ನು ತಡೆದು ನಿಲ್ಲಿಸಿದವಳಿದ್ದೇನೆ. ಹೌದಾ? ಕುತೂಹಲದಿಂದ ಅನೇಕ ಪ್ರಶ್ನೆಗಳು ನಿಮ್ಮಲ್ಲಿ ಕೇಳಬೇಕು ಎನ್ನುವ ಹಾಗೆ ಟಿಸುನುಡಿತಾ ಉಂಟು. ಆದ ಕಾರಣವೇ ನಿಲ್ಲಿಸಿದವಳು. ಅನ್ಯತಾ ಭಾವಿಸಬಾರದು. ನಮಗೆ ಸ್ವಲ್ಪ ಬೇಗ ಹೋಗ್ಲಿಕ್ಕುಂಟು. ಆಗಲಿ, ಕೇಳಲೆ ನಾನು. ಅವಲಿಂದ ಬಂದಿರಯ್ಯ ಭೂಮಿ ದೇವ,
ಅವನಿಂದ ಬಂದಿರಯ್ಯ ಭೂಮಿ ದೇವ ಶತ ಸಾವಿರವು ಬೋಪುದಲ್ಲಿ ಶತ ಸಾವಿರವು ಬೋಪುದಲ್ಲಿ ಭೂಮಿ ದೇವ ಅವನಿಂದ ಬಂದಿರಯ್ಯ ಭೂಮಿ ದೇವ ಶತ ಸಾವಿರವು ಬೋಪುದಲ್ಲಿ ಭೂಮಿ ದೇವ ಈ ವಿಧದ ಭೂಸುರರು ಈ ವಿಧದ ಭೂಸುರರು ಭೂಮಿ ದೇವ ನೀವಿಲ್ದಾವಲಿಗೆ ಪಯಣವಯ್ಯ ನೀವಿಂದಾವಲಿಗೆ ಪಯಣವಯ್ಯ ಭೂಮಿ ದೇವ ಈ ವಿಧದ ಭೂಸುರರು ಭೂಮಿ ದೇವ ನೀವಿಂದಾವಲಿಗೆ ಪಯಣವಯ್ಯ ಭೂಮಿ ದೇವ ಆವಲಿಂದ ಬಂದಿರಯ್ಯ ಭೂಮಿ ದೇವ ವಿಪ್ರೋತ್ತಮರೇ, ಅಮ್ಮ ಮತ್ತೊಮ್ಮೆ ನಿಮ್ಮ ಪಾದ ಚರಣಗಳಿಗೆ ನತಶಿರಸ್ಗಳಾಗಿದ್ದೇನೆ. ಒಳ್ಳೇದಾಗಲಿ. ಯಥಾ ದ್ವಿಜತ್ವಮೋ ಬ್ರಾಹ್ಮಣೋ ಭೂಮಿ ದೇವ ಇತಿ. ಹೌದು. ವಿಪ್ರೋತ್ತಮರೆನಿಸಿದಂತಹ ಪರಮ ಕರ್ಮಠರಾದಂತಹ ತಮ್ಮಂತವರು ಭೂಲೋಕದಲ್ಲಿ ಸುಮನಸ್ಕರಾದ ಕಾರಣವೇ ಸದಾ ಸರ್ವದ ದೇವತಾ ಸಾನ್ನಿಧ್ಯ ನಿಮ್ಮದಾಗಿರುತ್ತದಂತೆ. ಆ ಕಾರಣದಿಂದಲೇ ನಿಮ್ಮ ಪಾದಾಭಿವಂದನೆಯನ್ನು ಗೈದವಳಿ ಇದ್ದೇನೆ ಸ್ವಾಮಿ. ಮೊದಲಾಗಿ ಧಾವಂತದಲ್ಲಿ ಹೊರಟು ನಿಂತಹ ನಿಮ್ಮನ್ನು ತಡೆದು ನಿಲ್ಲಿಸಿದಕ್ಕಾಗಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಹಾಗೇನಿಲ್ಲ, ನಿನ್ಗೇನೋ ಸಂಶಯ ಉಂಟಲ್ಲ, ಕೇಳು. ಪೂಜ್ಯರೇ, ಆವಲ್ಲಿಂದ ಬಂದಿರೇ ಭೂಮಿ ದೇವ. ಭೂಮಿ ಯಾಕೆ ಕೇಳಿದೆ ನಾನು? ವಿವಿಧ ಗೋತ್ರದ ಬಹು ಪ್ರಾಂತ್ಯದ ದ್ವಿಜ ಸಂದೋಹ ಇದು. ಅದು ಶತ ಸಹಸ್ರ ಸಂಖ್ಯೆಯಲ್ಲಿ ಸಾಗುತ್ತಾ ಉಂಟು, ಹೋಗ್ತಾ ಇದ್ದಾರೆ. ಆದ ಕಾರಣವೇ ನನ್ನಲ್ಲಿ ಆ ಕುತೂಹಲ ಮೂಡಿದ್ದು, ಒಡಮೂಡಿದ್ದು, ನಿಮ್ಮಲ್ಲಿ ಕೇಳಿದ್ದು ಸ್ವಾಮಿ. ಯಾಕೆಂತ ಕೇಳಿದ್ರೆ, ಇಂತಹ ತಪ್ಪಲಿನ ಪ್ರದೇಶದಲ್ಲಿ ನಾ ಇದುವರೆಗೂ ಇಷ್ಟು ದೊಡ್ಡ ಸಂದೋಹವನ್ನು ಕಂಡವಳೆ ಅಲ್ಲ. ಹಾಗಿರುವಾಗ ಯಾವುದೋ ಒಂದು ಮಹತ್ ಕಾರ್ಯವನ್ನು ಲಕ್ಷಿಸಿಯೇ ತಾವುಗಳು ಸಾಗುತ್ತಾ ಇದ್ದೀರಿ ಎನ್ನುವುದನ್ನು ನಾ ಅರ್ಥವಿಸಿಕೊಂಡವಳು. ಹಾಗಾಗಿ ಇಂತಹ ಅಮಿತವಾದಂತಹ ಉಲ್ಲಾಸವಾದಂತಹ ಪ್ರಯಾಣ ಎತ್ತ ಕಡೆಗೆ ಸ್ವಾಮಿ? ತಾವು ಸೇರುವಂತಹ ಗಮ್ಯ ಸ್ಥಾನವಾದರೂ ಯಾವುದು? ಯಾಕೆಂತ ಕೇಳಿದ್ರೆ, ಕೇವಲ ವಿಪ್ರ ಸಂದೋಹವು ಅಂತ ನೋಡಿದ್ರೆ ಅಲ್ಲ, ಜೊತೆಯಲ್ಲಿ ಹೆಂಡಿರು ಮಕ್ಕಳು ಇದ್ದಾರಲ್ಲ ಸ್ವಾಮಿ. ಇದ್ದಾರೆ ನಮ್ಮ ಹೆಂಡಿರು ಮಕ್ಕಳು ಸಹ ಭೂಮಿ ದೇವ ಹೆಂಡಿರು ಮಕ್ಕಳು ಸಹ ಭೂಮಿ ದೇವ ಕೂಡಿಕೊಂಡು
ಪೂಜ್ಯರೇ, ತಾಯಿ, ಭೌತಿಕವಾದಂತಹ ನಿಮ್ಮ ಶರೀರವನ್ನು ಗಮನಿಸಿದಾಗ ಹಾ, ವೃದ್ಧಾಪ್ಯ ಅಡರಿದೆ. ಹೌದಪ್ಪ. ಹಾಗೆಂತ ಹಾ, ಮಾನಸಿಕವಾಗಿ ನಿಮ್ಮ ಯೌವನದ ಮನೆಯಂತೆ ಇರುವಂತಹ ಉತ್ಸಾಹ ಉಂಟು. ಹೌದು, ನಿಮ್ಮ ಈ ಚುರುಕುತನದ ನಡೆಯ ಕಾರಣವೇ ಹಾ, ನಾನು ಕುತೂಹಲಗೊಂಡದ್ದು ನಿಮ್ಮ ಯಾತ್ರೆಯ ಬಗೆಗೆ. ಹಾ, ಪೂಜ್ಯರೇ, ಹಾ, ಈಗ ಶುಭ ಕಾರ್ಯಕ್ಕೆ ನೀವು ಹೊರಟು ನಿಂತಿದ್ದೀರಿ ಎಂಬುದನ್ನು ನಾನು ಅರ್ಥವಿಸಿಕೊಂಡವಳೆ. ಹಾ, ಯಾಕೆ ಅಂತ ಕೇಳಿದ್ರೆ, ಹಾ, ಈಗ ಅಪರಕ್ರಿಯೆಗೆ ಅಂತ ಹೊರಡಬೇಕಾದ್ರೆ ಹಾ, ಒಂಟಿ ಬ್ರಾಹ್ಮಣ ಅಲ್ವೇ ಹೊರಡುದು? ಹೌದು, ಒಬ್ಬರೇ ಹೋಗುದು. ಹಾಗಿರುವಾಗ ಇದು ಹಾಗಲ್ಲ, ಸಪರಿವಾರವಾಗಿ ಅವರನ್ನೆಲ್ಲ ಸೇರಿಕೊಂಡು ತಾವುಗಳು ಸಾಗುತ್ತಾ ಇದ್ದೀರಿ ಅಂತ ಆಗುವಾಗ ಹಾ, ನನಗೆ ಕುತೂಹಲ ಕೌತುಕ ಮೂಡಿದ್ದು ಸ್ವಾಮಿ. ಹಾ. ಇದು ನಿಮ್ಮ ಹಿಂದೆ ಇರುವವ್ರ ಮಗಳೇ? ಅಲ್ಲ, ನಿನಗೆ ಯಾಕೆ ಸಂಶಯ ಬಂತು ಅಂತ ಗೊತ್ತಾಗ್ಲಿಲ್ಲ. ನಿನಗೇನಾದ್ರೂ ನನ್ನ ವಿಚಾರ ಗೊತ್ತುಂಟಾ ಅಂತ? ಅಂದ್ರೆ ನನ್ನ ಜಾತಕದಲ್ಲಿ ಸ್ವಲ್ಪ ದೋಷ ಇತ್ತು. ಹಾ, ನಾನು ಯಾರನ್ನು ಮದುವೆ ಆಗ್ತೇನೆ ಹಾ, ಅವರು ಸಾಯ್ತಾರೆ ಅಂತ. ಹಾ, ಮೊದಲೊಂದು ಮದುವೆ ಆದನ, ಹಾ, ಅವಳು ನೀರಿನ ಕಡೆಗೆ, ಕೆರೆ ಕಡೆಗೆ ಬಟ್ಟೆ ಒಗಿಲಿಕ್ಕೆ ಅಂತ ಹೋದವಳು ಜಾರಿ ಬಿದ್ದು ಸತ್ತೋದು. ಓ, ಹೌದಪ್ಪ. ಹಾ, ಹಾಗಂತೇಳಿ ಮನೆಯಲ್ಲಿ ಒಂದು ಹೆಂಗಸು ಬೇಕಲ್ವಾ? ಹೌದು, ವಂಶೋದ್ಧಾರವು ಆಗಬೇಕಲ್ವಾ? ಹಾ, ಅದಕ್ಕೆ ಇನ್ನೊಂದು ಮದುವೆ ಆದೆ. ಹಾ, ಇನ್ನೊಂದು ಮದುವೆ ಆದವಳು, ಅವಳಿಗೆ ಏನು ರೋಗ ಇತ್ತ ಗೊತ್ತಿಲ್ಲ, ಅವಳು ಸತ್ತೋದು. ಪೂಜ್ಯರೇ, ನೀವು ಮುಂದೆ ನೀವು ಇನ್ನೊಂದು ಮದುವೆ ಆದೆ. ವಿಮರ್ಶೆ ಮಾಡಲಿಲ್ವೋ ಆರಂಭದಲ್ಲಿ? ಹಾಗಲ್ಲ, ಹಾ, ಇನ್ನೊಂದು ಮದುವೆ ಆದೇನೆ. ಮತ್ತೊಂದು ಮದುವೆ ಆದ್ರೆ ಅದು ಏನಾಯ್ತು? ಆ ಮದುವೆಯಲ್ಲಿ ನೋಡವಳು ಮುಂದೆ ಹೋಗ್ತಾ ಇದ್ದಾಳೆ, ಅವಳಿಗೆ ನಡಿಲಿಕ್ಕೆ ಆಗುದಿಲ್ಲ. ಹೊಟ್ಟೆಯಲ್ಲಿ ಒಂದು, ಕೈಯಲ್ಲಿ ಒಂದು, ಸೊಂಟದಲ್ಲಿ ಒಂದು. ನಾನೇ ಮುದುಕ, ಕಣ್ಣು ಕಾಣುವುದಿಲ್ಲ, ಕಿವಿ ಕೇಳುವುದಿಲ್ಲ, ಕಾಲಲ್ಲಿ ನಡಿಲಿಕ್ಕೆ ಆಗುದಿಲ್ಲ. ಅವಳು ಅದಕ್ಕಿಂತ ಕಡೆಯಾಗಿದ್ದಾಳೆ, ಪ್ರಾಯ ಸಣ್ಣದವಳದ್ದು. ಆದ್ರೂ ಮಕ್ಕಳಿದ್ದಾರಲ್ಲ ಒಟ್ಟಿಗೆ. ಓಹೋ, ಅದು ನಿಮ್ಮ ಮಕ್ಕಳು? ನನ್ನ ಮೂರನೇ ಹೆಂಡತಿ. ಆಗಲಿ, ಸಂತೋಷ ಸ್ವಾಮಿ. ಹೀಗೆ ನಿಮ್ಮ ಕುಟುಂಬದವರನ್ನು ಸಹ ಒಂದಿಗೆ ಅವರನ್ನು ಕೂಡಿಕೊಂಡು ನೀವು ಸಾಗುತ್ತಾ ಇದ್ದೀರಲ್ಲ ಸ್ವಾಮಿ, ಎತ್ತ ಕಡೆಗೆ ಸ್ವಾಮಿ. ಯಾಕೆ ಅಂತ ಕೇಳಿದ್ರೆ, ಶಿವ ಸಾನ್ನಿಧ್ಯ ಇರುವಂತಹ ಈ ಕೈಲಾಸದೆಡೆಗೆ ನೀವು ಲಕ್ಷ್ಯವನ್ನು ಹರಿಸದೆ ಯಾವುದೋ ಒಂದು ಪರಮ ಸಂಕಲ್ಪವನ್ನು ಇರಿಸಿಕೊಂಡು ಸಾಗುತ್ತಾ ಇದ್ದೀರಿ ಅಂತ ಆಗುವಾಗ ಆ ಸಂಕಲ್ಪ ಸಾಧ್ಯವಾಗುವಂತಹ ಧಾಮವಾದರೂ ಯಾವುದು ಸ್ವಾಮಿ? ಎಲ್ಲವನ್ನು ತಿಳಿದುಕೊಳ್ಳುವ ಕುತೂಹಲಿ ನಾನು. ಹೇಗೆ ಹೇಳಬಹುದೇ ಸ್ವಾಮಿ? ಅಲ್ಲ, ನೀನು ಇಷ್ಟು ಕುತೂಹಲದಿಂದ ಕೇಳುವಾಗ ನನಗೆ ಹೇಳಿಕೆ ತುಂಬಾ ಹೊತ್ತು ಸಮಯ ಇಲ್ಲ, ಬೇಗ ಹೋಗ್ಲಿಕ್ಕುಂಟು. ಆಗಲಿ, ಒಂದು ಸ್ವಲ್ಪ ವಿವರವನ್ನ ಕೊಟ್ಟು ನಾನು ಮತ್ತೆ ಮುಂದೆ ಹೋಗ್ತೇನೆ. ಬಹಳ ಉಪಕಾರ ಆದೀತು. ದಕ್ಷಿಣ ಯಾಗಕ್ಕೆ ನಾವು ಪೋಪೆವಮ್ಮ. ಹೌದು, ಬಹು ದಕ್ಷಿಣೆಗಳ ಇವರಂತೆ, ಬಹು ದಕ್ಷಿಣೆಗಳ ಇವರಂತೆ ಕೇಳಿರಮ್ಮ. ದಕ್ಷಿಣಯಗಕ್ಕೆ ನಾವು ಹೋಪೆವಮ್ಮ, ಬಹು ದಕ್ಷಿಣೆಗಳ ಇವರಂತೆ ಕೇಳಿರಮ್ಮ. ಲಕ್ಷ ಸಂಖ್ಯೆ ಜನದ ರಾಶಿ ಬೆಟ್ಟವಮ್ಮ. ಲಕ್ಷ ಸಂಖ್ಯೆ ಜನದ ರಾಶಿ ಬೆಟ್ಟವಮ್ಮ. ನಮ್ಮ ಅಪೇಕ್ಷೆಗಳ ಇವರಂತೆ ಹೋಪೆವಮ್ಮ. ನಮ್ಮ ಅಪೇಕ್ಷೆಗಳ ಇವರಂತೆ ಹೋಪೆವಮ್ಮ. ದಕ್ಷಿಣ ಯಾಗ
ನಾವು ಅಮ್ಮ ಪೂಜ್ಯರೇ, ಒಬ್ರು ತುಂಬಾ ಹಣವಂತರಂತೆ, ಹಾ ಶ್ರೀಮಂತರಂತೆ, ಹಾ ದೊಡ್ಡ ಯಾಗ ಮಾಡ್ತಾ ಇದ್ದಾರಂತೆ. ಹೌದೇ? ಹೌದು. ಹಾ ನಮ್ಮ ಬ್ರಾಹ್ಮಣರ ಕೈರಿಯಲ್ಲಿದ್ದವರೆಲ್ಲರೂ ಬರಬೇಕು ಹೇಳಿದ್ದಾರೆ. ಹಾ ಹಾಗೆ ನಾವು ಹೆಂಡತಿ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಗ್ರಹಾರಕ್ಕೆ ಅಗ್ರಹಾರವೇ ಅಗ್ರಹಾರಕ್ಕೆ ಅಗ್ರಹಾರವೇ ಹೋಗ್ತಾ ಉಂಟು. ಆಗಲಿ. ಅದು ಬಹಳ ದೂರ, ಎಲ್ಲಿಂತ ನೆನಪು ಬರುವುದಿಲ್ಲ, ಹೊಟ್ಟೆಲುಂಟು ಬಾಯಿಗೆ ಬರುವುದಿಲ್ಲ. ಸ್ವಲ್ಪ ಯೋಚಿಸಿದ್ರೆ ಆಯ್ತಲ್ಲ, ಅದು ಹೌದು ಸ್ವಾಮಿ, ಮರ್ತೋಗ್ತಾ ಉಂಟು. ಹೌದು. ಅದಿರ್ಲಿ, ನಿನ್ಗೆ ಪ್ರಾಚೀನ ಬಹರಿ ಅಂತ ಗೊತ್ತುಂಟ? ಪ್ರಾಚೀನ ಬರ್ಹಿ ನೀವು ಹೋಗಿದೀಯ ಅಲ್ಲಿಗೆ ಸ್ವಾಮಿ? ಆ? ಪ್ರಾಚೀನ ಬರ್ಹಿಯಲ್ಲಿ ಯಾಗ ಮಾಡುವವರು? ಹೌದು, ಅವನು ದಕ್ಷತೆ ಅಂದ್ರೆ ದಕ್ಷತೆಯಿಂದ ಮಾಡುವವರು. ಹಾ, ದಕ್ಷತೆಯಿಂದ ಮಾಡುವವರು ಯಾರು? ಅದು ದಕ್ಷ ಪ್ರಜಾಪತಿಗಳೇ. ಹಾ ಹೌದು ಹೌದು, ದಕ್ಷ ಪ್ರಜಾಪತಿ. ಅವರು ಯಾಗವನ್ನು ಮಾಡ್ತಾ ಇದ್ದಾರೆ. ಹೌದೌದು, ಅವರು ದೊಡ್ಡ ಯಾಗ ಮಾಡ್ತಾ ಇದ್ದಾರಂತೆ. ಆಗಲಿ. ಎಂಟು ದೊಡ್ಡ ಯಾಗ ಅಂತ ಹೇಳಿದ್ರೆ ಯಾವ ಬ್ರಾಹ್ಮಣರು ಬರಲಿ ಅವರಿಗೆ ಬಾಚಿ 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 ಕೊಡುವಷ್ಟು ದೊಡ್ಡ ದನದ ಹೌದಪ್ಪ, ಹೌದು, ಧನದ ರಾಶಿಯನ್ನೇ ಹಾಕಿಟ್ಟಿದ್ದಾರಂತೆ. ಎಷ್ಟು ಬೇಕೋ ಅಷ್ಟು ಬಾಚಿ ಬಾಚಿ ಕೊಡ್ತಾರಂತೆ. ಅಷ್ಟು ಮಾತ್ರ ಅಲ್ಲ, ಮತ್ತೆ ನಾವು ಏನು ಕೇಳಿದ್ರು ಕೊಡ್ತಾರಂತೆ. ಮನೆ ಕಟ್ಟಿ ಕೊಡ್ಬೇಕಾ ಅಥವಾ ಬೇರೆ ಏನಾದ್ರೂ ವಸ್ತುಗಳು ಬೇಕಾ, ಏನು ಬೇಕಾದ್ರೂ ಕೊಡ್ತಾರಂತೆ. ಹಾಗೆ ಅಗ್ರಹಾರಕ್ಕೆ ಅಗ್ರಹಾರವೇ ಹೊರಟಿದೆ, ಬೇಕಾದಷ್ಟು ತಕೊಂಡು ಬರುವ ಕೊಡ್ತಾರಲ್ವಾ? ಹೌದಪ್ಪ, ಹೌದು. ಅಷ್ಟು ದೊಡ್ಡ ಯಾಗ ಮಾಡಬೇಕಾದ್ರೆ ನಮ್ಮವರೆಲ್ಲ ಮುಂದೆ 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 ಹೋಗ್ತಾ ಇದ್ದಾರೆ, ನಾನು ಹೋಗ್ಬೇಕು. ಹೌದು. ನೀನು ಹೊರಟ ಹಾಗೆ ಕಾಣುವುದಿಲ್ಲ. ನಾನು ಹೊರಡ್ಲಿಲ್ಲ. ಅಲ್ಲ, ನಾವೆಲ್ಲ ಹೋಗ್ತಾ ಇದ್ದೇವೆ, ನೀನಿನ್ನೂ ಹೊರಡ್ಲಿಲ್ಲ. ನಿನ್ನನ್ನು ಎಲ್ಲಿಯೋ ನೋಡಿದ ಹಾಗೆ ಆಗ್ತದೆ. ಸ್ವಲ್ಪ ಕಣ್ಣು ಮಂಜಲ್ವಾ? ಹಾ, ಈಗ ಗೊತ್ತಾಯ್ತು, ನೀನು ಅವಳಲ್ಲವಾ? ಹಾ, ಅವರ ಮಗಳಲ್ಲ? ಹಾ, ಗೊತ್ತಾಯ್ತು ಗೊತ್ತಾಯ್ತು, ಈಗ ಗೊತ್ತಾಯ್ತು. ಅವರ ಮಗಳು ಅವರಲ್ವಾ? ನಿನ್ನ ತಂದೆ ಯಾರು ಹೇಳು? ಹಾ, ಈಗ ಗೊತ್ತಾಯ್ತು. ಹಾ, ಈಗ ನಾನು ಹೇಳಿದೆಲ್ಲ ಅವನ ಹೆಸರೆಂತ? ದಕ್ಷ ಪ್ರಜಾಪತಿಗಳ ಮಗಳು ನಾನು. ಹೌದು. ಅವನ ಮಗಳಲ್ವ ನೀನು? ನಿಮ್ಗೆ ಪರಿಚಯ ಸಿಕ್ಕಿತ್ತೋ? ಈಗ ನೆನಪಾಯ್ತು. ಈಗ ಅಲ್ಲಿಗೆ ಹೋಗ್ತಾ ಇರುವುದು. ನೀನು ಯಾಕೆ ಹೊರಡ್ಲಿಲ್ಲ ಅಂತ ಕೇಳ್ತಾ ಇರುವುದು ಅವರ ಮಗಳಾಗಿ. ನಾನು ಹೊರಡ್ಲಿಲ್ಲ ಸ್ವಾಮಿ. ಅಲ್ಲ, ಅವರಿಗೆ ತುಂಬಾ ಕೆಲಸ ಇರ್ತದೆ ಅಲ್ಲಿ. ಅದು ಹೌದು. ಒಂದು ಯಾಗ ಅಂತ ಹೇಳಿದ್ರೆ ಸಾಮಾನ್ಯವ ಹೇಳು? ಹೌದು. ಎಷ್ಟು ಕೆಲಸ ಆಗಬೇಕು, ಬೇಕಾದಂತಹ ಚಪ್ಪರ ಎಲ್ಲ ಆಗಬೇಕು, ಶೃಂಗಾರ ಆಗಬೇಕು, ಯಾಗಕ್ಕೆ ಬೇಕಾದ ಸಾಮಾನು ತರಬೇಕು, ಎಲ್ಲರಿಗೆ ಹೇಳಿಕೆ ಹೇಳಬೇಕು. ಹೌದು ಸ್ವಾಮಿ. ಹಾಗಿರುವಾಗ ನೀನು ಅವರ ಮಗಳಾಗಿ ಹೊರಡ್ಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಹೇಳಿಕೆ ಬರಲಿಲ್ವಾ ಅಂತ. ಅಲ್ಲ, ಮರ್ತಿರ್ಬೋದು ಬಿಡು, ಎಷ್ಟು ಕೆಲಸ ಇರ್ತದೆ. ನೀನು ಮಗಳಾಗಿ ಮೊದಲಿನ ದಿವಸವೇ ಹೋಗಿ ಅಲ್ಲಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳಿಗೆ ಸಹಕಾರ ಕೊಟ್ಟು ಯಾಗ ಚಂದದಲ್ಲಿ ನಡೆಯುವ ಹಾಗೆ ನೀನು ಮಾಡಬೇಕು. ಹೊರತು ನೀನು ಹೀಗೆ ನಿಂತ್ರೆ ಬಾ, ನಾವು ಹೋಗ್ತಾ ಇದ್ದೇವೆ, ನಮ್ಮೊಟ್ಟಿಗೆ ನೀನು ಬಂದ್ರೆ ಹೀಗೆ ಮಾತಾಡ್ತಾ 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 ಮುಂದೆ ಮುಂದೆ ಹೋಗುದೇ ಗೊತ್ತಾಗುದಿಲ್ಲ. ಸ್ವಾಮಿ, ಬರಬಹುದಿತ್ತು. ಆದ್ರೆ ಒಂದು ಏನು? ಈಗ ನೀವೆಲ್ಲ ಹೇಗೆ ಸಾಗುತ್ತಾ ಇದ್ದೀರಿ? ನಾವು ಹೆಂಡತಿ ಮಕ್ಕಳು ದಕ್ಷಿಣೆ ಸಿಗ್ತದಲ್ಲ, ಅದಕ್ಕೆ ಎಲ್ಲರೂ ಜೊತೆಯಾಗಿ ಸಾಗುತ್ತಾ ಇದ್ದೀರಿ. ಹೌದು. ಅದೇ ರೀತಿ ನನಗೂ ನನ್ನ ಸಂಸಾರ ಕುಟುಂಬ ಅಂತ ಉಂಟು. ಅವರನ್ನೆಲ್ಲ ಒಳಗೊಂಡೆ ಬಂದ್ರೆ ಚಂದ ಅಲ್ವ ಸ್ವಾಮಿ? ಅಂದ್ರೆ ನೀವು ಇದೀಗ ಮುಂದೆ ಹೊರಡಿ, ನಾವು ಮುಂದೆ ಹೋಗ್ಬೇಕು. ನಾನು ಆದಷ್ಟು ಬೇಗನೆ ನಿಮ್ಮನ್ನು ಸೇರಿಕೊಳ್ಳುತ್ತೇನೆ. ನಮ್ಮೊಟ್ಟಿಗೆ ನೀನು ಬರುವುದಿಲ್ಲ? ಇಲ್ಲ ಸ್ವಾಮಿ. ನೀನು ಅವರನ್ನು ಸೇರಿಸಿಕೊಂಡು ಅವರನ್ನು ಒಟ್ಟಿಗೆ ಕರ್ಕೊಂಡು ಬರ್ತೀಯ? ಹೌದು. ನಾವು ಮುಂದೆ ಹೋಗ್ತೇವೆ. ನಾವು ಮುಂದೆ ಹೋಗಬಹುದು. ನಮ್ಮ ಮುಖ ಸರಿ ನೋಡು.
ಎದೂರು ಕೂತ್ಕೊಳ್ತೇವೆ. ಆಗಲಿ. ಸ್ವಲ್ಪ ದಕ್ಷಿಣೆ ದಾನ ಎಲ್ಲ ಇದ್ರೆ ಈ ಬ್ರಾಹ್ಮಣರಿಗೆ ಸ್ವಲ್ಪ ಜಾಸ್ತಿ. ಕೇವಲ ದಕ್ಷಿಣೆ ಎಂದೇನು ಸ್ವಾಮಿ, ದಂಪತಿ ಪೂಜೆಯನ್ನೇ ಕೊಡಿಸುವ ನಿಮಗೆ. ಆಗಲಿ, ಇಷ್ಟು ವಿಚಾರವನ್ನು ನನ್ನಲ್ಲಿ ಅರುಹಿದ್ರಲ್ಲ, ನಿಮಗೆ ಧನ್ಯವಾದಗಳು ಸ್ವಾಮಿ. ಹಾಗಾದ್ರೆ ಬೇಗ ಹೊರಟು ಬಾ. ಉಪಕಾರವಾಯಿತು ನಿಮಗೆ. ನಾನು ಮುಂದೆ ಹೋಗ್ತೇನೆ. ಆಗಲಿ. ಹೋಗುವ ಹೋಗುವ. ವಿಪ್ರರಾಡಿದ ಮಾತುಗಳನ್ನು ಕೇಳಿ ಅರೆ ಗಳಿಗೆನೆಲ್ಲ ನೋಟಗಳಾದದ್ದೇನೋ ಸತ್ಯ. ಹಾಗೆಂತ ದೋಷವಿ ದೂರವಾದಂತಹ ಈ ಕೈಲಾಸದಲ್ಲಿರುತ್ತಾ ಇಲ್ಲಿನ ದೋಷವಾಗಲಿ ಲೋಪವಾಗಲಿ ನಾನು ಗುರುತಿಸಬಾರದಲ್ಲ. ಸದಾ ಗುಣವಂತೆಯಾಗಿ ನಮ್ಮವರಿಗೆ ನನ್ನವರಿಗೆ ಆದರ್ಶಳಾದಂತಹ ನಾನು ಅದರ ಬಗೆಗೆ ಆಲೋಚಿಸಲು ಬಾರದು ತಾನೆ. ಆದರೂ ಮನದ ಮೂಲೆಯಲ್ಲಿ ಮರೆತರೋ ಎನ್ನುವಂತಹ ಭಾವ ಒಡಮೂಡಿದ್ರು. ಇಲ್ಲ, ಗುಣತೆ ಎನ್ನುವ ಹಾಗೆ ನನ್ನವರ ಮಾತು ನೆನಪಾಗಿ ಮತ್ತೆ ಸಾವರಿಸಿಕೊಂಡವಳು. ಆದರೆ ಇಂದೇಕೋ ಎಂದಿನಂತೆ ಇರುವುದಕ್ಕೆ ಆಗುತ್ತಾ ಇಲ್ಲವಲ್ಲ. ತಾಯಿಯ ಮನೆ ತವರು ಮನೆ ಅತೀವವಾಗಿ ಸೆಳೀತಾ ಉಂಟು. ಅಲ್ಲಿಗೆ ಹೋಗಬೇಕು, ಅಲ್ಲಿನ ಯಾಗವನ್ನು ಕಾಣಬೇಕು, ಬಂದು ದರ್ಶನ ಮಾಡಬೇಕು ಎನ್ನುವಂತಹ ಬಯಕೆ ಅತೀವವಾಗುತ್ತಾ ಉಂಟು. ಹಂಬಲ ಹೆಚ್ಚಾಗುತ್ತಾ ಉಂಟಲ್ಲ. ಏನು ಮಾಡಲಿ? ಹೌದು, ಇದೇ ಸರಿ. ಇಂತಹ ವಿಶೇಷವಾದಂತಹ ವಾರ್ತೆಯನ್ನು ನಮ್ಮವರಿಗೆ ಅರುಹಿ ಅವರನ್ನು ಒಳಗೊಂಡೆ ಅಲ್ಲಿಗೆ ಹೋದರೆ ಒಳ್ಳೆಯದಲ್ಲವೇ? ಹಾಗಾದ್ರೆ ಇನ್ನೂ ತಡ ಮಾಡುವುದಿಲ್ಲ. ಈ ವಿಚಾರವನ್ನು ಅರುಹುವುದಕ್ಕಾಗಿ ಮತ್ತೆ ಮೇಲೆ ಇರುತ್ತೇನಂದ್ರೆ. ಸ್ವಾಮಿ ಸ್ವಾಮಿ ವಂದಿಸಿಕೊಂಡಿದ್ದೇನೆ. ಗೌರಿ, ಅತ್ಯುತ್ಸಾಹವು ಕಾತರ ಭಾವವು ಕಾಣ್ತಾ ಇದೆ. ಕಣ್ಣುಗಳಲ್ಲಿ ವಿಶೇಷವಾದಂತಹ ದೀಪ್ತಿ. ಹೌದೇನು? 3 ಬಾರಿ ಪ್ರದಕ್ಷಿಣೆ ಬಂದು ವಂದಿಸಿಕೊಂಡಿದ್ದೇನೆ. ಮತ್ತೆ ಮತ್ತೆ ಪ್ರದಕ್ಷಿಣೆಯೋ ನಮಸ್ಕಾರವೋ? ಹೌದು. ಇದೆಲ್ಲ ಏನು? ಸ್ವಲ್ಪ ಹೊತ್ತಿನ ಮುಂಚೆ ನನ್ನ ಬಳಿಯೇ ಇದ್ದವಳು ಎತ್ತ ಸಾಗಿದೆ ಎನ್ನುವ ಹಾಗೆ ಆಲೋಚನೆ ಮಾಡ್ತಾ ಇದ್ದೆ ನಾನು. ಹೌದು, ನೀವು ಈಗ ಮತ್ತೆ ಮತ್ತೆ ನಮಸ್ಕಾರಗೈದು ಇದು ಅಲ್ಲ, ಈ ನಮಸ್ಕಾರದ ಚಮತ್ಕಾರ ಏನು ಅಂತ ನಾನು. ಸ್ವಾಮಿ, ನಿಮ್ಗೆ ಎಷ್ಟು ಬಾರಿ ನಮಸ್ಕಾರ ಕೊಟ್ಟರು, ಅದು ಕಡಿಮೆ ಅದು ಹೆಚ್ಚು ಅಂತ ಆಗಲಿಕ್ಕೆ ಉಂಟು. ಅಲ್ಲ, ಕಾರಣ ಏನು ಅಂತ? ಕಾರಣ ಏನೋ ಒಂದು ವಿಶೇಷವಾದದ್ದನ್ನು ನೀವು ನನ್ನಲ್ಲಿ ಗುರುತಿಸ್ತಾ ಇದ್ದೀರಿ. ಹೌದು, ಕಾರಣ ಉಂಟು ಸ್ವಾಮಿ. ಏನದು? ಆದ್ರೆ ಅದನ್ನು ಇಲ್ಲಿಂದಲೇ ಹೇಳುವುದಕ್ಕೆ ಆಗುವುದಿಲ್ಲ. ಮತ್ತೆ ಸ್ವಲ್ಪ ಹೇಳುತ್ತೀರೋ? ಎದ್ದಿದ್ದೇನೆ. ಸ್ವಲ್ಪ ಮುಂದೆ ಬರ್ತೀರೋ? ಮುಂದೆ ಬಂದ್ರೆ ನೋಡಿ ನೋಡಿ ನೋಡಿರಿ ದ್ವಿಜರು ಪೊಪ್ಪುದನೋ, ನೋಡಿರಿ ದ್ವಿಜರು ಪೊಪ್ಪುದನೋ.
ಪ್ರಾಣಿಗಳನ್ನು ಕಾಣಬಲ್ಲಿರಿ. ಆದ್ರೆ ಕೆಲವನ್ನು ಕಾಣುವುದು ಬೇರೆ, ನೋಡಿ ಆಸ್ವಾದಿಸುವುದು ಅಂತ ಉಂಟು. ಹೌದು. ಆದ ಕಾರಣವೇ ನಾನು ನಿಮ್ಮನ್ನು ಕುಳಿತಲ್ಲಿಂದ ಮೇಲೆ ಎಬ್ಬಿಸಿದ್ದು. ಸರಿ ಸ್ವಾಮಿ, ಅತಿ ಮನೋಹರ ಎನಿಸುವಂತಹ ಈ ಕೈಲಾಸ ಪರ್ವತದ ಮೇಲಿನಿಂದ ಕೆಳಗೆ ಒಮ್ಮೆ ಕಣ್ಣನ್ನು ಹಾಯಿಸಿಯಂತೆ. ಕಣ್ಣನ್ನು ಹಾಯಿಸಿದಾಗ ಗೋಚರಿಸ್ತಾ ಇದೆ ಗುಡ್ಡ ಗುಡ್ಡ ಸ್ಥಾವರ ಲಿಂಗಾವಕಾಭ್ಯಂಗ ಕೂಡ್ಯಾವ ಮೋಡ ನೋಡ ಹರಿಯುತ್ತಿರುವಂತಹ ನದಿ ನದಗಳು ಬೆಳ್ಳಿ ರೇಖೆಯೋಪಾದಿಯಲ್ಲಿ. ಅಲ್ಲ ಸ್ವಾಮಿ, ಇದರಲ್ಲಿ ಏನಾದ್ರೂ ವಿಶೇಷತೆ ಉಂಟು? ಇದು ನಿತ್ಯ ನೂತನ ಅಲ್ಲ, ನಿತ್ಯ ನೂತನವಾದ ಕಾರಣವೇ ಹೇಳಿದ್ದು ನಿನಗೆ. ನಿಮ್ಗೆ ಬೇರೇನು ಕಾಣಿಸ್ಲೇ ಇಲ್ವೋ? ನೋಡಿ, ಇರುವೆಯ ಸಾಲಿನೋಪಾದಿಯಲ್ಲಿ ಸಾಗುತ್ತಿರುವಂತಹ ಆ ಜನಸಂದೋಹದ ರಮಣೀಯ ದೃಶ್ಯ ಕಾಣಿಸುವುದಿಲ್ವೋ? ಓಹೋ ಹೋ 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 ಹೋ, ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ. ಹೌದು ಸ್ವಾಮಿ. ಅವ್ರು ಯಾರು ಅಂತ ಬಲ್ಲಿರಿ? ವಿವಿಧ ಗೋತ್ರದ ಬಹು ಪ್ರಾಂತ್ಯಗಳಿಂದ ಆಗಮಿಸಿರುವಂತಹ ದ್ವಿಜ ಸಂದೋಹ ಸ್ವಾಮಿ. ದ್ವಿಜ ಸಂದೋಹ, ಲೋಕ ಕಲ್ಯಾಣವೇ ಪರಮ ಗುರಿಯಾಗಿ ಅವರು ಒಟ್ಟುಗೂಡಿದ್ದಿರಬಹುದು ಈ ಪ್ರದೇಶದಲ್ಲಿ. ಇನ್ನವರ ಗಮ್ಯಸ್ಥಾನ ಬೇರೆ ಬೇರೆಯೂ ಇರಬಹುದಲ್ವೇ? ಇಲ್ಲ ಇಲ್ಲ, ಗಮ್ಯಸ್ಥಾನ ಒಂದೇ. ಎಲ್ಲರೂ ಒಂದೇ ಕಡೆಗೆ ಸಾಗುತ್ತಾ ಇದ್ದಾರೆ. ಎತ್ತ ಕಡೆಗೆ ಪರಮ ಪವಿತ್ರವೆನಿಸುವಂತಹ ಮಹಾಯಜ್ಞವನ್ನು ವೀಕ್ಷಿಸುವುದಕ್ಕೆ ಬೇಕಾಗಿ ಅವರೆಲ್ಲ ಸಾಗುತ್ತಾ ಇದ್ದಾರಂತೆ ಸ್ವಾಮಿ. ಸ್ವಾಮಿ, ಈ ವಿಚಾರ ನೀವು ಕೇಳಿದ್ರೆ ನನಗೆ ಇಷ್ಟೇ ಉತ್ಸಾಹ, ನಿಮಗೆ ಹಾಗಲ್ಲ. ಇದು ದ್ವಿಗುಣಗೊಳ್ಳುತ್ತದೆ ಅಂತ. ಈ ಯಾಗದ ಯಜಮಾನ ಯಾರು ಅಂತ ಬಲ್ಲ ನನಗೆ ಹಾಗೂ ನಿಮ್ಮ ಮನಸ್ಸಿಗೆ ಅತ್ಯಂತ ಆಹ್ಲಾದವೆನಿಸುವಂತಹ ವ್ಯಕ್ತಿ ಶಕ್ತಿ ನಿಮ್ಮಯ ಮಾವ ಮಾಡುವ ಯಜ್ಞವಂತೆ ಸ್ವಾಮಿ. ನನ್ನ ಮಾವ? ಯಾವ ಮಾವ? ಯಾವ ಮಾವ ಅಂತ ಕೇಳುವುದಕ್ಕೆ ನಿಮ್ಗೆ ಎಷ್ಟು ಜನ ಮಾವಂದಿರಿದ್ದಾರೆ ಸ್ವಾಮಿ? ಹೇಳಿದ್ದು ಅಲ್ಲ, ನಿನ್ನಪ್ಪ. ಅದೇನು ನಿನ್ನ ಅಪ್ಪ? ಧ್ವನಿ ಬೇರೆ ಕೇಳಿಸ್ತಾ ಉಂಟಲ್ಲ. ನಿಮ್ಮ ಮಾವ ಏನೀಗ? ಅದನ್ನು ಒಪ್ಪಿಕೊಂಡ್ರೆ ಹೇಗೆ? ಅಲ್ಲ, ನಾನು ವಿನೋದಕ್ಕಾಗಿಯೇ ಆಡಿದ್ದು ನಿನ್ನಲ್ಲಿ. ಮದುವೆಯಾಗಿ ಗಂಡನ ಮನೆಗೆ ತೆರಳಿದಂತಹ ಹೆಣ್ಣು ಮಗಳು. ಹೌದು, ತನ್ನ ಗಂಡನನ್ನು ಒಳಗೊಂಡೇ ಸಂಬಂಧವನ್ನು ಹೇಳುವುದು ಶೀಲತಾನೆ ಅಲ್ವಾ? ಅದಲ್ಲದಿದ್ರೆ ಅಹಂಕಾರದ ಲೇಪ. ಈಗ ನನ್ನಪ್ಪನ ಮನೆ ನನ್ನಪ್ಪನ ಮನೆ ಹೇಳಿಲ್ಲ, ಅಹಂಕಾರದ ಲೇಪ ಇದ್ದ ಹಾಗೆ ಕಾಣುತ್ತದೆ. ಆದ್ದರಿಂದ ಸರಿ, ಏನು ನಿನ್ನಪ್ಪನ ಮನೆಯಲ್ಲಿ ಹಾಡಲೇ ನಧಿಕ ಸಂಭ್ರಮವಂತೆ. ಓಹೋ, ದಕ್ಷಪುರಿಯಲ್ಲಿ. ಹೌದು, ಅವ ಸ್ವಲ್ಪ ಅಧಿಕವೇ. ಅಧಿಕವೇ? ಹೌದಪ್ಪ. ಶಿವನನ್ನೇ ಅಳಿಯನಾಗಿ ಪಡೆದ ಮೇಲೆ ಅವರು ಎಲ್ಲವೂ ಅಧಿಕವಾಗಿ ಮಾಡಲೇಬೇಕು ತಾನೆ. ಅದರಲ್ಲಿ ಏನು? ಅಲ್ಲ, ಯಜ್ಞಯಾಗಾದಿಗಳು ನಡೆಯಬೇಕಾದದ್ದು ಅದು ಯಾವುದೇ ಲೋಪವಿಲ್ಲದೆ ಸಾಂಗವಾಗಿ ನಡೆಯಬೇಕಾದದ್ದು ಇರುವುದು. ಮತ್ತೆ ಅದರಲ್ಲಿ ಆಧಿಕ್ಯ ಅಂದ್ರೆ ಸ್ವಲ್ಪ ಅಹಂಕಾರ ಸೇರಿದ ಹಾಗೆ ಆಗ್ತದೆ. ಆಧಿಕ್ಯ ಬೇಕಾದದ್ದಲ್ಲ ಅಂತಾನೆ ಹೇಳುದು. ಮತ್ತೆ ನಿನ್ನ ಮಾವ ಅಲ್ಲ, ನನ್ನ ಮಾವ ನಿನ್ನಪ್ಪ ಶುದ್ಧ ಕರ್ಮಠನಾದವನು ಯಜ್ಞಯಾಗಾದಿಗಳನ್ನು ಮಾಡದಿದ್ರೆ ಅದು ವಿಶೇಷ ಮಾಡಬೇಕಾದದ್ದು ಇರುವುದೆಪ್ಪ ಅಲ್ವಾ? ಬಂಧುಗಳು ಕೂಡಿ ರಂಜಿಬ್ಬರಂತೆ. ಅಲ್ಲ, ದೊಡ್ಡ ಸಂಸಾರ, ಮೂರು ಲೋಕಗಳಲ್ಲೂ ಸಂಬಂಧಗಳೇ. ಹೆಣ್ಣು ಮಕ್ಕಳು ಹೆಚ್ಚಾಗಿದ್ದವನಿಗೆ ಯಾವತ್ತು ಸಂಬಂಧಿಕರು ಜಾಸ್ತಿ. ಸ್ವಾಮಿ ಸ್ವಾಮಿ, ದ್ವಿಜರೆಲ್ಲರೂ ಇದರ ಕುರಿತಾಗಿ ಏಕೋ ಮನಸ್ಸಿನಿಂದ ಹೇಳುತ್ತಾ ಹೋದ ಹಾಗೆ ನನ್ನ ಮನಸ್ಸು ಕೂಡ ಪುಳಕಗೊಂಡಿದೆ ಸ್ವಾಮಿ. ಇಷ್ಟೆಲ್ಲ ಕೇಳಿದ ಮೇಲೆ ನನ್ನ ಮನಸ್ಸಿಗೆ ಹೇಗಾಗಿದೆ ಗೊತ್ತುಂಟು? ಕೇಳಿ. ಹೌದು ಸ್ವಾಮಿ. ಮನವಲ್ಲಿ ಹೋಗದೆ ಮನವಲ್ಲಿ ಹೋಗದೆ
ಕುರಿತಾಗಿ ಅಲ್ಲಿನ ವೈಭವದ ಕುರಿತಾಗಿ ಹೇಳುತ್ತಾ ಹೋದ ಹಾಗೆ ನನ್ನ ಮನಸ್ಸು ಕೂಡ ಸಂತೋಷದಿಂದ ಪುಳಕಕೊಂಡು ಸೈರಿಸದೆ ಹೋಯಿತು. ಆದ ಕಾರಣವೇ ಓಡೋಡಿ ಬಂದದ್ದು, ನಿಮ್ಮ ಹತ್ತಿರ ನಿಂತದ್ದು ಎಲ್ಲವೂ ಕ್ಷಣ ಮಾತ್ರದಲ್ಲಿ ನಡೆದೇ ಹೋಯಿತು ಸ್ವಾಮಿ. ಇನ್ನು ಸೈರಣೆ ಇಲ್ಲ. ಹೇಳಿ, ಯಾಕೆ ಹೇಳಿ? ವೃಷಭರನ್ನು ಕರೀರಿ. ನಿಮಗೆ ಈ ಒಂದು ಆಗಬೇಕಾದದ್ದೇನು ಅಲ್ಲ, ಈ ವಿಶೇಷವಾದ ವಾರ್ತೆಯನ್ನು ನಿಮ್ಮೊಂದಿಗೆ ಅರುಹಿ ನಿಮ್ಮನ್ನು ಒಳಗೊಂಡೆ ಆ ಯಜ್ಞವನ್ನು ಯಾಗವನ್ನು ವೀಕ್ಷಿಸಬೇಕೆನ್ನುವಂತ ಹಂಬಲದಿಂದಲೇ ಓಡೋಡಿ ಬಂದವಳು ನಾನು. ಈಗ ನಿನ್ನ ಹಂಬಲ ಏನು? ಯಾಗವನ್ನು ಹೌದು ಬೇಕು, ಹೌದು ಅಲ್ವಾ? ಎಷ್ಟು ಯಾಗವನ್ನು ನೋಡಿರ್ಲಿಕ್ಕಿಲ್ಲ ನೀನು. ಹೀಗಿರುವಾಗ ಆ ಯಾಗ ನೋಡ್ಬೇಕು. ಕೇವಲ ಯಾಗದ ಆಕರ್ಷಣೆಯಿಂದ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದು ಅಂತ ಭಾವಿಸಿದ್ರು. ಮತ್ತೆ ಇಂತಹ ಯಾಗಗಳನ್ನು ನಾವು ಎಷ್ಟು ನೋಡಿಲ್ಲ. ಅದೇ ಆದ್ರೆ ಒಂದುಂಟು ಸ್ವಾಮಿ. ಏನು? ಈಗ ನಮ್ಮ ಊರಲ್ಲೇ ನಡೆಯುವ ಶುಭ ಕಾರ್ಯಕ್ರಮಕ್ಕೋ ಅಥವಾ ನಮ್ಮ ಮನೆಯಲ್ಲೇ ನಡೆಯುವಂತಹ ಕಾರ್ಯಕ್ರಮಕ್ಕೂ ವ್ಯತ್ಯಾಸ ಇಲ್ವಾ ಸ್ವಾಮಿ? ಅಲ್ಲಿ ನಡೆಯುವ ಸಂಭ್ರಮವೇ ಬೇರೆ. ಅದೇ ರೀತಿ ನಮ್ಮ ಮನೆಯಲ್ಲಿ ಆಗುವಂತಹ ಶುಭ ಸಮಾರಂಭದ ಸಂಭ್ರಮವೇ ಬೇರೆ. ಸರಿ, ಇದು ಸಹ ಹಾಗೆ ಸ್ವಾಮಿ. ಇದು ನನ್ನ ಮನೆ, ತನ್ನ ತವರು ಮನೆಯಲ್ಲಿ ಆಗುವಂತಹ ಕಾರ್ಯಕ್ರಮ. ಮತ್ತೆ ಒಂದುಂಟು ಸ್ವಾಮಿ, ನಿಮ್ಮನ್ನು ಮದುವೆ ಆದ ಮೇಲೆ ಎಷ್ಟು ಕಾಲವಾಯ್ತು ನಾನು ನನ್ನ ತವರು ಮನೆಗೆ ಹೋಗದೆ. ಅಲ್ಲಿ ನನ್ನ ಬಂಧು ಬಾಂಧವರು ಎಲ್ಲರೂ ಬರ್ತಾರಂತೆ. ಅಕ್ಕಂದಿರು ಈಗಾಗಲೇ ಸೇರಿ ಆಗಿದೆ. ಅಲ್ಲ, ಅದು ಏನೇ ಇರಲಿ, ಯಾಗ ಬಂದು ಅಲ್ಲಿ ನಡೆಯುತ್ತದೆ ಎಂದಾಗುವಾಗ ಪತಿ ಪತ್ನಿ ಜೊತೆಯಾಗಿ ಹೋಗಬೇಕು ಅಂತ ಅದಕ್ಕೆ ಕರೆಯುವುದಲ್ಲ ಸ್ವಾಮಿ. ನೀನು ಹೇಳಿ ಹೇಳಿ ಅಂತ ಹೇಳುದು ಹೌದು ಹೌದು. ಆದರೆ ಮದುವೆಯಾಗಿ ಈಗ ಗೋತ್ರ ಕಡಿದು ಕೊಟ್ಟ ನಂತರ ಅಳಿಯನ ಸ್ಥಾನಕ್ಕೆ ಮನ್ನಣೆ ಕೊಟ್ಟಾದ್ರೂ ಒಂದು ಹೇಳಿಕೆ ಅಂತ ಹೇಳುದು ಬರಬೇಕು ನಾವು. ಅದು ಹೌದು, ಹೇಳಿಕೆ ಹೌದು. ಈಗ ಬರ್ಲಿಲ್ವೋ ಹೇಳಿಕೆ? ಅಲ್ಲ, ಬರ್ತಿದ್ರೆ ಇಷ್ಟೆಲ್ಲ ಉಂಟಾ ಅಂತ ನಾನೇ ಅದನ್ನೇ ಹೇಳಿದೆ. ಈಗ ಬರ್ತಿದ್ರೆ ಇಷ್ಟೆಲ್ಲ ಉಂಟಾ? ಈಗ ಯಾಗಕ್ಕಾಗಿ ತೆರಳುವಂತಹ ವಿಪ್ರಗಡಣ ಅವರೆಲ್ಲರೂ ಕೂಡ ಅಗ್ರಹಾರಕ್ಕೆ ಅಗ್ರಹಾರವೇ ತೆರಳುತ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಸರಿಯಾದ ಆಮಂತ್ರಣ ಬಂದಿರ್ತದೆ. ಹೌದು, ಅವರಿಗೆ ಕರೆ ಬಂದಿದೆ. ಹೀಗಿರುವಾಗ ಅವರಿಗಿಂತಲೂ ಮೊದಲೇ ನಿನಗೆ ಆ ಯಾಗದ ವಿಚಾರ ತಿಳಿದಿರಬೇಕಾಗಿತ್ತು. ಅದಲ್ಲದೆ ಹೋದ್ರೆ ತಂದೆ ಮಗಳ ಸಂಬಂಧ ಅಂತ ಹೇಳಿದ್ರೆ ಅದು ಮರೆಯುವಂತದ್ದು. ಹೇಳು, ಮರೆಯುವಂತದ್ದಲ್ಲ. ಹಾಗಾಗಿ ಹೇಳಿಕೆ ಇಲ್ಲದೆ ಈಗ ಮತ್ತೆ ನೀನೇ ಹೇಳಿದ್ದೀಗ ಅಕ್ಕ ಭಾವಂದಿರೆಲ್ಲ ಸಾಗುತ್ತಾ ಇದ್ದಾರೆ, ಅಲ್ಲಿ ಸೇರ್ತಾ ಇದ್ದಾರೆ ಎನ್ನುವ ಹಾಗೆ. ಹೌದು, ಅವರಿಗೆ ಆಮಂತ್ರಣ ಉಂಟು, ನಮಗೆ ಆಮಂತ್ರಣ ಇಲ್ಲ. ಸತ್ಯಕ್ಕಾದ್ರೂ ನಮಗೆ ಈಗ ಆಮಂತ್ರಣ ಇಲ್ಲವೇ? ಆದ್ದರಿಂದಲೇ ಹೇಳುವುದು, ಆಮಂತ್ರಣ ಇಲ್ಲದೆ ಅಪ್ಪನ ಮನೆಗೆ ಆಗಲಿ ಹೋಗುವುದು ಸರಿಯಲ್ಲ ಅಂತ ನಾನು ಹೇಳುದು. ಅದು ಹೌದು. ಬೇಡ, ಆಮಂತ್ರಣ ಇಲ್ಲದಿದ್ರೆ ಏನಾಯ್ತು? ಅರುಹಿಸದೇದುವುದು ಅನುಚಿತ ಎನ್ನಬೇಡ. ಅರುಹಬೇಕೆಂಬುದಿಲ್ಲ, ಅರುಹಬೇಕೆಂಬುದಿಲ್ಲ. ಅರುಹಿಸದೈದುವುದನ್ನು ಚಿತ್ತವೆನಬೇಡ, ಅರುಹಬೇಕೆಂಬುದಿಲ್ಲ. ಗುರುವಿನ ಗೃಹಕ್ಕೆ ತಾಯಿ ಗೃಹಕ್ಕೆ ಗಾತನ ಗೃಹಕ್ಕೆ, ಗುರುವಿನ ಗೃಹಕ್ಕೆ ತಾಯಿ ಗೃಹಕ್ಕೆ ಕಾಂತನ ಗೃಹಕ್ಕೆ, ಅರಸನ ಗೃಹಗಳಿಗೆ
ಅರುಹಬೇಕೆಂಬುದಿಲ್ಲ. ಅರಸನ ಗೃಹಗಳಿಗೆ ಅರುಹಬೇಕೆಂಬುದಿಲ್ಲ. ಗುರುವಿನ ಗೃಹಕ್ಕೆ ಗಂಧನ ಗೃಹ ಕರಸನ ಗೃಹಗಳಿಗೆ ಅರುಹಿಸದೈದುವುದನು ಚಿತ್ತ ಎನ್ನಬೇಡ. ಅರುಹಬೇಕೆಂಬುದಿಲ್ಲ. ಅರುಹಬೇಕೆಂಬುದಿಲ್ಲ. ಸ್ವಾಮಿ ದೇವಿ, ನೀವು ತಿಳಿದು ತಿಳಿದು ಈ ರೀತಿ ಮಾತನಾಡುವುದೋ ಅಥವಾ ನನ್ನ ಪರೀಕ್ಷೆಯೋ ಒಂದು ಅರ್ಥವಾಗುತ್ತೇ ಇಲ್ಲ. ಅಲ್ಲ, ನನ್ನ ಸತಿ ದೇವಿಗೆ ಬಂಧುತ್ವದ ಕುರಿತಾಗಿ ಎಷ್ಟು ಶ್ರದ್ಧೆ ಉಂಟು ಎನ್ನುವುದರಲ್ಲಿ ಕೇಳ್ತಾ ಇದ್ದೀರೋ? ಹೇಳುವುದೇ ನಾನೀಗ. ಅಲ್ಲ, ಕೇವಲ ಹೇಳಿಕೆ ಬರಲಿಲ್ಲ ಎನ್ನುವ ಕಾರಣಕ್ಕೆ ಯಾವುದೋ ಒಂದು ಶುಭ ಸಮಾರಂಭಕ್ಕೋ ಅಥವಾ ಮದುವೆ ಕಾರ್ಯಕ್ಕೋ ಹೋಗುದಲ್ಲವಲ್ಲ. ಹೆಚ್ಚು ಹೇಳುತ್ತೀರೋ, ಕೆಲವು ಕಡೆ ಹೋಗುವುದಕ್ಕೆ ನಮಗೆ ಹೇಳಿಕೆಯೇ ಬೇಡ. ಎಲ್ಲೆಲ್ಲಿ? ಅದರಲ್ಲೂ ದೇವದೇವಿಯರಾದ ನಮಗಂತೂ ಅದರ ಅವಶ್ಯಕತೆ ಇಲ್ಲ ಸ್ವಾಮಿ. ಓಹೋ. ಆದರೂ ಪ್ರಾಪಂಚಿಕ ನ್ಯಾಯೇನವಾಗಿ ನೀವು ಹೇಳಿಕೆ ಬಾರದಲ್ಲಿ ಹೋಗಕೂಡದು ಎನ್ನುವ ಹಾಗೆ ಹೇಳುತ್ತೀರಿ ಅಂತ ಆದರೆ ನಾನು ಕೂಡ ಹೇಳುತ್ತೇನೆ ಸ್ವಾಮಿ. ಈಗ ಗುರುವಿನ ಗ್ರಹದಲ್ಲಿ ಒಂದು ಶುಭ ಸಮಾರಂಭ ಆಗುತ್ತಾ ಉಂಟು ಅಂತ ಆಗುವಾಗ ಶಿಷ್ಯನಾದವ ಹೇಳಿಕೆ ಬಾರದೆ ಹೋಗುದಿಲ್ವಾ ಸ್ವಾಮಿ? ಶಿಷ್ಯ ಧರ್ಮ ಹೋಗಬೇಕು ಅಲ್ವಾ? ಅವನು ಹೋಗಲೇಬೇಕು. ಅವನು ಹೋಗಲಿಲ್ಲ ಅಂತ ಆದ್ರೆ ಶಿಷ್ಯನಲ್ಲ ಅಂತಲೇ ಅರ್ಥ. ಇನ್ನು ಕಾಂತನ ಗ್ರಹದಲ್ಲಿ ಕಾರ್ಯಕ್ರಮ ಆಗುತ್ತದೆ ಅಂತ ಆಗುವಾಗ ಯಾಕೆಂತ ಕೇಳಿದ್ರೆ ಬದುಕಿನ ಹೊಂಗನಸುಗಳಿಗೆ ಬೆಳಕಾದಂತಹ ಮನೆ ಅದು. ಅಲ್ಲಿ ಒಂದು ಕಾರ್ಯಕ್ರಮ ಆಗುತ್ತದೆ ಅಂತ ಆಗುವಾಗ ಸತಿಯಾದವಳು ಹೋಗತಕ್ಕದ್ದು. ಅವಳು ಹೋಗುದಿಲ್ಲ ಅಂತಾದ್ರೆ ಅವಳಿಗೆ ತಲೆ ಸರಿ ಇಲ್ಲ. ಇವಳು ತವರು ಮನೆಯಲ್ಲಿರುವಾಗ ಅಲ್ಲಿ ಯಾವುದು ಅಲ್ವೇ? ಸರಿ. ಇನ್ನು ಅರಸನ ಗ್ರಹದಲ್ಲಿ ರಕ್ಷಣೆಯ ಹೊಣೆಗಾರಿಕೆಯನ್ನು ಹೊಂದಿರತಕ್ಕಂತ, ಅದಕ್ಕೆ ಸದಾ ಕಾರಣ ಸ್ಥಾನದಲ್ಲಿ ಇರುವಂತಹ ಅರಸನ ಗ್ರಹದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆಯುತ್ತದೆ ಅಂತ ಆಗುವಾಗ ನನಗೊಂದು ಪ್ರತ್ಯೇಕ ಏನು ಆಹ್ವಾನ ಬರಬೇಕು, ಆಮಂತ್ರಣ ಬರಬೇಕು ಎನ್ನುವಂತ ಹಠ ಯಾವ ಪ್ರಜೆಗೂ ಸಲ್ಲ. ಏಕೆಂದರೆ ಪ್ರಜಾಧರ್ಮ ಅಲ್ವೇ? ಅದೇ ರೀತಿ ತಾಯಿಯ ಮನೆಯಲ್ಲಿ ಅರ್ಥಾತ್ ತವರು ಮನೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅಲ್ಲಿಗೆ ಅರುಹದಿದ್ದರೂ ಹೋಗಬಹುದಂತೆ ಸ್ವಾಮಿ. ಯಾಕೆಂದ್ರೆ ಸದಾ ಆ ತಾಯಿಯ ಸೆರಗನ್ನೇ ಆನೈಸಿ ಆಶ್ರಯ ಕೊಟ್ಟಂತಹ ಮನೆಗೆ ಪ್ರತ್ಯೇಕ ಹೇಳಿಕೆ ಬರ್ಬೇಕಂತ ಉಂಟೋ ಇಲ್ಲವಲ್ಲ? ಅಲ್ಲಿಗೆ ಹೋಗಬಹುದಲ್ಲ ಸ್ವಾಮಿ? ಮತ್ತೆ ಯಾಕೆ ನಮಗೆ ಈಗ ಒಂದು ನನ್ನ ತವರು ಮನೆಯಲ್ಲಿ ನಡೆಯುವಂತ ಶುಭ ಸಮಾರಂಭ ತಾನೆ, ಇದಕ್ಕೊಂದು ಪ್ರತ್ಯೇಕ ಹೇಳಿಕೆ ಬೇಕು ಅಂತ ಯಾಕೆ ಸ್ವಾಮಿ? ಹಲವು ಉದಾಹರಣೆಗಳೊಂದಿಗೆ ನೀನು ಹೋಗಬಹುದು ಅಲ್ವೇ? ಹೇಳಿದ್ದು ಹೌದು. ಆದರೆ ನನ್ನ ದೃಷ್ಟಿಯಲ್ಲಿ ಈಗ ಕೆಲವೊಂದು ನಿನಗೆ ಅನ್ವಯ ಆಗಬಹುದು, ಆದರೆ ನನಗಿದು ಯಾವುದು ಅನ್ವಯವಲ್ಲ. ನನಗೆ ಅವನ ಅರಸನೂ ಅಲ್ಲ, ತಾಯಿಯೂ ಅಲ್ಲ. ಹೌದು ಅಲ್ವಾ? ನೀವು ನನಗೆ ಅವನು ಸಂಬಂಧ ಆ ರೀತಿಯದ್ದು ಅಲ್ವೇ ಅಲ್ಲ. ಹೌದು. ಆದ್ದರಿಂದ ಹೇಳ್ತೇನೆ ದೇವಿ, ಈಗ ಆತನು ಕೈಗೊಳ್ಳುತ್ತಿರುವಂತಹ ಯಾಗ ಅದು ಒಮ್ಮೆ ಪೂರ್ಣವಾಗಲಿ, ಮುಗಿಲಿ. ಆ ಬಳಿಕ ನಾನು ನೀನು ನಮ್ಮ ಚಿಕ್ಕ ಮೇಳ ಇಡೀ ಕಟ್ಟಿಕೊಂಡು ಹೋಗುವುದೇ ಅಂತ. ಸರಿ ಸ್ವಾಮಿ, ನಿಮ್ಮ ವಾದವನ್ನು ನಾನು ಒಪ್ಪಿಕೊಳ್ತೇನೆ. ಈಗ ನನ್ನ ಅಪ್ಪ ನಿಮಗೆ ಅರಸನೂ ಅಲ್ಲ, ಕಾಂತನೂ ಅಲ್ಲ, ಅಥವಾ ಏನೂ ಅಲ್ಲ, ತಂದೆ ತಾಯಿ ಯಾವುದೂ ಅಲ್ಲ, ಒಪ್ಪಿಕೊಳ್ಳುವ. ಆದ್ರೆ ಒಂದುಂಟು ಸ್ವಾಮಿ, ಏನು? ವೇದ ಪ್ರಣೀತವಾದಂತಹ ಯಾಗ ಭಕ್ತಿ ಪುರಸ್ಸರವಾಗಿ ಅಲ್ಲಿ ಸಾಗುತ್ತಾ ಇರುವಾಗ ಭಕ್ತಾಭೀಷ್ಟ ಪ್ರದಾಯಕನಾದಂತಹ ದೇವನಾಗಿ ನೀವು ಅಲ್ಲಿಗೆ ಬರಲೇಬೇಕಲ್ಲ? ಅಲ್ಲ, ಈಗ ನಿನ್ನ ಪಿತನ ಗೃಹದಲ್ಲಿ ಯಾವುದು ನಡೆಯುತ್ತದೋ, ಈಗ ನಿನ್ನ
ಅನಿಸಿಕೆಯ ಪ್ರಕಾರ ನ ಭೂತೋ ನ ಭವಿಷ್ಯತಿ ಎನ್ನುವ ಹಾಗೆ ಬಹುದೊಡ್ಡ ಯಾಗ ನಡೀತದೆ. ಈಗ ನಿನ್ನ ಪಿತನ ಗೃಹದಲ್ಲಿ ಯಾವುದು ಸಾಧ್ಯವಾಗುತ್ತದೋ ಅದು ನಿನ್ನ ಪತಿ ಗೃಹದಲ್ಲಿ ಯಾಕೆ ಸಾಧ್ಯ ಆಗಬಾರದು? ಅಂದ್ರೆ ಇಲ್ಲಿ ಅದ್ದೂರಿಯಿಂದ ಅದನ್ನೆಲ್ಲ ಏರ್ಪಡಿಸಿ ನಿನ್ನ ಬಂಧು ಬಾಂಧವರು ಯಾರು ಅಕ್ಕಂದಿರೋ ಭಾವಂದಿರೋ ಎಲ್ಲವರನ್ನು ಕರೆಸಿ ಆಚರಿಸು. ಹೌದು, ಇದು ಒಪ್ಪಿಕೊಳ್ಳುತ್ತೇನೆ. ಈಗ ನೀವೇನು ಹೇಳುವುದು? ನನ್ನ ಬಂಧು ಬಾಂಧವರನ್ನು ಇಲ್ಲಿಗೆ ಕರೆಸಿಕೊಂಡು ಇಲ್ಲಿ ಒಂದು ದೊಡ್ಡ ಯಾಗ ಮಾಡುವ ಅಂತಲ್ವ? ಹೌದು, ಒಪ್ಪುತ್ತೇನೆ ಸ್ವಾಮಿ. ಆದರೆ ಒಂದುಂಟು, ಇದು ಹೇಗಾಗುತ್ತದೆ ಗೊತ್ತುಂಟು? ಈಗ ಒಂದು ತವರು ಮನೆಯಲ್ಲಿ ಒಂದು ಮದುವೆ ಸಮಾರಂಭ ನಡೀತಾ ಉಂಟು. ಅಲ್ಲಿಗೆ ಒಬ್ಬಾತ ಹೋಗುವುದಕ್ಕೆ ಔದಾಸ್ಯವನ್ನು ತೋರಿ ಅಲ್ಲಿನ ಮದುಮಕ್ಕಳನ್ನೇ ಇಲ್ಲಿಗೆ ಕರೆಯಿಸಿಕೊಂಡು ನಾವೊಂದು ಭೂರಿ ಭೋಜನ ಹಾಕುವ ಅಂತ ಹೇಳಿದ್ರೆ ಹೇಗಾದೀತು ಸ್ವಾಮಿ? ಕೇವಲ ಮದುಮಕ್ಕಳನ್ನು ನೋಡುವ ಹವಣಿಕೆ ಇದ್ದವನಿಗೆ ಅದು ಸಾಕಾದೀತು. ಆದ್ರೆ ಮದುವೆಯ ವೈಭವವನ್ನು ಕಾಣಬೇಕು ಅನ್ನುವವನಿಗೆ ಅದು ಸಾಕಾದೀತೋ ಸ್ವಾಮಿ? ಇದು ಹಾಗೆ ಸ್ವಾಮಿ. ಸ್ವಾಮಿ ನೀವು ಏನೇ ಹೇಳಿ ಹೌದಪ್ಪ, ಈಗ ಗಂಡನ ಮನೆಯಲ್ಲಿ ಸಕಲ ವೈಭವವೇ ಇರಲಿ, ಹಾಗೆಂತ ಪಿತೃಗೃಹದಲ್ಲಿ ನಡೆಯುವಂತಹ ಉತ್ಸವಕ್ಕೆ ಸತಿಯವರೆಲ್ಲವರು ಹೋಗುವುದಕ್ಕೆ ಉತ್ಸಾಹ ತೋರುವುದು ಸಹಜವಲ್ವೇ ಸ್ವಾಮಿ? ಮತ್ತೆ ಯಾಕೆ ಸ್ವಾಮಿ? ಅಲ್ಲ, ನಿನ್ನನ್ನು ಯಾವ ವಿಧದಿಂದ ನಾನು ಒಪ್ಪಿಸುವುದು ಅಂತ ಆಲೋಚನೆ ಮಾಡುವುದು. ಅಲ್ಲ, ನಾನೇನು ಕಠಿಣ ಹೃದಯ ಅಲ್ಲ ಸ್ವಾಮಿ, ನನಗೆ ಅದೇ ಅರ್ಥವಾಗುತ್ತಾ ಇಲ್ಲ. ಎಂದೂ ಈ ರೀತಿಯಾಗಿ ನೀವು ಆಡಿದವರೇ ಅಲ್ಲ. ಇಂದು ನಾನೊಂದು ಇಷ್ಟು ಉತ್ಸಾಹದಿಂದ ತೊಡಗಿಕೊಂಡಿರುವಾಗ ನೀವೊಂದು ನಿರುತ್ಸಾಹದಿಂದಲೇ ಉತ್ತರಿಸ್ತಾ ಇದ್ದೀರಿ. ಅದರಲ್ಲೂ ನನ್ನ ಅಯ್ಯನ ಕುರಿತಾಗಿ ಏನೋ ಒಂದು ನಿರ್ಲಕ್ಷ್ಯ ಭಾವವೇ ಕಾಣುತ್ತಾ ಉಂಟು. ಯಾಕೆ ಸ್ವಾಮಿ, ಯಾಕೆ ಈ ರೀತಿ ವರ್ತಿಸ್ತಾ? ನನ್ನ ಮಾತನ್ನು ನೀನು ಆಲಿಸಬೇಕು. ಸಾಂಸಾರಿಕ ಚೌಕಟ್ಟಿನೊಳಗೆ ನಿಂತು ನೋಡುವುದಾದರೂ ಈಗ ನಿನ್ನವರು ನಿನ್ನವರಾಗಿ ಈಗ ಉಳಿದಿಲ್ಲ. ಅಂದ್ರೆ ಒಂದು ತಡೆಗೋಡೆ ನಿರ್ಮಾಣವಾಗಿದೆ. ದೇಶ ಪೂರ್ವಕವಾಗಿಯೇ ನಮ್ಮನ್ನು ಅಲ್ಲಿಗೆ ಕರೆದಿಲ್ಲ. ಯಾಕೆ ಸ್ವಾಮಿ? ಹೇಳಬೇಕಾದಂತಹ ಸಂದರ್ಭವನ್ನು ನೀನೀಗ ಉಂಟು ಮಾಡ್ತಾ ಇದ್ದಿ ಗೌರಿ, ಉಂಟು ಮಾಡ್ತಾ ಇದ್ದಿ. ನಿಮ್ಮ ಅರ್ಧ ಶರೀರಿಯಲ್ಲೂ ಗೌಪ್ಯವೇ. ಒಂದು ದಿವಸ ಹೌದು ದೇವಿ. ಗಂಗಾ ಯಮುನಾ ಸರಸ್ವತಿ ಮೂರು ನದಿಗಳ ಸಂಗಮ ಸ್ಥಳದಲ್ಲಿ ನಡೆದಂತಹ ಜ್ಞಾನ ಸತ್ರ. ಹೌದು, ವೇದವಿದರಾದಂತಹ ಋಷಿಮುನಿಗಳು ದೇವೇಂದ್ರಾದಿ ದಿಕ್ಪಾಲಕರೆಲ್ಲರೂ ಸೇರಿದ್ದಂತಹ ಸಭೆ. ಹೌದು, ವಿದ್ವಜ್ಜನ ಪರಿವೇಷ್ಟಿತವಾದಂತಹ ಸಭೆ. ಅಲ್ಲಿಂದ ಹಿಂದಿರುಗಿ ಬಂದಂತಹ ಸಂದರ್ಭದಲ್ಲಿ ನೀನೇ ನನ್ನನ್ನು ಪ್ರಶ್ನೆ ಮಾಡಿದ್ದಿದ್ದೆ. ಮೌನ ಮುದ್ರೆಯನ ಅಂತೂ ಸ್ತಬ್ಧವಾಗಿದ್ದೀರಲ್ಲ ಯಾಕೆ ಕೇಳಿದವಳು. ಆಗ ನಾನು ಉತ್ತರಿಸಿರಲಿಲ್ಲ. ಇಲ್ಲ ಸ್ವಾಮಿ. ಅಂತೂ ಎಲ್ಲರೂ ಸೇರಿದ್ದಂತಹ ಆ ಸಭೆಗೆ ಅಲ್ಲಿ ಅಧ್ಯಕ್ಷ ಪೀಠದಲ್ಲಿದ್ದವನು ನಾನು. ಹೌದು, ದೇವೇಂದ್ರನೇ ನಿಮಗೆ ಆಮಂತ್ರಣವನ್ನು ಕೊಟ್ಟವನು. ಹೌದು, ಅಧ್ಯಕ್ಷ ಪೀಠದಲ್ಲಿದ್ದಂತಹ ನಾನು ಅಲ್ಲಿ ವಿರಾಜಮಾನನಿದ್ದಾಗಲೇ ನಿನ್ನಯ್ಯನಾದಂತಹ ದಕ್ಷ ಪ್ರಜಾಪತಿಯ ಬಹಳ ತಡವಾಗಿ ಅಲ್ಲಿಗೆ ಆಗಮಿಸಿದ್ದು. ನಮ್ಮ ಅಪ್ಪಯ್ಯನ ಸ್ವಭಾವ ಹಾಗೆ ಅಲ್ವಾ? ಆಗಮಿಸಿದವರು ತಡವಾಗಿ ಒಂದೋ ಕ್ಲಪ್ತ ಕಾಲದಲ್ಲಿ ಆಗಮಿಸಬೇಕು. ಆಗಮಿಸಬೇಕಿತ್ತು. ಹೌದು, ಆ ಸಭೆಗೆ ಹೊಂದಿಕೊಂಡು ಸುಮ್ಮನಿರಬೇಕಾಗಿತ್ತು.
ಅಂತೆ ಆಗಿರಲಿಲ್ಲ. ಮತ್ತೆ ವೃಂದವೆದ್ದು ಭಯದಿಂದ ಎಲ್ಲರೂ ವಂದಿಸುತ್ತಾ ಇರಲು ಈ ಸದಾಶಿವನು ಏಳಲಿಲ್ಲ ಎನ್ನುವ ಒಂದೇ ಒಂದು ನೆಪವನ್ನೊಡ್ಡಿಕೊಂಡು ಬಗೆ ಬಗೆಯಾಗಿ ನನ್ನನ್ನು ನಿಂದಿಸಿದ. ಶಿವ ಶಿವ, ನಿಮ್ಮನ್ನು ನಿಂದಿಸಿದರೆ? ಹೌದು. ಆ ನಿಂದೆಯ ವಾಕ್ಯಗಳನ್ನು ಎಲ್ಲವನ್ನೂ ಹೇಳುವುದಲ್ಲ, ನನ್ನ ವಸ್ತ್ರವನ್ನು, ನನ್ನ ಆಭರಣವೋ, ನಾನು ಹಚ್ಚುವ ವಿಭೂತಿಯೋ ಇತ್ಯಾದಿ ಇತ್ಯಾದಿಯನ್ನು ಜರೆದು ಮಾತನಾಡಿದ. ಹೌದೇ? ಇಷ್ಟೇ ಅಲ್ಲ, ಮತ್ತೆ ನನ್ನ ಭಕ್ತಗಣವನ್ನು ನಿಂದಿಸಿದ್ದು ಮಾತ್ರವಲ್ಲ, ನಿನ್ನನ್ನು ನನಗೆ ಮದುವೆ ಮಾಡಿಕೊಟ್ಟದ್ದೆಂದರೆ ಕೋಡಗನ ಕೈಗೆ ಕುಸುಮ ಮಾಲೆಯನ್ನು ಕೊಟ್ಟ ರೀತಿಯಲ್ಲಾಯಿತು ಎಂದ. ಹಾಗೆ ಆಡಿದರೆ ನಮ್ಮಯ್ಯ. ಹೌದು. ನಾನು ಇದುವರೆಗೂ ಯಾಕೆ ಮೌನವಾಗಿದ್ದೆ? ಅಲ್ಲಿಯೂ ಮೌನವಾಗಿಯೇ ಇದ್ದೆ. ಕಾರಣ ನಿನ್ನ ಮೇಲಿನ ಪ್ರೀತಿಯಿಂದ. ನೀನು ನನ್ನ ನಿಂದೆಯನ್ನು ಸಹಿಸುವವಳಲ್ಲ. ನಿನ್ನನ್ನು ನಿಂದಿಸಿದರಾದರೂ ನೀನು ಸಹಿಸಿಕೊಳ್ಳಬಲ್ಲೆ. ಪತಿ ನಿಂದೆ ನಿನಗೆ ಖಂಡಿತ ಸಾಧ್ಯವಿಲ್ಲ ಸ್ವಾಮಿ. ಬಗೆ ಬಗೆಯಾಗಿ ನಿಂದಿಸಿ, ಹಾಗಿದ್ದರೆ ಅವನ ತಾಳ್ಮೆಗಟ್ಟ ಮನದ ಭಾವವೇನು? ಅದನ್ನು ನಾಲಗೆಯ ಮೂಲಕ ಹರಿಯಬಿಟ್ಟದ್ದು. ಅಲ್ಲಿ ನೆರೆದಂತಹ ಇಡೀ ಸಭೆಯನ್ನು ಕೂಡ ನನ್ನಂತಹ ಮಾನಧನರಿಗೆ ಹೇಳಿದ ಸಭೆಯೇ ಇದಲ್ಲ ಎನ್ನುತ್ತಾ ಜರೆದು ಆ ಸಭೆಯಿಂದ ಹೊರವಂಟ. ಹೌದೇ ಸ್ವಾಮಿ? ಹಾಗಾದ್ರೆ ಪ್ರಭು, ನನ್ನಯ್ಯ ಶೀಘ್ರ ಕೋಪಿ ಹೌದು, ಹಾಗೆಂತ ದೀರ್ಘ ದ್ವೇಷಿಗಳಲ್ಲ ಸ್ವಾಮಿ. ಕೆಲವರು ಹೇಳ್ತಾರೆ ಕಾಲವೇ ಎಲ್ಲವನ್ನು ಮರೆಯಿಸುತ್ತದೆ ಎನ್ನುವ ಹಾಗೆ. ಆದರೆ ಆತ ಇನ್ನೂ ಮರೆತಿಲ್ಲ. ಆ ದ್ವೇಷದಿಂದಲೇ ಅವನು ಈಗ ಒಂದು ಯಾಗವನ್ನು ಆತ ಕೈಗೊಳ್ಳುತ್ತಾ ಇದ್ದಾನೆ. ಹೌದು, ವಿಶೇಷವಾದಂತಹ ಯಾಗ. ಅದು ಅದು ಏನು, ಆತನಿಗೆ ದುರುದ್ದೇಶದಿಂದ ಕೂಡಿದಂತಹ ದುಷ್ಟಕ್ರತು. ಅಂತಹ ದುಷ್ಟಕ್ರತವನ್ನು ಏರ್ಪಡಿಸುವುದು ಆತನು ನನ್ನ ಮೇಲಿನ ದ್ವೇಷ ಸಾಧನೆಗಾಗಿ. ದ್ವೇಷ ಮೂಲವಾದದ್ದು ನಾಶದಲ್ಲಿ ಅಂತ್ಯ ಎನ್ನುವ ಮಾತು ನಿನಗೆ ಗೊತ್ತಿರಬಹುದು. ಯಾರು ಅಂತಹ ಯಜ್ಞದಲ್ಲಿ ಪಾಲ್ಗೊಳ್ಳುತ್ತಾರೋ, ಯಾರು ಅಂತಹ ಯಜ್ಞವನ್ನು ನಡೆಸುತ್ತಾರೋ, ಯಾರು ಆ ಯಜ್ಞಕ್ಕೆ ಸಹಕಾರವನ್ನು ಕೊಡುತ್ತಾರೋ ಎಲ್ಲವರಿಗೂ ಇದರಿಂದ ಕೆಡುಕುಂಟಾಗುತ್ತದೆ ಗೌರಿ, ಕೆಡುಕುಂಟಾಗುತ್ತದೆ. ಅಹಂಕಾರಕ್ಕೆ ಉದಾಸೀನವೇ ಮದ್ದು ಅಂತ ಹೇಳ್ತಾರಲ್ಲವೇ. ಹಾಗಾಗಿ ಯಾಕೆ ನಾವು ಅಲ್ಲಿಗೆ ಹೋಗಿ ಈಗ ಕೋಲು ಕೊಟ್ಟು ಹೊಡೆಯಿಸುವುದು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಅದು ನಮ್ಮ ಅವಮಾನಕ್ಕೆ ನಾವೇ ಕಾರಣರಾಗುವುದು ಯಾಕೆ? ಆದ್ದರಿಂದಲೇ ನಾನು ಅಂತಹ ಯಜ್ಞದಲ್ಲಿ ಪಾಲ್ಗೊಳ್ಳಲಾರೆ, ನೀನು ಹೋಗುವುದು ಬೇಡ. ಸ್ವಾಮಿ ಹೌದು, ಬೇಡ ಹೋಗದಿರಂಬವದರವರಾಡಿ ಕೆಡಿಸದಿರು. ಬೇಡ ಹೋಗದಿರೆಂಬ ವಚನವ ಆಡಿ ಕೆಡಿಸದಿರು. ಪತಿಯನು ಕಾಡಿದಳು ಕಮಲಾಕ್ಷಿ, ಪತಿಯನು ಕಾಡಿದಳು ಕಮಲಾಕ್ಷಿ. ಕಂಬನಿದುಂಬಿಗೋಳಿಡುತ್ತ ಗೋಳಿಡುತ್ತ ಬೇಡ ಹೋಗದಿರೆಂಬ ವಚನವ ಆಡಿ ಕೆಡಿಸದಿರು. ಪ್ರಭು, ನನ್ನಯ್ಯ ನಿಮಗೆ ಮಾಡಿದಂತಹ ಅವಮಾನವನ್ನ ಸರ್ವತಾ ನಾ ಸಮರ್ಥಿಸಲಾರೆ. ಬಹುಶಃ ಹೀಗೆ ಇದ್ದಿರಲೂಬಹುದಲ್ವೇ? ಶಿವನ ಪ್ರೀತ್ಯರ್ಥವಾಗಿ ಈ ಯಾಗವನ್ನು ಕೈಗೊಂಡಿರಬಹುದಲ್ವೇ? ಯಾಕೆಂದ್ರೆ ತಾನು ಮಾಡಿದ ಕಾರ್ಯಕ್ಕೆ ಪಶ್ಚಾತ್ತಾಪ ಪಟ್ಟೆ ಈ ಕಾರ್ಯವನ್ನು ಇದೀಗ ಕೈಗೊಂಡಿರಬಹುದು ಸ್ವಾಮಿ. ಯಾಕೆ ಅಂತ ಕೇಳಿದ್ರೆ, ಶಿವಸತಿಯನ್ನು ಹುಟ್ಟಿಸಿದಂತಹ ಅವರಿಗೆ ಆ ಒಂದು ಸಂಸ್ಕಾರ ಲಭಿಸ್ತದೆ ಅಂತ ಆಗುವಾಗ ಅವರು ದುಷ್ಟನಾಗುವುದಕ್ಕೆ ಸಾಧ್ಯವೇ ಹೇಳಿ? ಒಂದೊಮ್ಮೆ ಹೌದು ಸ್ವಾಮಿ, ನಿಂದಿಸುವುದೇ ತಪ್ಪು, ಅದರಲ್ಲೂ ಶಿವನಿಂದನೇ ಅಂತ ಹೇಳಿದ್ರೆ ಹೌದು ಸ್ವಾಮಿ,
ಅದು ಅಕ್ಷಮ್ಯವೇ, ಅಪರಾಧವೇ. ಆದರೆ ಒಂದುಂಟು ಸ್ವಾಮಿ, ಅವೆಲ್ಲವನ್ನು ಮನ್ನಿಸುವ ಬಹಳ ಎತ್ತರದ ಸ್ಥಾನದಲ್ಲಿ ತಾವಿದ್ದೀರಿ ಪ್ರಭು. ಹಾಗಿರುವಾಗ ಇದೀಗ ದುಷ್ಟಕ್ರತು ಹೋಗಕೂಡದು, ಕೆಡಗುಂಟಾಗುತ್ತದೆ. ಇಲ್ಲ ಸ್ವಾಮಿ, ಇಲ್ಲ, ಅಂತ ಮಾತುಗಳೇ ನಿಮ್ಮ ಬಾಯಿಂದ ಬರಬಾರದು. ಯಾಕೆ ಗೊತ್ತುಂಟು, ಈ ಪ್ರಪಂಚ ನಡೆಯುವುದೇ ನಿಮ್ಮ ಸಂಕಲ್ಪದಿಂದ ತಾನೆ. ಮನುಮುನಿಗಳು, ವೇದಾಂತದರ್ಶಿಗಳು, ಹಂಸರು, ಪರಮಹಂಸರು, ಭೂತ, ವರ್ತಮಾನ, ಭವಿಷ್ಯತ್ ತ್ರಿಕಾಲದ ಆಗು ಹೋಗುಗಳ ಸಾಧ್ಯತೆ ಬಾಧ್ಯತೆಗಳನ್ನು ಶಿವ ಸಂಕಲ್ಪಕ್ಕೆ ಕಲ್ಪಿಸಿ, ಶಿವ ಸಂಕಲ್ಪಕ್ಕೆ ಹೊರತಾದದ್ದು ಯಾವುದೂ ಇಲ್ಲ ಅಂತ ಆಗುವಾಗ ತಾವು ಇದೀಗ ಕೆಡುಕಾಗುತ್ತದೆ ಅಂತ ಹೇಳಿದ್ರೆ ಕೆಡುಕಾಗದಿರಲು ಸಾಧ್ಯವೇ? ಹೇಳಿ ಸ್ವಾಮಿ. ಬೇಡ ಸ್ವಾಮಿ, ನಿಮ್ಮ ತಮ್ಮಯ್ಯ ಅಂತ ಸಂಕಲ್ಪವನ್ನು ನೀವು ಮಾಡಕೂಡದು. ಇದೋ ಅವರ ಮಗಳಾಗಿ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಯಾಚಿಸ್ತೇನೆ ಪ್ರಭು. ದೀನ ದಯಾಳುವಾದಂತಹ ತಾವು ನಮ್ಮಯ್ಯನನ್ನು ಕ್ಷಮಿಸುವ ಕೃಪಾ ದೃಷ್ಟಿಯನ್ನು ಹರಿಸಿ ಹರಸಿ ಹಾರೈಸಿ ಈ ಯಾಗಕ್ಕೆ ಬರಬೇಕು ಪ್ರಭು, ಬರಬೇಕು. ಬೇಡ ಎನ್ನುವ ವಚನವನ್ನು ಆಡಿ ಕೆಡಿಸದಿರಿ, ಕೆಡಿಸದಿರಿ. ಇದು ಧಾರಾಕಾರವಾಗಿ ಸುರಿಯುತ್ತಿರುವಂತಹ ನನ್ನ ಕಂಬನಿಯಿಂದಲೇ ನಿಮ್ಮ ಪಾದವನ್ನು ತೊಳೆದಿದ್ದೇನೆ ಪ್ರಭು. ಬರಬೇಕು ಸ್ವಾಮಿ. ನಾನು ಅವರ ಮಗಳಾಗಿ ನಿಮ್ಮನ್ನು ಕರೀತಾ ಇದ್ದೇನೆ. ದೇವರಾಗಿ ಬಂದು ಎಲ್ಲವರನ್ನು ಆಶೀರ್ವದಿಸಬೇಕು ಪ್ರಭು. ಬನ್ನಿ ಸ್ವಾಮಿ, ಹೋಗುವ. ನೋಡಿ ಪುರಹರ ಬಂತಿವಳ್ಳಿ ಗತಿ ಕೇಳನು ತನಿಷ್ಠೈಸಿ ಮಿಗೆ ಮಾತಾಡದತಿ ಮೌನವನು ತಾಳ್ದು ಮಿಗೆ ಮಾತಾಡದತಿ ಮೌನವನು ತಾಳ್ದಿರಲೆಂದಳು ಅಬುಜಾಕ್ಷಿ. ಏನಿದು, ಎಂತಹ ಕೇಡುಗಾಲ ಒದಗಿ ಬಂತು. ಬಂಧು ದರ್ಶನದ ಪರವಶತೆಯಲ್ಲೇ ಈಕೆ ಕರಗಿ ಹೋಗಿದ್ದಾಳಲ್ಲ. ನಾನು ಹೇಳಿದ ಯಾವ ಬುದ್ಧಿಯ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇಂದು ನನ್ನ ಗೌರಿ ಇಲ್ಲವಲ್ಲ. ದೇವತ್ವಕ್ಕೆ ಜೀವಭಾವ ಆವರಿಸಿ ಕಳಚುವ ಕಾಲ ಸನ್ನಿಹಿತವಾಯಿತೆ. ಕೈಲಾಸದೆತ್ತರದಲ್ಲಿ ವಿಹರಿಸಿದ ನನ್ನ ಗೌರಿ ದಕ್ಷ ನಿರ್ಮಿತ ಪ್ರಪಾತದಲ್ಲಿ ನಿಧಾನವಾಗಿ ಜಾರುತ್ತಾ ಇದ್ದಾಳೆಯೇ? ಇಲ್ಲ, ಲೋಕವಂದಿತೆ ಗೌರಿ ಅಮಂಗಳವಾದಂತಹ ಯಜ್ಞದಲ್ಲಿ ಪಾಲ್ಗೊಳ್ಳಕೂಡದು. ಆದರೂ ಯಾವ ಯಾವ ಕಾಲದಲ್ಲಿ ಏನೇನಾಗಬೇಕೋ ಅದು ಹಾಗೆಯೇ ಆಗುತ್ತದಂತೆ. ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲವಂತೆ. ಇರಲಿ, ಏನೇ ಆಗಲಿ, ನನ್ನ ಅನುಮತಿಯನ್ನು ಪಡೆದು ಹೋದ ಇವಳಿಗೆ ಈ ರೀತಿಯ ಅವಸ್ಥೆ ಒದಗಿ ಬಂದಿತಲ್ಲ ಎಂಬುದಾಗಿ ಲೋಕ ನಾಳೆ ಹೇಳುವಂತಾಗಬಾರದು. ಅದಕ್ಕಾಗಿಯೇ ಮನಸ್ಸನ್ನು ವಜ್ರ ಕಠೋರವನ್ನಾಗಿಸಿಕೊಂಡು ಮೌನವಾಗಿದ್ದು ಬಿಡುತ್ತೇನಂತೆ, ಮೌನವಾಗಿರುತ್ತೇನೆ. ದೇವ ನಿಲ್ಲದು ಮನವನವಲ್ಲಿ ಪೋಗದೆ ನಿಲ್ಲದು ಮನವನವೈ ಪೋಗದೆ ಪ್ರಾಣವಲ್ಲಭ ಕಳುಹಿಸಲಾಗದೆ ಪ್ರಾಣವಲ್ಲಭ ಕಳುಹಿಸಲಾಗದೆ ಕಳುಹಿಸಲಾಗದೆ ನಿಲ್ಲದು ಮನವಲ್ಲಿ ಪೋಗದೆ ಪ್ರಾಣವಲ್ಲಭ ಕಳುಹಿಸಲಾಗದೆ ನಿಲ್ಲದೆ ಬಹೆ ನಾಳೆ ಎಂದಳು ನಿಲ್ಲದೆ ಬಹೆ ನಾಳೆ ಎಂದಳು ಪತಿಗಲ್ಲವ ಪಿಟಿದು ಮುತ್ತಿಸುವಳು ಪತಿಗಲ್ಲವ ಪಿಟಿದು ಮುತ್ತಿಸುವಳು ಮುತ್ತಿಸುವಳು
ಸ್ವಾಮಿ, ಸ್ಥಾಣು, ನೀವು ಸ್ಥಾಣು ಅರ್ಥಾತ್ ಸ್ಥಾಣುವಿನಂತೆ ಅಚಲವಾಗಿ ಕುಳಿತಿದ್ದೀರಿ. ಅರ್ಥ ಆಯ್ತು ಸ್ವಾಮಿ. ನೀವು ಈ ರೀತಿ ಅಂತರ್ಮುಖಿಗಳಾಗಿ ಕುಳಿತಿರುವಾಗ ನಾನು ಅಂತರ್ಮುಖಿಯಾಗಿ ಆಲೋಚನೆ ಮಾಡಿದೆ. ಹೌದು, ನೀವು ಹೇಳುವುದು ಸರಿ, ಹೇಳಿಕೆ ಬಾರದೆ ಹೋಗಕೂಡದು. ಆದರೆ ಪ್ರಭು, ದಕ್ಷಿಣ ಮಗಳಾಗಿ ನಾನು ಅಲ್ಲಿಗೆ ಹೋಗದೆ ಇರುವುದಕ್ಕೆ ಸಾಧ್ಯವೇ ಹೇಳಿ? ಪ್ರಭು, ನನ್ನ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಎನ್ನುವಂತಹ ಅಂತಃಕರಣಗಳಲ್ಲಿ ನಿಮ್ಮನ್ನೇ ಸೇವಿಸಿದವಳು ಈ ಗೌರಿ. ಇದೀಗ ಯಾವುದೇ ಒಂದು ವಸ್ತುವನ್ನು ನೋಡುವಾಗ ಅದು ಬೇಕು ಅಂತ ಅನಿಸುವುದು ಮನಸ್ಸಿನಿಂದ ತಾನೆ. ಇದೀಗ ಅದೇ ಮನಸ್ಸು ನನಗೆ ಪ್ರಚೋದಿಸ್ತಾ ಉಂಟು. ಪ್ರಭು, ಹೋಗು ಗೌರಿ ಎನ್ನುವ ಹಾಗೆ. ನಿಲ್ಲದು ಮನವಲ್ಲಿ ಹೋಗದೆ ಪ್ರಾಣಕಾಂತ. ಪ್ರಭು, ನನ್ನ ಪ್ರಾಣಕ್ಕೆ ವಲ್ಲಭರಾದಂತಹ ನಿಮ್ಮ ಪಂಚಾಕ್ಷರಿಯನ್ನು ಪಠಿಸಿ ನನ್ನ ಏಕಾಗ್ರತೆಯನ್ನು ಪಡೆಯೋಣ ಅಂತ ಪ್ರಯತ್ನಿಸಿದ್ರೆ, ಇಲ್ಲ ಸ್ವಾಮಿ, ಕಣ್ಣು ಮುಚ್ಚಿದ್ರೂ ನನ್ನ ತವರು ಮನೆಯೇ ಕಾಣಿಸುತ್ತಾ ಉಂಟಲ್ಲ, ಆ ಯಾಗದ ವೈಭವವೇ ಕಾಣಿಸುತ್ತಾ ಉಂಟು. ಒಮ್ಮೆ ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ. ಕಲ್ಲ ಹಿಡಿದು ಕೇಳಿದ್ರು ಮಾತನಾಡುವುದಿಲ್ವೇ? ನನ್ನನ್ನು ನೋಡೋದಿಲ್ವೇ? ಮಾತಾಡದಿರ್ಪುದೇಗೆಂಬಳು ತಾನೇ ಮಾತಾಡುವುದೆಲಗಿ ಬೀಕೆಂಬಳು ತಾನೇ ಮಾತಾಡುವುದೆಲಗಿ ಬೀಕೆಂಬಳು ಕಾತುರದಿಂದೆದ್ದು ನಡೆವಳು ಕಾತುರದಿಂದೆದ್ದು ನಡೆವಳು ಜಗನ್ನಾಥೆ ಬಿಂದಿರುಗಿ ನಿಟ್ಟಿಸುವಳು ಜಗನ್ನಾಥೆ ಬಿಂದಿರುಗಿ ನಿಟ್ಟಿಸುವಳು ಮಾತಾಡದಿರುವುದೇಕೆಂಬಳು ದೇವ, ಜ್ಞಾನದ ಅಧಿಷ್ಠಾತ್ರ ದೇವತೆ ತಾವು. ನೀವು ಆಡುವಂತಹ ಒಂದೊಂದು ಮಾತುಗಳಿಗೂ ಮಂತ್ರದ ಮನ್ನಣೆ ಇದೆ. ಹಾಗಿರುವಾಗ ನಿಮ್ಮನ್ನೇ ಸೇವಿಸಿದಂತಹ ಈ ಗೌರಿ ಈ ಕಾಲದಲ್ಲಿ ನಿಮ್ಮೊಂದಿಗೆ ಮಾತನಾಡುವುದಕ್ಕೆ ಅಷ್ಟೊಂದು ಅಯೋಗ್ಯಳಾಗಿ ಬಿಟ್ಟಳೆ. ಪ್ರಭು, ನನ್ನಡೆಗೆ ಕೃಪಾ ದೃಷ್ಟಿಯನ್ನು ಹರಿಸುವುದಿಲ್ವೇ ತಾವು? ನಿಮ್ಮ ಲೋಕ ಕಲ್ಯಾಣದ ಲೀಲೆಗೆ ಸದಾ ಪೂರಕಳಾದಂತಹ ಈ ಸತಿ ಅಷ್ಟೊಂದು ಅಯೋಗ್ಯಳಾಗಿ ಬಿಟ್ಟಳೆ. ಪ್ರಭು, ಅಷ್ಟೊಂದು ಅಸಹ್ಯಳಾಗಿ ಬಿಟ್ಟಳೆ. ನಾನು ಎಲ್ಲಿಗೂ ಹೋಗುತ್ತೇನೆ ಎನ್ನುವ ಹಾಗೆ ನಿಮ್ಮಲ್ಲಿ ಕೇಳಿಕೊಳ್ಳುವುದಲ್ಲವಲ್ಲ. ಶಿವಸತಿಯನ್ನು ಹುಟ್ಟಿಸಬಲ್ಲಂತಹ, ಶಿವಸತಿಗೆ ಸಂಸ್ಕಾರವನ್ನು ನೀಡಬಲ್ಲಂತಹ ಯೋಗ್ಯತೆಯನ್ನು ಹೊಂದಿದಂತಹ ಆ ನನ್ನ ಜನಕ ಜನನಿಯರ ಮನೆಗೆ ಹೋಗಬೇಕು ಎನ್ನುವುದಾಗಿ ನಾನು ಕೇಳಿಕೊಳ್ಳುತ್ತಾ ಇರುವುದು. ಯಾವ ಕೈಲಾಸಕ್ಕೆ ನಾ ಏರಬೇಕು ಎನ್ನುವಂತಹ ಸಂಕಲ್ಪವನ್ನು ಮಾಡಿ ನಿಮ್ಮ ದಯೆಯಿಂದ ಅದನ್ನು ಸಿದ್ಧಿಸಿಕೊಂಡೆನೋ, ಆ ಕೈಲಾಸಕ್ಕೆ ಸದಾ ಪೂರಕವಾಗಿ ಒದಗಿ ಬಂದಂತಹ ನನ್ನ ಪ್ರಾಚೀನ ಬರಹೆಗೆ ಹೋಗಬೇಕು ಎನ್ನುವ ಹಾಗೆ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇರುವುದು. ಏನೀಗ? ಹೋಗಿ ಬಾ ಗೌರಿ. ಎಷ್ಟು ಹೇಳಿದ್ರೆ ಸಾಕಾಗುವುದಿಲ್ವೇ? ಅದೇ ಮಂತ್ರವಾಗುತ್ತದೆ ಪ್ರಭು, ಅದೇ ಶ್ರೀರಕ್ಷೆಯಾಗುತ್ತದೆ. ಈ ಭವದೊಳಗೆ ಭವನೂ ಆಗಿ ಅಭವನೂ ಆಗಿ ಕಾಣಿಸಿಕೊಳ್ಳುವಂತಹ ನಿಮಗೆ ಭವದಲ್ಲಿ ಭವಿಸಿದಂತಹ ಈ ಭವಾನಿಯ ಅಂತರಂಗ ಅರ್ಥವಾಗುವುದಿಲ್ಲವೇ?
ಮಾತಾಡಿ ಪ್ರಭು. ನನ್ನ ಮಾತಿಗೆ ಮಾತಾಗಿದ್ದವರು ತಾವು ಒಂದು ಇಲ್ಲ ಪ್ರಭು. ನಾ ಎಲ್ಲವನ್ನು ಸಹಿಸಿಕೊಳ್ಳಬಲ್ಲೆ, ಎಲ್ಲವನ್ನು ಜೀರ್ಣಿಸಿಕೊಳ್ಳಬಲ್ಲೆ. ಆದರೆ ಈ ನಿಮ್ಮ ಅನುಪಸ್ಥಿತಿ ಉಳಿದು, ನಿಮ್ಮ ಈ ವಿರಹವನ್ನು ಉಳಿದು, ಈ ವಿಯೋಗ ಇದು ನನಗೆ ಅಸಾಧ್ಯ ಪ್ರಭು, ಅಸಾಧ್ಯ. ನೀವು ಹೇಳಬಹುದು ನನಗೆ ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಇಲ್ಲ, ಬಳಗವಿಲ್ಲ, ನನ್ನ ಚಿದಂಬರ ರೂಪಿ ಎನ್ನುವ ಹಾಗೆ. ಆದರೆ ನಿಮ್ಮನ್ನು ಅಗಲಿ ಅರೆಗಳಿಗೆ ನಾನು ಬದುಕುವುದಕ್ಕೆ ಉಂಟೆ. ದೇಹವನ್ನು ಅಗಲಿ ಆತ್ಮ ಇರಬಹುದೇನೋ, ಆದರೆ ದೇಹಕ್ಕೆ ಆತ್ಮವೇ ಚೇತನ ತಾನೆ. ಆದ ಕಾರಣವೇ ಇಷ್ಟು ಕಾತುರದಿಂದ ಹೊರಟು ನಿಂತಾಗಲು ನಾ ಜಗನ್ಮಾತೆ ಎನ್ನುವಂತಹ ನೆಲೆ ಸ್ಪಷ್ಟವಾಗಿ ಇರುವುದಕ್ಕೆ ಮರಳಿ ಮರಳಿ ನಿಮ್ಮನ್ನು ನೋಡುವ ಹಾಗೆ ಮಾಡುತ್ತಾ ಇದ್ದೆ. ಸ್ವಾಮಿ, ನಿಮ್ಮ ಸತಿ ಹೊರಡುತ್ತಾಳೆ. ಹಿಂತಿರುಗಿ ನೋಡಿದ್ರೆ ಕಲ್ಲಿನಂತೆ ಕುಳಿತಿದ್ದಾರೆ. ನಾಟಕವೋ ತಂತ್ರವೋ? ತಂತ್ರಾತ್ಮಕನಾದಂತಹ ಮಂತ್ರಾತ್ಮಕನಾದಂತಹ ಪರಮಶಿವ ನಟರಾಜ ನಟನೆಗೆ ಮೊರೆ ಹೊಕ್ಕಿದ್ದು, ಅದು ಲೋಕ ಕಲ್ಯಾಣಾದ್ಭುತವಾದಂತಹ ತಾಂಡವಕ್ಕೆ ಲಾಸ್ಯವನ್ನು ಬೆರೆಸುವ ಈ ಸತಿಯೊಡನೆ. ಅರ್ಥವಾಯಿತು ಪ್ರಭು. ಸರಿ, ಆದೀತು. ನಿಮಗೆ ಈಗ ಏನು, ನಾನು ಹೋಗುವುದಲ್ಲಿಗೆ ಪಥ್ಯವಲ್ಲ ತಾನೆ? ಆಯ್ತು ಸ್ವಾಮಿ, ಬಿಡಿ, ಹೋಗುವುದಿಲ್ಲ, ಇಲ್ಲೇ ಇರ್ತೇನೆ. ಆದೀತೋ? ಈಗಲಾದರೂ ಬುದ್ಧಿವಂತಲ್ಲ. ಈಗ ನಿಮಗೆ ಸ್ವರ ಹೊರಡುತ್ತದೆ. ಇದುವರೆಗೂ ನಾನು ಮೌನವಾಗಿದ್ದದ್ದು ಯಾಕೆ? ಈಗ ಮಾತಾಡಲಿಕ್ಕೆ ಆಗುತ್ತದಲ್ಲ. ಮಾತಿನ ಮೂಲಕ ಸಾಧಿಸಲಾಗದ್ದನ್ನು ಮೌನದ ಮೂಲಕ ಸಾಧಿಸ್ಲಿಕ್ಕೆ ಆಗುತ್ತದೆ ಅಂತ ಹೇಳುದನ್ನು ಕಂಡುಕೊಂಡೆ ನಾನೀಗ. ಈಗ ನಿನಗೆ ಆಗಬೇಕಾದದ್ದೇನು? ನಿನ್ನ ಮನಸ್ಸು ಅಲ್ಲಿಂದ ವಿಚಲಿತವಾಗಬೇಕು, ಒಂದೇ ಕಡೆ ಸ್ಥಿರವಾಗಿ ನಿಲ್ಬೇಕು ಅಂತಲ್ವಾ? ಅದಕ್ಕೆ ಏನಾದ್ರೂ ನೀವು ಮಾಡಬೇಕೀಗ. ಒಂದು ಸಣ್ಣದು ಕತೆ ಹೂಗುಡ್ಬೇಕು ನೀನು. ಆದೀತು. ಬಹುದಟ್ಟವಾದಂತಹ ಒಂದು ಕಾನನ, ಹಸಿರನ್ನೇ ಹಾಸಿ ಹಸರನ್ನೇ ಹೊದದಂತೆ ಕಾಣುವಂತಹ ಸಸ್ಯಕಾಶಿ, ಹರಿಯುವಂತಹ ತೊರೆ, ಅದರ ಇಕ್ಕೆಲೆಗಳಲ್ಲಿ ಆಕಾಶದೆತ್ತರಕ್ಕೆ ಬೆಳೆದು ನಿಂತಹ ಹೆಮ್ಮರಗಳು. ಅಂತಹ ಒಂದು ಹೆಮ್ಮರದ ಟಿಸಿಲೊಡೆದ ಕೊಂಬೆಯ ಮೇಲೆ ಎಣೆವಕ್ಕಿಗಳು, ಜೋಡಿ ಹಕ್ಕಿಗಳು ಕುಳಿತು ಚಿಲಿಪಿಲಿಗುಟ್ಟುತ್ತಾ ಇವೆ. ಇದೀಗ ನನ್ನ ಅಪ್ಪ ಅಮ್ಮಂದಿರು, ಅಪ್ಪ ಅಮ್ಮ ಜೊತೆಯಾಗಿ ಯಾಗಕ್ಕೆ ಯಜ್ಞಾದೀಕ್ಷರಾಗಿ ಕುಳಿತಿರಬಹುದು. ಇದು ಯಾರಿಗೆ ಕತೆ ಪ್ರಾರಂಭ ಮಾಡಿದ್ದು? ಬಂಧು ಬಾಂಧವರೆಲ್ಲ ಬಂದು ಕೂಡಿರಬಹುದಲ್ಲ ಸ್ವಾಮಿ? ಹೋದ್ರೆ ಸರ್ವನಾಶ ಆಗುತ್ತದೆ. ಅಕ್ಕಂದ್ರೆ ಎಲ್ಲ ಸಂತೋಷದಿಂದ ಓಡಾಡುತ್ತಿದೆ. ಪ್ರಭು, ನನಗೆ ಹೋಗಬೇಕು. ಹಲವು ಪರಿಯಲಿಗಂತೆ, ಹಲವು ಪರಿಯಲಿಗಂತೆ ನಿಜ ಕಾದಲಗೆ ಕರುಣವ ತೋರಿ ಚಿತ್ತವನೊಲಿಸಲಾರದೆ ಬಂಧು ದರುಶನ ಪಾರವಶದನೆ, ಬಂಧು ದರುಶನ ಪಾರವಶದನೆ ನಿಲಯವನು ಪೊರವಂಟಳು, ನಿಲಯವನು ಪೊರವಂಟಳು. ದೇವಾ ದೇವಾ ದೇವಾ, ಪರಿಪರಿಯಲ್ಲಿ ಹಲವು ಬಗೆಯಲ್ಲಿ ನೀವು ಆಡಿದರೂ ಕೂಡ ಅದನ್ನೆಲ್ಲ ಕೇಳುವ ಮನಸ್ಥಿತಿಯಲ್ಲಿ ನಾನು ಇಲ್ಲ ಪ್ರಭು. ಈಗಾಗಲೇ ನನ್ನ ಮನಸ್ಸು, ಬುದ್ಧಿ, ಚಿತ್ತ ಎಲ್ಲವೂ ಪ್ರಾಚೀನ ಬರುಹಿಗೆ ತಲುಪಿ ಆಗಿದೆ. ನನ್ನ ತಂದೆ ತಾಯಿಯನ್ನು, ಅಕ್ಕಂದಿರನ್ನು, ಬಾಂಧವರನ್ನು, ನೋಳ್ಪ ಬಾಯ ಪಾಶನನ್ನು ಸೆಳೆಯುತ್ತಾ ಉಂಟು ಪ್ರಭು. ಒಂದೆಡೆಗೆ ನಿಮ್ಮ ಪ್ರೀತಿಯ ಸೆಳೆತ, ಇನ್ನೊಂದೆಡೆಗೆ ನನ್ನ ತವರು ಮನೆಯ ಸೆಳೆತ. ಇವೆರಡರ ಮಧ್ಯೆ ಸಿಲುಕಿದಂತ ನನ್ನ ಮನಸ್ಸು ಉಯ್ಯಾಲೆಯಾಗಿದೆ ಪ್ರಭು, ಉಯ್ಯಾಲೆಯಾಗಿದೆ. ಬಂಧು ದರ್ಶನದ ಮೋಹದ ಪಾರವಶತೆಗೆ ಒಳಗೊಂಡಂತಹ ನನ್ನ ಮನಸ್ಸೇ ಸ್ಥಿಮಿತವನ್ನು, ಚಿತ್ತವನ್ನೇ ಕಳೆದುಕೊಂಡು ಬಿಟ್ಟಿದೆ ಪ್ರಭು. ಈ ಸ್ಥಿತಿಯಲ್ಲಿ ನಾನು ಇಲ್ಲಿ ಕೈಲಾಸದಲ್ಲಿ ಹೇಗಿರಲಿ? ನಿಮ್ಮನ್ನು ಹೇಗೆ ಸೇವಿಸಲಿ ಪ್ರಭು? ಇಲ್ಲ ಪ್ರಭು, ಇದು ಅಸಾಧ್ಯವೂ ಹೌದು, ಅಸಾಧ್ಯವೂ ಹೌದು. ನನ್ನಿಂದ ಸಾಧ್ಯ ಇಲ್ಲ ಪ್ರಭು, ಇಲ್ಲ. ಪ್ರಾಚೀನ ಬರುಹಿಗೆ ನಾನು ಹೋಗಲೇಬೇಕು, ಅಲ್ಲಿನ ಯಾಗವನ್ನು ವೀಕ್ಷಿಸಲೇಬೇಕು. ಹೌದು ಸ್ವಾಮಿ,
ಅಲ್ಲಿ ನಡೆಯುವುದು ಯಾಗವೇ ತಾನೆ. ವೇದ ಪ್ರಣೀತವಾದಂತಹ ಯಾಗ ಅಲ್ಲಿ ನಡೀತಿರ್ಬೇಕಾದ್ರೆ ಮಂತ್ರಕ್ಕೆ ಅಧೀನರಾದಂತಹ ದೇವತೆಗಳು ಬರಲೇಬೇಕಲ್ಲ. ಹೌದು, ಆ ಮಂತ್ರಣ ಇಲ್ಲದ ನಾನು ಹೋಗುತ್ತೇನೆ. ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂ ತು ದೈವತಂ. ಇಡೀ ಜಗತ್ತೇ ನಿಮ್ಮ ಅಧೀನವಾದರೂ ಕೂಡ ಮಂತ್ರ ಮುಖೇನವಾಗಿ ನಿಮ್ಮನ್ನು ಆಮಂತ್ರಿಸುವಾಗ ಸೂಕ್ಷ್ಮ ಶರೀರಿಗಳಾಗಿ ನೀವು ಅಲ್ಲಿಗೆ ಬರಲೇಬೇಕಲ್ಲ. ಆ ಕಾಲದಲ್ಲಿ ನಿಮ್ಮೊಂದಿಗೆ ಸಶರೀರೆಯಾಗಿ ಆ ಸೂಕ್ಷ್ಮ ಶರೀರವನ್ನು ಹೊಂದಿ ಆ ಯಾಗದ ವೀಕ್ಷಣೆಯನ್ನು ನಾನು ಮಾಡುತ್ತೇನೆ. ಹೌದು ಸ್ವಾಮಿ, ಹೊರಡ್ತೇನೆ, ನಡೀತೇನೆ, ನಡೆದೇ ಬಿಟ್ಟೆ. ನಿಲಯವನು ಬಳಲಿ ಬಿಸುಗುಯ್ಯುವುದ ಹೋಗಲು ಬಳಿಯಲೈದಿದು ಈಶ್ವರ ಆಜ್ಞೆಯ ಮೇಲೆ ಪರಿವಾರ. ಗೌರಿ ಗೌರಿ ಹೊರಟೇ ಬಿಟ್ಟಳಲ್ಲ. ಕೈಲಾಸಕ್ಕೆ ಬೆನ್ಹಾಕಿ ಪ್ರಾಚೀನ ಬರುಹೇಡಿಗೆ ಮುಖ ಮಾಡಿ ನಡೆದೇ ಬಿಟ್ಟಳಲ್ಲ. ಇಲ್ಲ, ನನ್ನ ಗೌರಿ ಬೇಸತ್ತು ಹೊರಟು ಹೋಗಕೂಡದು. ಸಾಮಾನ್ಯ ಸ್ತ್ರೀಯಂತೆ ಉಟ್ಟ ಉಡುಗೆಯಲ್ಲೇ ಆಕೆ ಮುಂದುವರಿಯುವುದಲ್ಲ. ಆದ್ದರಿಂದಲೇ ಸ್ವರ್ಣ ಪಲ್ಲಕಿಯನ್ನು, ಅಮೂಲ್ಯವಾದಂತಹ ವಸ್ತ್ರಾಭರಣವನ್ನು, ಜೊತೆಗೆ ಆಕೆಯ ರಕ್ಷಣೆಗಾಗಿ ಪ್ರಮಥ ಗಣಗಳನ್ನು ಕಳುಹಿಸಿಕೊಡುತ್ತೇನಂತೆ. ಹೊರಡಲಿ ನನ್ನ ಸಕಲ ಪರಿವಾರ. ಬಂದಳು ದೇವಿ ಬಂದಳು, ಬಂದಳಂದು ಕಂದಿ ಕಂದಿ ನೊಂದು ಕಂದು ತಂದ ಮನೆಗೆ. ಬಂದಳು ದೇವಿ ಬಂದಳು. ಬಂದೆ ಬಂದೆ ಬಂದೆ, ನಾ ದೇವಿಯಾಗಿ ಬರಬೇಕು ಎಂಬುದೇ ನಮ್ಮವರ ಸಂಕಲ್ಪ ಕಾಣಬೇಕು. ಆದ ಕಾರಣವೇ ಬೇಕಾದಂತಹ ವಸನ ಭೂಷಣಾದಿಗಳನ್ನು ಕಳುಹಿಸಿಕೊಟ್ಟಿದ್ದಾರೆ ನಮ್ಮವರು. ಹೊನ್ನಂದಣದಲ್ಲಿ ಹೊತ್ತು ತಂದಿದ್ದಾರೆ ಪ್ರಮಥಾದಿ ಗಣಗಳು. ನಂದಿಯೇ ಭೃಗುಟಿಯೇ ಮೊದಲಾದವರು ರಕ್ಷಣೆಗೆ ಬೇಕಾಗಿ ನಿಂತಿದ್ದಾರೆ. ಬೆಂದರು, ಬಸವಳಿದರು, ಆ ಬೇನೆ ಸ್ವಲ್ಪ ಮಟ್ಟಿಗಾದರೂ ಕಡಿಮೆಯಾಗಲಿ ಎನ್ನುವ ದೃಷ್ಟಿಯಲ್ಲಿ ಕಳಿಸಿದಂತಹ ಎಲ್ಲ ಸಿರಿ ಸಂಪದಗಳನ್ನು ಶಿವನ ಪ್ರೀತ್ಯರ್ಥವಾಗಿ ಶಿವ ಪ್ರಸಾದ ಎನ್ನುವ ಹಾಗೆ ಸ್ವೀಕರಿಸಿದವಳಿದ್ದೇನೆ. ಹೀಗೆ ಮುಂದೆ ಮುಂದೆ ಬಂದು ತಲುಪಿದ್ದು ಯಾಗಶಾಲೆಗಲ್ವೇ. ಆಹಾ ಆಹಾ, ಏನು ಪರಿಪರಿಯ ವೇದಗಳ ಘೋಷದಿಂ ನೆರೆದಿರುವ ಸಕಲ ಮುನಿ ಜಾಲದಿಂ ಮೇಳದಿಂ ಉರುತರದಿ ಮೆರೆವಧಿಕ ಹೋಮದಿಂ ನೇಮದಿಂದ ಕಿಳ ಸಂಭ್ರಮಗಳಿಂದ ಸುರಪ ಮುಖ್ಯ ಮರರ ವರ್ಗದಿಂ ಸ್ವರ್ಗದ್ಯೋ ಎರಡು ಬಡಿಯ ಅತಿಶಯಾನಂದದಿಂ ಚಂದದಿಂ ಧರೆಗೆ ನೂತನ ಮಾದ ಮಂತ್ರದಿಂ ತಂತ್ರದಿಂ ಮೆರೆದುದಾ ಯಜ್ಞಶಾಲೆ ಮೆರೆದುದಾ ಯಜ್ಞಶಾಲೆ. ವಿಶಾಲವೂ ವಿಸ್ತೃತವೂ ಆದಂತಹ ಯಜ್ಞಶಾಲೆ, ಭವ್ಯವಾದಂತಹ ಯಜ್ಞ ಮಂದಿರ. ಸುರಪ ಮುಖ್ಯಾಮರರು ಈಗಾಗಲೇ ಸಪತ್ನೀಕರರಾಗಿ ಆಗಮಿಸಿದ್ದಾರೆ. ಯಾಗದ ಮುಖ್ಯಸ್ಥರಾದಂತಹ ದಿಕ್ಪಾಲ ದೇವತೆಗಳು ಬ್ರಹ್ಮ, ಪ್ರಜಾಪತಿ, ವಿಶ್ವೇದೇವ ಎಲ್ಲವರು ನೆರೆದಿದ್ದಾರೆ. ಯಾಗ ಸಾಂಗೋಪಸಾಂಗವಾಗಿ ನಡೆಸುವರೇ ಬ್ರಹ್ಮ, ಅಧ್ವರ್ಯು, ವೇದಿ ಪಾಠಕರು, ವಾಚಕರು ಎಲ್ಲವರು ನೆರೆದಿದ್ದಾರೆ. ಆಹಾ, ಒಂದೆಡೆ ಮಂತ್ರಗಳು, ಇನ್ನೊಂದೆಡೆ ತಂತ್ರಗಳು, ಎಲ್ಲವೂ ಇದುವರೆಗೆ ಕಂಡು ಕೇಳಿರದಂತಹ ಮಂತ್ರಗಳೇ ಕೇಳಿಸ್ತಾ ಉಂಟಲ್ಲ. ಅತ್ಯದ್ಭುತವಾದಂತಹ ಯಾಗವಲ್ವೇ? ಹೌದು, ಅಪೂರ್ವವಾದಂತಹ ಯಾಗ ಇದಾದುದರಿಂದಲೇ ಎಲ್ಲವೂ ಅಪೂರ್ವವಾಗಿ ಗೋಚರಿಸ್ತಾ ಉಂಟು. ಮುಂದೆ 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 ಬಂದು ಆ ಮಹಾಧ್ವರದೆಡೆಗಾಗಿ ಬಂದು ಭುವನ ಸ್ತೋಮದಿದೆ ಬಂದು. ಹೌದು, ಆ ಮಹಾಧ್ವರದೆಡೆಗೆ ಭುವನ ಸ್ತೋಮ ವಂದಿದೆ ಬಂದು. ಬಂಧು ಸ್ತೋಮ ತಾಯಿ ತಂದೆಯರು ಕಾಣದಂದದಲ್ಲಿ. ಬಂಧು ಸ್ತೋಮ ತಾಯಿ ತಂದೆಯರು ಕಾಣುತ್ತ ಕಾಣದಂದದಲ್ಲಿ.
ಮನೆಯ ಏನೆಂದು ನುಡಿಸದೆ ತಾಮುದದಿ ಉಳ್ಳಿರಲು ಸತಿ ಚಿಂತಾ ಮಹೋದರಿಯೊಳಗೆ ಮುಳುಗಿದಳಧಿಕ ಬೆರಗಿನಲಿ ಚಿಂತಾ ಮಹೋದರಿಯೊಳಗೆ ಮುಳುಗಿದಳಧಿಕ ಬೆರಗಿನಲಿ ಆ ಹೀಗೆ ಇಡೀ ಪ್ರಪಂಚವೇ ನನ್ನನ್ನು ಹಾಡಿ ಕೊಂಡಾಡಿದ್ರು ನಾನು ನಮಸ್ಕರಿಸುವಂತಹ ವ್ಯಕ್ತಿಗಳು ನನ್ನ ಹೆತ್ತವರು ತಾನೆ. ಹಾಗಾಗಿ ಅಪ್ಪ, ಇದೋ ನಿಮ್ಮ ಮಗಳಾದಂತಹ ದಾಕ್ಷಾಯಿಣಿ ಬಂದಿದ್ದಾಳೆ, ವಂದಿಸಿಕೊಂಡಿದ್ದೇನಪ್ಪ. ನನ್ನ ಮಗಳು ಎಂದೋ ಇಲ್ಲವಾಗಿದ್ದಾಳೆ. ಏನು ಆಶ್ಚರ್ಯವಿದು! ಓಹೋ, ಬಹುಶಃ ಹೀಗಿದ್ದಿರ್ಲಿಕ್ಕೂ ಸಾಕು. ಯಜ್ಞವೇದಿಯ ಬಿಸಿಗೆ ಅಪ್ಪನಿಗೆ ಕೋಪ ಬಂದಿರಲೂಬಹುದು, ಅಥವಾ ಆ ಯಾಗದ ಹೊಗೆಯಿಂದಾಗಿ ಕಣ್ಣು ಮಂಜಾಗಿರ್ಲಿಕ್ಕೂ ಸಾಕು. ಇರಲಿ ಅಮ್ಮ, ಇದು ನಿಮ್ಮ ಮಗಳಾದಂತ ಸತೀದೇವಿ ಬಂದಿದ್ದಾಳೆ, ವಂದಿಸಿಕೊಂಡಿದ್ದೇನಮ್ಮ. ಲೇ ಅತ್ತ ಕಡೆ ತಿರುಗ ಕೂಡದು. ಶಿವನೇ, ಏನಾಗುತ್ತಾ ಇದೆ? ಸ್ವಾಹಾದೇವಿ, ಸ್ವಧಾದೇವಿ ಎಲ್ಲವರು ಅಪ್ಪಯ್ಯನ ಆಜ್ಞಾಧಾರಿಗಳಾಗಿ ಅವರ ದೃಷ್ಟಿ ನಿಕ್ಷೇಪಕ್ಕೂ ನಾನು ಅರ್ಹಳಲ್ಲ, ಯೋಗ್ಯಳಲ್ಲ ಅನ್ನುವ ರೀತಿಯಲ್ಲಿ ನಾನು ನಮಸ್ಕರಿಸಿದ್ರು ತಿರಸ್ಕಾರ ದೃಷ್ಟಿಯಿಂದಲೇ ನೋಡುತ್ತಾ ಇದ್ದಾರಲ್ಲ, ಆಡುತ್ತಾ ಇದ್ದಾರಲ್ಲ. ಶಿವನೇ, ಏನಾಗುತ್ತಾ ಇದೆ ಇಲ್ಲಿ? ಇರಲಿ, ನಾನು ಬಂದದ್ದು ಯಾಕೆ? ಯಾಗವನ್ನು ವೀಕ್ಷಿಸುವುದಕ್ಕೆ ತಾನೆ. ಅದನ್ನೇ ಕಣ್ತುಂಬಿಸಿಕೊಳ್ಳುತ್ತೇನೆ. ಈಗ ಆ ಬಳಿಕ ಇದರ ಕುರಿತಾಗಿ ಮಾತನಾಡಬೇಕು, ಅವರಲ್ಲಿ ಕೇಳುತ್ತೇನಂತೆ. ಈಗ ಯಾಗವನ್ನೇ ಕಣ್ತುಂಬಿಸಿಕೊಳ್ಳುತ್ತೇನಂತೆ, ಕಣ್ತುಂಬಿಸಿಕೊಳ್ಳುತ್ತೇನೆ. ಯಾಗದ ಸೊಬಗ ನೀಕ್ಷಿಸಿ ಇಂದ್ರಾಯ ಸ್ವಾಹ ಇಂದ್ರಾಯ ಇದಂ ನಮಃ ಅಗ್ನಯೇ ಸ್ವಾಹ ಅಗ್ನಯೇ ಇದಂ ನಮಃ ವರುಣಾಯ ಸ್ವಾಹ ವರುಣಾಯ ಇದಂ ನಮಃ ವಾಯವೇ ಸ್ವಾಹ ವಾಯವೇ ಇದಂ ನಮಃ ಕುಬೇರಾಯ ಸ್ವಾಹ ಕುಬೇರಾಯ ಇದಂ ನಮಃ ಯಮಾಯ ಸ್ವಾಹ ಯಮಾಯ ಇದಂ ನಮಃ ನಿರುತಿಯೇ ಸ್ವಾಹ ನಿರುತ್ಯೈ ಇದಂ ನಮಃ ಈಶಾನ ನಿಲ್ಲಿಸಿ. ಶಿವ ಶಿವ ಪ್ರತಿಭಾಗವ ಕೊಣದೆಹ ರತುವ ನಿರುಗಿಸು ಕಲಾಗೋ ತೂಗುದ ಶಿರಮಂ ಹರ ಹರ ಈ ಗತಿ ದನಗಾಯ್ತೆನು ತಗಳಲಿದಳು ಸಭೆಯೊಳು ಏತಕ್ಕೆ ಬಂದನು ತಾನಿ ಪಾತಕಿ ಮಾಡುವ ಯಜ್ಞದ ರೀತಿಯನ್ನರಿಯದೆ ಶಿವ ಶಿವ ಬಂದಿತೆರನಾದುದಲ ಪತಿಗಳಿಗೆ ತ್ರೈಲೋಕ್ಯದಿ ಕ್ರತುವಿನ ಭಾಗವ ಕೊಡದಿಹ ಮತಿಯುತರ್ಯಾಗಿ ಬುದ್ಧಿಯು ಬಿನಗೆ ತಗೆ ಬಂತು ಅತಿ ದುಷ್ಟಿತರು ಕೂಡಿ ಹದುರ ಮತಿಗಳ ಮಧ್ಯಗೆ ತಾರೆ ತಗೆ ಬಂದನು ಭಾವಿಧಿಯೇ ಗತಿಗೆ ನಗಟಾಲ ಶಿವ 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 ಕಟ 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 ಏನಾಗಿ ಹೋಯಿತು, ಏನಾಗಿ ಹೋಯಿತು? ಬೃಹಸ್ಪತಿ ಸಭ ಎನ್ನುವಂತಹ ದಿವ್ಯ ಮಂಗಳ ಯಾಗ, ದಿಕ್ಪಾಲ ದೇವತೆಗಳು ಸಶರೀರಿಗಳಾಗಿ ಆಗಮಿಸಿ ಯಾಗದ ಹಿಸ್ಸನ್ನು ಸ್ವೀಕರಿಸುತ್ತಾರೆ. ಆ ಕಾಲದಲ್ಲಿ ಮಂತ್ರ ಶರೀರಿಗಳಾಗಿ ಸೂಕ್ಷ್ಮ ಶರೀರಿಗಳಾಗಿ ನಮ್ಮವರು ಆಗಮಿಸಿ ಈ ಹವಿಸ್ಸನ್ನು ಸ್ವೀಕರಿಸ್ತಾರೆ ಎನ್ನುವ ಹಾಗೆ ನಾ ಭಾವಿಸಿದ್ರೆ ನನ್ನವರಿಗೆ ತಿರಸ್ಕಾರವೇ. ಈಶಾನ ದಿಕ್ಪತಿಗೆ ಹವಿಸ್ಸನ್ನು ಸ್ವೀಕರಿಸುವ ಅವಕಾಶ ಇಲ್ಲದೆ ಹೋಯಿತೆ, ಇಲ್ಲದೆ ಹೋಯಿತೆ.
ಪಠಿಸಿದಂತಹ ಮಂತ್ರವನ್ನು ಅರ್ಧಕ್ಕೆ ಉಪಸಂಹರಿಸಿ ನಿಲ್ಲಿಸಿ ಬಿಟ್ಟರೆ ಶಿವ 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 ಸುಮನಸ ವಿರೋಧಿಯಾದಂತಹ ವೈದಿಕವಾದಂತಹ ಪರಿಣಮಿಸಿದಲ್ಲ ಇದು. ನಮ್ಮ ಅಯ್ಯನಿಗೆ ಏನಾಗಿದೆ? ಪಾತಕವೇ ಮೈಮೆತ್ತು ಬಂದವರ ಹಾಗೆ ವರ್ತಿಸುತ್ತಾ ಇದ್ದಾನೆ. ತ್ರೈಲೋಕ್ಯದಲ್ಲಿ ನಮ್ಮವರಿಗೆ ಭಾಗವನ್ನು ಕೊಡದೆ ಯಜ್ಞವೊಂದು ಕೈಗೊಳ್ಳುವುದಕ್ಕೆ ಉಂಟೆ ಅಥವಾ ಕ್ರತುವೊಂದು ಆಗುವುದಕ್ಕೆ ಉಂಟೆ? ಹಾಗಾದ್ರೆ ಇದನ್ನೆಲ್ಲ ಅನುಮೋದಿಸುತ್ತಿರುವಂತಹ ಸಂಭಾವಿತರಂತೆ ಉಪಾವಿಷ್ಟರಾದಂತಹ ಈ ದುಷ್ಟಕೂಟ, ಇದನ್ನು ದುಷ್ಟಕೂಟ ಅಲ್ಲದೆ ಬೇರೆ ನನ್ನಲ್ಲಿ ಪಾತಕದ ಪರಾಕಾಷ್ಠೆಯನ್ನಿಲ್ಲಿ ಕಾಣುತ್ತಾ ಇರುವಾಗ ಇದು ದುಷ್ಟ ಕ್ರತು ಅಲ್ಲದೆ ಮತ್ತಿನ್ನೇನು? ಇದರಿಂದ ಲೋಕಕ್ಕೆ ಮಂಗಳ ಉಂಟಾಗಲು ಸಾಧ್ಯವೇ? ಅಥವಾ ಈ ಪರಮ ಪಾತಕಿ ಮಾಡುವಂತಹ ಯಜ್ಞದಿಂದ ಪಶ್ಚಾತ್ ಪರಿಣಾಮದಲ್ಲಿ ಸಕಾಲದಲ್ಲಿ ಇಳೆಯಲ್ಲಿ ಬೆಳೆ ಮಳೆ ಆಗುವುದಕ್ಕೆ ಉಂಟೆ? ಇಲ್ಲ. ಅಯ್ಯೋ, ನನಗಾದ್ರೂ ಏನಾಯ್ತು? ನನ್ನ ಬುದ್ಧಿಗಾದ್ರೂ ಏನಾಯ್ತು? ನನ್ನವರು ಮಗುವಿಗೆ ತಿಳಿ ಹೇಳುವ ರೀತಿಯಲ್ಲಿ ಹೇಳಿದ್ರಲ್ವೇ, ಹೋಗಬೇಡ ಗೌರಿ, ದುಷ್ಟ ಕ್ರತು ಅದು ಕೆಡುಕುಂಟಾಗುತ್ತದೆ ಎನ್ನುವ ಹಾಗೆ. ಹೌದು, ನನ್ನವರ ಮಾತನ್ನು ತಿರಸ್ಕರಿಸಿ ಬಂದದಕ್ಕಾಗಿ ನನಗೆ ಶಿಕ್ಷೆಯೇ. ಶಿವ ಸಂಕಲ್ಪಕ್ಕೆ ವೈರುಧ್ಯವನ್ನು ಉಂಟು ಮಾಡಿದಕ್ಕಾಗಿ ತಕ್ಕ ಫಲವನ್ನೇ ಉಣ್ಣುತ್ತಾ ಇದ್ದೇನೆ. ಈ ಪರಮ ಪಾತಕಿ ಮಾಡುವಂತಹ ಯಜ್ಞದ ಬಗೆಗೆ ಅರಿಯದೆ ಮೋಸ ಹೋಗಿ ಬಿಟ್ಟನಲ್ಲ. ಅಯ್ಯೋ, ಹಿಮವತ್ ಪರ್ವತವನ್ನು ಏರಿದಂತಹ ನಾನು ಕ್ಷಣ ಮಾತ್ರದಲ್ಲಿ ಪ್ರಪಾತಕ್ಕೆ ರಸಾತಲಕ್ಕೆ ಬಿದ್ದೆನಲ್ಲ. ಇನ್ನು ಹೇಗೆ ನನ್ನವರಿಗೆ ನನ್ನ ಮುಖವನ್ನು ತೋರಿಸಲಿ? ಶಿವ 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 ಶಿವ. ಮಿಕ್ಕ ಮುನಿಗಳು ಸರರು ಕಿರಣಗೆ ಸೂತ ದೀಕ್ಷಿಸುತ್ತ ಯಾರು ನಗುವುದಕ್ಕೆ ಸಂಕೋಚ ಪಟ್ಟುಕೊಳ್ಳಬೇಡಿ, ಗಟ್ಟಿಯಾಗಿ ನಗಬೇಕು. ನಿಮ್ಮ ನಗು ಕೈಲಾಸದೆತ್ತರಕ್ಕೆ ಕೂಡ ಕೇಳಿಸುವ ಹಾಗಿರಬೇಕು. ಯಾರೇ ಆಗಲಿ ಯಾವುದೇ ಕಾರ್ಯಕ್ರಮಕ್ಕೆ ಬರುವುದಾದರೂ ಕೂಡ ಸತಿಪತಿಯರೊಂದಾಗಿ ಬರುವುದೇ ಸರಿಯಾದ ಕ್ರಮ. ಪತಿಯನ್ನು ಬಿಟ್ಟು ಸತಿಯೊಬ್ಬಳೇ ಪತಿಗೆ ಗೌರವವಿಲ್ಲದೆಡೆ ಬಂದಳು ಅಂತಾದ್ರೆ ಅಂತವರ ಸ್ಥಿತಿ ಏನಾಗುತ್ತದೆ ಎಂಬುದನ್ನು ಲೋಕ ಇದರಿಂದಲೇ ಕಲಿತುಕೊಳ್ಳುವ ಹಾಗಾಗಬೇಕು. ಮತ್ತೊಮ್ಮೆ ಇನ್ನೊಮ್ಮೆ ಎಲ್ಲರೂ ಗಟ್ಟಿಯಾಗಿ ನಗಬೇಕು. ನೋಡಿ ಸುರರ್ಗಳನ ರೋಷದಲ್ಲಿ ತನ್ನಗೆ ನೋಡಿದಳು ಪೂಜಾಕ್ಷಿ. ಕೇಳಿಸಿಕೋ. ನಮ್ಮ ಗತಿಯನ್ನು ಸೂಚಿಸುವುದು ಮತಿಯಂತೆ. ನಮಗೆ ಯಾವ ಗತಿಯು ನಿರ್ಮಾಣವಾಗುತ್ತದೆ ಎನ್ನುವ ಹಾಗೆ ನಿರ್ಣಯವಾಗುವುದು ಮತಿಯಿಂದಂತೆ. ಅಂತಹ ಮತಿಯ ಇಂದು ವಿಕಾರಗೊಂಡಿದೆ ಎಂಬುದು ಸ್ಪಷ್ಟವಾಯಿತು. ಇಲ್ಲ, ತಂದೆ ಎನ್ನುವಂತಹ ಪ್ರೀತಿ, ತಂದೆ ಎನ್ನುವಂತಹ ಗೌರವ ಇಲ್ಲಿಗೆ ಸತ್ಯನಾಶವಾಗಿ ಹೋಯಿತು. ಮನೋವೈಕಲ್ಯದಿಂದ ರೋಗಗ್ರಸ್ತನಾಗಿ ಶಿವನಲ್ಲಿ ದ್ವೇಷವನ್ನು ತಳೆದೆಯ. ಯಜ್ಞ ಎನ್ನುವಂತಹ ಶಬ್ದವನ್ನು ಅರ್ಥ ತಿಳಿಯದೆ ಇಂತಹ ಪುಣ್ಯ ಕಾರ್ಯಕ್ಕೆ ಮುಂದಾದೆಯ ದಕ್ಷ. ಅರ್ಥ ತಿಳಿಯದೆ ಮಾಡಿದಂತಹ ಕರ್ಮ ನಮ್ಮನ್ನೇ ಸರ್ವನಾಶ ಮಾಡ್ತದೆ ಎನ್ನುವಂತಹ ಸಾಮಾನ್ಯ ಜ್ಞಾನವು ನಿನಗೆ ಇಲ್ಲದೆ ಹೋಯಿತೆ. ಯಾರಾತನು ಸರ್ವಾತ್ಮನು, ಯಾವಾತ ಯಜ್ಞ ಸ್ವರೂಪನು, ಆತನ ಆರಾಧನೆಯನ್ನು ಬಿಟ್ಟು ಮಾಡುವಂತಹ ಯಾಗ ನಿನಗೆ ಸದ್ಗತಿ ಅಲ್ಲವೋ ದುರ್ಗ
ದುರ್ಗತಿಯನ್ನೇ ಒದಗಿಸುತ್ತದೆ. ಶಿವನಲ್ಲಿ ಹಗತನವನ್ನು ಸಾಧಿಸಿ ನಿನ್ನ ಮುಖವನ್ನು ಕೆಡಿಸಿಬಿಟ್ಟೆ. ಅಲ್ಲ, ಪ್ರಜಾಪತಿ ಎನ್ನುವಂತಹ ಮುಖವನ್ನು ಕೆಡಿಸಿಬಿಟ್ಟೆಯೋ. ಕೇವಲ ನೀನು ಮಾತ್ರ ಕೆಟ್ಟದ್ದಲ್ಲವೋ, ನಿನ್ನೊಂದಿಗೆ ಬಂದಿದ್ದಾರಲ್ಲ ದೇವತೆಗಳು, ಅವರನ್ನು ಕೆಡಿಸಿಬಿಟ್ಟೆ. ನಿನ್ನದು ಕೇವಲ ಸುಕೃತಹೀನ ಕೃತ್ಯ ಅಲ್ಲವೋ, ಉಳಿದವರ ಸುಕೃತ ವಿಶೇಷಗಳನ್ನು ಕೆಡಿಸಿಬಿಟ್ಟೆ. ದಕ್ಷ, ನೀ ಕೈಗೊಂಡಿರುವಂತಹ ನಿನ್ನ ಈ ನಿರೀಶ್ವರ ಯಾಗ ನಿನ್ನ ದುರಂತಕ್ಕೆ ನಾತಿ. ನೆನಪಿಟ್ಟುಕೋ. ನಿನ್ನ ಕರ್ಮಾನುಷ್ಠಾನದ ದೈವ ಈಶ ಅಲ್ಲ ಎಂಬುದನ್ನು ಪ್ರತಿಷ್ಠಾಪಿಸುವುದಕ್ಕಾಗಿಯೇ ಈ ಪಂಥ ಆಹ್ವಾನ ನೋಡು. ಮೃತ್ಯು ಸ್ವರೂಪೇಣ ಮೃತ್ಯುವಿಗೆ ಮೃತ್ಯುವೆನಿಸಿದಂತಹ ಮೃತ್ಯುಂಜಯ ಸ್ವಾಮಿಗೆ ಅವಮಾನ ಮಾಡಿದೆಯ. ಇಚ್ಛಾ ಕ್ರಿಯಾ ಜ್ಞಾನ ಕಣ್ಣುಳ್ಳಂತಹ ತ್ರಯಂಬಕನಾದಂತಹ ನಮ್ಮವರು ತನ್ನದೇ ಆದಂತಹ ಮೂರನೇ ಕಣ್ಣನ್ನು ತೆರೆದರು ಅಂತಾದ್ರೆ ನೀನು ನಿನ್ನ ದುಷ್ಟ ಕೂಟ ಸುಟ್ಟು ಭಸ್ಮವಾಗುತ್ತದೆ. ಇನ್ನು ಯಾವ ದೇವತೆಗಳು ನಿನ್ನ ಯಾಗದಲ್ಲಿ ಎಂಜಲು ಉಂಟು ಅಂತ ಹೇಳಿ ಬಂದು ತಿಂದು ನಗಾಡಿದರಲ್ಲ, ಅವರಿಗೂ ತಕ್ಕ ಶಾಸ್ತಿಯನ್ನು ನಮ್ಮವರು ಮಾಡುತ್ತಾರೆ. ಮೃತ್ಯು ದೇವತೆಯಿಂದ, ಆ ಮೃತ್ಯುಂಜಯ ಸ್ವಾಮಿಯ ದ್ವೇಷದಿಂದ ನೀನು ನಿನ್ನವರು ಸರ್ವನಾಶ ಹೊಂದುತ್ತೀರಿ ದಕ್ಷ. ನೀನೆಷ್ಟೇ ಬೊಬ್ಬಿರಿದ್ರೂ ಕೂಡ ಲೋಕ ನಿನ್ನನ್ನು ಕರೆಯುವುದು ನನ್ನ ಹೆಸರಿನ ಮೂಲಕ. ನೆನಪಿಟ್ಟುಕೋ. ದಕ್ಷನ ಮಗಳು ದಾಕ್ಷಾಯಣಿ ಎನ್ನುವಂತಹ ಹೆಸರೇ ಸಾಕು. ನಿನ್ನಿಂದಾದ ದೇಹ ಎನ್ನುವಂತಹ ಈ ನಿನ್ನ ಅಹಂಕಾರ ಏನುಂಟು ಅದು ಇಲ್ಲಿಯೇ ಈ ಜಾಗದಲ್ಲೇ ನಾಶ ಆಗಬೇಕು. ಬಹುಶಃ ಇದು ನನ್ನವರ ಸಂಕಲ್ಪವೇ ಇರಬೇಕು. ನನ್ನವರ ಸಂಕಲ್ಪವೇ ಇಲ್ಲಿಗೆ ನನ್ನನ್ನು ಹೊತ್ತು ತಂದಿರಬೇಕು. ಇಲ್ಲದೆ ಹೋದರೆ ದಾಕ್ಷಾಯಣಿ ಎನ್ನುವಂತಹ ಗಂಟಲಲ್ಲಿ ಬಿಸಿಯ ನುಣ್ಣನು ದಕ್ಷ ಎನ್ನುವಂತಹ ಯಾವ ಪ್ರತೀತಿ ಇತ್ತೋ ಅದೇ ಗಂಟಲನ್ನು ಕತ್ತರಿಸುವ ಕತ್ತಿಯನ್ನಾಗಿಸಿ ನನ್ನವರು ನನ್ನನ್ನು ಇಲ್ಲಿಗೆ ಕಳುಹಿಸಿ ಕೊಟ್ಟಿದ್ದಾರೋ. ಯಾಕೆ ಬಲ್ಲೆಯ? ಶಿವನ ವಿದೇಶದಿಂದ ಸಂಕಲ್ಪದಿಂದ, ಅವನ ದ್ವೇಷದಿಂದ ಸಂಕಲ್ಪದಿಂದ ನೀನು ಹೊಂದಿದ್ದು, ನೀನು ಮಾಡಿದ್ದು ಯಾವುದು ಇರಕೂಡದು, ಎಲ್ಲವೂ ನಾಶ ಆಗಬೇಕು ಎನ್ನುವಂತಹ ದೃಷ್ಟಿಯಿಂದಲೇ. ಆದ ಕಾರಣವೇ ಶಿವನ ದ್ವೇಷದಿಂದ ಸಂಕಲ್ಪಿಸಿದಂತಹ ಈ ನಿನ್ನ ಯಜ್ಞವು ನಾಶ ಹೊಂದುತ್ತದೆ. ಕೇವಲ ಇಷ್ಟಾದರೆ ಸಾಕಾಗುವುದಿಲ್ಲವೋ? ನಿನ್ನ ಸಂಕಲ್ಪದಿಂದ ಹುಟ್ಟಿದಂತಹ ಈ ದಾಕ್ಷಾಯಣಿ ಎನ್ನುವಂತಹ ಭೌತಿಕ ಶರೀರವು ಕೂಡ ಆ ಶಿವನನ್ನು ಸೇರಲಾರದು, ಸೇರಕೂಡದು ಕೂಡ. ಹೌದು, ಲೋಕ ಕಲ್ಯಾಣಕ್ಕಾಗಿ ನಿನ್ನಂತಹ ದುಷ್ಟರನ್ನು ಕೊಲ್ಲುವುದಕ್ಕಾಗಿ ಪಿನಾಕ ನಾಮಕ ಧನುಸ್ಸನ್ನು ಹೊಂದಿದಂತಹ ಪಿನಾಕಿಯ ಅರ್ಧ ಶರೀರಿಯೇ ನಾನು ಹೌದು ಅಂತಾದರೆ ಇದೇ ಹೆಸರಿನಿಂದ ಜಗತ್ತು ನನ್ನನ್ನು ಕರೆಯುತ್ತದೆ ಹೊರತು ನಿನ್ನಿಂದಾದಂತಹ ಈ ಅಪಥ್ಯವಾದಂತಹ ದೇಹದಿಂದ ಅಲ್ಲವೋ? ಸಾಕು ನಿನ್ನಿಂದಾದಂತಹ ದೇಹ ಸುಡುತ್ತೇನೆ. ಅಗ್ನಿ, ನನ್ನ ಒಪ್ಪಿಗೆ ಇಲ್ಲದೆ ಒಂದಿಂಚು ನಿನ್ನನ್ನು ಸೋಕದು ನೋಡು. ಮೊಕ್ಕಣ್ಣನಾದಂತಹ ನನ್ನವರ ಹಣೆಯಲ್ಲಿಂಟೋ ದೇಹವನಗಾಹು ಕೊಟ್ಟ ಇದಳು ಶಿವ ನಿನ್ನಿಂದಾದಂತಹ ದೇಹವೇ ಬೇಡ ಅಂತ ಇರುವಾಗ ಇನ್ನ ನಿನ್ನ ಅಗ್ನಿಯ ಹಂಗ್ಯಾಕೋ
ನನಗೆ. ಅವನನ್ನ ಉಗುರನ್ನು ಸ್ಪರ್ಶಿಸಲಾರ ನನಗೆ ನನ್ನವರ ದಯೆ ಉಂಟು. ಕಾಯನ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ನನ್ನವರನ್ನು ನಾನು ಸೇವಿಸಿದ್ದೆ ಹೌದು ಅಂತಾದ್ರೆ ನನ್ನೊಳಗಿನ ಅಗ್ನಿಯೇ ನನ್ನನ್ನು ಸುಟ್ಟು ಭೂತಗೊಳಿಸ್ತದೋ. ಹಾಗಾಗಿ ನಿನ್ನಿಂದಾದಂತಹ ಈ ಕೆಟ್ಟ ದೇಹವನ್ನು ಸುಟ್ಟು ಕಾಲಾಂತರದಲ್ಲಾದ್ರೂ ನವಚೇತನ ಆ ಭಗವಂತನ ಪಾದವನ್ನು ಸೇರಲಿ ಎನ್ನುವ ಹಾಗೆ ಪ್ರಾರ್ಥಿಸ್ತೇನೆ. ಇದೋ ದಕ್ಷ ಆಚಮನವನ್ನು ಗೈದವಳಿದ್ದೇನೆ, ಪೂರ್ವಾಭಿಮುಖವಾಗಿ ಕುಳಿತಿದ್ದೇನೆ. ಪಂಚ ಪ್ರಾಣಗಳನ್ನೇ ಮನಸ್ಸಲ್ಲಿ ಕೇಂದ್ರೀಕರಿಸಿಕೊಂಡು ಅಂತರಂಗದಲ್ಲಿ ಯೋಗವನ್ನೇ ಉತ್ಪತ್ತಿಗೊಳಿಸಿ ದಕ್ಷ ಸರಿಯಾಗಿ ನೋಡು, ನಿನ್ನದೇ ಆದಂತಹ ಯಾಗಶಾಲೆಯಲ್ಲಿ, ನಿನ್ನದೇ ಆದಂತಹ ಯಜ್ಞ ಮಂದಿರದಲ್ಲಿ, ನೀನೇ ಕಟ್ಟಿದಂತಹ ಈ ಯಜ್ಞ ಕುಂಡದಲ್ಲಿ ನನ್ನನ್ನು ನಾನೇ ಸುಡುತ್ತೇನೆ. ದಕ್ಷನ ಮಗಳು ದಾಕ್ಷಾಯಣಿ ಎನ್ನುವಂತಹ ಪರಮ ಪಾತಕವನ್ನೇ ಸುಡುತ್ತೇನೆ ಸುಡುತ್ತೇನೆ. ನೋಡು ದಕ್ಷ ನೋಡು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹರ ಹರ. ಯಾರು ಆತಂಕ ಪಟ್ಟುಕೊಳ್ಳಬೇಡಿ. ಇವಳು ಹೊಕ್ಕದ್ದು ಮಸಣದ ಮನೆಗೆ. ಈಗ ಒಂದು ಕ್ಷಣ ತವರು ಮನೆಯನ್ನು ಕೂಡ ಮಸಣದ ಹಾಗೆ ಮಾಡಿದ್ಲು. ಮತ್ತೆ ನೀವೆಲ್ಲ ಚಪ್ಪಾಳೆ ತಟ್ಟುವಾಗ ಒಂದು ವಿಚಾರ ನನಗೆ ಗೊತ್ತಾಯ್ತು. ತಂದೆ ತಾಯಿ ಹೇಳಿದ ಮಾತನ್ನು, ಪತಿ ಹೇಳಿದ ಮಾತನ್ನು ಕೇಳದೇ ಇರುವವರು ಯಾರಿರ್ತಾರೋ ಅಂತವರಿಗೆ ಶಿಕ್ಷೆ ಸರಿಯಾಯಿತು ಎಂಬ ದೃಷ್ಟಿಯಿಂದಲ್ಲವೇ ಚಪ್ಪಾಳೆ ತಟ್ಟಿದ್ದು. ಅದು ಒಳ್ಳೆಯ ವಿಚಾರ. ಇನ್ನು ಈ ಯಾಗ ಮಂಟಪ ಎಲ್ಲ ಸ್ವಚ್ಛ ಆಗ್ತದೆ, ಏನು ಗಡಿ ಬಿಡಬೇಡ. ಮತ್ತೆ ನಮ್ಮ ಯಾಗ ಮುಂದುವರಿಯುತ್ತದೆ ಮುಂದುವರಿಯುತ್ತದೆ. ನನ್ನೊಡತಿ ಗೌರಿ ಯೋಗಾಗ್ನಿಯನ್ನೇ ಸೃಜಿಸಿಕೊಂಡು ದೇಹತ್ಯಾಗವನ್ನು ಮಾಡಿದಳೆ. ತಾನು ಹುಟ್ಟಿದ ಅರಮನೆಯಲ್ಲಿ ತನ್ನವರಿಂದಲೇ ಅವಮಾನಿತಳಾದಳೆ. ನನಗೆ ಹವಿಭಾಗ ಸಿಗಲಿಲ್ಲವೆಂದು ಆಘಾತಗೊಂಡಳೆ. ಎಂತಹ ವಿಪರ್ಯಾಸವಿದು ಇಲ್ಲದ ಈಶ ಇನ್ನು ಯಾವುದಕ್ಕೆ ಅಂಜಬೇಕು? ಪ್ರಕೃತಿಯೇ ಇಲ್ಲದ ಪುರುಷನಿಗೆ ಇನ್ನೆಲ್ಲಿಯ ಮಮಕಾರ? ನಾನೇನು ಮಾಡುವೆನು ಗೊತ್ತೇ? ಇಡೀ ಬ್ರಹ್ಮಾಂಡವನ್ನೇ ದಹಿಸಿ ಬಿಡುತ್ತೇನಂತೆ. ಸಮಸ್ತ ಲೋಕವೂ ನಾಶವಾಗಬೇಕು. ಹಾಗೆಯೇ ಸಪ್ತ ಸಾಗರಗಳು ಬತ್ತಿ ಹೋಗಲಿ, ಆಕಾಶವೇ ನೆಲಕ್ಕಪ್ಪಳಿಸಲಿ. ಇದೋ ದಕ್ಷನಿಗೆ ಸರಿಯಾದ ಶಿಕ್ಷೆಯನ್ನು ಮಾಡುವುದಕ್ಕಾಗಿ ಶಿರದ ಮೇಲ್ಭಾಗದಲ್ಲಿರುವ ಜಟೆಯನ್ನು ಕಿತ್ತು ನೆಲಕ್ಕಪ್ಪಳಿಸ್ತೇನಂತ. ಯಾರು ನಾನು? ನನ್ನ ಹೆಸರೇನು? ಯಾಕೆ ಇಲ್ಲಿ ಬಂದೆ? ಏನು ನನ್ನ ಹೆಸರು? ನನ್ನ ತಂದೆ ಯಾರು? ಯಾಕೆ ಇಲ್ಲಿ ನಿಂದೆ? ಅತ್ತ ಇತ್ತ ಸುತ್ತಮುತ್ತ ಎತ್ತ ನೋಡಿದರತ್ತ ಯಾರು ಕಾಣಿಸುವುದಿಲ್ಲ, ಯಾರು ಕಾಣಿಸುವುದಿಲ್ಲ. ಇದೇನಿದು? ಹೊಟ್ಟೆಯ ಒಳಗೆ ಏನೋ ತಳಮಳ ತಳಮಳ ತಳಮಳ. ಹಸಿವು ಹಸಿವು. ನಿನ್ನ ಹಸಿವೆಯನ್ನು ತೆಗೆದುಕೋ ಪಾರಣಿ. ಹೊಟ್ಟೆ ತುಂಬ
ಆಯಿತು. ಇರಲಿ, ನನ್ನ ಹೊಟ್ಟೆ ತುಂಬಿಸಿದ ನೀನು ಯಾರು ಹೇಳಬೇಕು. ಮಗು ಶಂಕರ, ಹೌದು. ಕ್ರೋಧಾವೇಶದಿಂದ ನನ್ನ ಜಟೆಯನ್ನು ಕಿತ್ತು ನೆಲಕ್ಕಪ್ಪಳಿಸಿದಾಗ ನೀನು ಜನಿಸಿದ್ದೀಯ. ನನ್ನ ವೀರತ್ವವನ್ನೇ ಭದ್ರವಾಗಿ ಪಡೆದುಕೊಂಡು ನೀನು ಜನಿಸಿದ ಕಾರಣ ಲೋಕಮುಖದಲ್ಲಿ ವೀರಭದ್ರ ಎಂಬುದಾಗಿ ಖ್ಯಾತಿಯನ್ನು ಗಳಿಸುವಂತವನಾಗು. ಇನ್ನು ನನ್ನ ವಿಶೇಷವಾದ ಕೋಪಕ್ಕೆ ಕಾರಣ ಮಗು, ನಿನ್ನನ್ನು ಬಿಗಿಯಾಗಿ ಅಪ್ಪಿಕೊಳ್ಳುವಲ್ಲಿ ನನ್ನೊಡನೆ ನಿನ್ನ ಅಮ್ಮನೂ ಇರಬೇಕಾಗಿತ್ತು ನೋಡು. ಆದರೆ ಇಂದು ಆಕೆ ನಮ್ಮೊಡನಿಲ್ಲ. ಇದಕ್ಕೆಲ್ಲ ಆಕೆಯ ತಂದೆಯಾದಂತಹ ದುಷ್ಟ ದಕ್ಷನೇ ಕಾರಣನಾಗಿದ್ದಾನೆ. ಆ ದುಷ್ಟ ದಕ್ಷನು ಕೈಗೊಂಡಂತಹ ನಿರೀಶ್ವರ ಯಾಗ ತಿಳಿಯದೆ ಅಲ್ಲಿಗೆ ಹೋದಂತಹ ನಿನ್ನವ್ವೇ ಅವಮಾನವನ್ನು ಸಹಿಸಿಕೊಳ್ಳಲಾಗದೆ ಯೋಗಾಗ್ನೆಯನ್ನೇ ಸೃಜಿಸಿಕೊಂಡು ದೇಹತ್ಯಾಗವನ್ನು ಮಾಡಿದ್ದಾನೆ ಮಗು. ಆದ್ದರಿಂದ ಆ ದಕ್ಷನನ್ನು ಅಲ್ಲಿ ಆ ದುಷ್ಟ ದಕ್ಷನು ಕೈಗೊಳ್ಳುತ್ತಿರುವಂತಹ ಯಾಗ ಏನಿದೆಯೋ ಅದನ್ನು ಧ್ವಂಸ ಮಾಡಬೇಕು ಮಗನೇ. ಅಲ್ಲಿರುವಂತಹ ದುಷ್ಟ ದಕ್ಷನನ್ನು ಹಿಡಿದೆಳೆದು ಮುಂಡವನ್ನು ಬೇರ್ಪಡಿಸಿ ಬಾ ಮಗನೇ. ಹಾಗೆಯೇ ನಿನ್ನಮ್ಮನನ್ನು ಅವಮಾನಿಸಿದಂತಹ ಭೃಗು ಭಗಾದಿಗಳ ಹಲ್ಲು ಜಟಗಳನ್ನು ಕೆತ್ತು ಹಾಕು. ಹಾಗೆಯೇ ಲೋಕದ ನೀತಿಯನ್ನೇ ಮೀರಿ ರುದ್ರಭಾಗವನ್ನು ಶೂನ್ಯವಾಗಿಸಿದಂತಹ ದುಷ್ಟ ದಕ್ಷನಿಗೆ ಸರಿಯಾದ ಶಾಸ್ತಿಯನ್ನು ಮಾಡು ಮಗನೇ, ಮಾಡು. ದಕ್ಷ ಯಾರೇ ಆಗಿರಲಿ ನನಗೆ ಲಕ್ಷ್ಯವೇ ಅಲ್ಲ. ಏನಂದೆ ನೀನು? ನಿರೀಶ್ವರ ಯಾಗವನ್ನು ಮಾಡಿದ್ದೇನೆ. ಲೋಕಾಧ್ಯಕ್ಷನಾದಂತಹ ಲಯಕರ್ತೃವಾದಂತಹ ಈಶಾನಾಧಿಪತಿ ಆದಂತಹ ನಿನ್ನನ್ನು ಅವಮಾನಿಸಿದನೆ. ನಾನು ಜಗತ್ತನ್ನು ಕಾಣುವ ಮೊದಲೇ ನನ್ನ ಅಮ್ಮನ ಸಾವಿಗೆ ಆ ದಕ್ಷ ಕಾರಣನಾದನೆ. ಆತನನ್ನು ಸುಮ್ಮನೆ ಬಿಡಲಾರೆ. ಈಗಿಂದೀಗಲೇ ಪ್ರಾಚೀನ ಬಾರಿಗೆ ತೆರಳಿ ಆತನನ್ನು ಕೊಂದು ಆ ಬಳಿಕ ನಿನ್ನನ್ನು ಬಂದು ಕಾಣುತ್ತೇನೆ. ಕೊಡು ಅಪ್ಪಣೆಯನ್ನು, ಕೊಡು ಅಪ್ಪಣೆ. ಪಿತನಿಂದ ಅಪ್ಪಣೆಯನ್ನು ಪಡೆದುದಾಯಿತು. ಇನ್ನು ತಡ ಮಾಡುವುದಲ್ಲ. ಆದಷ್ಟು ಶೀಘ್ರವಾಗಿ ಪ್ರಾಚೀನ ಬಾರಿಗೆ ತೆರಳಿ ಆ ದಕ್ಷನನ್ನು ಕೊಲ್ಲುವ ಮೂಲಕ ನನ್ನ ಸಾಹಸವನ್ನು ನನ್ನ ಪಿತನಿಗೆ ಅರಿಯಬೇಕಲ್ಲ. ತೆರಳುತ್ತೇನೆ. ವಾಹೋ, ಪರಮೇಶ್ವರನ ಹೊಸ ಸೃಷ್ಟಿಯಂತೆ ವೀರಭದ್ರನೆಂಬವನಂತೆ ಯಾಗ ಧ್ವಂಸಿಯಾಗಿ ಮೆರೆಯುತ್ತಾ ಇದ್ದಾನೆ. ನಮ್ಮವರನ್ನೆಲ್ಲ ದೇವತೆಗಳನ್ನೆಲ್ಲ ಹೊಡೆದಾಡಿಸುತ್ತಾ ಇದ್ದಾನೆ. ಇನ್ನೂ ಹೆಚ್ಚಿನ ಅನಾಹುತ ಮಾಡುವ ಮೊದಲು ನಾನೇ ಎದುರಿಸುವುದಕ್ಕಾಗಿ ಮುಂದುವರಿಯುತ್ತೇನೆ. ಎಲ್ಲ ಹಂದೆಯೇ
ಅತಿಥಿಯೇ, ಭೂತದಂತೆ ಯಾಗಶಾಲೆಯನ್ನು ಹೊಕ್ಕೆಯ, ನಮ್ಮ ಯಾಗವನ್ನೆಲ್ಲ ಹಾಳು ಮಾಡಿಬಿಟ್ಟೆಯ. ನನ್ನ ಆದೇಶದ ಪ್ರಕಾರವಾಗಿ ಯಾಗವನ್ನು ಮಾಡುತ್ತಿದ್ದಂತಹ ಮನುಮುನಿಗಳನ್ನೆಲ್ಲ ಓಡಿಸಿದ್ದೇನೆ. ದೇವತೆಗಳ ಹಲ್ಲು ಕಿತ್ತೆಯ, ಹೌದು. ಋಷಿ ಮುನಿಗಳ ಗಡ್ಡವನ್ನು ಕಿತ್ತೆಯ, ಅವರ ಜುಟ್ಟಿಗೆ ಕತ್ತಿಯನ್ನಿಕ್ಕಿದೆಯ. ಎಲ್ಲ ಧೂರ್ತನೆ. ಇಂತಹ ಯಾಗವನ್ನು ಹಾಳು ಮಾಡಿದವರು ಏನಾಗುತ್ತಾರೆ ಗೊತ್ತೇ? ಪಾಷಂಡಿ ಆಗ್ತಾನೆ, ಪಾಷಂಡಿ ಆಗುತ್ತಾನೆ. ದುಷ್ಟನೇ, ದುರ್ವಿನೀತನೇ, ದುಸ್ಸಾಹಸವನ್ನು ಮೆರೆಯುತ್ತಿರುವವನೇ, ಇದೀಗ ನಿನ್ನನ್ನು ಹೀಗೆ ಸುಮ್ಮನೆ ಬಿಡುವುದಕ್ಕಿಲ್ಲ. ಬಾ ಮುಂದೆ, ಬಾ ಮುಂದೆ. ದೈವದ್ರೋಹಿ, ಪಾಪಿ, ಸ್ವಾರ್ಥದಿಂದ ದ್ವೇಷದಿಂದ ನನ್ನ ಅಯ್ಯನಿಗೆ ಹವಿಸ್ಸನ್ನು ನೀಡದೆ ಈಶಾನಾಧಿಪತಿಯಾದಂತಹ ನಮ್ಮ ಅಯ್ಯನಿಗೆ ಯಾಗ ಮಾಡಿದ್ದೇನೆ. ಅವನಿಗೆ ಹವಿಸ್ಸನ್ನು ನೀಡದೆ ಅವಮಾನಿಸಿದೆಯ. ನಿನ್ನದೇ ಮಗಳಾದಂತಹ ದಾಕ್ಷಾಯಣಿಯ ಸಾವಿಗೆ ನೀನೇ ಕಾರಣನಾದೆಯ. ಇಷ್ಟು ಸುಂದರವಾದಂತಹ ಯಜ್ಞಶಾಲೆಯನ್ನು, ಪವಿತ್ರವಾದಂತಹ ಯಜ್ಞಶಾಲೆಯನ್ನು ಸೂತಕದ ಛಾಯೆಯನ್ನುಂಟು ಮಾಡಿದೆಯಲ್ಲ, ನಿನ್ನನ್ನು ಸುಮ್ಮನೆ ಬಿಡಲಾರೆ. ನಿನ್ನನ್ನು ಕೊಲ್ಲುವುದಕ್ಕಾಗಿಯೇ ಬಂದವನು ನಾನು, ವೀರಭದ್ರ. ವೀರಭದ್ರ, ಯಾರನ್ನು ಯಾರು ಕೊಲ್ತಾರೆ ನೋಡೋಣ. ನಿನಗೆ ಹೋಗುವ ಕಾಲ ಬಂದಿದೆ. ವಿನಾಶ ಕಾಲ, ವಿಪರೀತ ಬುದ್ಧಿ. ಇನ್ನಂತವರನ್ನು ಸುಮ್ಮನೆ ಬಿಡಬಾರದು. ಹೌದು, ಯಾರು ದ್ವೇಷದಿಂದ ಸ್ವಾರ್ಥದಿಂದ ಯಾಗವನ್ನು ಮಾಡುತ್ತಾರೋ ಅವರಿಗೆ ಇದೇ ಗತಿ ಬರುತ್ತದೆ ಎಂಬುದನ್ನು ತೋರಿಸಿಕೊಡಬೇಕಲ್ಲ. ಆದ್ದರಿಂದ ಬಾ ಮುಂದೆ, ನೋಡೋಣ. ಮುಂದೆ ಬಾ ಮುಂದೆ. ತೀಡಿದ ಕತ್ತಿಯಿಂದ ದಕ್ಷನ ಶಿರವನ್ನು ಕತ್ತರಿಸಿದ್ದೇನೆ. ಅವನೇ ಮಾಡುವಂತಹ ಈ ಯಜ್ಞಕುಂಡಕ್ಕೆ ಆತನ ಶಿರವನ್ನು ಹಾಕಿದ್ದೇನೆ. ಉಳಿದವರೆಲ್ಲ ಹೆದರಿ ಓಡುತ್ತಾ ಇದ್ದಾರೆ. ನನ್ನ ಕೆಲಸ ಮುಗಿಯಿತು. ನಾನು ಮಾಡಿದಂತಹ ಸಾಹಸವನ್ನು ನನ್ನ ಅಪ್ಪಯ್ಯನಿಗೆ ತಿಳಿಸಬೇಕಲ್ಲ, ಅದಕ್ಕಾಗಿ ಕೈಲಾಸದ ತೆರಳುತ್ತೇನೆ. ಅಪೂರ್ಣವಾದ ಯಜ್ಞ ಪೂರ್ಣವಾಗಬೇಕು, ಮೊದಲಿನ ಶಾಂತ ಸಾತ್ವಿಕ ವಾತಾವರಣ ಮೂಡಿ ಬರಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಸುರಪ ಮುಖ್ಯರೆಲ್ಲರೂ ಪದುಮಜನನ್ನು ಮೊರೆ ಹೊಕ್ಕು ಎಲ್ಲರೂ ನನ್ನೊಂದಿಗೆ ಮಾತನಾಡುವುದಕ್ಕಾಗಿ ಕೈಲಾಸಕ್ಕೆ ಆಗಮಿಸಿದರು. ಇನ್ನೂ ರೋಷಾಗ್ನಿಯನ್ನೇ ಹೊರಸೂಸುತ್ತಿದ್ದ ನನ್ನನ್ನು ಕೇಳಿಕೊಳ್ಳಲಾಗಿ ನಾನು ಅವರೊಡನೆ ಪ್ರಾಚೀನ ಬರ್ಹಿಯ ಯಾಗಶಾಲೆಯನ್ನು ಪ್ರವೇಶಿಸಿದೆ. ಗತಿಸಿದಂತಹ ಜನಯುಗವನ್ನು ನನ್ನ ಯೋಗ ಸಾಮರ್ಥ್ಯದಿಂದಲೇ ಬದುಕಿಸಿದೆ. ದಕ್ಷನ ಮುಂಡಕ್ಕೆ ಆಡಿನ ರುಂಡವನ್ನು ಜೋಡಿಸಿ ಮರು ಜೀವವನ್ನು ಕಲ್ಪಿಸಿದೆ. ಎಲ್ಲರೂ ವಿಷ್ಣುವನ್ನು ಸ್ತುತಿಸಲಾಗಿ ಆತನು ಪ್ರತ್ಯಕ್ಷನಾದ. ತ್ರಿಮೂರ್ತಿಗಳ ಆದೇಶದಂತೆ ಅಪೂರ್ಣವಾದಂತಹ ಯಜ್ಞವನ್ನು ದಕ್ಷನು ಸಾಂಗವಾಗಿಯೇ ಪೂರ್ಣಗೊಳಿಸಿದ. ಎಲ್ಲವೂ ಸುಖಾಂತ್ಯವಾಯಿತಲ್ಲ. ಭದ್ರಂ ಶುಭಂ ಮಂಗಳಂ. ಮಂಗಲ ಮದವುರ ಒಡೆಯನಿಗೆ ಮಂಗಲ ಮದವುರ ಒಡೆಯನಿಗೆ ಜಯ ಮಂಗಲ ರಂಗ ಸುಗೂದಿದಗೆ ಮಂಗಲ ವಿಘ್ನವ ಭಂಗಿ ಪೊರೆವ ಮತಂಗ ಮದನ ಮಹಾಗಣಪತಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲೋ ಮಂಗಲೋ.
ಆತ್ಮೀಯ ಕಲಾಭಿಮಾನಿಗಳೇ, ಇಷ್ಟು ಹೊತ್ತು ಯಕ್ಷಗಾನ ಕಲಾ ತಂಡ ಸುರತ್ಕಲ್ ಇವರಿಂದ ದಕ್ಷಯಜ್ಞ ಎನ್ನುವಂತಹ ತಾಳಮದ್ದಳೆಯನ್ನು ನಾವೆಲ್ಲ ಆಲಿಸಿದವರಿದ್ದೇವೆ, ವೀಕ್ಷಿಸಿದವರಿದ್ದೇವೆ. ಈ ಮದವೂರ ವಿಘ್ನೇಶನ ದಿವ್ಯ ಸನ್ನಿಧಾನದಲ್ಲಿ ಕಲಾಸೇವೆಯನ್ನು ಮಾಡಿದಂತಹ ಯಕ್ಷಗಾನ ಕಲಾ ತಂಡ ಸುರತ್ಕಲ್ ಇವರಿಗೆ ಮದವೂರ ವಿಘ್ನೇಶ, ಸಿದ್ಧಿವಿನಾಯಕ ದೇವರು, ಅದೇ ರೀತಿಯಾಗಿ ಮದನಂತೇಶ್ವರ ಕ್ಷೇತ್ರದಲ್ಲಿ ಜರುಗುತ್ತಾ ಇರುವಂತಹ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವಾ ಸಮಿತಿಯ ವತಿಯಿಂದ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಕಲಾ ತಂಡದಲ್ಲಿ ಭಾಗವಹಿಸಿದಂತಹ ಹಿಮ್ಮೇಳ ಮುಮ್ಮೇಳದ ಎಲ್ಲ ಕಲಾವಿದರಿಗೂ ಕೂಡ ಮದನಂತೇಶ್ವರ ಸಿದ್ಧಿವಿನಾಯಕ ದೇವರು ಆಯುಷ್ಯ, ಆರೋಗ್ಯ, ಸಕಲ ಸಂಪದಗಳನ್ನು ಉಂಟು ಮಾಡಲಿ ಎನ್ನುವ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ಕಲಾ ತಂಡದ ಮುಖ್ಯಸ್ಥರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ದೇವಳದ ವತಿಯಿಂದ ನೀಡುವಂತಹ ಸ್ಮರಣಿಕೆಯನ್ನು, ಶಾಲನ್ನು, ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸಾಂಸ್ಕೃತಿಕ ಈ ಮದವೂರ ವಿಘ್ನೇಶ ಸಾಂಸ್ಕೃತಿಕ ವೇದಿಕೆಯ ಸದಸ್ಯರುಗಳಾದಂತಹ ರಾಮಕೃಷ್ಣಮಯ್ಯ ಸಿರಿಬಾಗಿಲು, ಅದೇ ರೀತಿಯಾಗಿ ವಿಕ್ರಮಯ್ಯ ಪೈವಳಿಕೆ ಇವರುಗಳು ವೇದಿಕೆಗೆ ಬಂದು ಈ ತಂಡದ ಮುಖ್ಯಸ್ಥರಿಗೆ ಶಾಲನ್ನು ಹೊತ್ತಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ತಂಡದ ಮುಖ್ಯಸ್ಥರು ಮುಂದೆ ಬರಬೇಕು. ಮಧೂರು ಮಹಾಂತೇಶ್ವರನ ಪಾದಾರವಿಂದಕ್ಕೆ ವಂದಿಸಿಕೊಳ್ಳುತ್ತಾ ಸಾಷ್ಟಾಂಗವೆರಗುತ್ತಾ ದೂರದ ಯಕ್ಷಕಲಾ ತಂಡ, ಮಹಿಳಾ ತಂಡ ಸುರತ್ಕಲ್ ಇವರು ಇಂದು ಈ ಮಧೂರಿನ ಉನ್ನತ ವೇದಿಕೆಯಲ್ಲಿ ದಕ್ಷಾಧ್ವರ ಎಂಬಂತಹ ಈ ಒಂದು ಕಥಾನಕವನ್ನು ಪ್ರಸ್ತುತಪಡಿಸಲಿಕ್ಕೆ ಅವಕಾಶ ಕೊಟ್ಟಂತಹ ದೇವರಿಗೂ ಹಾಗೆ ಇಲ್ಲಿನ ಎಲ್ಲ ಆಡಳಿತಾಧಿಕಾರಿಗಳಿಗೂ ಜೊತೆಗೆ ಪದಾಧಿಕಾರಿಗಳಿಗೂ ಎಲ್ಲರಿಗೂ ನಮೋ ನಮಃ. ಹಿಮ್ಮೇಳದಲ್ಲಿ ಶ್ರೀಮತಿ ಶಾಲಿನಿ ಹೆಬ್ಬಾರ್ ಅವರು ಭಾಗವತರಾಗಿ, ಶ್ರೀಯುತ ಮುರಾರಿ ಕಡಂಬಳಿತಾಯ ಅವರು ಮದ್ದಳೆಯಲ್ಲಿ, ಹಾಗೆಯೇ ಮಾಲೆಂಕಿ ಇವರು ವಂದನಾ ಮಾಲೆಂಕಿಯವರು ಚೆಂಡೆಯಲ್ಲಿ ಸಹಕರಿಸಿದ್ದಾರೆ. ಹಾಗೆ ಮುಮ್ಮೇಳದಲ್ಲಿ ದಾಕ್ಷಾಯಿನಿಯಾಗಿ ಶ್ರೀಮತಿ ದೀಪ್ತಿ ಬಾಲಕೃಷ್ಣ ಭಟ್, ಹಾಗೆ ಬ್ರಾಹ್ಮಣ ಮತ್ತು ವೀರಭದ್ರನಾಗಿ ಕಲಾವತಿ ಕೆ, ದಕ್ಷನಾಗಿ ನಾನು ಜಯಂತಿ ಎಸ್ ಹೊಳ್ಳ, ಹಾಗೆಯೇ ಈಶ್ವರನಾಗಿ ಶ್ರೀಮತಿ ಲಲಿತಾ ಭಟ್ ಇವರು ಭಾಗವಹಿಸಿದ್ದಾರೆ. ಪ್ರೇಕ್ಷಕ, ವೀಕ್ಷಕ, ಪರೀಕ್ಷಕ, ನಿರೀಕ್ಷಕ ಎಲ್ಲರಿಗೂ ಕೂಡ ನಮೋ ನಮಃ, ನಮೋ ನಮಃ. ಇಷ್ಟು ಹೊತ್ತು ಸುಂದರವಾದಂತಹ ವೇದಿಕೆಯಲ್ಲಿ ತಾಳಮದ್ದಳೆಯನ್ನು ನಡೆಸಿಕೊಟ್ಟಂತಹ ಕಲಾ ಸಂಘದವರಿಗೆ ಮಗದೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮುಂದೆ ಈ ರಂಗವೇದಿಕೆಯಲ್ಲಿ ಸುಭದ್ರಾ ಕಲ್ಯಾಣ ಎನ್ನುವಂತಹ ತಾಳಮದ್ದಳೆ ಸಂಪನ್ನಗೊಳ್ಳುವುದಕ್ಕಿದೆ. ಬಂಟ ಮಹಿಳಾ ಸಂಘ ರಿಜಿಸ್ಟರ್ಡ್ ಬೆಳ್ಳೂರು, ಕಾಸರಗೋಡು ಇವರಿಂದ ಸುಭದ್ರಾ ಕಲ್ಯಾಣ ತಾಳಮದ್ದಳೆ ಪ್ರಸ್ತುತಗೊಳ್ಳುವುದಕ್ಕಿದೆ. ಈ ಕಲಾ ತಂಡದ ಭಾಗವತರುಗಳು, ಹಿಮ್ಮೇಳದವರು ಆದಷ್ಟು ಶೀಘ್ರವಾಗಿ ವೇದಿಕೆಯನ್ನು ಸೇರುವುದರ ಮೂಲಕ ಕಲಾ ಕಾರ್ಯಕ್ರಮ ಆರಂಭ ಮಾಡುವುದಕ್ಕೆ ಅನುವು ಮಾಡಿಕೊಡಬೇಕು ಅಂತ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ತಾಳಮದ್ದಳೆಯ ಬಳಿಕ 4 ಗಂಟೆಗೆ ಸರಿಯಾಗಿ ರಾಜಸೂಯಾಧ್ವರ ಎನ್ನುವಂತಹ ತಾಳಮದ್ದಳೆ ನಡೆಸಿಕೊಡುವವರು ಶೇಡಿಕಾವು ಪಾರ್ಥಿಸುಬ್ಬ ಯಕ್ಷಗಾನ ಸಂಘ ರಿಜಿಸ್ಟರ್ಡ್ ಕುಂಬಳೆಯವರು. 6 ಗಂಟೆಗೆ ಸರಿಯಾಗಿ ಶ್ರೀ ದೇವಿ ಮಹಾತ್ಮೆ ಗಮಕ ವಾಚನ ಶ್ರೀ ಶ್ರೀಹರಿ ಭಟ್ ಪೆಲ್ತಾಜೆ ಪೆರ್ಲಾ ಕಾಸರಗೋಡು ಇವರಿಂದ. ರಾತ್ರಿ 7:30ಕ್ಕೆ ಸರಿಯಾಗಿ ವೆಂಕಟರಮಣ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ರಿಜಿಸ್ಟರ್ಡ್ ಕಾಸರಗೋಡು ಇವರಿಂದ ಚಕ್ರವ್ಯೂಹ ಗದಾಯುದ್ಧ ಎನ್ನುವಂತಹ ಯಕ್ಷಗಾನ ಬಯಲಾಟ ಜರುಗುವುದಕ್ಕಿದೆ. ನಾಳೆ ಸಂಜೆ 6:30ಕ್ಕೆ ಸರಿಯಾಗಿ ಇದೇ ವೇದಿಕೆಯಲ್ಲಿ ಪಾವಂಜೆ ಮೇಳದವರಿಂದ ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ಯಕ್ಷಗಾನ ಬಯಲಾಟ. 3 ತಾರೀಕಿಗೆ ಸಂಜೆ 6:30 ಗಂಟೆಗೆ ಸರಿಯಾಗಿ ಹನುಮಗಿರಿ ಮೇಳದವರಿಂದ ಸಾಕೇತ ಸಾಮ್ರಾಜ್ಞಿ ಎನ್ನುವಂತಹ ಯಕ್ಷಗಾನ ಬಯಲಾಟ ಜರುಗುವುದಕ್ಕಿದೆ. 7 ತಾರೀಕಿಗೆ ಮಧ್ಯಾಹ್ನ 2:30 ಗಂಟೆಗೆ ರಾಮ್ ಎಲ್ಲಂಗಳ ವಿರಚಿತ ಮದವೂರ ವಿಘ್ನೇಶ ಮದನಂತೇಶ್ವರನನ್ನು ಕೊಂಡಾಡುವಂತಹ ಮಧುಪುರ ಕ್ಷೇತ್ರ ಮಹಾತ್ಮೆ ಎನ್ನುವಂತಹ ಯಕ್ಷಗಾನ ಬಯಲಾಟ ಜರುಗುವುದಕ್ಕಿದೆ. ಅದೇ ರೀತಿಯಾಗಿ ನಾಡಿದ್ದಿನ ತನಕ ಈ ವೇದಿಕೆಯಲ್ಲಿ ಜರುಗುವಂತಹ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಸಂಪೂರ್ಣವಾದಂತಹ ಸಹಕಾರವನ್ನು ಕೋರುತ್ತಾ ಕಾರ್ಯಕ್ರಮ ಯಶಸ್ವಿಯಾಗುವ ಹಾಗೆ ನಮ್ಮ ಜೊತೆ ಸಹಕರಿಸಿಕೊಳ್ಳಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಮುಂದಿನ ತಾಳಮದ್ದಳೆಯನ್ನು ನಡೆಸಿಕೊಡುವಂತಹ ಬಂಟ ಮಹಿಳಾ ಸಂಘ ರಿಜಿಸ್ಟರ್ಡ್ ಬೆಳ್ಳೂರು, ಕಾಸರಗೋಡು ಇವರು ವೇದಿಕೆಯನ್ನು ಸೇರುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಳ್ಳಬೇಕು ಅಂತ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಮಾಡುವುದಕ್ಕಾಗಿ ಇಲ್ಲಿಯ ತನಕ ಬಂದಂತಹ ಬಂಟ ಮಹಿಳಾ ಸಂಘ ರಿಜಿಸ್ಟರ್ಡ್ ಬೆಳ್ಳೂರು, ಕಾಸರಗೋಡು ಇವರಿಗೆ ಮದವೂರ ವಿಘ್ನೇಶ ಮದನಂತೇಶ್ವರ ದೇವಸ್ಥಾನದಲ್ಲಿ ನಡೆಯುವಂತಹ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವಾ ಸಮಿತಿಯ ವತಿಯಿಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ತಂಡದಲ್ಲಿ ಭಾಗವಹಿಸುವಂತಹ ಹಿಮ್ಮೇಳ ಮುಮ್ಮೇಳ ಎಲ್ಲ ಕಲಾವಿದರಿಗೂ, ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇರುವ, ಆಲಿಸುತ್ತಾ ಇರುವಂತಹ ಸಹೃದಯಿ ಭಕ್ತಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಭಾಗವತರು ಸ್ತುತಿ ಪದ್ಯದ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಳ್ಳಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಸಹೃದಯರೇ, ಮದವೂರ ವಿಘ್ನೇಶನ ಸೇವೆ ಮಾಡಬೇಕು ಅಂತ ಅದೆಷ್ಟೋ ಭಕ್ತರು ಕಾರ್ಯಕ್ರಮಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದವರಿದ್ದಾರೆ. ಯಥಾಸಾಧ್ಯ ಎಲ್ಲರಿಗೂ ಅವಕಾಶವನ್ನು ಮಾಡುವುದಕ್ಕೆ ನಾವು ಪ್ರಯತ್ನ ಪಟ್ಟವರಿದ್ದೇವೆ. ಅದಕ್ಕಾಗಿ ಒಂದು ಸೀಮಿತವಾದಂತಹ ಸಮಯದ ಮಿತಿಯೊಳಗೆ ಕಾರ್ಯಕ್ರಮವನ್ನು ಮುಗಿಸಬೇಕಾದಂತಹ ಹೊಣೆಗಾರಿಕೆ ನಮಗೂ ಇರುತ್ತದೆ. ಯಾಕೆ ಅಂತ ಕೇಳಿದರೆ 27ರಿಂದ
7 ತಾರೀಕಿನ ತನಕ ಪ್ರತಿ ದಿವಸವೂ ಕೂಡ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆಯ ತನಕ ಕಾರ್ಯಕ್ರಮ ಎನ್ನುವುದು ನಡೆಯುತ್ತದೆ. ರಾತ್ರಿ ಆದ ಬಳಿಕ ಬೆಳಿಗ್ಗೆ ಶುಚಿಗೊಳಿಸಿ, ರಾತ್ರಿಯೇ ರಂಗವನ್ನೆಲ್ಲ ಶುಚಿಗೊಳಿಸಿ ಬೆಳಿಗ್ಗೆ ಪುನಃ ಬರಬೇಕಾದಂತಹ ಅನಿವಾರ್ಯತೆ ನಮಗೂ ಇರ್ತದೆ. ಹಾಗಾಗಿ ಸೀಮಿತ ಸಮಯಕ್ಕೆ ಎಲ್ಲರೂ ನಮ್ಮ ಜೊತೆ ಸಹಕರಿಸಿದರೆ ಮಾತ್ರ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ಸಾಧ್ಯವಾಗ್ತದೆ. 27 ತಾರೀಕಿನಿಂದ ಇಷ್ಟರವರೆಗೆ ಎಲ್ಲ ಸಂಘ ಸಂಸ್ಥೆಯವರು ಕೂಡ ನಮ್ಮ ಜೊತೆ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮವನ್ನು ಆರಂಭಿಸಿ ಸಮಯಕ್ಕೆ ಸರಿಯಾಗಿ ಮುಕ್ತಾಯಗೊಳಿಸಿದ ಕಾರಣ ಈ ವೇದಿಕೆಯಲ್ಲಿ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಸಾಗುವುದಕ್ಕೆ ಸಾಧ್ಯವಾಗ್ತದೆ. ಪಾರ್ಥಿಸುಬ್ಬ ಸಭಾಂಗಣದಲ್ಲಿ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ದೇವ ಮದಬೂರ ವಿಘ್ನೇಶ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಕೂಡ್ಲು ಕುತ್ಯಾಳ ಗೋಪಾಲಕೃಷ್ಣ ಮೇಳದ ರಂಗಸಜ್ಜಿಕೆಯಲ್ಲಿ ಮದಬೂರ ವಿಘ್ನೇಶ ವೇದಿಕೆಯಲ್ಲಿ 27ರಿಂದ 7 ತಾರೀಕಿನ ತನಕ ಬೇರೆ ಬೇರೆ ಯಕ್ಷಗಾನ ಸಂಬಂಧಿ ಕಾರ್ಯಕ್ರಮಗಳು ಜರುಗುತ್ತಾ ಇದೆ. ಹಾಗಾಗಿ ಎಲ್ಲ ಕಾರ್ಯಕ್ರಮ ಜೊತೆಯೂ ನಮ್ಮ ಜೊತೆ ಸಹಕರಿಸಿಕೊಳ್ಳಬೇಕು ಅಂತ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಬಂಟ ಮಹಿಳಾ ಸಂಘ ರಿಜಿಸ್ಟರ್ಡ್ ಬೆಳ್ಳೂರು ಕಾಸರಗೋಡು ಇವರಿಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವಾ ಸಮಿತಿ ವತಿಯಿಂದ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಭಾಗವತರು ಕಾರ್ಯಕ್ರಮವನ್ನು ಮುಂದುವರಿಸಬೇಕು. ಯಕ್ಷಗಾನಂ ಗೆಳ್ಗೆ, ಯಕ್ಷಗಾನಂ ಬಾಳ್ಗೆ. ಶ್ರೀ ಗುರುಗಣಾಧಿಪತಯೇ ನಮಃ. ಮುದದಿಂದ ನಿನ್ನ ಕೊಂಡಾಡುವೆನು ಅನಿವರದ ಮುದದಿಂದ ನಿನ್ನ ಕೊಂಡಾಡುವಿ ಅನೆವರದ ಮದಬೂರ ವಿಘ್ನೇಶ ದೇವ ಜಗದೀಶ ಮದಬೂರ ವಿಘ್ನೇಶ ದೇವ ಜಗದೀಶ ಅರರೆ ನಿನ್ನಯ ಮಹಿಮೆಯನ್ನು ಪೊಗಳಲಬಲ್ಲ
ಧರಣಿ ಜನು ಪತ್ತಿದ ಭಾಷೀಜ ಗಜಿತೋ ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ಧರೆಯೊಡ ವಿಶೇಷ ಮದ ಮೂರ ವಿಘ್ನೀಜ ದೇವ ಜಗದೀಶ ಮುದದಿಂದ ನಿನ್ನ ಆತ್ಮೀಯ ಯಕ್ಷಗಾನ ಕಲಾಪ್ರೇಮಿಗಳೇ, ಮಧೂರು ಶ್ರೀ ಮಧುರಾಂತೇಶ್ವರ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಈ ಸ್ವರ್ಣ ಕಾಲದಲ್ಲಿ ಒಂದು ಯಕ್ಷಗಾನ ಕೂಟವನ್ನು ಇಲ್ಲಿ ಸೇವಾರೂಪ ನಡೆಸಿಕೊಡುವರೆ ನಾವು ಆಲೋಚಿಸಿದ್ದೆವು. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಬಂಟ ಮಹಿಳಾ ಸಂಘ ಬೆಳ್ಳೂರು ಘಟಕದ ಕಲಾವಿದೆಯರು. ಇದರಲ್ಲಿ ಇಂದು ನಾವು ಆಯ್ದುಕೊಂಡಂತಹ ಕಥಾಭಾಗ ಸುಭದ್ರಾ ಕಲ್ಯಾಣ. ಇದರಲ್ಲಿ ಭಾಗವಹಿಸುವ ಕಲಾವಿದರನ್ನು ನಾನು ಪರಿಚಯಿಸೋಕೆ ಇಷ್ಟಪಡ್ತೇನೆ. ಮುಖ್ಯ ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀಯುತ ಮನೋಹರ ಬಳ್ಳಾಲ್ ಅಡ್ಡೊಳ, ಮಧ್ಯವಾದಕದಲ್ಲಿ ಮಾಸ್ಟರ್ ಆಯುಶ್ರೀ ಎಡಮಗುರುಗುತ್ತು, ಚೆಂಡೆ ವಾದಕರಾಗಿ ಶಿವಶಂಕರ ಭಟ್ ಅಂಬೆಮೂಲೆ, ಹಾಗೂ ಪಾತ್ರವರ್ಗದಲ್ಲಿ ಅರ್ಜುನನಾಗಿ ಪೂರ್ಣಿಮಾ ಜಯರಾಜರೇ ಎಡಮಗುರು, ಶ್ರೀಕೃಷ್ಣಾಗಿ ಶ್ಯಾಮಲಯಾಸ್ತ್ರಿ ಸಸಿತ್ಲು, ಸತ್ಯಭಾಮೆಯ ಪಾತ್ರ ನಿಸ್ಮಿತಾ ರೈ ಬಜಗುತ್ತು, ವನಪಾಲಕರಾಗಿ ಪದ್ಮಾವತಿ ಭಂಡಾರಿ ಎಡಮಗುರುಗುತ್ತು ಹಾಗೂ ವಿಶಾಲ ಎಸ್ ಶೆಟ್ಟಿ ಬರೆದಗುತ್ತು, ಬಲರಾಮನಾಗಿ ಜಯಲಕ್ಷ್ಮಿ ಕೆ ಶೆಟ್ಟಿ ಕಳುವಾಜೆ, ಕಲಾವತಿಯಾಗಿ ಶ್ರೀಲತಾ ಯಾಸ್ರಿ ಪಂಬಡೆ, ಸುಭದ್ರೆಯಾಗಿ ಜಯಪ್ರಭಾ ಎಮ್ರಿ ಮುಳ್ಳೇರ್ಯ. ಈ ಕಲಾವಿದರು ತಮ್ಮ ಕರ್ತವ್ಯವನ್ನು ಈ ವೇದಿಕೆಯ ಮೇಲೆ ನಿರ್ವಹಿಸುವ ಮೂಲಕ ಶ್ರೀದೇವರ ಸೇವೆಯನ್ನು ಮಾಡಬೇಕಾಗಿ ಅಪೇಕ್ಷೆ ಪಡ್ತಾ, ಎಲ್ಲರೂ ನಮ್ಮೊಂದಿಗೆ ಪೂರ್ತಿ ಕಾರ್ಯಕ್ರಮಕ್ಕೆ ಸಹಕರಿಸಬೇಕೆಂಬ ಅಪೇಕ್ಷೆಯನ್ನು ಮುಂದಿಟ್ಟುಕೊಂಡು ಭಾಗವತಲ್ಲಿ ಕಲಾವಿದರಿಗೆ ವೇದಿಕೆ ಆಹ್ವಾನ. ಅಂಬುರುಗಗಳ ನೇತ್ರಿ ಶ್ರೀ ದುರ್ಗಾ ವಿಜಯ ಬಲಗೊಂಡು ಭಕ್ತಿಯೊಳಂಬಿಕಾ ವಿಘ್ನರಾಜನ ಬಿರಿದು ಸಂತುತಿಸಿ ಅಂಬುನಿದಿಯ ಮುಗಿದಂಬುಜಾಸನವಣಿಯರ ಪಾದಾಂಬುಜಗೆ ಬಡಬಿಡುದು ವನ್ನಿಬಿನಿ ಕಥಾಮೃತವ ನೆಗಲಾಗಿ ಬಿದ್ದಿರ್ಪಾಯ ದಿವಿಜನಾರಿಯನ್ನು ಧರಿಸಿ ಬಳಿಕ ಚಕ್ರದನ ಸಂಭವ ಮುದದುಡು ಬಳಿಕ ಚಕ್ರದ ಸಂಭವನ ಮುದದುಡು ತೀರ್ಥಯಾತ್ರಾ ಪರಿಕ್ರಮದ ಪ್ರಥಮ ಘಟ್ಟವಿಲ್ಲಿಗೆ ಮುಗಿಯಿತು. ಪೂರ್ವ ತೀರದ ಪುಣ್ಯಕ್ಷೇತ್ರಗಳ ದರ್ಶನವೂ ಆಯಿತು. ಪಾವಮಾನಿಯನ್ನು ಸಂತೈಸಿದ್ದಾಯಿತು. ಭಗವದನುಗ್ರಹ ಪಡೆದಿದ್ದೂ ಆಯಿತು. ಇನ್ನು ಪಡುಗಡಲ ತೀರದುದ್ದಕ್ಕೂ ನಡೆಯೋಣವೆಂದು ಹೊರಟೆ. ಮುನಿಪೋತಮರ ಶಾಪಕ್ಕೆ ಒಳಗಾಗಿ ಮಕರ ರೂಪದಲ್ಲಿ ಬಿದ್ದಿದ್ದ ನಿರ್ಜರ ನಾರಿಯರ ಉದ್ಧಾರ ಮಾಡಿದ ಪುಣ್ಯವೂ ಪ್ರಾಪ್ತವಾಯಿತು. ನಾನಲ್ಲವೇ ಭಾಗ್ಯಶಾಲಿ, ನಾನಲ್ಲವೇ ಧನ್ಯ. ಇದು ವಸಂತ ಋತುವಿನ ಸಂತಸದ ಕಾಲವಿದು. ಪ್ರಕೃತಿ ರಮಣೀಯವಾದ ಸೊಬಗು ನನ್ನ ಚಿತ್ತದಲ್ಲಿ ಸಂತಸವನ್ನು ಮೂಡಿಸುತ್ತಾ ಇದೆ. ತೀರ್ಥಾಟನೆಯ ಈ ಪ್ರಕರಣ ಪಾರ್ಥನಿಗೆ ದೊರೆತ ಅದೃಷ್ಟವಲ್ಲದೆ ಮತ್ತೇನು? ಆರ್ಯಾವರ್ತದ ವಿಶೇಷತೆಗಳನ್ನು ಅರಿತುಕೊಳ್ಳುವ
ಸದಾವಕಾಶವೇ ಸರಿ. ಆನಂದ ತುಂದಿಲನಾಗಿ ಉತ್ತರಾಭಿಮುಖವಾಗಿ ಹೊರಟು ತಲುಪಿದ್ದಾದರೂ ಎಲ್ಲಿಗೆ? ಇದಲ್ಲವೇ ಪಾಂಡ್ಯಾದೇಶ? ಯುವತಿ ಮಣಿ ಚಿತ್ರಾಂಗದಲ್ಲಿ ರಮಣನೆನಿಸಿ ರಮಣನೆಂದೆನಿಸಿ ಭುವನದೊಳಿಗೆ ಸಕಲ ತೀರ್ಥಂಗಳಿಗೆ ತೊಳವನು ದ್ವಾರಕೆಗೆ ನಡೆದಂದನು ದ್ವಾರಕೆಗೆ ನಡೆದಂದನು ತಬಗದಿಂದ ಕಮಲನಾಭನ ಕಾರುಣ್ಯದ ಅಮೃತದ ಚೇತನದಿಂದ ಚೈತ್ರಾಗಮನದ ಹಾದಿಯಲ್ಲಿಯೇ ನನ್ನ ಭಾಗ್ಯಲತೆಯು ಚಿಗುರೊಡೆಯಿತು. ಬರಬರುತ್ತ ನಾನು ತಲುಪಿದ್ದು ಪಾಂಡ್ಯ ದೇಶ. ಇಲ್ಲಿನ ನಾಡ ಸೊಬಗನ್ನು ಆಸ್ವಾದಿಸುತ್ತಾ ಇದ್ದೆ. ಇದೇ ಮಂಗಳ ಸುಮುಹೂರ್ತದಲ್ಲಿ ಇಲ್ಲಿನ ಅರಸುಗುವರಿ ಚಿತ್ರಾಂಗದೆಯ ಪ್ರೇಮ ಪಾಶಕ್ಕೆ ಒಳಗಾದೆ. ಪ್ರೇಮವು ಹೆಮ್ಮರವಾಗಿ ಬೆಳೆದು ಗಾಂಧರ್ವ ವಿಧಿಯಿಂದ ವಿವಾಹವಾದೆ. ಮುಂದೆ ಮನದನ್ನೆಯಾದ ಚಿತ್ರಾಂಗದೆಯನ್ನು ಒಡಂಬಡಿಸಿ ಮುಂದುವರಿದೆ. ರಾವಣನಿಂದ ಪ್ರತಿಷ್ಠಾಪಿಸಲ್ಪಟ್ಟ ಪರಶಿವನ ಆತ್ಮಲಿಂಗವಿರುವ ಗೋಕರ್ಣಕ್ಕೆ ಬಂದೆ. ಇದು ಮಹಾಬಲೇಶ್ವರನ ಸನ್ನಿಧಿಯೂ ಹೌದು. ಇಲ್ಲಿನ ಕೋಟಿ ತೀರ್ಥದಲ್ಲಿ ಮಿಂದು ಉಜ್ಜಯಿನಿಯ ಮಹಾಕಾಲನ ದರ್ಶಿಸಿ ಬೆಟ್ಟವನ್ನೇರಿ ಶ್ರೀಶೈಲಕ್ಕೆ ಬಂದೆ. ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನವನ್ನು ಪಡೆದೆ. ಶ್ರೀಕೃಷ್ಣನು ತಣ್ಣನ್ನ ಬಡಲನಮ್ಮನೊಂದಿಗೆ ಮಾವ ಕಂಸನನ್ನು ಮತಿಸಿದ ಮಥುರಾಪುರಕ್ಕೆ ಬಂದು ಆ ದಿವ್ಯ ಮಂಗಳ ಮೂರ್ತಿಯನ್ನು ಮನಸಾರೆ ವಂದಿಸಿದೆ. ಧರ್ಮ ರಕ್ಷಣೆಗಾಗಿ ವಸುದೇವ ದೇವಕಿಯರ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಲೀಲಾಮಯನಾಗಿ ಬೆಳೆದಿದ್ದು ನಂದಗೋಕುಲದಲ್ಲಿ. ಪ್ರಕೃತ ಬೆಳಗುತ್ತಿರುವುದು ದ್ವಾರಕೆಯಲ್ಲಿ. ನನ್ನ ತೀರ್ಥಾಟನೆ ಕೊನೆ ಕಾಣುವುದು ಇದೇ ದ್ವಾರಕೆಯಲ್ಲಿ. ಶ್ರೀಕೃಷ್ಣನ ಸೂಚನೆಯಂತೆ ದ್ವಾರಕೆಯೆಡೆಗೆ ನಡೆಯೋಣ. ಆಹಾ ಆಹಾ ಏನಾನಂದ! ಸುತ್ತಲೂ ಸಾಗರವೇ ಮೇರೆಯಾಗಿರುವ ಪ್ರಕೃತಿ ರಮಣೀಯೂ ಸೌಂದರ್ಯದ ಗಣಿಯೂ ಆದ ದ್ವಾರಾವತಿ. ಶ್ರೀಕೃಷ್ಣನು ನನ್ನನ್ನು ಸೂಚ್ಯವಾಗಿ ಆಮಂತ್ರಿಸಿರುತ್ತಾನೆ. ರಾಮೇಶ್ವರದಲ್ಲಿ ಶ್ರೀಕೃಷ್ಣನೆಂದ ಮಾತು ಕಲ್ಯಾಣ ಮಸ್ತು ಅಂದರೆ ನನ್ನ ಮನದ ಅಭಿಲಾಷೆ ಈಡೇರುತ್ತದೆ ಎಂದಲ್ಲವೇ? ಆದರೆ ನಾನು ಈ ರೀತಿಯಾಗಿ ಪುರಪ್ರವೇಶಿಸುವುದು ಉಚಿತವಲ್ಲ. ಪುರದ ಜನರು ಗುರುತಿಸದಂತೆ ಇಲ್ಲಿ ಉಳಿಯುವುದು ಅನಿವಾರ್ಯ. ಶ್ರೀಕೃಷ್ಣನೊಬ್ಬನೇ ಅರಿತರೆ ಸಾಕು. ಅದಕ್ಕಾಗಿ ನನ್ನ ಕಿರೀಟ ಕುಂಡಲಾದಿ ಆಭರಣಗಳನ್ನು ಬತ್ತಡಿಕೆಯನ್ನು ಜೋಳಿಗೆಯಲ್ಲಿರಿಸಿ ಜಟಾಮುಟುಕುಟವನ್ನು ಸನ್ಯಾಸಿಯಂತೆ ಕಟ್ಟಿ ಕಾಷಾಯಾಂಬರವನ್ನು ಧರಿಸಿ ಪ್ರಶಾಂತವಾದ ಉದ್ಯಾನವನವನ್ನು ಸೇರುತ್ತೇನಂತೆ. ನಗರದ ಹೊರವಲಯದಲ್ಲಿರುವ ಉದ್ಯಾನವನವನ್ನು ಸೇರಿ ಕಪಟ ಸನ್ಯಾಸಿಯಾದ ನಾನು ತುಂತುರು ಮಳೆಗೊಮ್ಮೆ ಮೈಯನ್ನೊಡ್ಡಿ ಶ್ರೀಹರಿಯ ನಾಮಸ್ಮರಣೆಯನ್ನು ಮಾಡುತ್ತಾ ಮುಂದಿನ ಬೆಳವಣಿಗೆ ನಿರೀಕ್ಷೆಯಲ್ಲಿರುತ್ತೇನೆ. ಜಯ ಜಯ ಕೃಷ್ಣ ಶರಣಂ ಸ್ವಾಮಿ ಶರಣಂ. ನಡುಗುತ್ತಾ ನರನೀನು ಮಳಿಗೆ ಮೈದಾನದಿ ನಡುಗುತ್ತ ಹರಿಪುರದ ಕಾಯನ್ನು ತಿರಲು ನರನಿಲ್ದು ಮಲೆಗೆ ಮೈದರಿದಿ ನಡು ನಡು ಹರಿಪುರದ ಕಾಯನ್ನು ತಿರಲು
ನನ್ನರದಿನುಗಲ ನರ ನಿಂತು ಮಳೆಗೆ ಜೀವನವು ಬೇಡವೆಂದಾದಾಗ ಬೆಂಕಿಗೆ ಹಾರಿ ಸಾಯಲು ಸಿದ್ಧನಾದವನು ಏನೋ ಬೇಕೆಂಬ ಆಸೆಯು ಅಂಕುರಿಸಿದಾಗ ಅದನ್ನು ಪಡೆಯುವುದಕ್ಕಾಗಿ ಚಳಿ ಮಳೆ ಗಾಳಿಗೂ ತನ್ನ ಮೈಯನ್ನು ನಡುಗಿಸಿಕೊಳ್ಳುತ್ತಾನೆ. ಪಾರ್ಥನ ಈ ಸ್ಥಿತಿಯನ್ನು ಕಂಡಾಗ ನನಗೆ ಅನುಕಂಪ ಮೂಡ್ತಾ ಇದೆ. ಆತನನ್ನು ಕಂಡಾಗಂತೂ ನಗು ಉಕ್ಕಿ ಬರುತ್ತಾ ಇದೆ. ಸುರಲೋಕದಿಂದ ಪಾರಿಜಾತವನ್ನು ತಂದ ಮೇಲಂತೂ ಈ ಸತ್ಯಭಾಮೆಗೆ ಪ್ರಾಶಸ್ತ್ಯ ಹೆಚ್ಚು. ನರಕಾಸುರನ ಸಂಹಾರಕ್ಕೆ ಸಹಾಯಕಳಾದ ಬಳಿಕ ಕೇಳಬೇಕೆ? ಸವತೆಯರೆಲ್ಲರೂ ನನ್ನನ್ನು ಬಹಳ ಗೌರವಿಸುತ್ತಾರೆ. ಅಷ್ಟೇ ಯಾಕೆ, ನನ್ನ ಪ್ರಾಣವಲ್ಲಭನಾದ ಶ್ರೀಕೃಷ್ಣನು ಆಗಾಗ ನನ್ನನ್ನು ಹೊಗಳಿ ಹೊಗಳಿ ನನ್ನ ಗೌರವಕ್ಕೆ ಕಳೆಯೇರಿಸುತ್ತಿರುತ್ತಾರೆ. ಈ ಮಹಾಪುರುಷನನ್ನು ಕೈ ಹಿಡಿದ ನಾನು ಭಾಗ್ಯವಂತಳಲ್ಲವೇ? ಹೀಗೆ ಪತಿಯೊಂದಿಗೆ ಏಕಾಂತದಲ್ಲಿ ಕಾಲ ಕಳೆಯೋಣವೆಂದು ಮಹಡಿ ಏರಿದ ನಾವಿಬ್ಬರು ವಿನೋದದ ಮಾತುಗಳಲ್ಲಿ ನಿರತರಾಗಿದ್ದಾಗ ಇವರೇಕೆ ಕಿಟಕಿಯಿಂದ ಕಣ್ಣುಗಳನ್ನು ಹೊರಳಿಸಿ ಮುಗುಳಗುತ್ತಿದ್ದಾರಲ್ಲ? ನನಗೂ ಈ ನಗುವಿಗೂ ಸಂಬಂಧವಿಲ್ಲ. ಹಾಗಾದರೆ ಏನಿರಬಹುದು? ನಾನೇ ಪ್ರಶ್ನಿಸುತ್ತೇನೆ. ಪ್ರಿಯತಮೆ, ನಗು ಮತ್ತು ಅಳು ಎಂಬುದು ಮನಸ್ಸಿನ ಭಾವನೆಗಳ ಮೂರ್ತ ಸ್ವರೂಪವಂತೆ. ಒಬ್ಬ ವ್ಯಕ್ತಿ ನಕ್ಕನು ಎಂದರೆ ಅವನು ಸಂತಸಗೊಂಡಿದ್ದಾನೆ ಎಂದಲ್ಲವೇ? ಸ್ವಾಮಿ, ನಾವಿಬ್ಬರು ಪರಸ್ಪರ ಮಾತನಾಡುತ್ತಿದ್ದಂತೆ ನೀವೇಕೆ ತಕ್ಷಣವೇ ನಿಮ್ಮ ಭಾವನೆಗಳನ್ನು ಬದಲಾಯಿಸಿ ಯಾವುದೋ ವಿಷಯಾಂತರದ ಕಡೆಗೆ ಧಾವಿಸಿ ತಾವಾಗಿ ನಗುತ್ತಿದ್ದೀರಲ್ಲ? ನಾನಾ? ಇಲ್ಲವಲ್ಲ, ಹಾಗೇನಿಲ್ಲವಲ್ಲ. ಈ ನಿಮ್ಮ ನಗುವಿನ ಕಾರಣವನ್ನು ಕೇಳಬಹುದೇ? ಸ್ವಾಮಿ, ನನ್ನನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಾರದು. ಇಲ್ಲ, ನಿಮ್ಮ ಮನಸ್ಸು ಯಾವುದಾದರೂ ನಾರಿಯ ಕಡೆಗೆ ಒಲಿಯಿತೇ ಹೇಗೆ? ಏನೇ ಬಾಮ ಇದು? ಆವನಾರಿಯ ಮೇಲೆ ಸ್ವಾಮಿ. ಆವನಾರಿಯ ಮೇಲೆ ಮನವಾಯ್ತು ನಿನಗೆ. ಆವನಾರಿಯ ಬೀಲಿ ಬನವಾಯ್ತು ನಿನಗೆ. ಈ ವಿಧಿ ನಗಲಿಗೆ ಕಾಂತ ಬೀಳಿನಗೆ. ಈ ವಿಧಿ ನಗಲಿಗೆ ಕಾಂತ ಬೀಳಿನಗೆ. ಆವನಾರಿಯ ಬೀಲಿ ಬನವಾಯ್ತು ನಿನಗೆ. ಈ ವಿಧಿ ನಗಲಿಗೆ ಕಾಂತ ಬೀಳಿನಗೆ. ಕಾಂತ ಬೀಳು. ಇನ್ಯಾ ಭಗವಂತನೆನಿಸಿಕೊಂಡ ನಿಮ್ಮ ನಗು, ಅಳು, ನಿದ್ರೆ ಇತ್ಯಾದಿಗಳನ್ನು ಪ್ರಶ್ನಿಸಬಾರದೆಂಬುದು ಲೋಕರೂಢಿ. ಕಾರಣ, ನಿಮ್ಮ ಹೃದಯಾಂತರಾಳದ ಭಾವನೆಗಳು ಯಾವತ್ತೂ ಗೌಪ್ಯವಾದುದೆಂದು ನಾನು ಬಲ್ಲೆ ಸ್ವಾಮಿ. ನಿಮ್ಮ ನಿದ್ರೆಯು ಯೋಗ ನಿದ್ರೆ ಎಂದು ಪ್ರಪಂಚವೇ ತಿಳಿದಿದೆ. ನಿಮ್ಮ ನಗು ಅಳುಗಳ ಹಿಂದೆ ಏನೋ ರಹಸ್ಯವಿದೆ ಎಂಬುದು ನನಗೆ ತಿಳಿದಿದೆ ಸ್ವಾಮಿ. ಆದರೂ ನಿಮ್ಮ ಸಹಧರ್ಮಿಣಿಯಾಗಿ ನಿಮ್ಮ ಮನದಾಳದ ಭಾವನೆಯನ್ನು ಅರಿತುಕೊಳ್ಳುವ ಆಸೆ ನನಗೆ. ಅದಕ್ಕಾಗಿ ಪ್ರಶ್ನಿಸುತ್ತಿರುವೆ. ಅಲ್ಲ, ನಾನು ಯೋಚಿಸುವುದಿಷ್ಟೇ. ಏನು? ಯಾವುದಾದ್ರೂ ನಾರಿಮಣಿಯನ್ನು ಕಂಡು ಉಲ್ಲಾಸಿತರಾಗಿ ನೀವು ನಕ್ಕಿರಬಹುದೇ ಎಂದು ನನ್ನ ಸಂಶಯ. ಒಂದು ವೇಳೆ ಹಾಗಾದರೆ ನನ್ನ ಅಭ್ಯಂತರವೇನೂ ಇಲ್ಲ. ಹೇಳಿ ಕೇಳಿ ನೀವು ಅಷ್ಟಮಹಿಷ್ಯರಾದ ನಮ್ಮನ್ನುಳಿದು 16,000 ಗೋಪಿಕಾಸ್ತ್ರೀಯರಲ್ಲಿ ಅನುರಕ್ತಗೊಂಡವರಲ್ಲವೇ? ಹೌದು, ಅದು ಹೌದು. ಅಂತರಸಿಕರಾದ ತಾವು ಇನ್ನೊಬ್ಬಾಗೆಯನ್ನು ಕಂಡು ಆನಂದಿಸಿದರೆ ನನ್ನ ಆಕ್ಷೇಪ ಏನೂ ಇಲ್ಲ ಸ್ವಾಮಿ. ಆದರೂ ನಿಮ್ಮ ಮನಸ್ಸಿಗೆ ಮುದ ನೀಡಿದ ಆ ನಾರಿಮಣಿ ಯಾರೆಂದು ತಿಳಿಯುವ ಕುತೂಹಲ ನನಗೆ. ಅದಕ್ಕಾಗಿ ಪ್ರಶ್ನಿಸುತ್ತಿರುವೆ. ಆವನಾರಿಯ ಮೇಲೆ ಮನಸ್ಸಾಯಿತು ನಿಮಗೆ? ಹೇಳಿ ಸ್ವಾಮಿ, ಹೇಳಿ. ಭಾಮ ಸ್ವಾಮಿ,
ಮಾಮ, ಏನೇ ಇದು? ಏನೇ ಎಂಥ ಬಾಲಿಶವಾದ ಚಿಂತನೆ ನಿನ್ನದು? ಬಹುಶಃ ನೀನೇ ರೀತಿ ಪ್ರಶ್ನಿಸುವುದಕ್ಕೆ ನನ್ನ ನಡವಳಿಕೆಯೂ ಕಾರಣವಾಗಿರಬಹುದು. ನಿನ್ನ ಮಾತಿನ ಧ್ವನಿತಾರ್ಥ ನಾನೊಬ್ಬ ಸ್ತ್ರೀಲಂಪಟ ಎಂಬುದಾಗಿದ್ದಾನೆ. ಇಲ್ಲ ಇಲ್ಲ, ಹಾಗೇನಿಲ್ಲ. ನಾನು ಯಾವತ್ತಾದರೂ ಸ್ತ್ರೀಯರನ್ನು ಕಂಡಾಗ ನಕ್ಕದ್ದು ಇದೇ ಹೇಳು? ಪ್ರಕೃತ ನೀನು ಕಂಡದ್ದು ನನ್ನ ನಗುವನ್ನು ಮಾತ್ರ ತಾನೇ. ಹೌದು. ಅದಕ್ಕೆ ಪೂರಕವಾದ ಸ್ತ್ರೀಯನ್ನೇನು ಕಂಡಿಲ್ಲವಲ್ಲ? ಇಲ್ಲ ಇಲ್ಲ. ನನ್ನ ಈ ನಡವಳಿಕೆಯೋ ಸ್ತ್ರೀಯರು ನನ್ನ ನಗುವಿಗೆ ಕಾರಣರಲ್ಲ. ಮತ್ತೆ ನನ್ನ ನಗುವಿಗೆ ಬೇರೆಯೇ ಕಾರಣವಿದೆ. ಏನು ಸ್ವಾಮಿ ಅದು? ಪ್ರಿಯೇ, ನಾರಿಯರದಿಗಾಗಿ ನಕ್ಕುವುದಿಲ್ಲ ಬಲೆ. ನಾರಿಯರದಿಂದಲ್ಲ ನಾನು ನಕ್ಕದ್ದು. ನಾರಿಯರದಿಗಾಗಿ ನಕ್ಕುವುದಿಲ್ಲ ಬಲೆ. ಬೇರೊಂದು ಬೊಸದಿಗದು ಜಲಜನುಗೆ ಕೀಳೆ. ಬೇರೊಂದು ಬೊಸದಿಗದು ಜಲಜನುಗೆ ಕೀಳೆ. ನಾರಿಯರ ಜಗಾಗಿ ನಕ್ಕುವುದಿಲ್ಲ ಬಲೆ. ಜಲಜನುಗೆ ಪ್ರಿಯೇ, ಸ್ವಾಮಿ, ನಾನು ನಾರಿಯರ ದೆಸೆಯಿಂದ ನಕ್ಕದ್ದಲ್ಲ. ಯಾರ್ಯಾರೋ ನನ್ನನ್ನು ಸ್ತ್ರೀಲಂಪಟನೆಂದು, ನಾರಿಯ ಸೀರೆ ಕಳ್ಳನೆಂದು ವ್ಯಾಖ್ಯಾನಿಸಿದರೆ ನಾನೇನು ಮಾಡಲಿ ಹೇಳು? ಅದು ಹೌದು. ನಾನು ಯಾರಲ್ಲೂ ಅನುರಕ್ತನಾದದ್ದಿಲ್ಲ. ನಿನ್ನ ಈ ಮಾತಿಗೆ ಪೂರಕವಾದ ಏನೋ ಒಂದು ಉದ್ದೇಶವಿದೆ. ನಾನಂತೂ ಯಾರಲ್ಲೂ ಅನುರಕ್ತನಾದದ್ದಿಲ್ಲ. ಅವರೇ ಬಂದು ನನ್ನಲ್ಲಿ ಅನುರಕ್ತರಾದರೆ ಅವರ ಬಯಕೆಗಳನ್ನು ಈಡೇರಿಸಿದ್ದು ಸತ್ಯ. ಆದರೆ ನನ್ನ ಈ ನಗುವಿನ ಹಿಂದೆ ಬಹುದೊಡ್ಡ ಉದ್ದೇಶ ಹೊಂದಿದೆ. ಏನದು ಸ್ವಾಮಿ? ನಿನ್ನಲ್ಲಿ ಹೇಳೋಣವೇ? ನನ್ನ ಕಾರ್ಯ ವಿಫಲವಾದರೂ ಆದೀತು. ಸ್ತ್ರೀಯರು ಯಾವತ್ತು ಚಂಚಲೆಯರು ತಾನೆ. ರಹಸ್ಯವನ್ನು ಕಾಪಿಟ್ಟುಕೊಳ್ಳುವ ತಾಳ್ಮೆ ಅವರಿಗಿಲ್ಲ. ಇದು ಲೋಕವಿದಿತವೂ ಹೌದು. ಒಂದು ವೇಳೆ ನನ್ನ ಮನೋಗತವನ್ನು ನಿನ್ನಲ್ಲಿ ತಿಳಿಸಿದೆ ಎಂದಾದರೆ ನೀನು ನಿನ್ನ ಸಖಿಯರ ಜೊತೆಗೋ ಅಥವಾ ಅಕ್ಕಪಕ್ಕದ ಮನೆಯವರ ಜೊತೆಗೋ ಹೇಳದೆ ಖಂಡಿತವಾಗಿ ಇರಲಾರೆ. ಹಾಗಾಗಿ ಈ ನಿನ್ನ ಪ್ರಶ್ನೆಗೆ ನಾನಂತೂ ಉತ್ತರಿಸುವಂತಿಲ್ಲ. ಸ್ವಾಮಿ, ನಿಮ್ಮ ನಗುವಿನ ರಹಸ್ಯವನ್ನು ಬೇರೊಬ್ಬರಿಗೆ ಹೇಳಬಾರದಷ್ಟೇ ತಾನೆ? ಹೌದು. ಆಗಲಿ, ಅದಕ್ಕೇನಂತೆ? ಆಗಲೇ ನದಗುದ ಬೀಳೆ ಬೇಕಾದ ನಾಗಜಯ ಮುಗುದ. ಆಗಲೇ ನಗುದು ಬೀಳಿ ಬೇಗೆಂದು ನಾಗಜಯನ ಮುಕುಂದ. ಸಕಲ ಗೋವಿದನೇ ನಾಗಜಯನ ಮುಕುಂದ. ಸಕಲ ಗೋವಿದನೇ ಆಗಲದಗಿ ನಗುದು ಬೀಳಿ ಬೇಗದ ಪ್ರಾಣೇಶ, ಪ್ರಾಣೇಶ್ವರಿ, ನಿಮ್ಮ ಅರ್ಧಾಂಗಿಯಾದ ನನ್ನನ್ನು ನೀವು ಅರ್ಥೈಸಿಕೊಂಡ ಇಷ್ಟೇ ತಾನೇ? ಹಾಗೇನಿಲ್ಲ. ನಿಮ್ಮ ಭಾವನೆಗಳಲ್ಲಿ ನನಗೂ ಸಮಪಾಲು ಇದೆ ತಾನೆ? ಅದು ಹೌದು. ಅರ್ಥಾತ್ ನಿಮ್ಮ ಅಂತರಾಳದ ಭಾವನೆಗಳನ್ನು ನಾನು ಗೌರವಿಸತಕ್ಕದ್ದು. ಹೌದು ಸ್ವಾಮಿ, ನಿಮ್ಮ ರಹಸ್ಯವನ್ನು ನಾನು ಯಾವತ್ತೂ ಕಾಪಿಟ್ಟುಕೊಳ್ಳುತ್ತೇನೆ. ಓ ಮಾಧವ, ನೀವು ನಿಮ್ಮ ಯೋಚನೆಗಳನ್ನು ಖಂಡಿತವಾಗಿಯೂ ತಿಳಿಸಬಹುದು. ಇದೋ ನಿಮಗೆ ಭಾಷೆಯನ್ನು ನೀಡುತ್ತೇನೆ. ಅಪ್ಪಿತಪ್ಪಿಯು ನಾನು ಯಾರಲ್ಲೂ ಹೇಳಲಾರೆ. ನಿಸ್ಸಂಕೋಚವಾಗಿ ಹೇಳಿ ಸ್ವಾಮಿ. ಆಗಲಿ, ನಿನ್ನ ಮಾತಿಗೆ ನಾನು ಇಲ್ಲವೆನ್ನಲಾಗುವುದಿಲ್ಲ. ಯಾಕೆಂದರೆ ನನ್ನ ಪತ್ನಿಯರಲ್ಲಿ ನಿನ್ನ ಮೇಲೆ ನನಗೆ ವಿಶೇಷವಾದ ಅಕ್ಕರೆ. ಹೌದೌದು. ಹಾಗಾಗಿ ನಿನ್ನಲ್ಲಿ ಸತ್ಯವನ್ನು ನುಡಿಯದೆ ನನಗೆ ಇರಲಾಗುವುದಿಲ್ಲ. ಮಾಮ, ಸ್ವಾಮಿ, ನಮ್ಮ ದ್ವಾರಾವತಿಯ ಹೊರವಲಯದಲ್ಲಿ ಒಂದು ವಿಶೇಷವಾದ ಘಟನೆ ನಡೆಯುತ್ತಾ ಇದೆ. ಏನು ಸ್ವಾಮಿ ಅದು? ಪ್ರಿಯೇ, ಸ್ವಾಮಿ, ತರುಣಿಗಿಳಿ ನಮ್ಮ ನಗರದ ಹೊರಗೆ ಪರಿಗೂರಿಸುತ್ತೀಗ ನಂದನ ತುಳಗಿ
ತರುಣಿಗೆ ನಮ್ಮ ನಗರದ ಹೊರಗೆ ಪರಿಯೋಗಿಸುತ್ತೀಗ ನಂದನದೊಳಗೆ ವರವೆದಿಯಾಗ ನರನು ಬಿರುಗಾಳಿ ಮನೆಯುತ್ತ ಗುಳ್ಳಿಗನು ಕೇಳಿ ತರುಣಿಗೆ ನಮ್ಮ ನಗರದ ಹೊರಗೆ ಪರಿಯೋಜಿಸುತ್ತೀಗ ನಂದನದೊಳಗೆ ಸತ್ಯಭಾಮ ಸ್ವಾಮಿ, ನಮ್ಮ ದ್ವಾರಾವತಿಯ ಹೊರವಲಯದಲ್ಲಿರುವ ನಂದನವನದಲ್ಲಿ ಅನೇಕ ವಿಧದ ಹೂಗಳು ಅರಳಿ ನಮ್ಮ ಮನಸ್ಸಿಗೆ ಮುದವನ್ನು ನೀಡುತ್ತಾ ಇದೆ. ಆದರೆ ಇಂದು ಅದಕ್ಕಿಂತಲೂ ವಿಶೇಷವಾದ ಒಂದು ಘಟನೆ ಅಲ್ಲಿ ನಡೆಯುತ್ತಾ ಇದೆ. ಏನದು? ನಮ್ಮತ್ತೆ ಕುಂತಿ ಮಾತೆಯ 5 ಮಕ್ಕಳಲ್ಲಿ ಮಧ್ಯಪಾಂಡವ ಪಾರ್ಥನ ಬಗ್ಗೆ ನಿನಗೆ ತಿಳಿದಿದೆಯೇ? ಓಹೋಹೋ, ಯಾರು? ಅರ್ಜುನನೇ? ಅವನೇ, ಅರ್ಜುನನೇ. ಈಗ ಹೇಗಿದ್ದಾನೆ, ಏನು ಮಾಡುತ್ತಾ ಇದ್ದಾನೆ ಗೊತ್ತೇ? ಇಲ್ಲ ಸ್ವಾಮಿ. ನಂದನವನದಲ್ಲಿ ಚಳಿ ಮಳೆ ಗಾಳಿಗೆ ತನ್ನ ಮೈಯನ್ನು ನಡುಗಿಸಿಕೊಳ್ಳುತ್ತಾ ನರಿಯಂತೆ ಮರದ ಪೊಟರೆಯಲ್ಲಿ ಅವಿತು ಕುಳಿತಿದ್ದಾನೆ. ಇದನ್ನು ಕಂಡಾಗ ಯಾರಿಗಾದರೂ ನಗು ಬರದೆ ಇದ್ದಿತೆ? ನಾನು ನಕ್ಕದ್ದು ಮಾತ್ರ. ನೀನಾದರ ಆ ದೃಶ್ಯವನ್ನು ನೋಡಿದ್ದರೆ ಬಿದ್ದು ಬಿದ್ದು ನಗುತ್ತಾ ಇದ್ದಿ. ಪ್ರಿಯತಮ, ಹಾಗಾದರೆ ಇದನ್ನು ಅರಿತು ನಾವು ಸುಮ್ಮನಿರುವುದೇ? ಇಲ್ಲ ಇಲ್ಲ. ಹೇಳಿ ಕೇಳಿ ಪಾಂಡವರು ನಿಮ್ಮ ಬಂಧುಗಳು ಅನ್ನುವುದಕ್ಕಿಂತ ನಿಮ್ಮ ಪರಮ ಭಕ್ತರು ಅಲ್ಲವೇ? ಹೌದು. ಆದ್ದರಿಂದ ತಕ್ಷಣವೇ ಅರ್ಜುನನನ್ನು ಈ ಬಳಿಗೆ ಕರೆದು ಯೋಗ್ಯ ರೀತಿಯಲ್ಲಿ ಸತ್ಕರಿಸಬೇಕಾದುದು ನಮ್ಮ ಧರ್ಮವಲ್ಲವೇ ಸ್ವಾಮಿ? ನಿನ್ನ ಮಾತು ಉಚಿತವೇ ಸರಿ. ಆದರೆ ಈ ಕುಂತಿ ಕುವರನ ಈ ಸನ್ಯಾಸಿ ವೇಷದ ಉದ್ದೇಶವೇ ಬೇರೆ. ಏನೋ ಒಂದು ಸಂಕಲ್ಪ ಸಿದ್ಧಿಗಾಗಿಯೇ ಈ ನಾಟಕ. ಅದನ್ನು ನಿನಗೆ ಸೂಕ್ಷ್ಮವಾಗಿ ಅರುಹುತ್ತೇನೆ. ನಮ್ಮನುಜೆ ಸುಭದ್ರೆಯ ಬಗ್ಗೆ ಅಣ್ಣನಾದ ಬಲಭದ್ರನ ನಿರ್ಣಯವೇನು ಗೊತ್ತೇ? ತರುಣಿ ಸ್ವಾಮಿ, ಬಲನೆತ್ತನನುಜೆ ಸುಭದ್ರೆ ಮುದದೆ ಕಲಗುಲವದಿ ಬೀಗಿಂಬ ಮನದಿ ಮನದಿ ಚಲದಿರ್ಪಿನ ಕಾಮಿನಿ ನರಗೆ ತಲೆ ವಧುವಲಗುದು ಸಂಶಯವಿಲ್ಲ ಬೀರಗೆ ಬಲನಿತನನುಜೆ ಸುಭದ್ರೆ ಮುದಗಲ ಗುಲಬದಿಯೇ ಬಿಗಿಂಬ ಮನದಿ ಬಲನಿತನನುಜೆ ಸತ್ಯಭಾಮ ಸ್ವಾಮಿ, ನಮ್ಮನುಜೆ ಸುಭದ್ರೆಗೆ ಈಗ ಮದುವೆಯ ಪ್ರಾಯ. ಅಣ್ಣನಾದ ಬಲಭದ್ರನು ಅವಳನ್ನು ಕುರುಕುಲಾಗ್ರಣಿಯಾದ ಆ ದುರ್ಯೋಧನನಿಗಿತ್ತು ಮದುವೆ ಮಾಡಬೇಕೆಂದು ನಿಶ್ಚಯ ಮಾಡಿದ್ದಾನೆ.
ಹೋ, ಇದು ಒಳ್ಳೆಯ ವಿಷಯ ತಾನೆ, ಅದಕ್ಕೆ ಯಾಕೆ ಚಿಂತೆ ನಿಮ್ಮದು? ಒಳ್ಳೆಯ ವಿಷಯ ಹೌದು, ಆದರೆ ನಮ್ಮ ಸುಭದ್ರೆಗೆ ಅರ್ಜುನನೇ ವರನಾಗಬೇಕಾಗಿದೆ ಅಂತೆ. ಅರ್ಜುನನಿಗೆ ಕೊಡೋಣವೆಂದರೆ ಅಣ್ಣ ಖಂಡಿತವಾಗಿ ಒಪ್ಪಲಾರ. ಆ ದುರ್ಯೋಧನನನ್ನು ಮದುವೆಯಾಗಬೇಕಾದರೆ ತಂಗಿ ಸುಭದ್ರೆ ಒಪ್ಪಳು. ಇದು ಅರ್ಜುನನ ಮನದಾಸೆಯು, ತಂಗಿ ಸುಭದ್ರೆಯ ಆಸೆಯು, ನನ್ನ ಸಂಕಲ್ಪವೂ ಇದುವೆ. ಅದಕ್ಕಾಗಿಯೇ ಈ ನಾಟಕ. ಇದನ್ನೆಲ್ಲ ಕಂಡಾಗ ಯಾರಾದರೂ ನಕ್ಕಾದೆ ಇದ್ದರೆ ಹೇಳು. ಈ ಕಾರ್ಯವೈಖರಿಯನ್ನು ನೀನು ಮುಂದೆ ವೀಕ್ಷಿಸುವಿಯಂತೆ. ಮುಂದಿನ ಕಾರ್ಯವೈಖರಿ ಏನೆಂಬುದನ್ನು ನೀನು ನಿರೀಕ್ಷಿಸು. ಸ್ವಾಮಿ, ನಿಮ್ಮ ಮಾತುಗಳನ್ನು ಆಲಿಸಿದಾಗ ಸಖೇದಾಶ್ಚರ್ಯವಾಗುತ್ತದೆ. ಎಲೆ ಮುರಾಂತಕನೇ, ಎಲೆ ಮುರಾಂತಕ, ನಿನ್ನ ಮಹಿಮೆಯ ನೆನೆಯ ಬಲ್ಲವರಾರು ಜಗದಿಗೆ. ಎಲೆ ಮುರಾಂತಕ ನಿನ್ನ ಮಹಿಮೆಯ ನೆಲೆಯ ಬಲ್ಲವರಾರು ಜಗದಿಯ ಜಲಜ ಸಂಭವ ಸುರಭ ಮುಖ್ಯರು ತಿಳಿಯರೀತಿ. ಎಲೆ ಮುರಾಂತಕ ನಿನ್ನ ಮಹಿಮೆಯ ನೆಲೆಯ ಬಲ್ಲವರಾರು ಜಗದಿಯ. ಪುರಾಸುರನನ್ನು ವಧಿಸಿ ಮುರಾಂತಕನೆನಿಸಿಕೊಂಡವರು ತಾವು. ಮಾವ ಕಂಸನನ್ನು ಕೊಂದು ಕಂಸಾಂತಕನಾದೆ. ಧರ್ಮ ರಕ್ಷಣೆಗಾಗಿ ಅವಿರತವೂ ದುಡಿಯುವ ನಿಮ್ಮ ಮಹಿಮಾತಿಶಯಗಳನ್ನು ಹೇಗೆ ವರ್ಣಿಸಲಿ ಸ್ವಾಮಿ? ಹೆಚ್ಚೇಕೆ ಸೃಷ್ಟಿಕರ್ತ ಬ್ರಹ್ಮನಾಗಲಿ, ಆ ಮುಕ್ಕೋಟಿ ದೇವತೆಗಳೇ ಆಗಲಿ, ಅವರೊಡೆಯ ಸುರಪನೂ ನಿಮ್ಮನ್ನು ಅರ್ಥೈಸಿಕೊಳ್ಳಲಾರ. ನಿಮ್ಮ ಸಂಕಲ್ಪ ಸಾಕ್ಷಾತ್ಕಾರಕ್ಕಾಗಿ ಏನೆಲ್ಲ ಮಾಡುತ್ತೀರಿ ಎಂಬುದು ಮೂರು ಲೋಕವೂ ಅರಿದುದು ಸ್ವಾಮಿ. ನಿಮ್ಮ ಸಂಕಲ್ಪವು ಸಾಕ್ಷಾತ್ಕಾರಗೊಳ್ಳಲಿ. ಭಾಮ ಸ್ವಾಮಿ, ನಾನೀಗಲೇ ನರನನ್ನು ಸಂಧಿಸಬೇಕಾಗಿದೆ, ಅತ್ತ ಕಡೆ ತೆರಳುತ್ತೇನೆ. ಆಗಲಿ ಸ್ವಾಮಿ. ಬಂಧನ ಮುರುಗರಾಗ ಚಕ್ರತಂತನ ಗತಿವೇಗ ಬಂದನು ಬಂದನು ಚಕ್ರನಂದನ ಗತಿ ಬೇಗ ಬೃಂದಗಾರರು ಭಕ್ತಿಯಿಂದ ಬೃಂದಗಾರರು ಭಕ್ತಿಯಿಂದ ದೀಜ ಮಂದರಾದರ ದೃಷ್ಟಿಯ ನರೆಯೊಳಿನಿರಲು ಚಕ್ರನಂದನ ಗತಿ ಬೇಗ ಬಂದನು ಮುರುಗರಾಗ ಮಂದಿರವನ್ನು ಬಿಟ್ಟು ಹೊರಟದ್ದೇ ತಡ. ಇದೇನಾಶ್ಚರ್ಯ, ಮೇಲು ಲೋಕದಿಂದ ದೇವದುಂದುಬಿ ಮೊಳಗುತ್ತಾ ಇದೆಯಲ್ಲ. ನನ್ನ ತಲೆಯ ಮೇಲೆ ಮಳೆ ಹನಿಯ ಸಿಂಚನ, ನಾ ನಡೆವ ದಾರಿಯುದ್ದಕ್ಕೂ ಹೂವಿನ ಮಳೆ ಬೀಳುತ್ತಾ ಇದೆಯಲ್ಲ. ಅಂದರೆ ಕೃಷ್ಣನ ಚಿಂತನೆಗೆ ದೇವಾನುಗ್ರಹ ಇದೆ ಎಂಬುದಾಗಿ ಅಲ್ಲವೇ ಇದರ ಅರ್ಥ? ನಾನೀಗಲೇ ಆ ನರನನ್ನು ಸಂಧಿಸಿ ಆತನ ಅಭಿಷ್ಟಗಳಿಗೆ ಮನ ಮಾಡಬೇಕಾಗಿದೆ. ಆತನ ಅಪೇಕ್ಷೆ ಏನೆಂಬುದನ್ನು
ವೀಕ್ಷಿಸುತ್ತೇನೆ. ಆಹಾ ಆಹಾ, ಮದನ ತಾತನು ಬರುತ್ತಿದ್ದಾನಲ್ಲ. ಮದನದಾತನ ಬರುವ ಅದನ್ನು ಕಾಣುತ್ತದೀಗ, ಅಧಿಕ ಭಕ್ತಿಯುಳಿದು ನರನೋ ಅಧಿಕ ಭಕ್ತಿ ಉಳಿದು ನರನೋ ಪದ ಕಮಲದ ನನ್ನ ನಿನಗೀಗಾರು ಭಾವದೂಳಿರುದಿದಲ್ಲಿರಿಸಿ ಮುದದೊಳಿ ನುಡಿಂದರು ಕಾಣುತ್ತ ಆಹಾ ಆಹಾ, ಶ್ರೀಕೃಷ್ಣನ ಆಗಮನವಾಗುತ್ತಿದೆಯಲ್ಲ. ಭೂಭಾರ ಹನನಕ್ಕಾಗಿ ಈ ಕರ್ಮಭೂಮಿಯಲ್ಲಿ ಅವತರಿಸಿದ ಶ್ರೀಕೃಷ್ಣನಿಗೆ ವಂದಿಸಿ ಕೃತಾರ್ಥನಾಗುತ್ತಿದ್ದೇನೆ. ಜಗದೋದ್ಧಾರಕ ಜಗತ್ತಂಜನೆ ಬಂದೆಯೇ ಸ್ವಾಮಿ. ದೇವಾನುದೇವತೆಗಳಿಂದ ಪ್ರತಿನಿತ್ಯವೂ ಪೂಜಿಸಲ್ಪಡುವ ನಿನ್ನ ದಿವ್ಯ ಪಾದಗಳಿಗೆ ವಂದಿಸುತ್ತಿದ್ದೇನೆ. ಮುರಾರಿ ಮುಕುಂದ, ನಿನ್ನ ದರ್ಶನ ಮಾತ್ರದಿಂದಲೇ ಈ ಜೀವನ ಪಾವನವಾಯಿತು. ಕೃಷ್ಣ ಕೃಷ್ಣ, ನಮೋ ನಮಃ ನಮೋ ನಮಃ. ಶಾಂತಂ ಪಾಪಂ ಶಾಂತಂ ಪಾಪಂ. ಇದೇನಾಶ್ಚರ್ಯ? ಯತಿಗಳಾದವರು ನನ್ನಂತವರ ಪಾದಕ್ಕೆ ಬೀಳುವುದೇ? ಸ್ವಾಮಿ, ತಾವು ಯಾರು? ಇತ್ತ ಕಡೆ ಪಾದ ಬೆಳೆಸಿದಿರಲ್ಲ ಯತಿವರೇಣ್ಯರೇ. ತಮ್ಮ ಊರಾವುದು, ದೇಶ ಯಾವುದು ತಿಳಿಸುವಂತವರಾಗೆ ಸ್ವಾಮಿ. ಓ ದೇವರ ದೇವ, ನನ್ನ ಮುಂದೆ ನಟನೆಯೇ ಏನು ಅರಿಯದಂತೆ ನಟಿಸಿ ನನ್ನನ್ನು ಅಪಹಾಸ್ಯಕ್ಕೀಡು ಮಾಡುವಿರಾ? ನಾನು ನಿಮ್ಮ ಅರ್ಜುನನಲ್ಲವೇ ಸ್ವಾಮಿ? ಯಾರು? ನನ್ನ ಸೋದರತ್ತೆ ಮಗ, ಮತ್ತೆ ಪಾಂಡವ ಪಾರ್ಥನೆ ನೀನು. ಏನಯ್ಯ ನಿನ್ನ ಸ್ಥಿತಿ? ಅಯ್ಯೋ, ಏನಿದೆಯ್ಯ ನಿನ್ನ ಅವಸ್ಥೆ? ಎಲಬಾತಯತಿವೇಶವನು ನೀನು ತಲೆದಿಗ ಕಾರಣವಾಯ ಬಂದಿಗ ಬರೀನೋ ಉಳಿಯದೆ ಸಕಲವ ತಿಳಿಗಲ ನಲವಿದಗೊಂಡ ಪರುಗುಣನಿಂದನು ಇಲಬೀಜವನು ನೀನು ತಲೆದು ಬಂದಿಗ ಬರೀನೋ ಪಾರ್ಥ ಏನಯ್ಯ ನಿನ್ನ ಸ್ಥಿತಿ? ಇದೇನಿದು? ನಿನ್ನ ಕಾಲಲ್ಲಿ ಪಾದುಕ, ಕೈಯಲ್ಲಿ ದಂಡ, ಈ ಕಾಷಾಯಾಂಬರ. ಏನಾದರೂ ಅಣ್ಣ ತಮ್ಮಂದಿರೊಳಗೆ ಭಿನ್ನಾಭಿಪ್ರಾಯವೇನಾದರೂ ಬಂದಿದೆ ಅಥವಾ ಏನಾದರೂ ಸಂಕಲ್ಪ ಸಿದ್ಧಿ? ಹೌದು. ಮೊನ್ನೆ ನಿನ್ನನ್ನು ರಾಮೇಶ್ವರದಲ್ಲಿ ಕಂಡಾಗ ಇರುವ ನಿನ್ನ ಸ್ಥಿತಿಗೂ ನಿನ್ನ ವರ್ಚಸ್ಸಿಗೂ ಈಗಿನ ನಿನ್ನ ಅವಸ್ಥೆಗೂ ಅಜಗಜಾಂತರವಾದ ವ್ಯತ್ಯಾಸವಿದೆಯಲ್ಲ.
ಏನಾಯಿತು ಹೇಳಯ್ಯ ಪಾರ್ಥ, ಹೇಳು. ದೇವೋತ್ತಮನೇ ಲಾಲಿಸಬೇಕು. ಲಾಲಿಸು ದೇವ ದೇವ ಮುಕುಂದ ನಿತ್ಯಾನಂದ ಪೂಲೋಲ ಧರ್ಮಜ ನೊಂದು ರಾತ್ರಿಯಲಿ ಪಾಂಚಾಲೆ ಸಹಿತ ಮಲಗಿರುವ ವೇಳೆಯಲಿ ಪೂಲೋಲ ಧರ್ಮಜ ನೊಂದು ಹೃದಯಲಿ ಪಾಂಚಾಲೆ ಸಹಿತ ಮಲಗಿರುವ ದೇವ ಮುಕುಂದ ನೀಲ ವಿಭಾಗ ಶಾಶ್ವತ ನಿತ್ಯ ದೇವರ ದೇವ ಕೃಷ್ಣ ಮುಕುಂದ ಮುರಾರಿಯೇ ಲಾಲಿಸಬೇಕು. ಮೊನ್ನೆ ರಾಮೇಶ್ವರದಲ್ಲಿ ನನ್ನ ಚರಿತ್ರೆಯನ್ನು ಸೂಕ್ಷ್ಮವಾಗಿ ಅರುಹಿದೆನಷ್ಟೇ. ಬ್ರಾಹ್ಮಣರ ಕಷ್ಟ ಪರಿಹಾರಕ್ಕಾಗಿ ಪಾಂಚಾಲಿ ಸಹಿತ ಇದ್ದ ಧರ್ಮಜನ ಶಯ್ಯಾಗಾರಕ್ಕೆ ನಾನು ಪ್ರವೇಶಿಸಬೇಕಾಯಿತು. ನಾರದರ ಸಮ್ಮುಖದಲ್ಲಿ ಅಂಗೀಕರಿಸಿಕೊಂಡ ಮದುವೆಯ ಸಂದರ್ಭದಲ್ಲಿ ಅಂಗೀಕರಿಸಿಕೊಂಡ ಮಾತಿಗೆ ನನ್ನಿಂದ ಚ್ಯುತಿಯಾದ ಕಾರಣ ಆ ದೋಷ ಪರಿಹಾರಾರ್ಥವಾಗಿ ತೀರ್ಥಾಟನೆಯನ್ನು 1 ವರ್ಷಗಳ ಕಾಲ ಕೈಗೊಂಡೆ. ದೇಶದ ಉದ್ದಗಲಕ್ಕೂ ಸಂಚರಿಸಿದೆ. ತೀರ್ಥಾಟನೆಯ ಕೊನೆಯ ಈ 4 ತಿಂಗಳು ಈ ಮಳೆಗಾಲದ ಅವಧಿಯನ್ನು ನಿನ್ನ ಸೂಚನೆಯಂತೆ ದಿವ್ಯವೂ ಪುಣ್ಯಪ್ರದವೂ ಆದ ಈ ಪ್ರಭಾಸ ಕ್ಷೇತ್ರದಲ್ಲಿ ಕಳೆಯಬೇಕೆಂದು ಇಲ್ಲಿಗೆ ಬಂದೆ ಸ್ವಾಮಿ. ನಿನ್ನ ಪ್ರಶ್ನೆ ಈ ಸನ್ಯಾಸಿ ವೇಷಧಾರಣೆ ಏಕೆಂದಲ್ಲವೇ? ಹೌದು, ಮನಸ್ಸಿಜ ಪಿತ ನೀನು. ಅದು ಹೌದು, ಗೊತ್ತುಂಟಲ್ಲ. ಮನಸ್ಸಿನ ಆಕಾಂಕ್ಷೆ ಎಲ್ಲರ ಮನೋಭಾವನೆಗಳನ್ನು ಅರಿತವ ತಾನು. ನನ್ನ ಮನದ ಆಕಾಂಕ್ಷೆಯು ಅರಿತಿರುವೆ ಎಂದು ನಾನು ಬಲ್ಲೆ ಸ್ವಾಮಿ. ಅಲ್ಲ, ಎಲ್ಲರ ಮನದಾಸೆ ನನಗೆ ತಿಳಿದಿದೆ, ಅದು ಗೊತ್ತಿರುವ ವಿಷಯ. ಆದರೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂದು ಇದುವರೆಗೆ ನನಗೆ ಕಂಡುಹಿಡಿಯಲಾಗಲಿಲ್ಲವಲ್ಲ. ಎಲ್ಲರ ಮನೋಭಿಷ್ಟವನ್ನು ಅರಿತಾ ತಾವು ನನ್ನ ಮನದ ಇಂಗಿತವನ್ನು ನೀವು ಅರಿತಿರುವಿರೆಂದು ನನ್ನ ಬಲ್ಲೆ ಸ್ವಾಮಿ. ನನ್ನ ಮನೋಭಿಷ್ಟವನ್ನು ಈಡೇರಿಸಿ ನನ್ನನ್ನು ಉದ್ಧರಿಸಬೇಕು ದೇವಾ, ಉದ್ಧರಿಸಬೇಕು. ಧನಂಜಯ, ನನ್ನ ಮಾತುಗಳನ್ನು ಲಾಲಿಸು. ಅರ್ಥವಾಯಿತಯ್ಯ, ಅರ್ಥವಾಯಿತು. ಬಲದೊಳಗಿ ತಾಳದೇರು ಯೋಜನೆಯ ಮನದೊಳಗೆ ತಾಳದೇರು ಯೋಜನೆ ಬೇಲನದನು ನೀನು ನಿನ್ನ ಮನ ಬೇಲನೇನದನು ನಿನ್ನ ಮನದಾಲೋಚನೆಯನರಿದು ಬೇಲನೇದನು ನಿನ್ನ ಮನದಾಲೋಚನೆಯನಿ
ಕೇಳಯ್ಯ ಕೇಳಯ್ಯ ಪಾರ್ಥ ನೀನು ಕುಳ್ಳಿರು, ನನ್ನ ಅಣ್ಣನಾದ ಬಲಭದ್ರನು ನಿನ್ನನ್ನು ಬಹಳ ಭಯಭಕ್ತಿಯಿಂದ ತನ್ನ ದ್ವಾರಾವತಿಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ನಿನ್ನ ಮನದ ಅಭಿಷ್ಟಗಳೆಲ್ಲವೂ ಈಡೇರಲ್ಪಡುತ್ತದೆ. ಆದರೆ ನೀನು ಮಾತ್ರ ಬಹಳ ಜಾಗರೂಕತೆಯಿಂದ ವರ್ತಿಸಬೇಕಾಗಿದೆ. ನಿನಗೆ ಕಲ್ಯಾಣ ಮಸ್ತು. ನಾನಿನ್ನು ಬರುತ್ತೇನೆ. ಹಾಗೆ ಇತ್ತಲು ದಯದಿವೇಶವನು ಕುಳ್ಳಿರಲ್ವ ಬಂದು ತುಳಿತದಲ್ಲಿರುವ ವನಬಾಲಕ ಅರ್ಜುನ ಎಲೆ ಹಾರುವ ಯಾವ್ಯಾಗಿ ನೀ ಹೊಲದೊಳಗೆ ನಾ ಬಾರ್ದೆ ಹೊಲದೊಳಗೆ ನಾ ಬಾರ್ದೆ ಹೊಲದೊಳಗಿನ ಬಾರದೆ ಚಳಿಮಳೆ ಗಾಳಿ ಚಲಿಸದೆ ನಿಟ್ಟನೆ ಚಳಿಮಳೆ ಗಾಳಿ ಚಲಿಸದೆ ನಿಟ್ಟನೆ ಕುಳಿತನ ಮೇಲೆಗೆ ಓಡಿ ಎಲೆ ಹಾರುವ ಯಾವಾಗಿ ನೀ ಹೊಲದೊಳಗಿನ ಮಾತೆ ಹೊಲದೊಳಗಿನ ಮಾತೆ ಚಳಿಮಳೆ ಗಾಳಿ ಚಲಿಸದೆ ನಿಟ್ಟನೆ ಮೇಲುಗೆ ನೋಡಿ ಎಳೆಯಲ ನಮ್ಮ ಈ ವನದೊಳಗೆ ಅಪರಿಚಿತ ವ್ಯಕ್ತಿಯ ಪ್ರವೇಶ. ನಮ್ಮದೇನಾದ ಬಲಭದ್ರ ಸ್ವಾಮಿ ದ್ವಾರಾವತಿಯ ಪಾಲಕನಾದರೆ ನಾವಾದರೂ ಈ ವನದ ಪಾಲಕರು. ಈ ಪ್ರದೇಶದಲ್ಲಿ ಯಾರೂ ಪ್ರವೇಶಿಸದಂತೆ ಫಲ ಪುಷ್ಪಗಳನ್ನು ಹಾನಿಯಾಗದಂತೆ ಜತನವಾಗಿ ಕಾಯುವ ಕಾಯಕವೇ ನಮ್ಮದು. ಈ ವನದ ಪ್ರವೇಶದ್ವಾರದಲ್ಲಿ ಫಲಕವೊಂದನ್ನು ಇರಿಸಿದ್ದೇ, ಅಪ್ಪನ ವಿನಾಹ ಪ್ರವೇಶವಿಲ್ಲ ಎಂಬುದಾಗಿ ಗಮನಿಸಿದೆ. ಇಲ್ಲಿಗೆ ವ್ಯಕ್ತಿಯೊಬ್ಬ ಪ್ರವೇಶಿಸಿದ್ದಾನಲ್ಲ, ಆತನ ಬಗ್ಗೆ ಪ್ರಶ್ನಿಸಬೇಕಾದ್ದು ನಮ್ಮ ಕರ್ತವ್ಯ. ಬಾ ಗೆಳೆಯ, ವಿಚಾರಿಸೋಣ. ಬಾ ಬಾ. ಈಗಾಗಲೇ ಮಳೆಗಾಲ ಪ್ರಾರಂಭವಾಗಿದೆ. ಈ ಸುರಿಯುತ್ತಿರುವ ಜಿನುಗು ಮಳೆ, ಬೀಸುತ್ತಿರುವ ಚಳಿ ಗಾಳಿ, ಇದು ಯಾವುದನ್ನು ಲೆಕ್ಕಿಸ ಇಲ್ಲಿಯ ತನಕ ಬಂದು ಕುಳಿತು ನೆಟ್ಟಗೆ ಮೇಲೆ ನೋಡಿ ಯೋಚಿಸಿ. ಏನು ಹೇಳು ಗೆಳೆಯ. ನಿಲ್ಲು, ಅವರನ್ನು ನಾನು ವಿಚಾರಿಸುತ್ತೇನೆ. ಇದುವರೆಗೂ ನಿನ್ನ ಮಾತಿಗೆ ಆತನ ಪ್ರತಿಕ್ರಿಯೆ ಇಲ್ಲವಲ್ಲ. ಏನಯ್ಯ ನಿನ್ನ ಸ್ಥಿತಿ? ಮೂಗಿನ ಮ್ಯಾಗಿ ಮೂಗಿನಲ್ಲಿಟ್ಟು ಮೂಗಾನಂದುದೊಳಿರುವೆ ಮುಗಿನ ಮೇಲೆ ಮುಗಾನಂದೊಳಿರುವೆ
ನಿಲ್ಲುವೆ ಇದಕ್ಕೆ ನನಿ ಬಾಯ ಹೀಗೆ ತಗೆ ಮಿನ್ನನೆ ಬಾಯ ಗುಗೆಯ ದಿನದಲ್ಲಿ ಮೂಗಿನ ಮ್ಯಾಗೆ ಮೂಗಿರಲಿಟ್ಟು ಮುಗಾನಂದೊದಳಿರುವೆ ಮುಗಾನಂದೊದಳಿರುವೆ ಎಲೆ ಎಲೆ ಹಾರುವ ನಿನ್ನ ಕುರಿತಾಗಿ ನಾವು ಎಷ್ಟೇ ಪ್ರಶ್ನಿಸಿದರೂ ನೀನು ನಿರುತ್ತರನಾಗಿಯೇ ಇರುವೆಯಲ್ಲ. ನಿನ್ನ ಪರಿಸ್ಥಿತಿಯನ್ನು ಗಮನಿಸಿದಾಗ ನಮಗೆ ಆಶ್ಚರ್ಯವಾಗುತ್ತಾ ಇದೆ. ಅಲ್ಲ, ಅದೇಕೆ ನಿನ್ನ ಮೂಗನ್ನು ಬೆರಳುಗಳಿಂದ ಅದುಮೆ ಹಿಡಿದದ್ದು? ಅಷ್ಟೇ ಅಲ್ಲ, ಆಕಾಶದ ಕಡೆಗೆ ದೃಷ್ಟಿ ಹಾಯಿಸಿ ಬಾಯಿಯಲ್ಲಿ ಏನೋ ಮಣಮಣ ಪಠಿಸುತ್ತಾ ಸುತ್ತಮುತ್ತಲಿನ ಪರಿವೇ ಇಲ್ಲದೆ ನಿರ್ಲಿಪ್ತನಾಗಿ ಕುಳಿತಿರುವೆಯಲ್ಲ. ನಿನ್ನ ವೇಷಭೂಷಣಗಳನ್ನು ಕಂಡಾಗ ನೀನು ಬರೇ ಹಾರುವನಲ್ಲ. ನೀನುಟ್ಟಿರುವ ಕಾವಿ ವಸ್ತ್ರ, ನಿನ್ನ ಬಳಿ ಇರುವ ದಂಡ ಕಮಂಡಲ, ಕಟ್ಟಿದ ಜಡೆ, ಮೈ ತುಂಬ ಲೇಪಿಸಿದ ಭಸ್ಮ, ಹಣೆಯಲ್ಲಿ ಶೋಭಿಸುವ ತಿಲಕ, ಇವುಗಳನ್ನೆಲ್ಲ ಕಂಡಾಗ ನೀನೊಬ್ಬ ಯತಿಯೇ ಇರಬೇಕು. ಅಲ್ಲ, ಅವನೇನು ಕಿವುಡನೇ, ಎಷ್ಟು ಕಿರುಚಿದರೂ ಮಾತನಾಡುವುದಿಲ್ಲವಲ್ಲ. ಅವನ ಬಗ್ಗೆ ಅರ್ಥೈಸಿಕೊಳ್ಳುವುದಕ್ಕಾಗುವುದಿಲ್ಲ. ಆತ ಒಬ್ಬ ಶ್ರೇಷ್ಠ ವ್ಯಕ್ತಿಯೇ ಇರಬೇಕು. ನಾವಾಗಿಯೇ ಆತನ ಬಗ್ಗೆ ಯೋಚಿಸುವಂತಿಲ್ಲ, ಕೆಣಕುವುದು ಸಲ್ಲ. ಇವನಾರು, ಇವನೇನೆಂಬುದನ್ನು ನಾವು ವಿಚಾರಿಸುವಂತಿಲ್ಲ. ನಮ್ಮೊಡೆಯರಾದ ಬಲಭದ್ರ ಸ್ವಾಮಿಗೆ ಈ ವೃತ್ತಾಂತವನ್ನು ಅರುಹಬೇಕಾದುದು ನಮ್ಮ ಕರ್ತವ್ಯ. ಬಾ, ಆ ಕಡೆಗೆ ತೆರಳೋಣ. ಪ್ರಭೋ ಬಲಭದ್ರದೇವ, ವಂದಿಸಿಕೊಂಡಿದ್ದೇನೆ. ಹೇಳಿ ಹೇಳಿ ವನಪಾಲಕರೇ, ಹೇಳಿ, ಯಾಕಿಷ್ಟು ಗಾಬರಿ, ಏನಾಯಿತು? ಬಲಭದ್ರದೇವ, ವಂದಿಸಿಕೊಂಡಿದ್ದೇನೆ. ಹೇಳಿ ಹೇಳಿ, ಎದ್ದೇಳಿ. ನಿಮ್ಮ ಈ ಕುಲದ ಹೊರವಲಯದ ವನವನ್ನು ಪಾಲಿಸುವ ವನಪಾಲಕರು ನಾವು. ಇದ್ದಕ್ಕಿದ್ದಂತೆ ಒಂದು ವಿಶೇಷ ವಾರ್ತೆ ತಿಳಿದು ಬಂತು. ಏನು? ಹಾಗಾಗಿ ಅಲ್ಲಿಂದ ಇಲ್ಲಿಯ ತನಕ ಬಂದು ನಿಮ್ಮ ಕಾಲಿಗೆ, ನಿಮ್ಮ ಪಾದಗಳಿಗೆ ಬಿದ್ದಿದ್ದೇವೆ. ನಮ್ಮ ನುಡಿಗಳನ್ನು ಲಾಲಿಸಬೇಕು. ಹೇಳಿ. ಜಿಯಾ, ನೀವು ವನಪಾಲಕರಾಗಿ ನಮ್ಮನ್ನು ನೇಮಿಸಿದ್ದೀರಿ. ನೀವು ನಿರ್ವಹಿಸಿದ ಕೆಲಸವನ್ನು ನಾವು ಸರಾಗವಾಗಿ ನಿರ್ವಹಿಸುತ್ತಾ ಇದ್ದೇವೆ. ಇಂದು ನಮ್ಮ ವನದೊಳಗೆ ಒಬ್ಬ ಮಹಾನುಭಾವನ ಆಗಮನವಾಗಿದೆ. ಬಂದಂತಹ ವ್ಯಕ್ತಿಯನ್ನು ಕಂಡಾಗ ಅವನೊಬ್ಬ ಸನ್ಯಾಸಿಯೇ ಇರಬೇಕು. ನಮ್ಮ ವನದೊಳಗೆ ಬಂದವನೇ ಆತ. ಪದ್ಮಾಸನ ಬಿಗಿದು ಬಾಯಿಯಲ್ಲಿ ದೇವರ ನಾಮ ಸ್ಮರಿಸುವಂತೆ ತೋರುತ್ತಾ ಇದೆ. ಬಾಯಲ್ಲಿ ದೇವರ ನಾಮ ಸ್ಮರಿಸುವಂತೆ ತೋರುತ್ತಾ ಇದೆ. ನಾವು ಆತನನ್ನು ಮಾತನಾಡಿಸಿದೆವು, ಆದರೆ ಏನು ಪ್ರಯೋಜನವಾಗಲಿಲ್ಲ. ಏನು, ಅವನಿಗೆ ಮಾತು ಬರುವುದಿಲ್ಲವೇ ಅಥವಾ ಕಿವಿ ಕೇಳಿಸುವುದಿಲ್ಲವೇ? ಅಲ್ಲ ಸ್ವಾಮಿ, ಅವನನ್ನು ಕಂಡಾಗ ಒಬ್ಬ ಶ್ರೇಷ್ಠ ವ್ಯಕ್ತಿಯೇ ಇರಬೇಕು. ಕಾವಿ ವಸ್ತ್ರಧಾರಿಯಾಗಿ, ಭಸ್ಮ ಲೇಪಿತನಾಗಿ, ಜಪಸರದ ಮಣಿಗಳನ್ನು ಎಣಿಸುತ್ತಾ ದೇವರ ನಾಮ ಸ್ಮರಣೆ ಮಾಡುತ್ತಾ ಆತ ಒಬ್ಬ ಶ್ರೇಷ್ಠ ಸನ್ಯಾಸಿಯೇ ಇರಬೇಕು. ಈ ವಿಷಯವನ್ನು ಶೀಘ್ರವಾಗಿ ನಿಮ್ಮಲ್ಲಿ ತಿಳಿಸಲು ಬಂದಿದ್ದೇವೆ ಜಿಯಾ. ಸಂತೋಷವಾಯಿತು ವಿಷಯ ತಿಳಿಸಿದ್ದಕ್ಕೆ. ನೀವಿನ್ನು ತೆರಳಿ, ನಾನು ನೋಡಿಕೊಳ್ಳುತ್ತೇನೆ.
ವರಯತಿಗಳನ್ನು ಖಂಡನದಿಯ ಜನನದ ಭಾವವನೆಂದೋ ತಾನರಿತು ಸುಮ್ಮನೆ ಕುಳಿತರೆ ಯೋಗ್ಯವೇ ಚರಣದ ನುಡಿ ಕೇಳುತ್ತ ರಾಮನು ಗಣಪರಿ ದೋಷವ ಬಾಳುತ್ತ ರಾಮನು ದ್ವಾರಕಾಪುರದ ಪ್ರಜಾ ವರ್ಗದವರೇ, ವೀರ ವಿದ್ವಾಂಸಗಳೇ, ನನ್ನ ಬಂಧುಗಳೇ, ಏನಾನಂದದ ಸುವಾರ್ತೆ ಕೇಳಿಸಿತು. ಆನಂದಕರವಾದ ಸುವಾರ್ತೆ. ಓಲಗ ಚಾವಡಿಯನ್ನು ಪ್ರವೇಶಿಸಿ ರಾಜ್ಯದ ಕಷ್ಟ ಸುಖಗಳನ್ನು ವಿಚಾರಿಸುತ್ತಿದ್ದ ಈ ಬಲರಾಮನ ಮುಂದೆ ಓಡೋಡಿ ಬಂದು ವನಪಾಲಕರಾಡಿದ ನುಡಿಗಳನ್ನು ಗಮನಿಸಿದ್ದಿರಷ್ಟೇ. ಆನಂದಕರವಾದ ಸುವಾರ್ತೆ. ನಿಮ್ಮೆಲ್ಲರ ಭಾಗ್ಯ ವಿಶೇಷದಿಂದ ಮಹಾಯೋಗಿಯೊಬ್ಬರು ನಮ್ಮ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಚಳಿ ಮಳೆ ಗಾಳಿಗಳನ್ನು ಲೆಕ್ಕಿಸದೆ ಉದ್ಯಾನವನದಲ್ಲಿ ನೆಲೆಸಿರುವ ಮಹಾನುಭಾವರು ಅಸಾಮಾನ್ಯರೇ ಸರಿ. ಒಂದು ಕಾಲದಲ್ಲಿ ಯಯಾತಿಯ ಶಾಪದಿಂದಾಗಿ ಕಡೆಗಣಿಸಲ್ಪಟ್ಟು ಛಿದ್ರವಾದ ಯದುವಂಶವನ್ನು ಒಂದುಗೂಡಿಸಿ ಯಾದವರಿಗೆ ಸುಂದರವಾದ ಬದುಕು ನೀಡಿದ ಹೆಗ್ಗಳಿಕೆ ಬಲರಾಮಕೃಷ್ಣರದ್ದು. ಅವಿಶ್ರಾಂತ ಶಮದಿಂದ ಸ್ಥಾಪಿಸಲ್ಪಟ್ಟ ನಮ್ಮ ರಾಜ್ಯವು ಇಂದಿಗೆ ಧನ್ಯತೆಯನ್ನು ಪಡೆಯಿತು. ನಾನು ಮಾತ್ರವಲ್ಲ, ದ್ವಾರಾವತಿಯ ಎಲ್ಲ ಪ್ರಜೆಗಳು ಪುಣ್ಯವಂತರು. ಲೋಕ ಕಲ್ಯಾಣಾರ್ಥವಾಗಿ ಬದುಕುತ್ತಿರುವ ಯತಿಶ್ರೇಷ್ಠರು. ಅವರನ್ನು ಕಂಡು ಅವರ ಹಿತೋಪದೇಶಗಳನ್ನು ಆಶೀರ್ವಾದವನ್ನು ಪಡೆದು ನನ್ನ ಜನ್ಮವನ್ನು ಸಾರ್ಥಕಗೊಳಿಸಬೇಕಾಗಿದೆ. ಇನ್ನೇಕೆ ತಡ? ತಕ್ಷಣವೇ ನನ್ನ ಪ್ರಜಾ ಸಂದೋಹದೊಂದಿಗೆ ನಂದನವನದತ್ತ ತೆರಳುತ್ತೇನೆ. ಅವರನ್ನು ಮಾತನಾಡಿಸುತ್ತೇನೆ. ಆ ಕಡೆ ಧಾವಿಸುತ್ತೇನೆ. ಪರಿಜನ ಸಹಿತ ತಾನು ವಿನಯದಿ ಬರಮಟುವ ಮುನಿಬಿ ಸಂದು ನಿರ್ಮ ಅನಿಮಿದೀಶ್ವರನ ಸುತನು ಬರವ ಮಧ್ಯದಿ ಬಂದು ವನದ ಮಧ್ಯದಿ ಬಂದು ಕಂಡಿಲ್ಲಿಯೇ ಎನ್ನಲುತ್ತ ಹಲಲರನು ನಂದಯ ಪರಿಜನದಗಿದಂತೋ ಹಲದರನು ಬನ್ನಿ ಎಲ್ಲರೂ ಬನ್ನಿ. ಯೋಗಿಗಳ ದರ್ಶನಕ್ಕೆ ತೆರಳುವಾಗ ಬರಿಗೈಯಲ್ಲಿ ಹೋಗುವಂತಿಲ್ಲ. ಅಮೂಲ್ಯವಾದ ಒಡವೆ ವಸ್ತುಗಳನ್ನು ಫಲವಸ್ತುಗಳನ್ನು ಅವರ ಬಳಿ ತೆಗೆದುಕೊಂಡು ಹೋಗಬೇಕು. ನಾವು ಎಲ್ಲರೂ ಆ ಕಡೆ ಹೋಗೋಣ. ಯಾವುದೇ ಸದ್ದು ಗದ್ದಲಗಳಿಲ್ಲದೆ ಶಿಸ್ತುಬದ್ಧವಾಗಿರಬೇಕು ನಮ್ಮ ನಡಿಗೆ. ಆಹಾ, ಇದೆಲ್ಲವೇ ನಮ್ಮ ಉದ್ಯಾನವನ. ಓಹೋ, ಎಂತಹ ಅದ್ಭುತ ದೃಶ್ಯ! ಅಬ್ಬಬ್ಬ, ಭಸ್ಮಲೇಪಿತರಾಗಿ ಜಟಾವಲ್ಕಳ ದಾರಿಯಾಗಿ ಪದ್ಮಾಸನವನ್ನು ಬಿಗಿದು ಕಣ್ಣುಗಳನ್ನು ಮುಚ್ಚಿ ಕೇವಲ ಲೋಕ ಕಲ್ಯಾಣಾರ್ಥವಾಗಿ ಚಿಂತಿಸುತ್ತಿರುವ ಯತಿಶ್ರೇಷ್ಠರು. ಅವರ ಪಾದ ಮೂಲದಲ್ಲಿ ನಾನು ತಂದ ಕಾಣಿಕೆಗಳನ್ನು ಸಮರ್ಪಿಸಿ ಯೋಗಾರೂಢರಾಗಿ ಯತಿಶ್ರೇಷ್ಠರನ್ನು ವಂದಿಸುತ್ತೇನೆ. ಓ ಕರುಣವಾರಿಧಿಯೇ, ಮಹಾಗುರುವರನೇ ಭವತಿ ವರವಚನಾಮೃತವಚನೋ ಕರುಣವಾರಿಧಿಯೇ ಭವತಿವರ ವಚನಾಮೃತಮರ್ಜವನು
ಕರೆತಂದು ಪಾದಗಳ ತೊಡಗಿ ಜೀವಿದುನ್ನ ಬೇಕೆಂದು ನಲವಿನಿಂದ ಕರುಣ ವಾರಿಣಿ ಹೇ ಗುರುದೇವ, ಜಗದ್ವಂದ್ಯರೇ, ದೀನನಾದ ಬಲಭದ್ರನು ನಿಮ್ಮ ಸನ್ನಿಧಾನದ ಆಶೀರ್ವಚನಕ್ಕಾಗಿ ಹಂಬಲಿಸುತ್ತಿದ್ದಾನೆ. ಈ ಸಂಸಾರವೆಂಬ ಜಂಜಾಟದಿಂದ ಕೈವಲ್ಯವನ್ನು ಪಡೆದು ಮುಕ್ತಿಯನ್ನು ಪಡೆದು ಕೈವಲ್ಯವನ್ನು ಪಡೆಯಬೇಕಾದರೆ ನಿಮ್ಮ ಅನುಗ್ರಹ ಅಗತ್ಯ. ತಿಳಿದೋ ತಿಳಿಯದೆಯೋ ಅದೆಷ್ಟೋ ತಪ್ಪುಗಳು ಅನಾಚಾರಗಳು ನಡೆದು ಹೋಗಿರಬಹುದು ಈ ರಾಜನಿಂದ. ಪಾಪದ ಈ ಆತ್ಮೋದ್ಧಾರದ ಮಾರ್ಗವನ್ನು ತೋರಿಸಿ ನಮ್ಮನ್ನು ಕೃತಾರ್ಥರನ್ನಾಗಿಸಬೇಕೆಂದು ಇದೋ ನಿಮ್ಮ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಬೇಡುತ್ತೇನೆ. ಈಗಲೇ ಸಮಾಧಿಯಿಂದ ಎದ್ದು ಈತನಲ್ಲಿ ಮಾತನಾಡಿಸಬೇಕಿದೆ. ಈ ದೇವರ ದಯದಿಂದ ಈತನಿಗೆ ನಾನಾರೆಂಬುದು ಅರಿವಿಲ್ಲ. ಏನೇ ಇರಲಿ, ಮಾತನಾಡಿಸುತ್ತೇನೆ. ಅಯ್ಯ, ಯಾರು ನೀನು? ಸ್ವಾಮಿ, ಯಾರಯ್ಯ ನಾನು ಯೋಗರೂಢನಾಗಿ ಕಾರಣವೇನು ನಮ್ಮಿಂದ ಬೇಡ್ಬೇನಿ ಯಾರು ಭಕ್ತಿಗೀನ ಮೆಚ್ಚಿದೇನೋ ಅಯ್ಯ, ಯಾರು ನೀನು? ಪರಿಪರಿಯಾಗಿ ನನ್ನನ್ನು ಪ್ರಾರ್ಥಿಸುತ್ತಾ ಇರುವೆಯಲ್ಲ. ಅರಿಷಡ್ವರ್ಗಗಳನ್ನು ತ್ಯಜಿಸಿ ಸಕಲ ಸುಖ ಭೋಗಗಳಿಗೆ ತಿಲಾಂಜಲಿ ಇತ್ತು ದೇವರ ನಾಮಸ್ಮರಣೆಯನ್ನು ಮಾಡುತ್ತಾ ಯೋಗರೂಢನಾಗಿರುವ ನನ್ನನ್ನು ನಿನ್ನ ಭಕ್ತಿಯ ಶಕ್ತಿಯಿಂದ ಎಬ್ಬಿಸಿರುವೆಯಲ್ಲ. ಅಯ್ಯ, ನಿನ್ನ ಪರಿಚಯ ನನಗಿಲ್ಲ. ಆದರೂ ನಿನಗೆ ಒಳಿತನ್ನುಂಟು ಮಾಡಬೇಕೆಂಬ ಹಂಬಲ ಎನಗಿದೆಯಯ್ಯ. ಹೇಳಯ್ಯ ನಿನ್ನ ಪರಿಚಯವನ್ನು. ಧನ್ಯೋಶ್ರೀ ಸ್ವಾಮಿ, ಗುರುವರ್ಯ ಲಾಲಿ ಸಂಸಾರಿಗಳು ನಿರಗತಿಯ ಮಗಿ ನೀವೈಸಿ ವರಜ ದುರ್ಮಾರ್ಗ ರಸಗಲು ಎಮ್ಮಯ ಉನಗೆ ಬಂದಿರಿ ಧನ್ಯನೆನುದ ಗುರುವರಿ ಗುರುದೇವ, ನಾನು ಈ ದ್ವಾರಾವತಿಯ ಒಡೆಯ ವಸುದೇವ ರೋಹಿಣಿಯರ ಪುತ್ರ ಬಲರಾಮ. ಪವಿತ್ರವಾದ ಚಂದ್ರವಂಶ ಪರಂಪರೆಯಲ್ಲಿ ಹುಟ್ಟಿದರು. ನಮ್ಮ ಹಿರಿಯನಾದ ಯಯಾತಿಯ ಶಾಪದಿಂದಾಗಿ ನಾವು ಯದುವಂಶರಿ ಎಂದೇ ಬೇರ್ಪಟ್ಟೆವು. ಆದರೂ ನಮ್ಮ ಪೂರ್ವಜರ ಪುಣ್ಯ ವಿಶೇಷದಿಂದಲೋ ಅಥವಾ ನಿಮ್ಮಂತಹವರ ಆಶೀರ್ವಾದದ ಬಲದಿಂದಲೋ ನಾವು ಪ್ರಪಂಚದಲ್ಲಿ ಗಣ್ಯ ಜನಾಂಗದವರು ಎನಿಸಿಕೊಂಡಿದ್ದೇವೆ. ಸ್ವಾಮಿ, ನಿಮ್ಮ ಆಗಮನದಿಂದ ನಮ್ಮ ರಾಜ್ಯವು ಪಾವನವಾಯಿತು. ಆದರೆ ನೀವು ಈ ರೀತಿ ಈ ವನದಲ್ಲಿ ಕುಳ್ಳಿರಿದುದು ನನ್ನ ಮನಸ್ಸಿಗೆ ಬಹಳ ನೋವಾಗುತ್ತಿದೆ. ನೀವು ಚಾತುರ್ಮಾಸ ದೀಕ್ಷಾ ಬದ್ಧರಾಗಿ ನಮ್ಮ ಅರಮನೆಯಲ್ಲಿಯೇ ಕಳೆಯಬೇಕೆಂದು ನನ್ನ ಬೇಡಿಕೆ. ಏನು, ಅರಮನೆಗೆ ಬರಬೇಕೆ? ಹೌದು. ಯಾರಯ್ಯ ನಾವು? ಹೌದು ಸರ್. ಸಕಲವನ್ನು ಬಿಟ್ಟು ನಿಗರುಡುದುಡಿಗಿ ಯದಿಗಳಿಗೆ ಸಕಲವನ್ನು ಬಿಟ್ಟು ಗೌರವನ್ನ ನಿಗರುದುಡಿ ಯದಿಗಳಿಗೆ
ತಪವನಾಚರಿಸಿ ಸುಖದ ಪಟ್ಟಣ ಏನು ಅರಮನೆಗೆ ಬರಬೇಕೆ? ಹೌದು. ಯಾರಯ್ಯ ನಾವು? ಸಕಲ ಸುಖ ಭೋಗಗಳನ್ನು ತ್ಯಜಿಸಿ ದೇವರ ಚಿಂತನೆಯನ್ನು ಮಾಡುತ್ತಾ ಕಾಡಲ್ಲಿ ಕಳೆಯುವವರು ನಾವು. ಕಾಡಿನ ಪ್ರಶಾಂತವಾದ ವಾತಾವರಣವೇ ನಮಗೆ ಸೂಕ್ತವಾದದ್ದು. ನಿನ್ನ ಅರಮನೆಯ ಗೊಂದಲಮಯ ವಾತಾವರಣ ನನ್ನ ಏಕಾಗ್ರತೆಗೆ ಸವಾಲಾಗಬಹುದು. ಅದಕ್ಕಾಗಿ ನಿನ್ನ ಅರಮನೆಗೋ ಪಟ್ಟಣಕ್ಕೋ ನಾನು ಬರುವಂತಿಲ್ಲವಯ್ಯ. ಪರಹಿತವನ್ನೇ ಬಯಸುವರಲ್ಲವೇ ತಾವು? ಹೌದು ಹೌದು. ಪರಹಿತವನೇ ಮಾಲ್ಪ ಪುರುಷನಿಗೆ ಪರಹಿತವನು ಮಾಲ್ಪ ಪುರುಷನಿಗೆ ಕೇವಲ ಗಿರಿಗುಹಿಗಳಿಂದೇನೋ ಪುರಗಳೊಳಗಿರಲು ಬದಲಾವೆಗೆ ಕೊರತೆಯೇನೆಂಬುದ ಬರಲು ಪುರಗಾಮ ಯುಗದೊಳಗಿರಲು ದೇವೋತ್ತಮರೇ, ನಿಮ್ಮಂತಹ ಸತ್ಪುರುಷರು ಲೋಕ ಕಲ್ಯಾಣಕ್ಕಾಗಿ ಇರುವರು ಎಂಬುದನ್ನು ಬಲ್ಲೆ. ಸರ್ವಸಂಗ ಪರಿತ್ಯಾಗಿಗಳಾಗಿ ವಿರಕ್ತ ಜೀವನ ನಡೆಸುವ ನಿಮಗೆ ಕಾಡು ನಾಡು ಎಲ್ಲವೂ ಒಂದೇ ಅಲ್ಲವೇ ಸ್ವಾಮಿ? ಹೌದು. ನೀವು ನಮ್ಮ ಅಪೇಕ್ಷೆಯನ್ನು ಉಪೇಕ್ಷಿಸಬೇಡಿ. ನಮ್ಮ ಪಟ್ಟಣದಲ್ಲಿ ಪ್ರಶಾಂತವಾದ ಸೂಕ್ತವಾದ ಪ್ರಶಾಂತವಾದ ಒಂದು ಸ್ಥಳವನ್ನು ಆಯ್ಕೆ ಮಾಡಿ ನಿಮ್ಮ ತಪಸ್ಸಿಗೆ ವ್ಯವಸ್ಥೆ ಮಾಡುತ್ತೇನೆ. ನಿಮ್ಮ ಪಾದ ಸೇವೆ ಮಾಡುವ ಅವಕಾಶವನ್ನು ಒದಗಿಸಿಕೊಳ್ಳಬೇಕು ಜಿಯಾ. ಬಲಭದ್ರ ಮೆಚ್ಚಿದೆ. ಮೆಚ್ಚದೆ ಹೆಚ್ಚು ಮಾತಿಗುದು ಬಗೆಯನ್ನು ಮೆಚ್ಚಿದೆ ಹೆಚ್ಚು ಮಾತಿನ್ನೇನು ಬಗೆನೋ ಹೆಚ್ಚಿನ ಹೇಗ ಮಾತವಿರುವುದು ನಿಶ್ಚಯ ಹೋಗನಿಂದ ಯತಿಯೋ ಮೆಚ್ಚಿದೆ ಮೆಚ್ಚಿದೆ ಅಯ್ಯ ಹಲದರ, ನಿನ್ನ ಭಕ್ತಿ ವಿನಯಗಳಿಗೆ ನಾನು ಮೆಚ್ಚಿದ್ದೇನೆ. ಎಲ್ಲ ಅರಸರಂತಲ್ಲ, ಅರಸನಲ್ಲಿರುವ ಮದ ದರ್ಪ ನಿನ್ನಲ್ಲಿ ಎಳ್ಳಷ್ಟು ಇಲ್ಲ. ನಿನ್ನ ಈ ಗುಣದಿಂದಾಗಿ ನಿನ್ನ ಪ್ರಜಾಸಕ್ತಿಯ ಯೋಗ್ಯತೆಯನ್ನು ಅರಿಯಬಹುದಾಗಿದೆ. ಅಯ್ಯ, ನಿನ್ನ ಅಭಿಷ್ಟದಂತೆಯೇ ಆಗಲಿ. ಯತಿವರೇಣ್ಯರೇ, ನಿಮ್ಮನ್ನು ರಾಜ ವೈಭವದಿಂದ ಪುರಕ್ಕೆ ಕೊಂಡೊಯ್ಯುತ್ತಿದ್ದೇನೆ. ಬನ್ನಿ, ನಾನು ತಂದ ಪಲ್ಲಕ್ಕಿಯನ್ನು ಏರಿ ಸ್ವಾಮಿ. ಬನ್ನಿ ಬನ್ನಿ. ಪಲ್ಲಕ್ಕಿ ನನಗೆ ಬೇಡ ಸ್ವಾಮಿ. ಅಲ್ಲ, ನಿಮ್ಮ ನಿಮಗ ಅಲ್ಲದಿದ್ದರೂ ನನ್ನ ಮನಸ್ಸಿನ ಸಂತೋಷಕ್ಕಾಗಿ ಆದರೂ ನನ್ನ ಅಪೇಕ್ಷೆಯನ್ನು ಮನ್ನಿಸಿ ಸ್ವಾಮಿ, ಮನ್ನಿಸಿ. ಹಾಗೆ ಆಗಲಿ, ಅಭೀಷ್ಟೇ ಆಗಲಿ. ಫಲಭದ್ರತ ಗುರುವೆಂದು ಬಗೆದು ಪಾರ್ಥನ ರಾಜನ ವಿರಾಜನಿಗೆ ಕರೆದು
ಕರೆದು ಬಳಿಗಲ್ಲಿ ಶೋಭಿಸುವ ಪ್ರಮದಾನಂತರದೊಳು ಮೆರೆವ ಗಾಡಿಯ ಗುಡಿಯವರ ಸಮೀಪದೊಳೆಂದು ನೆರೆ ಶೋಭಿಸುತ್ತಿರುವ ವಟ ವೃಕ್ಷ ಮೂಲದೊಳು ವಟ ವೃಕ್ಷ ಮೂಲದೊಳು ಮೆರವ ಗಜಿದ ವೇದಿಕೆಯ ವಿರಚಿಸಿ ನರನ ಪೀಠದೊಳು ಕುಳ್ಳಿರಿಸುತ್ತ ನರನ ಪೀಠದೊಳು ಕುಳ್ಳಿರಿಸುತ್ತ ಜಿಯಾ, ನೀವು ನಮ್ಮ ರಾಜ್ಯಕ್ಕೆ ಬಂದ ಪೂಜ್ಯರು ಮಾತ್ರ ಅಲ್ಲ, ನಮ್ಮ ಅತಿಥಿಗಳೂ ಹೌದು. ನಿಮ್ಮನ್ನು ಯೋಗ್ಯ ರೀತಿಯಲ್ಲಿ ಸತ್ಕರಿಸಬೇಕಾದುದು ನನ್ನ ಕರ್ತವ್ಯ. ಸ್ವಾಮಿ, ನಿಮ್ಮನ್ನು ರಾಜ ಬೀದಿಯಲ್ಲಿ ನಾವು ಕರೆತರುವಾಗ ಪುರ ಜನರೆಲ್ಲ ನಿಮ್ಮನ್ನು ಕಂಡು ಕಣ್ತುಂಬಿಸಿಕೊಂಡರು. ಸ್ವಾಮಿ, ಇದುವೇ ಪ್ರಮದಾವನ. ನಮ್ಮ ರಾಜ್ಯಕ್ಕೆ, ನಮ್ಮ ಅರಮನೆಗೆ ಮಾತ್ರ ಸಂಬಂಧಪಟ್ಟವನ. ಇಲ್ಲಿರುವ ಕಾಳಿಕಾ ಗುಡಿ, ಸಮೀಪದಲ್ಲಿರುವ ವಟವೃಕ್ಷ. ಜಿಯಾ, ನಾನು ನಿಮಗಾಗಿ ಒಂದು ಪೀಠವನ್ನು ಸಿದ್ಧಪಡಿಸಿದ್ದೇನೆ. ನೀವು ಅದರಲ್ಲಿ ಆಸೀನರಾಗಬೇಕು. ನನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಯಥೋಚಿತವಾಗಿ ನಿಮ್ಮನ್ನು ಸತ್ಕರಿಸಿದ್ದೇನೆ. ನಿಮ್ಮ ಪಾದಗಳನ್ನು ತೊಳೆದು ಆ ತೀರ್ಥವನ್ನು ಪ್ರೋಕ್ಷಿಸಿಕೊಂಡಿದ್ದೇನೆ. ನೀವು ಇಲ್ಲಿ ನಿರಾತಂಕವಾಗಿ ದೇವತಾ ಆರಾಧನೆಯಲ್ಲಿ ತೊಡಗಬಹುದು. ಸ್ವಾಮಿ, ನಿಮ್ಮ ಪರಿಚಾರಿಕೆಗಾಗಿ ನಾನು ಒಂದು ತಂಡವನ್ನು ನಿಯುಕ್ತಿಗೊಳಿಸುತ್ತೇನೆ. ಅಗಣಿತ ಮಹಿಮರಾದ ತಾವು ನನ್ನಿಂದಲೋ ಪುರ ಜನರಿಂದಲೋ ಪರಿಚಾರಕರಿಂದಲೋ ಏನಾದರೂ ಲೋಪ ದೋಷಗಳಾದಲ್ಲಿ ಅಥವಾ ಮುಂದೆ ನಡೆದಲ್ಲಿ ದೇವಾಂಶ ಸಂಭೂತರಾದ ತಾವು ಅನ್ಯಥಾ ಭಾವಿಸದೆ ಎಲ್ಲವನ್ನೂ ಮನ್ನಿಸಿ ನಮ್ಮನ್ನು ಹರಸಬೇಕು. ಜಿಯಾ, ಹರಸಬೇಕು. ರಾಜ, ಸಂತೋಷ. ಆದರೆ ನಿನಗದಿ ಪ್ರಿಯನಾಗಿಯ ಮನದಿಶೆಯೋ ವೃದ್ಧಿ ಜನು ಬಯದು ಬಯದು ಬಯಸುವ ಕಣ್ಣು ವಿನಯದೊಡನೆ ಸೇವೆಗೆ ನೀಡನವರಿಗೆ ಮನದಂಡ ಮಗುದೆಂದನು. ಆದರೆ ನೀನು ನಿಯುಕ್ತಿಗೊಳಿಸಿದ ಸೇವಕರನ್ನು ಉಪೇಕ್ಷಿಸಿ ನೀನು ಯಾರನ್ನು ಮನಸಾರೆ ಪ್ರೀತಿಸಿಯೋ, ಯಾರಿಗೆ ಶ್ರೇಯಸ್ಸನ್ನು ಬಯಸುವೆಯೋ ಅಂತವರನ್ನು ನನ್ನ ಸೇವೆಗೆ ಸೇರಿಸು. ಅವರಿಗೆ ನನ್ನ ತಪೋಬಲದಿಂದ ಸಂಪೂರ್ಣ ಶ್ರೇಯಸ್ಸು ಲಭಿಸುವಂತೆ ಅನುಗ್ರಹಿಸುತ್ತೇನೆ. ಹಸಾದ ಜಿಯ, ಎಂತಹ ಅನುಕೂಲ ಸಂದರ್ಭ! ಯಾರನ್ನು ನೇಮಿಸಲಿ, ಯಾರನ್ನು? ನೆನಪಾಯಿತು. ಶೀಘ್ರದಲ್ಲಿಯೇ ಹಸ್ತಿನಾವತಿಯ ದೊರೆ ಕುರುಕುಲ ತಿಲಕ ಸುಯೋಧನನ ಧರ್ಮಪತ್ನಿ ಆಗಲಿರುವ ನನ್ನ ಅನುಜೆ ಸುಭದ್ರೆಯನ್ನೇ ಯತಿಗಳ ಸೇವೆಗೆ ನಿಯುಕ್ತಿಗೊಳಿಸುತ್ತೇನೆ. ಅವಳನ್ನು ಬರಮಾಡಿಸಿ ಅವಳ ಮನವೊಲಿಸಿ ವ್ಯವಸ್ಥೆ ಮಾಡುತ್ತೇನೆ. ಮುದದಲಾಗಿರುವ ಪರಿಯತಿಗಳ ಸೇವೆಯನು ಪರಿಯತಿಗಳ ಸೇವೆಯನು
ಅಂದದಿ ಕೈಗೊಳ್ದು ಹೂನೆಯೆಂದು ಮುಗಿದನೆಂದು ಭಕ್ತಿಯಲ್ಲಿ ಕೈವತ್ತಿಸಿದನೊಡೆದು ಎಂದು ತಂಗಿಯೊಡ ಮಾಡಿದೆ. ತಂಗಿ ಸುಭದ್ರೆ, ಅಣ್ಣ, ಅಮ್ಮ ಇಲ್ಲಿ ನಡೆದ ವಿಷಯಗಳನ್ನು ಆಲಿಸಿರ್ತಾನೆ. ಆಲಿಸಿದ್ದೇನೆ ಅಣ್ಣ. ದೇವೋತ್ತಮರೇ, ಇವಳೇ ನನ್ನ ತಂಗಿ ಸುಭದ್ರೆ. ನಿಮ್ಮ ಆಣತಿಯಂತೆ ನನ್ನ ಪ್ರೀತಿಯ ಮುದ್ದಿನ ತಂಗಿಯನ್ನೇ ನಿಮ್ಮ ಸೇವೆಗೆ ನಿಯುಕ್ತಿಗೊಳಿಸುತ್ತೇನೆ. ಆದರೆ ಏನು ಅರಿಯದ ಮುಗ್ಧ ಹುಡುಗಿ ಅವಳು. ಮಾತಿನಲ್ಲಿಯೋ ಕೃತಿಯಿಂದಲೋ ತಪ್ಪಿ ಬೀಳಬಹುದು. ದಯಾಮಯ್ಯಾದ ತಾವು ಅವಳನ್ನು ತಿದ್ದಿ ಬುದ್ಧಿ ಹೇಳಬೇಕು ಸ್ವಾಮಿ, ಬುದ್ಧಿ ಹೇಳಬೇಕು. ನನ್ನ ಸಂಕಲ್ಪ ಈಡೇರುವ ಕಾಲ ಸನ್ನಿಹಿತವಾಗಿದೆ. ಶ್ರೀಹರಿಯೇ ನನ್ನ ಭಾವ. ಚಂದ್ರಾನನೆಯಾದ ಇವಳ ಕೈ ಹಿಡಿದರೆ ನನ್ನ ಚಂದ್ರವಂಶಕ್ಕೆ ಗೌರವ. ನನ್ನ ಸಂಸಾರಕ್ಕೆ ಇವಳೇ ಸುಭದ್ರೆ. ನಾರಾಯಣ ನಾರಾಯಣ. ತಂಗಿ ಸುಭದ್ರೆ, ಅಣ್ಣ, ಇವರು ದೇವಾಂಶ ಸಂಭೂತರಾದ ಮಹಾಯೋಗಿಗಳು, ನಮ್ಮ ಶ್ರೇಯೋಕಾಂಕ್ಷಿಗಳು. ಸೂಕ್ತವಾಗಿ ಇವರ ಸೇವೆಯನ್ನು ಮಾಡಿ ನಿನ್ನ ಜೀವನದಲ್ಲಿ ಮುಂದೆ ಒಳ್ಳೆ ದಾರಿಯನ್ನು ಕಾಣಮ್ಮ. ನಮಸ್ಕರಿಸಮ್ಮ. ಆಗಲಿ ಅಣ್ಣ, ಆಗಲಿ ಅಣ್ಣ. ಕರುಣೆ ಬಿಜಯಿತಾರೆನುತ ನಿರದ ದುಡಿವೆಂದು ಮಾತನಾಡಿಗೆ ಮೂರು ಲೋಕಗಳಲ್ಲಿ ಯಾರು ತನ್ನ ವಿಜಯ ಪತಾಕೆಯನ್ನು ನೆಟ್ಟಿ ನಿಂತಿರುವನೋ ವೀರ ಪಾರ್ಥವ ಕುವರನೇ ನಿನ್ನ ಮನೋವಲ್ಲಭನಾಗಿ ರಂಜಿಸಲಿ. ಆತನ ಸೌಭಾಗ್ಯವತಿಯಾಗಿ ಬಹುದೀರ್ಘ ಕಾಲ ಬಾಳುವಂತಾಗಲಿ. ನಾರಾಯಣ ನಾರಾಯಣ. ನಮ್ಮ ರಾಜ್ಯಕ್ಕೆ ಚಿತೈಸಿದ ಮಹಾಯೋಗಿಗಳನ್ನು, ಮಹಾಮಹಿಮರನ್ನು ಯೋಗ್ಯ ರೀತಿಯಲ್ಲಿ ಸತ್ಕರಿಸಿದೆ. ಅವರ ಧ್ಯಾನಾದಿ ಕರ್ಮಗಳಿಗೆ ಸೂಕ್ತ ವ್ಯವಸ್ಥೆ ಮಾಡಿದ ಹಾಗಾಯಿತು. ಆದರೆ ಇಲ್ಲಿ ಒಬ್ಬನ ಸಾನ್ನಿಧ್ಯವೇ ಇಲ್ಲವಲ್ಲ. ಯಾರು ನನ್ನ ತಮ್ಮನೆನಿಸಿಕೊಂಡವ, ನನ್ನ ತಮ್ಮನೆನಿಸಿಕೊಂಡು ತಾನೇ ಯುವರಾಜನೆಂದು ಘೋಷಿಸಿಕೊಂಡ ಕೃಷ್ಣ. ಕೃಷ್ಣ ಯಾವತ್ತೂ ನಮ್ಮಲ್ಲಿ ನಡೆಯುವ ಸತ್ಕಾರ್ಯಗಳಲ್ಲಿ ಪಾಲ್ಗೊಳ್ಳದೆ ಅಲ್ಲೆಲ್ಲೋ ಅಲೆಯುತ್ತಿರುತ್ತಾನೆ. ನೋಡೋಣ, ಕಾಣ ಸಿಕ್ಕಾಗ ಅವನ ಗ್ರಹಚಾರ ಬಿಡಿಸಿಬಿಡಬೇಕು. ಪ್ರತಿದಿನವೂ ಗೋಪಿಕಾಸ್ತ್ರೀಯರೊಟ್ಟಿಗೆ ಕಾಮ ಕೇಳಿಯಲ್ಲಿ ನಿರತನಾಗಿ ಅವರೊಟ್ಟಿಗೆ ಕಳೆಯುವನನ್ನು ಏನು ಮಾಡೋಣ, ಏನು ಮಾಡೋಣ? ಏತಗೆ ಮರುಳ ಎದಗಿ ಮರುಳಾಯಿ ಅಣ್ಣಯ್ಯ ನೀ ಎದಗಿ ಮರುಳಾಗಿರಿ ಎದಗಿ ಬರಿ ಮರುಳ ನಂದ ತಿರುಗನೆಯೋ ನೀ ಬಾಹಿರದಾಗಿ ತಂಗಿಯ ಸೋತು ಒಪ್ಪಿದ ಎದಗೆ ಮರುಳಾಗಿ ಅಣ್ಣನಿ ನನ್ನ ಯೋಚನೆಯ ಸಾಕ್ಷಾತ್ಕಾರಕ್ಕೆ ಪೂರಕವಾದ ಸನ್ನಿವೇಶಗಳೇ ಇಲ್ಲಿ ನಡೆಯುತ್ತಾ ಇದೆಯಲ್ಲ. ಅಣ್ಣನಾದ ಬಲಭದ್ರನು ಪಾರ್ಥನನ್ನು ಸ್ವಯಂ ಯೋಗಿ ಎಂದೇ ಬಗೆದು ತನ್ನ ದ್ವಾರಾವತಿಗೆ ಬಹಳ ಭಯ ಭಕ್ತಿಯಿಂದ
ಕರೆದುಕೊಂಡು ಹೋಗಿದ್ದಾನೆ. ಅಷ್ಟೇ ಅಲ್ಲದೆ ಆತನನ್ನು ಕಾಳಿಕಾ ಮಾತೆಯ ಗುಡಿಯಲ್ಲಿರಿಸಿ ಅವನ ಸೇವೆಗಾಗಿ ತಂಗಿಯಾದ ಸುಭದ್ರೆಯನ್ನೇ ನೇಮಿಸಿದ್ದಾನಲ್ಲ. ಕಾಶಿಗೆ ಹೋಗುವ ಮೊದಲೇ ಗಂಗೆಯು ಮುಂದೆ ಬಂದಂತಾಯಿತು ಈ ಪ್ರಕರಣ. ಇನ್ನು ನನ್ನ ಸಂಕಲ್ಪವು ಸಾಕ್ಷಾತ್ಕಾರಗೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ನಾನೀಗಲೇ ಅಣ್ಣನನ್ನು ಸಂಧಿಸಬೇಕಾಗಿದೆ. ನನ್ನನ್ನು ಕಾಣದೆ ಅಣ್ಣನು ಬಹಳ ಕೋಪದಿಂದ ಕುದಿಯುತ್ತಾ ಇರಬಹುದು. ಆತನ ಮನದ ಅಭಿಷ್ಟಗಳನ್ನು ಏನೆಂಬುದನ್ನು ತಿಳಿದು ಆತನ ಭಕ್ತಿಯ ಪರಾಕಾಷ್ಠೆಯನ್ನು ಮತ್ತಷ್ಟು ಹೆಚ್ಚಿಸಬೇಕಾಗಿದೆ. ಅತ್ತ ಕಡೆ ತೆರಳುತ್ತೇನೆ. ಅಣ್ಣ, ಏನು ಏನನ್ನ ಇದೆಲ್ಲ? ಏನಾಯ್ತು? ನಮ್ಮ ದ್ವಾರಾವತಿಯಲ್ಲಿ ನಡೆದ ಘಟನೆಗಳೆಲ್ಲವೂ ತಿಳಿಯಿತನ್ನ. ಏನು ತಿಳಿಯಿತು ನಿನಗೆ? ಯಾಕೆ ಮರುಳಾದಿರಿ ನೀವು ಅಣ್ಣ? ಯಾಕೆ ಮರುಳಾದಿರಿ? ಅವದೇಶದುಳಿರಿ ಅದ ಬುದ್ಧಿಯನು ಮರುಳಾದಿರಿ. ಎತಗೆ ಮರುಳಾಗಿರಿ. ಅಣ್ಣ, ಇದೆಂತ ಹುಚ್ಚುತನವನ್ನ? ಅಲ್ಲ, ನೀವು ಮಾಡಿದ ಘನ ಕಾರ್ಯವನ್ನು ನೆನೆಸಿಕೊಂಡಾಗ ನಿಮ್ಮನ್ನು ಮರುಳ ಅಂದರು ತಪ್ಪಾಗಲಾರದು. ಯಾಕೆಂದರೆ ನಮ್ಮ ಪುರಕ್ಕೆ ಬಂದ ಯೋಗಿಯನ್ನು ಸತ್ಕರಿಸಿದ್ದು ಉಪಚರಿಸಿದ್ದು ಸರಿಯೇ. ಆತನ ಧ್ಯಾನಾದಿ ಸತ್ಕರ್ಮಗಳಿಗೆ ವ್ಯವಸ್ಥೆ ಮಾಡಿದ್ದು ಸೂಕ್ತವೇ. ಆದರೆ ಬಲರಾಮಕೃಷ್ಣರಾದ ನಮ್ಮ ಅನುಜೆಯನ್ನು ಆತನ ಸೇವೆಗೆ ನೀವು ನೇಮಿಸಿದ್ದೀರಲ್ಲ ಅಣ್ಣ, ಆತ ನಿಜವಾಗಿಯೂ ಯೋಗಿಯೇ ಅಥವಾ ಕಪಟ ಸನ್ಯಾಸಿಯೇ ಎಂಬುದನ್ನು ಅರಿಯದೆ ಸಾಮ್ರಾಜ್ಞಿಯಂತೆ ಮೆರೆಯುತ್ತಿರುವ ನಮ್ಮ ತಂಗಿಯನ್ನು ಆ ಪರಪುರುಷನ ಸೇವೆಗೆ ನಿಯುಕ್ತಿಗೊಳಿಸಿದ್ದೀರಲ್ಲ. ಇದಕ್ಕೆ ನಿಮ್ಮನ್ನು ಮರುಳ ಅನ್ನದೆ ಮತ್ತೇನು ಹೇಳಲಿ ಅಣ್ಣ? ಏನು ಹೇಳಲಿ ಹೇಳಿ? ಕೃಷ್ಣ, ಸಾಕು ಮಾಡು, ಸಾಕು. ಏನಂದೆ ನೀನು? ಏನಂದೆ? ನಮ್ಮ ರಾಜ್ಯಕ್ಕೆ ಚಿತೈಸಿದ ಮಹಾಮಹಿಮರ ಬಗ್ಗೆ ನೀನೇನು ಬಲ್ಲೆ? ಅವರು ಮಹಾಯೋಗಿ. ನಮ್ಮ ಭವಿಷ್ಯ ಅವರ ಕೈಯಲ್ಲಿದೆ. ಅರ್ಥಾತ್ ಅವರ ಅನುಗ್ರಹ ನಮಗೆ ದಾರಿದೀಪ. ಆ ದಿವ್ಯ ಮುನಿಗಳನ್ನು ಹೀನಾಯವಾಗಿ ಹೇಳಿ ಪಾಪದ ಕೂಪಕ್ಕೆ ಬೀಳುವೆಯ? ಏನು ನಿನ್ನ ಅರ್ಥ? ಕತ್ತೆಗೇನು ಕತ್ತುರಿಯ ಪರಿಮಳ ಎಂದಾಯಿತು ನಿನ್ನ. ಅವರ ಅನುಗ್ರಹದಿಂದ ನಮಗೆ ಒಳಿತಾಗದ ಎಂಬುದೇ ನನ್ನ ಅಭಿಲಾಷೆ, ಆಸೆ. ಹಾಗೆಯೇ ನಮ್ಮನುಜೆಯಾದ ಸುಭದ್ರಾದೇವಿಯ ಶ್ರೇಯೋಕಾಂಕ್ಷಿಯಾಗಿ ಅವಳ ಅನುಗ್ರಹಕ್ಕೆ ಪಾತ್ರರಾಗಬಹುದು ಎಂದು ತಿಳಿದೇ ಅವರ ಸೇವೆಗೆ ನಾನು ನೇಮಿಸಿದ್ದೇನೆ. ನೀನು ಈ ವಿಷಯದಲ್ಲಿ ಪ್ರಶ್ನಿಸಬೇಡ ಕೃಷ್ಣ. ಅಣ್ಣ, ಅದೆಲ್ಲ ಸರಿ. ಆ ಸನ್ಯಾಸಿಯ ಪೂರ್ವಾಪರವೇನಾದರೂ ನೀವು ಬಲ್ಲಿರಾ ಅಣ್ಣ? ಆತ ನಿಜವಾಗಿಯೂ ಸನ್ಯಾಸಿಯೇ? ಆತ ಯಾವ ಊರಿನವನು, ಯಾವ ದೇಶದವನು, ಅವ ಉತ್ತರದವನೋ ಅಥವಾ ದಕ್ಷಿಣದವನೋ ಎಂಬುದನ್ನು ತಿಳಿಯದೆ ನಮ್ಮನುಜೆಯನ್ನು ಆತನ ಸೇವೆಗೆ ನಿಯುಕ್ತಿಗೊಳಿಸಿದ್ದೀರಲ್ಲ ಅಣ್ಣ. ಆತ ನಿಜವಾಗಿಯೂ ಯೋಗಿಯೋ ಅಥವಾ ಕಪಟ ಸನ್ಯಾಸಿಯೋ? ಈಗಿನ ಕಾಲದಲ್ಲಿ ಗೋಮುಖ ವ್ಯಾಘ್ರಗಳೆನಿಸಿಕೊಂಡವರು ಅದೆಷ್ಟು ಮಂದಿ ಇಲ್ಲ ಹೇಳಿ? ಇರಬಹುದು. ಕೆಲವರು
ತಮ್ಮ ಸ್ವಾರ್ಥ ಸಾಧನೆಗಾಗಿ ಎಂಥ ಕಪಟ ನಾಟಕವಾಡಲು ಸಿದ್ಧರಿರುತ್ತಾರೆ. ಅದರ ಬಗ್ಗೆ ನಿನಗೆ ಒಂದು ಕಥೆಯನ್ನು ನೆನಪಿಸುತ್ತೇನೆ. ಏನು ಕತೆ ನಿನ್ನ ಹೊಸ ಕತೆ? ಅಣ್ಣ, ಕಳೆದ ತ್ರೇತಾಯುಗದಲ್ಲಿ ಮರ್ಯಾದಾ ಪುರುಷೋತ್ತಮ ಆ ಶ್ರೀರಾಮಚಂದ್ರನ ಮಡದಿಯಾದ ಸೀತಾಮಾತೆಯನ್ನು ಇದೇ ಸನ್ಯಾಸಿ ವೇಷಧಾರಿಯಾಗಿ ತಾನೆ ಆ ರಾವಣನು ಹೊತ್ತೊಯ್ದದ್ದು. ಹಾಗೆ ಒಂದು ವೇಳೆ ನಮ್ಮನುಜೆಯಾದ ಸುಭದ್ರೆಯನ್ನು ಈ ಎಳೆ ಪ್ರಾಯದ ಸನ್ಯಾಸಿಯು ಹೊತ್ತೊಯ್ದರೆ ನಾವು ಹೇಗಣ್ಣ ಪ್ರಪಂಚಕ್ಕೆ ಮುಖ ತೋರಿಸಲಿ, ಹೇಗೆ ತೋರಿಸಲಿ ಹೇಳು? ಒಟ್ಟಿನಲ್ಲಿ ದಾರಿಯಲ್ಲಿ ಹೋಗುವ ಮಾರಿಯನ್ನು ಮನೆಗೆ ಕರೆತಂದ ಹಾಗೆ ಎಂಬ ಗಾದೆ ಇದೆ ಅಲ್ಲ, ಅದು ಇಲ್ಲಿ ಈಗ ಅನ್ವಯವಾಗುತ್ತದೆ. ಕೃಷ್ಣ, ಸಾಕು ಮಾಡು ನಿನ್ನ ಧರ್ಮೋಪದೇಶ. ಆ ಮಹಾಮಹಿಮರನ್ನು ರಾವಣ ಸನ್ಯಾಸಿಗೆ ಹೋಲಿಸಿದೆಯಾ? ಇಷ್ಟು ಹೊತ್ತು ಆ ವಿಪ್ರಮೋತ್ತರನ್ನು ನಿಂದಿಸಿ ಮಾತನಾಡಿದರು, ನಾನು ಸಹಿಸಿಕೊಂಡೆ. ಯಾಕೆ ಗೊತ್ತಾ? ತಮ್ಮನೆಂಬ ಮಮಕಾರದಿಂದ. ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ. ನೀನವರು ಟೀಕಿಸುವುದು ನಿನ್ನ ಬಗ್ಗೆ ನಾನು ಬಲ್ಲೆಯ? ಎಲ್ಲ ಕೃಷ್ಣ, ನಿನ್ನ ಮಾತುಗಳನ್ನು ಆಲಿಸಿದಾಗ ನಾನುಡಿಯೊಂದು ನೆನಪಾಗುತ್ತಾ ಇದೆ. ತಾ ಕಳ್ಳ ಪರರ ನಂಬ. ನೀನು ಹೇಗೂ ಕಳ್ಳ ಶಿಖಾವಣಿ ಎಂದೇ ಕರೆಯಿಸಿಕೊಂಡವ. ನಿನ್ನ ದೃಷ್ಟಿಯ ಎಲ್ಲರೂ ಕಳ್ಳರು. ಗೋಪಿಕಾಸ್ತ್ರೀಯರ ಮನೆಗೆ ನುಗ್ಗಿ ಹಾಲು, ಬೆಣ್ಣೆ, ಮೊಸರು ಇತ್ಯಾದಿಗಳನ್ನು ಮೆದ್ದು ಬೇಕಾಬಿಟ್ಟಿ ಜವಾಬ್ದಾರಿ ಇಲ್ಲದೆ ಬೆಳೆದ ನೀನು ಆ ಗುರುಗಳನ್ನು ಹೀನಾಯಾಗಿ ಮಾತನಾಡುವುದೇ? ನಿನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟದ್ದೇ ನಾನು ದೊಡ್ಡ ಅಪರಾಧ. ಇನ್ನು ಒಂದು ಗಳಿಗೆ ನನ್ನ ಎದುರು ನಿಲ್ಲಬೇಡ. ಆದಷ್ಟು ಬೇಗ ಹೊರದಡಿ, ಇಲ್ಲವಾದರೆ ನಾನಿನ್ನ ಕತ್ತು ಹಿಡಿದು ಹೊರದಬ್ಬುತ್ತೇನೆ. ಬೇಡಣ್ಣ, ಬೇಡ. ಆ ಕಷ್ಟ ನಿನಗೆ ಯಾಕೆ? ನಾನೇ ಹೊರಟು ಹೋಗುತ್ತೇನೆ. ಆದರೆ ಹೋಗುವ ಮೊದಲು ನಿನಗೊಂದು ಎಚ್ಚರದ ಮಾತುಗಳನ್ನು ಹೇಳಿ ಹೋಗುತ್ತೇನೆ. ಒಂದು ವೇಳೆ ಈ ಪ್ರಕರಣದಲ್ಲಿ ಮುಂದೇನಾದರೂ ಅನಾಹುತ ನಡೆದಲ್ಲಿ ಅದಕ್ಕೆ ನಾನು ಜವಾಬ್ದಾರನಲ್ಲ. ನನ್ನನ್ನು ಕರೆಯಲೂ ಬೇಡ, ನಾನಂತೂ ಬರುವುದೂ ಇಲ್ಲ. ಎಲ್ಲವನ್ನು ನೀನೇ ಅನುಭವಿಸು, ನಾನು ಬರುತ್ತೇನೆ. ನನಗೂ ಇದೇ ತಾನೇ ಬೇಕಾಗಿದ್ದು. ಅಣ್ಣನ ಭಕ್ತಿಯ ಕಟ್ಟವನ್ನು ಮತ್ತಷ್ಟು ಗಟ್ಟಿಯಾಗಿ ಬಿಗಿದುಗೊಳಿಸಿದ್ದೇನೆ. ಮುಂದಿನ ಕಾರ್ಯವೈಖರಿ ಏನೆಂಬುದನ್ನು ನಿರೀಕ್ಷಿಸುತ್ತೇನೆ. ಮನಗು ಬರಿಯೋರ್ವನು ಲೀಲಾವತಿ ಎಂಬಬಲ್ಲೋ ಸೋಮದಿ ಮತಿ ನಿಧಿ ಅವನ ಬೀದಿಗಳು ಅಲಂಕೃತವಾಗಿದೆ. ಅರಮನೆಯಂತೂ ವಿಚಿತ್ರ ರೀತಿಯಲ್ಲಿ ಶೃಂಗರಿಸಲ್ಪಟ್ಟಿದೆ. ನನ್ನ ಜೀವದ ಗೆಳತಿಯಾದ ಸುಭದ್ರೆಯ ವಿವಾಹ ಸಂಭ್ರಮವಲ್ಲವೇ ಇದು? ಹಸ್ತಿನಾವತಿಯ ಸಾಮ್ರಾಜ್ಞಿಯಾಗುವ ಆಕೆಯ ಸಂತಸದಲ್ಲಿ ನೆರವಾಗಿ ಆಕೆಯನ್ನೀಗ ಪರಿಹಾಸ ಮಾಡಬೇಕಾಗಿದೆ. ಸುಭದ್ರೆ, ಏನೇ ಬಹಳ ಗಂಭೀರವಾಗಿ ಯೋಚಿಸುತ್ತಿರುವೆಯಲ್ಲ? ನಾನು ಬಂದಾಗಲೂ ಗಮನಿಸಲಿಲ್ಲವಲ್ಲ? ಯಾರು? ನನ್ನ ಆತ್ಮೀಯ ಗೆಳತಿ ಕಳಾವತಿಯೇ? ಕೃತವರ್ಮನ ಪುತ್ರಿ ಕಳಾವತಿಯೇ ನೀನು? ಏನು ನಿನ್ನ ಬಗ್ಗೆ ಔದಾಸೀನ್ಯವೇನಲ್ಲ, ಏನೋ ಯೋಚನಾ ಲಹರಿಯಲ್ಲಿ ಸ್ವಲ್ಪ ತಲ್ಲೀನಲಾಗಿದ್ದೆ, ಕ್ಷಮಿಸೆ. ಗೆಳತಿ, ನಿನ್ನ ಯೋಚನೆಗಳೇನೆಂಬುದನ್ನು ಬಲ್ಲೆ.
ನಿನ್ನ ಅರಳಿದ ಮುಖ ಹಾವ ಭಾವಗಳು ನಿನ್ನ ಸಂತಸದ ಕಾರಣವನ್ನು ಪ್ರಚುರಪಡಿಸುತ್ತಿವೆ. ಏನಿದ್ದರೂ ನೀನೇ ಭಾಗ್ಯಶಾಲಿ ಕಣೆ ಓ ಚಂದ್ರಮುಖಿ. ಏನು ಚಂದ್ರಮುಖಿಯ ಮಾನವಂತೆಯುವುದು ನಿನ್ನ ಇಂದು ನಿನ್ನ ಆಗಮನವು ಪ್ರಕಾಶವಾಗಿ ಏನು ಚಂದ್ರಮುಖಿದು ಬಂದಿ ಮನಮಂದಿ ಇಂದು ನಿನ್ನ ಆಗಮನವು ಏನು ಚಂದ್ರಮುಖಿ ಸೌಭದ್ರಿ ನರಸಿಯ ಮಾನವಂತಿ ಇಂದು ನಿನ್ನ ಆಗಮನವೋ ಏನೇ ಸೂರ್ಯಪ್ರಕಾಶದಿಂದ ಅರಳಿದ ತಾವರೆಯಂತೆ ಅಲ್ಲ, ಚಂದ್ರೋದಯದಿಂದ ಚಕೋರ ಪಕ್ಷಿ ಸಂತಸಗೊಂಡಂತೆ ನೀನು ಸಂಭ್ರಮದಿಂದಿರುವೆಯಲ್ಲ. ಏನಿದ್ದರೂ ನೀನೇ ಭಾಗ್ಯಶಾಲಿ ಕಣೆ. ನಿನ್ನ ಭಾವಿ ಭವಿಷ್ಯದ ಬಗ್ಗೆ ಯೋಚಿಸುತ್ತಾ ಆನಂದ ಸಾಗರದಲ್ಲಿ ಓಲಾಡುತ್ತಿರುವೆಯಲ್ಲ. ಬಲ್ಲೆ, ನಾ ಬಲ್ಲೆ. ಏನು ಬಲ್ಲೆ ನೀನು? ಏನು ನನ್ನ ಈ ಸಂತಸ ಆನಂದ ಏನೇನೋ ಎಲ್ಲ ಹೇಳುತ್ತಿರುವೆಯಲ್ಲ, ಏಕೆ ಈ ಒಗಟು? ಗೆಳತಿ, ಕೌರವೇಂದ್ರನ ಅರಸಿಯಾಗುವವಳಲ್ಲವೇ ನೀನು? ಮುಖಗಾಂಧಿ ಇರಿದು ಇದೆ ನಿನ್ನ ಮುಖಗಾಂಧಿ ಇರಿದು ಹೆಚ್ಚಿದೆ ನಿನ್ನ ಕೌರವೇಂದ್ರದಿಯಾಗಿ ನಿನ್ನ ಸರಣಿ ಪಾಲಕ ಗೌರವೇಂದ್ರನಾಗಿ ನೀರೆಂದು ಬಾರು ಜದಿಯೇ ಸುಭದ್ರ, ಭಾಗ್ಯವಂತೆ ಕಣೆ ನೀನು, ಭಾಗ್ಯವಂತೆ. ಇನ್ನೇನು ಕೆಲವೇ ದಿನಗಳಲ್ಲಿ ಹಸ್ತಿನಾವತಿಯ ದೊರೆ, ಚಂದ್ರವಂಶದ ಪರಂಪರೆಯಲ್ಲಿಯೇ ಕುರುವಂಶದ ಅರಸ, ಹಸ್ತಿನಾವತಿಯ ದೊರೆ ಕೌರವೇಶ್ವರನ್ನು ವಿವಾಹವಾಗಿ ಹಸ್ತಿನಾವತಿಯ ಸಾಮ್ರಾಜ್ಞಿಯಾಗಲಿರುವವಳು ನೀನು. ಹಸ್ತಿನಾವತಿಯ ರಾಣಿಯಾದರೂ ಈ ನನ್ನ ಬಡಪಾಯಿ ಗೆಳತಿಯನ್ನು ಮರೆಯದಿರು. ಮುಚ್ಚೆ ಬಾಯಿ. ಇನ್ನಾದರೂ ಜೀವನಿದಲು ಅಲ್ಲ ಮುರಿದು ಕೊಡುವೆನು ನಿನ್ನ ಸುಳ್ಳಲ್ಲ ಕೇಳಬಲ್ಲ ಯೋಜನೆ. ಯಾಕೆ ನಿನಗೆ ಈ ಹುಚ್ಚು ಕಲ್ಪನೆಗಳು? ಏನು ಹಸ್ತಿನಾವತಿಯಂತೆ, ಕೌರವೇಂದ್ರನಂತೆ, ಸಾಮ್ರಾಜ್ಞಿಯಂತೆ ಏನೇ ನೀನಾದ ಕಾರಣ ನಾನು ಸುಮ್ಮನಿದ್ದೇನೆ. ಬೇರೆ ಯಾರಾದರೂ ಈ ಮಾತುಗಳನ್ನಾಡುತ್ತಿದ್ದರೆ ಪರಿಣಾಮ ಬೇರೆಯೇ ಆಗುತ್ತಿತ್ತು. ಏಕೆ ಈ ಒಗಟು? ಗೆಳತಿ, ನೀನರಿಯೆಯ ವಸ್ತುಸ್ಥಿತಿಯನ್ನು? ನಾಡಿದ್ದು ಸಪ್ತಮಿಯ ದಿನ, ನಾಡಿದ್ದು ಸಪ್ತಮಿಯ ದಿನ ರೂಢಿ ಪಳಗೌರಗೆ ನಿನ್ನ ಗಡ ಜಿಮ್ಮದ ಬಲರಾಮನು ನೋಡಬಂದಿಗೆ ಮದುವೆ ನಾಡಿದ್ದು ಸಪ್ತಮಿ ದಿನದಿ ಪ್ರಾಣಸಖಿ, ನಾಡಿದ್ದು ಸಪ್ತಮಿಯ ದಿನ
ಕೌರವೇಶ್ವರನಿಗೆ ನಿನ್ನನ್ನು ದಾರೆ ಎರೆದು ವಿವಾಹ ಮಾಡುವುದಂತೆ. ಸಿದ್ಧತೆಯಿಂದ ಬರಬೇಕೆಂದು ನಿನ್ನಣ್ಣ ಬಲಭದ್ರನು ಗಜಪುರಕ್ಕೆ ಗಾರ್ಗ್ಯರನ್ನಟ್ಟಿದ್ದಾನೆ. ಕೌರವನೂ ಒಪ್ಪಿದ್ದಾನೆ. ಇನ್ನೇನು ದಿಬ್ಬಣ ಬರುವುದೇ ತಡ, ನಗರ ಶೃಂಗಾರವಾಗಿದೆ. ನೀನರಿಯೆಯ ಗೆಳತಿ? ಶಿವ 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 ಏನನು ಏನನುದಿರುವಿ ಶಿವ ಶಿವ ಈ ಗತಿ ಜನಗೆ ಶಿವ ಶಿವ ಮನದಿ ಕೊರಗುತ್ತಾಗ ಶಿವನೇ ಅಯ್ಯೋ ನನ್ನ ದುರ್ವಿಧಿಯೇ, ತಾನೊಂದು ಬಗೆದರೆ ದೈವವು ಇನ್ನೊಂದು ಬಗೆಯುವುದು ಎಂಬುದು ಇದೇ ಅಲ್ಲವೇ? ಕೃತವರ್ಮನ ಮಗಳಾದ ಕಲಾವತಿ ಆಡಿದ ನುಡಿಗಳು. ನಾಡಿದು ಸಪ್ತಮಿಯ ದಿನ ನನ್ನ ಕೌರವನಿಗೆ ವಿವಾಹ ಮಾಡಿಕೊಡಲು ಅಣ್ಣನಾದ ಬಲಭದ್ರನು ನಿಶ್ಚಯಿಸಿದ್ದಾನೆಯೇ? ಹಾ ಶಿವನೇ, ಆ ದುಷ್ಟನೊಡನೆ ನನ್ನ ವಿವಾಹವೇ? ಆ ದುಷ್ಟನು ದುರ್ಮತಿಯೂ ಆದ ಕೌರವನಿಗೆ ಅಣ್ಣನು ನನ್ನನ್ನು ದಾರಿ ಎರೆದು ಕೊಟ್ಟಲ್ಲಿ ನಾನೇನು ಮಾಡಲಿ? ನಾನೆಂತೂ ಬದುಕಬಲ್ಲೆ? ಹರಹರ. ಆದರೆ ನಾರದ ಮುನಿಗಳಾಡಿದ ಮಾತು ಹುಸಿಯಾಯಿತೆ. ಅವರಂದದ್ದೇನು, ಫಲಗುಣನಲ್ಲದೆ ಉಳಿದವರು ನಿನ್ನ ರಸನಾಗುವರೇ ಸುಭದ್ರ ಎಂಬುದಾಗಿ. ಅವರ ಮಾತಿನ ಭರವಸೆಯ ಮೇರೆಗೆ ಫಲಗುಣನ ನಿರೀಕ್ಷೆಯಲ್ಲಿಯೇ ದಿನ ಕಳೆದವಳು ನಾನು. ಯಾವ ಜನ್ಮದ ಕರ್ಮದ ಫಲವೋ ನಾನರಿಯೆ. ಅಣ್ಣನಾದರೋ ಕೌರವನಿಗೆ ವಿವಾಹ ಮಾಡಿಕೊಡಲು ಸನ್ನದ್ಧನಾಗಿದ್ದಾನೆ. ಕೌರವಾದಿಗಳು ದಿಬ್ಬನ ಸಹಿತ ಬಂದಿದ್ದಾರೆ. ಮದುಮಗಳಾದ ನಾನು ಶೃಂಗರಿಸಲ್ಪಟ್ಟಿದ್ದೇನೆ. ಪುಷ್ಪಹಾರವನ್ನು ನನ್ನ ಕೈಯಲ್ಲಿತ್ತ ಅಣ್ಣ ವಿವಾಹ ಪೂರ್ವದಲ್ಲಿ ನಮ್ಮ ಗುರುಗಳ ಆಶೀರ್ವಾದವನ್ನು ಪಡೆಯುವಂತೆ ತಿಳಿಸಿದ್ದೇನೆ. ನನ್ನ ಮನಮೆಚ್ಚಿದ ಹೃದಯೇಶ್ವರನನ್ನು ಹೊಂದಲು ಭಾಗ್ಯವಿಲ್ಲದ ನಾನು ಇನ್ನೇಕೆ ಬದುಕಲಿ? ಈ ಹಾರದೊಂದಿಗೆ ನಮ್ಮ ಕಾಠಗುಡಿಯಲ್ಲಿರುವ ನಮ್ಮ ಗುರುಗಳಿಗೆ ತೆರಳಿ ಅವರ ಕಾಡಿಗೆ ಬಂಧಿಸಿ ಅಲ್ಲೇ ನನ್ನ ಪ್ರಾಣವನ್ನು ಪಡೆದುಕೊಳ್ಳುತ್ತೇನೆ. ಮುಂದಿನ ಜನುಮದಲ್ಲಾದರೂ ನರನವರಿಸುವ ಭಾಗ್ಯವು ನನಗೊದಗಲಿ ಎಂದು ಯತಿವರಿಯರಿಗೆ ವಂದಿಸಿಕೊಳ್ಳುತ್ತೇನೆ. ಸ್ವಾಮಿ. ಸುಭದ್ರೆ, ಸ್ವಾಮಿ, ಇದ್ದಕ್ಕಿದ್ದಂತೆ ಅಳುತ್ತಾ ಬಂದು ಎರಗಿದೆಯಾ? ಮದುವೆಯ ಶೃಂಗಾರ ಭರಿತೆಯಾಗಿ ಕೈಯಲ್ಲಿ ಹೂಮಾರದೊಂದಿಗೆ ಬಂದೆಯ? ಯಾಕೆ ಈ ಅಳು? ದೇವೋತ್ತಮನಾದ ಶ್ರೀಹರಿಯ ಅನುಜ ನೀನು. ಹೌದು. ಏನೋ ಮನೋವೇದನೆಯಿಂದ ಬಳಲುತ್ತಿರುವೆಯಲ್ಲ, ಹೇಳು ಏನಾಯಿತು? ಪೂಜ್ಯರೇ, ನನಗೊದಗಿದ ದುಃಖವನ್ನು ಲಾಲಿಸಬೇಕು ಜಿಯ ಎಂದು ಸುಮ್ಮರಿದು ಗುಡಾಯ ಬಂದೋ ಹರಿಭಾವನು ಬೇಡಲು ಯತಿವರಿಯ ಬಂದು ಹರಿಭಾವನು ಬೀಳಲು ಯದುವಯ್ಯ ಪಾರ್ಥನಳು ಎಂದು ಕೇಳಲು ಬೀರಿದಳು ಮತ್ತ ಬೀರಿದಳು ಮತ್ತ ಅಣ್ಣನಾದ ಬಲಭದ್ರನು ನನ್ನನ್ನು ಕೌರವನಿಗೆ ವಿವಾಹ ಮಾಡಿಕೊಡಲು ಸನ್ನದ್ಧನಾಗಿದ್ದಾನೆ. ಹಸ್ತಿನಾವತಿಯಿಂದ ಕೌರವಾದಿಗಳು ದಿಬ್ಬಣ ಸಹಿತ ಬಂದಿದ್ದಾರೆ. ಆದರೆ ಹಸ್ತಿನಾವತಿಯಲ್ಲಿ ನಡೆದ ಗಜನೋಹಿ ಯಾಗದ ಕಾಲದಲ್ಲಿ 3 ಲೋಕದ ಗಂಡನು ದಶನಾಮಾವಳಿಗಳನ್ನು ಪೊತ್ತ ಆ ಪಾರ್ಥನನ್ನು ಕಂಡು ಆತನಿಗೆ ನಾನು ಮನಸೋತಿರುವೆ. ಆತನಿಂದಲೂ ನನಗೆ ಪ್ರತಿಕ್ರಿಯೆ ಲಭ್ಯವಾಗಿತ್ತು. ಹೌದೇ? ಅದಲ್ಲದೆ ನನ್ನ ಮನೋವಾಂಚೆಗೆ ಪೂರಕವಾಗಿ ದೇವರ್ಷಿ ನಾರದರು ಮಧ್ಯ ಪಾಂಡವ ಫಲಗುಣನೇ ನಿನ್ನ ರಸನೋ ಎಂದಿದ್ದರು. ಅದಲ್ಲದೆ
ನೀವು ನನ್ನನ್ನು ಹರಸಿದಾಗ ವಿಜಯನೇ ನಿನ್ನೊಡೆಯನೆಂದಿದ್ದೀರಲ್ಲ ಸ್ವಾಮಿ. ಹೌದೌದು. ಪಾರ್ಥನನ್ನಲ್ಲದೆ ನಾನು ಬೇರೆ ಯಾರನ್ನೂ ವರಿಸಲಾರೆ ಸ್ವಾಮಿ. ಪಾರ್ಥನಾದರೋ ತೀರ್ಥಾಟನೆಗೆ ತೆರಳಿದ್ದಾನೆ ಎಂದು ಕೇಳಿಬಲ್ಲೆ. ಆತನನ್ನು ಸನ್ನಲಿ ನಿಮ್ಮ ಪಾದಕ್ಕೆ ಆನತಲಾಗಿ ಆತ್ಮಾಹುತಿ ಮಾಡಿಕೊಳ್ಳಲು ನಿರ್ಧರಿಸಿದ್ದೇನೆ ಸ್ವಾಮಿ. ಮುಂದಿನ ಜನುಮದಲ್ಲಾದರೂ ಆ ಪಾರ್ಥನೇ ನನಗೆ ವರನಾಗಿ ಬರಲೆಂದು ನನ್ನನ್ನು ಹಾರೈಸಿ ಗುರುಗಳೇ. ಸುಭದ್ರೆ ಸ್ವಾಮಿ ಶಿರೋಮಣಿ ಬುದಿಯುವುದೇ ಸುರಮುನಿಯ ವಚನವು ಸುರಮುನಿಯ ವಚನವು ಬೇಡಿಕೊಳ್ಳಿ ಚಂಡಿಗಯನ ನಿನಗೆ ವದನದಿ ಬಲುಗುಣನು ಸುಮ್ಮನೆ ಶರೀರವ ತೊರೆದು ಯಾಕೆ ಮನವ ತೊಡಂದಡಬಡಿಸಿ ಕಾಳಿಯ ಗುಡಿಗೆ ಕರೆತಂದ ಕಾಳಿಯ ಗುಡಿಗೆ ಕರೆತಂದ ಎನಲು ನಗುತ್ತಂದ. ಸುಭದ್ರೆ ಸ್ವಾಮಿ ದುಃಖಿಸದಿರು. ವೀರನಾರಿ ನೀನು. ಹೌದು ಸ್ವಾಮಿ. ದೇವೋತ್ತಮನಾದ ಶ್ರೀಹರಿಯ ಅನುಜ ನೀನು. ದೇವರ್ಷಿ ನಾರದರ ನುಡಿ ಹುಸಿಯಾದೀತೆ? ಇಲ್ಲ ಸ್ವಾಮಿ. ನನ್ನ ಆಶೀರ್ವಾದ ನಿಷ್ಫಲವಾದೀತೆ? ಇಲ್ಲ ಇಲ್ಲ, ಖಂಡಿತ ಸಾಧ್ಯವಿಲ್ಲ. ಹಾಗಾದಲ್ಲಿ ನನ್ನ ಯತಿತ್ವಕ್ಕೇನು ಬೆಲೆ? ಲೋಕಮಾತೆಯು ಕಾಳಿಕಾ ಮಾತೆಯ ನೀನು ಅನನ್ಯ ಭಕ್ತಿ. ಆಕೆ ನಿನ್ನ ಆಶೆಯನ್ನು ಈಡೇರಿಸಲಾರಳೆ. ನಿನ್ನ ಆತ್ಮಾಹುತಿಯ ನಿರ್ಧಾರವನ್ನು ಉಪೇಕ್ಷಿಸು. ಬಾ, ಕಾಳಿಕಾ ದೇವಿಯ ಮುಂದೆ ನಿನ್ನ ಸಂಕಟವನ್ನು ನಿವೇದಿಸಿಕೊ. ಆಕೆ ಖಂಡಿತ ನೆರವೇರಿಸುವಳು. ಓ ಮಹಾತಾಯಿ, ವದನಾಗ ಬೇಡೆಂದು ಚರಣ ಕೆರಗಿದೆ. ಗಿರಿರಾಜನಂದಿನಿ, ಇದೋ ನಿನಗೆ ವಂದಿಸಿಕೊಂಡಿದ್ದೇನೆ. ನಿನ್ನ ಚರಣದಾಸಿಯಾದ ನನ್ನ ಕೈ ಬಿಡಬೇಡ ತಾಯಿ. ದೇವೇಂದ್ರ ಸುತ ಅರ್ಜುನನಿಗಾಗಿ ಬಹುಕಾಲದಿಂದ ಪರಿತಪಿಸಿ ನಿರಾಶಳಾಗಿ ನಿನ್ನ ಮೊರೆ ಹೊಕ್ಕಿದ್ದೇನೆ ತಾಯಿ. ದೀನಳಾದ ನನ್ನ ಮನದಳಲನ್ನು ಸಂತೈಸಿ ನನ್ನ ಪತಿಯನ್ನು ನನಗಿತ್ತು ನನ್ನನ್ನು ಸಲಹು ಮಾತೆ. ಸರ್ವ ಮಂಗಳ ಮಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ. ಗೌರಿ ನಾರಾಯಣಿ ನಮೋಸ್ತುತೆ. ನನ್ನ ಅಭೀಷ್ಟವನ್ನು ಈಡೇರಿಸಬಹುದೆಂಬ ವಿಶ್ವಾಸದಿಂದ ಮೇಲೇಳುತ್ತೇನೆ. ಕಲ್ಯಾಣವಸ್ತು. ನಾನಾರನ್ನು ಇಚ್ಛಿಸುತ್ತಿರುವೆ? ಹೆಚ್ಚಿದಳು ಸಂತೋಷದಿಮಯದ ಕಣ್ಮುಚ್ಚಿದಳು. ಹೆಚ್ಚಿದಲು ಸಂತೋಷದಿಮಯದ ಮಿಗೆ ಗಂಡು ಕಣ್ಣಿದಳು. ರೂಪ
ಬಿಚಿನಾಚಿದಳು ಲಲಿತಾಂಗ ಬಿಚಿನಾಚಿದಳು ಲಲಿತಾಗಿಯೇ ಆಹಾ ನಾನಾರನ್ನು ನೋಡುತ್ತಿರುವೆ. ಆಹಾ ಎಂತಹ ರೂಪು! ಕರುಣಿಸಿದೆಯ ನನ್ನಿನಿಯನನ್ನು. ನಾನು ಮಾಡಿದ ಪೂಜೆಯ ಫಲವು ಸಿದ್ಧಿಸಿತೆ. ಆಹಾ ಪೂರ್ಣ ಭಕ್ತಿಯಿಂದ ನಿಮಗೆ ನಮಸ್ಕರಿಸುತ್ತಾ ಇದ್ದೇನೆ. ನನ್ನ ಕೈಯಲ್ಲಿದ್ದ ಹೂವಿನ ಮಾಲೆ ಇದು. ಇದನ್ನು ಪೂರ್ಣ ಭಕ್ತಿಯಿಂದ ನಿಮ್ಮ ಕೊರಳಿಗೆ ಹಾಕುತ್ತಿದ್ದೇನೆ. ದೇವಾ, ಪ್ರೀತಿಯ ಪ್ರಸಾದವನ್ನು ಪ್ರದಾನ ಮಾಡು ಇಣಿಯ. ಸುಭದ್ರ ಸ್ವಾಮಿ, ಯಾದವ ಕುಲದ ಮಾಣಿಕ್ಯ ನೀನು. ಹೌದು ಸ್ವಾಮಿ. ನಿನ್ನ ಕೈಲಿದ್ದ ಹೂಮಾಲೆ ಈ ಇಂದ್ರಕುವರನ ಕೊರಳನ್ನಲಂಕರಿಸಿದೆ. ಎನಗಾಗಿ ಮರುಗಿದೆಯ? ಹೌದು ಸ್ವಾಮಿ. ಎನಗಾಗಿ ಕೊರಗಿದೆಯ? ಹೌದು. ಇದು ನಿನ್ನೊಲವಿನ ಸವ್ಯಸಾಚಿಯು ತನ್ನ ಬಾಹುರಕ್ಷೆಯನ್ನಿತ್ತು ನಿನ್ನನ್ನು ಪ್ರತೀಕರಿಸುತ್ತಿದ್ದೇನೆ. ಆಗಲಿ. ಧರಿತ್ರಿಮಾಲ ಬಲಿ ಪಾತನೊಳೆದು ಲೋಲನೇತ್ರಯನೊಪ್ಪಿ ಪಾರ್ಥನೊಳಿದು ಲೋಲನೇತ್ರಯನೊಪ್ಪಿ ತೊಡಿಸಿದನು ಬೆರಳ ಗುಣಮ ತೊಡಿಸಿದನು ಬೆರಲೊಂಗುರವ ಲೋಲನೇತ್ರಯನೊಪ್ಪಿ ತೊಡಿಸಿದ ಬೆರಲೊಂಗುರವ ಮೇಲೋಕವಾಸಿಗಳ ಸಂತೋಷದ ಉದ್ಗಾರ ದೇವದುಂದುಬಿ ಮೊಳಗುತ್ತಾ ಇದೆ. ಸುಮನಸರು ಪುಷ್ಪವೃಷ್ಟಿ ಗರೆಯುತ್ತಿದ್ದಾರೆ. ಎಲ್ಲರನ್ನೂ ಸಾಕ್ಷಿಯಾಗಿರಿಸಿ ಪಂಚಭೂತಗಳ ಮುಂದೆ ಭಗವಾನ್ ಸೂರ್ಯನಾರಾಯಣನ ಎದುರಿನಲ್ಲಿ ಶ್ರೀ ಕೃಷ್ಣನ ಪ್ರಸಾದವೆಂಬಂತೆ ಕಾಳಾ ಮಾತೆಯ ಸಮಕ್ಷಮದಲ್ಲಿ ನಿನ್ನನ್ನು ಪಾಣಿಗ್ರಹದಿಂದ ವಿವಾಹವಾಗುತ್ತಿದ್ದೇನೆ. ಸಂಕೇತ ರೂಪವಾಗಿ ನಿನ್ನ ಬೆರಳಿಗೆ ಉಂಗುರವನ್ನು ತೊಡಿಸುತ್ತಿದ್ದೇನೆ. ಮನೋಹರ, ನನ್ನ ಬೆರಳಿಗೆ ಉಂಗುರವನ್ನು ತೊಡಿಸಿದ್ದು ಮಾತ್ರವಲ್ಲ, ಪಾಣಿಗ್ರಹ ವಿಧಿಯ ಮೂಲಕ ನನ್ನನ್ನು ವರಿಸಿ ನನಗೆ ಪ್ರೀತಿಯ ಹೊಣಲು ಹರಿಸಿ ಸುಭದ್ರೆಯಾದ ನನ್ನ ಜೀವನಕ್ಕೆ ಭದ್ರವಾದ ಜೀವನ ನೀಡಿದೆಯಾ ಸ್ವಾಮಿ. ಇದಕ್ಕಿಂತ ಭಾಗ್ಯಶಾಲಿ ಯಾರು ಸ್ವಾಮಿ? ಸನ್ಯಾಸಿಯಾಗಿ ಸೋತಿದ್ದ ನನ್ನನ್ನು ವಿವಾಹವಾಗಿ ವಿಜಯನನ್ನಾಗಿಸಿದೆ. ನಮ್ಮ ಸುಭದ್ರ ಪಾರ್ಥರ ವಿವಾಹಕ್ಕೆ ಸನ್ನಿವೇಶ ಕಲ್ಪಿಸಿಕೊಟ್ಟ ನಿನ್ನಣ್ಣ ರುಕ್ಮಿಣಿ ವಲ್ಲಭ ವಾಸುದೇವನನ್ನು ಹಾಗೂ ಸಿದ್ಧಿವಿನಾಯನನ್ನು ಮನಸಾರೆ ನಮಿಸುತ್ತಾ ಶುಭೋದಯದ ಅನುಗ್ರಹವನ್ನು ಬೇಡೋಣ. ಆಗಲಿ ಸ್ವಾಮಿ. ಸರ್ವರಿಗೂ ಮಂಗಳವಾಗಲಿ. ಮಂಗಳಮದಪುರ ಒಡೆಯನಿಗೆ ತೋದಿನ ಮಂಗಳಮದಪುರದೊಡೆಯನಿಗೆ ಜಯ ಮಂಗಳನಂಗ ಸುಭೋಜಿತಗಿಗೆ ಮಂಗಲ ವಿಷ್ಣವ ಭಂಗಿಸಿ ಬರೆಯುವ ಮಂಗಲ ವಿಷ್ಣವ ಭಂಗಿಸಿ ಬರೆಯುವ ಮಂದರವದನವಾಗ ಬಗೆ
ಆದಂತಹ ಬೇರೆ ಬೇರೆ ವಿವಿಧ ಕಾರ್ಯಕ್ರಮಗಳು 27 ತಾರೀಕಿನಿಂದ 7 ತಾರೀಕಿನ ತನಕ ಈ ವೇದಿಕೆಯಲ್ಲಿ ಸಂಪನ್ನಗೊಳ್ಳುವುದಕ್ಕಿದೆ. ಇದು ನಮಗೂ ಕೂಡ ಹೇಳುವುದಕ್ಕೆ ಹೆಮ್ಮೆಯಾಗುತ್ತದೆ. ಪಾರ್ಥಿಸುಬ್ಬನ ನೆಲವೀಡಾದಂತಹ ಈ ಪರಿಸರದಲ್ಲಿ ಯಕ್ಷಗಾನಕ್ಕಾಗಿ ಒಂದು ವಿಶೇಷವಾದಂತಹ ರಂಗವೇದಿಕೆ ಸಿದ್ಧವಾಗಿದೆ ಎನ್ನುವುದು ನಮಗೂ ಹರ್ಷವನ್ನು ತರುತ್ತಾ ಇದೆ. ಕಲಾವಿದರಲ್ಲಿ ಒಂದು ಪ್ರೀತಿಯ ಕಳಕಳಿಯ ವಿನಂತಿ ಏನು ಅಂತ ಕೇಳಿದರೆ, ಅದೆಷ್ಟೋ ಸಂಘ ಸಂಸ್ಥೆಗಳು ಕಾರ್ಯಕ್ರಮವನ್ನು ಕೊಡಬೇಕು ಎನ್ನುವ ದೃಷ್ಟಿಯಿಂದ ಇಲ್ಲಿ ಒಂದು ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಸಂಘ ಸಂಸ್ಥೆಯವರಿಗೂ ಕೂಡ ಅವಕಾಶವನ್ನು ಕಲ್ಪಿಸುವುದರ ಮೂಲಕ ಸೀಮಿತ ಸಮಯದ ಪರಿಧಿಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಆ ಪರಿಧಿಯ ಒಳಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ಮುಂದಿನ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅನುವು ಮಾಡಿಕೊಡಬೇಕು ಅಂತ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಯಾಕೆ ಅಂತ ಕೇಳಿದರೆ 27ರಿಂದ 7 ತಾರೀಕಿನ ತನಕ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆಯ ತನಕ ಈ ಕಾರ್ಯಕ್ರಮ ಎನ್ನುವುದು ಜರುಗುತ್ತದೆ. ಇದು ಯಶಸ್ವಿ ಆಗಬೇಕು ಅಂತಿದ್ರೆ ಕೇವಲ ನಾವು ಮಾತ್ರ ಸಹಕಾರ ಮಾಡಿದರೆ ಸಾಕಾಗುವುದಿಲ್ಲ. ಇಲ್ಲಿಗೆ ಆಗಮಿಸುವಂತಹ ಎಲ್ಲ ಕಲಾವಿದರ ಶ್ರಮದಿಂದಲಾಗಿ ನೀವು ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಮುಕ್ತಾಯಗೊಳಿಸಿದ ಕಾರಣದಿಂದ ನಮಗೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗುವುದಕ್ಕೆ ಅನುವಾಗುತ್ತದೆ. ಹಾಗಾಗಿ ಎಲ್ಲ ಕಲಾವಿದರು ಕೂಡ ಕ್ಲಪ್ತ ಸಮಯಕ್ಕೆ ಆರಂಭಿಸಿ ಕ್ಲಪ್ತ ಸಮಯಕ್ಕೆ ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೆ ವೇದಿಕೆಗೆ ಅನುವು ಮಾಡಿಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ನೀಡುವುದಕ್ಕಾಗಿ ವೇದಿಕೆಗೆ ಆಗಮಿಸಿದ ಶಿರಡಿಕಾವು ಪಾರ್ಥಿಸುಬ್ಬ ಯಕ್ಷಗಾನ ಸಂಘ ರಿಜಿಸ್ಟರ್ಡ್ ಕುಂಬಳೆ ಇವರಿಗೆ ಬ್ರಹ್ಮಕಲಶೋತ್ಸವ ಮುಡಪ್ಪ ಸೇವಾ ಸಮಿತಿಯ ವತಿಯಿಂದ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಾ ಭಾಗವತರು ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಲ್ಗೆ. Hello, 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 hello. Hello, 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 hello. ಶ್ರೀ ಗುರುಗಣಾಧಿಪತಯೇ ನಮಃ. ಮುದದಿ ನಿನ್ನ ಮುದದಿಯೋದ ನಿನ್ನ ಕೊಂಡಾಡುವೆನ ಅನವರತ ಮದಪೂರ ವಿಘ್ನೇಶ ದೇವ ಜಗದೀಶ ಮದಪೂರ ವಿಘ್ನೇಶ ದೇವ ಜಗದೀಶ
ಮುದತಿಯೋದ ನೀವು ಅರರೆ ನಿರ್ಣಯ ಮಹಿಮೆಯನ್ನು ಪೊಗಳಲವಲ್ಲ ಭರಣಿಜನು ಕೊತ್ತಿರ್ದ ಮಹಶೇಷಗರಿದು ಹರನ ಸುಕುಮಾರ ಸಕಲ ಗಮಕ್ಕೆ ಸಾಕಾರ ಹರೆಯೊಳು ವಿಶೇಷ ಮದಪೂರ ವಿಘ್ನೇಶ ದೇವ ಜಗದೀಶ ಮುದದಿಯುದ ನೀವು ಅಂಬುರುಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಜೋಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸೇ ಅಂಬುನಿಧಿಯ ಆತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಜರ ಪಾದಾಂಬುಜಗೆ ಒಡಬಡುತ್ತವರನಿ ಫೆನಿ ಕಥಾಮೃತವ ವಸಗೆ ಮೆರೆದು ಮಯ ನೃಪ ಮನ್ನಿಸಿದ ಉಡುಗೊರೆಯ ಅಂಗಚ್ಚಿತ್ತದೋಳ್ ಅಸುರರನು ಕಳುಹಿಸುತ್ತ ಶುಭ ಲಗ್ನದಲ್ಲಿ ಮಂಟಪಕ್ಕೆ ವಸುದೇವತಿ ಬರುಧನಿಳ ಪ್ರಜರಂಜಿಸುತ್ತ ಮೇರೆ ಬೋಲಗಕ್ಕೆ ಕರುಣಾರಸ ಭರಿತ ನಾರದನು ವಿಜಯಂ ಗೈದ ನಲವಿನಲ್ಲಿ ನಿನ್ನ ಅನುಗ್ರಹದಿಂದ ಸ್ವಾಮಿ ಈ ಇಂದ್ರಪ್ರಸ್ಥ ರಾಜ್ಯದ ಸಿಂಹಾಸನವನ್ನು ಏರುವಂಥ ಸಮಯದಲ್ಲಿ ಪ್ರಜೆಗಳೆಲ್ಲ ಕೊಂಡಾಡುತ್ತಾ ಇದ್ದಾರಲ್ಲ, ವಸುಗೆ ಮೆರೆದುದು ಎಂಬುದಾಗಿ. ಹೌದು, ನಮ್ಮ ಮುತ್ತಾತನಾದಂಥ ಭೀಷ್ಮಾಚಾರ್ಯರಿಂದ ಅಸ್ತಿನೆಯನ್ನು ವಿಭಾಗ ಮಾಡಿಕೊಟ್ಟು ಇಂದ್ರಪ್ರಸ್ಥವನ್ನು ಪಾಂಡವರಿಗೆ ಕೊಡಲ್ಪಟ್ಟಿತು. ಆದುದರಿಂದಲೇ ಸುಮುಹೂರ್ತದಲ್ಲಿ ಈ ಇಂದ್ರಪ್ರಸ್ಥದ ಗದ್ದುಗೆ ನೇರಬೇಕು ಎಂಬಂತಹ ಸಿದ್ಧತೆಯಲ್ಲಿರುವಾಗಲೇ ಅಸುರ ಶಿಲ್ಪಿಯಾದಂತಹ ಮಯಾಸುರ, ಲೋಕಪ್ರಸಿದ್ಧವಾದಂತಹ ಲೋಕದ ಅದ್ಭುತವೆನಿಸಿಕೊಂಡಂತಹ ಒಂದು ಮಯಮಂಟಪವನ್ನು 14 ಸಹಸ್ರ ದಾನವ ವೀರರ ಸಹಾಯದಿಂದ ತಂದು ಈ ಇಂದ್ರಪ್ರಸ್ಥದಲ್ಲಿ ನನಗೊಪ್ಪಿಸಿಕೊಂಡ. ಮಯಮಂಟಪದೊಂದಿಗೆ ಭೀಮಸೇನನಿಗೆ ಒಂದು ವಿಶೇಷವಾದಂತಹ ಒಂದು ಗದೆ, ಅರ್ಜುನನಿಗೆ ಒಂದು ವಿಶೇಷವಾದಂತಹ ದೇವದತ್ತ ಎಂಬಂತಹ ಒಂದು ಶಂಖವನ್ನು ಅವನಿಂದ ಕೊಡಲ್ಪಟ್ಟಿತು. ಈ ಸಿದ್ಧತೆಯಲ್ಲಿರುವಂತಹ ಸಂದರ್ಭದಲ್ಲಿ ಇಂತಹ ಅದ್ಭುತಗಳು ನಮಗೆಲ್ಲ ಸಂದಾಗ ಬಹಳ ಸಂತೋಷಗೊಂಡೆವು. ಉಡುಗೊರೆಯನ್ನು ತಂದಿದ್ದಂತಹ ಮಯನನ್ನು ಬೇಕಾದ ರೀತಿಯಲ್ಲಿ ಸತ್ಕರಿಸಿ ಅವನಿಗೆ ಬೇಕಾದಂತಹ ಕಾಣಿಕೆಗಳನ್ನೆಲ್ಲ ಸಮರ್ಪಿಸಿ ಅವರನ್ನು ಬೀಳ್ಕೊಟ್ಟಾಗ ಈ ಸಭೆಯನ್ನು ಸೇರಿದ್ದು ನಾವು. ಸಭೆಯನ್ನೊಮ್ಮೆ ವೀಕ್ಷಿಸಿದಾಗ ಬಹಳ ಸಂತೋಷವಾಯಿತು. ಒಂದಿ ಮಾಗದರೆಲ್ಲ ಜಯಕಾರವನ್ನು ಮಾಡುತ್ತಾ ಇದ್ದಾರೆ. ಹಾಗೆಂತ ಈ ಸಿಂಹಾಸನವನ್ನು
ಸೇರಿದೆ ತಡ ದೂರದಿಂದ ಒಂದು ವಿಶೇಷವಾದಂತಹ ಪ್ರಕಾಶವನ್ನೇ ನೋಡುತ್ತಾ ಇದ್ದೇನಲ್ಲ, ಅದರೊಂದಿಗೆ ವೀಣಾನಾದ. ಇದನ್ನು ಕೇಳಿದಾಗ ಅದು ಬರುವವರು ಯಾರು ಎಂಬುದಾಗಿ ನಮಗೆ ಗೊತ್ತಾಯಿತು. ಮಹರ್ಷಿಗಳಾದಂತಹ ದೇವರ್ಷಿ ನಾರದರು ಇಲ್ಲಿಗೆ ಬರುತ್ತಾ ಇದ್ದಾರೆ. ಕುಳಿತು ನೋಡುವುದು ಎಲ್ಲವರನ್ನು ಅವರನ್ನು ಸ್ವಾಗತಿಸಬೇಕು. ಸಭೆಯಿಂದ ಎಲ್ಲರೂ ಎದ್ದಿದ್ದೇವೆ. ಗಗನದಿಂದಿಳಿ ಬರ್ಕನೋ ದೇಶೋಪಿಸುತ್ತ ಜಗದೋದ್ಧಾರನೆ ಸಲಹು ಸಲಹಿನು ತಗ ತ್ರೈ ಜಗದಾಧಾರನೆ ಸಲಹೆನು ತಗ ಬಗೆ ಬಗೆಗಿಂದ ಕೀರ್ತಿಸಿದನು ವೀಣಾನಾದಗಳಿಂದ ನುಡಿಸುತ್ತ ಐತಮೂದ ಬಗೆ ಬಗೆಯಿಂದ ಕೀರ್ತಿಸಿದನು ವೀಣಾನಾದಗಳಿಂದ ನುಡಿಸುತ್ತ ಐತಮೂದ ಎನ್ನುವಂತಹ ನಾಮವನ್ನು ಜಗದ ಎಲ್ಲೆಡೆ ಪಸರಿಸುವುದರ ಮೂಲಕ ಲೋಕದಲ್ಲೂ ಕ್ಷೇಮವಾಗುವಂತೆ ಹಗಲಿರುಳು ಶ್ರಮಿಸುವವನು ನಾನು. 3 ಗಳಿಗೆಯಲ್ಲಿ 3 ಪ್ರಪಂಚವನ್ನು ಸುತ್ತಿ ನಾನು ನಾರಾಯಣ ನಾಮವನ್ನು ಪಸರಿಸ್ತೇನೆ, ಜಗದ ಉದ್ಧಾರ ಆಗಬೇಕು ಎನ್ನುವಂತಹ ದೃಷ್ಟಿಯಿಂದ. ನಾರದನನ್ನು ಕೆಲವರೆಲ್ಲ ಕಲಹಪ್ರಿಯ ಅಂತ ಹೇಳಿದವರಿದ್ದಾರೆ. ನಿಜವಾಗಿ ಹೇಳ್ತೇನೆ, ನಾರದ ಕಲಹಪ್ರಿಯನಲ್ಲ. ನಾರದನ್ನು ಕೈ ಇಕ್ಕಿದ ಯಾವುದೇ ಪ್ರಸಂಗವಾದರೂ ಮಂಗಲಾಂತ್ಯವನ್ನು ಕಂಡಿದೆ ಎನ್ನುವಲ್ಲಿ ನನಗೆ ಅದರ ಬಗ್ಗೆ ಸಮಾಧಾನ ಉಂಟು. ಏನೇ ಆಗಲಿ, ಇಂದ್ರಪ್ರಸ್ಥದಲ್ಲಿರುವಂತಹ ಧರ್ಮರಾಯನಲ್ಲಿ ಕೆಲವೊಂದು ಮಾತುಗಳನ್ನು ಆಡಬೇಕಾಗಿದೆ. ಹಾಗಾಗಿ ನೇರವಾಗಿ ಇಂದ್ರಪ್ರಸ್ಥ ತೆರಳುತ್ತೇನೆ ಅಂತ ನೋಡು. ದೂರಂತೆ ಬರ್ತಾ ಇದ್ದಾರಲ್ಲ, ಮುನಿಯ ದೂರದಿ ಕಾಣುತ್ತನುಜ ಸಂಕುಲ ಪೌರ ಜನ ಸಗೀತಿ ತಿರ್ಕೊಳ್ಳುತ್ತಾನೆ. ಕನಕ ಪೀಠವನಿತ್ತು ಪೂಜೆಗೆ ಬೆರಗಿರ್ಪ, ಕನಕ ಪೀಠವನಿತ್ತು ಪೂಜೆಗೆ ಬೆರಗಿರ್ಪ, ಜನಪನ ತೆಗೆದಪ್ಪು ತಂದಾಗ ಮುನಿಯ ದೂರದಿ ಕಾಣು ಸ್ವಾಮಿ ನಾರದ ಮಹರ್ಷಿಗಳು. ಧರ್ಮಜ ನಮೋ ನಮೋ ಸ್ವಾಮಿ, ನಮೋ ನಮಃ. ಸ್ವಾಮಿ, ತಾವು ದೂರದಿಂದಲೇ ಬರುವುದು ನಮಗೆ ಕಂಡಿತು. ಉದಯಿಸುವ ಸೂರ್ಯನಿಗೆ ಪ್ರತಿ ಸೂರ್ಯನಾಗಿ
ಕಂಗೊಳಿಸುವಂತಹ ನಿಮ್ಮ ಆ ಪ್ರಕಾಶಮಾನವಂತಹ ನಿಮ್ಮ ದೇಹದ ಸೌಂದರ್ಯ, ಅದರೊಂದಿಗೆ ವೀಣಾನಾದ, ಇದನ್ನು ಕೇಳುವಾಗ ಮನಸ್ಸಿಗೆ ನಾರದ ಮಹರ್ಷಿಗಳೇ ಎಂಬುದಾಗಿ ನಾವು ತೀರ್ಮಾನಿಸಿಕೊಂಡಿದ್ದೇವೆ. ನಾನು ಮಾತ್ರವಲ್ಲ, ನಮ್ಮ ಅನುಜ ಸಂಕುಲ ಸಮೇತವಾಗಿ ಬಂದು ನಿಮ್ಮ ಸ್ವಾಗತಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಸ್ವಾಮಿ. ಸ್ವಾಮಿ, ಕೇವಲ ನಿಮ್ಮನ್ನು ಹಾಗೆ ಸ್ವಾಗತಿಸುವುದಲ್ಲ, ಪೂರ್ಣ ಕುಂಭ ಸ್ವಾಗತವನ್ನೇ ನಿಮಗೆ ಮಾಡಬೇಕು ಎಂಬುದಾಗಿ ಸರ್ವ ಸಿದ್ಧತೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಸ್ವಾಮಿ. ಬರಬೇಕು ತಾವು ಸ್ವಾಮಿ. ಕನಕ ಸಿಂಹಾಸನ ನಿಮಗೆ ಇದು. ಹೌದು, ಇದರಲ್ಲಿ ತಾವು ಆಸೀನರಾಗಬೇಕು ಸ್ವಾಮಿ. ಪಾದ ಪೂಜೆಯನ್ನು ಮಾಡುವ ಅವಕಾಶವನ್ನು ನಮಗೆ ಒದಗಿಸಿಕೊಡ್ಬೇಕು ತಾವು ಸ್ವಾಮಿ. ಪಾದ ಪೂಜೆಯನ್ನೆಲ್ಲ ಮಾಡಿದ್ದೇವೆ ನಾವು. ಮಹಾತ್ಮರು ನೀವು, ತ್ರಿಲೋಕ ಸಂಚಾರಿಗಳು ಸ್ವಾಮಿ. ನೀವು ಒಂದು ಅರೆಕ್ಷಣವು ನಿತ್ತಲ್ಲಿ ನಿಲ್ಲುವವರಲ್ಲ ನೀವು ಸ್ವಾಮಿ. ನೀವು ಬರಬೇಕಾದ್ರೆ ಏನಾದ್ರೂ ಒಂದು ಕಾರಣವಿಲ್ಲದೆ ನೀವು ಎಲ್ಲಿಗೂ ಹೋಗುವವರಲ್ಲ. ಈ ಇಂದ್ರಪ್ರಸ್ಥಕ್ಕೆ ತಾವು ಬರಬೇಕಾದ್ರೆ ಏನಾದ್ರೂ ಒಂದು ಕಾರಣವಿರಲೇಬೇಕಲ್ವ ಸ್ವಾಮಿ. ಹೇಳ್ಬೇಕು, ತಾವು ಹೇಳ್ಬೇಕು. ಅಯ್ಯ ಧರ್ಮಜ, ಏನು ನೀನು ನನ್ನನ್ನು ಸ್ವಾಗತಿಸಿದ ರೀತಿ, ನನ್ನನ್ನು ಪೂಜಿಸಿದ ನೀತಿ, ಇದನ್ನೆಲ್ಲ ಕಂಡಾಗ ಮನಸ್ಸಿಗೆ ಸಂತೋಷ ಆಯಿತು. ಓಹೋ, ಕನಕ ಸಿಂಹಾಸನವನ್ನು ಕೊಟ್ಟಿದ್ದಿ. ಹೌದು, ನನಗೆ ಬೇಕಾಗಿ ಸ್ವೀಕರಿಸಿದಲ್ಲ, ಮತ್ತೆ ನೀನು ನನಗೆ ಕೊಟ್ಟೆಯಲ್ಲ ಉಚಿತಾಸನ. ಹೌದು, ಆ ಕಾರಣದಿಂದ ಸ್ವೀಕರಿಸಿದೆ. ಮತ್ತೆ ನನಗೆ ಬೇಕಾಗಿ ನಾನು ಪ್ರಪಂಚದಲ್ಲಿ ಯಾವುದನ್ನೂ ಸ್ವೀಕರಿಸುವನಲ್ಲ. ಎಲ್ಲವನ್ನು ಬಿಟ್ಟವರು ನೀವು. ದೇಹದಲ್ಲಿ ಬಟ್ಟೆಯನ್ನು ತೊಟ್ಟದ್ದು ಯಾಕೆ? ಮತ್ತೆ ಕಾಣುವವರಿಗೆ ಬೇಕಾಗಿ ಅಲ್ವೇ? ನನಗೆ ಬೇಕಾಗಿ ಅಲ್ಲ. ಹಾಗಾಗಿ ಓ ಧರಣಿಪ ಸ್ವಾಮಿ, ಧರಣಿಪ ನಿನ್ನಂತೆ ಸಿರಿಯ ಸಾಮ್ರಾಜ್ಯದೆ ಮೇರೆ ಬಬರಾರು ತ್ರಿಜಗದೇ. मेरे बबराರು ತ್ರೈಜಗದೇಗೆ ಕೊರತೆಯೊಂದೈಸೆ ನಿಮ್ಮಯ್ಯನು ಸ್ವರ್ಗದ, ಕೊರತೆಯೊಂದೈಸೆ ನಿಮ್ಮಯ್ಯನು ಸ್ವರ್ಗದ ಸಿರಿಗೆ ಯೋಗ್ಯದ ನಲ್ಲದಿಗನು. ಧರಣಿಪ ನಿನ್ನಂತೆ ಸಿರಿಯ ಸಮಾಜದಿ ಮೇರೆ ಬಬರಾರು ತ್ರೈಜಗದಿಗೆ. ಅಯ್ಯ ಧರ್ಮಜ, ಮಹರ್ಷಿಗಳೇ, ಈಗ ನೀನು ಧರಣಿಪನಾಗಿದ್ದಿ. ಹೌದು, ಧರಣಿಪನಿಗೆ ಇರಬೇಕಾದ ಅರ್ಹತೆಗೆಲ್ಲವೂ ನಿನ್ನಲ್ಲಿ ಉಂಟು. ನಿನಗೆ ಏನಾದರೂ ಕೊರತೆ ಉಂಟಾ? ನಿನ್ನ ಆಡಳಿತ ವ್ಯವಸ್ಥೆಯಲ್ಲಾಗಲಿ, ನಿನ್ನ ಊರಿನಲ್ಲಿರುವಂತಹ ಜನರಲ್ಲಾಗಲಿ, ನಿನ್ನಲ್ಲಾಗಲಿ ಯಾವುದೇ ರೀತಿಯ ಕೊರತೆಯೂ ಈಗ ನಾನು ಕಾಣುವುದಿಲ್ಲ. ನಿಮ್ಮೆಲ್ಲ ಅನುಗ್ರಹದಿಂದ ಸ್ವಾಮಿ ಅದು. ಹೌದು, ಅಂತಹ ಧರಣಿಪನಾಗಿ ಈಗ ರಂಜಿಸ್ತಾ ಇದ್ದಿ. ನಿನ್ನನ್ನು ಪ್ರಪಂಚದಲ್ಲಿ ಭಾಗ್ಯವಂತ ಅಂತ ಹೇಳಬೇಕು. ಓಹೋ, ಒಂದಿಷ್ಟು ಹಣವನ್ನು ಧನವನ್ನು ಕೈಯಲ್ಲಿರಿಸಿಕೊಂಡು ನಾನು ಭಾಗ್ಯವಂತ ಅಂತ ಹೇಳುವವರು ತುಂಬಾ ಜನ ಇದ್ದಾರೆ. ಓಹ್, ಆದರೆ ನೀನಂತವನಲ್ಲ. ನಿನ್ನ ಆಜ್ಞೆಯನ್ನು ಶಿರದಲ್ಲಿ ಹೊತ್ತು ಮಾಡುವಂತಹ ನಿನ್ನ ತಮ್ಮಂದಿರಿದ್ದಾರೆ. ಕಾಣದ ಕೈಗಳನ್ನು ನೀಡಿ ನಿನ್ನನ್ನು ರಕ್ಷಿಸುವಂತಹ ದೇವ ಕೃಷ್ಣ ಇದ್ದಾನೆ. ಓಹೋ, ಇದಕ್ಕಿಂತ ದೊಡ್ಡ ಭಾಗ್ಯವಂತರು ಪ್ರಪಂಚದಲ್ಲಿ ಬೇರೆ ಯಾರಿದ್ದಾರೆ? ಹಾಗಿರುವಾಗ ನಿನ್ನನ್ನು ಕಾಣಬೇಕು ಅಂತ ನಾನು ಬಂದದ್ದು. ಓಹೋ, ಇಷ್ಟೆಲ್ಲ ಸೌಭಾಗ್ಯಗಳು ನಿನ್ನ ಪಾಲಿಗಿದ್ರೂ ಒಂದು ಕೊರತೆ ನಿನ್ನನ್ನು ಕಾಡ್ತಾ ಉಂಟು ಸ್ವಾಮಿ. ಎಲ್ಲಾ ಭಾಗ್ಯವೂ ನಿನ್ನ ವಶದಲ್ಲಿ ಉಂಟು, ಆದ್ರೂ ಒಂದು ಕೊರತೆ ಉಂಟು ಎಂಬುದಾಗಿ ಹೇಳ್ತಿದ್ದೀರಲ್ಲ ಸ್ವಾಮಿ. ಹೌದು, ಏನು ಸ್ವಾಮಿ ಅದು? ನಿಮ್ಮಯ್ಯನಾದಂತಹ ಪಾಂಡು ಚಕ್ರವರ್ತಿ ಸ್ವರ್ಗಸ್ಥನಾಗಿದ್ದಾನೆ ಅಂತ ನೀವು ಭಾವಿಸಿದ್ದೀರಿ. ಹೌದು, ಆತ ಸ್ವರ್ಗಸ್ಥನಾದ್ದು ಹೌದು. ಆದರೆ ಸ್ವರ್ಗದಲ್ಲಿ ಸರಿಯಾದ ಸ್ಥಾನ ಸಿಗದೆ ಅಲ್ಲಿ ತೊಳಲಾಡುತ್ತಾ ಇದ್ದಾನೆ.
ಇದು ನಿಮ್ಮವರ ಪಾಲಿಗೆ ಬಹುದೊಡ್ಡದಾದ ಕೊರತೆ ಅಂತ ನಾನು ಭಾವಿಸಿದ್ದೇನೆ. ಸ್ವಾಮಿ, ನಾವು ಕಾಡಾಡಿಗಳಿರುವಾಗ, ಸಣ್ಣದಿರುವಾಗಂತ ಸಣ್ಣ ಮಕ್ಕಳಾಗಿರುವಾಗಲೇ ನಮ್ಮಯ್ಯ ದೇವರ ಪಾದವನ್ನೂ ಸೇರಿದ್ದಾರೆ. ಕಾಡಿನಲ್ಲಿದ್ದಂತಹ ನಾವು ನಮ್ಮಿಂದ ಸಾಧ್ಯ ಮುನಿಗಳ ಆಜ್ಞೆಯಂತೆ ಅವರಿಗೆ ಬೇಕಾದಂತಹ ಸದ್ಗತಿ ಕ್ರಿಯೆಗಳನ್ನೆಲ್ಲ ಮಾಡಿದ್ದೇವೆ ಸ್ವಾಮಿ ನಾವು. ಸ್ವಾಮಿ, ಆದ್ರೂ ದೇವಲೋಕದಲ್ಲಿ ಯೋಗ್ಯವಾದಂತಹ ಸ್ಥಾನ ಅವನಿಗೆ ದೊರೆಯಲಿಲ್ಲ ಅಂತ ಆದ್ರೆ ಮೊದಲು ಯಾರಿಗಾದ್ರೂ ಅಂತ ಸ್ಥಾನ ಸಿಗಿರಬೇಕಲ್ಲ ಸ್ವಾಮಿ. ಯಾರಿದ್ದಾರೆ ಅಂತವರು? ಅಯ್ಯ, ಆಗಲೇ ನಳನ ಕುಶಾತಿ ಭೂಮಿ ಪರೆಲ್ಲ ಯಾಗಾದಿ ಕರ್ಮದಿಂದ ಸಾಗಿದರ ಮರಗತ್ತುಗೆಗೆ ಚಿಂತಾತುರನಾಗಿಹ ಪಾಂಡುವಿಂತೆನನು ಚಿಂತಾತುರನಾಗಿಹ ಪಾಂಡುವಿಂತೆನನು ಅಯ್ಯ ಧರ್ಮಜ, ನಿಮ್ಮದು ಚಕ್ರವರ್ತಿಯ ಪರಂಪರೆ. ಹೌದು. ಹಾಗಿರುವಾಗ ಚಕ್ರವರ್ತಿಗಳೆಲ್ಲರೂ ತಮ್ಮದಾದಂತಹ ಜೀವನದಲ್ಲಿ ಬಹಳಷ್ಟನ್ನು ಸಾಧಿಸಿರ್ತಾರೆ. ಹೌದು. ಅವರು ಮಾಡಿದಂತಹ ಸಾಧನೆಯ ಫಲವಾಗಿ ಅವರಿಗೆ ಸ್ವರ್ಗ ಎನ್ನುವುದು ನಿಶ್ಚಿತವಾಗಿರ್ತದೆ. ಆದರೆ ಸ್ವರ್ಗದಲ್ಲಿ ಸರಿಯಾದ ಸ್ಥಾನ ಎನ್ನುವುದು ಎಲ್ಲರಿಗೂ ಬೇಕಾದ್ದೇ ದಕ್ಕಬೇಕಾದ್ದೇ. ಆದರೆ ಪಾಂಡು ಚಕ್ರವರ್ತಿಗೆ ಆ ಸ್ಥಾನ ಯಾಕೆ ದಕ್ಕಲಿಲ್ಲ? ಇದು ನನ್ನ ಮನಸ್ಸನ್ನಾಡುವಂತಹ ಪ್ರಶ್ನೆ. ಹೌದು ಸ್ವಾಮಿ. ಆದರೆ ಪಾಂಡು ಚಕ್ರವರ್ತಿಗೆ ಸರಿಯಾದ ಸ್ಥಾನ ಇಲ್ಲದೆ ತೊಳಲಾಡುತ್ತಿದ್ದಾನೆ ಎನ್ನುವ ವಿಚಾರವನ್ನು ಕೇಳಿ ನನಗೂ ಬೇಸರ ಆಯಿತು. ನಳನಹುಷಾದಿ ಚಕ್ರವರ್ತಿಗಳು ಜೀವನದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಯಾಗಾದಿ ಷಟ್ಕರ್ಮಗಳಿಂದ ಅತುಳವಾದಂತಹ ಪುಣ್ಯವನ್ನು ಸಂಪಾದಿಸಿದ್ದಾರೆ. ಅಂಥವರಿಗೆ ಸ್ವರ್ಗದಲ್ಲಿ ಸರಿಯಾದ ಸ್ಥಾನ ಉಂಟು. ಅವರ ಸಾಲಿನಲ್ಲೇ ರಾರಾಜಿಸಬೇಕಾದಂತಹ ಪಾಂಡು ಚಕ್ರವರ್ತಿ ಅವರ ಸಾಲಿನಲ್ಲಿಲ್ಲ. ಓಹೋ, ಸರಿಯಾದ ಸ್ಥಾನ ಇಲ್ಲದೆ ತೊಳಲಾಡುತ್ತಿದ್ದಾನೆ ಅಂತ ತಿಳಿದಾಗ ನನ್ನ ಮನಸ್ಸಿಗೆ ಬೇಸರ ಆಯಿತು. ಅದನ್ನು ಕೇಳಿ ನಿಮ್ಮ ಮನಸ್ಸಿಗೆ ಏನಾದರೂ ಆಗಬಹುದು ಎನ್ನುವಂತ ಅಂಬೋಣ ನಂದು. ಸ್ವಾಮಿ, ಪಾಂಡು ಚಕ್ರವರ್ತಿಗಳು ಅವರ ಜೀವನದಲ್ಲಿ ಬಹಳವಾದನ್ನು ಸಾಧಿಸಿದ್ದಾರೆ, ದಿಗ್ವಿಜಯವನ್ನೂ ಮಾಡಿದ್ದಾರೆ, ಬಹಳ ಹೆಸರನ್ನು ಗಳಿಸಿದ್ದಾರೆ ಸ್ವಾಮಿ. ಹೌದು. ಆದರೆ ಕೊನೆಯಲ್ಲಿ ಮುನಿಶಾಪ ಒಂದು ಬಂದೊದಗಿತ್ತು ಅವರಿಗೆ. ಆದ ಕಾರಣವೇ ಎಲ್ಲವನ್ನೂ ತ್ಯಜಿಸಿ ಕಾಡನ್ನು ಸೇರಿದವರು. ಸ್ವಾಮಿ, ಮಕ್ಕಳೆಲ್ಲ ನಾವಿದ್ದೇವೆ. ಆ ಕಾಲದಲ್ಲಿ ನಾವು ಸಣ್ಣವರಿದ್ದೆವು. ನಮ್ಮ ತಾತವರು ಗತಿಸಿ ಹೋದ ಸಮಯದಲ್ಲಿ ಸ್ವಾಮಿ, ಆ ಸಮಯದಲ್ಲಿ ಯಥಾಸಾಧ್ಯ ನಾವು ಮಾಡಿದ್ದೇವೆ ಸದ್ಗತಿಯ ಕಾರ್ಯಕ್ರಮವನ್ನು. ಈಗ ನಾವು ಮೊದಲಿನ ಹಾಗೆ ಅಲ್ಲ, ಒಂದು ಸಿಂಹಾಸನವನ್ನು ಏರಿ ರಾಜ್ಯವನ್ನು ಆಳುತ್ತಾ ಇದ್ದೇವೆ. ಮಕ್ಕಳಾದಂತಹ ನಾವು ಈಗ ಇರುವಂತಹ ಸ್ಥಿತಿಯಲ್ಲಿ ಅಯ್ಯನಿಗೆ ಯೋಗ್ಯವಾದಂತಹ ಸ್ಥಾನವನ್ನು ಕೊಡಿಸುವುದಕ್ಕೆ ನಮ್ಮಿಂದ ಏನಾದರೂ ಮಾಡುವುದಕ್ಕೆ ಸಾಧ್ಯವಿದೆಯೇ ಸ್ವಾಮಿ? ಹಾಗಿದ್ರೆ ಇದಕ್ಕೆ ಉಪಾಯ ಏನು ಅಂತ ನೀನು ಕೇಳು. ಹೌದು, ಏನು ಉಪಾಯ? ಅಯ್ಯ ರಾಯ, ದ್ವಿಜರಾಧನೆ ಯಾಗಾದಿಗಳಿರುವಾಗ ದ್ವಿಜರ ಆರಾಧನೆ ಯಾಗಾದಿಗಳಿರುವುದ ಸುರರೊಳು ಯಜಮಾನತ್ವ ಕುಂಭವಿದನು ತ್ರಿಜಗದಲ್ಲಣ ಎಂಬಾತ್ಮಜರು ನೀವಿರುತ್ತೀರೇ ವಿಜಯವಲ್ಲದೆ ಬೇರೇನೂಂಟು. ಅಯ್ಯ ಧರ್ಮಜ, ಆರಿಸಿಗಳೇ, ಈಗ ಸಮಸ್ಯೆಯನ್ನು ಒಬ್ಬ ಸೂಚಿಸಿದ ಅಂತಾದ್ರೆ ಅದಕ್ಕೆ ಪರಿಹಾರ ಏನು ಅಂತ ಅವನಲ್ಲೇ ಕೇಳಬೇಕಲ್ಲ. ಸೂಚಿಸಿದವರೇ ಹೇಳ್ಬೇಕಲ್ವೇ ಸ್ವಾಮಿ? ಹೌದು. ಸಮರ್ಪಕವಾದದ್ದು ಅಂತ ನಾನು ಹೇಳುವುದಕ್ಕಾಗುವುದಿಲ್ಲ. ಆದ್ರೂ ಆ ಮಾರ್ಗವನ್ನು ನೀವು ಅವಲಂಬಿಸಿದ್ರೆ ಅದರಿಂದ ಅವನಿಗೆ ಸದ್ಗತಿ ಲಭಿಸಬಹುದು ಅಂತ ನನ್ನ ಅಂಬೋಣ. ನಾವೇನು ಮಾಡಬೇಕು ಸ್ವಾಮಿ? ಅಯ್ಯ ಸ್ವಾಮಿ, ಪ್ರಪಂಚದಲ್ಲಿ ರಾಜಸೂಯಾದ್ವರ ಎನ್ನುವಂತಹ ಬಹುದೊಡ್ಡದಾದಂತಹ
ಅದ್ವರ ಒಂದುಂಟು. ಅದರ ಬಗ್ಗೆ ನೀನು ಸಾಕಷ್ಟು ಕೇಳಿರುವೆ. ಆದ ಕಾರಣ ನಾನು ಹೇಳಿದ್ದು, ಪಾಂಡು ಚಕ್ರವರ್ತಿ ತನ್ನ ಜೀವಿತಾವಧಿಯಲ್ಲಿ, ತನ್ನ ಚಕ್ರವರ್ತಿಯಾಗಿ ತನ್ನ ಆಡಳಿತದ ಅವಧಿಯಲ್ಲಿ ಆ ಯಾಗವನ್ನು ಮಾಡಲಿಲ್ವೋ ಏನೋ. ಓಹೋ, ಆ ಮಾಡದ ಕಾರಣದಿಂದ ಆತನಿಗೆ ಸರಿಯಾದ ಸ್ಥಾನ ದಕ್ಕಲಿಲ್ಲೋ ಏನೋ. ನೀನು ಆ ರಾಜಸೂಯಾದ್ವರ ಎನ್ನುವಂತಹ ಯಾಗವನ್ನು ಮಾಡಿದೆ ಅಂತಾದ್ರೆ ಅದರಿಂದ ಮೇಲಿರುವಂತಹ ಪಾಂಡು ಚಕ್ರವರ್ತಿಗೆ ಸರಿಯಾದಂತಹ ಸ್ಥಾನ ಮಾನ ಲಭಿಸುವುದಕ್ಕೆ ಸಾಧ್ಯತೆ ಉಂಟು. ಓಹೋ, ಹಾಗಾಗಿ ಒಂದು ಯಾಗ ಅಂತ ಆಗುವಾಗ ದ್ವಿಜರು ಬಂದೇ ಬರಬೇಕು. ಅವರಿಲ್ಲದೆ ಆ ಕಾರ್ಯ ಆಗ್ಲಿಕ್ಕಿಲ್ಲ. ಹಾಗಂತ ಬಾಕಿ ಉಳಿದವರು ಅಲ್ಲಿ ನಗಣ್ಯ ಅಂತ ಅಲ್ಲ. ಓಹೋ, ದ್ವಿಜರ ಆರಾಧನೆ ಮುಖ್ಯ. ಬ್ರಾಹ್ಮಣರು ಸಂತೃಪ್ತಿಗೊಂಡ್ರೆ ಪ್ರಪಂಚದ ಎಲ್ಲವೂ ಸುಖಾಂತ್ಯ ಆಗ್ತದೆ ಅಂತ ಅರ್ಥ. ಅವರು ಮನದುಂಬಿ ಆಶೀರ್ವಾದ. ಹೌದು, ಮನ ಮಾತ್ರ ಅಲ್ಲ, ಹೊಟ್ಟೆ ತುಂಬಿ ಆಮೇಲೆ ಮನಸ್ಸು ತುಂಬಿ ಆಶೀರ್ವಾದವನ್ನು ಮಾಡಬೇಕು. ಅದರಿಂದ ಉತ್ತಮ ಆಗ್ತದೆ. ಹಾಗಾಗಿ ನಾನು ಹೇಳುವುದು, ದ್ವಿಜರ ಆರಾಧನೆ ಯಾಗಾದಿಗಳಿಂದ ಪಾಂಡು ಚಕ್ರವರ್ತಿ ಸ್ವರ್ಗದಲ್ಲಿ ಸರಿಯಾದ ಸ್ಥಾನಮಾನವನ್ನು ಲಭಿಸುವುದಕ್ಕೆ ಸಾಧ್ಯತೆ ಉಂಟು. ನೀನು ಈ ಕ್ಷಣವೇ ಮನದಲ್ಲಿ ಸಂಕಲ್ಪ ಮಾಡಬೇಕು. ಸ್ವಾಮಿ, ಒಂದು ಯಾಗವನ್ನು ಮಾಡುವುದರಿಂದ ನಮ್ಮ ಏನಿಗೆ ಸ್ವರ್ಗದಲ್ಲಿ ಯೋಗ್ಯವಾದಂತಹ ಸ್ಥಾನ ಸಿಗುತ್ತದೆ ಎಂಬುದಾಗಿ ನೀವು ಹೇಳಿದಾಗ, ಮಕ್ಕಳಿದ್ದು ನಾವು ಮಾಡಲಾರದಿದ್ರೆ ನಾವು ಮಕ್ಕಳಾಗಿ ಹುಟ್ಟಿ ಏನು ಪ್ರಯೋಜನ ಸ್ವಾಮಿ? ಹೌದು, ಅದರಲ್ಲಿಯೂ ನಾವು ಪರಾಕ್ರಮಶಾಲಿಗಳಾಗಿದ್ದೇವೆ, ಒಬ್ಬರಿಗಿಂತ ಒಬ್ಬರನ್ನು ಮೀರಿಸುವ ಪರಾಕ್ರಮಶಾಲಿಗಳಾಗಿದ್ದೇವೆ. ಆದ ಕಾರಣ ಸ್ವಾಮಿ, ಯಾಗ ಸಂಕಲ್ಪವನ್ನು ನಾನು ಮಾಡಿಕೊಂಡಿದ್ದೇನೆ. ಯಾಕ ಗೊತ್ತುಂಟಾ? ಯಾಗವನ್ನು ನಿನಗೆ ಪೂರೈಸುವುದಕ್ಕೆ ಸಾಧ್ಯ ಉಂಟು. ನಿನ್ನ ಅನುಜರಿದ್ದಾರಲ್ಲ, ಅವರು ಸಾಮಾನ್ಯರಲ್ಲ, ತ್ರಿಜಗದಳ್ಳನರು. ಪ್ರಪಂಚದಲ್ಲಿ ಎಂತಹ ಸಮಸ್ಯೆ ಬರಲಿ, ಯಾರೇ ಎದುರಾಗಲಿ, ಎಂತಹ ಅಡ್ಡಿ ಆತಂಕಗಳೇ ವಿಘ್ನ ವಿಡ್ಡೂರಗಳೇ ಬಂದೊದಗಿದ್ರು ಅದನ್ನೆಲ್ಲವನ್ನು ಪರಿಹರಿಸುವಂತಹ ನಿನ್ನ ತಮ್ಮಂದಿರಿದ್ದಾರೆ. ಅಷ್ಟೂ ಮಾತ್ರವಲ್ಲ, ನಿಮಗೆ ಕಾಣದ ಕೈಗಳನ್ನು ನೀಡಿ ರಕ್ಷಿಸುವಂತಹ ಶ್ರೀಕೃಷ್ಣ ಪರಮಾತ್ಮನ ಆ ಒಲುಮೆ ನಿಮಗೆ ಉಂಟು, ಅನುಗ್ರಹ ಉಂಟು. ಆ ಕಾರಣದಿಂದ ನಿಮಗೆ ಅದು ಸಾಧ್ಯವಾಗ್ತದೆ. ಈಗಲೇ ಸಂಕಲ್ಪ ಮಾಡು. ನಾನು ಮತ್ತೆ ನಿಂತಲ್ಲಿ ನಿಲ್ಬಾರ್ದು. ಹೌದು, ನನಗೆ ಶಾಪ ಉಂಟು, ನಾರದ ನಿಂತಲ್ಲಿ ನಿಲ್ಬಾರ್ದು ಅಂತ. ಆದಷ್ಟು ಬೇಗ ಇಲ್ಲಿಂದ ನಾನು ಮುಂದಕ್ಕೆ ಹೋಗ್ತೇನೆ. ಹೋದ ಕಡೆಯಲ್ಲೆಲ್ಲ ಹೇಳ್ತೇನೆ, ಧರ್ಮಜ ರಾಜಸೂಯಾದ್ವರ ಯಾಗವನ್ನು ಸಂಕಲ್ಪಿಸಿದ್ದಾನೆ, ಆದಷ್ಟು ಬೇಗನೆ ಮಾಡಿ ಮುಗಿಸ್ತಾನೆ ಅಂತ. ಸ್ವಾಮಿ, ತಾವು ಸೂಚಿಸಿದಂತೆ ರಾಜಸೂಯ ಅದ್ವರ ರಾಜರಿಗೆ ಅಸೂಯೆಯನ್ನು ಉಂಟು ಮಾಡುವಂತಹ ಯಾಗ. ಹೌದು, ನೀನು ಸಂಕಲ್ಪ ಮಾಡಿಕೋ, ಎಲ್ಲವೂ ನೆರವೇರುತ್ತದೆ ಎಂಬುದಾಗಿ ನಿಮ್ಮ ಆಶೀರ್ವಾದ ಉಂಟಲ್ಲ ಸ್ವಾಮಿ. ಆದ ಕಾರಣ ಸಂಕಲ್ಪ ನಾನು ಮಾಡಿದ್ದೇನೆ ಸ್ವಾಮಿ. ತಾವು ಇನ್ನು ಹೋಗುವುದಲ್ವ? ನಾನು ಈ ಕ್ಷಣ ಇಲ್ಲಿಂದ ಹೊರಡ್ತೇನೆ. ಹೋಗಿ ಸ್ವಾಮಿ, ಆ ಯಾಗದ ದಿವಸ ತಾವು ಬರಬೇಕು, ಅದನ್ನು ಪೂರ್ಣಗೊಳಿಸುವುದಕ್ಕೆ ನೀವು ಬೇಕು ಸ್ವಾಮಿ. ನಾರಾಯಣ ನಾರಾಯಣ. ಆಗ್ಬಹುದು. ಮುನಿಯ ಮಾತಿನೋಳ್ ಅವನಿಪತಿ ಕಂಬನಿಯ ತಾಳುತ್ತ ಯಾಗ ದೀಕ್ಷೆಯ ಮನದೊಳಗೆ ನಿಶ್ಚಯಿಸಿ ನಾರದ ಮುನಿಯ ಬೀಳ್ಕೊಟ್ಟು ನೆನೆದು ಚಿಂತಿಸುತ್ತ ಸಿಂಹಾಸನಕ್ಕೆ ದೌಮ್ಯಾದಿಗಳ ಬಾಂಧವ ಜನ ಸಚಿವರನು ಜಾತಿ ಮುಖ್ಯರ ಕರೆದು ಬೆಸಗೊಂಡ ಬಾಂಧವ ಜನ ಸಚಿವರನು ಜಾತಿ ಮುಖ್ಯರ ಕರೆದು ಬೆಸಗೊಂಡ ನಾರದ ಮಹರ್ಷಿಗಳ ಮಾತನ್ನು ಕೇಳಿದಾಗ ಒಂದು ರೀತಿಯಲ್ಲಿ ಬಹಳವಾದಂತಹ ಸಂಕಟವೇ ಆಗಿ ಹೋಯಿತು. ಗತಿಸಿ ಹೋದಂತಹ ನಮ್ಮಯ್ಯನಿಗೆ ಸ್ವರ್ಗದಲ್ಲಿ ಯೋಗ್ಯವಾದಂತಹ ಸ್ಥಾನ ಸಿಗಲಿಲ್ಲ ಅನ್ನುವಾಗ ಮನಸ್ಸಿಗೆ ಬಹಳವಾದಂತಹ ಬೇಸರವಾದದ್ದು. ಯೋಗ್ಯವಾದಂತಹ ಸಲಹೆಯನ್ನು ಕೊಟ್ಟರಲ್ಲ, ಅದಕ್ಕೆ ನಿವಾರಣಾ ಉಪಾಯವನ್ನು ಹೇಳಿಕೊಟ್ರಲ್ಲ. ಯಾಗ ಸಂಕಲ್ಪವನ್ನು ಮಾಡು, ಯಾಗವನ್ನು ಮಾಡಿದರೆ ಅವರಿಗೆ ಗತಿ ಸಿಗುತ್ತದೆ ಎಂಬುದಾಗಿ ಸೂಚನೆಯನ್ನು ತಿಳಿಸಿದಾಗ ಒಂದು ರೀತಿಯಲ್ಲಿ ಸಂತೋಷವೂ ಆಯಿತು. ಹಾಗಾದರೆ ಈ ಯಾಗ ಸಾಮಾನ್ಯವಾದಂತಹ ಯಾಗವಲ್ಲ. ಇದುವರೆಗೆ ಯಾರು ಈ ಭೂಮಿಯಲ್ಲಿ ಮಾಡಿದನ್ನು ನಾವು ಕೇಳಿದ್ದಿಲ್ಲ. ಆದ ಕಾರಣವೇ ನಾವೊಬ್ಬರೇ ತೀರ್ಮಾನ ಮಾಡುವುದಲ್ಲ, ಸಭೆಯಲ್ಲಿರುವಂತಹ
ನಮ್ಮ ಕುಲಗುರುಗಳಾದಂಥ ದೌಮ್ಯಾದಿಗಳನ್ನೆಲ್ಲ ಕರೆದಿದ್ದೇವೆ. ಸಹೋದರರಾದಂತಹ ಭೀಮಾರ್ಜುನರನ್ನು ಬರ ಹೇಳಿದ್ದೇನೆ. ಅಮಾತ್ಯ ವರ್ಗವನ್ನು ಸೇರಿಸಿಕೊಂಡಿದ್ದೇನೆ. ಮಾಂಡಲಿಕ ವರ್ಗವನ್ನೆಲ್ಲ ಬರಮಾಡಿಕೊಂಡಿದ್ದೇನೆ. ಸಭೆಯಲ್ಲಿ ಎಲ್ಲರೂ ಇದ್ದಾರಲ್ಲ. ಆದ ಕಾರಣ ಇವರ ಮುಂದೆ ನಮ್ಮ ಮನಸ್ಸಿನಲ್ಲಿರುವಂತಹ ಆಲೋಚನೆಯನ್ನು ಮುಂದಿಡಬೇಕಾಗಿದೆ. ಎಲ್ಲರೂ ಮಾತಲಾಲಿಸಿ ಕೇಳಿ ನೀವೆಲ್ಲ ಸ್ವರ್ಗದೋಯ್ಪದೊಳು ಸೇರಲೆಮ್ಮಯ್ಯನು ಸ್ವರ್ಗದೋಳ್ಪದೊಳು ಸೇರಲೆಮ್ಮಯ್ಯನು ಯೋಗ್ಯದಾನಲ್ಲದೆ ತೊಳವನು ರಾಜಸೂಯಧ್ವರ ಕೈಗೊಂಡು ಸದ್ಗತಿ ಮಾಡೆಂದು ಬೇಡ್ದ ನಾರದನು ಶೀಘ್ರದಿ ರಾಜಸೂಯಧ್ವರ ಕೈಗೊಂಡು ಸದ್ಗತಿ ಮಾಡೆಂದು ಬೇಡ್ದ ನಾರದನು ಮಾತನಾಲಿಸಿ ಕೇಳಿ ನೀವೆಲ್ಲ ಭೀಮಾರ್ಜುನರೇ, ಅಗ್ರಜ, ನೀವೆಲ್ಲರೂ ಕೇಳಬೇಕು. ಇಂದು ನಾವು ಸಭೆಯನ್ನು ಸೇರಿದ ಸಮಯದಲ್ಲಿ ಇನ್ನೇನು ನಾನು ಸಿಂಹಾಸನವನ್ನು ಏರಬೇಕು ಅನ್ನುವಂತಹ ಸಂದರ್ಭದಲ್ಲಿ ನಾರದ ಮಹರ್ಷಿಗಳ ಆಗಮನವಾಯಿತು ಇಲ್ಲಿಗೆ. ಹೌದಲ್ಲ, ನೀವೆಲ್ಲ ನೋಡಿದ್ದೀರಿ ಅದನ್ನು. ಅವರನ್ನು ಸ್ವಾಗತಿಸಿ ಅವರನ್ನು ಪ್ರಶ್ನಿಸಿದಾಗ ಒಂದು ವಿಶೇಷವಾದಂತಹ ಸೂಚನೆಯನ್ನು ನೀಡಿದರು ಅವರು. ಏನದು? ನಮ್ಮಂದಿರೇ, ನಮ್ಮಯ್ಯ ಪಾಂಡು ಚಕ್ರವರ್ತಿಗಳು ಕಾಡಿನಲ್ಲಿ ನಾವು ಸಣ್ಣದಿರುವಾಗಲೇ ಅವರು ಗತಿಸಿ ಹೋದರು. ಹೌದು, ಅದೆಲ್ಲ ನಿಮಗೆ ತಿಳಿದಂತಹ ವಿಚಾರವೇ ಹೌದು. ತಮ್ಮಂದಿರೇ, ಅಣ್ಣ, ಗತಿಸಿ ಹೋದಂತಹ ನಮ್ಮ ಪಾಂಡು ಚಕ್ರವರ್ತಿಗಳಿಗೆ ಸ್ವರ್ಗದಲ್ಲಿ ಯೋಗ್ಯವಾದಂತಹ ಸ್ಥಾನ ಸಿಗಲಿಲ್ಲ ಎಂಬುದಾಗಿ ನಾರದರು ಬಂದು ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಆದ ಕಾರಣ ಪರಾಕ್ರಮವಂತರಾದಂತಹ ನಾವು ಮಕ್ಕಳ ಇವರಿದ್ದೇವೆ. ಇಂತಹ ಪರಾಕ್ರಮವಂತರಾದಂತಹ ನೀವಿರುವಾಗ ಅಯ್ಯನಿಗೆ ಯೋಗ್ಯವಾದಂತಹ ಸದ್ಗತಿಯನ್ನು ಕರುಣಿಸಿ ಕೊಡಬೇಕಾದ್ದು ನಮ್ಮ ಧರ್ಮ ಎಂಬುದಾಗಿ ಸೂಚನೆಯನ್ನು ಕೊಟ್ಟರು ಅವರು. ಅಯ್ಯನಿಗೆ ಸ್ವರ್ಗದಲ್ಲಿ ಬೇಕಾದಂತ ಯೋಗ್ಯತೆಗೆ ಅನುಗುಣವಾದಂತ ಅವರಿಗೆ ಮೋಕ್ಷ ದೊರಕಲಿಲ್ಲ ಅಂತ ಆಯ್ತು. ಹೌದು, ಸಣ್ಣದಿರುವಾಗ ಅವರು ಗತಿಸಿಕೊಂಡು ಹೋದಾಗ ನಾವು ಸಣ್ಣದಾಗಿ ಕಾಡಿನಲ್ಲೇ ಇದ್ದವರು. ನಾವು ಅವರಿಗೆ ಬೇಕಾದಂತ ಸದ್ಗತಿಯನ್ನು ರಾಜರ ಪ್ರಕಾರದಲ್ಲಿ ನಮಗೆ ಮಾಡಲಾರದಿದ್ದರೂ ಕೂಡ ಯಥಾಸಾಧ್ಯ ಕಾಡಿನಲ್ಲಿದ್ದಂತಹ ಮುನಿಗಳ ಮಾರ್ಗದರ್ಶನಂತೆ ನಾವು ಮಾಡಿದ್ದೇವೆ. ಆದರೆ ಚಕ್ರವರ್ತಿಗಳಿಗೆ ಅದು ಸಾಕಾಗಲಿಲ್ಲವೋ ಏನೋ. ಕುಮಾರರೇ, ಇಂದು ನಾವು ಪ್ರಬಲರಾಗಿದ್ದೇವೆ, ಒಂದು ರಾಜ್ಯದ ಅಧಿಕಾರಿಗಳಾಗಿದ್ದೇವೆ. ಆದ ಕಾರಣ ಅಯ್ಯನಿಗೆ ಯೋಗ್ಯವಾದಂತಹ ಸ್ಥಾನವನ್ನು ಒದಗಿಸಿಕೊಡ್ಬೇಕಾದ್ದು ನಿಮ್ಮ ಕರ್ತವ್ಯ ಎಂಬುದಾಗಿ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಮತ್ತೆ ರಾಜಸೂಯ ಎಂಬಂತಹ ಒಂದು ಅದ್ವರವನ್ನು ಮಾಡಬೇಕು ನೀವು. ಆ ಮೂಲಕ ಬ್ರಾಹ್ಮಣರನ್ನೆಲ್ಲ ಸಂತೃಪ್ತಿಪಡಿಸಿ ಅಯ್ಯನಿಗೆ ಯೋಗ್ಯವಾದಂತಹ ಆ ಸ್ಥಾನವನ್ನು ಒದಗಿಸಿಕೊಡಬೇಕು ಎಂಬುದಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ನಮ್ಮ ತಂದೆಯವರಿಗೆ ಸ್ವರ್ಗದಲ್ಲಿ ಯೋಗ್ಯವಾದಂತಹ ಪೀಠ ದೊರಕಬೇಕಿದ್ರೆ
ರಾಜಸೂಯಾದ್ವಾರವನ್ನು ನಾವು ಮಾಡಬೇಕು. ಹೌದು. ನಾನಂತೂ ಸಂಕಲ್ಪ ಮಾಡಿದ್ದೇನೆ ಮಾಡುವುದು ಎಂಬುದಾಗಿ. ಅವರಲ್ಲಿ ಹೇಳಿ ಕಳುಹಿಸಿದ್ದೇನೆ. ಅವರೆಲ್ಲ ಪ್ರಪಂಚದಲ್ಲಿ ಎಲ್ಲ ಸುತ್ತುವವರು ನೋಡು. ಅವರೇ ಹೋದ ಕಡೆಯಲ್ಲೆಲ್ಲ ಹೇಳ್ತಾರೆ ಧರ್ಮರಾಯನ ಇಂದ್ರಪ್ರಸ್ಥದಲ್ಲಿ ರಾಜಸೂಯ ಯಾಗ ನಡೀಲಿಕ್ಕಿದ್ದ ಇದೆ ಎಂಬುದಾಗಿ. ಪಾಂಡು ಚಕ್ರವರ್ತಿಯ ಮಕ್ಕಳಾದ ಮೇಲೆ ನಾವು ಆ ತಂದೆಗೆ ದೊರಕಬೇಕಾದಂತಹ ಪೀಠವು ದೊರಕಬೇಕಿದ್ರೆ ಏನನ್ನು ಮಾಡಬೇಕು ಅದನ್ನು ಮಾಡಿಯೇ ಮಾಡಬೇಕು ಅಲ್ವೇ? ಆದ ಕಾರಣವೇ ತಮ್ಮಂದಿರೇ, ನನ್ನ ಒಬ್ಬನ ಅಭಿಪ್ರಾಯ ಸಾಕಾಗುವುದಿಲ್ಲವಲ್ಲ ಇಲ್ಲಿ. ಮತ್ತೆ ನಿಮ್ಮೆಲ್ಲರ ಸಭೆಯಲ್ಲಿದ್ದಂಥವರ ಎಲ್ಲರ ಅಭಿಪ್ರಾಯ ಬೇಕು. ಏನು ನಿಮ್ಮ ಅಭಿಪ್ರಾಯ? ದೀಕ್ಷಾಬದ್ಧನಾಗಿದ್ದಿ ಅಂತ ಹೇಳಿದ್ದಿ. ಹೌದು. ಅನುಮಾನವೇನು? ಒದಗಿಸುವೆನೆಂದ ಅರ್ಥ ನುಡಿದನು. ಅಗ್ರಜ, ದೀಕ್ಷಾಬದ್ಧನಾಗಿದ್ದೇನೆ. ಇದನ್ನು ನೀನು ನಾರದರ ಮುಂದೆ ಒಪ್ಪಿದಂತ ವಿಚಾರ. ಸ್ವರ್ಗದಲ್ಲಿ ಸ್ವರ್ಗಸ್ಥರಾದಂತ ನಮ್ಮ ತಂದೆಯವರಿಗೋಸ್ಕರ ಆ ಪೀಠ ಇಲ್ಲ ಎಂಬುದಾಗಿದ್ರೆ ಭೂಮಿಯಲ್ಲಿ ಇದ್ದುಕೊಂಡು ಮಾನವರಾದವರು ನಾವು ಏನನ್ನು ಮಾಡುವುದಕ್ಕೆ ಸಾಧ್ಯ ಎಂಬುದಾಗಿ ನೀನು ಅವರ ಹತ್ರವೇ ವಿಚಾರಿಸಿದಾಗ ಅದ್ವರದ ಮುಖೇನವಾಗಿ ಆ ಪೀಠ ದೊರಕುವುದಕ್ಕೆ ಸಾಧ್ಯ ಇದೆ, ಮಾಡು ರಾಜಸೂಯ ಅದ್ವರವನ್ನು ಎಂಬುದಾಗಿ ಅವರು ಸೂಚನೆಯನ್ನು ಕೊಟ್ಟದ್ದು. ಆ ಕಾಲಕ್ಕೆ ನೀನು ಅದನ್ನೇ ಸಂಕಲ್ಪಿಸಿದ್ದಿ. ಆಮೇಲೆ ಅದಕ್ಕೆ ಹೇಗೆ ಮಾಡುವುದು, ಏನನ್ನು ಮಾಡಬೇಕು ಎಂಬುದಾಗಿ ನೀನು ವಿಚಾರಿಸಿದಾಗ ದ್ವಿಜರಾರಾಧನೆಯನ್ನು ಮಾಡಿ ಆ ಮುಖೇನವಾಗಿ ಅವರನ್ನು ತೃಪ್ತಿಪಡಿಸಿದೆ. ಹೌದಾದರೆ ಸ್ವರ್ಗದಲ್ಲಿ ದೇವತೆಗಳು ಅವರಿಗೆ ಪೀಠವನ್ನು ಕೊಡ್ತಾರೆ ಎಂಬಂತ ವಿಚಾರವನ್ನು ಕೇಳಿಕೊಂಡಿದ್ದಿ. ಆದ್ರೆ ಇವತ್ತು ಅದಕ್ಕೆ ಯಾವುದಕ್ಕೂ ನೀನು ಚಿಂತಿಸುವುದು ಸರಿಯಲ್ಲ. ದೀಕ್ಷಾಬದ್ಧನಾಗಿದ್ದೇನೆ ಎಂಬುದಾಗಿ ನೀನು ಒಪ್ಪಿದ ಮೇಲೆ ದೀಕ್ಷೆಗೆ ಬದ್ಧರಾಗಿ ಇರಬೇಕಾದ್ದು ಅದು ನಮ್ಮ ಕ್ಷತ್ರಿಯರಾದವರಾದಂತ ನಮ್ಮ ಕರ್ತವ್ಯ. ಆ ಯಾಗವನ್ನು ಮಾಡುವುದಕ್ಕೆ ನಾವು ಮುಂದುವರಿದಾಗ ಆ ಯಾಗಕ್ಕೆ ಬೇಕಾದ ಸಕಲ ಸುವಸ್ತುವನ್ನು ತರುವುದಕ್ಕೋಸ್ಕರವಾಗಿ ನಿನ್ನ ತಮ್ಮಂದಿರಾದಂತ ನಾವಿದ್ದೇವೆ. ಯಾವ ಸಾಹಿತ್ಯವೂ ಅದಕ್ಕೆ ಬೇಕು ಅದನ್ನೆಲ್ಲವನ್ನು ತಂದು ನಿನಗೆ ಒಪ್ಪಿಸ್ತೇನೆ. ಇದು ನನ್ನ ಮಾತು. ಭೀಮಸೇನ, ಅನುಮಾನವೇ ಬೇಡ, ದೀಕ್ಷಿತನಾಗು ಎಂಬುದು ಹೌದು ನಿನ್ನ ಸಲಹೆ ನನಗೆ. ಆದ್ರೆ ತಮ್ಮ ಅರ್ಜುನನು ಏನೋ ಹೇಳ್ತಾ ಇದ್ದಾನೆ. ಅರ್ಜುನ, ಏನು ಅಭಿಪ್ರಾಯ? ಏನು? ನಾವು ಯಾವತ್ತೂ ಕೂಡ ಯಾವ ಕಾರ್ಯವನ್ನು ಅದು ಹೇಗೆ ಮಾಡಿದ್ದೇವೆ ಅಂತ ಕೇಳಿದರೆ ಒಬ್ಬ ನಮಗೆ ನಮ್ಮ ಮಾರ್ಗವನ್ನು ಚಿತ್ರಿಸಿ ಕೊಟ್ಟಿದ್ದಾನೆ ಅಂತ. ಯಾರು ನಮ್ಮ ಮಾರ್ಗವನ್ನು ಚಿತ್ರಿಸಿದ್ದಾನೆ? ನಮ್ಮನ್ನೆಲ್ಲ ಪ್ರಯುವಂತಹ ಶ್ರೀಕೃಷ್ಣ ನಮ್ಮನ್ನು ಒಳಿತಿನ ಮಾರ್ಗದಲ್ಲಿ ಕೊಂಡೊಯ್ಯುತ್ತಾನೆ. ಮಹತ್ತರವಾಗಿರುವಂತಹ ಯಾಗ ಮಾಡುವಂಥದ್ದು ಒಳಿತಿಗೋಸ್ಕರವಾಗಿ. ಅದನ್ನು ಮಾಡಬೇಕಾದರೆ ಒಂದು ಕೃಷ್ಣನ ಸಲಹೆ ಇಲ್ಲದೆ ಅದು ಹೇಗೆ ನಾವು ಅದನ್ನು ತೊಡಗುವಂಥದ್ದು? ತೊಡಗಿದರೂ ಕೂಡ ಅದರಲ್ಲಿ ನಾವು ಜಯಶಾಲಿಗಳಾಗಬೇಕು. ಮಾಡುವಂತಹ ಕೆಲಸ ಉತ್ತರೋತ್ತರವಾದಂತಹ ಯಶಸ್ಸನ್ನು ಕಾಣಬೇಕಾದರೆ ಅಲ್ಲಿ ಕೃಷ್ಣನ ಆ ಒಂದು ಚಾಪು ಬೇಕಾಗುತ್ತದೆ, ಅನುಗ್ರಹ ಬೇಕಾಗುತ್ತದೆ. ಅಣ್ಣ, ನಾನು ಹೇಳುತ್ತಾ ಇದ್ದೇನೆ, ಕೃಷ್ಣನ ಮಾತನ್ನು ಕೇಳಿ ನಂತರ ನಾವು ಮುಂದುವರಿಸಿದರೆ ಅದು ಯಶಸ್ಸಿನ ಹಾದಿಯೇ ಅಂತ ನನಗೆ ತೋರುತ್ತದೆ. ಸಂತೋಷವಾಯಿತು. ತಮ್ಮಂದಿರೇ, ನಿಮ್ಮೆಲ್ಲರ ಅಭಿಪ್ರಾಯ ಸಭಿಕರು ಕೂಡ ಅದಕ್ಕೆ ಹೌದು ಹೌದು ಅಂತ ಹೇಳುತ್ತಾ ಇದ್ದಾರೆ. ಪರಮಾತ್ಮನಂತಹ ಕೃಷ್ಣನಲ್ಲಿ ಅವನ ಮತವೇನು ಎಂಬುದನ್ನು ಕೇಳಿಕೊಳ್ಳುವ ಆ ಮೂಲಕ ಅವನ ಅಭಿಪ್ರಾಯದಂತೆ ನಡೆಯೋಣ ಎಂಬುದಾಗಿ. ತಮ್ಮಂದಿರೇ, ಉತ್ತಮವಾದಂತಹ ಸೂಚನೆ ಇದು. ಹೌದು, ಅಂದಿನಿಂದ ಇಂದಿನವರೆಗೂ ನಮ್ಮನ್ನು ಸಲಹಿಕೊಂಡು ಬಂದಂತಹ ಪರಮಾತ್ಮ ಅವನ ಅಭಿಪ್ರಾಯವನ್ನೇ ಕೇಳಿ ನಾವು ಮುಂದುವರಿಯಬೇಕು ಎಂಬುದಾಗಿ ನಿನ್ನ ಸೂಚನೆ. ಬಹಳ ಸಂತೋಷವಾಯಿತು, ಬಹಳ ಸಂತೋಷವಾಯಿತು. ಅದಕ್ಕೆ ಇನ್ನು ತಡ ಮಾಡುವುದಲ್ಲ. ಭೀಮಾರ್ಜುನರೇ, ಕೃಷ್ಣನನ್ನು ಮಾಡಿಕೊಳ್ಬೇಕು ಇಲ್ಲಿಗೆ. ಆದ ಕಾರಣ ಅವರನ್ನು ಬರಮಾಡಿಕೊಳ್ಬೇಕಾದ್ರೆ ದೂತರನ್ನು ಅವನಲ್ಲಿಗೆ ಕಳುಹಿಸಬೇಕು.
ಬೇಕಾದಂತಹ ಸುವಸ್ತುಗಳನ್ನೆಲ್ಲ ಕಾಣಿಕೆಯನ್ನು ಸಮರ್ಪಿಸಿ ಪರಮಾತ್ಮನನ್ನು ಆದಷ್ಟು ಬೇಗನೆ ಬರಮಾಡಿಕೊಳ್ಳುವಂತ ಆ ವಿಚಾರವನ್ನು ದೂತರಿಗೆ ತಿಳಿಸೋಣ. ಇಂದ್ರಸೇನ ನೇತೃತ್ವದಲ್ಲಿ ಒಂದು ದೂತರ ಸಮೂಹವೇ ಅಲ್ಲಿಗೆ ಹೋಗಲಿ, ಬೇಕಾದ ಸುವಸ್ತುಗಳನ್ನೆಲ್ಲ ತೆಗೆದುಕೊಂಡು ಹೋಗಲಿ. ಕೃಷ್ಣನನ್ನು ಆದಷ್ಟು ಬೇಗನೆ ಬರಮಾಡಿಕೊಳ್ಳೋಣ. ಆದಿತ್ತಲ್ಲ, ನಿಲ್ಲಿಸೋಣ ಇವತ್ತಿನ ಸಭೆಯನ್ನು. ಶಿಶುಪಾಲ ಖಳಮಗದಾಧ್ಯರಿಗೆ ಖಡಗಾಲ ಬಂತೆಮ್ಮಯ ಮನೋರಥ ಸಿದ್ಧಿಲೇಸೆನುತ. ಶಿಶುಪಾಲ ಖಳಮಗದಾಧ್ಯರಿಗೆ ಖಡಗಾಲ ಬಂತೆಮ್ಮಯ ಮನೋರಥ ಸಿದ್ಧಿಲೇಸೆನುತ. ಶ್ರೀಲಲಾಮನು ನಿಖಿಳ ಯಾದವ ಜಾಲವನು ಪುರವರಕ್ಕೆ ನಿಲ್ಲಿಸಿ ಕೃಪಾಳು ನಿಜ ಭಕ್ತರನು ಕಾಮೋತ್ಸವದಿ ಹೊರಪಟ. ಇದೇ ಸಮಯಕ್ಕಾಗಿ ಕಾಯುತ್ತಾ ಇದ್ದವ ನಾನು. ಇಂದ್ರಸೇನ ಬಂದು ಬೇಕಾ ಕಪ್ಪ ಕಾಣಿಕೆ ಎಂದು ಅರ್ಪಿಸಿ ಪಾಂಡವರು ಹೇಳಿ ಕಳುಹಿಸಿದ್ದಾರೆ. ಕೇಳಿದೆ ಯಾಕೆ ಏನು ಅಂತ. ನಾರದರು ಬಂದಿದ್ದಾರೆ. ನಾರದರು ಬಂದರೆ ಒಂದು ಕಲಹ ಉಂಟಾಗುತ್ತದೆ, ಸತ್ಯ. ಹಾಗಾದರೆ ನಾನು ಭಾವಿಸಿದ್ದೇನು, ಇಚ್ಛಿಸಿದ್ದೇನು, ದುಷ್ಟರ ಮರ್ದನವನ್ನೇ ಮಾಡುವುದು ನನ್ನ ಉದ್ದೇಶ. ಅಧರ್ಮವನ್ನು ನಾಶ ಮಾಡುವುದು, ಧರ್ಮವನ್ನು ಉದ್ಧರಿಸುವುದು. ಆದರೆ ಈಗ ಯೋಚನೆ ಮಾಡಿದ್ದೇನು, ಎಲ್ಲ ನಾನೇ ಮಾಡುವುದಲ್ಲ. ಅದಕ್ಕೆ ಬೇಕಾಗಿ ಧರ್ಮದ ಒಂದು ಪಕ್ಷ, ಅಧರ್ಮದ ಒಂದು ಪಕ್ಷ, ಎರಡು ಪಕ್ಷವಾಗಿ ವಿಭಜಿಸಿದ್ದೇನೆ. ಧರ್ಮದ ಪಕ್ಷವೇ ಪಾಂಡವರದ್ದು, ಅಧರ್ಮದ ಪಕ್ಷವೇ ಕೌರವರದ್ದು ಎಂಬಗೆ ಯೋಚಿಸಿಕೊಂಡು ಧರ್ಮದ ಪಕ್ಷವಂತ ಪಾಂಡವರ ಕೈಯಿಂದ ಎಲ್ಲವನ್ನು ಮಾಡಿಸಬೇಕು, ಈ ಇಚ್ಛೆ. ಇದರ ಬಗ್ಗೆ ಯೋಚಿಸ್ತಾ ಇರುವಾಗಲೇ ಇಂದ್ರಸೇನ ಬಂದು ಅರುಹಿದ್ದು. ಹಾಗಾದ್ರೆ ಶಿಶುಪಾಲ, ಮಾಗದ, ದಂತವಕ್ರ ಮುಂತಾದವರಿಗೆಲ್ಲ ಕೊನೆಗಾಲ ಸಮೀಪಿಸ್ತಾ ಉಂಟು. ಹಾಗಿರುವಾಗ ಯಾಕೆ ವಿಳಂಬಿಸಬೇಕು? ಅಣ್ಣ ಅಂತ ಬಲರಾಮನಲ್ಲಿ ಹೇಳಿದ್ದೇನೆ, ನಮ್ಮವರಲ್ಲಿ ಹೇಳಿದ್ದೇನೆ. ದ್ವಾರಕೆಗೆ ಬೇಕಾ ಅಂತ ವ್ಯವಸ್ಥೆಯಾಗಿದೆ. ಯಾಕೆ ಇಂದ್ರಪ್ರಸ್ಥ ಕಡೆಗೆ ನಡೆಯುತ್ತೇನೆ. ಚಿಂತಿಸಿ ಮಣಿದೈವರನು ಮುರಾಂತಕ ಒಲಿದು ಎತ್ತಿ ದಯದಿ ಮನ್ನಿಸಿ ಬಳಿಕ ಕೌಂತೆಯರೊಳ ಲಕ್ಷ್ಮೀಕಾಂತನು ನಸುನಗುತ ಒರೆದ ಏಕಾಂತ ಧುಣು. ಸ್ವಾಮಿ ಗೋಪಾಲಕೃಷ್ಣ ಧರ್ಮಜ ಸ್ವಾಮಿ, ಪಾದಾಂಬುಜಕ್ಕೆ ನಾವೆಲ್ಲರೂ ಎರಗಿದ್ದೇವೆ ಸ್ವಾಮಿ. ಎದ್ದೇಳಿ ದೇವ. ಅನೇಕ ವರ್ಷಗಳು ತಪಸ್ಸನ್ನಾಚರಿಸಿದ್ರು ಮನು ಮುನಿಗಳಿಗೆ ಒಲಿಯದಂತಹ ನೀನು ಈ ಪಾಂಡುಜಾತರು ಚರರಟ್ಟಿ ನಿಮ್ಮನ್ನು ಬರ ಹೇಳಿದ್ದೇವೆ ನಾವು ಅನ್ನುವಾಗ ನಮ್ಮ ಮಾತಿಗೆ ಹೋಗೊಟ್ಟು ಬಂದೆಯಲ್ಲ ಸ್ವಾಮಿ. ಖಂಡಿತ ನಾವು ಧನ್ಯರು ಸ್ವಾಮಿ, ನಾವು ಧನ್ಯರು. ದೇವ, ನಿನ್ನನ್ನು ಬರಮಾಡಿಕೊಳ್ಬೇಕಾದ್ರೆ ಒಂದು ಕಾರಣ ಉಂಟು ಸ್ವಾಮಿ. ಇಂದ್ರಪ್ರಸ್ಥದ ರಾಜ್ಯವನ್ನು ಸಿಕ್ಕಿದಾಗ ಇನ್ನೇನು ಸಿಂಹಾಸನವನ್ನು ಏರಬೇಕು ಎನ್ನುವಂತ ಸಮಯದಲ್ಲಿ ಧರ್ಮಜ ಏನು ನಾನೇ ಕೇಳುತ್ತೇನೆ, ಏನು ಕರೆಸಿದಿರೆಮ್ಮನು
ಮನಸ್ಸಿನೊಳಗೇನ ಯೋಚಿಸಿದರೇನು ದಾನವರು ಕೌರವರುಳು ಬಂದೆಡರಿದೆ ನಿರ್ಧರು ಸುರಿ ದಾನವರು ಕೌರವರುಳು ಬಂದೆಡರಿದೆ ನಿರ್ಧರು ಸುರಿ ಏನು ಕರೆಸಿದಿರಿ ಎಮ್ಮನು ಧರ್ಮಜ ದೇವ ಮೊನ್ನೆವರೆಗೆ ನಾನು ಇಲ್ಲಿ ಬಂದು ಹೋದವ. ಹೌದು ಅಲ್ವೇ? ಈ ಪ್ರದೇಶ ಹೇಗಿತ್ತು? ದಟ್ಟವಾದಂತಹ ಕಾಡಿಯಿಂದ ಕೂಡಿತ್ತು. ಎಲ್ಲೆಲ್ಲಿ ನೋಡಿದ್ರು ಕಾಡು ಮರಗಳು. ಹೌದು. ಈಗಿನ ವೈಭವ ನೋಡುತ್ತಾ ಇದ್ರೆ ಎಷ್ಟು ವೇದಿಕೆ, ಎಂತ ಶೃಂಗಾರ. ಎತ್ತ ಕಡೆ ಪ್ರವೇಶ ಮಾಡಿದ್ರೆ ಹೊರ ಹೋಗುವುದಕ್ಕೆ ದಾರಿಯಲ್ಲಿ ಒಂದೂ ಅರ್ಥವಾಗುವುದಿಲ್ಲ. ಅಷ್ಟು ವ್ಯವಸ್ಥಿತವಾಗಿ ಮಾರ್ಪಾಡಾಗಿದೆ. ಹೇಗೆ? ಮಯನ ವಿಶೇಷತೆ ಆತನ ಮಂಟಪದಿಂದ. ಆದ್ದರಿಂದಲ್ವ ಈ ಕ್ಷೇತ್ರಕ್ಕೆ ಬಹಳಷ್ಟು ಮಂದಿ ಬರುತ್ತಾರೆ, ಹೋಗುತ್ತಾರೆ. ಇಲ್ಲಿಯ ವಿಶಿಷ್ಟತೆಯನ್ನು ನೋಡುವುದಕ್ಕೆ ಮೊನ್ನೆ ನೋಡಿದವರಿಗೆ ಇಷ್ಟು ಬೇಗ ಇಷ್ಟು ಬದಲಾವಣೆ ಹೇಗೆ ಸಾಧ್ಯ? ಎಷ್ಟು ಮಂದಿ ಶ್ರಮಿಸಿದ್ದಾರೆ ಇದೆಲ್ಲವನ್ನು ಯೋಚಿಸ್ತಾರೆ. ಧರ್ಮಜ, ನಾನೂ ಬಂದು ಹೋದವ. ಆದರೆ ಅವಸರವಾಗಿ ನೀನು ಕರೆಸಬೇಕಂತಾದ್ರೆ ನಿನ್ನ ಮುಖವನ್ನು ವೀಕ್ಷಿಸಿದೆ, ಆದರದಿಂದ ಸತ್ಕರಿಸಿದೆ, ಪಾದ ಪೂಜೆಯನ್ನು ಮಾಡಿದೆ. ನಿನ್ನ ತಮ್ಮಂದಿರ ಒಡಗೂಡಿಕೊಂಡು ನನ್ನನ್ನು ಸತ್ಕರಿಸ್ತಾ ಇದ್ರು ನಿನ್ನ ಮುಖವನ್ನು ನೋಡುತ್ತಾ ಇದ್ರೆ ಯಾವಾಗಿನ ಹಾಗಿಲ್ಲ. ರಾವು ಹಿಡಿದ ಚಂದ್ರನಂತೆ ಕಳಾಹೀನವಾಗಿದೆ. ನಿನ್ನ ಮನಸ್ಸು ಇಲ್ಲಿ ಇಲ್ಲ. ಮಾತನಾಡುತ್ತಾ ಇದ್ದಿ, ಪೂಜೆ ಮಾಡುತ್ತಾ ಇದ್ದಿ, ಮನಸ್ಸು ಇಲ್ಲಿ ಇಲ್ಲದಿದ್ರೆ ಪೂಜೆಗೆ ಬೆಲೆ ಉಂಟೇನೋ? ಆದ್ರಿಂದ ಕೇಳುತ್ತಾ ಇದ್ದೇನೆ ಧರ್ಮಜ. ಏನು ಇದು ಈ ಇಂದ್ರಪ್ರಸ್ಥ ಬೇರ್ಪಡಬೇಕಂತಾದ್ರೆ ಹಸ್ತಿನಾವತಿಯಿಂದ ಹಿರಿಯರ ವ್ಯವಸ್ಥೆ. ಆದ್ರೂ ಮುಖ್ಯವಾಗಿ ಕೌರವನೇ ಕಾರಣ. ಕೌರವರು ಅವರು ಅಸೂಯೆ ಪಟ್ಟು ಏನಾದ್ರೂ ನಿಮಗೆ ಹಾನಿ ಮಾಡಿದ್ರೆ, ಅಥವಾ ಈ ಇಂದ್ರಪ್ರಸ್ಥದಲ್ಲಿ ಮೊದಲಿದ್ದಂತ ಕಾಂಡವನ ಇದ್ದಾಗ ಹಲವು ದುರುಳರು ರಕ್ಕಸರೆಲ್ಲ ಇದ್ರು, ಅವರಿಂದ ಉಪಟಳವಾಯಿತೆ. ಯಾರಿಂದ ಭಂಗ ಉಂಟಾಯಿತು, ಯಾರಿಂದ ಉಪಟಳವಾಯಿತು, ಇದಲ್ಲದೆ ಬೇರೆ ಕಾರಣ ಇರಲಾರದು ನನ್ನನ್ನು ಅವಸರವಾಗಿ ಕರೆಸುವುದಕ್ಕೆ. ಹೇಳುವೆಯಾ ಧರ್ಮಜ? ಸ್ವಾಮಿ, ಧನುಜರುಳು ಕೌರವರುಳು ಭಯವೇ ನಿಮ್ಮನುಪಮದ ಕರುಣವಿರಲು. ಧನುಜರುಳು ಕೌರವರುಳು ಭಯವೇ ನಿಮ್ಮನುಪಮದ ಕರುಣವಿರಲು. ಜನಕ ಗಮರೇಂದ್ರ ಸಭೆಯು ಜನಕ ಗಮರೇಂದ್ರ ಸಭೆಯು ಇಲ್ಲೆಂದು ಮುನಿಗೆ ಮೊಳೆಂದ ನುಡಿಯು. ಇಲ್ಲೆಂದು ಮುನಿ ಎಮ್ಮೊಳೆಂದ ನುಡಿಯು. ಸ್ವಾಮಿ ಪರಮಾತ್ಮ, ಯುಧಿಷ್ಠಿರ, ಕೌರವರಲ್ಲಿ ನಿಮಗೆ ಹಾಗೆಯೋ? ದೇವ, ಒಂದು ಕಾಲದಲ್ಲಿ ಹಾಗೆ ಇತ್ತು ನಮಗೆ. ದಾಯಾದಿಗಳಾಗಿದ್ದೆವು ನಾವು ಅಲ್ವಾ? ಹಾಗೆ ಮುಂದೆ ಹೋಗಿ ವಿಷವನ್ನಿಕ್ಕುವವರೆಗೆ ಅಲ್ಲ, ಮನೆಗೆ ಬೆಂಕಿ ಕೊಡುವವರೆಗೆ ಅವರು ಮುಂದುವರಿದರು. ದೇವ, ನಮ್ಮ ಮುತ್ತಾತ ಭೀಷ್ಮಾಚಾರ್ಯರು ಇದನ್ನೆಲ್ಲ ತಿಳಿದು ಇನ್ನು ಇವರು ಒಂದಿಗೆ ಇದ್ದರೆ ಸರಿ ಬರಲಿಕ್ಕಿಲ್ಲ ಎಂಬುದಾಗಿ ಈ ಇಂದ್ರಪ್ರಸ್ಥವನ್ನು ನಮಗೆ ವಿಭಾಗ ಮಾಡಿಕೊಟ್ಟದ್ದು ಸ್ವಾಮಿ. ಆಮೇಲೆ ಕೌರವರಿಗೂ ಹಾಗೆ ಇಂದ್ರಪ್ರಸ್ಥ ಅಂದರೆ ಕಾಂಡವನ ಇದ್ದಂತಹ ಪ್ರದೇಶವಿದು. ಇಂಥ ಕಾಡು ಅವರಿಗೆ ಹೋದರೆ ಹೋಗಲಿ ಎಂಬುದಾಗಿ ಅವನು ಸುಮ್ಮನೆ ಇದ್ದ. ಈಗ ನೀನು ಹೇಳಿದಂತೆ ಸ್ವಾಮಿ, ನಿನ್ನ ಅನುಗ್ರಹದಿಂದ ಈ ಇಂದ್ರಪ್ರಸ್ಥವನ್ನಾಗಿ ಮಾಡಿದ್ದೇವೆ. ಕಾಂಡವನವನ್ನು ಸುಂದರವಾದಂತಹ ಒಂದು ಹೊಸ ನಗರವನ್ನಾಗಿ ಮಾಡಿದ್ದೇವೆ ಸ್ವಾಮಿ ಅಲ್ವಾ ದೇವ. ಮತ್ತೆ ದಾನವರು ಸ್ವಾಮಿ, ದಾನವಾಂತಕನಾದಂತಹ ನೀನೇ ನಮ್ಮ ಪಕ್ಷದಲ್ಲಿ ಇದೆಯಾ ಅನ್ನುವಾಗ ದಾನವರು ಯಾರು ನಮಗೆ ತಂಟೆಗೆ ಬರುವವರಲ್ಲ ಸ್ವಾಮಿ. ಹೆದರಿಕೆ ಇಲ್ಲ ಅಲ್ವಾ? ಅದು ಅಲ್ಲ ಸ್ವಾಮಿ.
ದಾನವರಿಗೂ ನಮಗೂ ಒಂದು ನೆಂಟಸ್ತಿಕೆಯೂ ಆಗಿದೆ ನೋಡು. ಭೀಮಸೇನ ಇಡುಂಬಿಯನ್ನು ಮದುವೆಯಾದ ನಂತರ ದಾನವರು ನಮ್ಮ ನೆಂಟರಾಯ ಆಗಿ ಹೋದರು. ಆದ ಕಾರಣ ದಾನವರ ಯಾರು ಈಗ ನಮ್ಮ ತಂಟೆಗೆ ಬರುವುದಾಗಲಿಲ್ಲ ಸ್ವಾಮಿ. ಆದ್ರೆ ಇಷ್ಟು ಕೊರಗೆ ಯಾಕೆ ನಿನಗೆ? ಏನು ಚಿಂತೆ ಎಂಬುದಾಗಿ ಕೇಳ್ತಾ ಇದೆಯಲ್ಲ ಸ್ವಾಮಿ. ಹೌದು ಸ್ವಾಮಿ, ಇಂದ್ರಪ್ರಸ್ಥದ ಸಭೆಯನ್ನೇರುವಂತ ಸಂದರ್ಭದಲ್ಲಿ ನಾರದರ ಮಹರ್ಷಿಗಳು ಬಂದದ್ದು ನಿನಗೆ ವೇದ್ಯವಾಗಿರಬಹುದಲ್ವ? ನಾರದರು ಬಂದ್ರ? ಹೌದು ಸ್ವಾಮಿ. ಅವರು ಎಲ್ಲಿ ಹೋದ್ರು ಕಲಹವನ್ನು ಉಂಟು ಮಾಡುವುದೇ ಅವರ ಕೆಲಸ. ಒಳ್ಳೆ ಕೆಲಸ ಮಾಡಿದ್ರ ಅಂತ ಅವರು. ನಾರದ ಮಹರ್ಷಿಗಳು ನಮ್ಮ ಇಂದ್ರಪ್ರಸ್ಥಕ್ಕೆ ಬರುವಾಗ ನಮ್ಮ ಸೌಭಾಗ್ಯವೆಂಬುದಾಗಿ ನಾವು ಭಾವಿಸಿದೆವು ಸ್ವಾಮಿ. ಸೌಭಾಗ್ಯ ಹೌದು ಹೌದು, ಆದ್ರೂ ಏನೋ ಬೀಜ ಬಿತ್ತಿರಬೇಕು. ದೇವಾ, ಬಂದಂತಹ ನಾರದ ಮಹರ್ಷಿಗಳು ಒಂದು ವಿಶೇಷವಾದಂತಹ ವರ್ತಮಾನವನ್ನು ತಿಳಿಸಿದ್ದಾರೆ ಸ್ವಾಮಿ. ಗತಿಸಿ ಹೋದಂತಹ ನಮ್ಮಯ್ಯ ಪಾಂಡವ ಚಕ್ರವರ್ತಿಗೆ ಸ್ವರ್ಗದಲ್ಲಿ ಯೋಗ್ಯವಾದಂತಹ ಸ್ಥಾನ ಅಂದರೆ ನಳನೌಷಾದಿಗಳಿಗೆ ಸಿಕ್ಕಂತಹ ಯೋಗ್ಯ ಸ್ಥಾನ ನಮ್ಮಯ್ಯನಿಗೆ ಸಿಗಲಿಲ್ಲ. ಸ್ವರ್ಗಕ್ಕೆ ಹೋದ್ರು ಅವರು. ಹೌದು ಸ್ವಾಮಿ. ಅಲ್ಲಿ ನೋಡಿದ್ರು, ಹೌದು. ಇಲ್ಲಿ ಬಂದ್ರು, ಇಲ್ಲಿ ಹೇಳಿದ್ರು, ಹೌದು. ಪರಿಣಾಮ ಏನು ಸ್ವಾಮಿ? ಆದ ಕಾರಣ ಅದಕ್ಕೆ ರಾಜಾಧ್ವರದೊಳು ಪಿತಗೆ ಸುರ ಪದವಿಯಗುದೆನು ಕೇಳು. ಇದನ್ನೆಸಗದಿರಲು ಸುಧರು, ಇದನ್ನೆಸಗದಿರಲು ಸುಧರು, ನಾವಿದು ಬದುಕಿ ಬಲವೇ ಐವರು, ನಾವಿದ್ದು ಬದುಕಿ ಬಲವೇ ನೈಬರು. ದೇವಾನ್ ಧರ್ಮಜ, ನಾರದ ಮಹರ್ಷಿಗಳು ಅದಕ್ಕೆ ಯೋಗ್ಯವಾದಂತಹ ಸಲಹೆಯನ್ನು ಕೊಟ್ಟರು. ರಾಜಸೂಯ ಎಂಬಂತ ಒಂದು ಯಾಗವನ್ನು ಮಾಡಿ ಆ ಮೂಲಕ ಪಿತೃನಿಗೆ ಯೋಗ್ಯವಾದಂತಹ ಸ್ಥಾನವನ್ನು ಒದಗಿಸಿಕೊಡುವುದಕ್ಕೆ ನೀವು ಸಮರ್ಥರು ಎಂಬುದಾಗಿ ಹೇಳಿದ್ದಾರೆ ಸ್ವಾಮಿ. ಎಂಥದ್ದು? ರಾಜಸೂಯ ಅನ್ನುವಂತಹ ಒಂದು ಯಾಗ, ರಾಜಸೂಯವನ್ನು ಮಾಡಬೇಕು ನಾರದರು ಹೇಳಿದ್ರು. ಹೌದು ಸ್ವಾಮಿ. ಪರಾಕ್ರಮವಂತರಾದಂತಹ ಮಕ್ಕಳು ನೀವು ಐವರಿದ್ದೀರಿ. ಯೋಗ್ಯವಾದಂತಹ ಸಿಂಹಾಸನವನ್ನೇರಿ ರಾಜ್ಯವನ್ನು ಆಳುತ್ತಾ ಇದ್ದೀರಿ ನೀವು. ನಿಮ್ಮಂಥವರಿರುವಾಗ ಇನ್ನೇನು ಚಿಂತೆ ಅದಕ್ಕೆ? ದೇವಾ, ಮಕ್ಕಳಿಲ್ಲದವರಿಗೆ ಸ್ವರ್ಗದಲ್ಲಿ ಯೋಗ್ಯವಾದಂತಹ ಸ್ಥಾನ ದೊರಕುವುದಕ್ಕೆ ಅಸಾಧ್ಯ. ವೀರರಾದಂತಹ ಮಕ್ಕಳು ನೀವು ಐವರಿದ್ದೀರಿ. ನಿಮ್ಮ ಅಯ್ಯನಿಗೆ ಸ್ಥಾನವನ್ನು ಒದಗಿಸಿಕೊಡ್ಬೇಕಾದ್ದು ನಿಮ್ಮ ಕರ್ತವ್ಯವೂ ಹೌದು. ಆದ ಕಾರಣ ನೀವು ಅದನ್ನು ಮಾಡಲೇಬೇಕು ಎಂಬುದಾಗಿ ಹೇಳಿದಾಗ ಸ್ವಾಮಿ, ಮುನಿಯ ಮಾತಿನಲ್ಲಿ ನಾನು ಅದಕ್ಕೆ ಒಪ್ಪಿಕೊಂಡೆ. ಯಾಗದ ದೀಕ್ಷೆಯನ್ನು ತೊಡುವಂತಹ ಸಂಕಲ್ಪವನ್ನು ನಾನು ಮಾಡಿಕೊಂಡೆ ಸ್ವಾಮಿ. ಆದ ಕಾರಣ ಸ್ವಾಮಿ, ನಿನ್ನಲ್ಲಿ ಒಂದು ಪ್ರಾರ್ಥನೆ ಸ್ವಾಮಿ. ಏನು? ದೇವಾ, ಈ ಯಾಗವನ್ನು ನಿರ್ವಿಘ್ನವಾಗಿ ಮಾಡಿ, ಈ ಯಾಗವನ್ನು ಸಾಂಗವಾಗಿ ನೆರವೇರಿಸಿಕೊಟ್ಟು ಸ್ವಾಮಿ, ಈ ಭವಸಾಗರದಿಂದ ದಾಟಿಸುವ ನಾವಿಕನಾಗಿ ಕೊದಗುವರುಂಟೆ ಮುನಿಯ ನಿಯೋಗದಲ್ಲಿ ಮರುಳಾದಿರಿ ಅಕಟ ಕಟ ಯೋಗ ಅಸುರ ಮುನಿಯ ನಿಯೋಗದಲ್ಲಿ ಮರುಳಾದಿರಿ ಅಕಟ ಕಟ ಎಂದ ಅಸುರ ಧರ್ಮಜ, ದೇವ, ನಿನ್ನ ಮಾತು ಕೇಳುವಾಗ ಏನು ಹೇಳಬೇಕು ಅದಾಗಲಿಲ್ಲ. ಏನು ಸ್ವಾಮಿ, ಮನಸ್ಸಿನಲ್ಲಿ ನಗುತ್ತಾ ಇದೆಯಲ್ಲ? ಅಲ್ಲ, ನೀನು ಹೇಳಿದ್ದಿ ಸಂಕಲ್ಪ ಮಾಡಿ ಆಯಿತು. ಹೌದು, ಸಂಕಲ್ಪ ಮಾಡಿ ನೀನು ಸಿದ್ಧ ಆದ ಮೇಲೆ
ಮತ್ತೆ ಯಾಗವನ್ನು ನೆರವೇರಿಸಿಕೊಡುವುದಕ್ಕೆ ನಾನೇನು? ಸ್ವಾಮಿ, ಈ ಭವಸಾಗರವನ್ನು ದಾಟಿಸುವ ನೀನು, ಆದ ಕಾರಣ ನಿತ್ಯವೂ ನಿನ್ನನ್ನು ಭಜನೆ ಮಾಡುವುದು. ಹೌದಪ್ಪ, ನನ್ನೇ ನಂಬಿದ್ದೇನೆ ಎಂಬುದಾಗಿ. ಈಗ ಯಾಗ ಮಾಡಬೇಕಂತಾದ್ರೆ ಇದು ಹೇಗೆ ನಮ್ಮಿಂದ ಸಾಧ್ಯವೋ, ಮಾಡಬೇಕೋ ಬೇಡವೋ, ಇದೆಲ್ಲವನ್ನು ಕೇಳಬೇಕಂತಾದ್ರೆ ಒಂದು ವಿಮರ್ಶಿಸಬೇಕು. ನೀವು ನಿಶ್ಚಯಿಸಿ ಆಗಿದೆ, ನಿಶ್ಚಯಿಸಿ ಆದ ಮೇಲೆ ಮತ್ತೆ ಇದನ್ನು ನಮ್ಮಂಥದ್ದು ಈ ಸಾಗರವನ್ನು ದಾಟಿಸುವಂತ ಕೇಳಿಕೊಳ್ಳುತ್ತಾ ಇದೆಯಲ್ಲ. ಈಗ ನೀನು ಸಂಕಲ್ಪ ಮಾಡಿದ್ದಿ, ಹೌದು. ಈ ರಾಜಸೂಯ ಅಂದ್ರೆ ಏನಂತ ಗೊತ್ತುಂಟ ನಿನಗೆ? ಸ್ವಾಮಿ, ಇದುವರೆಗೆ ಯಾರೂ ಮಾಡಿದನ್ನು ನಾನು ಕೇಳಿದಿಲ್ಲ ಸ್ವಾಮಿ. ಆದ್ರೆ ಯಾಗದ ಅರ್ಥ ಏನು? ರಾಜರಿಗೆ ಅಸೂಯೆಯನ್ನು ಮಾಡುವಂತಹ ಮಹಾಯಾಗವಿದು ಎಂಬುದನ್ನು ತಿಳಿದದ್ದು ಅಷ್ಟೇ ಮಾತ್ರ ಸ್ವಾಮಿ. ಸಾಗರಾಂತ್ಯದಿ ಎಷ್ಟು ಅರಸು ಮಕ್ಕಳಿದ್ದಾರೆ, ಅವರೆಲ್ಲ ಅಸೂಯೆಯನ್ನು ಉಂಟು ಮಾಡುವಂತದ್ದು ರಾಜಸೂಯ. ಅವರನ್ನು ಗೆಲ್ಲಬೇಕು, ಅವರೆಲ್ಲ ಗೆಲ್ಲಬೇಕಂತಾದ್ರೆ ಸಾಮಾನ್ಯ ಸಾಧ್ಯವೋ? ಈಗ ಯಾಕಂದ್ರೆ ಈಗ ಒಂದು ಬಾವಿ ಒಳಗಿನ ಕಪ್ಪೆ ಹೇಗೆ ಆಯ್ತಿತ್ತು. ಏನು? ಯಾಕೆ ನಾರದರು ಬಂದ್ರು, ರಾಜಸೂಯನ್ನು ಮಾಡಬೇಕಂತ ಹೇಳಿದ್ರು, ನೀನು ಸಂಕಲ್ಪ ಕೈಗೊಂಡೆ. ಈ ಬಾವಿ ಒಳಗಿದ್ದ ಕಪ್ಪೆ ಪ್ರಪಂಚ ಇಷ್ಟೇ ಅಂತ ತಿಳಿದಿರ್ತದೆ. ಮೇಲೆ ಬಂದ್ರೆ ಅಲ್ಲ ಹೊರ ಪ್ರಪಂಚ ಇಷ್ಟು ಉಂಟು ಅಂತ ತಿಳಿಯುವುದು. ಮತ್ತೆ ತಿಳಿದಾಗ ಮತ್ತೇನು ಮಾಡುವುದಕ್ಕಾಗುತ್ತದೆ? ಹಾಗೆ ನಾರದ ಮುನಿವರ್ಯರ ಮಾತು ಕೇಳಿ ನೀವು ಸಂಕಲ್ಪ ಮಾಡಿ ನಗೆಗೀಡಾಗಿ ಹೋಯ್ತಲ್ಲ ಸ್ವಾಮಿ. ನಾವೈವರಿದ್ದೇವೆ ಪರಾಕ್ರಮವಂತರು ಅಂತ ಆಗುವಾಗ ನಾವಿದ್ದು ಸಾಕಾಗುವುದಿಲ್ಲವೇ ಸ್ವಾಮಿ? ಏನು ಸ್ವಾಮಿ ಅಭಿಪ್ರಾಯ ನಿನ್ನದು? ಯಾರಿದ್ದಾರೆ ಅಂತ ಇದರೊಳಗೆ ಭೂತಳಂಗಳ ಸೆಳೆದು ಜಯಿಸುವ ಬಣ್ಣ ತೋರಿಸು ಸುದತಿಯರ ಮುಂದೊಪ್ಪಿದೆ ನಾರದನ ನುಡಿಗೆ. ಸುದತಿಯರ ಮುಂದೊಪ್ಪಿದೆ ನಾರದನ ನುಡಿಗೆ. ಕೌರವರು ನಿನ್ನವರು ವಿಘ್ನವ ತಾರದಿಗರೆ ಬಳಿಕ ಕಳ್ಳಪರ ವಾರವಿದೆ ಮಗದಾದಿ ಭಟಕುಲ ವಾರಿಧಿಗಳು. ಅಯ್ಯ ಧರ್ಮಜ ದೇವ, ತುಂಬಿದ ಸಭೆಯಲ್ಲಿ ಹೆಂಗಳೆಯರೇ ಹೆಚ್ಚಿರುತ್ತಾರೆ, ಅದೌದು ಅಲ್ವಾ? ಆ ಸಮಯದಲ್ಲಿ ಯಾರಾದ್ರೂ ಒಂದು ವಿಚಾರವನ್ನು ಹೇಳುವಾಗ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆ? ಹೆಣ್ಮಕ್ಕಳು ತುಂಬಾ ಇದ್ದಾರೆ, ತಮ್ಮ ಸಾಮರ್ಥ್ಯ ಕಡಿಮೆ ಆಗ್ತದೆ. ಇದು ಹಾಗಾಯ್ತು. ನಾರದರು ಮುಂದೆ ಹೇಳಿದ್ರು ರಾಜಸೂಯ ಮಾಡಬೇಕು ಅಂತ, ಏನು ಅಂತ ಗೊತ್ತಿಲ್ಲ, ಆದೀತು ಅಂತ ಒಪ್ಪಿಕೊಂಡೆ. ಅದೇ ಹೆಣ್ಮಕ್ಕಳ ಮುಂದೆ ಒಪ್ಪಿಕೊಂಡು ಈವಾಗ ನಗೆಗೀಡಾಯಿತು. ಅಂದ್ರೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಸಾಗರ ಅಂತದ್ದು ಅನೇಕರ ಪರ ಗೆಲ್ಲಬೇಕಂತಾದ್ರೆ ಅಂತ ಸಮರ್ಥವಂತರು ನಿನ್ನಲ್ಲಿ ಯಾರಿದ್ದಾರಂತ ಬೇಡು. ಯಾಕೆ ಹೇಳುತ್ತೇನೆ? ಯಾಕೆ? ಈ ಮೊದಲು ನಿನಗೆ ಹಲವು ಶತ್ರುಗಳು ಇದ್ದಾರೆ. ಈಗ ಕೌರವರೇ ಅಸೂಯೆ, ಒಳ್ಳೆ ಕಾರ್ಯವನ್ನು ಮಾಡುವಾಗ ಅವರಿಗೂ ಅಸೂಯೆ ಉಂಟಾದೀತು. ನಿನಗೆ ಶತ್ರುಗಳು ಮತ್ತೆ ಕಾಡಲಿದ್ದಾಗ ರಕ್ಕಸರು. ಆದರೆ ನಿನ್ನಷ್ಟಕ್ಕೆ ನೀನೇ ಈ ಕಾರ್ಯ ಮಾಡ್ತಿದ್ರೆ ಅಲ್ಲಿಗಷ್ಟೇ ಮೀಸಲಿತ್ತು. ನನ್ನ ಸಹಾಯವನ್ನು ಅಪೇಕ್ಷಿಸಿದಾಗ ನನ್ನ ಶತ್ರುಗಳು ಕೂಡ ನಿನಗೆ ಶತ್ರುಗಳಾಗುತ್ತಾರೆ. ಯೋಚನೆ ಮಾಡಬೇಕು. ಹೌದು ಸ್ವಾಮಿ. ನಮಗೆ ಮೊದಲೇ ಶತ್ರುಗಳಿದ್ದಾರೆ. ಯಾರು? ಪ್ರಥಮವಾಗಿ ನಮ್ಮ ಕೌರವರು. ಸ್ವಾಮಿ, ಕೌರವರು ಹೇಗಾದ್ರೂ ಇದ್ರು ಅವರ ಚಿಕ್ಕಪ್ಪನಿಗಲ್ವ ಯೋಗ್ಯವಾದ ಸ್ಥಾನವನ್ನು ಒದಗಿಸಿಕೊಡುವುದಕ್ಕೆ ನಾವು ಯಾಗವನ್ನು ಮಾಡುವುದು. ಅವರು ಯಾವ ತಂಟೆಗೂ ಬರ್ಲಿಕ್ಕಿಲ್ಲ ಎಂಬಂತ ನಮ್ಮದು ಒಂದು ಅಭಿಪ್ರಾಯ, ನಮ್ಮದೊಂದು ಸಮಾಧಾನ ಸ್ವಾಮಿ. ಅಷ್ಟು ಸಾಕಾಗುವುದಿಲ್ಲೋ? ಮತ್ತೆ ನನ್ನ ಶತ್ರುಗಳಂತ ಹೇಳಿದಾಗ ಅದನ್ನು ನೆನಪಿಸಬೇಕ ನಿನಗೆ? ಯಾರಿದ್ದಾರೆ ಸ್ವಾಮಿ ನಿನಗೆ ಶತ್ರುಗಳು? ಜಗದ ಗೆಲ್ದೆಯಾದರು
ಚೈತ್ಯ ಮಗದರಿವರಿಬ್ಬರಂ ಜೈಪರಾರುಂಟು ಚೈತ್ಯ ಮಗದರಿವರಿಬ್ಬರಂ ಜೈಪರಾರುಂಟು ತ್ರೈಜಗದಿ ಯಾಗಾದಿಶ ಕರ್ಮ ನಾಶನರಿದರೋಳ್ ಅಗ್ಗಳೆಯ ಸಾಮರ್ಥ್ಯತೆ ಮಿಗಿಲ ಜರಾಸಂಧವದೆ ನಿಮ್ಮೋಳ್ ಅಸದಳ ಮಿಗಿಲ ಜರಾಸಂಧವದೆ ನಿಮ್ಮೋಳ್ ಅಸದಳವು ನಗೆಗೇಡನೆಸಗದಿರಿ ನೀವೆಂದು ನಗೆಗೇಡನೆಸಗದಿರಿ ನೀವೆಂದು. ಧರ್ಮಜ ಸ್ವಾಮಿ ನೋಡು, ಸ್ಪಷ್ಟವಾಗಿ ಹೇಳುತ್ತೇನೆ. ಈಗ ನಿನ್ನ ಶತ್ರುಗಳು ಇನ್ನು ಕೌರವರು, ಅವರ ಬಗ್ಗೆ ಅಂತ ಹೇಳುತ್ತಾ ಇದ್ದಿ. ನನ್ನ ಶತ್ರುಗಳು ನನ್ನ ಮಾವ ಅಂತ ಕಂಸನನ್ನೇ ಕೊಂದವ ನಾನು. ಹೌದು. ಆದ್ರೆ ನನ್ನ ಮಾವವನ್ನು ಕೊಂದ ಬಳಿಕ ಪ್ರಕರಣ ಏನಾಗಿದೆ? ಏನಾಗಿದೆ ಸ್ವಾಮಿ? ಕಂಸನ ಹೆಂಡತಿಯರು ಇಬ್ಬರು ಆಸ್ತಿಪಾಸ್ತಿಗಳು, ಅವರು ವಿಧವೆಯರಾದ್ರು. ನೇರವಾಗಿ ಅವರ ಅಪ್ಪನ ಬಳಿ ಹೋಗಿ ಹೇಳಿದ್ರು, ಕೃಷ್ಣ ಬಂದು ನಮ್ಮ ಗಂಡನ್ನು ಕೊಂದು ನಮ್ಮನ್ನು ವಿಧವೆಯನ್ನಾಗಿಸಿದ್ರು ಅಂತ. ಆಸ್ತಿಪಾಸ್ತಿಯರ ಅಪ್ಪ ಬೇರಾರು ಅಲ್ಲ, ಮಾಗಧ. ಕೋಪವಿಷ್ಟನಾದ, ನಮ್ಮಲ್ಲಿ ಯುದ್ಧಕ್ಕೆ ಬಂದ. ಅವನ ಸಾಮರ್ಥ್ಯ ಏನು, ಅವನ ವೈಭವವೇನು? ನಾವು ಸೋತದ್ದೆ. ಓಹೋ. ಸೋತು ಓಡಿದ್ದೆ. ಓಡಿದ ಮೇಲೆ ಅವನಿಗೆ ಪ್ರಾಯ ಆಗಿದೆ, ಓಡ್ಲಿಕ್ಕೆ ಆಗುದಿಲ್ಲ, ಬಿಡುವುದು. ಮತ್ತೆ ಸ್ವಲ್ಪ ಸಮಯ ಕಳೆದ ಬಳಿಕ ಪುನಃ ಓಡಿಸುವುದು. ಹೀಗೆ ಲೆಕ್ಕ ಮಾಡಿದ್ರೆ 15-16 ಸಲ ಒಮ್ಮೆ ಓಡುವಾಗ ಓಡಿ ಓಡಿ ಗೋಮಂತಕ ಪರ್ವತವನ್ನು ಏರಿದೆವು. ಆ ಮಾಗಧ ಏನು ಮಾಡಿದ? ಇವರು ಇಳಿಯಬಾರದೆಂಬ ಉದ್ದೇಶದಿಂದ ಅದರ ಸುತ್ತಲೂ ಬೆಂಕಿಯನ್ನು ಹಾಕಿತ್ತು. ಓಹೋ. ಮಾಗಧ ನಾವು ಸಾಯಬೇಕು ಅಂತ. ನಾನು ನನ್ನಣ್ಣ ಬಲರಾಮ ಏನು ಮಾಡಿದೆವು? ನೇರವಾಗಿ ಇಲ್ಲಿಂದ ಸಮುದ್ರಕ್ಕೆ ಹಾರಿತ್ತು. ಬದುಕಬೇಕಲ್ಲ. ಹೌದು. ಅಲ್ಲಿ ನಾವು ದ್ವಾರಕೆಯನ್ನು ಕಟ್ಟಿತ್ತು, ನಿರ್ಮಿಸಿತ್ತು. ಈ ದ್ವಾರಕೆ ವಿಶೇಷತೆ ಗೊತ್ತಾ? ಏನು ಸ್ವಾಮಿ? 108 ಬಾಗಿಲು ಉಂಟು. ಓಹೋ. ಕೆಲವರು ಹೇಳುವುದು ಯಾಕೆ? ಏನು? ದೇವರನ್ನು ಕಾಣುವುದಕ್ಕೆ ಬಂದ್ರೆ ಎಲ್ಲರಿಂದ ಎಲ್ಲ ಕಡೆಯಿಂದ ಸ್ವಾಗತ, ಅದಕ್ಕೆ 108 ಬಾಗಿಲು ಅಂತ. ಒಳಗುಟ್ಟು ಬೇರೆ. ಏನು ಸ್ವಾಮಿ ಅದು ಒಳಗುಟ್ಟು? ಮಾಗದ ಓಡಿಸಿಕೊಂಡು ಬಂದ್ರೆ ನಮಗೆ ಓಡುವುದಕ್ಕೆ ದಾರಿ ಬೇಕಲ್ಲ. ಅದಕ್ಕೆ ಬೇಕಾಗಿ ಅವನು ಅಲ್ಲಿಂದ ಬಂದ್ರೆ ಇಲ್ಲಿಂದ ಓಡುವುದಕ್ಕೆ, ಹತ್ತ ಕಡೆಯಿಂದ ಬಂದ್ರೆ ಇತ್ತದ ಕಡೆಯಿಂದ ಓಡುವುದಕ್ಕೆ, ಅದಕ್ಕೆ ಬೇಕಾಗಿ 108 ಬಾಗಿಲು. ಆದ್ದರಿಂದ ಹೇಳುತ್ತೇನೆ, ಅಯ್ಯ ಧರ್ಮಜ, ಹಲವಾರು ಪರಾಕ್ರಮಿಗಳನ್ನು ಗೆದ್ದರೆ ಜಗದ ಕೀಳ ರಾಯರನ್ನು ಗೆಲ್ದೆಯಾದರು. ಈ ಮಾಗಧನನ್ನು, ಶಿಶುಪಾಲ ದಂತವಕ್ರನ್ನು ಗೆಲ್ಲುವವರು ನಿನ್ನ ಪಕ್ಷದಲ್ಲಿ ಯಾರಿದ್ದಾರೆ? ಯಾರಿದ್ದಾರೆ? ಮುಗಿಲೆಂಬ ರೋಷಾಗ್ನಿಯಿಂದ ಗರ್ಜಿಸುತ್ತ ಅನಿಲ ಸುತನೆಂದ ಅಚ್ಯುತನೊಳು ಭಕ್ತಗಳು ಭೀಕ್ಷಾಬದ್ಧನಾಗಿ ನನ್ನನ್ನ ಕೂತ ಮೇಲೆ, ನಾರದರು ಆಡಿದಂತ ಮಾತಿನ ಮೇಲೆ ಒಬ್ಬ ಮಾಗದ ಇದ್ದಾನ ಊರಿನಲ್ಲಿ ಎಂಬುದಾಗಿ ಹೆದರಿ ಒಂದು ಯಾಗವನ್ನು ನಿಲ್ಲಿಸುವುದಕ್ಕುಂಟ. ಒಬ್ಬ ಮಾಗದನಿಗೋಸ್ಕರವಾಗಿ ಒಬ್ಬ ಕ್ಷತ್ರಿಯರಾದವರು ಹೆದರುವುದಕ್ಕುಂಟ. ನಮ್ಮ ಅಯ್ಯನಿಗೆ ಸ್ವರ್ಗದಲ್ಲಿ ಯೋಗ್ಯವಾದಂತ ಒಂದು ಪೀಠ ದೊರಕಲಿಲ್ಲ ಎಂದಾದರೆ ಅದಕ್ಕೆ ಏನು ಮಾಡಬೇಕು ಎಂಬುದಾಗಿ ಕೇಳಿದಾಗ ದೇವರು ಋಷಿಗಳಾದಂತಹ ನಾರದರು ಸೂಚಿಸಿದ್ದು, ಮಾಡು ಅಯ್ಯನಿಗೋಸ್ಕರ ರಾಜಸೇದ್ವರ ಎಂಬುದಾಗಿ.
ಆ ಮುನಿಗಳ ಮಾತಿಗೆ ಒಪ್ಪಿ ಅದಕ್ಕೆ ಸಂಕಲ್ಪಬದ್ಧನಾದ್ದು ನನ್ನನ್ನ. ಹಾಗಿರ್ಬೇಕಿದ್ರೆ ನಾವು 5 ಮಕ್ಕಳಿದ್ದು ಫಲ ಏನು? ಈ ಧರ್ಮರಾಯನನ್ನು ಒಪ್ಪಿದಂತ ಈ ಭೀಮಾರ್ಜುನರಿದ್ದು ಬಲ ಏನು? ಮಾಗದ ಎಷ್ಟೇ ದೊಡ್ಡ ಬಲಾಢ್ಯನೇ ಇರಲಿ, ಅವರನ್ನು ನಿರ್ನಾಮ ಮಾಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಯಾರಿದ್ದಾರೆ ನಿನಗೆ ಹಾಗೆ ನಿಲ್ಲಿಸುವರು? ನಿನ್ನಳು ಹಾಗೆ ಬರದವು. ಯಾರಿದ್ದಾರೆ ನೀನು ಯಾಗಕ್ಕೆ ಇದ್ದಿ ಎಂಬುದಾಗಿ ಗೊತ್ತಾದ ಕ್ಷಣವೇ ಪ್ರತಿರೋಧವನ್ನು ಹುಟ್ಟುವ ಶಕ್ತಿ ಅದು ಯಾರೇ ಇರಲಿ, ನನ್ನ ಸಮಕ್ಷಮಕ್ಕೆ ನಿಂತದ್ದೇ ಹೌದಾದರೆ ಅವರನ್ನು ಸದಬಡಿತೇನೆ. ಅವರನ್ನು ನಿರ್ನಾಮ ಮಾಡಿ ಅವರ ಮಡದಿಯರ ಕಣ್ಣೀರ ಕೋಡಿಯನ್ನು ಸುರಿಯುವ ಹಾಗೆ ಈ ಭೂಮಿಗೆ ಕಣ್ಣೀರು ಮಾಡುತ್ತೇನೆ. ಮಾಡದೇ ಇದ್ದದ್ದೇ ಹೌದಾದ್ರೆ ನಾನು ಭೀಮಸೇನಲ್ಲ, ಪಾಂಡು ಚಕ್ರವರ್ತಿಯ ಮಗನಲ್ಲ, ಹೊತ್ತದು ಮೀಸೆ ಅಲ್ಲ. ಇದು ನನ್ನ ಪ್ರತಿಜ್ಞೆ. ಶಾಬಾಸ್. ನವ ಕಣ್ಣದಿ ಮೆರೆದಿರುವ ನೀನು ದೇವಕೃಷ್ಣನು ಅಥವಾ ಭಾವಕೃಷ್ಣನು ಅನ್ನುವಂತ ನನಗೆ ಅರ್ಥವಾಗುತ್ತಾ ಇಲ್ಲ. ಭಾವಕೃಷ್ಣನಾಗಿದ್ದುಕೊಂಡು ಭಾವಂದಿರ ಭಾವನೆಗಳು ನಿನಗೆ ಅರ್ಥವಾಗುತ್ತಾ ಇಲ್ಲಲ್ಲ. ಯಾವ ರೀತಿಯಲ್ಲಿ ನಮ್ಮ ಚಾಕಚಕ್ಯತೆ, ನಮ್ಮ ಸಾಮರ್ಥ್ಯ ಏನು ಅನ್ನುವಂತಹ ವಿಚಾರ ನೀವೇ ಹೇಳಬೇಕಷ್ಟೇ. ನಮಗಿಂತ ಸ್ಪಷ್ಟವಾಗಿ ನಿನಗೆ ತಿಳಿದುಂಟು. ನೋಡು, ರಾಜಸೂಯ ಯಾಗದ ಕಿಚ್ಚನ್ನು ನಾರದರು ಬಂದು ಹೇಳಿ ಹೋಗಿದ್ದಾರೆ. ಆ ಕಿಚ್ಚಿಗೆ ದರದರನೆ ನಮ್ಮಣ್ಣ ಭೀಮ ತುಪ್ಪವನ್ನು ಸುರಿಯುತ್ತಾ ಇದ್ದಾನೆ. ನೀನು ಅದಕ್ಕೆ ಬೂದೆಯನ್ನೆಸಗುವಂತಹ ಕೆಲಸವನ್ನು ಮಾಡಬೇಡ. ನವಖಂಡದಲ್ಲಿ ಯಾರೇ ಆಗಿರಲಿ ಅವರ ತಲೆ ಮುಂಡಗಳನ್ನು ಭೇದಿಸಿ ಅವರನ್ನಲ್ಲಿಯೇ ಸದೆಬಡಿ ನಾವು ಯಾರು ಅನ್ನುವಂಥದ್ದನ್ನು ನಾವು ತೋರಿಸಬಲ್ಲೆವೆ. ನನ್ನಲ್ಲೇನಿದೆ ಅಂತ ಗೊತ್ತೇ? ಏನುಂಟು ನೋಡು ಅದನ್ನು. ಅರ್ಜುನ, ಏನಿದು ಆಟಿಕೆಯ ವಸ್ತು ಅನ್ನುವಂಥದ್ದ ನಿನ್ನ ಜ್ಞಾನದಲ್ಲಿ? ನನಗೆ ಅಂತ ಗೊತ್ತಾಗ್ಲಿಲ್ಲ, ನೀವೇ ಹೇಳಬೇಕು. ನೋಡು, ನಮ್ಮ ಪರಾಕ್ರಮಕ್ಕೆ ಸಾಕ್ಷೀಭೂತವಾದಂತಹ ಗಾಂಡೀವ ನನ್ನ ಕ್ಷರ ಚಾಪಲ್ಯದಿಂದ ನಾನು ಅದನ್ನು ಸೃಷ್ಟಿಸಿದವನು. ನನ್ನ ಸಾಮರ್ಥ್ಯವನ್ನು ನೀನು ಇದರಲ್ಲಿ ಅರಿತುಕೊಳ್ಳಬೇಕು. ಯಮುನಾ ನದಿ ತೀರದಲ್ಲಿ ಅದಕ್ಕೆ ನೀನು ಕೂಡ ಸಾಕ್ಷೀಭೂತನಾಗಿದ್ದಿ. ನೀನು ಕೂಡ ಆ ಸಂದರ್ಭದಲ್ಲಿ ಕೃಷ್ಣಾರ್ಜುನರು ಒಟ್ಟಿಗೆ ಇದ್ದಂತಹ ಸಮಯ ಗೊತ್ತಿರಬಹುದು. ಆ ಸಂದರ್ಭದಲ್ಲಿ ಹೊಟ್ಟೆ ನೋವಿನಿಂದ ಬಂದಂತವನ ವೇದನೆಯನ್ನರಿತು ಅವನ ನೋವನ್ನು ಪರಿಮಾರ್ಜನೆ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನಾವು ಸಿದ್ಧರಾಗಿ ಅಗ್ನಿಗೆ ಅಜೀರ್ಣ ಹೌದು ಗೊತ್ತಿರುವಂತ ಅದರಲ್ಲಿ ನನ್ನ ಸಾಮರ್ಥ್ಯವನ್ನು ಕಂಡು ಅಗ್ನಿ ಪ್ರದೀತವಾಗಿರುವಂತಹ ಗಾಂಡೀವ, ಅಕ್ಷಯ ತೂಣಿರ, ರಥ ಇದೆಲ್ಲವೂ ಕೂಡ ಇದೆ. ಇದೆಲ್ಲವೂ ಇರುವಾಗ ನಾವು ಎಂತವರು ಅನ್ನುವಂತಹ ವಿಚಾರ ಸ್ಪಷ್ಟವಾಗಿರಬಹುದು. ಒಂದು ಮಾತು ಇದೆ, ನಾವು ಯಾವ ಕಾರ್ಯವನ್ನು ಮಾಡುತ್ತೇವೆಯೋ ಅದರಲ್ಲಿ ನಮ್ಮಲ್ಲಿರುವಂತಹ ಶಸ್ತ್ರಾಸ್ತ್ರಗಳು ಉತ್ತರವನ್ನು ಕೊಡುತ್ತದೆ ಎನ್ನುವ ಹಾಗೆ ನಿನಗೆ ಅರ್ಥವಾಗಿರಬಹುದು. ಇನ್ನು ಹಿಂದೆ ಮುಂದೆ ನೋಡುವಂತಹ ಮಾತಿಲ್ಲ, ಹೊರಡುವಂತದ್ದೇ ರಾಜಸೂಯಾಧ್ವರನ್ನು ಮಾಡುವಂತದ್ದೇ.
ಇದುವೇ ಬೇಕಾದ ಬಿಗಿದವಿ ನೋಡಿ ಕ್ಷತ್ರಿ ಪಾತಕ್ಕೆ ಧರ್ಮಜ ಸಗಜ ವೈಸೆ ಜಯಿಸುವ ಸಗಸಿಗಳು ನೃಪದೀಕ್ಷೆಗಳ ಸಂಗ್ರಹವ ಮಾಡಿ ಎಮಗೆ ಭೀಮಾರ್ಜುನರ ಕೊಡು ವಿಪುರಮಣಿಯರ ವೈಧವ್ಯ ನಿಮಿಷದಲ್ಲಿ ಭರಿಸುವೆ ಅವನಿಪರನು ವಿಹಿತವೀ ನುಡಿ ಕ್ಷತ್ರಿ ಪಂಥಕ್ಕೆ ದೇವ ಆರಂಭದಲ್ಲಿ ನೀನು ಸಮಾಧಾನವಾಗಿ ಮಾತನಾಡುತ್ತಾ ಇದ್ದೆ. ನಾನು ಕೆಲವು ಪ್ರಶ್ನೆ ಮಾಡಿದ್ದೆ. ಸಮರ್ಪಕವಾದಂತಹ ಉತ್ತರ ನಿನ್ನ ಬಾಯಿಯಿಂದ ಬರಲಿಲ್ಲ. ಆದರೆ ಭೀಮಾರ್ಜುನರಿಬ್ಬರು ಅಬ್ಬರಿಸಿ ಆಡಿದಂತಹ ನುಡಿಯನ್ನು ಕೇಳುವಾಗ ಕ್ಷತ್ರಿಯ ಪಂಥಕ್ಕೆ ಅನುಗುಣವಾಗಿಯೇ ಮಾತನ್ನು ಆಡಿದ್ದಾರೆ. ಓಹೋ, ಇನ್ನು ಹೆದರಿಕೆ ಇಲ್ಲ, ಖಂಡಿತ ಹೆದರಿಕೆ ಇಲ್ಲ. ಮಗದಾದಿಗಳ ಅಂತ್ಯ ಆಯಿತೆಂದೇ ಭಾವಿಸ್ತೇನೆ. ಯಾಕೆ ಇವರಿರುವರ ಮಾತು. ಆದ್ದರಿಂದ ಇನ್ನೂ ರಾಜಸೂಯಕ್ಕೆ ಯಾವ ಅಡೆತಡೆಗಳಿಲ್ಲ. ಮೊದಲು ಮಾಗಧನ ವಧೆ ಆದ್ರೆ ಮತ್ತೆ ಉಳಿದದ್ದು ಬಹಳ ಸುಲಭ. ಆತನ ವಧೆ ಆಗಬೇಕಂತಾದ್ರೆ ಧರ್ಮಜ ಯಮಗೆ ಕೊಡು ಭೀಮಾರ್ಜುನರ. ಓಹೋ, ಅವರನ್ನು ಕೊಟ್ಟರೆ ಅವರಿಬ್ಬರನ್ನು ನಾನು ಕರಕೊಂಡು ಬೇಕಾದ ಕಾರ್ಯವನ್ನು ಖಂಡಿತ ಮಾಡಿಸ್ತೇನೆ. ದೇವಾ, ಒಂದು ಮಾತು ಸ್ವಾಮಿ. ಏನು? ತರಳಿವರು ಎಮ್ಮನುಜರು ಅರಿಯದವರಲಿ ಕೃಪೆಯ ಇರಿಸು ನಮ್ಮ ಧರಿಸು ಅತಿ ಬಾಲ ನಿನಗೆ ನೂತನ ಅಂಗ್ರಿಯಲ್ಲಿ ಸ್ತುತಿಸುತ್ತ ಕಡೆಗಡೆದ ಮುರಮಥನ ಅಂಗ್ರಿಯಲ್ಲಿ ಸ್ವಾಮಿ ಪರಮಾತ್ಮ. ಧರ್ಮಜ, ನನ್ನ ತಮ್ಮಂದಿರು ಭೀಮಾರ್ಜುನರು. ಸ್ವಾಮಿ, ನಾನಿದ್ದೇನೆ ಎಂಬುದಾಗಿ ಬಹಳವಾದಂತಹ ಪೌರುಷವಾದಂತಹ ಮಾತನ್ನು ಹೇಳಿದರು ಸ್ವಾಮಿ. ಉತ್ಸಾಹ. ಹೌದು ಸ್ವಾಮಿ. ನಾನು ಯಾವಾಗಲೂ ಹಾಗೆ ಎಲ್ಲವೂ ನೀನು ನೀನು ಎಂಬುದಾಗಿ ಹೇಳುವ ಸ್ವಾಮಿ. ಆದ ಕಾರಣ ನನ್ನ ಸ್ವರ ಯಾವಾಗಲೂ ಸಮಾಧಾನದಲ್ಲೇ ಇರುತ್ತದೆ. ಅವರಿಬ್ರು ಹೇಳಿದ್ರಲ್ಲ, ನಾನು 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 ಅದನ್ನು ಮಾಡಿದ್ದೇನೆ ಇದನ್ನು ಮಾಡಿದ್ದೇನೆ ಸ್ವಾಮಿ. ನೀನು ಹೇಳಿದ್ದು ನೀನೇ ಅಂತ ಸ್ವಾಮಿ. ಅವರಿನ್ನೂ ತರಳರು ಸ್ವಾಮಿ. ನನ್ನ ಮಟ್ಟಿಗೂ ಅಲ್ಲ ಸ್ವಾಮಿ, ನಿಜವಾಗಿಯೂ ಅವರು ತರಳರೇ ಹೌದು. ದೇವಾನ್ ತಿಳಿಯದೆ ಕೆಲವೆಲ್ಲ ಮಾತಿನ ಅಬ್ಬರದ ಮಾತನ್ನೆಲ್ಲ ಹೇಳಿದ್ರು ಸ್ವಾಮಿ. ನೀನು ಅದನ್ನೆಲ್ಲ ಕ್ಷಮೆ ಕೊಡಬೇಕು ಸ್ವಾಮಿ ಅವರಿಗೆ. ನಿನ್ನ ಹೇಳಿದ್ಯಲ್ಲ ಭೀಮಾರ್ಜುನರನ್ನು ನನಗೆ ಕೊಡು ಎಂಬುದಾಗಿ. ಹೌದು ಸ್ವಾಮಿ, ಅವರಿಬ್ಬರನ್ನೂ ನಿನ್ನ ಪಾದತಲದಲ್ಲಿ ಸಮರ್ಪಿಸಿದ್ದೇನೆ ಸ್ವಾಮಿ. ಅವರನ್ನು ಉದ್ಧರಿಸಬೇಕು, ಅವರ ರಕ್ಷಣೆಯನ್ನು ನಿನ್ನ ಪಾದಕ್ಕೆ ಸಮರ್ಪಿಸಿದ್ದೇನೆ ಸ್ವಾಮಿ. ಉದ್ಧರಿಸಿ ರಕ್ಷಿಸಬೇಕು. ಅವರಿಬ್ಬರನ್ನು ಮಾತ್ರವಲ್ಲ, ಬೇಕಾದಷ್ಟು ಸೈನಿಕರನ್ನು ಒದಗಿಸಿಕೊಡುತ್ತೇನೆ ಸ್ವಾಮಿ. ನನಗೆ ಎಷ್ಟು ಬೇಕು ಎಂಬುದಾಗಿ ನೀನೇ ಹೇಳಬೇಕು ಸ್ವಾಮಿ, ನೀನೇ ಹೇಳಬೇಕು. ಧರ್ಮಜ, ಬೇಕಾದಂತ ವ್ಯವಸ್ಥೆಯನ್ನು ಮಾಡಿದ ಮೇಲೆ ಇನ್ನು ಇಷ್ಟು ಅಂತ ಲೆಕ್ಕ ಹೇಳಲಿಕ್ಕಿಲ್ಲ. ಭೀಮಾರ್ಜುನರನ್ನು ವಹಿಸಿಕೊಟ್ಟೆ. ತರಳರು ಕೆಲವೊಂದು ಗಾದೆ ಉಂಟು, ಭೂಮಿಗೆ ಅರಸನಾದರೂ ತಾಯಿಗೆ ಮಗ ಅಲ್ವೇ? ಹಾಗೆ ಅವರು ಎಷ್ಟು ಪರಾಕ್ರಮವಂತರಾದರೂ ನಿನಗೆ ತಮ್ಮಂದಿರೆ. ಆದ್ದರಿಂದ ಅವರ ಚಿಂತೆಯನ್ನು ಬಿಡು. ನನ್ನ ಹಸ್ತಕ್ಕೊಪ್ಪಿಸಿದ ಮೇಲೆ ಬೇಕಾದಂತ ಸೈನ್ಯವನ್ನು ಶಸ್ತ್ರ ಅಸ್ತ್ರಗಳನ್ನು ಸ್ವೀಕರಿಸಿ ನಾವು ಮುಂದುವರಿದಕ್ಕಿದ್ದೇವೆ. ವ್ಯವಸ್ಥೆ ಮಾಡುತ್ತೇನೆ. ನೀನು ಬ್ರಾಹ್ಮಣೋತ್ತಮರಿದ್ದಾರೆ, ಅವರಿವರೊಡನೆ ಸೇರಿಕೊಂಡು ಈ ರಾಜಸೂಯಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ನೀನು ಮಾಡಬೇಕು. ಯಾಕಂದ್ರೆ ಧರ್ಮಜ ಒಂದು
ಅರ್ಜುನ ಒಂದು ಮಾತು ಹೇಳಿದ್ದಾನೆ, ಕೂಡಿಸು ದ್ವಿಜ ಸಂಕುಲವ ಅಂತ. ಅಲ್ವಾ ಅಂತವರನ್ನು ಕೂಡಿಸಿಕೊಂಡು ಬೇಕಾಂತ ವ್ಯವಸ್ಥೆಯನ್ನು ಮಾಡು, ಉಳಿದನ್ನು ನಾನು ನೋಡಿಕೊಳ್ಳುತ್ತೇನೆ. ನಿನ್ನ ಅಪ್ಪಣಂತೆ ಮಾಡ್ತೇನೆ. ಆಗಲಿ ಆಗಲಿ. ಪೊಡವಿ ಪಾತಿ ಕೇಳಿಂದು ಭೀಮಾ ಕೃಷ್ಣಾರ್ಜುನರು ಪೊಡವಿ ಪಾತಿ ಕೃಷ್ಣಾರ್ಜುನರು ಪಡೆ ಸಹಿತ ಪೂರ್ವ ಮುಖವಾಗಿ ನಡೆದು ಪಯಣದ ಮೇಲೆ ಪಯಣದಲ್ಲಿ ಮಗಧರ್ವ ಪೊಡವಿಯನು ಜಬದಿ ಭೀಮಾರ್ಜುನರೇ, ಕೃಷ್ಣ ಶುಭ ಸಂಕೇತದಂತೆ ನಮ್ಮ ಪಡೆಯನ್ನು ಸೇರಿಸಿಕೊಂಡು ಪೂರ್ವಾಭಿಮುಖವಾಗಿ ಹೊರಟಿದ್ದೇವೆ. ಹೌದು. ಪಯಣದ ಮೇಲೆ ಪಯಣವನ್ನು ಸಾಧಿಸಿ ಬಹಳ ವೇಗವಾಗಿಯೇ ಬಂದಿದ್ದೇವೆ. ಯಾಕೆ? ಮಾಗಧನ ವಧೆ ಮುಖ್ಯವಾಗಿ ಆಗಬೇಕಾದ ಬೇಗವೇ ಆಗಬೇಕು. ಅದಕ್ಕೆ ಬೇಕಾಗಿ ಆದಷ್ಟು ಬೇಗ ಬಂದದ್ದು. ಬಂದು ಸೇರಿದ್ದು ಈ ಪಟ್ಟಣವನ್ನಲ್ಲ. ಆದರೆ ನಾವು ಇಲ್ಲಿರುವುದಲ್ಲ, ಮತ್ತೆ ಈ ಪರ್ವತವನ್ನು ಏರಬೇಕು. ಎಲ್ಲಿ ಕಾಣುವಾಗ ದೊಡ್ಡದಾದಂತ ಬೆಟ್ಟ ಗಿರಿವ್ರಜ ಅಂತ ಹೇಳಬೇಕು. ಇದನ್ನು ಏರ್ಬೇಕ ನಾವು. ಈ ಚೈತ್ಯಕ ಪರ್ವತ, ಅದರ ಮೇಲೆ ತಂಡೂಲ ಪ್ರಸ್ಥ ಎಂಬ ಸ್ಥಳ, ಅದರ ಸ್ಪಷ್ಟತೆಯನ್ನು ಹೇಳುತ್ತೇನೆ. ಅದಕ್ಕಾಗಿ ಪಡೆಯನ್ನು ಇಲ್ಲಿ ನಿಲ್ಲಿಸಿ ನಾವು ಮೂವರು ಮಾತ್ರ ಮೇಲೇರೋಣ. ಪಾಳೆಯವ ಪರ್ವತದ ಬುಡದೊಳಿಸುತ್ತ ಅದರ ಮೇಲಿವರು ಮೂವರೊಡ ಹಾಯ್ತು ಶೈಲಾಗ್ರದೊಳಗೆ ದೇವ ಭೇರಿ ತ್ರಯಗಳನ್ನು ಬೀಳ ಹೊಯ್ದೆತ್ತಿದರಂತೂ. ಭೀಮಾರ್ಜುನರೇ, ಪಡೆಯನ್ನು ಕೆಳಗಿರಿಸಿ ನಾವು ಮೂವರು ಮೇಲಕ್ಕೆ ಬಂದಿದ್ದೇವೆ ಅಲ್ವೇ? ಈ ತಂಡೂಲ ಪ್ರಸ್ಥದಲ್ಲಿ ಮಧ್ಯರಾತ್ರಿಯ ಕಾಲದಲ್ಲಿ ಶಾಂತಿ ಹವನವನ್ನು ಮಾಗಧ ಮಾಡುತ್ತಾ ಇದ್ದಾನೆ. ಅವನ ವಧೆ ಆಗಬೇಕಂತಾದ್ರೆ ಆತನ ಯಾಗವನ್ನು ನಾಶ ಮಾಡಬೇಕು. ಅದಕ್ಕಿಂತ ಮೊದಲಾಗಿ ನಾವು ಮೇಲೆ ಬಂದಾಗ ತೋರಿಸುವುದು 1, 2, 3 ಬೇರಿಗಳು. ರಣಬೇರಿ, ಉತ್ಸಾಹ ಬೇರಿ, ಜಯಬೇರಿ. ಈ 3 ಬೇರೆ ವಿಶೇಷತೆ ಏನು? ಮಾಗಧನ ಅಪ್ಪ ಅಂತ ಬೃಹದ್ರಥ ಒಬ್ಬ ರಕ್ಕಸನ್ನು ಕೊಂದು ಶಿವನ ಅನುಗ್ರಹದಿಂದ ಆ ರಕ್ಕಸನ ಚರ್ಮದಿಂದ ನಿರ್ಮಿಸಿದ್ದು 3 ಬೇರಿಗಳು. ಈ ಬೇರಿಗೆ ಬಾರಿಸಿದ್ರೆ ಅದು ಗುಯ್ಗುಟ್ಟುತ್ತಲೇ ಇರುತ್ತದೆ. ಅದೆಷ್ಟೋ ಸಮಯ ಅಷ್ಟು ಕಂಪನ ಇರುತ್ತದೆ. ಈ ಮಾಗಧ 3 ಬೇರಿಯನ್ನು ಬಾರಿಸಿ ಯುದ್ಧಕ್ಕೆ ಹೋದಂತಾದ್ರೆ ಯೋಚನೆ ಮಾಡಬೇಕು. ರಣಬೇರಿ, ಜಯಬೇರಿ, ಉತ್ಸಾಹ ಬೇರಿ ಇದನ್ನು ಬಾರಿಸಿಕೊಂಡು ಹೋದ್ರೆ ಅವನಿಗೆ ಸೋಲೆಂಬುದು ಇಲ್ಲ. ರಣದಲ್ಲಿ ಜಯವೇ ಲಭಿಸ್ತದೆ. ಬೇರಿ ಜಯದ ಪ್ರತೀಕ. ಹೌದು. ಅವನಿಗೆ ಉತ್ಸಾಹ ಕಡಿಮೆ ಆಗುವುದಿಲ್ಲ, ಅದು ಉತ್ಸಾಹ ಬೇರಿ. ಜಯ ಲಭಿಸ್ತದೆ, ಜಯಬೇರಿ. ರಣಾಂಗಣಕ್ಕೆ ಹೋಗುದು ರಣಬೇರಿ. ನಾನು ಇದನ್ನು ಯಾಕೆ ಹೇಳುತ್ತೇನೆ? ಯಾಕೆ? ನಾವು 3 ಇದ್ದೇವೆ ಅಲ್ವಾ? ಹೌದು. 3 ಬೇರಿ ಉಂಟು. ನಾವೊಮ್ಮೆ ಬಾರಿಸಿದ್ರೆ ಏನು? ಬೇರಿಯನ್ನು ಬಾರಿಸಬೇಕು. ಆದ್ರೆ ಒಂದು ವಿಚಾರ, ಅವನು ಬಾರಿಸಿದ್ರೆ ಒಂದು ಯುದ್ಧ ಕಳೆದ ಬಳಿಕ ಮತ್ತೆ ಬಂದು ಪುನರಪಿ ಬಾರಿಸ್ತಾನೆ. ಯಾವಾಗ? ಮತ್ತೊಂದು ಯುದ್ಧಕ್ಕೆ ಹೋಗುವಾಗ. ಆದ್ರೆ ನಾವು ಬಾರಿಸಿದ್ರೆ ಅದು ಮತ್ತೊಮ್ಮೆ ಬಾರಿಸ್ಲಿಕ್ಕೆ ಅದು ಇರಬಾರದು, ಬೇರೆಯೇ ಇರಬಾರದು. ಸಿದ್ಧವಾ? ಸಿದ್ಧ. 3 ಬಾರಿಸೋಣ. ಆ ಶಬ್ದ ಗಿಳೆ ಅದುರಲಿದ್ದ ನಡುವಿರುಳು, ಆ ಶಬ್ದ ಗಿಳೆ ಅದುರಲಿದ್ದ ನಡುವಿರುಳು ಮಗಧೆ
ಭೂಮಿಯ ಇಬ್ಬಾಗವಾಗಿ ಹೋಯಿತು, ಆಕಾಶವೇ ಧರೆಗುರುಳಿತ ಎಂಬುದಾಗಿ ಒಂದು ಕ್ಷಣ ಶಬ್ದವನ್ನು ಕೇಳಿದ ಕ್ಷಣದಲ್ಲಿ ಬೆರಗಾದವ ನಾನಾಗಿದ್ದೇನೆ. ಮಾಗದ ಈ ಶಬ್ದಕ್ಕೆಲ್ಲ ಹೆದರುವುದಕ್ಕೆ ಸಾಧ್ಯತೆ ಉಂಟು. ನನ್ನ ಶಬ್ದಕ್ಕೆ ಮೂರು ಲೋಕ ಈ ಹೊತ್ತಲ್ಲಿ ಗಡಗುಟ್ಟಿ ನಡುಗುತ್ತಿರುವಂತಹ ಈ ಸಂದರ್ಭದಲ್ಲಿ ಈ ಶಬ್ದಕ್ಕೆಲ್ಲ ನಾನು ಬೆರಗಾಗುವುದಕ್ಕೆ ಸಾಧ್ಯತೆ ಇಲ್ಲ. ನನ್ನ ಜೀವನವೇ ವಿಚಿತ್ರವಾದಂತಹ ಜೀವನ ಎಂಬುದಾಗಿ ಹೇಳಬೇಕಾಗುತ್ತದೆ. ಲೋಕದಲ್ಲಿ ಎಲ್ಲರಿಗೂ ಕೂಡ ಒಬ್ಬಾಕೆ ತಾಯಿ, ನನಗೆ 3 ಮಂದಿ ತಾಯಿ ಅಂದೆ. ನಮ್ಮಪ್ಪನ ಬೃಹತ್ ಇಬ್ಬರು ಆ ಸ್ತ್ರೀಯರನ್ನು ಮದುವೆ ಆದವರು ಅವರಾಗಿದ್ದಾರೆ. ಮಕ್ಕಳಿಲ್ಲ ಎಂಬಂತಹ ಕೊರಗುವಿಕೆಯಿಂದ ಇದ್ದಂತಹ ಸಂದರ್ಭದಲ್ಲಿ ಚಂಡಕೌಶಿಕರು ಕೊಟ್ಟಂತಹ ಫಲವನ್ನು ಸೀಳಾಗಿ ಭಾಗವನ್ನು ಮಾಡಿ ಇಬ್ಬರಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಗರ್ಭವತಿಯರಾದರಂತೆ. ಆಮೇಲೆ ಸೀಳಾದಂತಹ ಶಿಶುವನ್ನು ಹೆತ್ತರಂತೆ ಇಬ್ಬರು ಕೂಡ. ಅದನ್ನು ಹೊರವಲಯದಲ್ಲಿ ಎಸೆದಂತಹ ಸಂದರ್ಭದಲ್ಲಿ ಜರೆ ಎಂಬಂತಹ ದಾನವಿ ಆಹಾರ ಅನ್ವೇಷಣೆಗೋಸ್ಕರವಾಗಿ ಬಂದಂತಹ ಸಂದರ್ಭದಲ್ಲಿ ಆ ಸೀಳಾದಂತಹ ಶಿಶುವನ್ನು ಸಂಧಿಸಿದಪಟ್ಟ ಕಾರಣದಿಂದಲಾಗಿ ಜರಾಸಂಧ ಎಂಬಂತಹ ಹೆಸರು ಕೂಡ ನನಗೆ ಒದಗಿ ಬಂದಿದೆ. ಮಗಧ ದೇಶದ ಅರಸನಾದ್ದರಿಂದ ಮಾಗಧ ಎಂಬುದಾಗಿ. ಕೆಲವು ದಿನದಿಂದ ಹಿಂದೆ ನಡೆದಂತಹ ದುಸ್ವಪ್ನಕ್ಕೆ ಪರಿಹಾರ ಏನು ಎಂಬುದನ್ನು ಜ್ಯೋತಿಷರಲ್ಲಿ ಕೇಳಿಕೊಂಡಾಗ ಶಾಂತಿ ಹವನವನ್ನು ಮಾಡಬೇಕು, ಬ್ರಾಹ್ಮಣರ ಆರಾಧನೆಯನ್ನು ಮಾಡಬೇಕು ಎಂಬುದಾಗಿ ಅವರ ಹೇಳಿಕೆಯ ಮೇರೆಗೆ ತಾಂಡೂಲ ಪ್ರಸ್ಥವೆಂಬಂತಹ ಪ್ರದೇಶದಲ್ಲಿ ಶಾಂತಿ ಹವನವನ್ನು ಮಾಡುತ್ತಾ ಇದ್ದೇನೆ. ಬ್ರಾಹ್ಮಣೋತ್ತಮರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಕೈ ತುಂಬ ದಕ್ಷಿಣೆಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಎಲ್ಲರೂ ನನ್ನನ್ನು ಹರಸುತ್ತಾ ಇದ್ದಾರೆ. ಮಹಾಕಲಿ ಮಗಧೇಂದ್ರನಿಗೆ ಜಯವಾಗಲಿ ಜಯವಾಗಲಿ ಎಂಬುದಾಗಿ ಜಯಕಾರವನ್ನು ಕೇಳುವಾಗ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಾ ಉಂಟು. ಬ್ರಾಹ್ಮಣರು ಬರ್ತಾ ಇದ್ದಾರಲ್ಲ, ಬರಲಿ ಬರಲಿ ಇಲ್ಲಿಯವರೆಗೆ. ಒಳಗಿವರು ಸೂರೆಗೊಂಡಿದ ರೈದಿಯೇ ಮುರುಗೋಟೆಯ ಮುರಿದು ಬಿಜರ ಆಕಾರದೊಳಗಿವರು ಮೂವರು ಭಕ್ತರ ಪರದ್ವಾರದೊಳು ಯಾಗ ಮಂದಿರವ ಭೀಮಾರ್ಜುನರೇ, ಕೃಷ್ಣ, ಮಧ್ಯರಾತ್ರಿಯ ಕಾಲ. ಹೌದು. ದೂರದಲ್ಲಿ ಸಾಲು ಸಾಲಾಗಿ ಎಷ್ಟು ಹೋಗುತ್ತಾ ಇದ್ದಾರೆ ಬ್ರಾಹ್ಮಣೋತ್ತಮ. ಹೌದು. ಅವರೆಲ್ಲ ಸಾಲಾಗಿ ಯಾಕೆ ಹೋಗುತ್ತಾ ಇದ್ದಾರೆ? ಯಾಕೆ? ತಂಡೂಲ ಪ್ರಸ್ಥದಲ್ಲಿ ಮಾಗದ ಮಾಡುವ ಯಾಗ, ಯಾಗದಲ್ಲಿ ದಕ್ಷಿಣೆಯನ್ನು ಪಡೆಯುವುದಕ್ಕೆ ಸಾಲು ಸಾಲಾಗಿ ಹೋಗುತ್ತಾ ಇದ್ದಾರೆ. ನಾವು ದಕ್ಷಿಣೆ ಪಡೆಯಬೇಕು. ದಕ್ಷಿಣೆ ಪಡಿಬೇಕು. ಹೇಗೆ? ಅವರ ಹಾಗೆ ಕೈ ಒಡ್ಡಿ ದಕ್ಷಿಣೆ ಬೇಡುವುದಲ್ಲ, ಮತ್ತೆ ರಣಭಿಕ್ಷೆಯನ್ನು ನಾವು ಬೇಡಬೇಕು. ಮಾಗಧದಲ್ಲಿ ಬ್ರಾಹ್ಮಣರಿಗೆ ಬೇಕು ಬೇಕಾದ ದಕ್ಷಿಣೆ ಕೊಡ್ತಾನೆ. ಹೌದು. ಆದ್ರೆ ನಾವು ಬ್ರಾಹ್ಮಣರಲ್ಲ. ನಾವು ಬ್ರಾಹ್ಮಣರಲ್ಲ. ಬ್ರಾಹ್ಮಣರಲ್ಲದೆ ಬ್ರಾಹ್ಮಣರಾಗುವುದಕ್ಕೆ ಆಗುವುದಿಲ್ವಾ? ಬಹಳ ಸುಲಭ. ಹೇಗೆ? ನೀನು ಕೆಲವು ಸಲ ಬೇಕಾದ ವೇಷವನ್ನು ಹಾಕಿದವ ಅಲ್ವಾ? ಹೌದು. ಬ್ರಾಹ್ಮಣ ವೇಷ ಬಹಳ ಸುಲಭದ ವೇಷ ಅಲ್ವಾ? ಬೇಕಾದನ್ನು ತೆಗೆದು ಸಣ್ಣದೊಂದು ಕಟ್ಟಿದ್ರೆ ಆಯ್ತು, ಬ್ರಾಹ್ಮಣರ ವೇಷ ಆಯ್ತು. ಬ್ರಾಹ್ಮಣರ ವೇಷ ತೊಟ್ಟುಕೊಳ್ಳಬೇಕು. ಯಾಕೆ ತೊಟ್ಟುಕೊಳ್ಳಬೇಕು? ಯಾಕೆ? ನಾವು ಯಾರು ಎಂಬುದು ಅವನಿಗೆ ಪರಿಚಯ ಸಿಗಬಾರದು. ಮತ್ತೊಂದು ವಿಚಾರ, ಬಹಳ ದೂರದಲ್ಲೇ ಸಾಲಾಗಿರುವುದು. ಅಲ್ಲಿಗೆ ಹೋಗಬೇಕಂತಾದ್ರೆ ಒಂದು ಕೋಟೆ ಉಂಟು ಅಲ್ವಾ? ಅಲ್ಲಿಗೆ ಹೋಗಬೇಕಂದ್ರೆ ದಾರಿ ಉಂಟು ಸುತ್ತಲೂ. ನಾವು ದಾರಿಯನ್ನು ಹುಡುಕಿಕೊಂಡು ಹೋಗುವವರಲ್ಲ, ದಾರಿ ಇಲ್ಲದಿದ್ರೆ ದಾರಿಯನ್ನು ಮಾಡಿಕೊಂಡು ಹೋಗುವವರು. ದಾರಿ ಇಲ್ಲ ಅಂತಾದ್ರೆ ಈ ಕೋಟೆಯನ್ನು ಮುರಿದು ದಾರಿ ಮಾಡಬೇಕು. ಕೋಟೆಯನ್ನೇ ಮುರಿದು ದಾರಿ ಮಾಡಿ ಹೋಗ್ಬೇಕು ನಾವು ಮೂವರು. ಅಂದ್ರೆ ಮುಂಭಾಗ ಅದು, ನಾವು ಹಿಂಭಾಗ ಅಂತ ಆಯ್ತು ಹೋಗುದು. ಕೋಟೆಯನ್ನು ಮುರಿದು ಹಿಂಭಾಗದಲ್ಲಿ ಹೋಗುವಾಗ ನಾವು ಮೂವರಿದ್ದೇವೆ, ಒಂದು ಅಪಶಕುನವೇ. ಮತ್ತೆ ಹೋಗುವಾಗ ಎಡಗಾಲನ್ನು ಮೊದಲು ಮುಂದೆ ಇಡಬೇಕು. ಕೋಟೆಯನ್ನು ಮುರಿಯುವುದು ಮಾತ್ರ ಅಲ್ಲ, ಎಡದ ಕಾಲನ್ನೇ ಮುಂದೆ ಇಟ್ಟು ಅವನಿಗೆ ಅಪಶಕುನ ಆಗುವುದಕ್ಕೆ ಬೇಕಾದ. ಬ್ರಾಹ್ಮಣ ವೇಷದಲ್ಲಿ ಬಹಳ ವಿಧ ಉಂಟು.
ಅದರಲ್ಲಿ ಸ್ನಾತಕ ವ್ರತಾಧಾರಿ. ಸ್ನಾತಕ ಅಂದ್ರೆ ಗುರುಮಠದಲ್ಲಿ ವಿದ್ಯೆಯನ್ನು ಕಲಿತು ಗುರುಗಳಿಗೆ ದಕ್ಷಿಣೆಯನ್ನು ಕೊಡುವುದಕ್ಕೆ ಬೇಕಾದ ವಸ್ತುವನ್ನು ಸಂಗ್ರಹಿಸುವುದಕ್ಕೆ ಹೋಗುವಂತದ್ದು, ಬೇಡುವುದಕ್ಕೆ ಹೋಗುವಂತದ್ದು ಸ್ನಾತಕ ವ್ರತಾಧಾರಿ ಅಂತ. ತದ್ರೀತಿಯಲ್ಲಿ ಸ್ನಾತಕ ವ್ರತಾಧಾರಿ ದಕ್ಷಿಣೆ ಬೇಡುವುದಕ್ಕೆ ಅಂತ ವೇಷ ಆಗಬೇಕು. ಮತ್ತೆ ಒಂದು ನಿಯಮ ಉಂಟು. ಹೇಗೆ? ಸ್ನಾತಕ ವ್ರತಾಧಾರಿಗಳು ಕೆಂಪು ಹೂ ಮುಡಿಬಾರದು, ವೀಳ್ಯ ತಿನ್ನಬಾರದು, ಕೆಲವು ನಿಬಂಧನೆ ಉಂಟು. ಆದ್ರೆ ನಾವು ಹಾಗೆ ತಿನ್ನೋದು ಬೇಡವ? ವೀಳ್ಯ ತಿನ್ನಬೇಕು. ನಿನಗೆ ಅಭ್ಯಾಸ ಇಲ್ಲ ಇದ್ರೆ ಅಭ್ಯಾಸ ನಾನು ಮಾಡ್ತೇನೆ, ನನಗೆ ಅಭ್ಯಾಸ ಉಂಟು. ಮತ್ತೆ ತಲೆ ಮೇಲೆ ಇಲ್ಲಿ ಬಹಳಷ್ಟು ಬೆಳೆದ ಹೂವಿನ ಗಿಡ ಉಂಟು, ಅದರಲ್ಲಿ ಕೆಂಪು ಹೂವನ್ನು ತೆಗೆದು ಮುಡಿಕೊಳ್ಳಬೇಕು. ಅರ್ಥ ಆಯ್ತಾ? ಜನಿವಾರ ತದ್ವಿರುದ್ಧವಾಗಿ ಸ್ನಾತಕ ವ್ರತಧಾರಿಗೆ ತದ್ವಿರುದ್ಧವಂತ ಜನಿವಾರ ಹಾಕಬೇಕು. ಇಷ್ಟು ಮಾಡಿ ಕೋಟೆಯನ್ನು ಮುರಿದು ಒಳಗೆ ಹೋಗ್ಬೇಕು. ಮತ್ತೆ ಸ್ವಲ್ಪ ಸಮಯ ಸುಮ್ಮನೆ ಇರೋಣ, ನಾನೇ ಮಾತಾಡುತ್ತೇನೆ. ಅಗತ್ಯವಿದ್ದಾಗ ನೀನು ಬರಬೇಕು. ಅಗತ್ಯ ಇರುವಾಗ ಮಾತ್ರ. ಹೌದೌದು. ಆದ್ದರಿಂದ ನಾವು ಮೂವರು ವೇಷ ಬದಲಾಯಿಸಿ ಕೋಟೆಯನ್ನು ಮುರಿದು ಮುಂದೋಗೋಣ. ಕೌಳಿಕರ ಕಂಡೆದ್ದು ಮಗಧ ದೃಪಾಲ, ಕೌಳಿಕರ ಕಂಡೆದ್ದು ಮಗಧ ದೃಪಾಲ, ಮಧುಪರ್ಕಾದಿ ಪೂಜೆಗಳ ಮೇಳವಿಸಿ ಸಭೆ ಸಹಿತ ಎವೆ ಇಕ್ಕದೆ ನಿರೀಕ್ಷಿಸುತ್ತ ಬೇಳಿರೈ ನಿಮಗಾವದೇಶ ವಿಶಾಲ ಗೋತ್ರವದಾವುದೆನುತ ವಿಲೋಲಮತಿ ಚಿಂತಿಸಿದ ಇವದಿರು ವಿಪ್ರರಲ್ಲೆನುತ ಗೌಳಿಕರು ಒಬ್ಬರಲ್ಲ ಇಬ್ಬರಲ್ಲ ಮೂವರು ಇವತ್ತಿನಲ್ಲಿ ಬ್ರಾಹ್ಮಣರೂ ನೀವು ಬಂದಿದ್ದೀರಿ, ಅಪರಾದ್ವಾರದಲ್ಲಿ ಬಂದವರು ನೀವಾಗಿದ್ದೀರಿ. ಏನೋ ಯಾವ ದ್ವಾರದಲ್ಲಿ ಬಂದರೆ ಏನು, ಬಂದದ್ದು ಬ್ರಾಹ್ಮಣರಲ್ವೇ. ನಿಮ್ಮನ್ನು ಪೂಜಿಸಬೇಕಾದ್ದು ನಮ್ಮದಾದಂತಹ ಗುರಿ. ಅದಕ್ಕೋಸ್ಕರವಾಗಿ ಇದು ಯೋಗ್ಯವಾದಂತಹ ಆಸನವನ್ನು ಇಟ್ಟಿದ್ದೇನೆ, ತಾವು ಸ್ವೀಕರಿಸಿಕೊಳ್ಳಬೇಕು. ಮಧುವರ್ಕಾದಿಗಳನ್ನು ಇಟ್ಟಿದ್ದೇನೆ, ತಾವು ಸ್ವೀಕರಿಸಿಕೊಳ್ಳಬೇಕು ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಇಲ್ಲ, ಮಧುಪರ್ಕಾದಿಗಳನ್ನು ಸ್ವೀಕರಿಸುವುದಿಲ್ಲ, ಆಸನವನ್ನು ಕೊಟ್ಟರೆ ಕುಳಿತುಕೊಳ್ಳುವುದೂ ಇಲ್ಲ. ಯಾವುದೇ ಪ್ರತಿಯಾದಂಥ ಉತ್ತರ ಇವತ್ತಿನಲ್ಲಿ ಇಲ್ಲ. ಇವರು ವಿಪ್ರರೇ ಎಂಬುದಾಗಿ ಹೇಳುವಾಗ ನನಗೆ ಸಂಶಯ ಇವತ್ತಿನ ಕಾಡ್ತಾ ಉಂಟು, ಇವರು ವಿಪ್ರರಲ್ಲ ಎಂಬುದಾಗಿ. ಆದರೆ ಮಾತನಾಡಿಸುವುದಲ್ಲ. ಬೇಳಿರೈ ನಿಮಗಾವದೇಶ ಬಲಯುತರು ಶಸ್ತ್ರವಿದ್ಯರು, ಸತ್ವಭುಜ ಬಲಯುತರು ಶಸ್ತ್ರವಿದ್ಯರು, ಕಪಟ ನಿಜರು ತನಗಿವರು ಶತ್ರುವೆನಿಸಿದರು ಯಾರು. ದೇಶ ಯಾವುದು ಗೋತ್ರ ಯಾವುದು ಎಂಬುದಾಗಿ ಕೇಳಿಕೊಂಡಾಗ ಯಾವುದೇ ಉತ್ತರ ಇವತ್ತಲ್ಲಿ ನೀಡುವುದಿಲ್ಲ. ಹಾಗಿರುವಾಗ ಬ್ರಾಹ್ಮಣ ವೇಷಧಾರಿಗಳಾಗಿ ಇವರು ಬಂದಿದ್ದಾರೆ ಎಂಬುದಾಗಿ ಇವರದ್ದಾದಂಥ ಉಡುಗೆ ತೊಡುಗೆಯನ್ನು ನೋಡುವಾಗ ನನಗೆ ಅರ್ಥವಾಗುತ್ತಾ ಉಂಟು. ಸ್ನಾತಕ ವ್ರತಧಾರಿಗಳು ಯಾವುದನ್ನೆಲ್ಲ ಮಾಡಬಾರದು ಅದನ್ನೂ ಇವತ್ತಿನಲ್ಲಿ ಇವರು ಮಾಡ್ತಾ ಬಂದಿದ್ದಾರೆ. ಕೆಂಪು ಹೂವನ್ನು ಹೊಡೆಯಬಾರದು, ತಾಂಬೂಲ ಚರ್ಮಣವನ್ನು ಮಾಡಬಾರದು, ಮೈಗೆಲ್ಲ ಸುಗಂಧ ದ್ರವ್ಯವನ್ನು ಲೇಪಿಸಿದ್ದಾರೆ. ಇವರದ್ದಾದಂಥ ಯಜ್ಞೋಪವೀತವನ್ನು ನೋಡುವಾಗ ಯಾವುದೋ ಸೆಣಬಿನ ಆ ಜನಿವಾರವನ್ನು ಇವತ್ತಲ್ಲಿ ಹಾಕಿದ್ದಾರೆ. ಹಾಗಿರುವಾಗ ಇವರು ಕಪಟ ವಿಪ್ರರು ಎಂಬುದಕ್ಕೆ ಯಾವುದೇ ಒಂದು ರೀತಿಯಾದಂಥ ಸಂದೇಹವೇನೂ ಇಲ್ಲ. ಒಬ್ಬರದಾದಂಥ ಭುಜವನ್ನು ನೋಡುವಾಗ
ಬತ್ತಳಿಕೆಯನ್ನು ಕಟ್ಟಿದಂತಹ ಕುರುವನ್ನು ಕಾಣುತ್ತಾ ಇದ್ದೇನೆ. ಹೆಬ್ಬರಳನ್ನು ನೋಡುವಾಗ ಬೇಕಾದಷ್ಟು ಬಿಲ್ಲುವಿದ್ಯೆಯಲ್ಲಿ ಪಳಗಿದವನಾಗಿ ನಾನು ಇವತ್ತೇ ಕಾಣುತ್ತಾ ಇದ್ದೇನೆ. ದಷ್ಟಪುಷ್ಟವಾದಂತಹ ದೇಹ ಇದು ಕ್ಷತ್ರಿಯರಿಗೆ ಹೊರತಾಗಿ ಬ್ರಾಹ್ಮಣರಿಗೆ ಬರುವುದಕ್ಕೆ ಸಾಧ್ಯತೆ ಇಲ್ಲ. ಇನ್ನೊಬ್ಬನ ಆ ಮುಖವನ್ನು ನೋಡುವಾಗ ಕಾರಣಿಕ ಪುರುಷನಾಗಿ ನಾನು ಇವತ್ತೇ ಕಾಣುತ್ತಾ ಇದ್ದೇನೆ. ಹಾಗಿರುವಾಗ ಯಾರು ಯಾರು ಎಂಬುದಾಗಿ ಪ್ರಶ್ನಿಸಿದಾಗ ಪ್ರಶ್ನೆಯಾಗಿಯೇ ಈ ಹೊತ್ತಿನಲ್ಲಿ ಉಳಿದಿದೆ. ಇವರಾಗಿರಬಹುದಾ ಎಂಬುದಾಗಿ ಒಂದು ಸಂಶಯ. ಆದಂತಿಪುರದವರು ಆಪ್ತ ಜನ ಪಾಂಡವರು ಕಾದಲೈತ ಹರದಲ್ಲ ತಾಡೇ ಗವರ ಯಾದವರೊಳಿಲ್ಲ ದುರ್ಗಾಹಿಗಣ ಹೇಡಿಯ ಮಾಧವನ ಗೌಂದಿರಲಿ ಮಾತನಾಡಿಸುವೆ ಯಾರಿವರು ಯಾರಿವರು ವೈರಿಗಳು ಪ್ರಪಂಚದಲ್ಲಿ ಯಾರಿದ್ದಾರೆ ಎಂಬುದಾಗಿ ಆಲೋಚಿಸಿಕೊಳ್ಳುವಾಗ ನನ್ನ ಹೆಸರನ್ನು ಕೇಳಿದ ಕ್ಷಣದಲ್ಲೇ ಮೂರು ಲೋಕದಲ್ಲಿದ್ದವರೆಲ್ಲರೂ ಕೂಡ ಈ ಹೊತ್ತಿನಲ್ಲಿ ಹೆದರ್ತಾ ಇದ್ದಾರೆ. ಅರಸು ಮಕ್ಕಳು ಯಾರು ಎಂಬುದಾಗಿ ಆಲೋಚಿಸಿಕೊಳ್ಳುವಾಗ ಹಸ್ತಿನಾವತಿಯಲ್ಲಿ ಇಬ್ಬರು ಅರಸು ಮಕ್ಕಳ ಪಂಗಡ ಉಂಟು. ಒಂದು ಆ ಪಾಂಡವಾದಿಗಳು, ಪಾಂಡವರ ಖಂಡಿತವಾಗಿ ಬರುವುದಕ್ಕೆ ಸಾಧ್ಯತೆ ಇಲ್ಲ. ಇನ್ನು ಸುಯೋಧನಾದಿಗಳು, ಅವರಂತೂ ಖಂಡಿತವಾಗಿ ಬರುವುದಕ್ಕೆ ಸಾಧ್ಯತೆ ಇಲ್ಲ. ನಮಗೂ ಅವರಿಗೂ ಮಿತ್ರತ್ವ ಇದ್ದೇ ಆಗಿದೆ. ಹಾಗಿರುವಾಗ ಅರಸು ಮಕ್ಕಳವರು ಖಂಡಿತವಾಗಿ ಬರುವುದಕ್ಕೆ ಸಾಧ್ಯತೆ ಇಲ್ಲ. ಇನ್ನೊಂದು ಪಂಗಡ ಯಾದವ ಪಂಗಡ. ಯಾದವರಲ್ಲಿ ಯಾರಿದ್ದಾರೆ ಎಂಬುದಾಗಿ ಆಲೋಚಿಸಿಕೊಳ್ಳುವಾಗ ಒಂದು ಬಲರಾಮಕೃಷ್ಣ ಹಾಗೂ ಯಾದವೇ ಸೇನೆ ಒಂದು ಪಂಗಡ ಉಂಟು. ಆ ಮಾಧವ ಬರಬಹುದು ಎಂಬುದಾಗಿ ಆಲೋಚಿಸಿಕೊಳ್ಳುವಾಗ ಮಾಧವ ಖಂಡಿತವಾಗಿ ಬರುವುದಕ್ಕೆ ಸಾಧ್ಯತೆ ಇಲ್ಲ. ನಮಗಿಬ್ಬರಿಗೆ ಹೋರಾಟ ಒಂದಲ್ಲ ಎರಡಲ್ಲ 17 ಬಾರಿ ಹೋರಾಟ ನಡೆದಿದೆ. ಆ 17ನೇ ಬಾರಿ ಗೋಮತ್ತಕ ಪರ್ವತವನ್ನು ಏರಿದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬೆಂಕಿಯನ್ನು ಕೊಟ್ಟ ಕ್ಷಣದಲ್ಲಿ ನೀರಿಗೆ ಹಾರಿವರೆಗೆ ಬದುಕಿದವರವರಾಗಿದ್ದಾರೆ. ಹಾಗಿರುವಾಗ ಮಾಧವ ಖಂಡಿತವಾಗಿಯೂ ಬರುವುದಕ್ಕೆ ಸಾಧ್ಯತೆ ಇಲ್ಲ. ಇನ್ನು ಯಾರು ಯಾರು ಎಂಬುದೇ ಕೇಳಿದವಾಗ ಉತ್ತರ ಸಿಗುವುದಕ್ಕೆ ಸಾಧ್ಯತೆ ಇಲ್ಲ. ಇವರಲ್ಲೇ ನಾನು ಪುನಃ ಮಾತನಾಡಿಸುತ್ತೇನೆ. ಓ ವಿಪ್ರೋತ್ತಮರೇ, ಏನು ಇತ್ತ ಬಂದದ್ದು ನೀವು? ಇತ್ತಲೀಗ ಪರರಾತ್ರಿಯೊಳೇನು ಕಾರ್ಯ ಇತ್ತಲೀಗ ಪರರಾತ್ರಿಯೊಳೇನು ಕಾರ್ಯ ನಿಮಿತ್ತದಿ ಬಂದಿರಯ್ಯ ಕೃತ್ರಿಮರೋ ಸಹಜರೋ ನೀವು ಬೆದರದೆ ಭಿನ್ನರಿಸುವುದೇ ತನು ಬ್ರಾಹ್ಮಣ, ಬಹಳಷ್ಟು ಹೊತ್ತಿನಲ್ಲಿ ನಿಮ್ಮಲ್ಲಿ ಮಾತನಾಡ್ತಾ ಇದ್ದೇನೆ. ಯಾವುದೇ ಉತ್ತರ ಈ ಹೊತ್ತಿನಲ್ಲಿ ನೀವು ಕೊಡುವುದಿಲ್ಲ. ಒಬ್ಬರ ಮುಖ ಇನ್ನೊಬ್ಬರು ನೋಡುವುದು, ಹೀಗೆ ಸುಮ್ಮನೆ ಕುಳಿತವರು ನೀವಾಗಿದ್ದೀರಿ. ಅಪರರಾತ್ರಿಯಲ್ಲಿ ಬಂದವರು ನೀವಾಗಿದ್ದೀರಿ. ಬ್ರಾಹ್ಮಣರೆಲ್ಲ ಈ ಅಪರರಾತ್ರಿಯೆಲ್ಲ ಬರುವುದಕ್ಕೆ ಸಾಧ್ಯತೆಯೇ ಇಲ್ಲ. ಎಲ್ಲಿಯಾದರೂ ಯಾಗ ಯಜ್ಞಾದಿಗಳು ನಡೆಯುತ್ತಿದ್ದರೆ ಬೆಳಗಿನ ಹೊತ್ತಿನಲ್ಲೇ ಬರ್ತಾರೆ. ಆ ಕಾರ್ಯಕ್ರಮದಿಂದ ಮೊದಲೇ ಬಂದು ಕುಳಿತುಕೊಳ್ಳುತ್ತಾರೆ. ನೀವಾದರೂ ಹಾಗಲ್ಲ. ಈ ಮಧ್ಯರಾತ್ರಿ ಕಾಲದಲ್ಲಿ ಇದ್ದಕ್ಕಿದ್ದ ಹಾಗೆ 3 ಬ್ರಾಹ್ಮಣರು ಬಂದವರು. ಒಂಟಿ ಬ್ರಾಹ್ಮಣ, 3 ಬ್ರಾಹ್ಮಣರು, ಇದೆಲ್ಲ ಅಪಶಕುನದ ಸಂಕೇತ. ಗೊತ್ತುಂಟು. ಹೌದಪ್ಪ, ಅಂತ ಅಪಶಕುನವೇ ಎಂಬುದಾಗಿ ಇವತ್ತಲೇ ನೋಡ್ತಾ ಇದ್ದೇನೆ. ನೀವು ಅಪರರಾತ್ರಿಯಲ್ಲಿ ಬಂದವರು ನೀವಾಗಿದ್ದೀರಿ. ನಿಮ್ಮಲ್ಲಿ ಕೇಳುತ್ತಾ ಇದ್ದೇನೆ, ಏನಾಗಬೇಕಾಗಿದೆ ನಿಮಗೆ? ಯಾಕಾಗಿ ಈ ರೀತಿಯಾಗಿ ಬಂದಿದ್ದೀರಿ? ಈ ವೇಷವನ್ನು ಮಾಡಿಕೊಂಡು ಬರಬೇಕಾದರೆ ಕಾರಣ ಏನು ಎಂಬುದಾಗಿ ಅರ್ಥವಾಗುವುದಿಲ್ಲ. ಹೇಳಬೇಕು, ಏನಾಗಬೇಕು ನಿಮಗೆ ಎಂಬುದಾಗಿ. ಶತ್ರುಗಳಿಗೆ
ಶತ್ರುಗಳಿಗೆ ತಮ್ಮ ನಿಜದ ಶತ್ರುಗಳಿಗೆ ತಮ್ಮ ನಿಜದ ಸತ್ಯ ವಚನ ಮಾರ್ಗಗಳನ್ನು ಬಿತ್ತರಿಸಲರಿದು ವೇದ ಶಾಸ್ತ್ರವು ಮಗಧಾಗ ಶತ್ರುಗಳಿಗೆ ತಮ್ಮ ನಿಜದ ಸತ್ಯ ವಚನ ಮಾರ್ಗಗಳನ್ನು ಮಗಧ ಅಯ್ಯ ಮಾಘದ ಹಾ ಸ್ವಲ್ಪ ತಲೆ ಬಿಸಿ ಆಯ್ತಾ ಅಂತ. ತಲೆಬಿಸಿ ಸ್ವಲ್ಪ ಅಲ್ಲ, ಸರಿಯಾಗಿದೆ ಈಗ. ಯೋಚನೆ ಮಾಡಿ ನೀನು ತೀರ್ಮಾನಿಸಿದ್ದೆ ಹೌದು. ಬರುವಾಗಲೇ ಆಶೀರ್ವಾದ ಮಾಡಿದ್ದೇವೆ, ಒಂದಿಸದ ಆಶೀರ್ವಾದ ಮಾಡಬಾರದು. ಅಲ್ಲ, ಒಂದು ಕೈಯನ್ನು ಎತ್ತಿದ್ರೆ ಅಪಶಕನವೇ ಅದು. ಹೌದು. ಅದು ಎಡದ ಕೈ ಎತ್ತಿದ್ರೆ ಮತ್ತು ಅಪಶಕನವೇ. ನಾವು ಬಂದ ರೀತಿ ಅಪರದ್ವಾರ ಮೂವರು ಎಡಗಾಲು ಮೊದಲು ಎಲ್ಲದಲ್ಲಿ ನೀವು ತರ್ಕಿಸಿದ್ದೀರಿ ಶತ್ರುಗಳು ಅಂತ. ನೀನು ಶಾಸ್ತ್ರ ಎಲ್ಲ ಓದಿದವಲ್ಲ, ಎಲ್ಲ ಶಾಸ್ತ್ರ ತಿಳಿದವ ನೀನು. ಶಾಸ್ತ್ರದಲ್ಲೇ ಉಂಟು ಶತ್ರುಗಳಿಗೆ ತಮ್ಮ ನಿಜವನ್ನು ಯಾವಾಗಲೂ ಹೇಳಬಾರದು ಅಂತ. ನೀನು ಶತ್ರುಗಳು ಅಂತ ತೀರ್ಮಾನಿಸಿದ ಮೇಲೆ ನಿನ್ನ ತೀರ್ಮಾನ ಸರಿಯಾಗದೆ ಇರುವುದಕ್ಕೆ ಉಂಟು. ಖಂಡಿತ ಸರಿಯಾಗುತ್ತದೆ. ಅದರ ಅರ್ಥ ನಾವು ಶತ್ರುಗಳೇ ಅಂತ ಆಯ್ತು. ಶತ್ರುಗಳಿಗೆ ತಮ್ಮ ನಿಜವನ್ನು ಹೇಳಬಾರದು ಅಂತ ಶಾಸ್ತ್ರದಲ್ಲೇ ಉಂಟು. ಅಷ್ಟು ತಿಳಿದ ಮೇಲೆ ಮತ್ತೆ ನೀನು ಕೇಳುವುದೇನು ಮಾಗದ? ನಾವು ಶತ್ರುಗಳೇ ಅಲ್ವೋ? ವೈರಿಗಳು. ವೈರಿಗಳೇ ನಾವು, ನಿಮಗೆ ವೈರತ್ವಕ್ಕೆ ಕಾರಣವೇನು ಸುರಿ ತೋರುತ್ತಲಿದ ಕಪಟ ನಿಮಗೆ ನಿಮ್ಮ ಕಾರವು ಹೋಗದಲೇ. ವೈರಿಗಳು, ನಾವು ವೈರಿಗಳು ನಿಮಗೆ ಆಗಬೇಕಾದರೆ ನಮಗೂ ನಿಮಗೂ ಇರುವಂತಹ ಶತ್ರುತ್ವಕ್ಕೆ ಕಾರಣ ಏನು ಎಂಬುದಾಗಿ ಅರ್ಥವಾಗುವುದಿಲ್ಲ. ಸರಿಯಾದಂತಹ ಆಧಾರ ನೀವು ಕೊಡಬೇಕು. ವೈರತ್ವಕ್ಕೆ ಕಾರಣ ಏನು ಎಂಬುದಾಗಿ. ಹಾಗಿರುವಾಗ ನಮಗೂ ನಿಮಗೂ ಇರುವಂತಹ ವೈರತ್ವಕ್ಕೆ ಕಾರಣ ಏನು ಅದನ್ನು ಹೇಳಬೇಕು. ಮಗದ ಭೂರಿದ ಪರ ಸೆರೆಯೋಳಿದ ಕ್ರೂರವಾದ ಕೃತ್ಯದಿಂದ ಮಾಘದ ಶತ್ರುತ್ವಕ್ಕೆ ಕಾರಣ ಏನು? ನಿನ್ನ ಪ್ರಶ್ನೆ. ಆರಂಭದಲ್ಲೇ ಒಂದು ಮಾತು ಹೇಳಿದವ ನೀನು. ಏನು? ನನಗೆ ಶತ್ರುಗಳೇ ಇಲ್ಲ, ಎಲ್ಲರೂ ಮಿತ್ರರು ಅಂತ. ಭೂರಿ ನೃಪರ ಸೆರೆಯೊಳಿಟ್ಟು ಮಾಡಬಾರದ ಅನ್ಯಾಯವನ್ನು ಮಾಡಿದವ ನೀನು. ಹೌದಾ ಅಲ್ವ? 86 ಮಂದಿ ರಾಜಕುಮಾರರು ಸೆರೆಮನೆಯಲ್ಲಿದ್ದಾರೆ ಇವತ್ತು ಅಲ್ವಾ? ಅವರೆಲ್ಲ ಸೆರೆ ಮೇಲೆ ಇಡಬೇಕಂತಾದ್ರೆ ಅವರಲ್ಲೇ ಶತ್ರುತ್ವ ಉಂಟು ಎಂಬುದಾಗಿ ನೀನಾಗಿ ಹೇಳಿದ ಹಾಗಾಯ್ತಲ್ಲ.
ಆದ್ದರಿಂದ ಹೇಳುತ್ತಾ ಇದ್ದೇನೆ, ಶತ್ರುತ್ವಕ್ಕೆ ಕಾರಣ ಅದುವೇ. ಶತ್ರುತ್ವ ಇಲ್ಲ ಬೇಡ ಅಂತ ಆದ್ರೆ ನೋಡು, ಭೂರಿ ನೃಪರ ಸೆರೆಯಿಟ್ಟಂತ ಆ ನೃಪರನೆಲ್ಲ ಮಗದ ಸೆರೆ ಬಿಡು, ಸೆರೆ ಬಿಡು. ನೀನು ಏನಾಗಬೇಕು ಅವರಿಗೆ? ನೀನ ನೃಪರಿಗೆ ತಮ್ಮನ ಮಮ್ಮನ ಸೂದುವ ಬಾಂಧವನೋ ಏನೆಂಬೆ ನೈ ಸೆರೆ ಬಿಡುಗಡೆಗೆ ಬರಿ ನೀನೆನದದು ಭೂತವ. ಸೆರೆ ಬಿಡುವಾಗದ ಎಂಬುದಾಗಿ ಹೇಳಬೇಕಾದ್ರೆ ಆ ರಾಜಕುಮಾರರಿಗೂ ನಿನಗೂ ಯಾವುದೋ ಒಂದು ರೀತಿಯ ಅಂತ ಸಂಬಂಧ ಇದೆ ಎಂಬುದಾಗಿ ಅದರಲ್ಲಿ ಅರ್ಥವಿಸಿಕೊಳ್ಳಬೇಕಾಗುತ್ತದೆ. ಅದರಲ್ಲಿ ಯಾರಿದ್ದಾರೆ ಎಂಬುದಾಗಿ ನನಗೆ ಅರ್ಥವಾಗುವುದಿಲ್ಲ. ನಿನಗೆ ಒಬ್ಬನೇ ಒಬ್ಬ ಮಗ ಹುಟ್ಟಿದವನು ಇದ್ದರೆ ಆ ಮಗನನ್ನು ನನಗೆ ಕೊಡಬೇಕು ಎಂಬುದಾಗಿ ನೀನು ಕೇಳಬೇಕಿತ್ತು. ಅಲ್ಲ ನಿನ್ನ ಅಜ್ಜನೋ ಅಲ್ಲ ಮೊಮ್ಮಗನೋ ಸೂನುವ ಬಾಂಧವನೋ ಯಾರಾದರೂ ಒಬ್ಬರಲ್ಲಿ ಇರಲೇಬೇಕು. ಇಲ್ಲದ ಇದ್ದರೆ ಅವರನ್ನು ಕೇಳುವುದಕ್ಕೆ ಇವತ್ತು ಸಾಧ್ಯತೆ ಇಲ್ಲ. ನಿನಗೂ ಅವರಿಗೂ ಸಂಬಂಧ ಏನು ಅದನ್ನು ಹೇಳಬೇಕು ಇವತ್ತಿನಲ್ಲಿ. ಮಗದ ಧರ್ಮದ ಬಗ್ಗೆ ಸಂಬಂಧ ಈ ಎಲವಧರೆಯ ಧರ್ಮಾದಿಗಳ ಸಲಹಿ ಕಳರಳೆಯ ಕೊಂಬು ಜಿಲ್ಲೆಯ ರಕ್ಷೆ ನಮಗೆ ಮಗದ ಮಗದ ಒಳ್ಳೆಯ ಪ್ರಶ್ನೆ ನಿನ್ನದು. ಯಾರು ಸಂಬಂಧಿಕರು? ಅದು ಮಗನ ಸೂನು ಅಜ್ಜನ ಪಿಜ್ಜನ ಹೇಳಿದ್ಯಲ್ಲ. ಧರ್ಮವಂತರು ಎಲ್ಲ ನನ್ನ ಸಂಬಂಧಿಗಳು, ಅಧರ್ಮವಂತರೆಲ್ಲ ನನ್ನ ಶತ್ರುಗಳು. ನಿನ್ನ ಕುಟುಂಬ ದೊಡ್ಡದಾಯ್ತಾಗ? ದೊಡ್ಡ ಕುಟುಂಬ ನನ್ನದು. ಪ್ರಪಂಚದಲ್ಲಿ ಧರ್ಮವನ್ನು ಉದ್ಧರಿಸಿ ಅಧರ್ಮವನ್ನು ನಾಶ ಮಾಡುವುದೇ ನನ್ನ ಉದ್ದೇಶ. ಅದಕ್ಕೆ ಬೇಕಾಗಿ ಧರ್ಮವನ್ನು ಪೊರೆಯುವುದಕ್ಕೆ ಬೇಕಾಗಿ ಬಂದಿದ್ದೇನೆ ನಾನು. ನೋಡು, ಆ ನಿನ್ನ ವಶದಲ್ಲಿರುವ ನಿನ್ನ ಸೆರೆಮನೆಯಲ್ಲಿರುವಂತ ಎಲ್ಲ ನೃಪರು ಧರ್ಮವಂತರು, ಅಧರ್ಮವಂತರು ಯಾರೂ ಇಲ್ಲ. ಆದ್ದರಿಂದ ಅವರೆಲ್ಲರೂ ಧರ್ಮದ ನೆಲೆಯಲ್ಲಿ ನನಗೆಲ್ಲ ಸಂಬಂಧಿಕರೇ, ಬಂಧುಗಳು. ಬಾಯಿಗೆ ಬಂದಾಗ ಬಂದಂತೆ ಪರಿ ಬಾಯಿಗೆ ಬಂದಂತೆ ಪರಿ ಬಗುಳಿದು ಸಾಯದಿರ ಮರಳಿದ ನಾಯಕರೈಸಲೆ ನಿಜವಿದು ನಿಮ್ಮ ಅಭಿಪ್ರಾಯವ ಹೇಳನನು. ನಾನು ಕೇಳಿದಂತ ಯಾವ ಪ್ರಶ್ನೆಯೂ ಕೂಡ ಸರಿಯಾದಂತ ಉತ್ತರ ಈ ಹೊತ್ತಲ್ಲಿ ನೀವು ಕೊಡುವುದಿಲ್ಲ. ನಿನಗೆ ಅರ್ಥ ಆಗುದಿಲ್ಲ. ಬಾಯಿಗೆ ಬಂದ ಹಾಗೆ ಈ ಹೊತ್ತಲ್ಲಿ ಒದರ್ತಾ ಇರಿ ಎಂದಾದ ಮೇಲೆ ನೀವು ಸಾವನ್ನೇ ಬಯಸಿ ಬಂದವರು ಎಂಬುದಾಗಿ ಹೇಳಬೇಕಾಗುತ್ತದೆ. ನೀವು ಸತ್ಯ ಹೇಳದೆ ಹೋದರೆ ಈ ಕಂಬಕ್ಕೆ ನಿಮ್ಮನ್ನು ಕಟ್ಟಿ ಹಾಕ್ತೇನೆ, ಬಿಡ್ಲಿಕ್ಕಿಲ್ಲ ನಿಮ್ಮನ್ನು. ಸತ್ಯ ಹೇಳಬೇಕು ಯಾರು ನೀವು ಎಂಬುದಾಗಿ. ಅಲ್ಲ, ಕೇಳಿ ಮಾಡುವುದೇನು ಅಂತ. ಕೇಳಿ ಮಾಡುವುದೇನು, ಕೇಳಿ ಮಾಡುವುದೇನು ತಾನ ಸುರಾರಿ ಧೂಳಿ ಪಟಲ ವೈದ್ರಿರುಪಾಲ ಚೌಪಟ ಮಲ್ಲ ನೀರನು ಭೀಮಸೇನ ಕಣ ಈತನು ಭೀಮಸೇನ ಕಣ ಬಾಳ ನೇತ್ರನ ಭುಜ ಬಲದ ಸಮಪಾಳಿ ಅರ್ಜುನ ದೇವ ನೋಡೈ ಕಾಳಗವ ಕೊಡು ನಮ್ಮೊಳನಿ ಬರೊಳೆಂದ ನಸುರಾರಿ ಮಾಘದ ಆವಾಗಿನಿಂದಲೇ ನೀನು ಪರಿಚಯ ಕೇಳುತ್ತಾ ಇದ್ದಿ, ಯಾರು ಯಾರು ಅಂತ. ನಾನು ಹೇಳಿದ ನೀನು ಮಾಡುವುದೇನು ಅಂತ ಬೇಕಲ್ಲ. ಪರಿಚಯ ಹೇಳುವುದು ದೊಡ್ಡದಲ್ಲ, ಪರಿಚಯ ಬೇಕಾದ್ರೆ ಸುಲಭದಲ್ಲೇ ಹೇಳುತ್ತೇನೆ. ನೋಡು, ಬಹಳ ದೂರದಲ್ಲೇ ಕುಳಿತಿದ್ದಾನೆ, ಬಹಳ ದಷ್ಟಪುಷ್ಟವಾಗಿ ಇದ್ದಾನೆ, ಸಹಸ್ರ ಆನೆಯ ಬಲವುಳ್ಳಂತಹ ಭೀಮಸೇನ ಅಂದ್ರೆ ಅವನೇ. ಒಂದು ಸೊಂಡಿಲಿದ್ದರೆ ಆನೆ. ಹೌದು ಹೌದು, ಭೀಮಸೇನ. ಮತ್ತೊಬ್ಬ ನೋಡು ಪಕ್ಕದಲ್ಲೇ, ಒಂದು ವೇಳೆ ಬಂದ್ರೆ ಅವನ ಸರಿಯಾಗಿ ಯುದ್ಧ ಮಾಡುವುದಕ್ಕೆ ಸಮರ್ಥ ಉಳ್ಳಂತಹ ಪಾರ್ಥ, 300 ಗಂಡ, ಅಪ್ರತಿಮ ವೀರ ಅಂದ್ರೆ ಅವನೇ.
ಮತ್ತೆ ನಿನಗೆ ಪರಿಚಯ ಸಿಗಲಿಲ್ಲ, ನಾವು ಹಳೇ ಪರಿಚಿತರು. ನಾವು ನನ್ನನ್ನು ಅಸುರಾರಿ ಅಂತಾರೆ. ವಸುದೇವ ದೇವಕಿಯರ ಮಗ ಕೃಷ್ಣ ಅಂದ್ರೆ ನಾವು ಮೂವರು ಬಂದಿದ್ದೇವೆ. ದಕ್ಷಿಣೆ ಬೇಡುವುದಕ್ಕೆ ಬಂದದ್ದು. ನಮಗೆ ಬೇರೆಯವ ದಕ್ಷಿಣೆ ಅಲ್ಲ, ಯುದ್ಧ ಭಿಕ್ಷೆ ಬೇಕು. ಆದ್ದರಿಂದ ನೋಡು, ಮೂವರ ಪರಿಚಯ ಐತಲ್ಲ, ಯುದ್ಧ ಕೊಡೋ, ಯುದ್ಧ ಕೊಡೋ. ನೀನು ಕೃಷ್ಣ ತಿಳಿಯದಾದಿದೆ ನಮ್ಮ ಕಂಸಗೆ, ತಿಳಿಯದಾದಿದೆ ನಮ್ಮ ಕಂಸಗೆ, ಅಳಿಯನಿತನು ನಮಗೆ ಮುಗಿಮನು, ಅಳಿಯದೀತನು ನಮಗೆ ಮುಗಿಮನು. ಲಲನೆ ದೇವರಿ ಅಣುಗ ಚೋರರ ಕುಲ ಶಿರೋಮಣಿ ಎಂಬರೀತನಗ ತಿಳಿಯದಾದಿರೇ. ಯಾರೂ ಹೆದರಬೇಕಾದಂತ ಅಗತ್ಯ ಏನು ಇಲ್ಲ. ಕೃಷ್ಣ ಬಂದಿದ್ದಾನೆ ಎಂದ ಮಾತ್ರಕ್ಕೆ ಯಾರೂ ಕೂಡ ಭಯಭೀತರಾಗಬೇಕಂತ ಅಗತ್ಯ ಏನೂ ಇಲ್ಲ. ಇವ ಬೇರೆ ಯಾರೂ ಅಲ್ಲ, ನಮ್ಮ ಸಂಬಂಧಿಕನೇ ಆಗಿದ್ದಾನೆ. ನನ್ನ ಮಗಳಂದಿರನ್ನು ಇಬ್ಬರನ್ನೂ ಕೂಡ, ಆಸ್ತಿ ಪ್ರಾಸ್ತಿಯರನ್ನು ಮಧುರೆಯ ಅರಸನಾದಂತಹ ಆ ಕಂಸನಿಗೆ ನಾನು ಮದುವೆ ಮಾಡಿಕೊಟ್ಟವ ನಾನು. ಅಂತ ಕಂಸನ ತಂಗಿಯಾದಂತಹ ದೇವಕಿಯ ಅಣುಗನೀತನಾಗಿದ್ದಾನೆ. ಸಂಬಂಧದಲ್ಲಿ ಹೇಳಬೇಕಾದ್ರೆ ನನ್ನ ಮೊಮ್ಮಗನಾಗಿದ್ದಾನೆ ಇವ. ಇವನ ಕಥೆಯನ್ನು ಹೇಳಬೇಕಾದ್ರೆ 10 ಹಲವಾರು ಉಂಟು. ಏನು ಹೇಳುವುದು ಅಡಲೇನದ ಹಿಂದೆ ನಮ್ಮಳು ಮಾಡಿ ಅಲಹದಿ ಮರಳಿ ಯುದ್ಧದಿ ಓಡಿ ಬದುಕಿದ ಭಂಡರಿವನೆನುದ ಆಡಿ ಕೃಷ್ಣನ ನೋಡುದೆಂದನು ತಿಳಿಯದಾದಿರೇ. ತಿಳಿಯದಾದಿರೇ ಇವನನ್ನು ಹೇಳಬೇಕಾದ್ರೆ 10 ಹಲವಾರು ಕಥೆಗಳು ಉಂಟು. ನಮಗೂ ಇವನಿಗೂ ಆ ವೈರತ್ವ ಬರುವುದಕ್ಕೆ ಕಾರಣ ಕಂಸನ ವಧಾನಂತರ ಇವನಿಗೂ ನಮಗೂ ದ್ವೇಷ. ಅವನನ್ನು ಕೊಲ್ಲಬೇಕೆಂಬಂತ ಉದ್ದೇಶವನ್ನು ಇಟ್ಟುಕೊಂಡಂತವನು ನಾನು. ಅನೇಕ ಬಾರಿ ಹೋರಾಟದಲ್ಲಿ ಕೈ ಸೋತವನು ಇವನಾಗಿದ್ದಾನೆ. ಅಂತಹ ರಣಹೇಡಿ ಎಂಬಂತಹ ಹೆಸರು ಇವನಿಗೆ ಈ ಹೊತ್ತಿನಲ್ಲಿ. ಹಾಗೆ ಇವನ ಕಥೆಯನ್ನು ಹೇಳಬೇಕಾದ್ರೆ ಇನ್ನೂ ಕೂಡ ಉಂಟು. ಆದರೆ ಏನು ಮಾಡೋಣ, ನಮಗೆ ಸಮಯ ಬೇಕಲ್ಲ. ನಾವು ಯಾಗ ದೀಕ್ಷಿತರಾಗಿ ಕುಳಿತದ್ದು. ಯಾಗ ಆದಷ್ಟು ಬೇಗನೆ ಪೂರ್ಣಾವತಿ ಆಗಬೇಕು. ಆಗಬೇಕಾದ್ರೆ ಇವರದ್ದೊಂದೊಮ್ಮೆ ಇಲ್ಲಿಂದ ಓಡಿಸುವಂತ ವ್ಯವಸ್ಥೆ ಎಲ್ಲ ಆಗಬೇಕು. ಇವರು ಹೋಗುವುದಿಲ್ಲ. ಎಲ್ಲ ಪಿತ್ತವೋ ಮಧುಮುಖ ನೀನು. ಬಹಳ ಹೊತ್ತಿಯಿಂದ ನಾನು ಕೇಳುತ್ತಾ ಇದ್ದೇನೆ. ಪರಿಚಯ ಹೇಳಿದ ಮೇಲೆ ಸಂಜ್ಞೆ ಮಾಡಿದ್ದು ನಮ್ಮವರಿಗೆ, ಭೀಮಾರ್ಜುನರಿಗೆ, ಸುಮ್ಮನೆ ಕುಳಿತುಕೊಳ್ಳಿ ಏನಾಗುತ್ತದೆ ಅಂತ. ಮಾತನಾಡುತ್ತಾ ನಿನ್ನ ಎಲ್ಲೆಯನ್ನು ಮೀರಿ ಮಾತನಾಡುತ್ತಾ ಇದ್ದಿ. ಪರಿಚಯ ಹೇಳಿದಾಕ್ಷಣ ಹೇಳಿದೆ, ಸ್ಪಷ್ಟವಾಗಿ ಹೇಳಿದೆ, ರಣಭಿಕ್ಷೆಯನ್ನು ಕೊಡು, ನಾವು ಭಿಕ್ಷೆಗಾಗಿ ಬಂದವರು, ಆದ್ರೆ ಸಾಮಾನ್ಯ ಭಿಕ್ಷೆ ಅಲ್ಲ, ರಣಭಿಕ್ಷೆ ಅಂತ. ಅದು ಕೊಡುವುದು ಬಿಟ್ಟು ಬೇರೆ ಬೇರೆ ಹೆಂಗೆ ತರ ಅಂತ ಮಾತನ್ನು ಆಡುತ್ತಾ ಇದ್ದೀಯಲ್ಲ. ಇದು ನಿನ್ನ ಸಭೆಯಲ್ಲಿ ಬಹಳ ಮಂದಿ ಹೆಂಗಳೆಯರಿದ್ದಾರೆ. ಹೆಂಗಳೆಯರ ಮುಂದೆ ನಾನು ಹೀಗೆ ಅಂತ ಕೊಬ್ಬುತ್ತಾ ಮಾತನಾಡುತ್ತಾ ಸಮಯ ಹಾಳು ಮಾಡಬೇಡುವ. ರಣಕ್ಕೆ ಒದಗೋ, ರಣಕ್ಕೆ ಗೋಪಕುಮಾರ.
ದುಃಖಕ್ಕೆ ಕಾರಣೀಕರ್ತ ಯಾರು ಎಂಬುದಾಗಿ ಆಲೋಚಿಸಿಕೊಳ್ಳುವಾಗ ನೀನು ಸಿಗಬೇಕೆಂಬಂತಹ ಉದ್ದೇಶವನ್ನು ಇಟ್ಟುಕೊಂಡಂತಹ ಹಲವು ಬಾರಿ ನಮಗೆ ಹೋರಾಟ ನಡೆಯಿತು. ನನ್ನ ಕೈಗೆ ನೀನು ಸಿಗಲಿಲ್ಲ. ಇಂದು ಸಿಕ್ಕಿದ್ದೀಯಲ್ಲ, ನನ್ನ ಕೈಯಲ್ಲಿರುವಂತಹ ರುದ್ರದಿಂದ ನಿನ್ನ ತಲೆಯನ್ನು ಬಡಿತೇನೆ ನಾನು. ಏನು ಭೀಮಾರ್ಜುನರು, ನೀವು ರಾಜಪುತ್ರರು ನೀವಾಗಿದ್ದೀರಿ. ನೀವು ಇವನೊಂದಿಗೆ ಬಂದಿದ್ದೀರಲ್ಲ, ಇವನ ಪ್ರಾಣವನ್ನು ಇವನಿಗೆ ರಕ್ಷಣೆ ಮಾಡುವುದಕ್ಕಾಗುವುದಿಲ್ಲ. ಸಿಂಹದ ಗುಹೆಯ ಒಳಗೆ ಕುರಿಮರಿಗಳು ತಾನಾಗಿ ಬಂದು ಆ ಆಹಾರಕ್ಕೆ ತುತ್ತಾದಂಥ ಆ ಪರಿಸ್ಥಿತಿ ಇವತ್ತಿನಲ್ಲಿ ಒದಗಿ ಬಂದಿದೆ. ಇವನನ್ನು ಒಡಗೂಡಿಕೊಂಡು ಬಂದಂತ ನೀವು ಈ ದಿನದಲ್ಲಿ ಸಾಯ್ತೀರಿ. ದುಷ್ಟನೇ ನೀನು ದುಷ್ಟ ಎಂಬುದಾಗಿ ನಾವು ತೀರ್ಮಾನ ಮಾಡಿ ಆಗಿದೆ. ದುಷ್ಟನಾದಂತ ನೀನು ಭಗಳುವುದು ಯಾಕೆ? ಯಾಕೆಂದ್ರೆ ನಿನ್ನ ಹತ್ರ ಬಂದು ಯುದ್ಧವನ್ನು ಕೊಡು ಎಂಬುದಾಗಿ ಕೇಳಿದ್ದು. ಯುದ್ಧವನ್ನೇ ಮಾಡುವವನಂತೆ ನೀನು ಅದೆಷ್ಟೋ ಮಂದಿಯನ್ನು ಸೆರೆ ಸಂಬಕ್ಕೆ ಬಂಧಿಸಿ ನೀನು ಯಾಗವನ್ನು ಮಾಡುವುದಕ್ಕೆ ಹೊರಟಿದೆಯಂತೆ. ಇಷ್ಟು ಮಂದಿಯನ್ನು ಕೊಂದು ಆ ಮುಖೇನ ಯಾಗದಿಂದ ಯಾವ ಪುಣ್ಯವನ್ನು ನೀನು ಗಳಿಸುವುದಕ್ಕಿದ್ದವ? ಇಷ್ಟು ಜನರಿಗೆ ನೀನು ರಕ್ತಪಾತವನ್ನೇ ಮಾಡುವುದು ನಿನ್ನ ಉದ್ದೇಶ ಆದ್ರೆ ಮೊದಲು ನಿನ್ನನ್ನು ಮುಗಿಸಬೇಕು ಎಂಬುದಾಗಿ ತೀರ್ಮಾನಿಸಿದ್ದು ನಾವು. ಅಷ್ಟು ಮಾತ್ರ ಅಲ್ಲ, ನೀನು ಏನ್ ಹೇಳಿದ್ದು ಕೃಷ್ಣನನ್ನು ಸರಸವೇ ಶ್ರೀಕೃಷ್ಣನಳು. ಕೃಷ್ಣನಂತ ಒಬ್ಬ ಸದ್ಭಕ್ತ, ಭಕ್ತರನ್ನು ಉದ್ಧರಿಸುವಂತ ಮಹಾಮಾತ್ಮ, ಅವನಂತವನು ನಿನಗೆ ಸರಸವೇ. ಎಷ್ಟೋ ಮಂದಿಗೆ ಆತನು ಮಾಡಿದಂತ ಕೆಲಸ ಏನು ಗೊತ್ತಾ? ಇನ್ನೊಬ್ಬರಿಗಾಗಿ ಮಾಡಿದವ ಅವ, ಅವನಿಗಾಗಿ ಮಾಡಿದ್ದಲ್ಲ. ಪೀಠದಲ್ಲಿ ಇದಾದ್ರೆ ಯಾರನ್ನು? ಉಗ್ರಸೇನನ್ನು, ಕಂಸನನ್ನು ಕೊಂದು ತಾನು ಏರಿ ಕುಳಿತಲ್ಲ. ಆಗಿರುವಾಗ ಆ ಕೃಷ್ಣನನ್ನು ನೀನು ನಿಂದಿಸುವುದಕ್ಕೆ ಪ್ರಾರಂಭಿಸಿದ್ದಿ. ಒಂದಲ್ಲ ಎರಡು ಬಲ 17 ಬಾರಿ ಹೋರಾಟವನ್ನು ಮಾಡಿ ನಿನ್ನನ್ನು ಕೊಲ್ಲುವುದಕ್ಕೆ ಅವನಿಗೆ ಸಾಧ್ಯ ಇತ್ತು. ಬಲರಾಮನಿನ ತಲೆಯನ್ನು ಬಡಿದೇನೆ ಎಂಬುದಾಗಿ ಹೇಳಿದ ಕ್ಷಣವು ಕೂಡ ಬೇಡ ಎಂಬುದಾಗಿ ಅವ ಬಿಟ್ಟವ. ಆದ್ರೂ ಕೂಡ ನಿನಗೆ ಬುದ್ಧಿ ಬರಲಿಲ್ಲ. ಮತ್ತೊಮ್ಮೆ ಹೋರಾಟದಲ್ಲಿ ನಿಂತಾಗ ಹೋರಾಟ ರಣಭಿಕ್ಷೆಯನ್ನೇ ನೀನು ಕೊಡಬೇಕಿತ್ತು. ಸಾಧ್ಯ ಇದ್ರೆ ರಣಭಿಕ್ಷೆಯನ್ನು ಕೊಡುವ, ರಣಭಿಕ್ಷೆಯನ್ನು ಭೀಮಾರ್ಜುನನು ಗೋವಳನನ್ನು ಒಡಗೂಡಿಕೊಂಡು ಬಂದವರು ನೀವಾಗಿದ್ದೀರಿ. ಯಾಕೆಂದ್ರೆ ಅವನ ಪ್ರಾಣವನ್ನೇ ಅವನಿಗೆ ರಕ್ಷಣೆ ಮಾಡುವುದಕ್ಕಾಗುವುದಿಲ್ಲ ಇವತ್ತಿನಲ್ಲಿ. ಅಂತವನೊಂದಿಗೆ ನೀವು ಬಂದಿರಿ ಎಂದಾದರೆ ಖಂಡಿತವಾಗಿಯೂ ಕೂಡ ನೀವು ಸಾವನ್ನೇ ಬಯಸಿ ಬಂದಿದ್ದೀರಿ ಎಂಬುದಕ್ಕೆ ಯಾವುದೇ ಸಂದೇಹವೇನೂ ಇಲ್ಲ. ಹರಿಸಹಿತ ಕಾದುವಡೆ ನಾವು ತರಿಸಿಕೊಡುವೆನು ಸಕಲ ಆಯುಧವನ್ನು ನಿಮಗೆ. ನೀವು ಮೂವರು ಒಂದಾಗಿ ಬಂದರೂ ಕೂಡ ನಾನು ಹೆದರಲಾರೆ, ಮೂವರೊಂದಿಗೆ ಹೋರಾಡ್ತೇನೆ. ಮಗದ ಸ್ಪಷ್ಟವಾಗಿ ಹೇಳುತ್ತೇನೆ. ಎಲ್ಲವೋ ಮಗಧಾನೆ ಕೇಳು
ದುರ್ಯೋಧನೆ, ಹಾ ಸ್ಪಷ್ಟವಾಗಿ ಕೇಳು. ನೀನು ಬೊಬ್ಬಿರಿದು ಎಲ್ಲರನ್ನು ಯುದ್ಧಕ್ಕೆ ಕರೆದೆ ಅಲ್ವೇ? ನಾನು ಆರಂಭದಲ್ಲಿ ಹೇಳಿದೆ, ಯುದ್ಧ ಭಿಕ್ಷೆಯನ್ನು ಕೊಡು, ನಾವು ಮೂವರು ಸಿದ್ಧ ಇದ್ದೇವೆ ಅಂತ. ಆದ್ರೂ ಧರ್ಮವನ್ನು ಮೀರುವವರು ನಾವಲ್ಲ. ಸ್ಪಷ್ಟವಾಗಿಯೇ ಹೇಳುತ್ತೇನೆ, ಭೀಮಾರ್ಜಿಯವರು ಸುಮ್ಮಗೆ ಇದ್ದವರು, ನೀನೇ ಬೊಬ್ಬಿರಿದು ಅವರನ್ನು ಎಳೆದದ್ದು. ಇಲ್ಲದಿದ್ರೆ ಭೀಮನ ಸ್ವರ ಇಲ್ಲಿ ಕೇಳಲಿಕ್ಕೆ ಇಲ್ಲ ಇತ್ತು. ಅಲ್ಲ, ಸುಮ್ಮನೆ ಬರುವುದಕ್ಕೆ ಸ್ವಲ್ಪ ಮಾತನಾಡ್ಲಿ ಅಂತ ನಾಳೆಗೆ ಹೊರಗೆ ಬರ್ಲಿಕ್ಕೆ ಅಂತ ಎಳೆದದ್ದು ನಾಲಿಗೆ. ಹೌದು, ಅದರ ಪರಿಣಾಮ ಕೆಟ್ಟು ಹೋಗುದು ನೀನೇ ಅಂತ ಯಾಕೆ ಹೇಳಿದೆ? ಯುದ್ಧ ಭಿಕ್ಷೆ ಅಂತ ಆದ ಕೂಡಲೇ ಧರ್ಮದ ರೀತಿಯಲ್ಲಿ ಯುದ್ಧ ಮಾಡಬೇಕು. ಸ್ಪಷ್ಟವಾಗಿ ಹೇಳುತ್ತೇನೆ, ನಾವು ಮೂವರು ಒಂದಾಗಿ ಅಂತಲ್ಲ, ನಾವು ಮೂವರಿದ್ದೇವೆ. ನೀನು ಯಾರಾದ್ರೂ ಒಬ್ಬವನ್ನು ಆರಿಸಿಕೊ, ಅವರೊಬ್ಬರನ್ನು ಗೆದ್ದೆ ಅಂತಾದ್ರೆ ನಿಂದು ಗೆದ್ದ ಹಾಗೆ. ಪ್ರಕಟವಾಗಿದೆ, ಪ್ರಕಟವಾಗಿದೆ ನಿನ್ನ ಪೌರುಷ. ನಿನಗೂ ಈ ದಿವಸದಲ್ಲಿ ಒಂದು ಯುದ್ಧಕ್ಕೆ ಉತ್ಸಾಹ ಬಂದದ್ದು ಯಾಕೆ? ಎಡಬಲದಲ್ಲಿ ಇಬ್ಬರು ಇದ್ದಾರಲ್ಲ, ಏನಾದ್ರೂ ಆದ್ರೂ ಅವರು ನಿನ್ನನ್ನು ರಕ್ಷಣೆ ಮಾಡ್ಲಿಕ್ಕೆ ಇದ್ದಾರೆ. ಅಲ್ಲ, ಅದಕ್ಕೆ ನಾನೇ ಹೇಳಿದಲ್ಲ, ಯಾರಾದ್ರೂ ಒಬ್ಬವನ್ನು ಆರಿಸು. ಹಾಗೆ ನಿನಗೆ ಉತ್ಸಾಹ ಬಂದದ್ದು. ಪ್ರಕಟವಾಗಿದೆ ನಿನ್ನ ಪೌರುಷ. ಈ ಹಿಂದೆ ನಮಗೆ ಹೋರಾಟದಲ್ಲಿ ನೀನು ಏನು ಎಂಬುದನ್ನು ನಾವು ಕಣ್ಣಾರೆ ನೋಡಿದವರು. ನೀನು ಓಡಿದ್ದಲ್ಲಿ ಹುಲ್ಲು ಕೂಡ ಹುಟ್ಲಿಕ್ಕಿಲ್ಲ, ಅಷ್ಟು ನೀನು ಓಡಿದವ. ಪಲಾಯನ ಪಂಡಿತನು ನೀನಾಗಿದ್ದಿ. ಹಾಗಿರುವಾಗ ಯದು ನಿಖರಕ್ಕೆ ನಾನು ಅಂಜುತ್ತಿದ್ದೇನೆ. ಯಾಕೆ? ಯುದ್ಧಕ್ಕೆ ಅವರು ಆಗ್ಲಿಕ್ಕಿಲ್ಲ. ಹಾಗೆ ಲೆಕ್ಕದಿಂದ ಹೊರಗೆ ನೀವಾಗಿದ್ದೀರಿ. ಇನ್ನು ಅರ್ಜುನ ಸ್ವಲ್ಪ ಸಮಯ ಕಳೆದು ಬಂದ್ರೆ ಒಂದು ಕೈ ನೋಡಬಹುದು ಇತ್ತು, ಈಗವ ಆಗ್ಲಿಕ್ಕಿಲ್ಲ, ಸಣ್ಣವ. ಇನ್ನು ಈ ಭೀಮ ಅವನು ನಮ್ಮ ಇಬ್ಬರ ದೇಹವನ್ನು ನೋಡುವಾಗ ಒಂದೇ ಹಾಗೆ ನಾವಿದ್ದೇವೆ. ಎರಡು ಕೊಟ್ಟರೆ ಅವನಿಗೆ ತಿನ್ನುವುದಕ್ಕೆ ಅವನಿಗೆ ಸಾಧ್ಯತೆ ಉಂಟು, ಅವನು ಕೊಟ್ಟರೆ ನಮಗೆ ತಿನ್ನುವುದಕ್ಕೆ ಸಾಧ್ಯತೆ ಉಂಟು. ಯುದ್ಧಕ್ಕೆ ಸಮಾನರು ನಾವಾಗಿದ್ದೇವೆ. ಮಲ್ಲ ಯುದ್ಧದಲ್ಲಿ ನಾವೇರೋರು ಕೂಡ ಈ ಹೊತ್ತಲ್ಲಿ ಒಂದೇ ಹಾಗೆ ಯುದ್ಧವನ್ನು ಮಾಡುವುದಕ್ಕೆ ನಮಗೆ ಸಾಧ್ಯತೆ ಉಂಟು. ಹಾಗಿರುವಾಗ ಭೀಮನೇ ಆದೀತು ಎಂಬುದಾಗಿ ಅವನನ್ನೇ ನಾನು ಆರಿಸಿಕೊಂಡವನು ನಾನಾಗಿದ್ದೇನೆ. ಆದರೆ ಯುದ್ಧ ಇವತ್ತು ಬೇಡ. ಯಾವಾಗ? ನೀವು ಬಹಳಷ್ಟು ದೂರದಿಂದ ಬಂದವರು ನೀವಾಗಿದ್ದೀರಿ. ಈ ದಿನದಲ್ಲಿ ನೀವು ವಿಶ್ರಾಂತಿಯನ್ನು ಪಡೆಯಿರಿ. ಒಳ್ಳೆಯ ಶುಭ ಮುಹೂರ್ತ ಯಾವಾಗ ಎಂಬುದಾಗಿ ಕೇಳಿಕೊಂಡಾಗ ಕಾರ್ತಿಕ ಶುದ್ಧ ಪಾಡ್ಯದ ದಿವಸದಂದು ಯುದ್ಧ ಪ್ರಾರಂಭವಾಗುವುದಕ್ಕಿದೆ. ಹೆಚ್ಚು ದಿವಸ ಇಲ್ಲ, ನಾಳೆ ಪಾಡ್ಯ. ನಾಳೆಯ ಶುಭ ದಿನದಂದು ಈ ಮಗಧ ದೇಶದ ಹೊರ ರಾಜಾಂಗಣದಲ್ಲಿ ನಮಗಿಬ್ಬರಿಗೂ ಕೂಡ ಹೋರಾಟ. ಫಲುಗುಣ, ಮುರಾರಿ ನೀವೆಲ್ಲರೂ ಕೂಡ ಪ್ರೇಕ್ಷಕರಾಗಿರಬೇಕು, ನೋಟಕರು. ಹೌದು, ಇಂದ್ರಾದಿ ದೇವತೆಗಳು ನೋಡುವ ಹಾಗೆ ನಾವು ಹೋರಾಟವನ್ನು ಮಾಡುತ್ತೇವೆ. ಅದಕ್ಕೋಸ್ಕರವಾಗಿ ಇದು ರಣವೀಳ್ಯವನ್ನು ಕೊಡ್ತಾ ಇದ್ದೇನೆ. ನಾಳೆ ನೋಡುವ.
ನಿನ್ನಲ್ಲಿ ಉಂಟು ಎಂಬುದನ್ನು ನಾವು ಕೇಳಿದವರು ನಾವಾಗಿದ್ದೇವೆ. ಅದು ಹೌದೋ ಅಲ್ವೋ ಎಂಬುದಾಗಿ ವಿತ್ಯರ್ಥ ಆಗಬೇಕಾದರೆ ನೀನು ರಣಕ್ಷೇತ್ರವನ್ನು ಪ್ರವೇಶ ಮಾಡಲೇಬೇಕು. ಹೌದೋ ಎಲ್ಲಿ ಎಂಬುದನ್ನು ನೋಡುವುದಕ್ಕೋಸ್ಕರವಾಗಿ ಇದು ನಾನು ಸಿದ್ಧಗಿದ್ದೇನೆ, ನಾನು ಸಿದ್ಧನಾಗಿದ್ದೇನೆ. ಕೇವಲ ರಣಕ್ಷೇತ್ರದಲ್ಲಿ ನಿನ್ನದಾದಂತ ಉದ್ದೇಶವನ್ನು ಈಡೇರುವುದಕ್ಕಾಗಿ ನೀನು ಬಯಸಿದಿ ಎಂಬುದಾಗಿ ನಾನು ಭಾವಿಸಿದ್ರೆ ನನ್ನ ಪೌರುಷವನ್ನೇ ಕೆಣಕುವುದಕ್ಕೆ ಮುಂದಾಗಿದೆಯಲ್ಲ. 1000 ಆಣೆಯ ಬಲವುಳ್ಳವನು ಹೌದೇ ಅಲ್ವೇ ಎನ್ನುವಂತ ಪ್ರಶ್ನೆಯನ್ನು ಮುಂದೆ ಇಟ್ಟಿದ್ದಿ. ಈ ಭೀಮಸೇನನ ಈ ರುದಿರ ಘನೆಗೆ ಒಬ್ಬನೇ ಒಬ್ಬ ಎದುರು ನಿತ್ತವ ಬದುಕಿ ಉಳಿದದ್ದಿಲ್ಲ. ಎಲ್ಲರೂ ಶೈಮಿನಿಯ ಆಲಯಕ್ಕೆ ಸೇರಿದ್ದಾರೆ. ಎದುರಾಗಿ ಬಂದಂತಹ ಬಕಾಸುರನನ್ನೇ ಬಡಿದು ಮುಕ್ಕಿದ್ದೇನೆ. ಹಾಗಿರುವಾಗ ನಿನ್ನ ಪೌರುಷ ಏನು ಎಂಬುದನ್ನು ನೋಡುತ್ತೇನೆ. ಗಗನದಲ್ಲಿ 2 ಬಾರಿಗೆ ತೆಗೆದು ತಿರುಗಿಸಿ ಸುಡುತ್ತಾ ನಗುತ್ತದರೆ ಗಪ್ಪಳಿಸಿ ಸೀಳಲು ಮರುಳೆ ಸೀಳೊಂದಾಗುತ್ತಾ ಮಗದೊಡನೆ ಹೋರಾಟವನ್ನು ಮಾಡಿ ಆತನ ಒಂದೊಂದು ಪಟ್ಟುವನ್ನು ನಾನು ನಿಗ್ರಹಿಸ್ತಾ ಮುಂದುವರಿದು ಬಂದೆ. ಅಷ್ಟು ಮಾತ್ರ ಸಾಲದು ಎಂಬುದಾಗಿ ಅತ್ತಿಂದಿತ್ತ ನೋಡಿದಾಗ ಇವನನ್ನು ಸೀಳಬೇಕು ಎಂಬುದಾಗಿ ಸೂಚನೆ ಸಿಕ್ಕಿತಲ್ಲ. ಹಲವು ಬಾರಿ ಸೀಲಿ ಆಕಾಶದ ಎತ್ತರಕ್ಕೆ ಹಾರಿಸಿ ಬಿಟ್ರೆ ಮತ್ತಷ್ಟು ಒಂದಾಗ್ತಾ ಉಂಟು. ಹಾಗಿರ್ಬೇಕಿದ್ರೆ ಕಾರಣ ಏನೆನ್ನುವುದನ್ನು ಗೊತ್ತಾಗುವುದಕ್ಕಾಗಿ ಶ್ರೀಕೃಷ್ಣನನ್ನೇ ನೋಡುತ್ತೇನೆ. ನೋಡಿದಾಗ ಅರ್ಥ ಆಯಿತು. ಈತನನ್ನು ಸೀಲಿ ಈತನ ತಲೆಯನ್ನು ಮೇಲಾಗಿಯೂ ಕಾಲನ್ನು ಕೆಳಗಾಗಿಯೂ ಬೀಸಾಡು ಎಂಬಂತ ಸಜ್ಜೆ ಸಿಕ್ಕಿತಲ್ಲ. ಆ ಪ್ರಕಾರವಾಗಿ ಇವನನ್ನು ಸೀಳಿದ್ದೇನೆ. ಅಯ್ಯ ಭೀಮಸೇನ, ಭಗವಂತ, ಈ ಮಾಗಳನ್ನು ಕೊಲ್ಲಬೇಕಂತಾದ್ರೆ ನೀನು ಬಹಳ ಬಸವಳ್ಳಿದೆ. ಆ ದೇಹದ ಸೀಳನ್ನು ಈ 2 ವಿರುದ್ಧ ದಿಕ್ಕಿನಲ್ಲಿ ಬಿಸುಡುವುದಕ್ಕೆ ಸಂಜ್ಞೆ ಕೊಟ್ಟಾಗ ತದ್ರೀತಿಯಲ್ಲಿ ಮಾಡಿದಾಗ ಆತ ಸಾವನ್ನಪ್ಪಿದ. ಎಲ್ಲರೂ ಭಯಭೀತರಾಗಿದ್ದಾರೆ. ಅವರಿಗೆ ಧೈರ್ಯದ ಮಾತನ್ನು ಹೇಳಿದ್ದೇನೆ. ಮಾಗಧನ ಮಗನ ಅಂತ ಸಹದೇವ ಬಂದು ಶರಣು ಬಂದಿದ್ದಾನೆ. ಅವನಿಗೆ ಧೈರ್ಯದ ಮಾತನ್ನು ಹೇಳಿ ನಮಗೆ ಬೇಕಂತ ಕಪ್ಪ ಕಾಣಿಗೆ ಸಾಕು, ಇಲ್ಲಿ ಆಡಳಿತ ಅವನಿಗೆ ಎಂಬುದಾಗಿ ಸಹದೇವನಿಗೆ ಪಟ್ಟವನ್ನು ಕಟ್ಟಿದ್ದಾಗಿದೆ ಅಲ್ವಾ? ಇನ್ನು ಯಾಕೆ ವಿಳಂಬಿಸಬೇಕು? ಇಲ್ಲಿಗೆ ಸಿಕ್ಕಿದಂತ ಕಪ್ಪ ಕಾಣಿಕೆ ತೆಗೆದುಕೊಂಡು ಧರ್ಮಜನಿಗೆ ಒಪ್ಪಿಸುವುದಕ್ಕೆ ಬೇಕಾಗಿ ಇಂದ್ರಪ್ರಸ್ಥ ಕಡೆಗೆ ನಡೆಯೋಣ. ಶ್ರೀ ಕ್ಷೇತ್ರ ಮಧೂರು ಕ್ಷೇತ್ರದಲ್ಲಿ ನಡೆಯುವಂಥ ಈ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವೆ ಈ ಶುಭ ಸಂದರ್ಭದಲ್ಲಿ ಶೇಡಿಕಾವು ಪಾರ್ಥಿ ಸುಬ್ಬ ಯಕ್ಷಗಾನ ಸಂಘದ ಪರವಾಗಿ ಇಷ್ಟು ಹೊತ್ತು ಮಾಗದ ವಧೆ ಅಂದರೆ ರಾಜೇಶ್ವರ ಎನ್ನುವಂಥ ಪ್ರಸಂಗವನ್ನು ಇರಿಸಿ ನಾವು ತಾಳಮದ್ದಳೆಯನ್ನು ಮಾಡಿದ್ದೇವೆ. ಈ ತಾಳಮದ್ದಳೆಯನ್ನು ಅವಕಾಶವನ್ನು ಮಾಡಿಕೊಟ್ಟಂತ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಸಂಪೂರ್ಣ ಎಲ್ಲ ಪದಾಧಿಕಾರಿಗಳಿಗೂ, ಅಷ್ಟು ಮಾತ್ರ ಅಲ್ಲ ಅಚ್ಚುಕಟ್ಟಿನ ಶಿಸ್ತುಬದ್ಧವಾದಂಥ ಒಂದು ಸಮಯವನ್ನು ನಿರ್ವಹಿಸುತ್ತಿರುವಂಥ ಎಲ್ಲ ಇಲ್ಲಿಯ ಆ ಕಾರ್ಯನಿರ್ವಾಹಕರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಇಷ್ಟು ಹೊತ್ತು ನಮ್ಮೊಂದಿಗೆ ಪ್ರೇಕ್ಷಕರಾಗಿ ಸಹಕರಿಸಿದಂಥ ಎಲ್ಲ ಪ್ರೇಕ್ಷಕ ವರ್ಗದವರಿಗೂ ಪಾರ್ಥಿ ಸುಬ್ಬ ಯಕ್ಷಗಾನ ಸಂಘದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ
ಶ್ರೀನಿವಾಸಾಯ ಮಂಗಲಂ ಮಂಗಲಂ. ಧನ್ಯವಾದಗಳು. ಇದುವರೆಗೆ ತಾಳಮದ್ದಳೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶೇಡಿಕಾವು ಪಾರ್ಥಿಸುಬ್ಬ ಯಕ್ಷಗಾನ ಸಂಘ ರಿಜಿಸ್ಟರ್ ಕುಂಬಳೆ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ತಂಡದ ಮುಖ್ಯಸ್ಥರಿಗೆ ಶಾಲು ಹೊದಿಸಿ ಗೌರವ ಸ್ಮರಣಿಕೆಯನ್ನು ನೀಡಬೇಕು ಅಂತ ಹೇಳಿ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಬ್ರಹ್ಮ ಕಲಶ ಹಾಗೂ ಮೂಡಪ್ಪ ಸೇವೆಯ ಸಾಂಸ್ಕೃತಿಕ ಸಮಿತಿಯ ಹಿರಿಯರಾಗಿರುವಂತಹ ರಾಮಕೃಷ್ಣ ಮಯ್ಯ ಇವರು ಹಾಗೂ ಖ್ಯಾತ ಛಾಯಾಗ್ರಾಹಕರು ಶ್ಯಾಮ್ ಗುಂಚಿನಡ್ಕ ಇವರು ಈ ತಂಡದ ಮುಖ್ಯಸ್ಥರಿಗೆ ಶಾಲು ಹೊದಿಸಿ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಗೌರವ ಸ್ಮರಣಿಕೆಯನ್ನು ಪಡೆದಂತಹ ತಂಡದ ಮುಖ್ಯಸ್ಥರಿಗೂ ಧನ್ಯವಾದಗಳು ಹಾಗೂ ಅವರನ್ನು ಗೌರವಿಸಿದಂತಹ ಶ್ರೀಯುತ ರಾಮಕೃಷ್ಣ ಮಯ್ಯ ಹಾಗೂ ಶ್ಯಾಮ್ ಕುಂಚನಡ್ಕವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ಕಾರ್ಯಕ್ರಮ ಗಮಕ ವಾಚನ ದೇವಿ ಮಹಾತ್ಮೆ ಎನ್ನುವಂತಹ ಈ ಗಮಕ ವಾಚನವನ್ನು ಮಾಡಲಿದ್ದಾರೆ ಶ್ರೀ ಶ್ರೀಹರಿ ಭಟ್ ಪೆಲ್ತಾಜೆ ಪೆರ್ಲ ಕಾಸರಗೋಡು ಇವರಿಂದ. ಇದೀಗ ನಿಮ್ಮ ಮುಂದೆ ಗಮಕ ವಾಚನ ನಡೆಯಲಿಕ್ಕಿದೆ. 7:30ಕ್ಕೆ ಸರಿಯಾಗಿ ಯಕ್ಷಗಾನ ಬಯಲಾಟ ಚಕ್ರವ್ಯೂಹ ಗದಾಯುದ್ಧ ಎನ್ನುವಂತಹ ಯಕ್ಷಗಾನ ಪ್ರಸಂಗ ನಡೆಯಲಿದೆ. ಶ್ರೀ ವೆಂಕಟರಮಣ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಕಲಾ ಸಂಘ ರಿಜಿಸ್ಟರ್ಡ್ ಕಾಸರಗೋಡು ಇವರಿಂದ 7:30ಕ್ಕೆ ಸರಿಯಾಗಿ ಯಕ್ಷಗಾನ ಬಯಲಾಟ ನಡೆಯಲಿಕ್ಕಿದೆ. ಇದು ಈ ದಿವಸದ ಕೊನೆಯ ಕಾರ್ಯಕ್ರಮವಾಗಿರುತ್ತದೆ. ಇದೀಗ ಗಮಕ ವಾಚನದ ಬಳಿಕ ಯಕ್ಷಗಾನ ಬಯಲಾಟ. ಇದೀಗ ಗಮಕ ವಾಚನ ನಡೆಸುವರೆ ಸದಸ್ಯರು ಇಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ಸಹಕರಿಸಬೇಕು ಕೊಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ.
ಇದೀಗ ಗಮಕ ವಾಚನ ಶ್ರೀ ದೇವಿ ಮಹಾತ್ಮೆ ನಡೆಸಿಕೊಡುವವರು ಶ್ರೀ ಶ್ರೀಹರಿ ಭಟ್ ಪೆಲ್ತಾಜೆ ಪೆರ್ಲ ಕಾಸರಗೋಡು ಇವರಿಂದ. ಇದಾದ ಬಳಿಕ ರಾತ್ರಿ 7:30ಕ್ಕೆ ಸರಿಯಾಗಿ ಯಕ್ಷಗಾನ ಬಯಲಾಟ ನಡೆಸಿಕೊಡುವವರು ಶ್ರೀ ವೆಂಕಟರಮಣ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಕಲಾ ಸಂಘ ಕಾಸರಗೋಡು ಇವರಿಂದ. ಪ್ರಸಂಗ ಚಕ್ರವ್ಯೂಹ ಹಾಗೂ ಗದಾಯುದ್ಧ ಎನ್ನುವಂತಹ ಸುಂದರ ಕಥಾನಕವನ್ನು ಯಕ್ಷಗಾನ ಬಯಲಾಟ ರೂಪದಲ್ಲಿ ಆಡಿ ತೋರಿಸಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಕಲಾಭಿಮಾನಿಗಳಾದಂತಹ ತಾವೆಲ್ಲರೂ ಕೂಡ ಬಂದು ಸಹಕರಿಸಿಕೊಡಬೇಕು ಮತ್ತು ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ನಿಮ್ಮ ಮುಂದೆ ಗಮಕ ವಾಚನ ಶ್ರೀ ದೇವಿ ಮಹಾತ್ಮೆ. ಹಲೋ 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 ನಿತ್ಯ ಪೂರ್ಣೆಯೇ ನಿತ್ಯ ಪೂರ್ಣಳೆ ದೇವರದೇ ಅನ್ನಪೂರ್ಣ ಶಂಕರಿ ಪ್ರತ್ಯಗಾತ್ಮಳೆ ಮೂಲ ಪ್ರಕೃತಿಯೇ ಸತ್ಯಶಾಂತಳೆ ಮುಕ್ತಿದಾತಳೆ ದೇವಿ ಗಾಯತ್ರಿ ಸತ್ಯಶಾಂತಳೆ ಮುಕ್ತಿದಾತಳೆ ದೇವಿ ಗಾಯತ್ರಿ ನಿತ್ಯ ಭಕ್ತಿಗೆ ಒಲಿದು ಬರ್ಪಳ್ಳೆ ನಿತ್ಯ ಭಕ್ತಿಗೆ ಒಲಿದು ಬರ್ಪಳ್ಳೆ ಮಧ್ಯಲೋಕದ ಕಾಮಧೇವೆ ಸ್ತುತ್ಯವಂತಳೆ ನಿತ್ಯ ತಳೆ ನೀಡು ಮಂಗಳವ ಕಾಮಧೇನುವೆ ಸ್ತುತ್ಯವಂತಳೆ ನಿತ್ಯ ತೃಪ್ತಳೆ ನೀಡು ಮಂಗಳವ ನೀಡು ಮಂಗಳವ ನೀಡು ಮಂಗಳವ ಗುರುಜಿ
ಗುರುಜನರ ಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸ್ಥಳದ ಅಧಿಷ್ಠಾತೃ ದೇವತೆ ಮಹಾಗಣಪತಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನ ಗಮಕ ವಾಚನ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಾ ಇದ್ದೇವೆ. ಸಾಧಾರಣವಾಗಿ ಗಮಕ ವಾಚನ ಮಾಡುವಂಥದ್ದು ಕುಮಾರವ್ಯಾಸ ಭಾರತ ಹಾಗೆ ಜೈಮಿನಿ ಭಾರತದಿಂದ ಆಯ್ದ ಭಾಗ. ಆದರೆ ಇವತ್ತು ನಾವು ಆಯ್ದುಕೊಂಡದ್ದು ದೇವಿ ಮಹಾತ್ಮೆ, ಶಕ್ತಿಯ ಅವತಾರಿಣಿ ಸ್ವರೂಪಿಯಾಗಿ ಸಕಲ ಅಸುರರನ್ನು ದಮನ ಮಾಡತಕ್ಕಂಥ ಚೈತನ್ಯ ಸ್ವರೂಪಿಣಿಯಾದ ದೇವಿ ಮಹಾತ್ಮ್ಯ ಎನ್ನುವ ಪ್ರವಚನ ಕಾರ್ಯಕ್ರಮವನ್ನು ತಮ್ಮ ಮುಂದಿಡಲು ಸಂತೋಷ ಪಡ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ದೇವಿ ಮಹಾತ್ಮೆ ಎನ್ನುವಂಥದ್ದು ದುರ್ಗಾ ಸಪ್ತಶತಿ ಎನ್ನುವಂತಹ ಮಾರ್ಕಂಡೇಯ ಪುರಾಣದ ಅಂತರ್ಗತವಾದ ಒಂದು ಭಾಗ. ಇದು ದುರ್ಗಾ ಸಪ್ತಶತಿಯಲ್ಲಿ 700 ಶ್ಲೋಕಗಳಿವೆ. ಈ ದುರ್ಗಾ ಸಪ್ತಶತಿಯ ಪ್ರಾರಂಭದಲ್ಲೇ ಆಗುವಂಥ ಒಂದು ವಿಚಿತ್ರ ಸನ್ನಿವೇಶ ಒಂದು ಸಣ್ಣ ವೃತ್ತಾಂತದ ಮೂಲಕ ಪ್ರಾರಂಭವಾಗ್ತದೆ. ಮಾರ್ಕಂಡೇಯ ಪುರಾಣದಲ್ಲಿ ಕಂಡುಬರುವಂತಹ ಒಂದು ಸನ್ನಿವೇಶ, ಸುರಥ ಎನ್ನುವಂಥ ಒಬ್ಬ ನೃಪೋತ್ತಮ ಅಥವಾ ರಾಜಶ್ರೇಷ್ಠ ಒಬ್ಬ ಇರುತ್ತಾನೆ. ಒಳ್ಳೆಯ ರೀತಿಯ ಆಳ್ವಿಕೆಯಿಂದ ತನ್ನ ರಾಜ್ಯಭಾರ ಮಾಡುತ್ತಾ ಇದ್ದ ಸಂದರ್ಭದಲ್ಲೇ ತನ್ನ ಜನರೇ ಕುಹಕದ ಮೂಲಕವಾಗಿ ಅವನ ಗುಟ್ಟನ್ನು, ಪ್ರತಿಯೊಬ್ಬ ನೃಪತಿಗೂ ಕೂಡ ಒಂದು ರಾಜ್ಯಭಾರದ ಗುಟ್ಟು ಇರ್ತದೆ, ಅದನ್ನು ಬಹಿರಂಗಪಡಿಸಿ ತನ್ಮೂಲಕವಾಗಿ ರಾಜ್ಯ ಭ್ರಷ್ಟನನ್ನಾಗಿ ಮಾಡುತ್ತಾರೆ ಆ ಸುರಥ ಮಹಾರಾಜನನ್ನು. ಎಲ್ಲವನ್ನು ಯುದ್ಧದಲ್ಲಿ ಕಳೆದುಕೊಂಡು ಅರಣ್ಯದಲ್ಲಿ ಸಂಚಾರ ಮಾಡುತ್ತಾ ಹೋಗುತ್ತಾನೆ ಸುರಥ ಮಹಾರಾಜ, ರಾಜ್ಯವನ್ನು ಕಳೆದುಕೊಂಡು. ಅದಕ್ಕೆ ಸಾದೃಶ್ಯವಾದ ರೀತಿಯಲ್ಲಿ ಒಬ್ಬ ಸಮಾಧಿ ವೈಶ್ಯ ಎನ್ನುವಂಥವನು ವ್ಯಾಪಾರಿ ತನ್ನ ಜೀವನಕ್ಕೆ ಬೇಕಾದ ಎಲ್ಲ ಹಣ ಸಂಗ್ರಹ, ವಿತ್ತ ಸಂಗ್ರಹವನ್ನು ಮಾಡಿರ್ತಾನೆ, ಬೇಕಾದಷ್ಟು ಧನ ಸಂಗ್ರಹ ಮಾಡಿರ್ತಾನೆ, ಬೇಕಾದಷ್ಟು ಆ ಧನದ ಸಂಪಾದನೆಯ ಜೊತೆಗೆ ಆ ಧನವನ್ನು ವ್ಯಯವೂ ಕೂಡ ಸದ್ವ್ಯಯ ಮಾಡುತ್ತಾ ಇದ್ದ, ಒಳ್ಳೆಯ ರೀತಿಯಲ್ಲಿ ಅದನ್ನು ಖರ್ಚು ಮಾಡುತ್ತಾ ಇದ್ದಂಥ ಒಬ್ಬ ವೈಶ್ಯ. ಅವನ ಹೆಸರು ಸಮಾಧಿ ವೈಶ್ಯ. ಆದರೆ ಅವನ ಗ್ರಹಚಾರ ನೆಟ್ಟಗಿರಲಿಲ್ವ ಏನೋ, ಅವನು ತನ್ನವರಿಂದಲೇ, ತನ್ನ ಹೆಂಡತಿ ಮಕ್ಕಳಿಂದಲೇ ಒಂದು ಕುಹಕಕ್ಕೆ ಅವನು ಕೂಡ ಈಡಾಗ್ತಾನೆ. ಎಲ್ಲ ಹಣವನ್ನು ಕೂಡ ಹೆಂಡತಿ ಮಕ್ಕಳು ಬಾಚಿಕೊಡ್ತಾರೆ. ಮತ್ತೇನು ಮಾಡಬಹುದು? ಆ ಸಮಾಧಿ ವೈಶ್ಯನು ಕೂಡ ನಿರ್ಗತಿಕನಾಗಿ ಅಲೆಯುವಂತಹ ಒಂದು ಸಂದರ್ಭದಲ್ಲಿ ಅವರಿಬ್ಬರು, ಸುರಥ ಮಹಾರಾಜ ಮತ್ತು ಸಮಾಧಿ ವೈಶ್ಯ, ಜೊತೆಯಾಗ್ತಾರೆ ಕಾಡಿನಲ್ಲಿ. ತಮ್ಮ ಈ ಕಷ್ಟಕ್ಕೆ, ತಮ್ಮ ಈ ವಿಷಾದಕ್ಕೆ, ತಮ್ಮ ಈ ನೋವಿಗೆ ತಾವು ಯಾವ ರೀತಿಯಲ್ಲಿ ಪರಿಹಾರ ಕಾಣಬಹುದು ಎನ್ನುವಂತಹ ದೂರಗಾಮಿ ದೃಷ್ಟಿಯನ್ನು ಇಟ್ಟುಕೊಂಡು ಅವರಿಬ್ಬರು ಕಾಡಿನಲ್ಲಿ ಸಂಚರಿಸುತ್ತಾ ಒಬ್ಬ ಮಹಾ ಮೇಧಾವಿಯಾದ ಹೆಸರು ಸೂಚಿಸುವಂತೆ ಮೇಧಾ ಮಹರ್ಷಿಗಳ ಬಳಿಗೆ ಬರುತ್ತಾರೆ. ಆ ಮೇಧಾ ಮಹರ್ಷಿಗಳು ಅತ್ಯಂತ ಸಮಯೋಚಿತವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತೊಂದರೆಗಳು, ವಿಷಾದಗಳು ತಮ್ಮ ಜೀವನದಲ್ಲಿ ಬರುತ್ತವೆ. ಆದ್ದರಿಂದ ಯಾವುದಕ್ಕೂ ಕೂಡ ಒಂದು ಸತ್ಕಾಲ ಇದೆ. ದುರ್ಜನರು ಎಲ್ಲ ಕಾಲದಲ್ಲೂ ಬೆಳಗಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಸಮಯ ಅವರು ಏನೋ ಒಂದು ವಿದ್ಯುತ್ತಿನ ಹಾಗೆ, ಏನೋ ಒಂದು ದೀಪದ ಹಾಗೆ ಬೆಳಗಬಹುದು. ಆದರೆ ಅವರ ಆ ದುಷ್ಟ ಜನರ ಯಾವ ಮೆರೆದಾಟ ಇದೆ ಅದು ತುಂಬ ಸಮಯ ನಡೆಯುವುದಿಲ್ಲ ಎನ್ನುವ
ಒಂದು ದೃಷ್ಟಾಂತವನ್ನು ಇಟ್ಟುಕೊಂಡು ದೇವಿ ಮಹಾತ್ಮೆಯ ವಿಸ್ತೃತ ಕಥೆಯನ್ನು ಆ ಇಬ್ಬರು ಸುರಥ ಮಹಾರಾಜ ಮತ್ತು ಸಮಾಧಿ ವೈಶ್ಯನಿಗೆ ಹೇಳುತ್ತಾರೆ. ಆ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಭಾಗವನ್ನು ಉತ್ತರ ಕನ್ನಡದ ವಾಸುದೇವರಾವ್ ಎನ್ನುವಂಥ ಮಹಾಕವಿಯೊಬ್ಬರು ರಚಿಸಿದ ಈ ಕನ್ನಡೀಕರಣದ ಭಾಗವನ್ನು ನಾವು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇವೆ. ಸುರತ ಕೇಳೈ ವನಿತೆ ಪಡೆ ಕಂಟಕ ನಾಮುಚ ಶುಂಭನೋ ಸುರಥ ಕೇಳೈ ವನಿತೆ ಪಡೆದಳು ಧರೆಯ ಕಂಟಕ ನಮುಚ ಶುಂಭನು ದುರುಳ ಬುದ್ಧಿ ನಿಶುಂಭರುದಿಸುತ ದುರವರ್ತನದೇ ಪರಮ ವೈದಿತ ಧರ್ಮ ನಿಂದಿಸುತ್ತ ಪರಮ ವೈದಿತ ಧರ್ಮ ನಿಂದಿಸುತ್ತ ಸೂರರರೆ ಬಡಿಯುತ್ತವರೇ ಅಧಿತರವ ಕೊಂದರು ಸ್ತ್ರೀಯ ಕೊಂದರು ಸುತರ ಕೊಲುವರು ಕಶ್ಯಪರು ಅಂದರೆ ದೇವಲೋಕದ ಮಹರ್ಷಿಗಳಾದಂತಹ ಕಶ್ಯಪರು ಬ್ರಹ್ಮನ ಮಾನಸಪುತ್ರರು ಎನ್ನುವ ಹೆಸರನ್ನು ಗಳಿಸಿದಂಥವರು. ಅವರಿಗೆ ಇಬ್ಬರು ಪತ್ನಿಯರಿರುತ್ತಾರೆ. ಒಬ್ಬಳು ದಿತಿ, ಇನ್ನೊಬ್ಬಳು ಅದಿತಿ. ಅದಿತಿಯ ಮಕ್ಕಳು ದೇವತೆಗಳು, ದಿತಿಯ ಮಕ್ಕಳು ದೈತ್ಯರು ಅಥವಾ ಸುರರು. ಹಾಗೆಯೇ ಕದ್ರು ಮತ್ತು ವಿನತೆ ಎನ್ನುವ ಪತ್ನಿಯರು ಅವರಿಗೆ ಇರುತ್ತಾರೆ. ಕದ್ರುವಿನ ಮಕ್ಕಳು ಸರ್ಪಗಳು, ವಿನತೆಯ ಮಗ ಗರುಡ, ಪರಸ್ಪರ ವಿರುದ್ಧ. ಹಾಗೆಯೇ ಆ ಕಶ್ಯಪ ಮಹಾಮುನಿಗಳಿಗೆ ಇನ್ನೊಬ್ಬಳು ಪತ್ನಿ ಇದ್ದಳು. ಅವಳ ಹೆಸರು ಧನು ಎಂದು. ಆ ಧನುವಿನ ಮಕ್ಕಳೇ ದಾನವರು. ಅವರಲ್ಲಿ ತುಂಬ ಲೋಕಕಂಟಕರಾಗಿ ಮೆರೆದಂತಹ ರಾಕ್ಷಸರು ಅಂತ ಹೇಳಿದರೆ ಶುಂಭ ಮತ್ತು ನಿಶುಂಭ. ಆ ಭಾಗವನ್ನು ವಿಶೇಷವಾದ ಮಹತ್ವವನ್ನು ಕೊಟ್ಟು ನಾವಿಲ್ಲಿ ಪ್ರವಚನ ಮುಂದುವರಿಸ್ತಾ ಇದ್ದೇವೆ. ಹೀಗೆ ಈ ದೈತ್ಯರಿಬ್ಬರು ಶುಂಭ ಮತ್ತು ನಿಶುಂಭ ಎಂಬ ಧನುವಿನ ಮಕ್ಕಳು ಲೋಕಕಂಟಕರಾಗಿ ಮೆರೆದರು. ಹೇಗೆ ಆ ಕಂಟಕರಾದರು? ಸಾಧಾರಣವಾಗಿ ಎಲ್ಲ ಜನರು ಕೂಡ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡುವಂಥದ್ದು ಶ್ರೇಯಸ್ಸಿಗಾಗಿ, ತಮ್ಮ ಒಳಿತಿಗಾಗಿ ಅಥವಾ ಲೋಕದ ಹಿತಕ್ಕಾಗಿ ತಪಸ್ಸನ್ನು ಮಾಡುತ್ತಾರೆ. ಆದರೆ ಈ ದಾನವರು ಯಾವಾಗಲೂ ಲೋಕಕಂಟಕರಾಗಿ ಅಥವಾ ಲೋಕಕ್ಕೆ ಅಹಿತವನ್ನು ಉಂಟು ಮಾಡುವ ಉದ್ದೇಶವನ್ನು ಇಟ್ಟುಕೊಂಡೇ ತಪಸ್ಸು ಮಾಡುತ್ತಾರೆ. ಹಾಗೆಯೇ ಈ ಶುಂಭ ನಿಶುಂಭರು ಸಾಕ್ಷಾತ್ ಸೃಷ್ಟಿಕರ್ತನಾದ ಬ್ರಹ್ಮನನ್ನೇ ಒಲಿಸಲಿಕ್ಕಾಗಿ ತಪಸ್ಸು ಮಾಡುತ್ತಾರೆ. ಇತ್ತರೀರ್ವರು ತಪದಿ ಬೆರೆಯುತ್ತ ಇತ್ತರೀರ್ವರು ತಪದಿ ಬೆರೆಯುತ್ತ ಚಿತ್ತ ಅನುಜನೊಳು ಚಿತ್ತ ಅಜನೊಳು ನಿಲಿದಿ ಮೆಚ್ಚಿಸಲು ಇತ್ತರೀರ್ವರು ತಪದಿ ಬೆರೆಯುತ್ತ ಚಿತ್ತ ಅಜನೊಳು ನಿಲಿದಿ ಮೆಚ್ಚಿಸಲು ಇತ್ತವರವನು ಜಗದಿ ಪುರುಷರು ಜಯಿಸದಿರಲೆಂದು ಇತ್ತವರವನು
ಜಗದಿ ಪುರುಷರು ಜಯಿಸದಿರಲೆಂದು ಸತ್ವಶಾಲಿಯು ಇರುವ ದೈತ್ಯರು ಮತ್ತೆ ಸುರಲೋಕಕ್ಕೆ ಹೋಗುತ್ತ ವಿತ್ತ ರತ್ನಾಭರಣ ಐರಾವತವ ವಿತ್ತ ರತ್ನಾಭರಣ ಐರಾವತವ ತರುತ್ತಿರಲೋ ಸಾಧಾರಣವಾಗಿ ತಪಸ್ಸು ಯಾರೇ ಮಾಡಿರಲಿ ಅವರಿಗೆ ವರ ಕೊಡುವಂಥದ್ದು ದೇವರ ಧರ್ಮ. ಒಬ್ಬ ವ್ಯಾಪಾರಿ ಏನು ಮಾಡ್ತಾನೆ, ಯಾವನಾದರೂ ವಸ್ತುಗಳನ್ನು ತೆಗೆದುಕೊಂಡು ಬಂದರೆ ವಸ್ತುಗಳನ್ನು ತೆಗೆದುಕೊಂಡು ಹೋಗಲು ಬಂದರೆ ಅವನು ಹಣ ಕೊಟ್ಟು ತೆಗೆದುಕೊಳ್ಳುವಂಥದ್ದು, ಅವನಿಗೆ ವಸ್ತು ಇಲ್ಲ ಅಂತ ಹೇಳಲಿಕ್ಕಾಗುವುದಿಲ್ಲ. ಹಾಗೆಯೇ ಬ್ರಹ್ಮನು ಕೂಡ ಪ್ರತ್ಯಕ್ಷನಾಗ್ತಾನೆ. ಆ ಶುಂಭ ನಿಶುಂಭರಿಗೆ ಪ್ರತ್ಯಕ್ಷನಾಗುವಾಗ ಶುಂಭ ನಿಶುಂಭರು ಒಂದು ವಿಚಿತ್ರ ಬೇಡಿಕೆಯನ್ನು ಬ್ರಹ್ಮನಲ್ಲಿ ಇರಿಸ್ತಾರೆ. ಅದೇನು ಅಂತ ಹೇಳಿದರೆ, ನಮ್ಮನ್ನು ಈ ಆಚಂದ್ರಾರ್ಕ ಪರ್ಯಂತ ಎಲ್ಲಿ ಸೂರ್ಯ ಚಂದ್ರರು ಇರುತ್ತಾರೋ ಅಷ್ಟೂ ಕಾಲವೂ ನಮ್ಮನ್ನು ಯಾರು ಕೂಡ ಕೊಲ್ಲಬಾರದು, ನಾವು ಅಮರರಾಗಿರಬೇಕು ಎನ್ನುವ ಬೇಡಿಕೆಯನ್ನು ಇಡುವಾಗ ಬ್ರಹ್ಮದೇವ ಹೇಳ್ತಾನೆ, ಅಯ್ಯೋ ಹೇಗಪ್ಪ ಸಾಧ್ಯ, ನನಗೂ ಕೂಡ ಮರಣ ಇದೆ, ನಾನು ಕೂಡ ಸ್ವಲ್ಪ ಕಾಲ ಇದ್ದು ನಾನು ಈ ಕಾಯವನ್ನು ಬಿಟ್ಟು ತೆರಳಬೇಕಾಗಿದೆ. ಆದ್ದರಿಂದ ಸಾವು ಎನ್ನುವಂಥದ್ದು, ಹುಟ್ಟು ಸಾವು ಎನ್ನುವಂಥದ್ದು ನಿರಂತರವಾದ ಪ್ರಕ್ರಿಯೆ. ಯಾವನು ಹುಟ್ಟಿದವನಿರ್ತಾನೆ ಅವನಿಗೆ ಸಾವು ಶತಸಿದ್ಧ. ಆದ್ದರಿಂದ ಆ ವರವನ್ನು ಕೊಡ್ಲಿಕ್ಕಾಗುವುದಿಲ್ಲ ಅಂತ ಹೇಳಿದಾಗ ಆ ಅಸುರರು ಮತ್ತೊಂದು ಬೇಡಿಕೆಯನ್ನು ಇಡುತ್ತಾರೆ. ಸ್ವಾಮಿ, ನೀವೇನೋ ಹೇಳುವುದು ನಮಗೆ ಸರಿ ಹೋಗುವುದಿಲ್ಲ, ಹೋಗಲಿ, ಆದರೆ ನಾವು ಇನ್ನೊಂದು ವರವನ್ನು ಕೇಳ್ತಾ ಇದ್ದೇವೆ. ನಮ್ಮನ್ನು ಪ್ರಪಂಚದಲ್ಲಿ ಯಾವ ಪುರುಷರು ಕೂಡ ಕೊಲ್ಲದೆ ಆಗುವ ಒಂದು ವರವನ್ನು ನಮಗೆ ಕೊಡು. ಸಾಧಾರಣವಾಗಿ ನಾವು ಸ್ತ್ರೀಯರು ಅಂದರೆ ಅಬಲೆಯರು, ಅಸಮರ್ಥರು, ಶಕ್ತಿಶಾಲಿಗಳಲ್ಲ ಎನ್ನುವಂತಹ ಕಲ್ಪನೆಯನ್ನು ಇಟ್ಟುಕೊಂಡವರು. ಆದ್ದರಿಂದ ನಮಗೆ ಪುರುಷರು ಯಾವ ಕಾರಣಕ್ಕೂ ನಮ್ಮನ್ನು ಕೊಲ್ಲದೆ ಇರಲಿ, ಕೊಲ್ಲದೆ ಆಗುವ ಒಂದು ವರವನ್ನು ನೀಡು ಅಂತ ಹೇಳಿದಾಗ ಅನಿವಾರ್ಯವಾಗಿ ಬ್ರಹ್ಮ ತಥಾಸ್ತು ಅಂತ ಹೇಳಿದ. ಬಹಳ ಸಂತಸಗೊಂಡರು ಶುಂಭ ನಿಶುಂಭರು. ಇನ್ನು ಹೇಗಿದ್ದರೂ ನಮ್ಮದೇ, ಪ್ರಪಂಚ ಇಡೀ ನಡೆಯುವಂಥದ್ದು ನಮ್ಮ ಶಕ್ತಿಯಿಂದಲೇ, ನಮ್ಮ ಪರಾಕ್ರಮದಿಂದಲೇ, ನಾವು ಹೇಳಿದ ಹಾಗೆ ಇತ್ಯಾದಿ ಯೋಚನೆ ಮಾಡಿಕೊಂಡು ಅವರು ಇಡೀ ಸ್ವರ್ಗಲೋಕಕ್ಕೆ ಲಗ್ಗೆಯನ್ನಿಟ್ಟರು. ಅಲ್ಲಿ ಇರತಕ್ಕಂತಹ ಯಾವ ಅತ್ಯಮೂಲ್ಯವಾದಂತಹ ಐರಾವತ, ಹಾಗೆಯೇ ಅಲ್ಲಿನ ಅಶ್ವ ಕನಕಮಯ ಪೀಠಗಳು, ಚಿನ್ನ ಆಭರಣಗಳು, ವಜ್ರದಿಂದ ಲೇಪಿತವಾದಂತಹ ಆಭರಣಗಳು, ಸಮಸ್ತ ಸುವಸ್ತುಗಳನ್ನು ಕೂಡ ಅಲ್ಲಿಂದ ದೋಚಿಕೊಂಡು ಎಲ್ಲ ಸುರರನ್ನು ಕೂಡ ಸದೆಬಡಿದು ಹಿಂತಿರುಗುತ್ತಾರೆ. ಇನ್ನು ಹೇಗಿದ್ದರೂ ನಮ್ಮದೇ ಲೋಕ ಎನ್ನುವ ಒಂದು ಚಿತ್ತ ಭ್ರಾಂತಿಯಲ್ಲಿ ಅವರು ವರ್ತಿಸ್ತಾರೆ. ಸಾಧಾರಣವಾಗಿ ಎಲ್ಲರೂ ಹೇಳ್ತಾರೆ, ಸಂಕಟ ಬಂದಾಗ ವೆಂಕಟರಮಣ ಅನ್ನುವ ಹಾಗೆ, ಅಂದರೆ ಕಷ್ಟ ಬರುವಾಗ ವೆಂಕಟರಮಣನ ಧ್ಯಾನ. ಆದರೆ ಇಲ್ಲಿ ವೆಂಕಟರಮಣ ಅಂದರೆ ಪುರುಷ ದೇವರು ಇಲ್ಲಿ ಏನು ಮಾಡಲಿಕ್ಕಾಗುವುದಿಲ್ಲ. ಅಂದರೆ ನಮ್ಮ ಅಲ್ಪರ ನೆಲೆಯಲ್ಲಿ ನಾವು ವೆಂಕಟರಮಣ, ಪುರುಷ ದೇವರು ಅಥವಾ ಸ್ತ್ರೀ ದೇವರು ಎನ್ನುವ ವ್ಯತ್ಯಾಸ ಮಾಡುತ್ತಾರೆ. ಆದರೆ ದೇವರು ಯಾವ ರೀತಿಯಲ್ಲೂ ಈ ಎಲ್ಲ
ವಿಚಾರಗಳಿಗೆ ಒಳಪಡುವುದಿಲ್ಲ. ಅವನು ಇದೆಲ್ಲವನ್ನು ಮೀರಿದಂತಹ ಒಂದು ಶಕ್ತಿ. ಗಂಡು ಹೆಣ್ಣು ಎನ್ನುವಂತಹ ಭೇದ ಭಾವ ದೇವರಿಗೆ ಇರುವುದಿಲ್ಲ. ಅವನು ಇದೆಲ್ಲವನ್ನು ಮೀರಿದ ಮಹಿಮಾನ್ವಿತ. ಆದರೂ ಆ ಸಂದರ್ಭದಲ್ಲಿ ಇದಕ್ಕೆ ಪ್ರತಿಯಾಗಿ ಏನಾದರೂ ಮಾಡಬೇಕು ಎನ್ನುವ ಒಂದು ಯೋಚನೆಯನ್ನು ದೇವತೆಗಳು ಮಾಡತೊಡಗಿದರು. ಬಹಳ ಚಿಂತಾಕ್ರಾಂತರಾದರು. ಈ ಶುಂಭ ನಿಶುಂಭರ ಯಾವ ವ್ಯಗ್ರತೆ ಏನಿದೆ ಅದನ್ನು ಹೇಗಾದರೂ ನಿವಾರಿಸಬೇಕಲ್ಲ. ಆದ್ದರಿಂದ ಅವರು ಸಾಕ್ಷಾತ್ ಗಿರಿಜೆಯನ್ನು ತಪಸ್ಸು ಗೈಯಲು ಪ್ರಾರಂಭಿಸಿದರು. ಹಿಂದೆ ದೇವಿಯು ವಚನವಿತ್ತಳು, ಸ್ಕಂದ ಗಣಪರು ಬ್ರಹ್ಮರೆಲ್ಲರೂ ಸುಂದರದ ದೇವಿ ಚರಣವನುತಿದ ತೊಡಗಿದರು. ಹಿಂದೆ ದೇವಿಯು ವಚನವಿತ್ತಳು, ಸ್ಕಂದ ಗಣಪರು ಬ್ರಹ್ಮರೆಲ್ಲರೂ ಸುಂದರದ ದೇವಿ ಚರಣವನುತಿದ ತೊಡಗಿದರು. ವಂದನೀಯಳೆ ಶಿವೆಯೇ, ವಂದನೀಯಳೆ ಶಿವೆಯೇ, ಹೈಮತಿಗೆ ಮಂದಹಾಸಳೆ, ಮಂದಹಾಸಳೆ ಸಿಂಹವಾಹಿನಿ ಚಂದ್ರಕಾಂತಳೆ ದೇವಿ ಭಾರತಿ ಎಂದು ನುತಿದೊಡಗಿದರು. ಹಿಂದೆ ಮಹಿಷಾಸುರ ಎನ್ನುವ ಒಬ್ಬ ರಾಕ್ಷಸ ಇದೇ ರೀತಿಯಲ್ಲಿ ಲೋಕಕಂಟಕನಾಗಿ ಮೆರೆಯುತ್ತಾ ಇರಲು ದೇವಿ ಲಕ್ಷ್ಮಿಯ ರೂಪದಲ್ಲಿ ಬಂದು ಅವನನ್ನು ಸಂಹಾರ ಮಾಡಿದಳು. ಹಾಗೆಯೇ ಆ ಸಂದರ್ಭದಲ್ಲಿ ಆ ಮಹಾದೇವಿ ಒಂದು ಮಾತನ್ನು ಹೇಳಿದಳು. ಯಾವ ಸಂದರ್ಭದಲ್ಲಿ ಈ ಲೋಕಕ್ಕೆ ಕಂಟಕವನ್ನು ಉಂಟು ಮಾಡತಕ್ಕಂತಹ ಜನರು ಉದಿಸಿ ಬರ್ತಾರೋ ಆಗ ಎಲ್ಲ ನೀವು ನನ್ನನ್ನು ಸ್ತುತಿಸಿರಿ, ನಿಮ್ಮ ಇಷ್ಟಾರ್ಥಗಳನ್ನು ನಾನು ಖಂಡಿತವಾಗಿ ಪೂರೈಸ್ತೇನೆ ಎನ್ನುವ ವಚನವನ್ನು ಇತ್ತಿದ್ದಳು ಆ ಗಿರಿಜೆ ಲಕ್ಷ್ಮಿ ಎಲ್ಲವೂ ಕೂಡ ದೇವಾಂಶ ಸಂಭೂತರು ದೇವಿಯರು. ಅಂತಹ ಗಿರಿಜೆಯನ್ನು ಎಲ್ಲ ದೇವತೆಗಳು ಸ್ಕಂದ ಗಣಪ ಬ್ರಹ್ಮ ಇತ್ಯಾದಿ ಬಹುರೂಪಿಣಿಯಾದ ಅವಳನ್ನು ಸಿಂಹವಾಹಿನಿ, ಕಾತ್ಯಾಯನಿ, ದಾಕ್ಷಾಯಿಣಿ, ಲಕ್ಷ್ಮಿ, ಸರಸ್ವತಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಇತ್ಯಾದಿ ಸಕಲ ನಾಮಾವಳಿಗಳೊಂದಿಗೆ ಆ ದೇವಿಯನ್ನು ಸಂಪ್ರಾರ್ಥಿಸಲು ತೊಡಗುತ್ತಾರೆ. ಎಲ್ಲವೂ ಕೂಡ ನೀನೇ ಅಮ್ಮ, ನಿನ್ನ ಹೊರತಾಗಿ ಇಂತಹ ಸಂಕಷ್ಟಮಯ ಸನ್ನಿವೇಶದಲ್ಲಿ ನಮಗೆ ಉಳಿಗಾಲವಿಲ್ಲ. ಯಾಕೆಂದರೆ ಪುರುಷರಿಂದ ಮರಣ ಉಂಟಾಗದಿರಲಿ ಎನ್ನುವ ಒಂದು ವರವನ್ನು ಪಡೆದಂತಹ ದಾನವರು ಲೋಕಕಂಟಕರಾಗಿ ವರ್ತಿಸುತ್ತಾ ಇದ್ದಾರೆ. ನೀನೇ ಕಾಪಾಡಬೇಕಮ್ಮ ಎನ್ನುವುದಾಗಿ ಪ್ರಾರ್ಥಿಸುತ್ತಾರೆ. ಕೇಳು ಸುರತನೆ, ದೇವ ವೃಂದವು ಕಾಳಿ ದೇವಿಯ ನೂತಿಸಿ ಅರ್ಚಿಸೆ. ಕೇಳು ಸುರತನೆ, ದೇವ ವೃಂದವು ಕಾಳಿ ದೇವಿಯ ನೂತಿಸಿ ಅರ್ಚಿಸೆ. ತಾಳಿದಳು ಸುಂದರ ಕೃತಿ ಸ್ತ್ರೀಯ ರೂಪದಲ್ಲಿ, ಸುಂದರ ಕೃತಿ ಸ್ತ್ರೀಯ ರೂಪದಲ್ಲಿ. ಕೇಳಿದಳು ದುಃಖ ದುಮ್ಮಾನವ
ದುಃಖದು ಮಾನವ ಹೇಳಿಕೊಂಡರೆ ಕೋಪದಲ್ಲಿ ಶ್ರೀಕಾಳಿ ಕೌಶಿಕಿ ರೂಪ ತಾಳಿದಳು ಎನಿತ ಸುಂದರವು ಎನಿತು ಸುಂದರವು ಎನಿತು ಸುಂದರವು. ಕಥೆ ಹೇಳುತ್ತಾ ಮೇಧಾ ಮುನಿಗಳು ಮುಂದುವರಿಸುತ್ತಾರೆ. ಕೇಳು ಸುರಥನೆ, ಆ ಗಿರಿಜೆಯು ಒಂದು ಉಪಾಯವನ್ನು ಮಾಡುತ್ತಾಳೆ. ಸಾಧಾರಣವಾಗಿ ದೈತ್ಯರನ್ನು ಸಂಹರಿಸಲಿಕ್ಕೆ ಗಿರಿಜೆಯೇ ಹೋಗಿ ಸಮರ್ಥಳು. ಆದರೆ ಸಾಧಾರಣವಾಗಿ ಈ ಶುಂಭ ನಿಶುಂಭರನ್ನು ವಧೆ ಮಾಡಿದರೆ ಅದು ಸರಿಯಾದ ಕ್ರಮ ಅಲ್ಲ. ಯಾಕೆಂದರೆ ಕೆಲವರು ಹೇಳಬಹುದು, ಯಾಕಪ್ಪ ಅವನು ಶುಂಭ ನಿಶುಂಭರಿಬ್ಬರು ಕೂಡ ಒಳ್ಳೆಯ ಆಳ್ವಿಕೆಯನ್ನು ಮಾಡ್ತಾ ಇದ್ದರು, ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದರು. ಈ ದೇವಿ ಬಂದು ತೊಂದರೆ ಮಾಡಿ ಅವರ ರಾಜ್ಯವನ್ನು ಕಿತ್ತು ಅವರನ್ನು ಧ್ವಂಸ ಮಾಡಿದಳಲ್ಲ ಎನ್ನುವ ಮಾತು ಬರಬಾರದು ಎನ್ನುವ ಕಾರಣಕ್ಕೆ ಅವಳು ಒಂದು ಸುಂದರವಾದ ಸ್ತ್ರೀಯ ರೂಪವನ್ನು ತಾಳಿಕೊಂಡು ಹಿಮಾಲಯ ಪರ್ವತದಲ್ಲಿ ಒಂದು ಸುಂದರ ಆಕೃತಿಯನ್ನು ತಾಳಿಕೊಂಡು ಕೌಶಿಕೆ ಎಂಬ ನಾಮಧೇಯವನ್ನು ಇಟ್ಟುಕೊಂಡು ಉಯ್ಯಾಲೆಯಲ್ಲಿ ವೀಣಾವಾದನ ಮಾಡುತ್ತಾ ಶೋಭಿಸತೊಡಗಿದಳು. ಹಾಗೆಯೇ ಕೌಶಿಕ ರೂಪಿಣಿಯಾಗಿ ಕೌಶಿಕೆ ಎನ್ನುವ ಹೆಸರನ್ನು ಇಟ್ಟುಕೊಳ್ಳುತ್ತಾಳೆ. ಹಾಗೆಯೇ ಆ ಕದಂಬವನ ಎನ್ನುವ ಸ್ಥಳದಲ್ಲಿ ಅವಳು ಸಂತೋಷವಾಗಿ ಇರುವಂತೆ ತನ್ನ ವ್ಯೂಹವನ್ನು ಅವಳು ರಚಿಸುತ್ತಾಳೆ. ಅವಳ ಉದ್ದೇಶ ಇರುವಂಥದ್ದು ಕೇವಲ ಅವಳು ಕೇಳಿ ತಿಳಿದಿದ್ದಳು, ಎಲ್ಲವನ್ನು ತಿಳಿದವಳಲ್ಲವೇ ಮಾತೆ. ಶುಂಭ ಎನ್ನುವಂಥವನು ಮಹಾಕಾಮುಕನ ಪ್ರವೃತ್ತಿಯವನು. ಆದ್ದರಿಂದ ಅಂಥವನನ್ನು ಬಲೆಗೆ ಹಾಕಿಕೊಳ್ಳಬೇಕಿದ್ದರೆ ಸುಂದರವಾದ ಆಕೃತಿಯನ್ನು ಹೊಂದಿರಬೇಕು. ಆದ್ದರಿಂದ ಆ ಮೃಗನಯನೆಯಾಗಿ ಬಹಳ ಸುಂದರ ರೂಪವನ್ನು ಧರಿಸಿ ಚಂಚಲ ಕಣ್ಣುಗಳನ್ನು ಹೊಂದಿದವಳಾಗಿ ಒಂದು ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಅವಳು ಆ ಕದಂಬ ವನದಲ್ಲಿ ಇರುವ ಸಂದರ್ಭದಲ್ಲಿ ಹಿಂದೆ ಮಹಿಷಾಸುರನ ಯುದ್ಧ ಕಾಲದಲ್ಲಿ ಮಹಿಷಾಸುರನನ್ನು ಕೊಲ್ಲುವ ಸಂದರ್ಭದಲ್ಲಿ ಚಂಡಮುಂಡ ಎನ್ನುವ ಹೆಸರಿನ ಇಬ್ಬರು ದೈತ್ಯರು ಮಹಿಷಾಸುರನೊಂದಿಗೆ ಸಹಾಯಕರಾಗಿ ಯುದ್ಧ ಮಾಡಿದ್ದವರು. ಆದರೆ ಅವರು ಆ ಕಾಲದಲ್ಲಿ ಆ ದೇವಿಯಿಂದ ಅವರ ಹತ್ಯೆ ಆಗಿರುವುದಿಲ್ಲ. ಆದ್ದರಿಂದ ಆ ನಂತರ ಮಹಿಷಾಸುರನ ವಧೆಯ ನಂತರ ಆ ಚಂಡಮುಂಡರು ಈ ಶುಂಭ ನಿಶುಂಭರ ಜೊತೆಗೆ ಸೇರುತ್ತಾರೆ. ಆ ಚಂಡಮುಂಡರು ಮಹಾಪರಾಕ್ರಮಿಗಳು, ಯುವಕರು. ಒಂದು ಕಡೆಯಲ್ಲಿ ಶಕ್ತಿ ಇದೆ, ಜೊತೆಯಲ್ಲಿ ಅವಿವೇಕವೂ ಇದೆ. ಇದೆರಡೂ ಕೂಡ ಒಂದೊಂದಿದ್ದರೆ ಕೂಡ ಅಪಾಯ. ಅದು ಎಲ್ಲವೂ ಸೇರಿಕೊಂಡರೆ ಏಕೈಕಮಪ್ಯನರ್ಥಾಯ ಕಿಮು ಯತ್ರ ಚತುಷ್ಟಯಂ ಅಂತ ಹೇಳುತ್ತಾನೆ ಬಾಣಭಟ್ಟ ತನ್ನ ಕಾದಂಬರಿಯಲ್ಲಿ. ಅಮಾನುಷವಾದ ಶಕ್ತಿ, ಅಧಿಕಾರ, ಯೌವನ ಮತ್ತು ಇದರ ಜೊತೆಗೆ ಅವಿವೇಕ ಸೇರಿಕೊಂಡರೆ ಯಾವ ರೀತಿಯ ಅನರ್ಥಗಳು ಸಂಭವಿಸಬಹುದು. ಹಾಗೆಯೇ ಈ ಚಂಡಮುಂಡರು ಕೂಡ ಅವಿವೇಕಿಗಳಾಗಿ ಅವರಿಗೆ ಶುಂಭ ನಿಶುಂಭರು ವಹಿಸಿಕೊಟ್ಟದ್ದು ಕೇವಲ ಏನಾದರೂ ವಿಚಿತ್ರವಾಗಿ ನಡೆದರೆ, ವಿಚಿತ್ರವಾಗಿ ತಮ್ಮ ರಾಜ್ಯದಲ್ಲಿ ಸಂಭವಿಸಿದರೆ ಅದರ ವರದಿಯನ್ನು, ಅದರ ವಾರ್ತೆಯನ್ನು ತಂದು ಒಪ್ಪಿಸಬೇಕು. ಅವರಿಗೆ ಅಷ್ಟೇ ಕೆಲಸ. ಆದ್ದರಿಂದ ಶುಂಭನಿಗೆ ಈ ಚಂಡಮುಂಡರ ಮೇಲೆ ಬಹಳಷ್ಟು ಒಂದು ವಿಶ್ವಾಸ. ಇವರು ಹೀಗೆಯೇ ಸಂಚಾರ ಮಾಡುವುದು. ಅಲ್ಲಲ್ಲಿ ಏನೋ ವಿಚಿತ್ರ ನಡೆಯುತ್ತದೆ, ಏನಾದರೂ ವಿಚಿತ್ರ ಘಟನೆ ನಡೆದರೆ ಅದನ್ನು ಶುಂಭನಿಗೆ ತಿಳಿಸುವಂಥದ್ದು. ಇಲ್ಲೇ ಊರಲ್ಲೆಲ್ಲ ತಿರುಗಾಟ ಇವರದು. ಇದೇ ಉದ್ದೇಶ. ಏನಾದರೂ ಆಕಸ್ಮಿಕವೋ ವಿಚಿತ್ರವೋ ನಡೆದರೆ ಅದನ್ನು ತಂದು ವರದಿ ಒಪ್ಪಿಸುವ ಕೆಲಸವ ಮಾತ್ರ ಅವರು ಮಾಡುತ್ತಾ ಇದ್ದದ್ದು. ಈಗಲೂ ಕೂಡ ಇವರು ಹೀಗೆಯೇ ಹಿಮಾಲಯದ ತಪ್ಪಲಲ್ಲಿ ಸಂಚರಿಸುತ್ತಾ ಇರುವಾಗ
ಮಂದ ಬುದ್ಧಿಯ ಚಂಡಮುಂಡರು ಅಂದು ಮಹಿಷನ ಯುದ್ಧ ಸಮಯದಿ ಬಂದು ಶಿವಗಿರಿಯಲ್ಲಿ ಮರೆಯಾಗಿರುತ್ತ ಈ ದಿನದಿ ನಿಂತಿಹರು ಸೇವ್ಯದಲ್ಲಿ ಶುಂಭನನಿಂದ ಅಪ್ಪಣೆ ಪಡೆದು ವಿಹರಕ್ಕೆಂದು ಬರುತ್ತಲಿ ದೇವಿ ಸುಂದರ ಮೂರ್ತಿ ಕಾಣುತ್ತ ದೇವಿ ಸುಂದರ ಮೂರ್ತಿ ಕಾಣುತ್ತ ಆ ಚಂಡಮುಂಡರು ಎಷ್ಟೇ ಶಕ್ತಿಶಾಲಿಗಳಾಗಿದ್ದರೂ ಅವರಿಗೆ ಬುದ್ಧಿ ಅಥವಾ ಮತಿ ಎನ್ನುವಂಥದ್ದು ಮಂದವಾದದ್ದು. ಯಾವುದು ಹೇಗೆ ಅಂತ ಹೇಳಿ ಪೂರ್ತಿಯಾಗಿ ಅವರಿಗೆ ಅದನ್ನು ಅರ್ಥೈಸಲಿಕ್ಕೆ ಆಗುವುದಿಲ್ಲ. ಹೀಗೆ ಅವರು ವಿಹಾರ ಸಂಚಾರ ಮಾಡುತ್ತಾ ಇರುವಾಗ ಅಲ್ಲಿ ಅತಿ ಅಪೂರ್ವ ತೇಜಸ್ಸಿನ ಅತಿ ಅಪೂರ್ವ ಕಾಂತಿಯ ಆ ಕಾಡು ಮೃಗಗಳ ನಡುವೆ ನಿರ್ಭೀತಿಯಿಂದ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಆ ಮಹಿಳೆಯೊಬ್ಬಳು ಉಯ್ಯಾಲೆಯಲ್ಲಿ ಕುಳಿತು ವೇಣುವಾದನವನ್ನು ಮಾಡುತ್ತಾ ಇದ್ದಾಳೆ, ವೀಣಾವಾದನವನ್ನು ಮಾಡುತ್ತಾ ಇದ್ದಾಳೆ. ಆ ಸ್ತ್ರೀಯ ಸುಂದರ ರೂಪವನ್ನು, ಅದು ಕೋಟಿ ಸೂರ್ಯರಿಗೆ ಸಮಾನವಾದ ಹಾಗೆಯೇ ಕತ್ತಲು ಬೆಳಗಿಸುವಂತಹ ಚೈತನ್ಯ ಸ್ವರೂಪಿಣಿಯಾದ ಆ ಮಾನಿನಿಯನ್ನು ನೋಡಿ ಅವರು ಧರೆಯ ಬೆಳಗುವ ದಿವ್ಯ ಜ್ಯೋತಿಯೋ ತರುಣಿ ರೂಪದಿ ಇಳಿದು ಬಂದಿದೆ ಹರನ ರಾಣಿಯೋ ಲಕ್ಷ್ಮಿಯೋ ಶಚಿದೇವಿಯೋ ಶೋಭೆಯಲಿ ಪರಮ ಋಷಿಗಳು ಬಿಡದೆ ತಪವನಾಚರಿದೆ ಯಜ್ಞವಗೈದರೋ ಪರಮ ಋಷಿಗಳು ಬಿಡದೆ ತಪವನಾಚರಿದೆ ಯಜ್ಞವಗೈದರು ಗೋಚರಿಸದಿಹ ಸ್ತ್ರೀಯಳ ಕಂಡೆವೆಂದರು ದೈತ್ಯರಿಗೆ ಸ್ತ್ರೀಯಳ ಕಂಡೆವೆಂದರು ದೈತ್ಯರೆದುರಿಗೆ ಈ ಚಂಡಮುಂಡರಿಗೆ ಯಾವಾಗಲೂ ಇರುವಂತಹ ಕೆಲಸ ಏನು ಅಂತ ಹೇಳಿದರೆ ಕಾಡಿಗೆ ಹೋಗಿ ಬೇಟೆಯಾಡುವಂಥದ್ದು, ಅಲ್ಲಿನ ವರ್ತಮಾನವನ್ನು ಸಂಗ್ರಹಿಸುವಂಥದ್ದು, ಹಾಗೆ ಪ್ರಾಣಿಗಳನ್ನು ಕೊಂದು ತಿನ್ನುವಂಥದ್ದು. ಆದರೆ ಇವತ್ತು ಯಾವ ಆ ಮಾಂಸ ಭೋಜನ ಮಾಡುವ ಸ್ಥಳದಲ್ಲಿ ಅತಿ ಅಪೂರ್ವವಾದ ತೇಜಸ್ಸಿನ ಬೆಳಗುವ ದಿವ್ಯ ಜ್ಯೋತಿಯೋ ತರುಣಿ ರೂಪದಿ ಇಳಿದು ಬಂದಿದೆ ಹರನ ರಾಣಿಯೋ, ಬಹುಶಃ ಇವಳು ಪರಮೇಶ್ವರನ ಅರ್ಧಾಂಗಿಯಾದ ಗಿರಿಜೆಯಾಗಿರಬಹುದೇ, ಅಥವಾ ಶ್ರೀಮನ್ನಾರಾಯಣನ ಮಡದಿಯಾದ ಲಕ್ಷ್ಮೀದೇವಿಯಾಗಿರಬಹುದೇ, ಅಥವಾ ಯಶೋವಂತನಾದ ದೇವೇಂದ್ರನ ಮಡತಿಯಾದ ಶಚಿದೇವಿ ಇರಬಹುದೇ. ಹಾಗಾದರೆ ಅವರೆಲ್ಲ ಅಲ್ಲಿ ಅವರ ಪತಿವರ್ಯರನ್ನು ಬಿಟ್ಟು ಇಂತಹ ಕಾಡಿನಲ್ಲಿ ಅವರು ಯಾಕೆ ಬರಬಹುದು? ಹಾಗಿರ್ಲಿಕ್ಕಿಲ್ಲ. ಅವಳು ಲಕ್ಷ್ಮಿಯೂ ಆಗಿರ್ಲಿಕ್ಕಿಲ್ಲ, ಶಚಿದೇವಿಯೂ ಆಗಿರ್ಲಿಕ್ಕಿಲ್ಲ. ಹಾಗಾದರೆ ಇವಳು ಯಾರು ಇರಬಹುದು? ಆ ಮಂದಬುದ್ಧಿಯ ಚಂಡಮುಂಡರಿಗೆ ಒಂದು ಯೋಚನೆ ಬಂತಂತೆ. ನಮ್ಮ ರಾಜ ಶುಂಭಾಸುರ ಎಲ್ಲ ರೀತಿಯ ಅನರ್ಘ್ಯ ಸಂಪತ್ತು ಅವನ ಬಳಿಯಲ್ಲಿದೆ. ಅದರ ಜೊತೆಯಲ್ಲಿ ಪುರುಷರಿಂದ ಮರಣವನ್ನೇ ಹೊಂದಬಾರದು ಎನ್ನುವ
ಬೇಕಾದಂತಹ ವರವನ್ನು ಅದರ ಮೇಲೆ ಗಳಿಸಿಕೊಂಡಾಗಿದೆ. ಅಂತಹ ಒಬ್ಬ ಪರಾಕ್ರಮಿಗೆ ಒಂದರ ಕೊರತೆ ಇದೆ. ಅವನ ಭಾವಾಂಗದಲ್ಲಿ, ಅವನ ಎಡಭಾಗದಲ್ಲಿ ಕನ್ಯಾ ರತ್ನವೊಂದು ಬೆಳಗಿದರೆ ಅದರ ಶೋಭೆ ಅತ್ಯಂತ ಹೆಚ್ಚಿನದಾಗಿರುತ್ತದೆ. ಆದ್ದರಿಂದ ನಾವು ಈ ವರ್ತಮಾನವನ್ನು, ಬಹುಶಃ ಈ ಮಹಿಳೆ ಎಲ್ಲಿಯೋ ದಾರಿ ತಪ್ಪಿ ಬಂದಿರಬೇಕು. ಅಪೂರ್ವವಾದಂತಹ ಈ ತೇಜಸ್ಸಿನ ಕನ್ಯಾಮಣಿಯನ್ನು ನಮ್ಮ ರಾಜನಾದ ಶುಂಭನಿಗೆ ತಂದು ಒಪ್ಪಿಸಿದರೆ, ಅಥವಾ ಆ ವಿಷಯವನ್ನೇ ಹೇಳಿದರೆ ಸಾಕು, ಬಹಳ ನಮ್ಮನ್ನು ಬೆನ್ನು ತಟ್ತಾನೆ ಅವ ಎನ್ನುವ ಯೋಚನೆ ಮಾಡುತ್ತಾ ಈ ಸನ್ನಿವೇಶವನ್ನು, ಅಲ್ಲಿ ನಡೆದಂತಹ, ಅಲ್ಲಿ ಇದ್ದಂತಹ ಎಲ್ಲ ಸಂಗತಿಯನ್ನು ಯಥಾವತ್ತಾಗಿ ಆ ಚಂಡಮುಂಡರು, ಮಂದಮತಿಗಳಾದ ಚಂಡಮುಂಡರು ತಮ್ಮ ರಾಜನಾದ ಶುಂಭನಿಗೆ ವರದಿ ಮಾಡುತ್ತಾರೆ. ಕೇಳಿ ಶುಂಭನಿ ಶುಂಭ ವೀರರೇ, ಬಾಲೆಯೋರ್ವಳು ರತಿಯನಾಚಿಪ, ನೀಲದೇಹದ ಕಪ್ಪು ಕೇಶದ ಚಪಲೆ ಕಣ್ಣವಳು, ಕಾಲಗೆಜ್ಜೆಯ ಬಾಲೆ ಹಿಮಗಿರಿ ಕಾಲ ಕಳೆಬಳು, ಬಾಲೆ ಹಿಮಗಿರಿ ತಪ್ಪಲಲಿ ಕಾಲ ಕಳೆಬಳು, ಕ್ರೂರ ಮೃಗಗಳ ಭಯವೂ ಇಲ್ಲದೆ, ಬಾಲೆ ಹಿಮಗಿರಿ ತಪ್ಪಲಲಿ ಕಾಲ ಕಳೆವಳು, ಕ್ರೂರ ಮೃಗಗಳ ಭಯವೂ ಇಲ್ಲದೆಲೆ, ಚಂಡಮುಂಡರು ಏನು ತಡ ಮಾಡಲಿಲ್ಲ. ಕೂಡಲೇ ಅಲ್ಲಿರತಕ್ಕಂತಹ ಆ ಕನ್ಯಾ ರತ್ನವನ್ನು ನೋಡಿಕೊಂಡು ಶುಂಭರಾಜನಲ್ಲಿಗೆ ಹಿಂತಿರುಗುತ್ತಾರೆ. ಅವರು ಹೇಳುತ್ತಾರೆ, ರಾಜ ಮಹಾನ್ ಶೂರ ಶುಂಭ, ನಾವು ಇವತ್ತು ಕಂಡದ್ದಾದರೂ ಎಂಥದ್ದು ಆ ಕಾಡಿನಲ್ಲಿ. ವೀರ ಶುಂಭ ನಿಶುಂಭ ವೀರರೇ ಅಂತ ಹೇಳ್ತಾರೆ ಚಂಡಮುಂಡ. ಬಾಲೆ ಓರ್ವಳು ರತಿಯ ನಾಚಿಪ, ಸಾಧಾರಣವಾಗಿ ಸೌಂದರ್ಯದಲ್ಲಿ ವರ್ಣನೆ ಮಾಡುವಂಥದ್ದು ರತಿ ದೇವಿ, ಅತ್ಯಪೂರ್ವ ಸುಂದರಿ ಅಂತ ಹೇಳ್ದ. ಆದರೆ ಆ ರತಿಯು ಕೂಡ ಇವಳ ಸೌಂದರ್ಯದ ಎದುರು ಅವಳ ಸೌಂದರ್ಯ ತೀರಾ ಕ್ಷುಲ್ಲಕವಾದಂಥದ್ದು. ಅವಳನ್ನು ನಿವಾಳಿಸಬೇಕು, ಅವಳ ಸೌಂದರ್ಯವನ್ನು. ಅಂತಹ ಸುಂದರ ಸ್ತ್ರೀ, ಏನು ಕಾಲು ಗೆಜ್ಜೆಯ ನಿನಾದ ಅವಳದು. ಹಿಮಗಿರಿ ತಪ್ಪಲಲ್ಲಿ ಮೃಗನಯನೆಯಂತೆ ತನ್ನ ಚಪಲ ಕಣ್ಣುಗಳಿಂದ ಆಚೆ ಈಚೆ ನೋಡುತ್ತಾಳೆ. ಸುಂದರವಾದ ಆ ಉಯ್ಯಾಲೆಯಲ್ಲಿ ಕುಳಿತು ತೂಗುವ ಸೌಂದರ್ಯ ಎಂಥದ್ದು. ಕೈಯಲ್ಲೊಂದು ಸುಂದರವಾದ ವೀಣೆಯನ್ನು ಧರಿಸಿದ್ದಾಳೆ. ಅದಕ್ಕಿಂತ ವಿಶೇಷವಾಗಿ ಅಲ್ಲಿ ಆ ಕುಳಿತವೆ, ಅಲ್ಲಿಗೆ ಸಾಧಾರಣ ಜನಸಾಮಾನ್ಯರು ಹೋಗಲಿಕ್ಕೆ ಹೆದರುವಂತಹ ಆ ದಟ್ಟ ಅಡವಿಯಲ್ಲಿ ಕಿಂಚಿತ್ತೂ ಭಯವಿಲ್ಲದೆ, ಕ್ರೂರ ಮೃಗಗಳ ನಡುವೆ ಯಾವುದೇ ಭಯವೂ ಇಲ್ಲದೆ ಆ ಸುಂದರಿ ಚೆಲುವೆ ಚಪಲ ಕಣ್ಣುಗಳಿಂದ ಚತುರಾಂಗರನ್ನು ಆಹ್ವಾನಿಸುವಂತೆ ಕಾಣಿಸುತ್ತಿದ್ದಾಳೆ ಅಂತ ಹೇಳುವಾಗ, ಸ್ವತಃ ಕಾಮುಕ ಪ್ರವೃತ್ತಿಯವನಾದ ಶುಂಭ ಏನು ಮಾಡ್ತಾನೆ? ಕರಣದಲ್ಲಿ ಕಾಮಾಗ್ನಿ ತುಂಬಲು ದುರುಳನಿಗೆ ಬಲು ಆಸೆ ಪುಟ್ಟಿತು.
ಕರೆದು ಪೇಳಿದ ದೂತ ಸುಗ್ರೀವಂಗೆ ಕಠಿಣದಲ್ಲಿ ಕರೆದು ತಾರೆಲೆ ದೂತ ಹಿಮಗಿರಿ ತರಳೆಯನು ಕರೆದು ತಾರೆಲೆ ದೂತ ಹಿಮಗಿರಿ ತರಳೆಯನು ಸಾಮದಲ್ಲಿ ಬರದಿರೆ ಸಾಮದಲ್ಲಿ ಬರದಿರೆ ಹೆರಳ ನೆಳೆಯುತ ತಂದು ತೋರೆನುತ ಬಂದ ಸುಗ್ರೀವ ಸ್ವತಃ ಕಾಮುಕ ಪ್ರವೃತ್ತಿಯವನಾದ ಶುಂಭನಿಗೆ ಈ ಚಂಡಮುಂಡರ ವರ್ಣನೆಯನ್ನು ಕೇಳಿದಾಗ ಮನಸ್ಸಿನಲ್ಲೇ ಒಂದು ದುರಾಶೆ ಹುಟ್ಟಿತು. ಇಂತಹ ತರಳೆಯನ್ನು ತನ್ನ ವಶ ಮಾಡಿಕೊಳ್ಳಬೇಕು. ನನ್ನಲ್ಲಿ ಎಲ್ಲ ಬಗೆಯ ಸಂಪತ್ತುಗಳು, ಅನರ್ಘ್ಯ ಆಸ್ತಿ ನನ್ನಲ್ಲಿದೆ. ಆದರೆ ನನ್ನ ಬಳಿಯಲ್ಲಿ ಕನ್ಯಾ ರತ್ನ ಮಾತ್ರ ಇಲ್ಲದಿರುವಂಥದ್ದು. ಆದ್ದರಿಂದ ಅವನು ತನ್ನ ಮಂತ್ರಿಯಾದ, ಅವನು ಮಂತ್ರಿಯೂ ಕೂಡ ಹೌದು, ದೂತನೂ ಹೌದು, ಸುಗ್ರೀವ ಎನ್ನುವ ಹೆಸರಿನವನು. ಸುಗ್ರೀವ ಅಂದರೆ ರಾಮಾಯಣದಲ್ಲಿ ಕಂಡುಬರುವ ಸುಗ್ರೀವ ಅಲ್ಲ, ಶುಂಭರಾಜನ ಕಾಲದಲ್ಲಿ ಇದ್ದಂತಹ ಒಬ್ಬ ಬುದ್ಧಿವಂತನು, ವಯೋವೃದ್ಧನು ಆದಂತಹ ಒಬ್ಬ ದೂತ. ಅವನನ್ನು ಬಳಿ ಕರೆದು ಶುಂಭ ಹೇಳ್ತಾನೆ, ನೋಡು ಸುಗ್ರೀವ, ನೀನು ಈಗಲೇ ಈ ಚಂಡಮುಂಡರು ತಿಳಿಸಿದಂತಹ ಸ್ಥಳಕ್ಕೆ ನೀವು ಹೋಗಬೇಕಾಗಿದೆ. ನೀನು 4 ರೀತಿಯ ಚತುರೋಪಾಯಗಳನ್ನು ನೀನು ಮಾಡಬೇಕಾಗಿದೆ. ಸಾಮ, ದಾನ, ಭೇದ ಮತ್ತು ದಂಡ. ಮೊದಲನೇದಾಗಿ ಸಾಮ ರೀತಿಯಲ್ಲಿ ನೀನು ಅವಳನ್ನು ಮನವೊಲಿಸಿ ಶುಂಭನಲ್ಲಿಗೆ ಬರುವಂತೆ ಮಾಡಬೇಕು. ಅದಕ್ಕೆ ಅವಳು ಸಮ್ಮತಿಸಲಿಲ್ಲ ಅಂತಾದರೆ ದಾನ, ಅವಳಿಗೆ ಕೆಲವು ಆಮಿಷಗಳನ್ನು ಕೊಟ್ಟಾದರೂ ನೀನು ಅವಳನ್ನು ಇಲ್ಲಿಗೆ ಕರೆತರಬೇಕು. ಹೋಗಲಿ, ದಾನಕ್ಕೂ ಕೂಡ ಅವಳು ಒಲಿಯಲಿಲ್ಲ ಅಂತ ಆದರೆ ಭೇದ ಮಾಡು. ಅಂದರೆ ನೋಡು, ಅವನು ಹಾಗಿದ್ದಾನೆ, ಇವನು ಹೀಗಿದ್ದಾನೆ ಅಂತ ಹೇಳಿ ಪರಸ್ಪರ ಹೋಲಿಸಿಕೊಂಡು ಶುಂಭ ಅತ್ಯಂತ ಶ್ರೇಷ್ಠ ಅಂತ ಅವರ ಮನವೊಲಿಕೆಗೆ ಅವಳ ಮನವೊಲಿಸುವಂತೆ ಮಾಡು. ಆದರೆ ಅದಕ್ಕೂ ಅವಳು ಬಗ್ಗದೇ ಇದ್ದರೆ ಕೊನೆಗೆ ಇರುವಂತಹ ಒಂದೇ ಒಂದು ಉಪಾಯ, ಅದು ದಂಡ. ಅಂದರೆ ಶಿಕ್ಷೆಯಾಗಿ ಅವಳ ಹೆರಳನ್ನು, ಅವಳ ಆ ಮುಡಿಯನ್ನು, ಆ ಸಿರಿಮಿಡಿಯನ್ನು ಹಿಡಿದು ಅವಳನ್ನು ದರದರನೆ ಎಳೆದುಕೊಂಡು ಬಾ ಎನ್ನುವ ಕಟ್ಟಾಜ್ಞೆಯನ್ನು ಶುಂಭ ತನ್ನ ದೂತನಾದ ಸುಗ್ರೀವನಲ್ಲಿ ಕಠಿಣವಾಗಿ ಹೇಳುತ್ತಾನೆ. ಈ ಸೂಚನೆಯನ್ನು ಚಾಚೂ ತಪ್ಪದೆ ಮಾಡುವಂತಹ ಸುಗ್ರೀವ ಕಾಡಿಗೆ ತೆರಳುತ್ತಾನೆ. ಹೋಗುವಾಗಲೇ ಅವನಿಗೆ ಆ ಸ್ತ್ರೀಯ ರೂಪವನ್ನು ಕಂಡು ಅತ್ಯಂತ ಗೌರವ ಭಾವನೆ ಬಂತು. ಅವಳಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ಚತುರ ಮಾತಿನ ದೂತ, ಚತುರ ಮಾತಿನ ದೂತ ದೇವಿಯನುತಿಸಿ ಬಾಗುತ ಪೇಳ್ದ ವನದೊಳು ಸತತ ವಾಸಿಪ ನಿನಗೆ. ಚತುರ ಮಾತಿನ ದೂತ ದೇವಿಯನುತಿಸಿ ಬಾಗುತ ಪೇಳ್ದ ವನದೊಳು ಸತತ ವಾಸಿಪ ನಿನಗೆ ಹಿತವದವರಾರೋ. ವನದೊಳು ಸತತ ವಾಸಿಪ ನಿನಗೆ ಹಿತದವರಾರು, ಪೆಸರೇನು
ಕಥಿತ ಬೇಕೆನೆ ದೂತ ಕೇಳಲು ಮತಿಯ ತರ ದೇವಿ ಗಂಭೀರ ನುಡಿಯಲಿ ಸ್ತುತಿಪಡಿಸಿದಳು ಎನ್ನಂ ತಿಳಿದವರಿಲ್ಲ ಮೂಜಗದೇ ಎನ್ನಂ ತಿಳಿದವರಿಲ್ಲ ಮೂಜಗದೇ ಚತುರ ಮಾತಿನ ಆ ದೂತ ಸುಗ್ರೀವ ಶುಂಭ ಹೇಳಿದ ಹಾಗೆ ಅವಳಲ್ಲಿ ವರ್ತಿಸಲಿಲ್ಲ. ಬದಲಾಗಿ ವಿನಯಪೂರ್ವಕವಾಗಿ ಅವಳಿಗೆ ನುತಿಸಿ ಅಥವಾ ನಮಸ್ಕಾರ ಮಾಡಿ ಅವಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ಅಮ್ಮ, ಇಂತಹ ಘೋರ ಅರಣ್ಯದಲ್ಲಿ, ದಟ್ಟ ಅಡವಿಯಲ್ಲಿ ನೀನು ಏಕಾಂಗಿಯಾಗಿ ಹೇಗೆ ಇಲ್ಲಿ ಇರುತ್ತೀಯಮ್ಮ? ನಿನ್ನ ಹೆಸರು ಏನು? ನಿನ್ನ ಹೆತ್ತವರು ಯಾರು? ಈ ಕಾಡಿನಲ್ಲಿ ಏಕಾಂಗಿಯಾಗಿ ವಾಸಿಸಲು, ಈ ಕಾಡು ಮೃಗಗಳ ನಡುವೆ ನಿನಗೆ ಕೊಂಚವಾದರೂ ಸ್ವಲ್ಪವಾದರೂ ಭಯವಾಗುವುದಿಲ್ಲವೇ? ಇಲ್ಲಿ ವಾಸ ಮಾಡುವ ಅಗತ್ಯವಾದರೂ ನಿನಗೆ ಏನಿದೆ ಅಂತ ಕೇಳಿದಾಗ ಆ ದೇವಿ ಗಂಭೀರ ನುಡಿಯಲ್ಲಿ ಹೀಗೆ ಹೇಳುತ್ತಾಳೆ, ಎನ್ನಂ ತಿಳಿದವರಿಲ್ಲ. ನನ್ನನ್ನು, ನನ್ನ ತಂದೆ ಯಾರು, ನನ್ನ ತಾಯಿ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಈ ಲೋಕದಲ್ಲಿ ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ನಾನು ಯಾರು ಅಂತ ನಾನು ತಿಳಿಯಲಾರೆ ನನ್ನನ್ನು. ಆದರೆ ಒಂದು ವ್ಯವಹಾರಕ್ಕಾಗಿ ಮಾತ್ರ ನಾನು ಅಂತ ಹೆಸರಿಟ್ಟುಕೊಂಡಿದ್ದೇನೆ, ಅಷ್ಟು ಮಾತ್ರ ನಾನು ನಿನ್ನಲ್ಲಿ ಹೇಳಬಲ್ಲೆ. ಮತ್ತೆ ನನ್ನ ವಿವರಗಳು ನನಗೆ ಗೊತ್ತಿಲ್ಲದ ಮೇಲೆ ನಾನು ನಿನ್ನಲ್ಲಿ ಹೀಗೆ ಹೇಳಿದೆ. ಆಗ ಆ ಚತುರನಾದಂತಹ ಸುಗ್ರೀವ ಒಂದು ಮಾತನ್ನು ಹೇಳುತ್ತಾನೆ. ಜಗದೊಳಗೆ ಮದ ಶೂರರಿರುವರೇ ಮಿಗಿಲು, ಶುಂಭ ನಿಶುಂಭ ದೈತ್ಯರು ಗಗನದಲ್ಲಿ ಮನೆ ಮಾಡಿಕೊಂಡಿಹರು. ಎಲ್ಲವರ ವಶವು ಅವನಿತದ ಸಿರಿತನೂತರವರಲಿ, ಬಗೆ ಬಗೆಯ ನಗನಾಣ್ಯರವರಲಿ. ಹಗರಣದ ಮಾತೇಕೆ ಅವರೊಳು ಸೆಣಸಿದವರಿಲ್ಲ, ಹಗರಣದ ಮಾತೇಕೆ ಅವರೊಳು ಸೆಣಸಿದವರಿಲ್ಲ. ಸುಗ್ರೀವ ಹೇಳ್ತಾನೆ, ಅಮ್ಮ, ನೀನು ಈ ಕಾಡಿನಲ್ಲಿ ಏಕಾಂಗಿಯಾಗಿ ಇರುವಂಥದ್ದು ನನಗೆ ಸಮಂಜಸ ಅಂತ ಕಾಣುವುದಿಲ್ಲ. ಅದಕ್ಕಾಗಿ ನನ್ನಲ್ಲೇ ಒಂದು ಯೋಚನೆ ಬರ್ತಾ ಇದೆ. ನಾನು ಪರಮ ಶೂರನಾದ, ಸ್ವಲ್ಪ ಅವಿವೇಕ ಬೆರೆಸಿದರೂ ಕೂಡ ಮಹಾಪರಾಕ್ರಮಿಯಾದ ಶುಂಭ ಎನ್ನುವ ಚಕ್ರವರ್ತಿ ಇದ್ದಾನೆ. ಅವನ ಕಡೆಯಿಂದ ಬದವನು, ಅವನನ್ನು ಇಷ್ಟರವರೆಗೆ ಈ ಪ್ರಪಂಚದಲ್ಲಿ ಸೋಲಿಸಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಅವನಲ್ಲಿ ಇರುವಂತಹ ಅನರ್ಘ್ಯ ಸಂಪತ್ತಿಗೆ ಲೆಕ್ಕವಿಲ್ಲದಷ್ಟು ರತ್ನಗಳಿಗೆ ಅಧಿಪತಿಯಾಗಿದ್ದಾನೆ ಆ ಶುಂಭ. ಅಂಥವನ ಬಳಿಗೆ ನೀನು ಬಂದು ಅವನನ್ನು ವರಿಸಿದರೆ ಒಳ್ಳೆಯದಲ್ಲವೇ? ನಿನ್ನಂತಹ ಅಪರೂಪದ ಸೌಂದರ್ಯದ ಅಧಿದೇವತೆ ಅಂತ ಹೇಳಬಹುದು ನಿನ್ನನ್ನು. ನೀನು ಯೋಗ್ಯವಾದ ರೀತಿಯಲ್ಲಿ ನೀನು ನನ್ನ ಜೊತೆಯಲ್ಲಿ ಬಾಮ್ಮ ಅಂತ ಕರೆಯುತ್ತಾನೆ. ಆಗ ಅವಳು ಸ್ವಲ್ಪ ಯೋಚನೆ ಮಾಡಿದ ಹಾಗೆಯೇ ಕಂಡುಬಂತು. ಆಗ ಮುಂದುವರಿಸಿ ಸುಗ್ರೀವ ಹೇಳುತ್ತಾನೆ, ಏನು ಹೇಳಲೆ ಸ್ತ್ರೀಯೇ, ಚಿತ್ತದ ಗ್ಲಾನಿಯೇತಕೆ ಶುಂಭ ದೈತ್ಯನ ರಾಣಿಯಾಗಲು
ಮನವು ಬಾರದೆ ಮನವು ಬಾರದೆ ಶುಂಭ ದೈತ್ಯನ ರಾಣಿಯಾಗಲು ಮನವು ಬಾರದೆ ಹೇಳು ಹೇಳೆಂದ ಮೌನನಗೆ ಎಂ ಸೂಸಿ ಮೌನನಗೆ ಎಂ ಸೂಸಿ ದೇವಿ ನುಡಿದಳು ನಾನು ಬಾಲ್ಯದಿ ಶಪಥಗೈದಿಹೆ ಆನು ಆರಿಗೆ ಸೋಲ್ವೆ ನಾನು ಬಾಲ್ಯದಿ ಶಪಥ ಗೈದಿಹೆ ಆನು ಆರಿಗೆ ಸೋಲ್ವೆ ಅವನ ಮದುವೆಯಾಗುವೆನೋ ಮದುವೆಯಾಗುವೆನು. ಸುಗ್ರೀವ ಹೇಳ್ತಾನೆ, ಏನು ಹೇಳಲಿ ಸ್ತ್ರೀಯೇ, ಚಿತ್ತಗ್ಲಾನಿ ಏತಕ್ಕೆ. ನಿನ್ನ ಮನಸ್ಸಿನಲ್ಲಿ ಏನೋ ಒಂದು ಗೊಂದಲ ಇದ್ದ ಹಾಗೆ ಕಂಡು ಬರ್ತದೆ. ಶುಂಭನ ರಾಣಿಯಾಗಲು ನಿನಗೆ ಮನಸ್ಸು ಬಾರದೆ ಅಂತ ಸುಗ್ರೀವ ವಿಚಾರಿಸ್ತಾನೆ. ಅವನ ರಾಣಿಯಾಗಲು ಹಂಬಲಿಸುವ ಎಷ್ಟೋ ಮಂದಿ ಸ್ತ್ರೀಯರು ಇರಬಹುದು. ಅಂತಹ ಸನ್ನಿವೇಶದಲ್ಲಿ ಅಂತಹ ಶುಂಭನ ರಾಣಿಯಾಗಲು ನಿನಗೆ ಮನಸ್ಸು ಬಾರದೆ ಅಂತ ಕೇಳುವಾಗ ಮೌನ ನಗೆಯಂ ಸೂಸಿ, ಒಂದು ಸಣ್ಣ ನಗೆಯನ್ನು ಸೂಸಿ ಆ ದೇವಿ ಹೇಳುತ್ತಾಳೆ, ನೀನು ಹೇಳಿದ ಹಾಗೆ ಎಲ್ಲವೂ ಕೂಡ ಸರಿ. ಶುಂಭ ಮಹಾಪರಾಕ್ರಮಿ ಅಂತ ಹೇಳುವುದು ಸರಿ, ಅವನಲ್ಲಿ ಸಂಪತ್ತು ಇದೆ ಹೇಳುವುದು, ಅವನು ಬೇಕು ಅಂತ ಹೇಳುವುದು ಸರಿ. ಆದರೆ ನಾನು ಸಣ್ಣವಳಿರುವಾಗಲೇ ಒಂದು ಶಪಥವನ್ನು ಮಾಡಿದ್ದೇನೆ. ಆ ಶಪಥ ಏನು ಅಂತ ಹೇಳಿದರೆ, ಯಾರು ನನ್ನನ್ನು ಸೋಲಿಸುತ್ತಾರೋ ಅವನನ್ನು ನಾನು ಮದುವೆಯಾಗುವುದು ಎನ್ನುವ ಶಪಥವನ್ನು ನಾನು ಇಂದು ನಿನ್ನೆ ಮಾಡಿದ್ದಲ್ಲ, ಬದಲಾಗಿ ನನ್ನ ಬಾಲ್ಯದಲ್ಲೇ ನಾನು ಮಾಡಿದ್ದೇನೆ. ಆದ್ದರಿಂದ ನಿನ್ನ ರಾಜ ಯಾವ ಶುಂಭ ಇದ್ದಾನೆ, ಅವನು ನನ್ನಲ್ಲಿ ಸೆಣಸಿ ನನ್ನನ್ನು ಸೋಲಿಸಿದರೆ ಅವನನ್ನು ನಾನು ಮದುವೆ ಆಗಬಹುದು. ಆದರೆ ಉಳಿದ ರೀತಿಯಲ್ಲಿ ನೀನು ಹೇಳುವ ಮಾತಿಗೆ ಸಮ್ಮತಿಸಲಾರೆ. ಯಾಕಂದರೆ ನಾನು ಈಗಾಗಲೇ ಶಪಥ ಮಾಡಿದ್ದು, ಶಪಥವನ್ನು ಮುರಿಲಿಕ್ಕಾಗುವುದಿಲ್ಲ ಅಂತ ಹೇಳುವಾಗ ಸುಗ್ರೀವ ಹೇಳ್ತಾನೆ, ಮಾತು ಸತ್ಯವೇ, ಮಾತು ಸತ್ಯವೇ, ಸತ್ಯವೆಂದಳು ಸೋತು ಬಂದೊಡೆ ವಿಹಿತವಲ್ಲವು, ಪ್ರೀತಿಯಿಂದಲೇ ಸಕಲ ಜಗವಂಗೆಲ್ಲಬಹುದೆಂದ. ದೂತ ದೂತ ನಿನ್ನೊಡೆಯಂಗೆ ಪೇಳೆಲೆ, ಸೋತುದಲ್ಲದೆ ಎನ್ನ ಜತೆಯಲ್ಲಿ ಮಾತು ಸಲ್ಲದು. ದೂತ ನಿನ್ನೊಡೆಯಂಗೆ ಪೇಳೆಲೆ, ಸೋತುದಲ್ಲದೆ ಎನ್ನ ಜತೆಯಲ್ಲಿ ಮಾತು ಸಲ್ಲದು. ಹೋಗು ಹೋಗು ಎಂದೊಡೆ ದೈತ್ಯ ಮರಳಿದನೋ. ಮಾತು ಸತ್ಯವೇ? ಸುಗ್ರೀವ ಕೇಳ್ತಾನೆ, ನೀನು ಹೇಳುವ ಮಾತು ಸತ್ಯವಮ್ಮ? ಇದು ನಿನ್ನನ್ನು ಸೋಲಿಸದೆ ನೀನು ಬರುವವಳಲ್ಲ, ಇದು ಎಂತಹ ನ್ಯಾಯವಮ್ಮ? ಇದು ಮದುವೆಯ ಮೊದಲು ಸರಿ ಜಗಳ ಮಾಡುವಂತಹದ್ದು, ಯುದ್ಧ ಮಾಡುವಂತಹದ್ದು, ಒಬ್ಬರೊಡನೆ ಸೆಣಸಾಡುವಂತಹದ್ದು, ಮತ್ತೆ ಮದುವೆಯಾಗುವಂತಹದ್ದು, ಇದು ಎಲ್ಲಿಯ ನ್ಯಾಯವಮ್ಮ? ಎಲ್ಲವೂ ಕೂಡ ಪ್ರೀತಿಯಿಂದಲೇ ಗಳಿಸಬೇಕಾದಂಥದ್ದು. ಪ್ರೀತಿಯಿಂದಲೇ ಎಲ್ಲ ಲೋಕವನ್ನು ನಾವು ಗೆಲ್ಲಬಹುದು. ಪ್ರೀತಿ ಇಲ್ಲದೆ ನಾವು ಜಗತ್ತನ್ನು ಗೆಲ್ಲಲು ಸಾಧ್ಯವಿಲ್ಲವಮ್ಮ. ಆದ್ದರಿಂದ ನೀನು ಆ ನಿಯಮವನ್ನು ಬಿಟ್ಟು ಆ ಶಪಥವನ್ನು ಮುರಿದಾದರೂ ಕೂಡ
ನೀನು ನನ್ನ ಜೊತೆಗೆ ಬರಬೇಕು ಅಂತ ಹೇಳಿದಾಗ ದೇವಿ ಹಸನ್ಮುಖಿಯಾಗಿ ಹೇಳ್ತಾಳೆ, ಖಂಡಿತವಾಗಿ ನಾನು ಶಪಥ ಇದು ಮಾಡಿ ಆಗಿದೆ. ಶಪಥ ಮಾಡಿ ಮುರಿಯುವಂಥದ್ದು ಅದು ಕೇವಲ ಹೀನರ ಅಥವಾ ಕೆಟ್ಟವರ ಲಕ್ಷಣ. ಅದು ಒಂದು ಮಾತಾಡುವಂಥದ್ದು ಮತ್ತೆ ಅದನ್ನು ಮುರಿಯುವಂಥದ್ದು, ಇನ್ನೊಂದು ಮಾತನಾಡುವಂಥದ್ದು ಅದನ್ನು ಮುರಿಯುವಂಥದ್ದು. ಆದ್ದರಿಂದ ನನ್ನಿಂದ ಅದು ಸಾಧ್ಯ ಇಲ್ಲ. ಆದ್ದರಿಂದ ಈ ವಿಷಯವನ್ನು ನಿನ್ನ ಒಡೆಯನಾದ ಆ ಯಾವ ಶುಂಭ ಇದ್ದಾನೆ ಅವನಲ್ಲಿ ತಿಳಿಸು ಅಂತ ಹೇಳಿದಾಗ ಆ ಸುಗ್ರೀವ ಚತುರನಾದ ಅಥವಾ ವಯೋನಾದ ಆ ಸುಗ್ರೀವ ಹಿಂದಿರುತ್ತಾನೆ. ಹಿಂದಿರುಗಿ ಬಂದು ತನ್ನ ಒಡೆಯನಲ್ಲಿ ಈ ವಿವರವನ್ನು ಹೇಳ್ತಾನೆ. ಹೇಳುವಾಗ ಶುಂಭ ಹೇಳ್ತಾ ಬಹಳ ಉಗ್ರನಾಗಿ ಪ್ರತಿಕ್ರಿಯಿಸ್ತಾನೆ. ಬಹುಶಃ ನೀನು ವೃದ್ಧನಾಗಿದ್ದಿ, ನಿನ್ನಿಂದ ಏನು ಮಾಡಲಿಕ್ಕೆ ಆಗಲಿಲ್ಲ ಸುಗ್ರೀವ. ಇಲ್ಲದಿದ್ದರೆ ನಾನು ಹೇಳಿದ ಹಾಗೆ ಅವಳನ್ನು ಹೆರಳು ಹಿಡಿದು ಅಥವಾ ತುರುಬನ್ನು ಹಿಡಿದು ನೀನು ಎಳೆದುಕೊಂಡು ಬರಬೇಕಾಗಿತ್ತು. ಆದರೆ ನೀನು ಬರಲಿಲ್ಲ. ಯಾಕೋ ನೀನು ವೃದ್ಧ, ನಿನ್ನಿಂದ ಆಗುವುದಿಲ್ಲ. ಇರಲಿ, ನಿನಗಿಂತಲೂ ಪರಾಕ್ರಮಶಾಲಿಯಾದ ಯುದ್ಧಕ್ಕಾಗಿಯೇ ಮೀಸಲಾಗಿಟ್ಟಂತಹ ನನ್ನ ಇಬ್ಬರು ಆಧಾರ ಸ್ತಂಭಗಳಾದ ಯಾವ ಚಂಡಮುಂಡರಿದ್ದಾರೆ ಅವರನ್ನು ನಾನು ಈಗ ಇದಕ್ಕೆ ಕಳಿಸಬೇಕಾಗಿದೆ. ಆದ್ದರಿಂದ ಆ ಚಂಡಮುಂಡರನ್ನು ಯುದ್ಧರಂಗಕ್ಕೆ ಕಳುಹಿಸುತ್ತಾನೆ ಶುಂಭ. ಒಂದು ಕಡೆಯಲ್ಲಿ ಚಂಡ ಮುಸುಕಿದ, ಒಂದು ಕಡೆಯಲ್ಲಿ ಮುಂಡ ಮುಸುಕಿದ, ಕಂದು ವರ್ಣದ ದೇವಿ ಚಂಡಿಕೆ ಪಿಡಿದು ಕಡಿಯುತ್ತಿರೆ. ಒಂದೇ ಕ್ಷಣದಲ್ಲಿ ಮೃತ್ಯು ದೇವತೆ ಬಂದು ರುದಿರದ ಸ್ನಾನಗೈಯುತ. ಒಂದೇ ಕ್ಷಣದಲ್ಲಿ ಮೃತ್ಯು ದೇವತೆ ಬಂದು ರುದಿರದ ಸ್ನಾನಗೈಯುತ. ವಾಸವ ವಸ್ತ್ರವನುಟ್ಟ ತೆರದಲ್ಲಿ ಧರಣಿ ರಕ್ತಗೆ. ಶುಂಭನ ಆಜ್ಞಾನವರ್ತಿಗಳಾದ ಚಂಡಮುಂಡರು ತಡಮಾಡದೆ ಆ ದೇವಿ ಇದ್ದಲ್ಲಿಗೆ ತೆರಳುತ್ತಾರೆ. ಒಂದು ಕಡೆಯಲ್ಲಿ ಚಂಡ ಅವಳ ಮೇಲೆ ಆಕ್ರಮಣ ಮಾಡಲಿಕ್ಕೆ ಸಿದ್ಧನಾಗುತ್ತಾನೆ. ಇನ್ನೊಂದು ಕಡೆಯಲ್ಲಿ ಮುಂಡ ಅವಳ ಇನ್ನೊಂದು ಹಸ್ತವನ್ನು ಹಿಡಿದು ಅವಳನ್ನು ತಡೆಯಲಿಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಆ ಭೂದೇವಿಯೇ ಪ್ರತ್ಯಕ್ಷಳಾಗಿ ಉದಿಸಿ ಬಂದಿದ್ದಾಳೋ ಎನ್ನುವ ಹಾಗೆ ಆ ಚಂಡಮುಂಡರನ್ನು ಕೆಲವೇ ತಾಸುಗಳಲ್ಲಿ ಧ್ವಂಸ ಮಾಡಿ ಆ ಮಹಾಪರಾಕ್ರಮಿಗಳು ವೀರರು ಅಂತ ಯಾವ ಶುಂಭ ಯೋಚಿಸಿದ್ದನೋ ಆ ದೈತ್ಯರಿಗೆ ಯಮಲೋಕವನ್ನು ತೋರಿಸಿದ ಆ ದೇವಿ ರುಧಿರದ ಸ್ನಾನವನ್ನು, ರಕ್ತದ ಸ್ನಾನವನ್ನು ಮಾಡಿಸುತ್ತಾಳೆ. ಅವರ ಅಸಂಖ್ಯ ಸೈನ್ಯವನ್ನು ಕೂಡ ನಾಶ ಮಾಡುತ್ತಾಳೆ. ಆ ಚಂಡಮುಂಡರ ರುಂಡವನ್ನು ಏನು ಮಾಡುತ್ತಾಳೆ ಎನ್ನುವುದನ್ನು ಮುಂದೆ ಹೇಳ್ತಾರೆ. ಚಂಡಮುಂಡರ ಕೊಂದ ದೇವಿಗೆ ಚಂಡಿ ಎನ್ನುವ ನಾಮವಾಯಿತು. ರುಂಡ ಬೆರಡನು ಆಲಿ ಕಲ್ಲಿನ ತೆರದಿಯಾಡುತ್ತಿರ. ಕಂಡರೆಲ್ಲರೂ ದೇವ ವೃಂದವು ದಂಡಬಾ ಸಿಂಗವನು ಕಟ್ಟುದ. ದುಂಡು ಮಲ್ಲಿಗೆ ಹಾರ ಹಾಕುತ್ತ ಜಯವ ಕೋರಿದರು. ಹಾಕುತ್ತ ಜಯವ ಕೋರಿದರು. ಆ ಚಂಡನನ್ನು
ಕೊಂದ ಕಾರಣದಿಂದ ಆ ದೇವಿಗೆ ಚಂಡಿ ಅಂತ ಹೆಸರು ಬಂತು. ಹಾಗೆಯೇ ಮುಂಡನನ್ನು ಹತ್ಯೆ ಮಾಡಿದ್ದರಿಂದ ಚಾಮುಂಡಿ ಎನ್ನುವ ಹೆಸರು ಕೂಡ ಅವಳಿಗೆ ಪ್ರಾಪ್ತವಾಯಿತು. ಅವರಿಬ್ಬರ ರುಂಡಗಳನ್ನು, ತಲೆಗಳನ್ನು, ಶಿರವನ್ನು ಚೆಂಡಿನಂತೆ ಆಲಿಕಲ್ಲಿನ ಹಾಗೆ ಹಿಮದ ಗಡ್ಡೆಗಳನ್ನು ಹೇಗೆ ಖಡ್ಗದಲ್ಲಿ ಎತ್ತಿ ಇದು ಮಾಡಬಹುದೋ ಅದೇ ರೀತಿಯಲ್ಲಿ ಅವರ ರುಂಡಗಳನ್ನು ಚೆಂಡಾಡಿದಳು ಆ ದೇವಿ. ಈ ವರ್ತಮಾನ ಶೀಘ್ರವಾಗಿ ಶುಂಭನಿಗೆ ತಲುಪಿತು. ಅವನ ಶಕ್ತಿಯ ಪ್ರತಾಪದ ಸುಮಾರು ಮುಕ್ಕಾಲಂಶ ಮಾತ್ರ ಉಳಿದಿದೆ. ಇನ್ನು ತನ್ನ ಬಲಗೈ ಬಂಟರಾದ ಚಂಡಮುಂಡರು ಹತ್ಯೆಗೊಳಗಾಗಿದ್ದಾರೆ ಎನ್ನುವ ವಾರ್ತೆಯನ್ನು ಕೇಳಿದ ಶುಂಭ ನೇರವಾಗಿ ಯುದ್ಧರಂಗಕ್ಕೆ ಧುಮುಕಲಿಕ್ಕೆ ಹೊರಡುವ ಸಂದರ್ಭದಲ್ಲಿ ಅವನನ್ನು ತಡೆದು ಅವನ ಹೊರಟದನ್ನು ಕಂಡಂತಹ ಅವನ ಸೋದರಳಿಯ ಒಬ್ಬ ರಕ್ಕಸ ರಕ್ತಬೀಜ. ಅವನ ವಿಶೇಷತೆ ಏನು ಅಂತ ಹೇಳಿದರೆ, ಅವನ ರಕ್ತದ ಕಣವು ಕೂಡ ಒಂದು ಹನಿ ಭೂಮಿಗೆ ಬಿದ್ದರೆ ಅದರಿಂದ ಸಹಸ್ರ ಸಂಖ್ಯೆಯ ರಕ್ಕಸರು ಪುನಃ ಉದಯಿಸುತ್ತಾರಂತೆ. ಅಂತಹ ರೀತಿಯ ದುರುಳ ದೈತ್ಯ ರಕ್ತಬೀಜ ರಣಾಂಗಣಕ್ಕೆ ಬರುತ್ತಾನೆ. ಅವನನ್ನು ಅರಿತಂತಹ ಮೊದಲೇ ದೇವಿಗೆ ಎಲ್ಲವೂ ಕೂಡ ತಿಳಿದಿದೆ. ಅಂಥವನನ್ನು ಎಂತಹ ವ್ಯಕ್ತಿ, ಎಂತಹ ದಾನವ ಅಂತ, ಎಂತಹ ಪರಾಕ್ರಮಿ ಅಂತಲೂ ಗೊತ್ತುಂಟು. ಅದರಿಂದ ದುರುಳ ರಕ್ತಬೀಜ ರಣಾಂಗಣಕ್ಕೆ ಬರುತ್ತಾನೆ. ದುರುಳ ದೈತ್ಯನು ರಕ್ತಬೀಜನು ದಿವಿಜ ಜತೆಯಲಿ ಯುದ್ಧಗೈಯಲು ಎನಗೆ ಅಪ್ಪಣೆಗೊಂಡು ಯುದ್ಧಕ್ಕೆ ಸಿದ್ಧನಾಗುತ್ತಿರೇ. ಪರಮ ಮಂಗಳ ವೈರಿ ಪಡೆಗಳು ಬರುವುದಂತಿರೆ. ದೇವಿ ಗಿರಿಜೆಯು ಉರಿಯ ನುಗುಳುದ ಕೋಪದಿಂದಲಿ ಧನುವ ಜಂಕರಿಸಿ. ದೇವಿ ಗಿರಿಜೆಯು ಉರಿಯ ನುಗುಳುತ ಕೋಪದಿಂದಲಿ ಧನುವ ಜಂಕರಿಸಿ. ಈಗ ಯುದ್ಧರಂಗಕ್ಕೆ ಬಂದವನು ಯಾರು ಎನ್ನುವುದು ಸರ್ವಾತ್ಮಿಕಳಾದ ಸರ್ವಜ್ಞಳಾದ ದೇವಿಗೆ ಗೊತ್ತಿಲ್ಲದಿದ್ದಿದೆ. ಈ ದುರುಳ ದೈತ್ಯ ರಕ್ತ ಬೀಜ, ಇಂಥವನಲ್ಲಿ ಸೆಣಸಾಡುವಂಥದ್ದು ಒಂದು ಬಹಳ ಕಷ್ಟದ ಕೆಲಸ. ಯಾಕೆಂದರೆ ಒಂದು ಹನಿ ರಕ್ತ ನೆಲಕ್ಕೆ ಚೆಲ್ಲಿದರೆ ಅದರಿಂದ ಉದಿಸಿ ಬರುವ ರಕ್ಕಸರ ಪಡೆಯನ್ನು ಎದುರಿಸುವುದು ಅಂತ ಹೇಳಿದರೆ ಅದು ಅತ್ಯಂತ ಕಷ್ಟಕರವಾದ್ದು. ಆದರೂ ಅವನನ್ನು ಕಂಡ ತಕ್ಷಣ ಅವನಿಗೆ ಒಂದು ಸಂಕೇತವೋ ಎನ್ನುವ ಹಾಗೆ ತನ್ನ ಧನುವನ್ನು, ತನ್ನ ಬಾಣವನ್ನು ಝೇಂಕರಿಸಿ ಅವನ ಕಡೆಗೆ ಅದನ್ನು ಕಳುಹಿಸುತ್ತಾಳೆ. ಹಾಗೆಯೇ ಆ ಧನುಷ್ಟಂಕಾರಕ್ಕೆ ಬಗ್ಗುವವನಲ್ಲ ಎನ್ನುವಂಥದ್ದು ಗೊತ್ತಿರುವ ಸಂಗತಿಯೇ. ಆಗ ಸ್ವಲ್ಪ ಆ ಗಿರಿಜೆ ಯೋಚಿಸಿ ಮುಂದುವರಿಯುತ್ತಾಳೆ. ಗಿರಿಜೆ ದೇವಿಯು ದೈತ್ಯ ಶಕ್ತಿಯ ನರಿತು, ಗಿರಿಜೆ ದೇವಿಯು ದೈತ್ಯ ಶಕ್ತಿಯ ನರಿತು ಮಾತೃಗ ರೂಪ ಧರಿಸುತ್ತ ಇರಲು. ವೈಷ್ಣವಿ ಬ್ರಹ್ಮ ಶ್ರೀ ಶಿವ ಇಂದ್ರವಾರಾಹಿ ಪರಮವೀರದಿ ನರಸಿಂಹನು ವರದೆ ಕೌಮಾರದಲ್ಲಿ ದೈತ್ಯರ ತೊರೆದಳು. ಹೇಳು ಸುರಪನೆ ದೇವಿ ಶಕ್ತಿಯನು, ದೇವಿ ಶಕ್ತಿಯನು. ಈ ದೈತ್ಯನ ಶಕ್ತಿಯನ್ನು ಅರಿತಂಥವಳಾಗಿ ದೇವಿ ಸಪ್ತ ಮಾತೃಕೆಯರ ರೂಪದಲ್ಲಿ
ವೈಷ್ಣವಿ ವಾರಾಹಿ ನಾರಸಿಂಹಿಣಿ ಕೌಮಾರಿ ಇಂದ್ರಾಣಿ ಬ್ರಹ್ಮಾಣಿ ಶಿವಾನಿ ಎನ್ನುವ ಸಪ್ತ ಮಾತೃಕೆಯರ ರೂಪವನ್ನು ಧರಿಸಿ ಮಹಾಕಾಲಿಯ ರೂಪವನ್ನು ತೋರ್ಪಡಿಸುತ್ತಾಳೆ. ಹಾಗೆಯೇ ಇವನನ್ನು ಗಮನಿಸಬೇಕಿದ್ದರೆ ಸಪ್ತ ರೂಪಗಳ ಆ ಭಯಂಕರ ರೂಪವನ್ನು ಧರಿಸಿ ಯುದ್ಧವನ್ನು ಮಾಡಲು ಸಿದ್ಧಳಾಗುತ್ತಾಳೆ. ಆ ಗಿರಿಜೆ ಯೋಚಿಸಿ ಒಂದು ಉಪಾಯ ಮಾಡುತ್ತಾಳೆ. ಗಿರಿಗೆ ಯೋಚಿಸಿ ತನ್ನ ನಾಲಿಗೆ ಧರಣಿಗೆ ಹರವಿ ಕಾಳಿ ರೂಪದಿ ದುರಗಿಯನು ತಾನೆತ್ತಿ ಬಿಸುಟಳು ಧನುಜನಿದ್ದೆಡೆಗೆ. ದುರುಳ ಧರಣಿಗೆ ಆ ರಕ್ತ ಎರಜುವ ಮುನ್ನವೇ ಸವರಿಕೊಂಡಳು ದುರುಳ ರಕಸ ದೈತ್ಯ ಸೈನ್ಯ ಕ್ರಮದಿಮ್ಮಳಿಯ ತೊಡಗಿದುದು. ದೇವಿ ಗಿರಿಜೆ ಸ್ವಲ್ಪ ಯೋಚನೆ ಮಾಡುತ್ತಾಳೆ. ಯೋಚನೆ ಮಾಡಿ ಮಹಾಕಾಳಿಯ ರೂಪದಲ್ಲಿದ್ದಂತಹ ಆ ದೇವಿ ಇಡೀ ತನ್ನ ನಾಲಿಗೆಯನ್ನು ಸಮಸ್ತ ಭೂಮಂಡಲದಲ್ಲಿ ಹರಡಿ ಅದರ ಮೇಲೆ ಆ ದೈತ್ಯ ರಕ್ಕಸನ ಮೇಲೆ, ಆ ರಕ್ತ ಬೀಜನ ಮೇಲೆ ಒಂದು ಹನಿಯು ರಕ್ತವೂ ಕೂಡ ಚೆಲ್ಲದ ರೀತಿಯಲ್ಲಿ ಅವನ ಮೇಲೆ ಶರಪ್ರಹಾರವನ್ನು ಮಾಡುತ್ತಾಳೆ. ಒಂದು ಹನಿ ರಕ್ತವೂ ಕೂಡ ನೆಲದ ಮೇಲೆ ಚೆಲ್ಲುವುದಿಲ್ಲ. ಬದಲಾಗಿ ಆ ಶಿವಾನಿಯ ಉದರದೊಳಗೆ ಅವನ ರಕ್ತವು ಸಂಚರಿಸಿ ಆ ರಕ್ತ ಬೀಜ ಸತ್ತು ಹೋದ. ರಕ್ತ ಬೀಜ ಸತ್ತ ವಾರ್ತೆ ಶುಂಭನಿಗೆ ತಲುಪುತ್ತದೆ. ಎಲ್ಲ ವಾರ್ತೆಗಳು ತಕ್ಷಣ ತಲುಪುವ ವ್ಯವಸ್ಥೆಗಳಿರ್ತವೆ. ಹಾಗೆಯೇ ಸಮಸ್ತ ಸೈನ್ಯವು ಕೂಡ ದೇವಿ ನಾಶ ಮಾಡುತ್ತಾಳೆ. ಹೀಗೆ ದುರುಳ ರಕ್ಕಸನಾದ ರಕ್ತಬೀಜನ ಮರಣದ ನಂತರ ಶುಂಭನೆ ಸ್ವತಃ ತಾನೇ ಹೊರಡಲಿಕ್ಕೆ ಯೋಚಿಸ್ತಾನೆ. ಆದರೆ ಅವನ ತಮ್ಮ ಇದ್ದಾನಲ್ಲ ಒಬ್ಬ ನಿಶುಂಭ ಅಂತ, ಅಣ್ಣ ನೀನು ಹೋಗಬೇಡ, ರಾಜನಾದವನು ಹೋದರೆ ಮತ್ತೆ ಈ ರಾಜ್ಯದ ಸ್ಥಿತಿ ಅಂತಹದ್ದು, ಆದ್ದರಿಂದ ನೀನು ಹೋಗಬೇಡ, ನಾನೇ ಹೋಗ್ತೇನೆ ಅಂತ ಹೇಳ್ತಾನೆ. ಅತಿ ಅಮೋಘವಾಗಿ ತನ್ನ ಪರಾಕ್ರಮವನ್ನು, ಯಾಕಂದರೆ ಶುಂಭನ ಅರ್ಧಪಟ್ಟು ಶಕ್ತಿ ಅವನಿಗೂ ಇದೆ, ಯಮಳರಂತೆ ಇದ್ದಂಥವರವರು. ಆದ್ದರಿಂದ ನಿಶುಂಭ ಬಹಳ ವೇಗವಾಗಿ ರಥದ ಕುದುರೆಯನ್ನು ವೇಗವಾಗಿ ಓಡಿಸಿ ದೇವಿಯನ್ನು ಎದುರಿಸುತ್ತಾನೆ. ಆದರೆ ಅವನ ಅವಸಾನವು ಕೂಡ ಕಿಂಚಿತ್ ಕಾಲದಲ್ಲಿ ನಡೆಯುತ್ತದೆ. ಯಾವ ಕಾರಣಕ್ಕೂ ಕೂಡ ದೈತ್ಯರ ಸಂಹಾರ ಮಾಡದೆ ಬಿಡುವವಳಲ್ಲ ಆ ಮಹಾದೇವಿ ಗಿರಿಜೆ ಎನ್ನುವುದು ವ್ಯಕ್ತವಾಗುತ್ತದೆ. ಹಾಗೆಯೇ ಇನ್ನು ಉಳಿದಂತಹ ಭಾಗ ಇದನ್ನು ಕೇಳುವಾಗ ಧೃತಿಗೆಡುತ್ತಾನೆ ಶುಂಭ. ಆದರೂ ಕೂಡ ತನ್ನ ಮನಸ್ಸಿನ ಒಳಗಿರುವಂತಹ ಒಂದು ಉದ್ಧಟತನ ಅವನನ್ನು ಬಿಡುವುದಿಲ್ಲ. ಗರ್ವದಿಂದ ತನ್ನ ಬಳಿಯಲ್ಲಿದ್ದಂತಹ ಕನಕ ಕವಚವನ್ನು ತೊಟ್ಟುಕೊಂಡು ಹೊರಡುತ್ತಾನೆ. ಕನಕ ಕವಚವ ತೊಟ್ಟು ಶೌರ್ಯದ ಘನತೆಯಲಿ ಮೀಜೆಯನು ತಿರುಗುದ, ದಿನಪತೇಜದ ಗದೆಯನು ಬೀಸುತ್ತ ಮುಂದೆ ದುಮ್ಮಿಕ್ಕಿ, ವನಿತೆ ನೀನೋರ್ವ ನಾರಿ, ವನಿತೆಯೇ ನೀನೋರ್ವ ನಾರಿ, ರಣದೊಳು ಎನಿತು ಕೊಡುವ ಸಾಹಸವು ಎನಿತು ಎನ್ನಯ ವೈರವ ಕೊಂಡರೆ ಬದುಕನುಚಿತವೋ. ಶುಂಭ ಕನಕ ಕವಚವ ತೊಟ್ಟು, ಚಿನ್ನದ ಕವಚವನ್ನು ತೊಟ್ಟುಕೊಂಡು ಘನತೆಯಲ್ಲಿ ತನ್ನ ಮೀಸೆಯನ್ನು ತಿರುವುತ್ತಾ, ಒಬ್ಬ ಪರಾಕ್ರಮಿ ಹೊರಡುವಂತಹ ಯಾವ ಗತ್ತು ಇದೆಯೋ ಅದೇ ರೀತಿಯಾಗಿ ತನ್ನ ಬಳಿಯಲ್ಲಿ ಬಲವಾದ ಒಂದು ಗದೆಯನ್ನು ಹಿಡಿದುಕೊಂಡು
ಹೇಳ್ತಾನೆ, ಎಲ್ಲವೂ ವನಿತೆ, ನೀನು ನಮ್ಮವರೆಲ್ಲರನ್ನೂ ಕೂಡ ಸಂಹಾರ ಮಾಡಿದವಳಂತೆ. ನೀನು ಬಹಳ ಪರಾಕ್ರಮಿ ಅಂತಲೂ ನೀನು ಕಾಣಿಸ್ತದೆ. ಆದರೆ ಈ ಶುಂಭದರು ನಿನ್ನ ಆಟ ಎಲ್ಲ ನಡೀಲಿಕ್ಕಿಲ್ಲ. ಆದ್ದರಿಂದ ನಿನಗೆ ಒಂದೋ ನಿನಗೆ ಸಾವು, ಇಲ್ಲದಿದ್ದರೆ ನನಗೆ ಸಾವು. ಅದು ಇವತ್ತೇ ನಿರ್ಧಾರ ಆಗಬೇಕು. ಆದ್ದರಿಂದ ಒಳ್ಳೆಯ ಮಾತಿನಲ್ಲಿ ನೀನು ನನ್ನಲ್ಲಿ ಸೋಲೊಪ್ಪಿಕೋ ಅಂತ ವಿನಂತಿಸಿದಾಗ ಆ ದೇವಿ ಹೇಳುತ್ತಾಳೆ, ಕೇಳು ಶುಂಭನೆ ಯುದ್ಧ ಸಮಯದಿ ಕೇಳುವುದೇನುಚಿತ, ಕೇಳುವಾತುರವಿದ್ದೊಡೆನ್ನಯ ಶಕ್ತಿ ಕೇಳೆನುತ ಹೇಳಿದಳು. ಮಹಾದೇವಿ ತನ್ನಯ ಲೀಲೆಯಿಂದಲೇ ಜಗವು ನಿಂತಿದೆ, ದ್ವೇಷ ಬಂದರೆ ಜಗವು ನಾಶವು. ಕೇಳು ನೀನೆಂದ, ಕೇಳು ನೀನೆಂದ. ದುರುಳನಾದ ಶುಂಭ, ನೀನು ಕೇವಲ ಯುದ್ಧರಂಗದಲ್ಲಿ ಮಾತನಾಡುವಂಥದ್ದು ಒಂದು ಶುಭದ ಸಂಕೇತ ಅಂತ ನಾನು ಭಾವಿಸುವುದಿಲ್ಲ. ಆದರೆ ನಿನಗೆ ಈ ನಿನ್ನ ಒಂದು ಅಂತ್ಯ ಕಾಲದಲ್ಲಿ ಅಂತ್ಯ ಶಾಸನವೋ ಎಂಬ ಹಾಗೆ ಒಂದು ಮಾತನ್ನು ಹೇಳ್ತೇನೆ. ಈ ಸಮಸ್ತ ಪ್ರಪಂಚವು ಕೂಡ ನನ್ನ ಲೀಲೆಯಿಂದಲೇ ನಡೆಯುತ್ತಿದೆ. ನನ್ನ ಸಂಕಲ್ಪದ ಪ್ರಕಾರವಾಗಿಯೇ ಈ ಪ್ರಪಂಚ ನಡೆಯುತ್ತಾ ಇದೆ. ಇಲ್ಲಿ ಇರತಕ್ಕಂತಹ ಅಣು ರೇಣು ತೃಣ ಕಾಷ್ಠಗಳಲ್ಲೂ ಕೂಡ ನಾನು ಇದ್ದೇನೆ. ಈ ಪ್ರಪಂಚವೇ ಅರ್ಥಾತ್ ನನ್ನ ಒಂದು ಶಕ್ತಿಯ ಒಂದು ಅಂಕಿತಕ್ಕೆ ಒಳಪಟ್ಟಿದೆ. ಅಂದ ಮೇಲೆ ನೀನು ಸುಮ್ಮನೆ ಜಲ್ಪ ಮಾಡುವಂಥದ್ದು, ಜಲ್ಪನೆ ಮಾಡಿ ವೃಥಾ ಕಾಲವ್ಯಯ ಮಾಡಿ ನಮ್ಮೊಳಗಿನ ಯುದ್ಧದ ಕಾಲಮಿತಿಯನ್ನು ನೀನು ಯಾಕೆ ಹೆಚ್ಚಿಸುತ್ತಾ ಇದ್ದಿ ದುರುಳ ರಕ್ಕಸ? ಆದರೆ ನಾನು ನೀನು ಕೇಳಿದ್ದಕ್ಕಾಗಿ ಒಂದು ಮಾತು ಹೇಳ್ತೇನೆ. ನಾನು ಒಂದರ್ಥದಲ್ಲಿ ಎಷ್ಟು ಕ್ರೂರ ಸ್ವಭಾವವನ್ನು ನಿನ್ನೆಡೆಗೆ ತೋರಿಸುತ್ತೇನೋ ಅಷ್ಟೇ ಸೌಮ್ಯ ಸ್ವಭಾವವನ್ನು ತೋರಿಸಲಿಕ್ಕೆ ನನಗೆ ಗೊತ್ತಿದೆ. ಆದ್ದರಿಂದ ನಾನು ಶರಣು ಬಂದವರಿಗೆ ಶರಣಾಗತರಾಗಲು ಅವಕಾಶ ಕೊಡ್ತೇನೆ. ಆದ್ದರಿಂದ ನೀನು ಬದುಕಬೇಕಿದ್ದರೆ ಒಂದು ಉಪಾಯ ಮಾಡು. ಶರಣು ಬಂದರೆ ನಿನಗೆ ಜೀವ, ಶರಣು ಬಂದರೆ ಪರೆವುದೆನ್ನಯ ಪರಮ ಧರ್ಮವೂ, ದ್ವೇಷ ಬಂದರೆ ಹರಣಗೈಯುವೆ. ಎರಡರೊಳಗೊಂದ ಬೇಡೆನಲೋ ಮರುಳ ಸ್ತ್ರೀಯಳೆ ಎನಗೆ ಮರಣವ ಕೊಡುವ ತರುವ ವ್ಯಕ್ತಿಯು ಧರೆಯೊಳಿಲ್ಲವು. ಶರವ ತಡೆದರೆ ನೀನೆ ಶಕ್ತಳು ಎನ್ನುತ್ತ ಶರ ಬಿಡಲು, ಎನ್ನುತ್ತ ಶರ ಬಿಡಲು, ಎನ್ನುತ್ತ ಶರ ಬಿಡಲು. ಶರಣು ಬಂದರೆ ಪೊರೆಯುವುದೆಮ್ಮಯ ಧರ್ಮ. ನೀನು ಶರಣಾಗತನಾದರೆ ನಿನ್ನನ್ನು ಜೀವ ಸಹಿತ ನಾನು ಬಿಡುತ್ತೇನೆ. ಈ ದೇವಿ ಮಹಾದೇವಿ ಶುಂಭನಲ್ಲಿ ಹೇಳಿದಾಗ, ಅಯ್ಯೋ ಹುಚ್ಚು ಹೆಣ್ಣೆ, ನಿನ್ನನ್ನು ವರಿಸಲಿಕ್ಕಾಗಿ ಇಲ್ಲದಿದ್ದರೆ ನಿನ್ನಲ್ಲಿ ಯುದ್ಧ ಮಾಡಲಿಕ್ಕಾಗಿಯೇ ಸಿದ್ಧನಾಗಿ ಬಂದಂತಹ ನನ್ನಲ್ಲಿ ನಿನ್ನ ಮಾತಿನ ಒಂದು ಶರಣಾಗತಿಯ ಮಾತು ಎಂಥ ಅರ್ಥಹೀನ ಅಂತ ನೀನು ತಿಳಿದುಕೊಳ್ಳಬೇಕು ಎನ್ನುವುದಾಗಿ ಅವನು ಮೊದಲನೇದಾಗಿ ಅಸ್ತ್ರಗಳನ್ನು ಪ್ರಯೋಗಿಸ್ತಾನೆ. ಶಸ್ತ್ರ ಅಸ್ತ್ರ ಅಂತ ಹೇಳಿದ್ರು ಅದರಲ್ಲೂ ವ್ಯತ್ಯಾಸ ಇದೆ. ಶಸ್ತ್ರ ಅಂತ ಹೇಳಿದರೆ ಕೇವಲ ಒಂದು ಖಡ್ಗವೋ ಅಥವಾ ಆಯುಧವೋ ಆಗಿರ್ತದೆ. ಆದರೆ ಅಸ್ತ್ರ ಎನ್ನುವಂಥದ್ದು ಆಯಾ ದೇವತೆಗಳನ್ನು ಆವಾಹನೆ ಮಾಡಿ ಅವರ ಶಕ್ತಿಯ ಪ್ರತೀಕವಾಗಿ ಮಾಡುವಂಥದ್ದು ಅಸ್ತ್ರ. ಆದ್ದರಿಂದ ಆ ಶಸ್ತ್ರ ಪ್ರಯೋಗ ಮಾಡಿ ಖಡ್ಗ ಇತ್ಯಾದಿ ಬಾಣ ಪ್ರಯೋಗ ಇತ್ಯಾದಿ ಮಾಡಿ ವಿಫಲನಾದ ಆ ಶುಂಭ ಕೊನೆಗೆ ತನ್ನ ಶಕ್ತಿಶಾಲಿಯಾದ ಅಸ್ತ್ರ ಸರ್ಪಾಸ್ತ್ರ ಅಥವಾ ಉರಗನನ್ನು ಮಂತ್ರಿಸಿ ಆ ದುರುಳ ಅಸ್ತ್ರ ಪ್ರಯೋಗ ಮಾಡುತ್ತಾನೆ. ದುರುಳ ಉರಗದ ಶರವ ಮಂತ್ರಿಸಿ ಗಿರಿಜಯರಗಲು ಗರುಡ ಶಸ್ತ್ರದಿ ಉರಗ ಸಂಹರಿಸಿದಳು ದೇವಿಯು. ಮತ್ತೆ ಕೋಪದಲ್ಲಿ ಪರಮ
ಶೂಲಾಸ್ತ್ರವನು ಮಂತ್ರಿಸಿ ಹರನ ಧ್ಯಾನದಿ ಅರ್ಚಿಸುತ್ತಲಿ ದುರುಳ ಶುಂಭನ ಹೃದಯ ಗುರಿಯಾಗಿರಿಸಿ ಬಿಡಲು ದುರುಳ ಶುಂಭನ ಹೃದಯ ಗುರಿಯಾಗಿರಿಸಿ ಬಿಡಲು ಆ ದುರುಳ ಶುಂಭನು ಅತಿ ಶಕ್ತಿಶಾಲಿಯಾದ ಉರಗಾಸ್ತ್ರ ಅಥವಾ ಸರ್ಪ ಅಸ್ತ್ರವನ್ನು ಪ್ರಯೋಗಿಸುತ್ತಾನೆ. ಆದರೆ ಅದನ್ನು ಅರ್ಧದಲ್ಲಿಯೇ ಗರುಡ ಅಸ್ತ್ರದ ಮೂಲಕವಾಗಿ ಆ ದೇವಿ ತಡೆದು ಅದೆಲ್ಲವನ್ನು ಧ್ವಂಸ ಮಾಡಿ ಆ ಶುಂಭನನ್ನು ಕೂಡ ಕೆಲವೇ ಕ್ಷಣಗಳಲ್ಲಿ ನಿಶ್ಚೇಷ್ಟಿತನನ್ನಾಗಿ ಮಾಡುತ್ತಾಳೆ. ಆ ಸನ್ನಿವೇಶದಲ್ಲಿ ಆ ಘಟನೆಯನ್ನು ಕವಿಗಳು ಹೇಳುತ್ತಾರೆ. ಗಿಡದ ಮೇಲ್ಗಡೆ ಸಿಡಿಲು ಬಿದ್ದವಳು ಆ ಶರವು ಶುಂಭನ ಹೃದಯ ಕೆರಗಲು ಪೊಡವಿಗ ಪುತ ಬಿದ್ದ ಜುಂಬಾಸುರನು ಕ್ಷೀಣಿಸುತ್ತ ಕಡುಮುಳಿದು ಶಿವೆ ಉಳಿದ ಸೈನ್ಯವಗಡವಿ ಕಡುಮುಳಿದು ಶಿವೆ ಉಳಿದ ಸೈನ್ಯವ ಕೆಡವಿ ಕಾಲಿಂದೊದೆದು ಕೊಲ್ಲುದ ನಡೆದಳು ಆಚರಣ ಚಂಡಿದೇವಿಯು ಬಹಳ ಭೀಕರದಿ ಒಂದು ಎಳೆಯ ಗಿಡದ ಮೇಲೆ ಅಶನಿಪಾತ ಅಥವಾ ಸಿಡಿಲು ಬಿದ್ದರೆ ಯಾವ ರೀತಿಯ ಗಿಡ ನಿಶ್ಚೇಷ್ಟಿತವಾದುದು, ಆ ದೇವಿಯ ಆ ಅಸ್ತ್ರ ಪ್ರಯೋಗದ ಎದುರಲ್ಲಿ ಪರಮಶೂಲಾಸ್ತ್ರ ಹರನನ್ನು ಶಿವನನ್ನು ಧ್ಯಾನಿಸಿ ಎಸೆದಂತಹ ಆ ಅಸ್ತ್ರದ ಎದುರು ನಿಶ್ಚೇಷ್ಟಿತನಾದ ಒಂದು ಗಿಡದ ಸದೃಶವಾಗಿ ಅಶನಿಪಾತದ ರೀತಿಯಲ್ಲಿ ಆ ಶುಂಭ ನಿಶ್ಚೇಷ್ಟಿತನಾಗುತ್ತಾನೆ. ಎಲ್ಲ ಸೈನಿಕರು ಕೂಡ ಅವನ ಜೊತೆಗಿದ್ದಂತಹ ಸೈನಿಕರನ್ನು ಕೂಡ ಆ ದೇವಿ ಹತ್ಯೆ ಮಾಡುತ್ತಾಳೆ. ಆ ಸಂದರ್ಭದಲ್ಲಿ ದೇವಾದಿ ದೇವತೆಗಳು ಸ್ವರ್ಗದಿಂದ ಪುಷ್ಪವೃಷ್ಟಿಯನ್ನು ಕನಕವೃಷ್ಟಿಯನ್ನು ಸಂತೋಷಿತರಾಗಿ ಸುರಿಸುತ್ತಾರೆ. ಆ ದಿವಿಜರ ಆ ಭಕ್ತಿಗೆ ಸಂತೋಷವನ್ನು ವ್ಯಕ್ತಪಡಿಸಿದ ಆ ದೇವಿ ಆ ದೇವ ಗಡಣವನ್ನು ಉದ್ದೇಶಿಸಿ ಹೀಗೆ ಹೇಳುತ್ತಾಳೆ. ಇಂತು ಸ್ತುತಿಸಲು ದೇವಿ ನುಡಿಗಳು ಸಂತ ಮುನಿ ಜನ ಕೇಳಿ ವಾಚನವನಂತು ನುಡಿದಳು ಭೂತ ಭವಿಷ್ಯದ ಕಾಲದೊಳಿರುವೆ ಮುಂದೆ ದುಷ್ಟರುದಿಸಿಕೊಂಡರು ಅಂತರಂಗದಿಯನ್ನ ಸ್ಮರಿಸಲು ಹಂತಕರ ಮದ ಬೀಳಿಸ ಬರ್ಪೆ ಯುಗ ಯುಗಾಂತರದಿ ಹಂತಕರ ಮದ ಬೀಳಿಸ ಬರ್ಪೆ ಯುಗ ಯುಗಾಂತರದಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತು ಹೇಳಿದ್ದ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯಾವ ದುಷ್ಟರು ಪ್ರಪಂಚದಲ್ಲಿ ಎಷ್ಟು ಕಾಲದವರೆಗೆ ನಿರಂತರವಾಗಿ ಹುಟ್ಟಿ ಬರುತ್ತಾರೋ ಅಷ್ಟೂ ಕಾಲದ ಪರ್ಯಂತ ನಾನು ಯುಗ ಯುಗಾಂತರಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಜನನವಾಗುತ್ತೇನೆ, ಹುಟ್ಟಿ ಬರುತ್ತೇನೆ. ಅದೇ ರೀತಿಯಲ್ಲಿ ದೇವಿಯು ಕೂಡ ಆ ದೇವಗಡಣದಲ್ಲಿ ಈ ರೀತಿಯಾಗಿ ಹೇಳುತ್ತಾರೆ. ಯಾವ ದುಷ್ಟರು ಹಿಂದೆ ಮಹಿಷಾಸುರನಿದ್ದ, ಅವನಿದ್ದಾಗಲೂ ಕೂಡ ಲಕ್ಷ್ಮಿಯ ರೂಪದಲ್ಲಿ ಬಂದು ಅವನನ್ನು ಹತ್ಯೆ ಮಾಡಿದವಳು ನಾನು.
ಆದ್ದರಿಂದ ನಾನು ಯಾವ ಕಾಲದಲ್ಲೂ ನಿಮ್ಮನ್ನು ತಪಸ್ಸುಗೈದವರನ್ನು ಒಳ್ಳೆಯ ರೀತಿಯಲ್ಲಿ ವರ್ತಿಸುವಂತಹ ದೇವಾದಿ ದೇವತೆಗಳನ್ನು, ಮನುಜರನ್ನು, ಸಜ್ಜನರನ್ನು ಯಾವ ಕಾಲಕ್ಕೂ ನಾನು ಬಿಟ್ಟು ಬಿಡುವುದಿಲ್ಲ. ಅವರ ರಕ್ಷಣೆಯೇ ನನ್ನ ಕರ್ತವ್ಯ ಎನ್ನುವ ನೆಲೆಯಲ್ಲಿ ಯುಗ ಯುಗದಲ್ಲಿ ನಾನು ಬಲ್ಪೆ, ಯುಗ ಯುಗದಲ್ಲಿ ಹುಟ್ಟಿ ಬರುತ್ತೇನೆ ಎಂದು ಅಭಯವನ್ನು ನೀಡುತ್ತಾಳೆ. ಹಾಗೆಯೇ ಇನ್ನೊಂದು ಮಾತನ್ನು ಆ ದೇವಿ ಅವರಲ್ಲಿ ಹೇಳುತ್ತಾಳೆ. ಆವ ಭಕ್ತನು ಎನ್ನ ಚರಿತೆಯ ಭಾವ ಶುದ್ಧದಿ ಬರೆವ ಕೇಳುವ, ಆವ ಭಕ್ತನು ಚರಿತೆ ಪೂಜಿಪ ಅವನೇ ಘನವಂತ, ಅವನ ಗ್ರಹದಲ್ಲಿ ಚರಿತೆಯ ಪುರದಿ ಪೂಜನೋ ನಾವು ಸತಿಪತಿ ವಾಸಿ ಭಕ್ತನಾಗ್ರಹದಿ ಎಲ್ಲ ದಿವಿಜರು ಮಂಗಳಾರತಿ ಮಲ್ಲಿಗೆಯ ಹೋಮಾಲೆ ಹಾಕುತ್ತ ಒಳ್ಳೆ ಸ್ವರದಲ್ಲಿ ವೇದ ಘೋಷಿಸಿ ನಮನ ಸಲ್ಲಿಸುತ್ತೆ, ಎಲ್ಲ ತರಕಾರಗೊಳ್ಳುತ್ತ ನಲ್ಲ ಜರ ಜತೆ ರಾಜ್ಯವಾಳುತ್ತ ಸೊಲ್ಲಿಗೂ ಸತ್ಯ ಆತ್ಮರ ಚರಣ ಸ್ಮರಿಸಿದರು, ಸೊಲ್ಲಿಗೂ ಸತ್ಯ ಆತ್ಮರ ಚರಣ ಸ್ಮರಿಸಿದರು. ಆವ ಭಕ್ತರು ಎನ್ನ ಚರಿತೆಯ ಕೇಳುತ್ತಾರೆ, ಬರೆಯುತ್ತಾರೆ. ನನ್ನ ಯಾವ ದೇವಿ ಸ್ತುತಿ ಇದೆ ಅದನ್ನು ಬಹಳ ಭಕ್ತಿಯಿಂದ ಯಾವ ಭಕ್ತರು ಮಾಡುತ್ತಾರೆ, ಹಾಗೆಯೇ ಅದೆಲ್ಲವನ್ನು ಬರೆದು ವಾಚಿಸುತ್ತಾರೆ, ಅವರೆಲ್ಲರಿಗೂ ನಾನು ಅಭಯವನ್ನು ಕೊಡುತ್ತೇನೆ. ಕೇವಲ ನಾನೊಬ್ಬಳೆಯಾಗಿ ಅಲ್ಲ, ಸ್ವತಃ ಪತಿ ಸಮೇತನಾಗಿ ಲಕ್ಷ್ಮೀನಾರಾಯಣ ಸ್ವರೂಪದಲ್ಲೋ ಅಥವಾ ಗಿರಿಜೆ ಮತ್ತು ಹರನ ರೂಪದಲ್ಲೋ ನಾವು ಇಬ್ಬರೂ ಕೂಡ ಭಕ್ತರ ಮನಗಳಲ್ಲಿ ಚಿರಕಾಲ ವಾಸಿಸಿ ಅವರಿಗೆ ಅಭಯವನ್ನು ಕೊಡುತ್ತೇನೆ ಎಂದು ಹೇಳಿದಾಗ ಆ ದೇವತೆಗಳೆಲ್ಲರೂ ಕೂಡ ಮಲ್ಲಿಗೆಯ ಪೂಮಾಲೆ, ಮಲ್ಲಿಗೆಯಿಂದ ಆ ಸುಂದರಾದ ಹೂಮಾಲೆಯನ್ನು ರಚಿಸಿ ಆ ಸರ್ವ ಭಯಂಕರಳಾದ ಆ ದೇವಿಗೆ ಅತ್ಯಂತ ಭಕ್ತಿ ಪೂರ್ವಕವಾಗಿ, ಭಕ್ತಿ ಪುರಸ್ಸರವಾಗಿ ಆ ಹೂವಿನ ಮಾಲೆಯನ್ನು ತೊಡಿಸುತ್ತಾರೆ. ಅವಳ ಜಯ ಜಯ ಮಂಗಳ ಗಾನವನ್ನು ಮಾಡುತ್ತಾರೆ. ಎಲ್ಲ ರೀತಿಯ ಸ್ತುತಿ ಕುಸುಮಗಳಿಂದ ಆ ದೇವಿಯನ್ನು ಅರ್ಚಿಸುತ್ತಾರೆ. ಎಲ್ಲ ದಿನಗಳಲ್ಲೂ ಆ ದೇವಿ ಸ್ತುತಿಯನ್ನು ವಿವಿಧ ರೀತಿಯಲ್ಲಿ, ಲಲಿತಾ ಸಹಸ್ರನಾಮವು ಇನ್ನಿತರ ರೀತಿಯಲ್ಲಿ ಆ ದೇವಿಯ ಸ್ತುತಿಯನ್ನು ಮಾಡಿದ ಎಲ್ಲ ಭಕ್ತರಿಗೂ ಕೂಡ ನಾನು ಅಭಯವನ್ನು ಕೊಡುತ್ತೇನೆ. ಎಲ್ಲರಿಗೂ ಕೂಡ ಲೋಕಾ ಸಮಸ್ತಾಹ ಸುಖಿನೋ ಭವಂತು ಎನ್ನುವ ಆರ್ಷವಾಣಿಯಂತೆ ನಾನು ಇರುತ್ತೇನೆ ಎನ್ನುವ ಅಭಯವನ್ನು ಕೊಡುತ್ತಾಳೆ. ಹೀಗೆ ಈ ದೇವಿ ಅರಿಭಯಂಕರರಾಗಿ ಎಲ್ಲ ದುಷ್ಟಶಕ್ತಿಗಳ ನಿವಾರಕಳಾಗಿ ನಮ್ಮೆದುರು ಗೋಚರಿಸುತ್ತಾಳೆ. ಅವ್ಯಕ್ತ ರೂಪದಿಂದಾದರೂ ಗೋಚರಿಸುತ್ತಾಳೆ. ದುಷ್ಟರಿಗೆ ದಮನವೇ ಒಂದು ದಾರಿ ಎನ್ನುವ ಒಳ್ಳೆಯ ಸಂದೇಶವನ್ನು ನೀಡುತ್ತಾಳೆ. ಹೀಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಪಟ್ಟಂತಹ ಎಲ್ಲ ಸಜ್ಜನ ಬಾಂಧವರಿಗೆ, ಹಾಗೆಯೇ ಇಲ್ಲಿನ ಈ ಅತ್ಯಂತ ಸುಮಧುರವಾದ ಈ ಸನ್ನಿವೇಶದಲ್ಲಿ, ಈ ಮೂಡಪ್ಪೆ ಸೇವೆ ಈ ಸಂದರ್ಭದಲ್ಲಿ ಮಹಾಗಣಪತಿಯ ದಿವ್ಯ ಅನುಗ್ರಹದ ಸಿಗುವಂತಹ ಈ ಭವ್ಯ ಸನ್ನಿವೇಶದಲ್ಲಿ ನಮಗೆ ಕೊಟ್ಟಂತಹ ಅವಕಾಶವನ್ನು ನಾವು ಇಲ್ಲಿ ಉಪಯೋಗಿಸಿದ್ದೇವೆ. ಆದ್ದರಿಂದ ಇಂದಿನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ವಾಚನ ಮಾಡಿದ ಶ್ರೀಯುತ ಕೊಚ್ಚಿ ಗೋಪಾಲಕೃಷ್ಣ ಭಟ್ ಅವರನ್ನು ಮತ್ತು ನನ್ನ ಕಡೆಯಿಂದಲೂ ಎಲ್ಲರಿಗೂ ಕೂಡ ಹಾರ್ದಿಕ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಮಂಗಳ ವಾಚನಕ್ಕೆ ಅವರಲ್ಲಿ ವಿನಂತಿಸ್ತೇನೆ. ಜಯ ಮಂಗಳ ನಾರಾಯಣಿಗೆ, ಜಯ ಮಂಗಳ ಸರ್ವೇಶ್ವರಿಗೆ, ಜಯ ಮಂಗಳ ಜಗದ ಜನನಿಗೆ,
ಜಯಮಂಗಳ ಮಹಿಷಾಂತಕಿಗೆ ಜಯಮಂಗಳ ಚಂದಿರಮುಖಿಗೆ ಮುದದಿಂದು ಯಾಲೆಯ ನಾಡಿದವಳಿಗೆ ಮಂಗಳಂ ಜಯಮಂಗಳಂ ಮಂಗಲ ಮದವೂರೊಡೆಯಗೆ ಜಯ ಮಂಗಲ ರಂಗ ಸುಭೂಜಿತಗೆ ಮಂಗಲ ವಿಘ್ನವ ಭಂಗಿಸಿ ಪೊರೆವ ಮತಂಗವದನ ಮಹಾಗಣಪತಿಗೆ ಮಂಗಲೋ ಮಂಗಲೋ ಮಂಗಲೋ. ಇದುವರೆಗೆ ಗಮಕ ವಾಚನ ಪ್ರವಚನವನ್ನು ಅತ್ಯಂತ ಸುಂದರವಾಗಿ ನೆರವೇರಿಸಿಕೊಟ್ಟಂತಹ ಶ್ರೀಹರಿ ಭಟ್ ಬೆಲ್ತಾಜೆ ಮತ್ತು ಅವರ ಜೊತೆಗೆ ಸಹಕರಿಸಿದ್ದಾರೆ ಗೋಪಾಲಕೃಷ್ಣ ಭಟ್ ಅವರು ಜೊತೆಗೆ ಸಹಕರಿಸಿದ್ದಾರೆ. ಅತ್ಯಂತ ಸುಂದರವಾಗಿ ನಿರ್ವಹಿಸಿದಂತಹ ಈ ಕಾರ್ಯಕ್ರಮಕ್ಕೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಮೂಡಪ್ಪ ಸೇವೆಯ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಮ್ಮ ಸಾಂಸ್ಕೃತಿಕ ಸಮಿತಿಯ ಸದಸ್ಯರಾದಂಥ ಅವಿನಾಶ್ ಕಾರಂತ ಇವರಿಗೆ ಶಾಲು ಹೊದಿಸಿ ಅದೇ ರೀತಿ ಸ್ಮರಣಿಕೆಯನ್ನು ಇತ್ತು ಗೌರವಿಸಿಕೊಡಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಧನ್ಯವಾದಗಳು. ಇನ್ನು ಮುಂದೆ ಈ ಪಾಕಿಸುಭ ಸಭಾಂಗಣದಲ್ಲಿ ಮಧುರ ವಿಘ್ನೇಶ ಎನ್ನುವಂತಹ ಈ ವೇದಿಕೆಯಲ್ಲಿ ಇನ್ನು ಮುಂದೆ ಚಕ್ರವ್ಯೂಹ ಗದಾಯುದ್ಧ ಎಂಬತಕ್ಕಂತಹ ಯಕ್ಷಗಾನ ಬಯಲಾಟವನ್ನು ನೀವೆಲ್ಲರೂ ಆಸ್ವಾದಿಸಲಿಕ್ಕಿದ್ದೀರಿ. ಇದನ್ನು ನಡೆಸಿಕೊಡುವವರು ಶ್ರೀ ವೆಂಕಟರಮಣ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಕಲಾ ಸಂಘ ರಿಜಿಸ್ಟರ್ಡ್ ಕಾಸರಗೋಡು ಇವರಿಗೆ ಸಾಂಸ್ಕೃತಿಕ ಸಮಿತಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಇದ್ದೇವೆ. ನಮ್ಮ ಈ ವೇದಿಕೆಯಲ್ಲಿ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ಇದರ ಪ್ರಯುಕ್ತವಾಗಿ ದಿನಾಂಕ 27ರಿಂದ ಮೊದಲುಗೊಂಡು ತಾರೀಕು 7ನೇ ತಾರೀಕಿನವರೆಗೆ ಬಲು ವಿಜೃಂಭಣೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಾ ಇದ್ದು ವೇದಿಕೆಯಲ್ಲಿ ನಡೆತಕ್ಕಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರ್ತಾ ಇದೆ ಎಂಬುದು ಅತ್ಯಂತ ಹೆಮ್ಮೆಯ ಸಂಗತಿ. ಇದಕ್ಕೆ ಕಾರಣೀಕರ್ತರಾದಂತಹ ಎಲ್ಲ ತಂಡದ ಸದಸ್ಯರಿಗೂ ಹಾಗೂ ಕಾರ್ಯಕ್ರಮಗಳನ್ನು ನೀಡಿದಂತಹ ಎಲ್ಲ ಸದಸ್ಯರಿಗೂ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕ್ಲಪ್ತ ಸಮಯಕ್ಕೆ ಕಾರ್ಯಕ್ರಮಗಳನ್ನು ಆರಂಭಿಸಿ ಕ್ಲಪ್ತ ಸಮಯಕ್ಕೆ ಈ ಕಾರ್ಯಕ್ರಮವನ್ನು ಮುಗಿಸುವುದರ ಜೊತೆಗೆ ನಮ್ಮೊಂದಿಗೆ ಸಹಕರಿಸಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ತಾ ಇದ್ದಾರೆ ಎಲ್ಲರೂ. ಅದೇ ರೀತಿ ಮುಂಬರುವ ಎಲ್ಲ ತಂಡಕ್ಕೂ ಇದೇ ರೀತಿ ನಮ್ಮೊಂದಿಗೆ ಸಹಕರಿಸಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಚಕ್ರವ್ಯೂಹ ಗದಾಯುದ್ಧ ಎನ್ನುತಕ್ಕಂತಹ ಆಖ್ಯಾನವನ್ನು ಆಡಿ ತೋರಿಸಲಿಕ್ಕಿರುವವರು ಶ್ರೀ ವೆಂಕಟರಮಣ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಕಲಾ ಸಂಘ ರಿಜಿಸ್ಟರ್ಡ್ ಕಾಸರಗೋಡು ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ.
ಪ್ರೇಕ್ಷಕರ ಗಮನಕ್ಕೆ, ನಾಳೆ ಇದೇ ವೇದಿಕೆಯಲ್ಲಿ ಸಾಯಂಕಾಲ ಸರಿಯಾಗಿ 6:30ಕ್ಕೆ ದೇವಿ ಮಹಾತ್ಮೆ ಎನ್ನತಕ್ಕಂತಹ ಯಕ್ಷಗಾನ ಬಯಲಾಟ ನಡೆಯಲಿಕ್ಕಿದ್ದು, ಇದನ್ನು ಪಾವಂಜೆ ಮೇಳದವರು ನಡೆಸಿಕೊಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಾಡಿದ್ದು ಅಂದರೆ ತಾರೀಕು 3ನೇ ತಾರೀಕಿನಂದು ಸಾಯಂಕಾಲ 6:30ಕ್ಕೆ ಸಾಕೇತ ಸಾಮ್ರಾಜ್ಞಿ ಎಂಬತಕ್ಕಂತಹ ಪ್ರಸಂಗವನ್ನು ಹನುಮಗಿರಿ ಮೇಳದವರು ನಡೆಸಿಕೊಡುವುದಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹರಿ ಓಂ. ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಮದೂರು ಇದರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೋಡಪ ಸೇವೆಯ ಪ್ರಯುಕ್ತವಾಗಿ 4 ವೇದಿಕೆಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಾ ಇದೆ. ಈಗ 3ನೇ ವೇದಿಕೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಯಕ್ಷಗಾನ ಬಯಲಾಟ, ಚಕ್ರವ್ಯೂಹ, ಗದಾಯುದ್ಧ
ಇದನ್ನು ನಡೆಸಿಕೊಡುವವರು ಶ್ರೀ ವೆಂಕಟರಮಣ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಕಲಾ ಸಂಘ ರಿಜಿಸ್ಟರ್ ಕಾಸರಗೋಡು. ಅವರಿಗೆ ಕ್ಷೇತ್ರದ ಸರ್ವ ಸಮಿತಿಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾಳೆ ದಿನಾಂಕ 2/4/2025 ಬುಧವಾರ 3ನೇ ವೇದಿಕೆಯಲ್ಲಿ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಹರಿಕತೆ ಪ್ರಸಂಗ ಗಜಗೌರಿ ವೃತ ನಡೆಸಿಕೊಡುವವರು ಶ್ರೀ MG ಧರ್ಮೇಂದ್ರ ಆಚಾರ್ಯ ದುರ್ಗಿಪಳ್ಳ ಮಂಜೇಶ್ವರ. ತದನಂತರ 10:30ಕ್ಕೆ ಸರಿಯಾಗಿ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ವಿಶ್ವರೂಪ ದರ್ಶನಂ ಇದನ್ನು ನಡೆಸಿಕೊಡುವವರು ವಿಶಾಲ ಯಕ್ಷಕಲಾ ಬಳಗ ನಂದಳಿಕೆ ಕಾರ್ಕಳ. ನಾಳೆ ಮಧ್ಯಾಹ್ನ 12:30ಕ್ಕೆ ಸರಿಯಾಗಿ ಇದೇ ವೇದಿಕೆಯಲ್ಲಿ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಶ್ರೀರಾಮ ದರ್ಶನ ನಡೆಸಿಕೊಡುವವರು ಯಕ್ಷಮೌಕ್ತಿಕ ಮಹಿಳಾ ಕೂಟ ಮಂಗಲ್ಪಾಡಿ. ನಾಳೆ ಅಪರಾಹ್ನ 3 ಗಂಟೆಗೆ ಸರಿಯಾಗಿ ಯಕ್ಷಗಾನ ಕೂಟ ಪ್ರಸಂಗ ಭೀಷ್ಮಾರ್ಜುನ ಕಾಳಗ ನಡೆಸಿಕೊಡುವವರು ವಾಗ್ದೇವಿ ಯಕ್ಷಗಾನ ಕಲಾ ಸಂಘ ಮೂಡಂಬೈಲು ಮಂಜೇಶ್ವರ. 5 ಗಂಟೆಗೆ ಸರಿಯಾಗಿ ಹರಿಕಥಾ ಸತ್ಸಂಗ ಪ್ರಸಂಗ ಭಾರತ ಮಾತೆ ನಡೆಸಿಕೊಡುವವರು ಕುಮಾರಿ ಲೇಖನ ಆಚಾರ್ಯ ಐಲ ಉಪ್ಪಳ. ಕುಂಬಳೆ ಕೀರ್ತನಾ ಕುಟೀರದ ಕಲಾರತ್ನ ಶಮ್ನಾಡಿಗ ಇವರ ಶಿಷ್ಯೆಯಾಗಿದ್ದು ನಾಳೆ ರಾತ್ರಿ